ಯಾರ್ಯಾರಿಗೆ ಅವ್ರವ್ರ ವಯಸ್ಸಿನ ಬಗ್ಗೆ ಅನುಮಾನ ಇದೆಯೋ ಅದಕ್ಕೆ ಯಾವ್ದಾರ ಒಂದು ಆಯೋಗ ಏನಾದ್ರು ರಚನೆ ಮಾಡಿ ಅವ್ರಿಗೆ ನಮ್ಮ ಹುಟ್ಟಿದ ದಿನಾಂಕ ಮತ್ತು ವಯಸ್ಸನ್ನೆಲ್ಲ ತಿಳಿಸೋದಕ್ಕೆ ಕೇಳೋಣ. ಅಷ್ಟೇ, ಇನ್ನೇನು. ಅದಕ್ಕೂ ವಿರೋಧ ಮಾಡ್ತಾರೆ ಇವರು. ಇಲ್ಲ ಇಲ್ಲ ಹಾಗಿದೆಲ್ಲ ಇಲ್ಲ. ನೀವು ಹೇಳಿದ್ರು ವಿರೋಧ ಮಾಡ್ತಾರೆ ಅಷ್ಟೇ. ಅವ್ರು ಬಹಳ ಉದಾರವಾಗಿ. ನಾನು ಈಶ್ವರಪ್ಪನವ್ರೆ, ನನಗೆ ಸ್ಕೂಲ್ಗೆ ಸೇರಿಸ್ದೆ ಮೇಷ್ಟ್ರು. ನಮ್ಮಪ್ಪ ಜನಪದ ಕಲಿಯೋಕ್ಕೆ ಸೇರಿಸ್ಬಿಟ್ಟಿದ್ರು. ವೀರ್ ಮಕ್ಕಳು ಕುಣಿತ ಅದಕ್ಕೆ ಕಲಿಯಪ್ಪ ಅಂತ ಸೇರಿಸ್ಬಿಟ್ಟಿದ್ರು. ಆ ಸದ್ಯ ಲಕಿಲಿ ನನಗೆ ವೀರ್ ಮಕ್ಕಳು ಕುಣಿತ ಕಲಿಸ್ತಾ ಇದ್ರಲ್ಲ, ನಂಜೇಗೌಡ ಅಂತ ಒಬ್ರು ಇದ್ರು. ಅವರು ಅಕ್ಷರಾಭ್ಯಾಸ ಮಾಡಿಸಿದ್ರು, ಮರಳಿನ ಮೇಲೆ ಬರೆಸಿದ್ರು. ಕಾಗುಣಿತ, ಕನ್ನಡ ಅಕ್ಷರಗಳು, ಮಗ್ಗಿ, ಕುಡೋದು, ಕಳಿಯೋದು, ಬಾಗ್ಸೋದು ಇವೆಲ್ಲ ಕಲಿಸ್ಬಿಟ್ಟಿದ್ರು. 2 ವರ್ಷದಲ್ಲಿ ಎಲ್ಲ ಕಲಿಸ್ಬಿಟ್ರು. ಲಕ್ಕಿಲಿ ಹಂಗೆದ್ದರಿಂದ ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಬರ್ತಿತ್ತು. ಆಮೇಲೆ ಈ ಸಂಸ್ಕೃತ ಇದೆಯಲ್ಲ, ಅದನ್ನೂ ಒಂದು ಯಶ್ಯ ಜ್ಞಾನ ದಯಾ ಸಿಂಧು ರಗಾದಶ್ಯ ನಾಗುಣ ಅಂತ ಅದನ್ನು ಬೇರೆ ಹೇಳ್ಕೊಡಕ್ಕೆ ಶುರು ಮಾಡ್ಬಿಟ್ಟಿದ್ರು ಮೇಷ್ಟ್ರು. ನೀವು ಅದನ್ನು ಕಲ್ತು ಬಿಟ್ಟಿದ್ರೆ ಅದು ನನಗೆ ಅರ್ಥ ಆಗದೆ ಹೋಯ್ತು, ಬಿಡ್ಬಿಟ್ಟೆ ಅತ್ತಾಗಿ. ಸೊ ಅಲ್ಲೇನೋ ಕೃಷ್ಣ ಬೈರೇಗೌಡ್ರು ಏನೋ ಹೇಳ್ತಿದ್ದಾರೆ. ಏನು ಕೃಷ್ಣ ಬೈರೇಗೌಡ ಹೇಳಪ್ಪ. ಅಲ್ಲ, ನೀವು ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯನವರು ಯಾವ ಕನ್ನಡ ಮೇಸ್ಟ್ರಿಗಿಂತ ಕನ್ನಡ ವ್ಯಾಕರಣದ ಬಗ್ಗೆ ಬಹಳ ಚೆನ್ನಾಗಿ ಅನುಭವ ಇದೆ. ಎಲ್ಲರಿಗಿಂತ ನಮಗೆ ಮನವರಿಕೆ ಮಾಡುವಷ್ಟು, ಅರ್ಥ ಮಾಡಿಕೊಂಡು ತಿಳುವಳಿಕೆ ಹೇಳುವಷ್ಟು ಸಾಮರ್ಥ್ಯ ಬರೀ ಫೈನಾನ್ಸು, ರೈತರದು, ಸಾಮಾಜಿಕ ನ್ಯಾಯ ಅಷ್ಟೇ ಅಲ್ಲ. ಕನ್ನಡ ವ್ಯಾಕರಣ, ಕನ್ನಡ ಶುದ್ಧ ಕನ್ನಡದ ಬಳಕೆ ಹೇಗಿರಬೇಕು ಅನ್ನೋದ್ರ ಬೇಕಾದರೂ 1 ತಾಸಲ್ಲ, ನೀವು ಎಷ್ಟು ಸಮಯ ಕೊಟ್ಟರು ಅಷ್ಟು ಅರ್ಥಪೂರ್ಣವಾಗಿ ಮಾತಾಡೋ ಅಷ್ಟು ಬಹುಶಃ ಯಾರಿಗೂ ಇಲ್ಲ ಸದನದಲ್ಲಿ. ಕನ್ನಡ ಆ ಒಂದು ಪ್ರಬುದ್ಧತೆ ಕನ್ನಡದಲ್ಲಿ, ಅದರ ಆ ವಿಚಾರದಲ್ಲೂ ಸಹ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇದೆ. ನೀವು ಇನ್ನೂ ಜಾಸ್ತಿ ಹೇಳಿದ್ರೆ ಅವ್ರು ಏನಾದ್ರು ಶಬ್ದ ಹೇಳಿದ್ ಯಾವ ಸಂಧಿ ಅಂತೆಲ್ಲ ಕೇಳಿ ನಮಗೆ ಕೊಡ್ತಾರೆ. ನಾವು ಅಲ್ಲ, ಕುತ್ಕೊಬಿಡಿ ಈಗ ಸಾಕು. ನೀವೇನಾದ್ರು ನಿಮ್ಮ ಯಾವ್ದಾದ್ರು ಒಂದು ಶಾಲೆಗೆ ಅವ್ರನ್ನ, ಕನ್ನಡ ಶಾಲೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳಿಗೆ ಇವ್ರು ಪ್ರಶ್ನೆ ಹಾಕಕ್ ಶುರು ಮಾಡ್ತಾರೆ, ಒಂದು ಕನ್ನಡ ವ್ಯಾಕರಣ ಹೇಳು ಅಂತ ಹೇಳಿ. ಮಕ್ಕಳಿಗಷ್ಟೇ ಅಲ್ಲ, ಶಿಕ್ಷಕರಿಗೂ ಗೊತ್ತಿಲ್ಲದೆ ಕೇಳ್ತಾರ ಅವರು. ಅದು ಸತ್ಯ. ಅದು ಕನ್ನಡ ವ್ಯಾಕರಣ ಪಾಪ ಏನಾಗಿದೆ, ಏನೋ ಕುಮಾರ್ ಏನೋ ಹೇಳ್ತಿದ್ದಾನೆ, ಕನ್ನಡ ವ್ಯಾಕರಣ ಹೇಳ್ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ರಾಜ್ಯನ ನಡೆಸಿದವರು ಲೀಡರ್ ಆಫ್ ಅಪೋಸಿಷನ್ ಆಗಿ ರಾಜ್ಯ ಕಂಡಂತ ಒಬ್ರು ಧೀಮಂತನ. ಅವ್ರನ್ನ ಕನ್ನಡ ಮೇಷ್ಟ್ರು ಅನ್ನೋದು ಬಹಳ ಉನ್ನತ ಸ್ಥಾನ. ಬಟ್ ಕನ್ನಡ ಶಾಲೆಗೆ ನಿಮಗೆ ಇವಾಗ ಕಳಿಸೋಕೆ ಹೋಗ್ಬಿಟ್ರೆ ತೊಂದರೆ ಆಗ್ಬಿಡ್ತಾವೆ ಇಲ್ಲಿ ಇಡೀ ರಾಜ್ಯಕ್ಕೆ. ಇರಲಿ ಇರಲಿ ಕನ್ನಡ ಸಿದ್ದರಾಮಯ್ಯ ಕನ್ನಡ ವಿಚಾರದಲ್ಲಿ ಅದ್ರ ಬಗ್ಗೆ ಲಘು ಗುರು ಹಾಕಕ್ಕೆ, ಸಂಧಿ ಮಾಡೋದಕ್ಕೆ ಯಾಕಂದ್ರೆ 3-4 ಸರಿ ನಾವು ಕೇಳಿದೀವಿ. ತುಂಬಾ ಅದ್ಭುತವಾಗಿ ಸಿದ್ದರಾಮಯ್ಯ ಇಲ್ಲ ಇದೆ ನಿಮ್ಮದ್ಲ ಅನುಭವ ಇಲ್ಲ. ಆಗ ಕನ್ನಡ ಹೇಳ್ಕೊಡ್ತಕ್ಕಂಥ ಪಂಡಿತರಿದ್ದರು. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರಿದ್ದರು. ಅವರು ನಮಗೆ ಕನ್ನಡ ವ್ಯಾಕರಣ ಎಲ್ಲ ಹೇಳ್ಕೊಡೋರು, ಸಂಧಿಗಳೆಲ್ಲ ಬೇಕು. ಅದು ಆಗ ಕಲ್ತದ್ದು ತಲೆಯಲ್ಲಿ ಹಂಗೆ ಉಳ್ಕೊಬಿಟ್ಟಿದೆ. ನಾವು ಹೈಸ್ಕೂಲ್ವರೆಗೆ ಏನು ಓದ್ತೀವಿ, ಕಲಿತೀವಿ, ಮೇಷ್ಟ್ರ ಆಸಕ್ತಿಯಿಂದ ಏನು ಹೇಳ್ಕೊಡ್ತಾರೆ, ವೈಯಕ್ತಿಕ ಆಸಕ್ತಿ ತಕ್ಕಂತು ಅದು ಮಾತ್ರ ತಲೆಯಲ್ಲಿ ಉಳ್ಕೊತದೆ. ಕಾಲೇಜಿನಿಂದ ಓದ್ಕೊ ಬಂದದೆಲ್ಲ ಮರ್ತೋಗ್ಬಿಡ್ತದೆ. ಅಷ್ಟೊಂದು ಕಾಲೇಜಿಗೆ ಬಂದಾಗ ವೈಯಕ್ತಿಕವಾದಂಥ ಆಸಕ್ತಿ ತಕ್ಕಂತು ಮೇಷ್ಟ್ರುಗಳು ಹೇಳಲ್ಲ. ಹೈಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಿದ್ರು. ನಾನು ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಓದಿದೆ ಮೈಸೂರಿನಲ್ಲಿ. ಅಲ್ಲಿ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರು, ಪಾಪ ಕನ್ನಡ ವ್ಯಾಕರಣ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಎಂಥ ಆಚಾರ ಅಂತ ಅವ್ರ ಹೆಸರು, ಏನೋ ಹೆಸರು ಮರೆತುಬಿಟ್ಟಿದ್ದೀನಿ, ಆಚಾರ ಅಂತ. ಅವ್ರು ಭಾಳ ಈಶ್ವರಾಚಾರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದೇ ನೀವು ಮರೆಯೋದಿಲ್ಲಲ್ಲ, ಹೆಂಗೆ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಮರೆಯೋದಿಲ್ಲ ಯೂಶುವಲಿ, ಹೆಂಗ್ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನೆನಪಾಯ್ತು. ಈಶ್ವರಾಚಾರಿ. ಅದೇ ನೀನಲ್ಲಪ್ಪ, ಅವ್ರು ಈಶ್ವರಾಚಾರಿ. ಓಕೆ, ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಪ್ರಾಸಂಗಿಕವಾಗಿ ಬಂತು ಮಾತಾಡಿದ್ವಿ. ನಾನು ಒಂದು ನಮ್ಮ ರೂಲ್ 16ನಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ
ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ದೆ, ಅಡ್ಜರ್ನ್ಮೆಂಟ್ ನೋಟಿಸು. ಅದನ್ನು ಅವತ್ತು ನಾನು ಇರಲಿಲ್ಲ. ನಮ್ಮ ಡೆಪ್ಟಿ ಲೀಡರು ಖಾದರ್ ಅವರು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು. ಪ್ರಸ್ತಾಪ ಮಾಡಿದ ಮೇಲೆ ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು 69ಗೆ ಕನ್ವರ್ಟ್ ಮಾಡಿದ್ದೀರಿ. ಸೊ ಅದರ ಮೇಲೆ ನಾನು ಆ ನೋಟಿಸು ಕೊಟ್ಟಿದ್ದದು ಇತ್ತೀಚಿನ ಬೆಳವಣಿಗೆಗಳಿಂದ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಿದೆ. ಇದರಿಂದ ಏನಾಗಿದೆ, ಶಾಂತಿ ಸುವ್ಯವಸ್ಥೆ ನೆಮ್ಮದಿ ಇದಕ್ಕೂ ರಾಜ್ಯದ ಅಭಿವೃದ್ಧಿಗೂ ಸಂಬಂಧ ಇದೆ. ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತದೆ, ಆ ದೇಶ ಅಭಿವೃದ್ಧಿ ಆಗ್ತದೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇರಲ್ಲ, ಜನರು ನೆಮ್ಮದಿಯಿಂದ ಇರಲ್ಲ, ಅಂತ ದೇಶದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮಗೇನು ಬೇಕಾಗಿರೋದು, ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಬದುಕು ಆಗಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು, ಆರೋಗ್ಯ ರಕ್ಷಣೆ ಆಗಬೇಕು, ಉದ್ಯೋಗ ಸಿಗಬೇಕು, ಘನತೆಯಿಂದ ಬದುಕ್ತಕ್ಕಂಥ ಬಾಳು ಆಗಬೇಕು. ಮತ್ತು ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ವಿಜ್ಞಾನ, ತಂತ್ರಜ್ಞಾನ, ವೈಜ್ಞಾನಿಕ ಮನೋಭಾವ ಜನರಲ್ಲಿ ಇವೆಲ್ಲ ಬೆಳೆದಾಗ ನಾವೊಂದು ಸಮೃದ್ಧ ರಾಜ್ಯವನ್ನು, ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ನೋಡಿ, ಎಲ್ಲಿ ಬಹುತ್ವ ಇರ್ತಕ್ಕಂಥ ರಾಷ್ಟ್ರಗಳು ಇವತ್ತು, ಅಂಥ ರಾಷ್ಟ್ರಗಳಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ ಇರ್ತದೆ, ಆ ರಾಷ್ಟ್ರಗಳು ಮುಂದುವರೆದಿದ್ದಾವೆ. ಅನೇಕ ರಾಷ್ಟ್ರಗಳು ಏಕಧರ್ಮದಿಂದ ಇರ್ತಕ್ಕಂಥ ರಾಷ್ಟ್ರಗಳು ಕೂಡ ಇದ್ದಾವೆ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ. ಅಂಥ ರಾಷ್ಟ್ರಗಳಲ್ಲಿ ಕಾನೂನಿನ ಸುವ್ಯವಸ್ಥೆ ಕುಸಿದಿರೋದ್ರಿಂದ, ರಾಜಕಾರಣದಲ್ಲಿ ಧರ್ಮ ಬೆರೆಸೋದ್ರಿಂದ ಅಲ್ಲಿ ಕಾನೂನಿನ ಸುವ್ಯವಸ್ಥೆ ಆಗಲಿ, ಶಾಂತಿ ಆಗಲಿ ಇಲ್ಲ ಅಂತಕ್ಕಂಥದ್ದನ್ನು ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಮಾನ್ಯ ಅಧ್ಯಕ್ಷರೇ, ನಾರ್ವೆ ದೇಶ, ಸ್ವೀಡನ್ ದೇಶ, ಡೆನ್ಮಾರ್ಕ್ ದೇಶ, ಫಿನ್ಲೆಂಡ್ ದೇಶ, ಫ್ರಾನ್ಸ್, ಜಪಾನ್ ಇನ್ನೂ ಮುಂತಾದ ದೇಶಗಳಿದಾವಲ್ಲ, ಇಲ್ಲೆಲ್ಲ ಬಹುತ್ವ ಇದೆ, ಪ್ರಜಾಪ್ರಭುತ್ವ ಇದೆ. ಅಲ್ಲಿ ಕಾನೂನಿನ ಸುವ್ಯವಸ್ಥೆ ಇದೆ. ಕಾನೂನು ಮಂತ್ರಿ, ಹೋಮ್ ಮಿನಿಸ್ಟರ್ ಬರ್ರಿ ನಿಮ್ಮದೇ ಮಾತಾಡೋದು. ನಾನು ಸುವ್ಯವಸ್ಥೆ ಬಗ್ಗೆ ಎಲ್ಲಿ ಕೇಳ್ತಾ ಇದ್ರಿ ಮನೇಲಿ? ನೀವು ನಿಮ್ಮ ಬಗ್ಗೆನೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವತ್ತು ಅಜೆಂಡಾದಲ್ಲಿ ಬಂದಿದೆ. ನೀವೇ ಇಲ್ಲದೆ ಹೋದ್ರೆ ಹೆಂಗೆ? ಕೇಳ್ತಾ ಇದ್ರಾ? ಕೇಳ್ಕೊಂಡಿದ್ರೆ ಸರಿ, ಪರವಾಗಿಲ್ಲ. ಅವರು ಪಾಪ ಅಟೆಂಟಿವ್ ಆಗಿರ್ತಾರೆ, ಒಂದೊಂದ್ಸಾರಿ ಪೆದ್ದ ಮಾತಾಡ್ಬಿಡ್ತಾರೆ. ಅದೇ ಬಂದಿರೋ ತಾಪತ್ರಯ. ಕೂತ್ಕೊಳ್ಳಿ, ನೀವು ಪೆದ್ದ ಮಾತಾಡಿರೋದು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಈಗ ಬಹಳಷ್ಟು ಆಫ್ರಿಕಾ ಕಂಟ್ರಿಗಳಿದ್ದಾವೆ, ಅಲ್ಲಿ ಒಂದು ಧರ್ಮ ಇರ್ತದೆ, ಕಾನೂನು ಸುವ್ಯವಸ್ಥೆ ಇರೋದಿಲ್ಲ.
ನಮ್ಮಲ್ಲಿ ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಆ ದೇಶಗಳಲ್ಲಿ ಇವತ್ತೇನಾಗಿದೆ ನೋಡಿ, ಅಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಏಕಧರ್ಮ ಇರೋದು, ಏಕ ಸಂಸ್ಕೃತಿ ಇರೋದು. ಬಹುಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾವೆ, ಶಾಂತಿ ಸುವ್ಯವಸ್ಥೆ ಇದೆ. ಏಕಧರ್ಮ ಇರ್ತಕ್ಕಂಥ, ಏಕ ಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರಗಳು, ಅನೇಕ ರಾಷ್ಟ್ರಗಳು ಇವತ್ತು ಕಾನೂನು ಸುವ್ಯವಸ್ಥೆ ಇಲ್ಲ, ಶಾಂತಿ ಇಲ್ಲ, ಅಭಿವೃದ್ಧಿ ಇಲ್ಲ, ಇದಾಗಿದೆ. ನಮ್ಮ ದೇಶ ಬಹುಸಂಸ್ಕೃತಿ ಇರ್ತಕ್ಕಂಥ ದೇಶ. ನಮ್ಮ ಸಂವಿಧಾನ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಬಹುಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಸೂಕ್ಷ್ಮವಾದಂಥ ಧರ್ಮ ರಾಜಕಾರಣ ಮಾಡಿದರೆ ನಾವು ಬಹುಸಂಸ್ಕೃತಿಯನ್ನು ಮರೆತು, ಸಂವಿಧಾನವನ್ನು ಮರೆತು, ಶಾಂತಿ ಕದಡ್ತಕ್ಕಂಥ, ನೆಮ್ಮದಿ ಕದಡ್ತಕ್ಕಂಥ ಯಾವುದೇ ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರೆ ದೇಶ ಅಭಿವೃದ್ಧಿ ಆಗಲ್ಲ. ಯಾವ ರಾಜ್ಯನೂ ಕೂಡ ಅಭಿವೃದ್ಧಿ ಆಗಲ್ಲ. ನಾವು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ನಮ್ಮಲ್ಲಿ ಈ GER ಅಂತ ಕರಿತೀವಿ, ಹೋಮ್ ಮಿನಿಸ್ಟರ್ ಅವರೇ, GER ಅಂತ ಕರಿತೀವಿ ಕರ್ನಾಟಕದಲ್ಲಿ. GER ಅಂದ್ರೆ ಗೊತ್ತಲ್ಲ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಶಿಕ್ಷಣದಲ್ಲಿ, ಗ್ರಾಸ್ ಉನ್ನತ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ನಾವು ಬೇರೆ ದಕ್ಷಿಣ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಹಿಂದೆ ಇದೆ. ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಶಾಂತಿಯನ್ನ, ನೆಮ್ಮದಿಯನ್ನ, ಕಾನೂನಿನ ಸುವ್ಯವಸ್ಥೆಯನ್ನ ಇವತ್ತು ಎಷ್ಟರ ಮಟ್ಟಿಗೆ ಅದನ್ನು ನಾವು ಕಾಪಾಡ್ಕೋಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇದೆ. ಅದರಲ್ಲೂ ಬಿಜೆಪಿ ಸರ್ಕಾರ ಬಂದ ಮೇಲೆ ಕಾನೂನಿನ ಸುವ್ಯವಸ್ಥೆ ಇವತ್ತು ಕುಸಿದಿದೆ ಅಂತೇಳಿ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ವಸ್ತುಸ್ಥಿತಿ. ಅದಕ್ಕೋಸ್ಕರನೇ ದಿ GER ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 32.2 ಇದೆ ದಕ್ಷಿಣ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಆವರೇಜ್ ಇರ್ತಕ್ಕಂಥದ್ದು 35%. ನಾವು 30 ಆವರೇಜ್ಗಿಂತ ಕಡಿಮೆ ಇದ್ದೀವಿ ಕರ್ನಾಟಕದಲ್ಲಿ. ತಮಿಳುನಾಡಿನಲ್ಲಿ 51.4% ಇದೆ. ಹೈಯರ್ ಎಜುಕೇಷನಲ್ಲಿ ಓದ್ತಕ್ಕಂಥವ್ರದ್ದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಸ್ 51.4%, whereas average among the southern states is 35%. Karnataka 32.2%. ಸೊ ದಕ್ಷಿಣ ಭಾರತದಲ್ಲಿ ನಾವು, ಕರ್ನಾಟಕದಲ್ಲಿ ನಾವು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನಲ್ಲಿ ಹಿಂದೆ ಇದ್ದೇವೆ. ಯಾವಾಗ ಶಿಕ್ಷಣ ಜಾಸ್ತಿ ಆಗ್ತದೆ, ಉದ್ಯೋಗ ಹೆಚ್ಚಾಗಿ ಸಿಗ್ತದೆ, ಆಗ ಪರ್ಚೇಸಿಂಗ್ ಪವರ್ ಕೂಡ ಜಾಸ್ತಿ ಆಗ್ತದೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ನಮಗೆ ತೆರಿಗೆ ವಸೂಲಾಗ್ತದೆ, GDP ಬೆಳವಣಿಗೆ ಆಗ್ತದೆ.
ರಾಜ್ಯದ ದೇಶದ ಆರ್ಥಿಕತೆ ಬೆಳವಣಿಗೆ ಆಗ್ತದೆ. ಉದ್ಯೋಗ ಸಿಗಬೇಕಾದ್ರೆ ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಆಗಬೇಕು. ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಇವು ಆದಾಗ ಇನ್ವೆಸ್ಟ್ಮೆಂಟ್ ಆದಾಗ ಉದ್ಯೋಗ ಜಾಸ್ತಿ ಸಿಗ್ತದೆ. ಉದ್ಯೋಗ ಅಸ್ತ್ರ ಜಾಸ್ತಿ ಆದರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ GDP ಬೆಳವಣಿಗೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು ಅಭಿವೃದ್ಧಿ ಶಾಂತಿ ಸುವ್ಯವಸ್ಥೆಗೆ ನೇರ ಸಂಬಂಧ ಇದೆ. ನೇರ ಸಂಬಂಧ ಇದೆ. ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಬಹಳ ಗಂಭೀರವಾದಂಥ ವಿಚಾರ. ಯಾವುದೇ ಕಾರಣಕ್ಕೆ ನಾವು ಇವತ್ತು ಕಾನೂನುಗಳನ್ನು ಮಾಡ್ಕೊಂಡಿದ್ದೀವಿ, ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿ ಅದನ್ನು ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇಟ್ಸ್ ಎ ಫಂಡಮೆಂಟಲ್ ರೈಟ್. No citizen of this country should be denied from education. ಯಾರು ಕೂಡ ವಂಚಿತರಾಗಬಾರ್ದು. ವಂಚಿತರಾದರೆ ಅದು ಸಮಾಜಕ್ಕೆ ಅನ್ಯಾಯ ಆಗ್ತದೆ, ರಾಷ್ಟ್ರಕ್ಕೆ ಅನ್ಯಾಯ ಆಗ್ತದೆ, ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ನಾವು ಅನ್ಯಾಯ ಮಾಡಿದ್ರೆ ನಾವು ಅನ್ಯಾಯದ ಪಾಪವನ್ನು ಅನುಭವಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರಿಯಾಂಕ್ ಖರ್ಗೆ ಒಂದು ಪ್ರಶ್ನೆ ಕೇಳಿದರು. 2 ವರ್ಷದಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತೇಳಿ. ಸರ್ಕಾರ ಏನು ಉತ್ತರ ಕೊಟ್ಟಿದೆ ಗೊತ್ತಾ? ಕೋವಿಡ್-19 ಇದ್ದದರಿಂದ 2 ವರ್ಷದಿಂದ ಇನ್ವೆಸ್ಟ್ಮೆಂಟೇ ಬಂದಿಲ್ಲ, ಉದ್ಯೋಗನೂ ಸೃಷ್ಟಿಯಾಗಿಲ್ಲ ಅಲ್ವಾ? ಹೌದು ಸರ್. ಯಾವುದೇ ಕರೋನಾ ಅಂತ ಅಲ್ಲ ಸರ್, ಯಾವುದೇ ಕಮರ್ಷಿಯಲ್ ಪ್ರೊಡಕ್ಷನ್ನು ಕಳೆದ 2.5 ವರ್ಷದಿಂದ ರಾಜ್ಯಕ್ಕೆ ಪ್ರಾರಂಭ ಆಗಿಲ್ಲ. ಏನು ಇಂಟೆಂಡೆಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ ಅದು ಕೂಡ ಬಂದಿಲ್ಲ. 4,50,000 ಚಿಲ್ಲರೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದವರು ಶೂನ್ಯ ಮಾಡಿದ್ದಾರೆ. ಶೂನ್ಯ. ಇದು ಅಧಿಕೃತವಾದಂಥ ಉತ್ತರ ಕರ್ನಾಟಕ ಸರ್ಕಾರದ್ದು. ಲೇಬರ್ ಡಿಪಾರ್ಟ್ಮೆಂಟಿಂದ ನಾವು ಎಷ್ಟು ಜನ ಈ MSMEs ನಲ್ಲಿ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ನಾವು ಕೇಳಿದಾಗ ಅವ್ರ ಲಿಸ್ಟಲ್ಲಿ ಸರ್ 84,000 ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ, ಸಣ್ಣ ಪುಟ್ಟ ಕಾರ್ಖಾನೆಯಲ್ಲಿ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ಉತ್ತರ ಕೊಡ್ತಾರೆ. ಇದಕ್ಕೆ ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡ್ತಿದ್ದಾರೆ ಅದು ಕೇಳಿದ್ರು ಅದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ ಸರ್. ಅದಕ್ಕೆ ಅಧ್ಯಕ್ಷರೇ, ಇಲ್ಲಿ ನಾವು ನೌಕರಿ ಕೊಡಿ ಅಂತ ನಾವು ಕೇಳ್ತಾ ಇದ್ರೆ ಈ ಸರ್ಕಾರದಲ್ಲಿ ನಶೆ ಕೊಡ್ತಾ ಇದ್ದಾರೆ. ಇಲ್ಲಿ ಡ್ರಗ್ಸ್ದು ಅದರದ್ದು ಇದರಲ್ಲ ಯುವಕರಿಗೆ. ಅಧ್ಯಕ್ಷರೇ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು. ಇಲ್ಲಪ್ಪ, ನಾನು ಈಲ್ದಾಗಿಲ್ಲ, ಕೂತ್ಕೊಳ್ಳಿ ಅಧ್ಯಕ್ಷರೇ. ಅವ್ರು ಈಲ್ದಾಗಿಲ್ಲ. ನಾನು ಐ ಡಿಡ್ ಈಲ್ಡ್. ನೋ, ಐ ಡಿಡ್ ನಾಟ್ ಈಲ್ಡ್ ಟು ಹಿಮ್. ಐ ಆಮ್ ನಾಟ್ ಈಲ್ಡಿಂಗ್. ಆಮೇಲೆ ಕೇಳಲಿ, ಆಮೇಲೆ ಉತ್ತರ ಕೊಡ್ಲಿ. ನಿಮ್ಗೆ ಅವಕಾಶ ಇದೆ ಕೊಡಕ್ಕೆ, ಉತ್ತರ ಕೊಡಕ್ಕೆ ಇರುತ್ತೆ. ಸರ್ಕಾರ ಉತ್ತರ ಕೊಡ್ತದೆ, ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ AS ಪಾಟೀಲ್ ರೇ, ನಾನು ಈಲ್ಡ್ ಆಗಲ್ಲ ಅಂತಂದ್ರೆ ಮಾತಾಡಿದ್ರೆ ಹೆಂಗ್ರಿ? ಕೂತ್ಕೊಳ್ಳಿ ಪ್ಲೀಸ್. ಆಮೇಲೆ ಉತ್ತರ ಕೊಡ್ತಾರೆ ಮಿನಿಸ್ಟರ್, ಯಾರು ಇವರು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಿ. ನಿನ್ನ ಮೇಲೂ ಪ್ರೀತಿ ಇರೋದ್ರಿಂದಲೇ ನೀ ಅತ್ತ ಕೊಟ್ಟದ್ದು ಬಿಟ್ಬಿಟ್ಟು ನನಗೆ. ಆಯ್ತು, ಹೇಳಪ್ಪ. ಯಾರ್ಯಾರು ಇತ್ತ ಕಳಿಸಿರಿ, ಎಲ್ರನ್ನೂ ಮಂತ್ರಿ
ಮಂತ್ರಿ ಮಾಡಿದ್ರಿ, ನನ್ನೊಬ್ಬನ ಯಾಕೆ ಮಾಡಿಲ್ಲ ಹೇಳಿ ಸರ್? ಆಯ್ತು, ನೀನು ಎಲ್ಲ 123 ಜನ ಇದ್ರು ನಮ್ಮ MLA ಎಲ್ಲರೂ ಮಾಡಕ್ ಆಯ್ತಿತ್ತ? ಸರ್ ಈಗ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳೋ ಸಂದರ್ಭದಲ್ಲಿ ನಾನು ಬಹಳ ಗಂಭೀರವಾಗಿ ಸರ್ ಗೌರವ ಇದೆ. ಇಲ್ರೇ, ನಾನೇನೋ ಮಂತ್ರಿ ಮಾಡಲಿಲ್ಲ, ಅಲ್ಲಿ ಹೊರಟೋದೆ. ಅಲ್ಲಿ ಬಿಜೆಪಿ ಮಾಡಿದ್ರ? ಅಲ್ಲಲ್ಲ, ನಾನ್ ಬಿಜೆಪಿ ಮಾಡಿದಾರಾ? ಏನ್ ಹೇಳಿದ್ರು ಸರ್? ಬಿಜೆಪಿ ಮಾಡಿದಾರಾ? ಪರವಾಗಿಲ್ಲ ಸರ್, ನಾನು ಪರವಾಗಿಲ್ವಾ? ಕೊಟ್ಟೋದ್ರಿ ಬಿಜೆಪಿ ಮಾಡ್ಲಿಲ್ವಾ? ಬಿಜೆಪಿ ಮ್ಯಾನ್, ಐ ಆಮ್ ಪ್ರೌಡ್. ನಮ್ಮಲ್ಲಿದ್ದಾಗ ಸರ್ ಇದೇ ಹೇಳ್ತಿದ್ದದು, ಐ ಆಮ್ ಪ್ರೌಡ್ ಆಫ್ JDS MLA, ಐ ಆಮ್ ಪ್ರೌಡ್ ಆಫ್ ಕಾಂಗ್ರೆಸ್ MLA. ಸರ್ ನಾನು ಅಲ್ಲಿದ್ದಾಗ ಐ ಆಮ್ ಪ್ರೌಡ್, ಐ ಆಮ್ ಸಿದ್ದರಾಮಯ್ಯ ಮ್ಯಾನ್ ಸರ್. ನಾನು ನಿಮ್ಮ ಆಯ್ತು ಹೇಳಪ್ಪ ಸರ್. ಸರ್ ಈಗ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರ ಅಧ್ಯಕ್ಷರೇ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ. ಬೈ ಎಂಡ್ ಆಫ್ ಸೆಪ್ಟೆಂಬರ್ 2021 ಸರ್ ಹೈಯೆಸ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಸ್ಟೇಟಿಗೆ ಬಂದಿದ್ರೆ ದಟ್ ಈಸ್ ಕರ್ನಾಟಕ ಸರ್. 1.02 lakh crore rupees ಇನ್ವೆಸ್ಟ್ಮೆಂಟು ಕರ್ನಾಟಕಕ್ಕೆ ಬಂದಿದ್ದು. 45% ಆಫ್ ದಿ ಟೋಟಲ್ 2.29 lakh crores ಇಂಡಿಯಾಗೆ ಬಂದಿರತಕ್ಕಂಥ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಹೈಯೆಸ್ಟ್ ಬಂದಿದ್ವಿ ಸರ್. ಬೈ ಈ ವರ್ಷ 2022ಗೆ ಸರ್ 1.69 lakh crores ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನಮ್ಗೆ ಬಂದಿರೋದು ಸರ್. ಅದಕ್ಕೆ ದಯಮಾಡಿ ತಾವು ಯಾವುದು ಬಂದಿಲ್ಲ ಅಂತ ಅನ್ನೋದಕ್ಕೆ ಯಾರು ನಮ್ಮ ಪ್ರಿಯಾಂಕ ಅವ್ರು ಎತ್ತಿದ್ದಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದೆ ಅಷ್ಟೇ. ಇಲ್ಲ ಅಧ್ಯಕ್ಷರೇ, ಇದು ನಾನು ಹೇಳ್ತಾ ಇರಲ್ಲ ಅಧ್ಯಕ್ಷರೇ, ಇದು ನಿಮ್ಮ ಸರ್ಕಾರದ ಅಧಿಕೃತವಾದಂಥ ಉತ್ತರ. ನಿಮ್ಮ ಮಂತ್ರಿಗಳು ಹೇಳ್ತಾ ಇರೋದು ಸರ್, ನಿಮ್ಮ ಸರ್ಕಾರ ಹೇಳ್ತಾರೆ. ಒಂದು ನಿಮಿಷ ಕೇಳ್ಬಿಡಿ, ನೀವು FDI ಬಗ್ಗೆ ಏನಾದರೂ ಹೇಳಿ, ಇದು ನಿಮ್ಮ ಉತ್ತರ ಇರೋದು. ಕಳೆದ 3 ವರ್ಷದಲ್ಲಿ ಸರ್ಕಾರ ಎಷ್ಟು ಹೇಳಿತು? 4,51,199 ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಕಳೆದ 3 ವರ್ಷದಲ್ಲಿ ಇವರು ಮಾಡಿದ್ದು ಶೂನ್ಯ. ಒಂದು ನಿಮಿಷ ಸರ್, ಕಳೆದ 2 ವರ್ಷದಲ್ಲಿ 17 ಬೃಹತ್ ಕಾರ್ಖಾನೆಗಳು ಬಂದ್ ಮಾಡಿದ್ದಾರೆ ಅಧ್ಯಕ್ಷರೇ. ಸಾವಿರಾರು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಇದರಲ್ಲಿ ಕಳ್ಕೊಂಡಿರೋ ಉದ್ಯೋಗಗಳಿಗೆ ಏನು ನೀವು ಪರಿಹಾರ ಕೊಟ್ಟಿಲ್ಲ ಸರ್. ದಿಸ್ ಈಸ್ ನಾಟ್ ಮೈ ಕ್ಲೇಮ್, ದಿಸ್ ಈಸ್ ಕ್ಲೇಮ್ಡ್ ಬೈ ಯುವರ್ ಗೌರ್ಮೆಂಟ್. ಲೇಬರ್ ಮಿನಿಸ್ಟರ್ ಏನು ಹೇಳ್ತಾರೆ ಅಧ್ಯಕ್ಷರೇ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ 2019ರಿಂದ 21 ತನಕ 49,946 ಮೇಲ್ಸ್, 33,244 ಫೀಮೇಲ್ಸ್, ಒಟ್ಟಿನಲ್ಲಿ 83,190 ಪೀಪಲ್ ಹ್ಯಾವ್ ಲಾಸ್ಟ್ ಜಾಬ್ಸ್. ಇದು ಆಮೇಲೆ 2021-22 ಇದು ಇನ್ನೂ ಡೇಟಾ ಅವೈಲೇಬಲ್ ಇಲ್ಲ. ಗೌರ್ಮೆಂಟ್ ಏನು ಮಾಡಿದೆ? ಉದಾಹರಣೆ, ಇವರು FDI ಅಂತಾರಲ್ಲ ಅಧ್ಯಕ್ಷರೇ, ಓಲಾ ಅಂತ ಒಂದು ಕಂಪನಿ ಇಲ್ಲಿ ಬೆಂಗಳೂರು ಬೇಸ್ಡ್ ಯೂನಿಕಾರ್ನ್ ಟ್ಯಾಕ್ಸಿ ಸರ್ವಿಸ್ ಮಾಡಿದ್ರು. ಅವರು ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಫಸ್ಟ್ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಬ್ಯಾಟ್ರಿ ಪಾಲಿಸಿ ನಮ್ದು ಬಂದಿರೋದು. ಆದರೆ ಅವರು ಹೋಗಿ ಎಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡ್ತಾರೆ? ಇಟ್ಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್. ಇದು ಫ್ಯಾಕ್ಟರಿ ಅಧ್ಯಕ್ಷರೇ, 10,000 ಜನ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಎಲ್ಲಿ? ಕರ್ನಾಟಕದಲ್ಲ, ದೇ ಆರ್ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಹೋಗಿ ತಮಿಳ್ನಾಡುನಲ್ಲಿ ಮಾಡ್ತಾರೆ. ಪಾಟೀಲ್ ಸಾಹೇಬ್ರೆ, ದಿಸ್ ಇಸ್ ದ ಫ್ಯಾಕ್ಟ್. ಇದು ನಿಮ್ಮ ಸರ್ಕಾರ ಮಾಡ್ತಾ ಇರೋದು. ಮಾತಾಡಿ ಪ್ರಿಯಾಂಕ ಅವರೇ. 10,000 ಬರೇ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ ಸರಿ ಇದೆ ಅಂತ. ಇದ ಪಾಟೀಲ್ ರೇ, ಯಾರಿಗೂ ಈಲ್ಡ್ ಆಗಲ್ಲ. ಇನ್ನು ನಮ್ ಕಡೆಯವ್ರಿಗೂ ಈಲ್ಡ್ ಆಗಲ್ಲ, ನಿಮ್ಗೂ ಈಲ್ಡ್ ಆಗಲ್ಲ, ಒಬ್ರಿಗೂ ಈಲ್ಡ್ ಆಗಲ್ಲ. ಯಾಕಂತಂದ್ರೆ ನಾ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಆ ಫ್ಲೋ ಆಫ್ ಥಾಟ್ಸ್ ಇದೆಯಲ್ಲ ಅದೆಲ್ಲ ಕಟ್ ಆಗ್ಬಿಡ್ತದೆ. ಅದನ್ನ ಡಿಸ್ಟರ್ಬ್ ಮಾಡಕ್ಕೋಸ್ಕರ ಮಧ್ಯೆ ಹೇಳೋದು ಅಲ್ಲ. ಅವ್ರು ಯಾರೇ ಹೇಳಿ, ಇವ್ರಾರ ಹೇಳಿ, AS ಪಾಟೀಲ್ ಹೇಳಿ, ಯಾರು, ನಾನೇ ಪ್ರಿಯಾಂಕರ್ಗೆ ಕೇಳಿದೆ, ಹೌದಾ ಇಲ್ವೇನಪ್ಪ ಅಂತ ಕೇಳಿದೆ. ಅದರಿಂದ ಅವರು ಪ್ರಿಯಾಂಕರ್ಗೆ ಹೇಳಿದೆ. ಅದರಿಂದ AS ಪಾಟೀಲ್ರು ಹೇಳ್ತಕ್ಕಂಥದ್ದು ಇದೆಯಲ್ಲ, 1 ಲಕ್ಷ ಚಿಲ್ಲರೆ ಕೋಟಿ ಬಂದಿದೆ ಅಂತ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ ಬಂದರೆ ಬಹಳ ಸಂತೋಷ. ಪ್ರಿಯಾಂಕರ್ಗೆ ಹೇಳಿದ್ದು, ಇಲ್ಲಿ ಕೇಳಿದಂಥ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ ಹೇಳಿರ್ತಕ್ಕಂಥದ್ದು. 2 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಬರಲಿಲ್ಲ, ಉದ್ಯೋಗ ಸೃಷ್ಟಿಯಾಗಲಿಲ್ಲ ಅಂತ ಹೇಳಿದ್ದಾರೆ. 4 ಲಕ್ಷ ಚಿಲ್ಲರೆ ಇನ್ವೆಸ್ಟ್ಮೆಂಟ್ ಬರ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರು, ಉದ್ಯೋಗ ಆಗಲಿಲ್ಲ, ಸೃಷ್ಟಿ ಆಗಲಿಲ್ಲ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ,
ಅಭಿವೃದ್ಧಿಗೂ ಕಾನೂನು ಸುವ್ಯವಸ್ಥೆಗೂ ನೇರ ಸಂಬಂಧ ಇದೆ, ನೇರ ಸಂಬಂಧ. ಅದಕ್ಕೋಸ್ಕರವಾಗಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಈ ಓಲಾ ಬೈಕ್ಸ್ ಇದೆಯಲ್ಲ ಅದು ಮತ್ತೆ ಎಲೆಕ್ಟ್ರಾನಿಕ್ ಟಾಟಾ ಎಲೆಕ್ಟ್ರಾನಿಕ್ಸ್ ಯಾಕೆ ತಮಿಳ್ನಾಡಿಗೆ ಹೊಟ್ಟೋದವು, ಇಲ್ಲಿದ್ದವು ತಮಿಳ್ನಾಡಿಗೆ ಯಾಕೆ ಹೋದವು? ಸುಮಾರು 20,000 ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದ್ದವು. ನಾವು ಗಾನ್ ಟು ತಮಿಳ್ನಾಡು, ನೈಬರಿಂಗ್ ಸ್ಟೇಟ್. ಯಾಕಂತಂದ್ರೆ ಇಲ್ಲಿ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಇರಲಿಲ್ಲ. ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಇಲ್ಲಿ ಇರಲಿಲ್ಲ. ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅಂತಂದ್ರೆ ಲ್ಯಾಂಡ್ ಆರ್ಡರು ಚೆನ್ನಾಗಿರಬೇಕು, ಶಾಂತಿ ಇರಬೇಕು, ಅಶಾಂತಿ ಇರಬಾರ್ದು, ನೆಮ್ಮದಿ ಇರಬೇಕು ಜನರಿಗೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆಗಲ್ಲ ಅಂತೇಳಿ ತಮಿಳ್ನಾಡು ಹೊರಟೋದ್ರು. ಓಲಾ ಬೈಕ್ಸ್ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್, ನಾನು 2 ಕಂಪನಿಗಳು ಮಾತ್ರ ಹೇಳ್ತಾ ಇದ್ದೀನಿ. ಈ 2 ಕಂಪನಿಗಳೇ 20,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ವು. 20,000 ಉದ್ಯೋಗಗಳು. ಈ ಕರ್ನಾಟಕ ಅದರಿಂದ ವಂಚಿತರಾಯ್ತಾ? 20,000 ಎಂಪ್ಲಾಯ್ಮೆಂಟ್. ಹಾಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ ಮನೆ ಅಧ್ಯಕ್ಷರೇ, ಇನ್ವೆಸ್ಟ್ಮೆಂಟ್ ಬರದೇನೆ, ಹೈಯರ್ ಎಜುಕೇಶನ್ ಜಾಸ್ತಿ ಆಗದೇನೆ, ಲ್ಯಾಂಡ್ ಆರ್ಡರ್ ಇಲ್ಲದೇನೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮಗೆ ಒಂದು ಹೇಳಬೇಕು ಅಂತಂದ್ರೆ, ಡಿಮಾನಿಟೈಸೇಷನ್ನು ಮತ್ತೆ GST ಬರೋದಕ್ಕಿಂತ ಮುಂಚಿತವಾಗಿ ಸಣ್ಣ ಕೈಗಾರಿಕೆಗಳು, MSMEಗಳು ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು, ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥದ್ದು MSMEಗಳು. 11 ಕೋಟಿ ಉದ್ಯೋಗಗಳನ್ನು ಕೊಟ್ಟಿದ್ರು ಈ ಸಣ್ಣ ಕೈಗಾರಿಕೆಗಳು ಮತ್ತು MSMEಗಳು. 11 ಕೋಟಿ ಹುದ್ದೆಗಳನ್ನು ಕೊಟ್ಟಿದ್ದವು. ಈಗ ಎಷ್ಟು ಕೋಟಿ ಹುದ್ದೆಗಳಿದ್ದಾವೆ ಅಂತಂದ್ರೆ ಸುಮಾರು 60% ಆಫ್ ದಿ MSMEಗಳು ದೇ ಆರ್ ಕ್ಲೋಸ್ ಡೌನ್. 60% ಆಫ್ ದಿ MSMEಗಳು ದೇ ಆರ್ ಕ್ಲೋಸ್ ಡೌನ್. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ 11 ಕೋಟಿಯಿಂದ 2.5 ಕೋಟಿಗೆ ಉದ್ಯೋಗಗಳು ಬಂದ್ಬಿಟ್ಟಿದ್ದಾವೆ ದೇಶದಲ್ಲಿ. ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಕಡಿಮೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ ಯುವತಿಯರು ಅವರೇಜ್ ವಯಸ್ಸಿರ್ತಕ್ಕಂಥದ್ದು 28.3, 28.3. ಅವ್ರಿಗೆ ಉದ್ಯೋಗ ಕೊಡಬೇಕಲ್ಲ. ನಿಮಗೆ ಒಂದು ಅಂಕಿಅಂಶಗಳನ್ನು ಹೇಳಬೇಕು ಅಂತಂದ್ರೆ, ಗ್ರಾಜ್ಯುಯೇಟ್ಸ್ ಆಗಿರ್ತಕ್ಕಂಥ ಹೆಣ್ಮಕ್ಳು ಕರ್ನಾಟಕದಲ್ಲಿ ನಿರುದ್ಯೋಗಿಗಳ ಪರ್ಸೆಂಟೇಜ್ ಎಷ್ಟಿದೆ ಅಂತಂದ್ರೆ ಅವರಲ್ಲಿ 40%. ಗ್ರಾಜ್ಯುಯೇಟ್ಸ್ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು, ಗ್ರಾಜ್ಯುಯೇಟ್ಸ್ ಆಗಿರ್ತಕ್ಕಂಥ ಪುರುಷರು, ಅವರಲ್ಲಿ ನಿರುದ್ಯೋಗ ಎಷ್ಟಿದೆ ಅಂತಂದ್ರೆ 22%, 22%. ಹೆಣ್ಮಕ್ಳು 40%, ಗಂಡು ಮಕ್ಕಳು 22%. ಸೊ ಇದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ 6,66,00,000 ಜನ ಇದ್ದಾರೆ ಅಂತ ಈಗಿನ ಲೆಕ್ಕ ನಮಗೆ. 6,66,00,000. ಅದರಲ್ಲಿ 60 ವರ್ಷ ತುಂಬಿದವರು 76.6 ಲಕ್ಷ ಜನರಿದ್ದಾರೆ. 60 ವರ್ಷ ತುಂಬಿದವರು. ಇದು 2030ಕ್ಕೆ ಇವ್ರು ಎಷ್ಟಾಗ್ತಾರಪ್ಪ ಅಂತಂದ್ರೆ 1.06 ಕೋಟಿ.
76.6 ಲಕ್ಷದಿಂದ 1.06 ಕೋಟಿ ಆಗ್ತಾರೆ. 18ರಿಂದ 23 ವಯಸ್ಸಿನವರು ಯುವಕರು, ಇವ್ರ ಸಂಖ್ಯೆ 76.6%. ಇವ್ರು ಎಷ್ಟಾಗ್ತಾರೆ 2030ಕ್ಕೆ ಅಂತಂದ್ರೆ 62 ಲಕ್ಷಕ್ಕೆ ಇಳಿತಾರೆ. ಫ್ರಮ್ 76.6% ಟು 62 ಆಗ್ತಾರೆ. ಅಂದರೆ 2030ಕ್ಕೆ ಯುವಕರ ಸಂಖ್ಯೆ ಕಡಿಮೆ ಆಗ್ತದೆ, ಅವರ ಶಕ್ತಿ ಸಾಮರ್ಥ್ಯ ಎಲ್ಲ ಕಡಿಮೆ ಆಗ್ಬಿಡ್ತದೆ. ಯಾಕಂತಂದರೆ ಅವ್ರಿಗೆ ಉದ್ಯೋಗ ಕೊಡಲಿಲ್ಲ, ನಾವು ಶಿಕ್ಷಣ ಸರಿಯಾಗಿ ಕೊಡಲಿಲ್ಲ, ಎಷ್ಟು ಕೊಡಬೇಕಾಯ್ತು ಅಷ್ಟು ಕೊಡಲಿಲ್ಲ. ಉದ್ಯೋಗ ಬೇಕು ಅಂತ ಅವರಿಗೆ ಉದ್ಯೋಗ ಕೊಡದೇನೆ ಬೇರೆ ಬೇರೆ ಧರ್ಮಾಚರಣೆಯಲ್ಲಿ ಅವ್ರನ್ನ ತೊಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ, ಯುವಕರು ದಾರಿ ತಪ್ತಾ ಇದ್ದಾರೆ. ದೇಶ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ನಮ್ಮನ್ನೆಲ್ಲ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಇದರ ಬಗ್ಗೆ ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅಥವಾ ಜಗತ್ತಿನ ಯಾವುದೇ ಸರ್ಕಾರ ಆಗಲಿ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥದ್ದು, ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು, ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ನೀತಿ ಆಯೋಗದವರು ಒಂದು ಸರ್ವೆ ಮಾಡಿದ್ದಾರೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಹೆಂಗಿದೆ ಅಂತೇಳಿ ಮಾಡಿದ್ದಾರೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಅದರ ಪ್ರಕಾರ ಕೇರಳ ಮೇಲ್ಗಡೆ ಇದೆ, ದಕ್ಷಿಣ ರಾಜ್ಯಗಳದು ಕೇರಳ ಮೇಲ್ಗಡೆ ಇದೆ 0.7%, ತಮಿಳುನಾಡು 4.9%, ತೆಲಂಗಾಣ 13.7%, ಆಂಧ್ರ ಪ್ರದೇಶ 12.3%, ಕರ್ನಾಟಕ 13.2%. ಎಲ್ಲ ರಾಜ್ಯಗಳಿಗಿಂತ ನಾವು ಕೆಳಗಡೆ ಇದ್ದೀವಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಗುಜರಾತ್ ಎಷ್ಟಿದೆ ಗೊತ್ತಾ? 18.6%. ನಮಗಿಂತ ಕೆಳಗೆ 18.6%. ಪಂಜಾಬ್ 5.6%, ಹಿಮಾಚಲ ಪ್ರದೇಶ್ 7.6%, ಉತ್ತರಾಖಂಡ 17.7%, ಕಾಶ್ಮೀರ ಜಮ್ಮು ಅಂಡ್ ಕಾಶ್ಮೀರ್ 12.6%, ತ್ರಿಪುರಾ 16.7%, ಮಿಜೋರಾಂ 9.8%, ಮಣಿಪುರ 17.9%, ಉತ್ತರ ಪ್ರದೇಶ 37.8%, ನಾವು 13.2%, UP 37.8%, ಬಿಹಾರ 51.9%. ಅವ್ರು ಇನ್ನೂ ಕೆಳಗಡೆ. ರಾಜಸ್ಥಾನ 29.5%. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅನೇಕ ವಿಚಾರಗಳಲ್ಲಿ ತಮಿಳುನಾಡು, ನಮ್ಮ ಸೌತ್ ಇಂಡಿಯಾ ಸ್ಟೇಟ್ಗಳಲ್ಲಿ ಕಂಪೇರ್ ಮಾಡ್ಕೊಂಡಾಗ ಯಾಕೆ ನಾವು ಹಿಂದೆ ಬೀಳ್ತಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅವಶ್ಯಕತೆ ಇದೆ. ಅದರಿಂದ ಗುಜರಾತ್ನವರು ನಾವು ಭಾಳ ಮುಂದುವರೆದಿದ್ದೀವಿ, ಗುಜರಾತ್ ಮಾದರಿ ಮಾಡ್ತೀವಿ ಅಂತ ಹೇಳಿದ್ರೆ ಅವರು 18.6% ಇದೆ, ನಾವು 13.2%, ಅವರು 18.6%. ನಮಗಿಂತ ಮೇಲೆ ಇದ್ದಾವೆ ದಕ್ಷಿಣ ರಾಜ್ಯಗಳು. ಉತ್ತರ ಪ್ರದೇಶ, ಬಿಹಾರ ಇನ್ನೂ ಕೆಳಗಡೆ ಇದ್ದಾವೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯುವಕರಿಗೆ ಉದ್ಯೋಗ ಕೊಟ್ಟರೆ, ಶಿಕ್ಷಣ ಕೊಟ್ಟರೆ, ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡ್ರೆ, ಶಾಂತಿಯನ್ನು ಕಾಪಾಡಿದ್ರೆ, ನೆಮ್ಮದಿಯನ್ನು ಕಾಪಾಡಿದ್ರೆ,
ನಮ್ಮ GDP ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಎಲ್ಲಿ ಜೇಬ್ನಲ್ಲಿ ದುಡ್ಡಿರಲ್ಲ ನಾವು ಅಂಗಡಿಗೆ ಯಾಕೆ ಹೋಗ್ತೀವಿ, ಶಾಪಿಂಗ್ ಯಾಕೆ ಹೋಗ್ತೀವಿ? ದುಡ್ಡಿದ್ದಿರ್ತಾನೆ ಅಂಗಡಿಗೆ ಹೋಗೋದು, ದುಡ್ಡಿದ್ದಿರ್ತಾನೆ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನಕ್ಕೆ ಹೋಗೋದು, ದುಡ್ಡಿದ್ದಿರ್ತಾನೆ ಬಟ್ಟೆ ತಗೊಳಕ್ ಹೋಗೋದು, ದುಡ್ಡಿದ್ದಿರ್ತಾನೆ ಹಬ್ಬ ಮಾಡೋದು. ಅದನ್ನೇ ಕೊಂಡ್ಕೊಳ್ಳೋ ಶಕ್ತಿ ಅಂತ ಕರೆಯೋದು, ಪರ್ಚೇಸಿಂಗ್ ಪವರ್. ಎಲ್ಲಿ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತದೆ ಅಲ್ಲಿ ಆರ್ಥಿಕ ಬೆಳವಣಿಗೆ ಆಗಲ್ಲ, ಟ್ಯಾಕ್ಸ್ ಜನರೇಟ್ ಆಗಲ್ಲ. ಟ್ಯಾಕ್ಸ್ ಜನರೇಟ್ ಆಗದೆ ಹೋದ್ರೆ GDPಗೆ ನಮ್ಮದು ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತದೆ. ಇದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾನು ಈ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಕಾನೂನಿನ ಸುವ್ಯವಸ್ಥೆ ನಾವು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀವಿ ಅಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರವಾಗಿ ಹೆಚ್ಚು ಮಹತ್ವವನ್ನು ಕಾನೂನು, ಲಾ ಅಂಡ್ ಆರ್ಡರ್, ಮೇಂಟೆನೆನ್ಸ್ ಆಫ್ ದಿ ಲಾ ಅಂಡ್ ಆರ್ಡರ್ ಇದೆಯಲ್ಲ, ಶಾಂತಿ ಕಾಪಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಶಾಂತಿ ಕದಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಈಗ ಇತ್ತೀಚೆಗೆ ನೀವೆಲ್ಲ ಹೋಮ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ. ಪ್ರಜಾವಾಣಿನಲ್ಲಿ ಒಂದು ವರದಿ ಬಂದಿದೆ ಹೋಮ್ ಮಿನಿಸ್ಟರ್ ಅವರೇ, 7/3/2022. ಆ ವರದಿ ಬಂದ ಮೇಲೆ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ST ರಮೇಶ್ ಅಂತಕ್ಕಂಥವರು ಮತ್ತೆ ಡಾಕ್ಟರ್ DV ಗುರುಪ್ರಸಾದ್ ಅಂತಕ್ಕಂಥವ್ರು ನಿವೃತ್ತ ಪೊಲೀಸ್ ಆಫೀಸರ್ಗಳು. ಇವ್ರೇನು ರಿಯಾಕ್ಟ್ ಮಾಡಿದ್ರು, ಏನಂತ ಬಂದಿದೆ ಪೊಲೀಸ್ ಇಲಾಖೆಯಲ್ಲಿ? ಕಾಸು ಕೊಟ್ಟರಷ್ಟೇ ಪೊಲೀಸ್ ಬಾಸ್. ನೀವು ಅದನ್ನು ಅಲ್ಗಳಿತೀರಿ, ಇಲ್ಲ ಅದು ಪೊಲೀಸ್ ಪತ್ರಿಕೆಯಲ್ಲಿ ಬಂದಿರೋದನ್ನೆಲ್ಲ ಅದು ಸತ್ಯ ಅಲ್ಲ ಅಂತ. ನೀವಾಗಲಿ ಮುಖ್ಯಮಂತ್ರಿ ಆಗಲಿ ಅದನ್ನು ಡಿನೇ ಮಾಡಿಲ್ಲ ಇವತ್ತಿನವರಿಗೆ. ಸರ್, ನಾನು ಅಲ್ಲಗಳಿಯಲ್ಲ, ಕೂತ್ಕೊಳ್ಳಿ. ಯಾವಾಗಿಂದ ಅಂತ ಅದು ಯಾವಾಗಿಂದ ಅಂತ 7/3 ಅಲ್ಲಲ್ಲ, ಆ ಪತ್ರಿಕೆಯಲ್ಲಿ ಬಂದಿದ್ದು ಸರಿ ತಾವ್ ಹೇಳೋದು. ಅದು ಯಾವಾಗಿಂದ ಸ್ಟಾರ್ಟ್ ಆಯ್ತು, ಎಲ್ಲಿ ಬಂದು ನಿಂತಿದೆ? ಬಂದಿರೋದು ಯಾವಾಗ ಅದು ಸ್ವಾಮಿ? ಅಲ್ಲ, ಬಂದಿರೋದು ಯಾವಾಗ? ಏಜೆಂಟ್ರನ್ನ ಇಟ್ಕೊಂಡಿದ್ರು, ಟ್ರಾನ್ಸ್ಫರ್ ಮಾಡಿ ಗಂಟು ಹೇಳಿ ಅವ್ರನ್ನ ಹತ್ರ ಸೇರಿಸಲಿಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಹೇಳಿರೋದು ಅವರು. ಈ ಸರ್ಕಾರ ನಮ್ ಸರ್ಕಾರನ ಅದು? ಹಿಂದಿನ ಸರ್ಕಾರದಲ್ಲಿ ಈ ಸರ್ಕಾರ, ಸಮರ್ಥನೆ ಈ ಸರ್ಕಾರ ಅಂದ್ರೆ ನೀವು ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಸರ್. ಹಿಂದಿನ ಸರ್ಕಾರದಲ್ಲಿ ಏನೂ ಇರಲಿಲ್ಲ. ಅದು ಹಿಂದಿನ ಸರ್ಕಾರದ ಆಯ್ತಪ್ಪ, ಜನ ತೀರ್ಪು ಕೊಟ್ಟು ಆಗೋಗಿದೆ. ನಾವ್ ಇಲ್ಲಿ ಕೂತಿದೀವಿ, ನೀವು ಅಲ್ಲಿ ಕೂತಿದ್ದೀರಿ, ಇಲ್ಲಿ ಕೂತಾಗೋಯ್ತು ಆಯ್ತಲ್ಲ, ನಾವ್ ಇಲ್ಲಿ ಬಂದಿದ್ದೀವಲ್ಲ. ಜನ ತೀರ್ಪು ಕೊಟ್ಟು ಆಗಿದೆಯಲ್ಲ 2018ರಲ್ಲಿ, ನೀವು ಬಂದ್ರಲ್ಲ. ಆಯ್ತಪ್ಪ, ನಾವು ಜನ ತೀರ್ಪು 18ರಲ್ಲಿ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಅದನ್ನೇ ಹಿಡ್ಕ ಕೂತ್ಕಂದ್ರೆ ನಿಮ್ ಕಾಲದಲ್ಲಿ ಆಯ್ತು ಅದು ಉತ್ತರನಾ? ನಿಮ್ ಕಾಲದಲ್ಲಿ ಆಯ್ತು ಅದಕ್ಕೆ ನಮ್ಮ ಕಾಲದಲ್ಲೂ ಆಗುತ್ತೆ, ನಿಮ್ ಕಾಲದಲ್ಲಿ ಆಯ್ತು ಅದಕ್ಕೆ ನಮ್ಮ ಕಾಲದಲ್ಲೂ ಆಯ್ತದೆ ಅಂದ್ರೆ ಏನು? ವಾಟ್ ಈಸ್ ಇಟ್ ಎ ಫಿಟ್ಟಿಂಗ್ ರಿಪ್ಲೈ? ಆಗಿಲ್ಲ ಸರ್. ಹಳೆ ಕುದುರೆ ಹೊಸ ಸವಾರ ಎಳ್ಕೊಂಡು ಹೋಗ್ತದೆ ಅನೇಕ ಕಡೆ. ಕೂತ್ಕೊಳ್ಳಿ, ಹಳೆ ಕುದುರೆನೂ ಇಲ್ಲ ಅದು. ಯಾರ ಸವಾರ ಕೂಡ ಹೆಂಡದಂಗಡಿಗೂ ಹೋಗ್ತದೆ, ವೇಶ್ಯಾವಾಟಿಕೆ ಕಡೆನೂ ಹೋಗ್ತದೆ. ಹಳೆ ಕುದುರೆ ಹೋಗ್ತಾ ಇದೆ. ಅಲ್ಲಮಪ್ರಭು ಏನ್ ಹೇಳಿದಾರೆ ಗೊತ್ತಾ? ಅಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಅಲ್ಲಮಪ್ರಭು ಏನ್ ಹೇಳಿದಾರೆ ಗೊತ್ತಾ? ಕೂತ್ಕೊಳ್ಳಿ. ಅಲ್ಲಮಪ್ರಭು ಏನ್ ಹೇಳಿದಾರೆ ಗೊತ್ತಾ? ಅದನ್ನೇ ಹೇಳ್ತೇನೆ. ಕೊಟ್ಟ ಕುದುರೆಯನ್ನು ಏರದವ, ಕೊಟ್ಟ ಕುದುರೆಯನ್ನು ಏರದವ ಅವನು ಶೂರನೂ ಅಲ್ಲ, ವೀರನೂ ಅಲ್ಲ. ಏರಿದೀವಿ, ನಿಭಾಯಿಸ್ತಾ ಇದ್ದೀವಿ. ಏಜೆಂಟ್ಗಳನ್ನು ಕುದುರೆಯನ್ನು ಏರದವ ಸ್ವಾಮಿ ಶೂರನೂ ಅಲ್ಲ, ವೀರನೂ ಅಲ್ಲ. ಅಲ್ಲಂ ಪ್ರಭು ಮಾತು ಇದು. ಕೂತ್ಕೊಳ್ಳಿ ಪ್ಲೀಸ್. ಅಂದ್ರೆ ಉತ್ತರ ಕೊಡ್ತೀರಲ್ವಾ? ಯು ಆರ್ ಗೋಯಿಂಗ್ ಟು ರಿಪ್ಲೈ ಆರ್ ನಾಟ್? ಕೊಡಿ ಮತ್ತೆ, ಕೂತ್ಕೊಳ್ಳಿ ಮತ್ತೆ ಪ್ಲೀಸ್. ಪ್ಲೀಸ್, ನೀವು ಹೆಂಗೆ ಅರ್ಗೇಂದ್ರ ಎದ್ದು ಮಧ್ಯದಲ್ಲಿ ಇದ್ರೆ ಹೆಂಗೆ?
ನಿಮ್ಗೆ ಸ್ವಲ್ಪ ತಾಳ್ಮೆ ಇರಬೇಕು, ಸಹಿಷ್ಣುತೆ ಇರಬೇಕು. ಏನು ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಿಮ್ಗೆ ಸಹಿಷ್ಣುತೆ ಹೋಗ್ಬಿಟ್ಟದೆ, ಅದೇ ಬಂದಿರೋ ತಾಪತ್ರಯ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಏನು ಹೇಳಿದ್ದಾರೆ, ಎಸ್ ಟಿ ರಮೇಶ್ ಅಂತ ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ. ಇದು ಬಂದಮೇಲೆ ಅವ್ರೇನು ಹೇಳಿದ್ದಾರೆ, ಜಾತಿ ಧರ್ಮ ರಹಿತವಾದ ಪೊಲೀಸ್ ಇಲಾಖೆ, ಜಾತಿ ಧರ್ಮ ರಹಿತವಾದಂಥ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ದಿಕ್ಕು ತಪ್ಪಿದೆ. ಯಾರು ಹೇಳೋದು? ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳೋದು, ನಾನು ಹೇಳಿರೋದಲ್ಲ. ರಾಜಕಾರಣಿಗಳು ಕಾನೂನು ಬಾಹಿರ ಹಸ್ತಕ್ಷೇಪದಿಂದ ಅಧಿಕಾರ ದುರುಪಯೋಗವಾಗುತ್ತಿದ್ದು ರಕ್ಷಣೆ ಸಿಗದೆ ಜನ ಒದ್ದಾಡುತ್ತಿದ್ದಾರೆ. ಇದು ರಿಟೈರ್ಡ್ DGP ಮಿಸ್ಟರ್ ಎಸ್ ಟಿ ರಮೇಶ್ ಹೇಳೋದು. ಈ ಗುರುಪ್ರಸಾದ್ ಏನು ಹೇಳಿದ್ದಾರೆ ಅಂತಂದ್ರೆ, ರಾಜಕಾರಣಿಗಳು ಮಿನಿಟ್ಸ್ ಹಾಗೂ ಜಾತಿ ಆಧಾರದಲ್ಲಿ ವರ್ಗಾವಣೆ ನಡೆಸದೆ ಅರ್ಹತೆ ಮತ್ತು ದಕ್ಷತೆಗಳನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡರೆ ವ್ಯವಸ್ಥೆ ಬದಲಾಗುತ್ತದೆ. ಇದನ್ನ ಗುರುಪ್ರಸಾದ್ ಹೇಳಿರೋದು. ಮಾರ್ಚ್ 7ರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಹೋಟೆಲ್ ತಿಂಡಿಗಳು ಮೆನು ಇದೆಯಲ್ಲ, ಹೋಟೆಲ್ ತಿಂಡಿಗಳಲ್ಲಿ ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಮಸಾಲೆ ದೋಸೆಗಿಷ್ಟು, ಈರುಳ್ಳಿ ದೋಸೆಗಿಷ್ಟು, ಇಡ್ಲಿಗಿಷ್ಟು, ಬೋಂಡಾಗಿಷ್ಟು ಅಂತ ಹಾಕ್ಬಿಟ್ಟಿದ್ದು ರೇಟ್ ಹಾಕಿರ್ತಾರೆ. ಅದೇ ಥರ ರೇಟ್ ಹಾಕ್ಬಿಟ್ಟಿದ್ದಾವೆ ಅಂತ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಯಾರು ಹೇಳಿರೋದು? ಪ್ರಜಾವಾಣಿ ಪತ್ರಿಕೆಯವ್ರು ಹೇಳಿರೋದು. ನಾನು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ. ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ನಾನು ಇದನ್ನ ಅಲ್ಗಳ್ದಿದ್ರೆ ಸರ್ಕಾರ ಇಲ್ಲ ಇಲ್ಲ ಈ ಥರ ಎಲ್ಲ ಆಗಿಲ್ಲ, ಸುಳ್ಳು ಬರೆದ್ಬಿಟ್ಟವ್ರೆ, ಇಲ್ಲ ನಾವು ಅವ್ರ ಮೇಲೆ ಕ್ರಿಮಿನಲ್ ಇದಾಗ್ತೀವಿ ಅಂತದ್ದು, ಡಿಫಮೇಷನ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ ಸರ್ ಹೋಗೋದು. ನೀವು ಡಿಫಮೇಷನ್ ಕೇಸನ್ನು ಹಾಕ್ಲಿಲ್ಲ, ಅದನ್ನ ಅಲ್ಗಳಿನೂ ಇಲ್ಲ, ನೀವಾಗಲಿ ಚೀಫ್ ಮಿನಿಸ್ಟರ್ ಆಗಲಿ ಅಲ್ಗಳಿನಿಲ್ಲ. ವಾಟ್ ಡಸ್ ಇಟ್ ಮೀನ್? ವಾಟ್ ವಿಲ್ ಬಿ ದಿ ಪ್ರಿಸಂಪ್ಷನ್ ಆಫ್ ದಿ ಪಬ್ಲಿಕ್? What will be the presumption of the opposition? ಸರ್ ಒಂದೇ ನಿಮಿಷ, ಪುನಃ ಎದ್ರಿ ಒಂದು ಪತ್ರ ಬರೆದಿದ್ದೇವೆ ಆ ಆರ್ಟಿಕಲ್ ಬಗ್ಗೆ, ನಿರ್ದಿಷ್ಟವಾದಂತ ಯಾವ್ದಾದ್ರು ಮಾಹಿತಿ ಕೊಡಿ, ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಪತ್ರ ಬರೆದಿದ್ದೇವೆ. ಅವ್ರು ಎಲ್ಲೂ ಇಲ್ಲ ಇಂಥ ಅಧಿಕಾರಿ ತಗೊಂಡಿದ್ದಾನೆ, ಇಷ್ಟು ತಗೊಂಡಿದ್ದಾನೆ, ಎಲ್ಲೂ ಇಲ್ಲ. ನಾನೀಗ ಸಿದ್ದರಾಮಯ್ಯ ಉತ್ತರ ಕೊಟ್ಟಿರೋ ಇಡೀ ಅಲ್ಲಿ ಉತ್ತರ ಕೊಟ್ಟಿರೋ ಇಡೀ ಹಂಗೆ ಆ ಥರ ಉತ್ತರ ಕೊಟ್ಟಿದ್ರೆ ಅವರು ಇಲ್ಲಿ ಸದನದ ಮುಂದೆ ಇಡಿಯಪ್ಪ, ನೀವು ಪತ್ರ ಬರೆದು ಅದಕ್ಕೆ ಉತ್ತರ ಬಂದಿದ್ರೆ ಸದನದ ಮುಂದೆ ಇಡಿ. ನಾನೇನು ಬೇಡ ಅಂತೀನ ನಿಮಗೆ? ಆಮೇಲೆ ಕಮಿಂಗ್ ಇನ್ ಯುವರ್ ವೇ? ಐ ಡೋಂಟ್ ಕಮ್ ಇನ್ ಯುವರ್ ವೇ. ಯು ಗಾಟ್ ಎವರಿ ರೈಟ್. ಮೊನ್ನೆ ಅಧ್ಯಕ್ಷರೇ PSIಗೆ 10 ರಿಂದ 30 ಲಕ್ಷ ರೂಪಾಯಿ ಅವ್ರು ಹೇಳಿರೋದು. ಇನ್ಸ್ಪೆಕ್ಟರ್ ಹುದ್ದೆಗೆ 20 ಲಕ್ಷದಿಂದ 1 ಕೋಟಿ ರೂಪಾಯಿ, ACP ಹುದ್ದೆಗೆ 25 ಲಕ್ಷದಿಂದ 1 ಕೋಟಿ ರೂಪಾಯಿ, DYSP ಹುದ್ದೆಗೆ 25 ಲಕ್ಷದಿಂದ 1 ಕೋಟಿ ರೂಪಾಯಿ, DCP ಹುದ್ದೆಗೆ 1 ಕೋಟಿಯಿಂದ 5 ಕೋಟಿ ರೂಪಾಯಿ. ಅವ್ರು ಯಾರೋ ಪಾಪ ಒಬ್ಬರು ಬಡ್ಡಿಗೆ ಹಣ ತಗೊಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ, ಅದನ್ನು ವರದಿ ಮಾಡಿದ್ದಾರೆ ಪ್ರಜಾವಾಣಿನಲ್ಲಿ. 25,000 ರೂಪಾಯಿ ಅವ್ರ ಹತ್ರ ಇತ್ತಂತೆ, 25 ಲಕ್ಷ ಅವ್ರ ಹತ್ರ ಇತ್ತಂತೆ. ಆಮೇಲೆ 60 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು 65 ಲಕ್ಷ ಸಾಲ ಮಾಡಿಬಿಟ್ಟು 90 ಲಕ್ಷ ಕೊಟ್ಟ ಮೇಲೆ ಅವ್ರು ಟ್ರಾನ್ಸ್ಫರ್ ಆಗಿದೆ ಅಂತ ವರದಿ ಪತ್ರಿಕೆಯಲ್ಲಿ ಬಂದಿರೋದು. ನೀವು ಇವರಿಂದ ಕಾನೂನನ್ನ ಸುವ್ಯವಸ್ಥೆ ಮಾಡಿ ಅಂತಂದ್ರೆ ನಿರೀಕ್ಷೆ ಮಾಡೋಕ್ಕಾಗ್ತದಾ? ನೀವೇ ಹೇಳಿ ಹೋಮ್ ಮಿನಿಸ್ಟರ್ ಅವರು. ಇವರಿಂದ ನೀವೇ ಒಂದು ಕಡೆ ಹೇಳಿದಿರಿ, ಡಿಸೆಂಬರ್ 4ನೇ ತಾರೀಕು ಒಂದು ಹೇಳಿದಿರಿ. ಹೇಳಿದಿರೋ ಇಲ್ಲೋ? ಈ ಪೊಲೀಸ್ನವರು ಒಬ್ಬ ಅಧಿಕಾರಿಗೆ ಬೈತಾ ಇವ್ರು ಏನು ಹೇಳಿದ್ದಾರೆ ಗೊತ್ತಾ? ಡಿಸೆಂಬರ್ 4ನೇ ತಾರೀಕು 2021 ಏನು ಹೇಳಿದ್ದಾರೆ ಗೊತ್ತಾ? ಈ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿಗಳ ತರ ಬಿದ್ದವ್ರೆ ಅಂತ ಹೇಳಿದಿರಿ. ನಾನು ಹೇಳಿರೋದಲ್ಲ. ಎಲ್ಲಿ? ಶಿವಮೊಗ್ಗದಲ್ಲ, ಚಿಕ್ಕಮಗಳೂರಿನಲ್ಲ. ಎಲ್ರಿ ಹೇಳಿದ್ದು ನೀವು? ನಾನು ಹೇಳಿರೋದಲ್ಲ, ಇದು ನೀವೇ ಹೇಳಿರೋದಪ್ಪ. ಪೊಲೀಸ್ನವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿರೋದು ಇವರು. ಏನ್ರಿ ನಿಮ್ಮ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿ ಥರ ಬಿದ್ದವ್ರೆ, ಅಲ್ಲಿ ಎಂಥದ್ದು ದನಗಳ ರಕ್ಷಣೆ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ,
ಅಂತ ನೀವು ಹೇಳಿದಿರೋ ಇಲ್ವೋ? ಆಮೇಲೆ ಏನು ಉತ್ತರ ಕೊಟ್ಟಿದ್ದೀರಿ ನೀವು? ನಾನು ನೋಡಿಯಪ್ಪ, ಲಂಚ ತಿಂದ್ಕೊಂಡು ನಾಯಿ ಹಂಗೆ ಬಿದ್ದಿರ್ತಾರೆ. ಅಲ್ಲೇನು ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದೀರಿ ಗೊತ್ತಾ? ಎಲ್ಲ ಪೊಲೀಸರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿಲ್ಲ. ಒಂದು ಅಮಾನವೀಯ ಮತ್ತು ಪಾಶವೀ ಕೃತ್ಯ ನಡೆಯಲು ವಿಫಲರಾದವರ ಬಗ್ಗೆ ಕೋಪದಿಂದ ಮಾತಾಡಿದ್ದೇನೆ. ನೀವೇ ಹೇಳಿರೋದು, ಅಡ್ಮಿಟೆಡ್ ಅಲ್ವಾ? ನೀವು ಹೇಳಿರೋದು ಸಳ್ಳಿಯ ಸತ್ಯ ಅಲ್ವಾ? ಹೌದಲ್ವೇನ್ರಿ? ಹೌದು ಸರ್, ಅವರೆಲ್ಲ ನನ್ನ ಕಾಲದಲ್ಲಿ ಅಪಾಯಿಂಟ್ ಆದವರಲ್ಲ. ಅಲ್ಲಿ ಯಾರ ಕಾಲದಲ್ಲಿ ಅಪಾಯಿಂಟ್ ಆಗಲಿ? ಕುದುರೆ ಓಡಿಸೋರು ನೀವಲ್ಲ ಸವಾರ. ಅದೇ ನಿಮ್ಮ ಹತ್ರ ಇರೋದು, ನಾನೀಗ ನಿಮ್ಮ ಹತ್ರ ಇರೋದಲ್ವಾ? ಅದಕ್ಕೆ ಹೇಳಿದ್ದು ಕೊಟ್ಟ ಕುದುರೆಯನ್ನು ಏರ್ದವ ಧೀರನೂ ಅಲ್ಲ ಸೂರನೂ ಅಲ್ಲ ಅಂತ. ನೋಡಿ, ಅದಕ್ಕೆ ಅದೇ ಹಳೆ ಕುದುರೆ ಅನುಬಂಧ ಮಾಡಿ ಹೋಗ್ತದೆ. ಆಯ್ತಪ್ಪ, ನಿಮ್ ಕಾಲದಲ್ಲಿ ಆಗಿತ್ತು, ಸರಿದಾರಿಗೆ ಹೋಗ್ಲಿಕ್ಕೆ. ಹಾಗಾದ್ರೆ ಯಾಕೆ ಹೇಳ್ತೀರಿ ನಮ್ ಕಾಲದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮಾಡಿದ್ದೇವೆ ಅಂತ ಯಾಕೆ ಹೇಳ್ತೀರಿ? ಇಲ್ಲಪ್ಪ, ಹಳೆ ಕುದುರೆ ನಾವು ಕಾನೂನು ಸುವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತ ಒಪ್ಕೊಳ್ಳಿ ತಪ್ಪನ. ಹೇಳ್ತೀನಿ, ನಿಮ್ ಕಾಲದಲ್ಲಿ ಎಷ್ಟು ಕಾನೂನು ಸುವ್ಯವಸ್ಥೆ ಇತ್ತು. ಹೇಳಿದ್ರೆ ಏನ್ರಿ ಪ್ರಶ್ನೆ? ನಮ್ ಕಾಲದಲ್ಲಿ ಏನಾಯ್ತು, ನಿಮ್ ಕಾಲದಲ್ಲಿ ಏನಾಯ್ತು? ಜನ ಬದಲಾವಣೆ ಮಾಡಿದ್ರಲ್ಲಪ್ಪ, ಆಪರೇಷನ್ ಕಮಲ ಮಾಡ್ಕೊಂಡು ಬಂದ್ರಲ್ಲ ಅಧಿಕಾರಕ್ಕೆ, ಬಂದ್ ಏನ್ ಬದಲಾವಣೆ ಮಾಡಿದ್ರಿ? ಹಾಗಾದ್ರೆ ಏನ್ ಜನರಿಗೆ ಏನ್ ಪ್ರಯೋಜನ ಆಯ್ತು? ಕಾನೂನು ಸುವ್ಯವಸ್ಥೆ ಆಗ್ಲಿಲ್ಲ, ಬದಲಾವಣೆ ಆಗ್ಲಿಲ್ವಲ್ಲ. ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳದ್ದು ಬಂದು ನೀವು. ದಟ್ ಈಸ್ ಮೈ ಪಾಯಿಂಟ್. ನೀವು ನೋಡ್ರಿ, ಯಾವಾಗಲೂ ಯು ಆರ್ ಎ ಫೇರ್ ಮ್ಯಾನ್. ಐ ನೋ ಯು ಆರ್ ಎ ಫೇರ್ ಎನಫ್. ತಪ್ಪಿದ್ರೆ ತಪ್ಪು ಅಂತ ಒಪ್ಕೋತೀರಿ ಪಾಪ ಅಲ್ವಾ? ಅದರಿಂದ ಒಪ್ಕೊಳ್ಳಿ. ಏನು ಅಧ್ಯಕ್ಷರು, ಕರೆಕ್ಟ್ ಅಲ್ಲ ನಾನು ಹೇಳೋದು? ಆಮೇಲೆ ಡಿಸೆಂಬರ್ 4ನೇ ತಾರೀಕು ನೀವು ಹೇಳಿರ್ತಕ್ಕಂಥದ್ದು ಅದು ಅದಾಯ್ತಾ? ಬಸವರಾಜ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಅಲ್ವಾ? ಹೋಮ್ ಮಿನಿಸ್ಟರ್ ಆಗಿದ್ರು. ಆಗ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಹೋಗಿದ್ರು, ಉಡುಪಿಗೆ. ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು ಆಗ. ಆಗಿದ್ದಾಗ ಅವರು ಏನು ಹೇಳಿದ್ರು, ಒಬ್ಬ ಸಂಘ ಪರಿವಾರದವನಿಗೆ ಅವನ ಮೇಲೆ ಕೇಸ್ಗಳೆಲ್ಲ ಇದ್ದು, ಕ್ರಿಮಿನಲ್ ಕೇಸ್ಗಳೆಲ್ಲ ಇದ್ದು, ಅವನು ಕಂಪ್ಲೇಂಟ್ ಮಾಡ್ತಾನೆ ಬೇರೆಯವ್ರ ಮೇಲೆ. ಸಂಘ ಪರಿವಾರದ ಮುಖಂಡ ಅವನು ಬೇರೆ ಕಂಪ್ಲೇಂಟ್ ಮಾಡ್ತಾನೆ. ಆ ಕಂಪ್ಲೇಂಟ್ ಮಾಡುವಾಗ, ನೋಡಪ್ಪ ನನ್ನ ಮೇಲೆ ಈ ಥರ ಎಲ್ಲ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಏನು ಹೇಳ್ತಾರೆ ಮಂತ್ರಿಗಳಾಗ ಹೋಮ್ ಮಿನಿಸ್ಟರ್ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು, ನಿನ್ನ ಮೇಲೆ ಇರ್ತಕ್ಕಂಥ ಕೇಸ್ಗಳೆಲ್ಲ ವಾಪಸ್ ತೆಗೆದ್ಬಿಡ್ತೀನಿ ಹೋಗು ಅಂತ ಹೇಳ್ತಾರೆ. ಅವ ಟ್ವೀಟು ಮಾಡಿಬಿಡ್ತಾನೆ, ಅದೇ ಥರ ಮಾಡಿಬಿಡ್ತಾನೆ. ಆಮೇಲೆ ಡಿಲೀಟ್ ಮಾಡ್ತಾನೆ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳ್ತಾರೆ, ಬಹಳ ಟೀಕೆಗಳೆಲ್ಲ ವ್ಯಕ್ತ ಆದಮೇಲೆ ಏನು ಹೇಳ್ತಾರೆ ಅಂತಂದ್ರೆ, ಆ ವ್ಯಕ್ತಿ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆಯುವುದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ಒಂದ್ಸಾರಿ ವಾಪಸ್ ತಗೋತೀನಿ ಅಂತ ಹೇಳ್ಬಿಡ್ತಾರೆ ಅವನಿಗೇನೆ, ಕ್ರಿಮಿನಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದವನಿಗೆ. ಇನ್ನೊಂದು ಸಾರಿ ಹೇಳ್ತಾರೆ, ಎಲ್ಲ ಟೀಕೆಗಳೆಲ್ಲ ಬಂದ ಮೇಲೆ ನಾನು ಆ ಥರ ಹೇಳಿಲ್ಲ ಅಂತ ಹೇಳ್ತಾರೆ. ನೀವೇ ಹೇಳೋದು, ಅದೇ ನಾಂದಿ ಶುರುವಾಯಿತು. ಅದಕ್ಕೋಸ್ಕರ ನೀವು ಶುರು ಮಾಡಿದ್ರಿ. ಆಯ್ತಪ್ಪ, ನೀವು ಮೈಸೂರಿನಲ್ಲಿ ಒಂದು ಇದು ನಡೀತು, ಎಂಥದ್ದು, ಒಂದು ರೇಪ್ ಕೇಸ್ ಆಯಿತು ಚಾಮುಂಡಿ ಬೆಟ್ಟದ ಹತ್ರ. ಏನು ಹೇಳಿದ್ರಿ? ನಾನು ಹೇಳಿದೆ, ಯಾರೇ ಇರಲಿ ಅಪರಾಧಿಗಳು ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿಯ ಕ್ರಮ ತಗೋಬೇಕು, ಅವ್ರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದೆ. ನೀವೇನು ಹೇಳಿದ್ರಿ? ಕಾಂಗ್ರೆಸ್ನವ್ರು ನನ್ನೇ ರೇಪ್ ಮಾಡ್ತಾವ್ರಿ ಅಂತ ಹೇಳ್ಬಿಟ್ರಿ ನೀವು. ನಾನು ಹೇಳಿದ್ದಲ್ಲ, ನೀವು ಹೇಳಿದ್ದು, ಪತ್ರಿಕೆಯಲ್ಲಿ ಬಂದಿದೆ. ಇವರು ಅರ್ಗ ಜ್ಞಾನೇಂದ್ರ ಅವರು ಹೇಳಿದ್ದು. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಸ್ತ್ರೀ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲ ಪ್ರತಿಭಟನೆ ಮಾಡಿದ ಮೇಲೆ, ಆ ರೇಪ್ ಬಗ್ಗೆ, ಸಾಮೂಹಿಕ ರೇಪ್ ಬಗ್ಗೆ ಮಾಡಿದ ಮೇಲೆ ನೀವೇನು ಹೇಳಿದ್ರಿ? ಆ ಹೆಣ್ಮಗಳು ಅಷ್ಟೊತ್ತಿನಲ್ಲಿ ಯಾಕೆ ಹೋಗಿದ್ರು ಅಲ್ಲಿಗೆ ಅಂತ ಹೇಳ್ಬಿಟ್ರಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನೀವು ಕೂಡ ಹೇಳ್ತೀರಿ, ನಾವು ಈಗ
ಮಧ್ಯರಾತ್ರಿನಲ್ಲೂ ಕೂಡ ಹೆಣ್ಣುಮಗಳು ಒಬ್ಬಂಟಿಯಾಗಿ ತಿರುಗಾಡ್ತಕ್ಕಂಥ ಸುವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀವೇನು ಹೇಳ್ತೀರಿ ಹೋಮ್ ಮಿನಿಸ್ಟ್ರು? ಆ ಹೆಣ್ಮಗಳು ಅಷ್ಟೊತ್ತಲ್ಲಿ ಯಾಕ್ರಿ ಹೋಗಿದ್ರು ಅಲ್ಲಿಗೆ ಅಂತ ಇವ್ರು ಹೇಳೋದು. ಇದು ನೀವು ಹೇಳಿರೋದು. ಆ ಯುವತಿ ಅಷ್ಟು ಹೊತ್ತಿಗೆ ಅಲ್ಲಿಗೆ ಏಕೆ ಹೋಗಿದ್ದು? ನಿಮ್ಮ ಭಾಷೆ ಇದು. ಇದರ ಅರ್ಥ ಏನಾಗುತ್ತೆ? ಆರೋಪಿಗಳಿಗೆ ಬೆಂತಟ್ಟಾಗಲ್ವಾ? ಹಿಂದೆ ನಾವು ಡಿಬೇಟ್ನಲ್ಲಿ ಹೇಳಿದ್ದೇನೆ ನಾನು, ಗಾಂಧೀಜಿಯವ್ರದ್ದು ಆಶಯ ಅದು, ಈ ದೇಶದಲ್ಲಿ ಹಿಂಗೆ ಇರಬೇಕು, ಆವಾಗ ಒಂದು ರಾಮರಾಜ್ಯ ಆಗ್ತದೆ ಅಂತ ಹೇಳಿದ್ದು. ನಿಮ್ಮ ಕಾಲದಲ್ಲೂ ಆಗಲಿಲ್ಲ, ನಮ್ಮ ಕಾಲದಲ್ಲೂ ಆಗಲಿಲ್ಲ. ಇಡೀ ರಾಜ್ಯ ಯಾವ ದೇಶದಲ್ಲಿ ಇದಿದೆ ಅಂತ ಹೇಳಿ 12 ಗಂಟೆಗೆ ಒಬ್ಬಂಟಿ ಮಹಿಳೆ ಕಾಡಿಗೆ ಹೋಗ್ಬೋದು ಸುರಕ್ಷಿತವಾಗಿ. ಯಾಕಂದರೆ ಮೃಗೀಯ ಮನಸ್ಸಿನ ವ್ಯಕ್ತಿಗಳು ಎಲ್ಲಿದ್ದಾರೆ? ಅಂಥ ಸಂದರ್ಭಗಳಲ್ಲಿ ನಾವು ಹೆಣ್ಣುಮಕ್ಕಳ ಮಾನ ಪ್ರಾಣದ ದೃಷ್ಟಿಯಿಂದ ಒಬ್ಬ ಹಿರಿಯನಾಗಿ ಅನೇಕರು ಈ ರೀತಿ ಉದ್ಗಾರ ಮಾಡ್ತಾರೆ. ನಾನು ಹೇಳಿದ್ರಲ್ಲ, ಅದು ಏನು ತಪ್ಪೋ ಗೊತ್ತಿಲ್ಲ. ನಿಮ್ಮನೆ ಯಾರ್ದಾರು ಹೆಣ್ಮಕ್ಳನ್ನ 8:30-9 ಗಂಟೆ ಮೇಲೆ ಕಾಡಿಗೆ ಒಬ್ಬಳೆ ಹೋಗುವಂತ ಕಳಿಸ್ತೀವ? ನಮ್ಮನೆ ಕಾಂಪೌಂಡ್ ದಾಟ್ಲಿಕ್ಕೆ ಬಿಡ್ತೀವ? ಗಂಡು ಮಕ್ಕಳಿಗೆ ಕೂಡ ಹೋಮ್ ಮಿನಿಸ್ಟರ್ ಆಗಿರೋದೇ ರಕ್ಷಣೆ ಕೊಡೋಕ್ಕೋಸ್ಕರ, ಹೋಮ್ ಮಿನಿಸ್ಟರ್ ಆಗಿರೋದೇ ಇಂಥ ಕೃತ್ಯಗಳು ನಡೀದೇ ಇರಲಿ ಅಂತ ತಡೀಲಿಕ್ಕೋಸ್ಕರ. ನಾನು ಇಲ್ಲ ಅಂತ ಹೇಳಲ್ಲ ಮಿಸ್ಟರ್ ಅರ್ಗ ಜ್ಞಾನೇಂದ್ರ. ಐ ಡೋಂಟ್ ಶೇ ಯಾವ ಕಾಲದಲ್ಲೂ ಕೂಡ ನಡೆದಿಲ್ಲ ಅಂತ ಹೇಳಲ್ಲ, ನಮ್ಮ ಕಾಲದಲ್ಲೂ ನಡೆದಿದ್ದಾವೆ. ಆದರೆ ಹೋಮ್ ಮಿನಿಸ್ಟರ್ ಆಗಿ ನಿಮಗೆ ಈಗ ಅನ್ಸುತ್ತಾ ಇಲ್ವೋ ಇದು ನಾನು ಹೇಳದ್ದು ಬೇಜವಾಬ್ದಾರಿ ಹೇಳಿಕೆ ಅಂತ ಅನ್ಸುತ್ತೋ ಇಲ್ವೋ? ಹೇಳಿ ನಾವು ನಿಮ್ಗೆ. ಸರ್ ತಾವು ತಪ್ಪು ತಿಳಿಬಾರ್ದು. ತಪ್ಪಲ್ಲ, ತಾವು ಹಿರಿಯರು, ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ ನನಗೆ. ಸರ್, ಇಲ್ಲೇ 3ನೇ ಮಾಡಿ ಮೇಲೆ ಒಬ್ಬ ಮಂತ್ರಿಗಳ ಆಂಟಿ ಚೇಂಬರ್ಲಿ ಏನಾಯ್ತು? ಪೊಲೀಸು ಬಾಗಿಲಲ್ಲಿದ್ದಾನೆ, ಮಂತ್ರಿ ಶುರು ಹಚ್ಚಿಗೆ ಬಿಟ್ಟಿದ್ದ. 1 ವಾರಗಟ್ಟಲೆ ನಾವು ಮೀಡಿಯಾದಲ್ಲಿ ನೋಡಿದ್ವಿ ಅದನ್ನ. ಅವಾಗ ಯಾರು ಮುಖ್ಯಮಂತ್ರಿ ಆಗಿದ್ರು? ನಾವು ನಿಮ್ಗೆ ದೋಷ ಕೊಡೋಕ್ಕಾಗುತ್ತೆ? ನಿಮ್ಮ ವಿಫಲತೆ ಅಂತ ನಾವು ಹೇಳಿದ್ವಾ? ನಾವು ಇಲ್ಲ ಹೇಳಿ, ನೀವು ಹೆಂಗಾಗುತ್ತೆ? ಒಂದು ವೇಳೆ ನಮ್ಮ ಕಾಲದಲ್ಲಿ ಅಫೆನ್ಸ್ ಆಗಿದ್ರೆ ಅದು ವೈಫಲ್ಯ. ಯಾಕೆ ಮುಜುಗರ? ಯಾಕೆ ಅದಕ್ಕೆ ಹೇಳಕ್ಕೆ ಒಪ್ಕೊಳ್ಳಕ್ಕೆ? ತಪ್ಪಾಗಿದ್ರೆ ಅದು ಇಟ್ಸ್ ಎ ಫೇಲ್ಯೂರ್. I don't defend that it's not a failure. It is a failure. You should also admit that it is a failure. ಒಪ್ಕೊಳ್ಳಿ ನೀವು, ಹಂಗೆ ನಂದು ಫೇಲ್ಯೂರ್ ಅಂತ ಒಪ್ಕೊಳ್ಳಿ. ಅದಾಯ್ತು. ನೀವು ಇದು ಇಲ್ಲ ಈಲ್ದಾಗಲ್ಲ ಯಾರಿಗೂ. ನಾನು ಯಾರಿಗೂ ಈಲ್ದಾಗಲ್ಲ. No, I am not yielding to anybody. I am not yielding to anybody. ನೀವೆಲ್ಲ ದಾರಿ ತಪ್ಪಲ್ಲ. ನಿಮ್ ಕಲ್ಸಿದ ಅಲ್ಲಿಗೂ ಬರ್ತೀನಿ. ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಒಂದೇ ನಿಮಿಷ ಅಂದ್ರೆ ಒಂದೇ ನಿಮಿಷ ಕುತ್ಕೊ. ನೀನು ಪದೇ ಹೇಳ್ಬಾರ್ದು ಅಷ್ಟೇ. ಅಧ್ಯಕ್ಷರೇ, ಈ ತರ ಮಾತಾಡೋದು ಅದು ಅಲ್ಲ. ಈ ತರ ಕೂತ್ಕೊಳ್ಳಲ್ಲ ಅಂತ ಹೇಳಿ ನೀವು ಮಾತಾಡಬೇಡಿ ಸರ್. ಇದು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ವಾಪಸ್ ಅಧ್ಯಕ್ಷರೇ, ಅಲ್ಲ ನಾವು ಹೇಳಕ್ಕಾದ್ರೂ ಬಿಡಿ. ನೀವು ಕುಂತ್ರೆ ಹೇಳ್ದ, ನೀವು ನಮಗೆ ಬಾಯ್ ಮಾಡಿದ್ರೆ ಹೇಳ್ದ. ಗೌರವದ MLA ಈ ತರ ನಿಂತ್ರೆ ಏನ್ ಹೇಳ್ಬೇಕು ಅವ್ರು? ಅಧ್ಯಕ್ಷರೇ, ಅಲ್ಲ ಆ ಸ್ಥಾನದಲ್ಲಿ ಇಲ್ಲ ರೀ, ಬೇಕು
ಖಾದರ್ ಒಂದ್ ನಿಮಿಷ ಸರ್. ನೈತಿಕ ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ನಿಮ್ಮ ಹೇಳಿಕೆಯಿಂದ ಬೆಂಕಿ ನೈತಿಕ ಹಕ್ಕಿಲ್ಲ. ಒಂದು ಮಂತ್ರಿ ಆಗ್ಬಿಟ್ಟು ಕಾನೂನು ಸುವ್ಯವಸ್ಥೆ ಚರ್ಚೆ ನಡೆಸೋದು ಅವ್ರಿಗೆ ನೈತಿಕ ಹಕ್ಕಿಲ್ಲ. ನೈತಿಕ ಹಕ್ಕಿಲ್ಲ ಅವ್ರಿಗೆ. ಮಂತ್ರಿ ಆಗ್ಬಿಟ್ಟು 144 ಸೆಕ್ಷನ್ ಅಲ್ಲಿ ಮೆರವಣಿಗೆ ಹೋಗ್ತಾರೆ. ಹಿಂದೆ ನಾನು ವಿರೋಧ ಪಕ್ಷ ನಾಯಕರಾದಾಗ ಅವರು ಮುಖ್ಯಮಂತ್ರಿ ಆದಾಗ ಇದೇ ಪ್ರಶ್ನೆ ಕೇಳಿದೆ. ಈ ರೀತಿ ಆಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಗಾರ್ಗ ಜ್ಞಾನೇಂದ್ರ ಅವರು ಏನು ಪ್ರಸ್ತಾಪ ಮಾಡಿದ್ರು ಅದನ್ನು ನಾನು ಈಗ ಅಡ್ಮಿಟ್ ಮಾಡ್ಕೋತಿದ್ದೀನಿ ಅಂತ. ಅವತ್ತ್ಯಾಕೆ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ? ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಅವತ್ತು ಅಡ್ಮಿಟ್ ಮಾಡ್ಕೊಂಡಿದ್ದಿದ್ರೆ ನಾನು ಖಂಡಿತ ಮೆಚ್ತಾ ಇದ್ದೆ. ಸರಿ ಹೇಳ್ತಾ ಹೋದ್ರೆ ಹೌದಾ? ನಾನೇ ಪ್ರಶ್ನೆ ಕೇಳಿದೆ, ನೀವೇನ್ ಹೇಳಿದ್ರಿ? ನೈತಿಕ ಹಕ್ಕಿಲ್ಲ, ನೈತಿಕ ಹಕ್ಕಿಲ್ಲ. ನಾನೇನ್ ಹೇಳಿದೆ ಅವಾಗ? ನೀವು ಒಪ್ಕೊಳ್ಳಿ ಅಂದೆ, ಅವತ್ತು ಒಪ್ಕೊಂಡಿಲ್ಲ. ಆಮೇಲೆ ತನಿಖೆ ಮಾಡಿ ರಿಪೋರ್ಟ್ ತರ್ಸ್ಕೊಂಡ್ರು. ಆಯ್ತು, ಮುಗಿಸ್ಬಿಡಿ ಸರ್, ಹೋಗ್ಲಿ. ಈಗ ಈಶ್ವರಪ್ಪನವ್ರೆ, ನೀವು ಹಳೆಯ ಕಥೆಯನ್ನೆಲ್ಲ ಹೇಳಕ್ ಹೋಗ್ಬೇಡಿ. ಅದಕ್ಕೆ ಹೇಳೋದು ಆಯ್ತು. ನಾನು ಅವ್ರು ಹೇಳೋದಕ್ಕೆ ನಾನು ಹೇಳಿದೆ, ನಿಮ್ಮ ಇದರಲ್ಲಿ ನಡೀತು, ನಿಮ್ಮ ಕಾಲದಲ್ಲಿ ನಡೆದಿತ್ತು ಅಂತ ಹೇಳಿದ್ರಲ್ಲ. ಒಂದು ವೇಳೆ ನಡೆದಿದ್ರೆ ಅದು ವೈಫಲ್ಯಪ್ಪ ಅಂತ ಹೇಳಿದೆ ನಾನು. ನೋಡ್ರಿ, ಕೇಳ್ರಿ, ಅವತ್ತಿನದ್ ನನಗೆ ಮರ್ತೋಗಿದೆ. ಏನ್ ಹೇಳದ್ನೋ ಇಲ್ವೋ ಗೊತ್ತಿಲ್ಲ ನನಗೆ. ಏನು ಉತ್ತರ? ನಾನು 2.5-3 ವರ್ಷದ ನಾನು ಚೀಫ್ ಮಿನಿಸ್ಟರ್ ಬಿಟ್ಟು 4 ವರ್ಷ ಆಯ್ತು. 4 ವರ್ಷದಿಂದ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಮರ್ತೋಗ್ತದೆ ಅಂತ ಹೇಳಿ ಇಡೀ ಸದನ ಯಾರು ಒಪ್ಪಲ್ಲ. ಇದು ನಾನು ಹೋಮ್ ಮಿನಿಸ್ಟರ್ ಆಗಿರ್ಲಿಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು. ಐ ವಾಸ್ ನಾಟ್ ಎ ಹೋಮ್ ಮಿನಿಸ್ಟರ್. ಅದು ಗೊತ್ತಿದ್ರೆ ಇವ್ರು ಹೇಳ್ಬೇಕು, ಇಲ್ಲ ಜಾರ್ಜ್ ಹೇಳ್ಬೇಕು. ಇವರಿಬ್ರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಗೊತ್ತಾಯ್ತಾ? ಒಂದು ವೇಳೆ ಇಫ್ ಅನ್ ಎನಿ ರೀಜನ್ ಆ ಥರದ್ದು ಆಗಿದ್ರೆ ಐ ಡೋಂಟ್ ನೋ, ಐ ಡೋಂಟ್ ರಿಮೆಂಬರ್. ನನ್ನ ಒಂದೇ ಪ್ರಶ್ನೆ, ಈಗ ನೀವು 4 ವರ್ಷದಿಂದ ಇದ್ದೆ ಮರ್ತೋಗಿದ್ದೆ ಅಂತ ಹೇಳಿದ್ರೆ ಆ ವಿಷಯ ಅಲ್ಲ. ನೀವು ಎಂದೂ ಜೀವನದಲ್ಲಿ ಕಲಿಸಿದ ಮಾಸ್ತರ್ನ ಮರ್ತಿಲ್ಲ, ಡೇಟ್ ಆಫ್ ಬರ್ತ್ ಮರ್ತಿಲ್ಲ, ಅವತ್ತು ಕಲಿಸಿದಂತ ಏನು ಮರ್ತಿಲ್ಲ. ಆ ವಿಷಯ ಕೇಳ್ತಾ ಇಲ್ಲ ನಾನು. ನಿಮ್ಮ ನೆನಪಿನ ಶಕ್ತಿ ಬಗ್ಗೆ ನಾ ಅಪ್ರಿಸಿಯೇಷನ್ ಮಾಡ್ತೀನಿ. ಒಂದೊಂದ್ಸರಿ ಜಾಣ ಮರುವ ಶುರು ಕೇಳಿ, ಇದು ಜಾಣ ಮರುವ. ಕೂತ್ಕೊಳ್ರಿ, ಜಾಣ ಮರವೂ ಇಲ್ಲ, ಎಂತ ಮರವೂ ಇಲ್ಲ. ನೀವು ಈಗ ಈಶ್ವರಪ್ಪನವ್ರು ಇದಾರಲ್ಲ, ಇವರು ಪಾಪ ಒಂದೊಂದ್ಸಾರಿ ಈ ಥರದವೆಲ್ಲ ಹೇಳ್ತಾ ಇರ್ತಾರೆ. ಇದು ಹಿಂದೇನೂ ಒಂದ್ಸರಿ ಹೇಳಿದ್ರು, ನಾನು ಈ ಥರ ಕೇಳಿದ್ದೆ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ, ನೀವು ಹೇಳಿರಲಿಲ್ಲ ಅಂತ. ರಿಯಲಿ ಐ ಆಮ್ ಟೆಲಿಂಗ್ ಯು, ಐ ಡೋಂಟ್ ರಿಮೆಂಬರ್. ಇಫ್ ಇಟ್ ಸೋ ಹ್ಯಾಪನ್ಡ್, ಹಾಗೇನಾದ್ರು ಆಗಿದ್ರೆ ಇಟ್ ಇಸ್ ಅ ಫೇಲ್ಯೂರ್ ಆಫ್ ದಿ ಅವರ್ ಗೌರ್ಮೆಂಟ್. ಅದನ್ನು ಒಪ್ಕೊಳ್ಳಿಯಪ್ಪ ನೀವು ಅಂತ ಹೇಳಿದ್ದು. ಇಟ್ ಇಸ್ ಎ ಫೇಲ್ಯೂರ್ ಆನ್ ಯುವರ್ ಪಾರ್ಟ್, ಇಟ್ಸ್ ಎ ಫೇಲ್ಯೂರ್ ಆನ್ ಯುವರ್ ಗೌರ್ಮೆಂಟ್, ಯು ಪ್ಲೀಸ್ ಅಡ್ಮಿಟ್. ಆಮೇಲೆ ಅವ್ರನ್ನ ಬೆಂಕಿ ಹಚ್ತಾರೆ ಅಂತ ಜಮೀರ್ಗೆ ಹೇಳಿದ್ರಲ್ಲ, ಅದು ಇಟ್ ಇಸ್ ನಾಟ್ ಇನ್ ದಿ ರೈಟ್. ಬೆಂಕಿ ಹಚ್ಚಿರೋದು ಅವರು. ಎರಡು ತೆಗಿಬೇಕು. ನೀವು ತರಿಸ್ಕೊಂಡು ನೋಡಿ, ರೆಕಾರ್ಡ್ ನೋಡಿ, ಅದು ಅನ್ಪಾರ್ಲಿಮೆಂಟ್ರಿ ಇದ್ರೆ ತೆಗೆದಾಕ್ಬೇಕು. ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರು, ನಾನು ಇಲ್ಲಿ ಇನ್ನೂ ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ. ಅನ್ಪಾರ್ಲಿಮೆಂಟರಿ ಅಷ್ಟೇ ಅಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಸಮಾಜದ ಸ್ವಾಸ್ಥ್ಯ ಹದಗೆಡಿಸ್ತಕ್ಕಂಥ ಪದ ಇದ್ರೆ ಪದಗಳನ್ನ ತೆಗೆದಾಕಿ. ಯಾವುದೇ ಶಬ್ದ ಇದ್ರು, ಯಾರೇ ಮಾತಾಡಿದ್ರು, ನಾನು ಬಳಸಿದ್ರು ತೆಗೆದಾಕಿ. ಅದಕ್ಕೆ ಹೇಳ್ಬಿಟ್ಟೆ, ಯಾರೇ ಮಾತಾಡಿದ್ರು. ಯಾರ ಬಳಸಿರ್ಲಿರಿ ಅಶೋಕ, ನೀನೇ ಬಳಸಿ. ನಾವು ಇಯರ್ ಟು ಯೂಸ್ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್, ಗೊತ್ತಾಯ್ತಲ್ಲ? ಸಂಸದೀಯ ವ್ಯವಸ್ಥೆಯಲ್ಲಿರುವಾಗ ಸಂಸದೀಯ ಪದಗಳನ್ನು ಬಳಸಬೇಕು. ಈಶ್ವರಪ್ಪನ ನಮಗೂ ಆಗದೆ ಇರ್ಬೋದು ಪೊಲಿಟಿಕಲ್ ಆಗಿ, ಆದರೆ ಪರಸ್ಪರ ಗೌರವದಿಂದ ಇರಬೇಕಾದಂತ ಅತ್ಯಂತ ಅವಶ್ಯ. ಪ್ರೀತಿಯಿಂದ ಇರಬೇಕು. ನೀನು ಈಗ ನಿನ್ ಮೇಲೆ ಪ್ರೀತಿ ಇಲ್ವಾ? ನನಗೆ ಈಶ್ವರಪ್ಪನಿಗಿಂತ ಡಬಲ್ ಪ್ರೀತಿ ಇದೆ ನಿನ್ ಮೇಲೆ. ಇದು ಅನ್ಯಾಯ. ಹೇಳುವಾಗಿ ಹೇಳಿದ್ದೀನಿ, ಇಬ್ಬರ ಮೇಲೂ ಪ್ರೀತಿ ಇದೆ. ಈ ವರ್ಷದ ಮೊದಲನೇ ಸುಳ್ಳಿದು. ನಾನು ಸುಳ್ಳೇ ಹೇಳಲ್ಲ. ಸಾಮಾನ್ಯ ಅಧ್ಯಕ್ಷರೇ, ನೀವು ಬಹಳ ವರ್ಷದಿಂದ ನೋಡ್ತಾ ಇದ್ದೀರಿ, 6ನೇ ಸಾರಿ ಗೆದ್ದು ಬಂದಿದ್ದೀರಿ.
ನಾನು ಸುಳ್ಳು ಹೇಳ್ತೀನಿ, ಇಲ್ಲ ಹೇಳೋದೇ ಇಲ್ಲ ಅಂತಲ್ಲ. ಕೇಳ್ರಿ, ಇಲ್ಲಿ ರಾಜಕೀಯವಾಗಿ ಸುಳ್ಳು ಹೇಳಲ್ಲ. ಸಾಧ್ಯವಾದ ಮಟ್ಟಿಗೆ 99% ಐ ಡೋಂಟ್ ಲೈ. ಇಲ್ಲ, ಈಗ ನಾನು ನೀವು ಬೇರೆ ಸಂದರ್ಭಗಳಲ್ಲಿ ಸುಳ್ಳುಗಳು ಹೇಳಿದ್ರೆ ಹೇಳಿರ್ಬಹುದು. ಯಾವ ಮನುಷ್ಯ ಪರಿಶುದ್ಧನಲ್ಲ. ಪರಿಶುದ್ಧ ಆಗ್ಬಿಟ್ಟಿದ್ರೆ ನಾವೆಲ್ಲ ಬೇರೆ ಬೇರೆ ಆಗ್ಬಿಡ್ತಿದೆ. ಏನೋ ಮಾತಂದ್ರು ಸನ್ಮಾನ್ಯ ಅಧ್ಯಕ್ಷೆ ಸಿದ್ದರಾಮಯ್ಯ ಅವರು, ನಾನು ಯಾವತ್ತೂ ರಾಜಕೀಯ ವಿಚಾರದಲ್ಲಿ ಸುಳ್ಳು ಹೇಳಲ್ಲ ಅಂತ. ಅದು 100% ಸತ್ಯ. ಏನಕ್ಕಂದ್ರೆ ನಾವು ಬಹಳ ಸತಿ ಹೇಳ್ತೀವಿ, ಹಿಂಸೆ ಕೊಡ್ತಾವನೆ ಹೂ ಅಂತ ಹೇಳಿ ಸರ್ ಅಂದ್ರೆ ಏನಂತಾರೆ, ನಮ್ಮ ಬುದ್ಧಿ ಹೇಳ್ತಾರೆ. ಜಮೀನ್ ರಾಜಕೀಯದಲ್ಲಿ ಯಾವತ್ತೂ ಸುಳ್ಳು ಹೇಳ್ಕೊಡುದು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಜಮೀನ್, ತಾವು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್, ನಾನು ಅದ್ರೊಳಗೆ ಮೆಂಬರ್ ಆಗಿ ನಿಮ್ ಜೊತೆಗಿದ್ದೆ. ಹಾಗಾಗಿ ನಿಮ್ಮ ಒಂದೇ ಸಾರಿ ಆಗಿದ್ದದ್ದು ನಾನು ಅಲ್ಲ, ಅದಕ್ಕೆ ಆ ಸಂದರ್ಭದಲ್ಲೇ ನಾನಿದ್ದೆ. ಹಾಗಾಗಿ ನೀವು ಅದು ಯಾವ ವಿಷಯ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅನ್ನೋದನ್ನ ಪ್ರತ್ಯಕ್ಷ ಅನುಭವದಿಂದ ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ಅಂದ್ರೆ ಚೆನ್ನಾಗಿ ಪರಿಚಯ ಆಗಿದೆ ಅಂತ. ನಿಮ್ಮ ವ್ಯಕ್ತಿತ್ವದ ಪರಿಚಯಗಳು ಸಹಜವಾಗಿ ಆಗೋದಿಲ್ಲ, ಒಡನಾಟದಲ್ಲಿ ಆಗತ್ತೆ. ಅದು ಆ ಒಡನಾಟ ಆ ಸಂದರ್ಭದಲ್ಲಿ ಬಂತು, ಅದು ಸಿಕ್ತು. ಅದು 100% ಹಾಗೇ ಆಗ್ತದೆ. ನಿಮಗೆ ನನ್ನ ಬಗ್ಗೆ ಸದಾಭಿಪ್ರಾಯ ಬಂದಿದ್ರೆ ನಿಮಗೆ ಧನ್ಯವಾದಗಳು. ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ, ಸದಾಭಿಪ್ರಾಯ ಬಂದಿದೆ ಅಂತ. ನೋಡಪ್ಪ, ಅವರು ಬಂದಿದೆಯೋ ಇಲ್ವೋ ಅಂತ ಹೇಳಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ, ನಾನು ಹೇಳಕ್ಕಾಗಲ್ಲ. ಅವ್ರಿಗೆ ಬಂದಿದೆಯೋ ಇಲ್ವೋ ಅಂತಕ್ಕಂತ ಹೇಳೋದನ್ನ ನಾನು ಹೇಳಕ್ಕಾಗಲ್ಲ. ಅವ್ರು ಹೇಳ್ತಕ್ಕಂಥದ್ದು ಇದರಲ್ಲಿರ್ತಕ್ಕಂಥವ್ರು ನಾವು. ಅವ್ರು ಬಂದಿದ್ರೆ ಸಂತೋಷ, ಅವರಿಗೆ ಧನ್ಯವಾದಗಳು. ಬರಲಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಬೇರೆ ಅಭಿಪ್ರಾಯ ಇದ್ದರೆ ಅದಕ್ಕೂ ಸ್ವಾಗತ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಈಗ ನೀವು ಅಶೋಕನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನನಗೆ. ರಾಜಕೀಯವಾಗಿ ಬೇರೆ ಬೇರೆ ಇದೆ, ಬೇರೆ ವಿಚಾರ. ವೈಯಕ್ತಿಕವಾಗಿ ಸಂಬಂಧಗಳಿದಾವಲ್ಲ, ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಐ ಆಮ್ ಆಲ್ಸೋ ಗುಡ್ ಹ್ಯೂಮನ್ ಬೀಯಿಂಗ್. ದಟ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಭಾರತೀಯ ಜನತಾ ಪಕ್ಷ, RSS, ಆಮೇಲೆ ಕಾಂಗ್ರೆಸ್ಸು, ಅವು ಎಲ್ಲ. ನೀವು ಯಾಕೆ ನಮ್ಮ ನೀವು ಯಾಕೆ ನಮ್ಮ RSS ಅನ್ನ ಅಷ್ಟು ಬೇಸರ ಮಾಡ್ಕೊಳ್ತೀರಿ? ಮಾಡ್ಕೊಂಡಿಲ್ಲ. ನೀವು ಯಾಕೆ ಬಿಟ್ಟು ಬೇರೆ ಮತ್ತೆ RSS ಅನ್ನೋದು ರಾಷ್ಟ್ರೀಯ ಸೇವಾ ಸಂಘ, ಅದು ಹೇಳೋದು ತಪ್ಪ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸನ್ಮಾನ್ಯ ಅಧ್ಯಕ್ಷರೇ, ಆ ಪೀಠ ಮೇಲೆ ಕೂತ್ಕೊಂಡು ನಮ್ಮ RSS ಅಂತಿರತ್ತವು. ಇನ್ನೇನು ಮತ್ತೆ ನಮ್ಮ RSS ಅಲ್ದೆ, ನಮ್ಮ RSS ನಮ್ದೇ ರೀ. ಜಮೀರ್ ಅವ್ರು ಸುಳ್ಳು ಹೇಳೋದು. ಜಮೀರ್ ಇಲ್ಲೋಡ್ರಿ, ನಾ ಒಂದ್ ಮಾತು ಹೇಳ್ತೀನಿ. ಇವತ್ತಲ್ಲ ನಮ್ಮ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ RSS ಅಂತ ಹೇಳ್ಬೇಕಾಗತ್ತೆ. ಡೆಫಿನೆಟ್ ಆಗಿ ಹೇಳ್ಬೇಕಾಗತ್ತೆ. ಜಮೀರ್ನ ಬಿಟ್ಟು ಬಿಡಿ, ನನ್ನನ್ನೇ ನಾನೇ ತೀರ್ಮಾನಕ್ಕೆ ಬಂದಿದ್ದೀನಿ. RSS ಇಂದ ಮನುವಾದ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ, ಅದಕ್ಕೋಸ್ಕರವಾಗಿ ವಿರೋಧ ಮಾಡ್ತೀವಿ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಏನ್ ಹೇಳಿದಿರೋ ಅದಕ್ಕೆ ನನ್ನ ಸಹಮತ. ಈಗ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗೋಟಿದೆ. ನಮ್ಮ ದೇಶದ ಪ್ರೆಸಿಡೆಂಟು ಗೊತ್ತಿದೆ RSS, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಎಲ್ಲ RSS ಇದೆ. ಒಪ್ಕೊಳ್ಳಬೇಕೀಗ. ಯಾಕಂದ್ರೆ ದುರಾದೃಷ್ಟ ಅಲ್ಲ, ಅದೃಷ್ಟ. ಒಂದೇ ನಿಮಿಷ, ಈಗ 10 ವರ್ಷ ಆಗೋಟಿದೆಯಲ್ಲ. ಅಧ್ಯಕ್ಷರೇ, ಎಲ್ಲ ಮುಸಲ್ಮಾನರು, ಎಲ್ಲ ಕ್ರಿಶ್ಚಿಯನ್ರು ಕೂಡ ಇವತ್ತಿಲ್ಲ RSS ಆಗ್ತಾರೆ ಈ ದೇಶದಲ್ಲಿ. ಏನ್ ಈಶ್ವರಪ್ಪನವರು ಅಲ್ಲೆಲ್ಲೋ ಪ್ರಿಯಾಂಕ ಏನೋ ಹೇಳ್ತಾರೆ. ಒಂದ್ ನಿಮಿಷ ಜಾರ್ಜ್, ಪ್ರಿಯಾಂಕ್ ಏನೋ ಹೇಳ್ತಾ ಇದ್ದಾರೆ, ಕೇಳೋಣ. ಪ್ರಿಯಾಂಕ್ ಸರ್, ಓಕೆ, ಪ್ರಿಯಾಂಕ್ ಏನೋ ಹೇಳ್ತಾ ಇದ್ದಾರೆ, ಜಾರ್ಜ್ ಕೇಳೋಣ. ಇವ್ರು ಯಾರು? ಓಕೆ ಬಿಡಿ ಜಾರ್ಜ್ ಅವರು, ಬೇಡ ಈ ಜಗಳ ಬೇಡ ಬಿಡಿ.
ನೀವು ಪರ್ಸನಲ್ ಆಗಿ ತಗೋಬೇಡಿ ಅದನ್ನ. ಆಗೋದಿಲ್ಲ. ಓಕೆ, ನಂಬಿಕೆ ಇದೆ. ನೀವೇ ಇರುವುದಿಲ್ಲ ಅಷ್ಟೇ. ಓಕೆ ಓಕೆ ಪ್ರಿಯಾಂಕ್, ಈಗ ಈ ಐಡಿಯಾಲಜಿ ಹೋಗುತ್ತೆ. ಒಂದ್ ನಿಮಿಷ ಈಶ್ವರಪ್ಪನವರು ಈಗ ನಾನು ಪ್ರಿಯಾಂಕ್ ಕೇಳೋಣ ಅಂತಿದ್ದೆ, ಇದೇನು ಬಗೆಹರಿಯೋದಿಲ್ಲ. ಈಗ ನೀವೇ ಹೇಳ್ತೀರಾ ಸರ್? ಜಾರ್ಜ್ ಸರ್ ಒಂದ್ ನಿಮಿಷ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಇದೇ ಪೀಠದಲ್ಲಿ ಕೂತ್ಕೊಂಡು ಮೊನ್ನೆ ತಾವು ಹೇಳಿದ್ರಿ, ಮೊನ್ನೆ ಕಳೆದ ವರ್ಷ ಒಂದು ಸಂವಿಧಾನದ ಬಗ್ಗೆ ನಾವು ಬಹಳ ಉತ್ತಮವಾಗಿ ಚರ್ಚೆ ಮಾಡಿದ್ವಿ. ಆ ಚರ್ಚೆಯ ಭಾಷಣದ ಪ್ರತಿ ನಾವು ಎಲ್ಲ ಒಂದು ಪ್ರಿಂಟ್ ಎಲ್ಲ ಮಾಡಿಸಿದ್ದೀವಿ. ಬಹಳ ದೊಡ್ಡ ಬುಕ್ ಇದೆ ಅಧ್ಯಕ್ಷರೇ. ಕೊಟ್ಟಿದ್ದೀವಲ್ಲ? ಎಸ್, ಬಂದಿದೆ. ನಿನ್ನೆ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀನಿ ನಾನು. ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀರಾ? 19 ಪೇಜ್ ನಂಬರ್ 200 to 219 ನನ್ನ ಭಾಷಣನೂ ಹಾಕಿಸಿದ್ದೀರಾ. ಧನ್ಯವಾದ ಅಧ್ಯಕ್ಷರೇ. ತಾವು ಭಾಷಣ ಕೇಳಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. ತಾವು ಆ ಪೀಠದಲ್ಲಿ ಕೂತಿ ಒಂದು ಹೇಳ್ತಾ ಇದ್ದೀರಾ ಸಂವಿಧಾನ ಪರವಾಗಿದ್ದೀರಾ ಅಂತ ನೀವು ಹೇಳಿದ್ರಿ. ಅದೇ ಈಗ ಹೇಳ್ತಾ ಇದ್ದೀರಾ ನೀವು RSS ಪರವಾಗೂ ಇದ್ದೀರಿ ಅಂತ. ಇದೇ RSSನವರು 150 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಸಂವಿಧಾನವನ್ನು ಸುಟ್ಟಿ ಎಲ್ಲೆಲ್ಲ ಹೋಗ್ತಿದ್ದೀರಿ ಪ್ರಿಯಾಂಕ್? ಸುಮ್ನೆ ಏನೇನಾರು ಹೇಳಬಾರ್ದ್ರಿ, ಸುಮ್ನೆ ಏನೇನಾರು ಮಾತಾಡಬಾರ್ದು. ಪ್ರಿಯಾಂಕ್, ಸುಮ್ನೆ ಏನೇನಾರು ಮಾತಾಡಬಾರ್ದು. ಏನೇನಾರು ವಿಷಯ ಮಾತಾಡಿದ್ರೆ ಸುಮ್ಮನೆ ಇತಿಹಾಸದಲ್ಲಿ ಇರೋದೆಲ್ಲ ಮಾತಾಡಬಹುದಾ? ಏನೇನೋ ಇದೆ ಅಂತ ನಾವ್ ಹೇಳ. ಸರಿಯಲ್ಲ ಇದು. ಓಕೆ, ಸರಿಯಲ್ಲ ಇದು ಪ್ರಿಯಾಂಕ್, ಸರಿಯಲ್ಲ ಇದು. ಸರಿಯಾದ ಮಾಹಿತಿ ಅಲ್ಲ. ನೀವು ಎಲ್ಲೋ ಏನೋ ಮಾತಾಡ್ಲಿಕ್ಕೆ ಹೋಗಿ ನಿಮ್ ರಾಜಕೀಯ ಏನಾದ್ರು ಇದ್ರೆ ಹೊರಗಡೆ ಮಾಡ್ರಿ, ಆದ್ರೆ ಅದು ಸರಿಯಲ್ಲ. ಓಕೆ, ಈಗ ಎಲ್ಲರೂ ಕೂತ್ಕೊಳ್ಳಿ. ಈಗ 1:30 ಆಗಿದೆ. ಸಿದ್ದರಾಮಯ್ಯನವರು ಅದ್ ನೋಡ್ತೀನಿ ದಾಖಲೆ. ಓಕೆ, ನಾನು ಆಗಲೇ ಹೇಳಿದ್ದೀನಿ ನಾನು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಷ್ಟೇ ಅಲ್ಲ, ಸಮಾಜಕ್ಕೆ ಹಿತವಾಗಿಲ್ಲದೆ ಇರುವಂತ ಶಬ್ದ ಇದ್ರೂ ಅದನ್ನು ವಿಡ್ರಾ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಆಯ್ತು. ಈಗ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮನ್ನೆಲ್ಲರನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಭೋಜನ ಕೂಟಕ್ಕೆ ಆಹ್ವಾನಿಸಿದ್ದಾರೆ. ಅದರೊಳಗೆ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಮಧ್ಯಾಹ್ನ ಮೇಲೆ ಸಿದ್ದರಾಮಯ್ಯನವರು ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಮೇಲೆ ಸಿದ್ದರಾಮಯ್ಯನವರು ತಮ್ಮ ಮಾತನ್ನ ಮತ್ತೆ ಮುಂದುವರಿಸ್ತಾರೆ. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇಗ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಸರ್ಕಾರದ ಉತ್ತರ ಇರುತ್ತೆ. ಅದಾದ್ಮೇಲೆ ಸಪ್ಲಿಮೆಂಟ್ರಿ ಬಜೆಟ್ ಎಲ್ಲ ತೊಗೊಳ್ಬೇಕಾಗತ್ತೆ. ನಾನು ಸಪ್ಲಿಮೆಂಟ್ರಿ ಬಜೆಟ್ ತೊಗೊಳ್ಬೇಕು. ಅದು ಸ್ಟೇಟ್ಮೆಂಟ್ ಒಂದು ಇದರೊಳಗೆ ಕಾವೇರಿ ಇಶ್ಯೂ, ಅದು ಮೇಕೆದಾಟು ಇಶ್ಯೂದಲ್ಲಿ ಒಂದು ಸ್ಟೇಟ್ಮೆಂಟ್ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದೇ ರೆಸೊಲ್ಯೂಷನ್ ಅದೇನು ಅಂತ ಮುಖ್ಯಮಂತ್ರಿಗಳು ಒಂದು ಏನೋ ಸ್ಟೇಟ್ಮೆಂಟ್ ಮಾಡೋರಿದ್ದಾರೆ. ಅದೆಲ್ಲದೂ ಇದೆ. ಹಾಗಾಗಿ ಮತ್ತೆ ನಾವು 2:30ಗೆ ಸೇರುವಂತೆ ಸದನವನ್ನು ಮುಂದೂಡಲಾಗಿದೆ.
ಒಟ್ಟಿನಲ್ಲಿ ಕೋವಿಡ್-19 ರ ತುರ್ತು ಪರಿಸ್ಥಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು 2022 ಮಾರ್ಚ್ 31 ನಂತರವೂ ಸೇವೆಯಿಂದ ಮುಂದುವರೆಸುವಂತೆ ಒತ್ತಾಯಿಸಿ ಕೊರೋನಾ ವಾರಿಯರ್ಸ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕೊರೋನಾ ವಾರಿಯರ್ಸ್, ಕೋವಿಡ್-19 ರ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿತ್ತು. ನಾವು ನಮ್ಮ ಕುಟುಂಬ, ಮನೆ ಮಠ ಬಿಟ್ಟು ನಮ್ಮ ಪ್ರಾಣದ ಹಂಗನ್ನು ತೊರೆದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಜೊತೆಯಲ್ಲೇ ಸೇರಿದ ಕೆಲವು ಆರೋಗ್ಯ ಸಿಬ್ಬಂದಿಗಳು ಪ್ರಾಣ ಭಯದಿಂದ ಹಾಗೂ ಕೊರೋನಾ ಮಹಾಮಾರಿಗೆ ಹೆದರಿ ಅರ್ಧಕ್ಕೆ ಕೆಲಸವನ್ನು ಬಿಟ್ಟು ಹೋದರು. ಆದರೆ ನಮ್ಮಲ್ಲಿ ಹಲವರಿಗೆ ಹಲವು ಬಾರಿ ಕೊರೋನಾ ಪಾಸಿಟಿವ್ ಬಂದು ಸಾವಿನ ಕದ ತಟ್ಟಿ ಸಾವಿನ ಸೋಲನ್ನು ಒಪ್ಪದೆ ಪುನಃ ಕರ್ತವ್ಯಕ್ಕೆ ಮರಳಿ ಕರ್ತವ್ಯವನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಕೊರೋನಾ ಲಸಿಕಾ ಅಭಿಯಾನದಲ್ಲಿ ಭಾರತದ ಐತಿಹಾಸಿಕ ಮೈಲುಗಲ್ಲಿನ ಸಾಧನೆಯಲ್ಲಿ ನಾವು ಸಹಭಾಗಿಯಾಗಿ ಕರ್ತವ್ಯ ಸಲ್ಲಿಸಿದ್ದೇವೆ. ಕಷ್ಟದ ಕಾಲದಲ್ಲಿ ನಾವು ಸರ್ಕಾರದ ಜೊತೆಯಾಗಿ ನಿಂತು ದುಡಿಯುತ್ತಿದ್ದೇವೆ. ಮುಂದೆಯೂ ಸಹ ದುಡಿಯಲು ಸಿದ್ಧರಿದ್ದೇವೆ. ಆದರೆ ಈ ಹಂತದಲ್ಲಿ ಕೊರೋನಾ ಹೆಚ್ಚಾಗುವುದರಿಂದಲೇ ಕೊರೋನಾ ವಾರಿಯರ್ಸ್ಗಳ ಕೆಲಸ ಉಳಿಯುತ್ತಿದೆ ಎನ್ನುವ ವಾತಾವರಣ ನಿರ್ಮಾಣವಾಗುತ್ತಿದೆ. ಕೊರೋನಾ ಕಡಿಮೆ ಆದ ಮೇಲೆ ನಮ್ಮನ್ನು ಕೆಲಸದಿಂದ ತೆಗೆದರೆ ಕೊರೋನಾ ವಾರಿಯರ್ಸ್ಗಳಾದ ಫಾರ್ಮಸಿ ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್, PHCO, ಗ್ರೂಪ್ ಡಿ, ಸ್ವಾಬ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಮತ್ತಿತರ ಕೊರೋನಾ ವಾರಿಯರ್ಸ್ಗಳು ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗಿ ಬೀದಿಗೆ ಬರಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಪ್ರಧಾನಿ ಮೋದಿಜಿಯವರು ಕೊರೋನಾ ವಾರಿಯರ್ಸ್ ಆಗಿ 100 ದಿನಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಮುಂಬರುವ ಸರ್ಕಾರಿ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದರೆ ಸುಮಾರು 4,000ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಆಧಾರವಾಗುತ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದ್ದು, ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅಂಕಿಅಂಶ ಸಮೇತ ಪತ್ರಿಕೆ, ಅಂತರ್ಜಾಲ ಹಾಗೂ ಮಾಧ್ಯಮಗಳಲ್ಲಿ ವರದಿಯಾಗಿರುವುದರಿಂದ ತಾವು ಇದನ್ನು ಪರಿಶೀಲಿಸಿ ಖಾಲಿ ಇರುವ ಸ್ಥಳಗಳಿಗೆ, ಆಸ್ಪತ್ರೆಗಳಿಗೆ ನಮ್ಮ ಸೇವಾ ಕಾರ್ಯವನ್ನು ಹಾಗೂ ಅನುಭವವನ್ನು ಪರಿಗಣಿಸಿ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಖಾಲಿ ಇರುವ ಸ್ಥಳಗಳಿಗೆ ನೇಮಿಸಿದರೆ ನಮಗೂ ಉದ್ಯೋಗ ದೊರಕಿ ನಮ್ಮೆಲ್ಲರ ಕುಟುಂಬಗಳಿಗೆ ಭದ್ರತೆ ದೊರಕಿದಂತಾಗುತ್ತದೆ. ಈಗಾಗಲೇ ಹಲವಾರು ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ತರಬೇತಿ ಮತ್ತು ಯೋಜನೆಗಳ ಬಗ್ಗೆ ಅರಿವು ಇರುವುದರಿಂದ ತಾವುಗಳು ದಯಮಾಡಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ನಮ್ಮ ಜೀವನಕ್ಕೆ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದರು. ಕೊರೋನಾ ಅನ್ನೋದು ಇವತ್ತು ಇಲ್ಲಿವರೆಗೂ ನಿಂತಿದ್ಯಾ? ಇಲ್ಲ. 2 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಂದಿರೋರೆಲ್ಲ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವಾಗೆಲ್ಲ ನಾವು ಕೊರೋನಾ ವಾರಿಯರ್ಸ್ ಬೇಕಿತ್ತು, ಇವಾಗ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಏನು ಕಾರಣ ಏನು? ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಆಗಲಿ ಯಾರಿಗೆ ಆಗಿರ್ಬೋದು, ಸಾರ್ವಜನಿಕರ ದೃಷ್ಟಿಯಿಂದ ನಾವು ಡ್ಯೂಟಿಗೆ ಬಂದ್ವಿ. ಇವತ್ತು ನಮ್ಮ ಉದ್ದೇಶ ಬೇಡ, ಅವ್ರಿಗೆ ನಮ್ಮ ಅವಶ್ಯಕತೆ ಬೇಡ, ನಮ್ಮನ್ನ ಬೀದಿಗೆ ತಳ್ತಾ ಇದ್ದಾರೆ. ನಮಗೆ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಕೆಲಸ ಅನ್ನೋದು ಏನು ಕೇಳಿ, ಈ ಕಾಲದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದ್ರೆ ಕೆಲಸ ಬೇಕು. ಮತ್ತೆ ಅದೇ ಥರ ನಿಲ್ಲಿಸ್ತಾರೆ. ಇದೇ ಥರ ಮಾಡಿ ಇವಾಗ 31ನೇ ತಾರೀಕು ಎಲ್ಲರನ್ನೂ ತೆಗಿಬೇಕು ಅಂತ ಮಾಡಿದರೆ ಇದರಲ್ಲಿ ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, PHCOs ಇದ್ದಾರೆ, ಗ್ರೂಪ್ ಡಿನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರನ್ನ ಕೋವಿಡ್ ಅಂತ ಕ್ರಿಟಿಕಲ್ ಸಿಚುವೇಶನಲ್ಲಿ ತಮ್ಮ ಪ್ರಾಣನೇ ಪಣ ಇಟ್ಟು ಅಂತ ಇದನ್ನು ವರ್ಕ್ ಮಾಡಿದ್ದಾರೆ. ಅವಾಗ ವೆಹಿಕಲ್ಸ್ ಇರಲಿಲ್ಲ, ಒಂದೇನೂ ಇಲ್ಲ, ಅವ್ರಿಗೆ ಕೂಡ ಪ್ರೊಟೆಕ್ಷನ್ ಕೂಡ ಏನೂ ಇರಲಿಲ್ಲ. ಅಂಥ ಸ್ಟೇಜಲ್ಲಿ ಗೌರ್ಮೆಂಟ್ ನಮ್ಮನ್ನು ಉಪಯೋಗಿಸ್ಕೊಂಡಿದೆ. ಅವ್ರನ್ನ ನಾವು ಇಷ್ಟೇ ಕೇಳ್ಕೊತಾ ಇರೋದು ಏನಂದರೆ, ಜೀವನ ಎಲ್ಲ ಇವಾಗ ಬೀದಿ ಬರೋ ಸ್ಟೇಜಿಗೆ ಬಂದಿದೆ, ಆಯಿತಾ? ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರೋರು ಇದ್ದಾರೆ, ಏಜ್ ಬಾರಾಗಿರೋರು ಇದೆ, ಮತ್ತೆ ಕಾಲ್ ಮಾಡಿದ್ರೆ ಹಾಕೊಂಡಲ್ಲೇ ಇರೋ ಚಾನ್ಸಸ್ ಇರೋರು ಇದ್ದಾರೆ. ಏನು ನಾವು ಇಷ್ಟೊಂದು ಜನ ಇದ್ದೀವಿ ಕೋವಿಡ್ ವಾರಿಯರ್ಸು, ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಇಷ್ಟೊಂದು ಜನ ಇದ್ದೇ ಇದ್ದಾರೆ ಅಂತ 15 ಡಿಸ್ಟಿಕಲ್ಲಿ ಲೆಕ್ಕ ಮಾಡಿಕೊಂಡ್ರೆ 1000 ಜನ ಕೋವಿಡ್ ವಾರಿಯರ್ಸ್ ಇದ್ದಾರೆ. ಇಷ್ಟು ಜನಕ್ಕೂ ಬೀದಿಗೆ ಬರ್ತಾರೆ, ಯಾರಿಗೆ ಸೇವಾ ಭದ್ರತೆ ಇರಲ್ಲ, ಏನೂ ಇರಲ್ಲ. ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಗಳು 2002 ಮಾರ್ಚ್ 31 ನಂತರವೂ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ. ಇದರಲ್ಲಿ ಫಾರ್ಮಸಿಸ್ಟ್ ಬರ್ತಾರೆ, ಸ್ಟಾಫ್ ನರ್ಸ್ ಬರ್ತಾರೆ, ನರ್ಸಿಂಗ್ ಆಫೀಸರ್ಸ್, ಡಿ ಗ್ರೂಪ್ಸ್ ಬರ್ತಾರೆ, DEO, LTs, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟು, ANM, PHCs ಯಾರಪ್ಪ ಇದ್ದೀರಾ? ಎಲ್ಲರೂ ಕೋವಿಡ್ ಸ್ಟಾಫು ಯಾರ್ಯಾರು ಸ್ಕೀಮಲ್ಲಿ ತೊಗೊಂಡಿದ್ರು ಅವ್ರನ್ನೆಲ್ಲ ತೊಗೊಂಡಿದ್ದಾರೆ ಮ್ಯಾಮ್. ಸೊ ಅವ್ರನ್ನ ಈ 31st ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮ್ಯಾಮ್, ನಮ್ಮನ್ನು ಕಂಟಿನ್ಯೂಷನ್ ಮಾಡಿ. 2 ವರ್ಷದಿಂದ ನಾವು ಸೇವೆ ಮಾಡಿದ್ದೀವಿ.
ಜಿಲ್ಲೆಯಲ್ಲಿ 2 ತಲೆಮಾರುಗಳಿಂದ ಭೂಮಿ ವಸತಿಗಳ ಸಮಸ್ಯೆಗಳನ್ನು ತಾಲೂಕು ಮತ್ತು ತುಮಕೂರು ಜಿಲ್ಲಾಡಳಿತ ಬಗೆಹರಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಹಂದ್ರಾಳ್ ನಾಗಭೂಷಣ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಆರಂಭವಾಗಿದೆ. ಮೊದಲ ದಿನದ ಧರಣಿಗೆ ಚಾಲನೆ ನೀಡಿದ ಸಂದರ್ಭ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಸಿರಿಮನೆ ನಾಗರಾಜು, ಬೆಂಗಳೂರು ನಗರ ಅಧ್ಯಕ್ಷರಾದ ಮರಿಯಪ್ಪ, ಚಿಂತಕರಾದ ಸಿ ಯತಿರಾಜು, ದೊರೈರಾಜು, ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಭದ್ರೇಗೌಡರು, ಉಪಾಧ್ಯಕ್ಷರಾದ ಮಂಜುನಾಥ್, ದಯಾನಂದ್, ಲಂಕನಿವೆ ತುಮಕೂರು ಮಲ್ಲಿಕಾರ್ಜುನಯ್ಯ, ಉಪಾಧ್ಯಕ್ಷರಾದ ಕುನಿಗಲ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಧರಣಿಯ ವೇಳೆ ಮಳೆಯಾಗಿದ್ದು, ಈ ವೇಳೆ ಮಹಾನಗರ ಪಾಲಿಕೆಯು ಧರಣಿ ಸ್ಥಳದ ಪಕ್ಕದ ಗಾಜಿನ ಮನೆಯಲ್ಲಿ ಆಶ್ರಯ ನೀಡಿದರು. ಮಹಾನಗರದ ಪಾಲಿಕೆಯ ಆಯುಕ್ತರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗೆ ಧರಣಿ ನಿರತರು ಧನ್ಯವಾದಗಳನ್ನು ತಿಳಿಸಿದರು. ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಪರವಾಗಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ಯತಿರಾಜ್, ಸಿರಿಮನೆ ನಾಗರಾಜು, ಮರಿಯಪ್ಪ, ಸ್ನೇಹಿತರಾದ ದಿನೇಶ್ ಬಾಬು, ಮಾರುತಿ, ಕೆಆರ್, ಸುನಿಲ್, ಉದ್ಯಮಿ ಚಂದ್ರಶೇಖರ್, ವೆಂಕಟೇಶ್, ಲೀಲಾವತಿ, ಗಂಗರಾಣಿ, ಹಲವು ಹೋರಾಟಗಾರರು, ಜಿಲ್ಲೆಯ ಭೂಮಿ ವಸತಿ ವಂಚಿತ ಜನರು ಭಾಗವಹಿಸಿದ್ದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಳವಳ್ಳಿಯಲ್ಲಿ ನಡೆದ ಭೀಕರ ಬಸ್ ಅಪಘಾತ ಪ್ರಕರಣದಲ್ಲಿ ಗಾಯಗೊಂಡವರು ಚಿಕಿತ್ಸೆಗಾಗಿ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು, ಉಚಿತ ಚಿಕಿತ್ಸೆ ನೀಡುತ್ತೇವೆ ಎಂದು ಸರ್ಕಾರ ಹೇಳಿದರೂ ಸಹ ರೋಗಿಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎನ್ನುವ ಗಂಭೀರ ಆರೋಪ ಆಸ್ಪತ್ರೆಯ ವಿರುದ್ಧ ಕೇಳಿಬಂದಿದೆ. ಅಪಘಾತದ ಗಾಯಾಳುಗಳಿಗೆ ಸರ್ಕಾರ ತನ್ನ ವೆಚ್ಚದಲ್ಲೇ ಚಿಕಿತ್ಸೆ ನೀಡುವುದಾಗಿ ಸರ್ಕಾರ ಹೇಳಿಕೊಂಡಿತ್ತು. ಆದರೆ ಗಂಭೀರ ಗಾಯದ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಡಿಸ್ಚಾರ್ಜ್ ಆಗಿ ಎಂದು ವೈದ್ಯರು ಒತ್ತಾಯಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಗೃಹ ಸಚಿವರು, ಆರೋಗ್ಯ ಸಚಿವರು, ಸರ್ಕಾರಿ ಸಚಿವರು, ಕೇಂದ್ರ ಸಚಿವರು ಹೀಗೆ ಸರ್ಕಾರದಿಂದ ಸಚಿವರ ದಂಡೆ ಆಸ್ಪತ್ರೆಗೆ ಬಂದಿದ್ದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಮಂತ್ರಿಗಳು, ಎಂಎಲ್ಎಗಳು ಬಂದಾಗ ಮಾತ್ರ ನಮಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ನಾವು ಔಷಧಿಗಳನ್ನು ಹೊರಗಿನಿಂದ ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗಾಯಾಳುಗಳು ಅಳವತ್ತುಕೊಂಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ ಎಂದು ಆಸ್ಪತ್ರೆಗೆ ಭೇಟಿ ನೀಡಿರುವ ತುಮಕೂರಿನ ಕೆಲವು ಸಂಘಟನೆಗಳು ಕೂಡ ಬೇಸರ ವ್ಯಕ್ತಪಡಿಸಿವೆ. ಈ ರೀತಿಯ ನಿರ್ಲಕ್ಷ್ಯ ಸರಿಯೇ ಎಂದು ಸರ್ಕಾರದ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜೇಮ್ಸ್ ಚಿತ್ರಕ್ಕೆ ಯಾರೂ ವಿರೋಧ ಮಾಡುತ್ತಿಲ್ಲ, ವಿನಾಕಾರಣ ಜನರ ಮನಸ್ಸನ್ನು ಹಾಳು ಮಾಡಲಾಗುತ್ತಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೇಮ್ಸ್ ಚಿತ್ರವೇ ಬೇರೆ, ಕಾಶ್ಮೀರಿ ಫೈಲ್ ಚಿತ್ರವೇ ಬೇರೆ. ಜೇಮ್ಸ್ ಚಿತ್ರಕ್ಕೆ ಬಿಜೆಪಿಯ ಕೆಲ ಶಾಸಕರು ಕೆಲವೆಡೆ ಅಡ್ಡಿ ಮಾಡುತ್ತಿದ್ದಾರೆಂಬ ಆರೋಪಕ್ಕೆ ಮೇಲಿನಂತೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದರು. ಜಾತ್ರೆಗಳಲ್ಲಿ ಒಂದು ಕೋಮಿನ ವ್ಯಾಪಾರಸ್ಥರಿಗೆ ಅವಕಾಶ ನೀಡದಿರುವ ವರದಿಯನ್ನು ಮಾಧ್ಯಮದಲ್ಲಿ ಗಮನಿಸಿದ್ದು, ಈ ಸಂಬಂಧ ಪೊಲೀಸರಿಂದ ವರದಿ ಕೇಳಿದ್ದೇನೆ ಎಂದರು. ಈ ರೀತಿ ಜನರ ಮನಸ್ಸು ಒಡೆಯಬಾರದು, ಇದು ದುರಾದೃಷ್ಟಕರ. ನಾವು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತೇವೆ, ಶಾಂತಿ ಸುವ್ಯವಸ್ಥೆ ಕದಡದಂತೆ ನೋಡಿಕೊಳ್ಳುತ್ತೇವೆ. ಈ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಒಂದು ಕೋಮಿನವರು ಅಂಗಡಿ ಬಂದ್ ಮಾಡಿದ್ದರು. ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಮಾಡಿರಬಹುದು. ಈ ಸಂಬಂಧ ವರದಿ ಪಡೆಯಲಾಗುವುದು ಎಂದು ಅವರು ಹೇಳಿದರು. ಭೂಮಿ ಮತ್ತು
ವಸತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕೈಗೊಂಡಿರುವ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಜಿಲ್ಲಾಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುವುದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ನಡೆಯು ಹೀಗೆ ಮುಂದುವರೆದಲ್ಲಿ ಕಾನೂನನ್ನು ಗೌರವಿಸುವ ನಾವುಗಳು ಯಾವುದೇ ಶಾಂತಿ ಭಂಗ ಮತ್ತು ಕಾನೂನು ಉಲ್ಲಂಘನೆ ಮಾಡದಂತೆ ನಮ್ಮ ಧರಣಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೈಗೊಳ್ಳುತ್ತೇವೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಂದ್ರಳ್ ನಾಗಭೂಷಣ್ ಹೇಳಿದ್ದಾರೆ. ಹೋರಾಟಗಾರರ ಹಕ್ಕೊತ್ತಾಯಗಳು ಏನಿವೆ ಎಂದರೆ, ತುರ್ತಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ರವರು ಧರಣಿ ಸ್ಥಳಕ್ಕೆ ಆಗಮಿಸಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ನೀಡಿರುವ ಸಮಸ್ಯೆಗಳ ಪಟ್ಟಿಯನ್ನು ಸ್ಥಳದಲ್ಲಿ ಪರಿಶೀಲಿಸಬೇಕು. ಇದೇ ದಿನ ಅಥವಾ ಒಂದೆರಡು ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ಮುಖಂಡರ ಜೊತೆ ಸಭೆ ನಡೆಸಿ 4-5 ದಿನಗಳಲ್ಲಿ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿನ ಬಗರ್ ಹುಕ್ಕು ಸಮಿತಿಯು ಏಪ್ರಿಲ್ 20ಕ್ಕೆ ಮುಗಿಯುವುದರಿಂದ ಪ್ರಸ್ತುತ ಧರಣಿಯಲ್ಲಿರುವ ಫಲಾನುಭವಿಗಳ ಸುಮಾರು 4 ಮುಖ್ಯ ಸಮಸ್ಯೆಗಳನ್ನು ಮಧುಗಿರಿ ಹಾಗೂ ಕೊರಟಗೆರೆ ಶಾಸಕರ ಗಮನಕ್ಕೆ ತಂದು ತುರ್ತು ಸಭೆ ಕೈಗೊಂಡು ಸ್ಥಳದಲ್ಲಿ ಸಾಗುವಳಿ ಪತ್ರ ವಿತರಿಸಲು ಅನುವು ಮಾಡಬೇಕು. ತಪ್ಪಿದ್ದಲ್ಲಿ ನಮ್ಮ ಈ ಧರಣಿ ಇದೇ ರೀತಿ 3 ತಿಂಗಳಾದರೂ ಮುಂದುವರಿಯಲಿದೆ ಎಂದರು. ಮುಖ್ಯವಾದ ಅಂಶಗಳು ಏನಿವೆ ಎಂದರೆ, ಹೆಬ್ಬೂರು ಪೊಲೀಸ್ ಠಾಣೆಯ ಜಾಗಕ್ಕೆ ಧರಣಿ ಸ್ಥಳದಲ್ಲೇ ಈ ಸ್ವತ್ತು ಮಾಡಿಕೊಡಬೇಕಾಗಿದೆ. ಧರಣಿ ಸ್ಥಳದಲ್ಲೇ ಚೀನಹಳ್ಳಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಲು ವರದಿಯೊಂದಿಗೆ ಧರಣಿಯ ವಿಷಯವನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ತರಬೇಕಿದೆ. ಬ್ಯಾಲ್ಯ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಿದೆ. ಸಂವಿಧಾನದಡಿಯಲ್ಲಿ ಹಕ್ಕನ್ನು ಕೇಳುತ್ತಿರುವ ನಮ್ಮ ಈ ಧರಣಿಯನ್ನು ಹಕ್ಕಿತ್ತುವ ಕೆಲಸವನ್ನು ಯಾವುದೇ ಇಲಾಖೆ ಮಾಡಬಾರದು. ನಮ್ಮ ಧರಣಿಯನ್ನು ಚದುರಿಸುವ ಅಥವಾ ಇನ್ಯಾವುದೇ ರೀತಿ ಧರಣಿಯನ್ನು ಶಮನ ಮಾಡಲು ಪ್ರಯತ್ನಿಸಿದ್ದಲ್ಲಿ ಈ ಸ್ಥಳದಲ್ಲಿ ನೊಂದವರಿಗಾಗುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ. ಲಾಠಿ ಬೂಟಿಗೆ ಜೈಲಿಗೆ ಹೋಗಲು ನಾವು ಹೆದರುವುದಿಲ್ಲ ಎಂದು ಹಂದ್ರಳ್ ನಾಗಭೂಷಣ್ ತಿಳಿಸಿದ್ದಾರೆ. ಧರಣಿ ನಿರತ ಮಹಿಳೆಯೊಬ್ಬರು ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಅಸ್ವಸ್ಥರಾದ ಘಟನೆ ನಡೆಯಿತು. ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಇಂದು ಬೆಳಗ್ಗೆ ಈ ಮಹಿಳೆಯನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಒಳರೋಗಿಯಾಗಿ ದಾಖಲು ಮಾಡಿಕೊಳ್ಳಲು ಮೀನಾವೇಶ ಎನಿಸಿದ್ದಾರೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ
ಪೌರಾಯುಕ್ತ ಉಮಾಕಾಂತ್, ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ಆರ್ ನಿರ್ಮಲಾ, ಶಿಕ್ಷಕರಾದ ಎಚ್ಬಿ ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, ಜಿ ದೇವಪಾರ್ಥ, ಎಂ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾವು ನೆಹರು ಗಾಂಧಿ ಕುಟುಂಬದ ಗುಲಾಮರು ಮತ್ತು ಕೊನೆಯ ಉಸಿರು ಇರುವವರೆಗೆ ಅವರ ಗುಲಾಮರಾಗಿ ಇರುತ್ತೇವೆ ಎಂದು ರಾಜಸ್ಥಾನದ ಸಿಹೋರಿ ಶಾಸಕ ಸನ್ಯಾಮ್ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದ ವೇಳೆ ಈ ರೀತಿಯ ಹೇಳಿಕೆ ನೀಡಿದ್ದು, ಇದೀಗ ಈ ಹೇಳಿಕೆ ಚರ್ಚೆಗಳಿಗೆ ಕಾರಣವಾಗಿದೆ. ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ 12 ರಿಂದ 14 ವರ್ಷದ ಮಕ್ಕಳು ಲಸಿಕೆ ಪಡೆದ ನಂತರ 12 ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ ಘಟನೆಯೊಂದು ಹುಮಾನಾಬಾದ್ ತಾಲೂಕಿನ ಹುಡುಗಿ ವಲಯದಲ್ಲಿ ಬುಧವಾರ ವರದಿಯಾಗಿದೆ. ತಾಲೂಕಿನ ಜನತಾ ನಗರ ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿಗಳು ಬುಧವಾರ ಬೆಳಿಗ್ಗೆ ಲಸಿಕೆ ಪಡೆದುಕೊಂಡಿದ್ದು, ನಂತರ ಮಕ್ಕಳಲ್ಲಿ ವಾಂತಿ, ತಲೆನೋವು, ತಲೆ ಸುತ್ತುವುದು ಕಾಣಿಸಿಕೊಂಡಿದೆ. ಯಾವುದೇ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಂಡಿಲ್ಲ ಎಂದು ಘಟನೆ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗನಾಥ ಹುಲಸುರೆ ಮಾಹಿತಿ ನೀಡಿದ್ದಾರೆ. ಪಾವಗಡ ತಾಲೂಕಿನ ಪಳವಳ್ಳಿ ಕೆರೆ ಬಳಿ ಖಾಸಗಿ ಬಸ್ ದುರಂತ ನಡೆದ ಬಳಿಕ ಎಚ್ಚೆತ್ತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ YN ಹೊಸಕೋಟೆಯಿಂದ ಪಾವಗಡಕ್ಕೆ 7 ಗ್ರಾಮೀಣ ಸಾರಿಗೆ ಬಸ್ಗಳ ಸಂಚಾರ ಆರಂಭಿಸಿದೆ. ಪಾವಗಡ ತಾಲೂಕು ಕೆಎಸ್ಆರ್ಟಿಸಿ ನಿಗಮದಿಂದ YN ಹೊಸಕೋಟೆ ಹೋಬಳಿಗೆ 7 ಸಾರಿಗೆ ಬಸ್ಗಳು ಭಾನುವಾರದಿಂದ ಸಂಚಾರ ಆರಂಭಿಸಿದೆ. ತೆಂಗಿನಕಾಯಿ ಕೀಳಲು ಹೋಗಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ನಡೆದಿದೆ. ತೋಟದ ಮುಳ್ಳು ತಂತಿಯ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಈ ವಿಚಾರ ತಿಳಿಯದೆ ವ್ಯಕ್ತಿಯು ತೆಂಗಿನಕಾಯಿ ತೆಗೆದುಕೊಳ್ಳಲು ಹೋಗಿದ್ದು, ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಅವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗುಬ್ಬಿ ಪೊಲೀಸ್ ಠಾಣೆಯ PSI ನಟರಾಜ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಹೆಚ್ಚಾಗುತ್ತದೆ ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ. 5 ರಾಜ್ಯಗಳ ಚುನಾವಣೆ ಇದೆ ಎಂಬ ಕಾರಣಕ್ಕಾಗಿ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕೊನೆಯ ಬಾರಿ ಬೆಲೆ ಏರಿಕೆ ಮಾಡಿತ್ತು. ಚುನಾವಣೆ ಫಲಿತಾಂಶದ ನಂತರ ಬೆಲೆ ಹೆಚ್ಚಾಗಬಹುದು ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ ಎಂದು ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ದೆಹಲಿಯ ಪುರಸಭೆ ಚುನಾವಣೆಯನ್ನು ಸೂಕ್ತ ಸಮಯದಲ್ಲಿ ನಡೆಸುವಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ದು, ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುವ ಭಯ ಕಾಡುತ್ತಿದ್ದು, ಹೀಗಾಗಿ ಚುನಾವಣೆ ಮುಂದೂಡುತ್ತಿದೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಸೂಕ್ತ ಸಮಯದಲ್ಲಿ ಚುನಾವಣೆ ನಡೆಸಿ ಜಯಗಳಿಸಿದರೆ ಆಮ್ ಆದ್ಮಿ ಪಕ್ಷ ರಾಜಕೀಯ ತೊರೆಯಲು ಸಿದ್ಧವಿದೆ ಎಂದು ಬಿಜೆಪಿಗೆ ಅವರು ಸವಾಲು ಹಾಕಿದರು. ನಾನು ಯಾವುದೇ ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದಿಲ್ಲ. ನಾನು ಜಾತ್ಯತೀತ ವ್ಯಕ್ತಿ. ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದು ಅದರ ಲಾಭ ಪಡೆದಿದ್ರೆ ನನ್ನನ್ನು ನೇಣಿಗೆ ಹಾಕಿ ಎಂದು ಹೊನ್ನಳ್ಳಿ ಶಾಸಕ MP ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದರು. ರೇಣುಕಾಚಾರ್ಯ ಅವರ ಪುತ್ರಿ ನಕಲಿ SC ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಈ ಹೇಳಿಕೆ ನೀಡಿದರು. ಮನೆಯ ಹೊರಗಿನ ರಸ್ತೆಯಲ್ಲಿ ಬಿದ್ದು ಸಿಕ್ಕಿದ ವಿಷಪೂರಿತ ಚಾಕೊಲೇಟ್ ಅನ್ನು ಸೇವಿಸಿ 7 ವರ್ಷದೊಳಗಿನ 4 ಮಕ್ಕಳು ಮೃತಪಟ್ಟಿರುವ ಘಟನೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ಸಂಬಂಧ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಹಾಗೂ ಸ್ಥಳೀಯರನ್ನು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕುಶಿನಗರದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಿತೇಶ್ ಕುಮಾರ್ ಸಿಂಗ್ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡಬೇಕು ಮತ್ತು ಗಗನಕ್ಕೇರಿರುವ ಬೆಲೆಯಿಂದ ಜನರಿಗೆ ಪರಿಹಾರ ನೀಡಬೇಕು ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬುಧವಾರ ಹೇಳಿದ್ದಾರೆ. ಜಾತ್ರೆ ರಥೋತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಿರುವ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತರಿಸಿಕೊಂಡು ಕ್ರಮ ಕೈಗೊಳ್ಳುತ್ತೇನೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹಿಜಾಬ್ ವಿವಾದ ಕುರಿತು ತೀರ್ಪು ಬಂದ ನಂತರ ಮುಸ್ಲಿಂ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಿದ ಘಟನೆಯ ಮುಂದುವರಿದ ಭಾಗ ದೇವಸ್ಥಾನದ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವಾಗಿದೆ. ಇದು ಸರಿಯಾದ ಕ್ರಮವಲ್ಲ, ದುರಾದೃಷ್ಟಕರ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು ಎಂದರು.
ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಎಲ್ಲಿಲ್ಲದ ಕುತೂಹಲ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಏಪ್ರಿಲ್ನಲ್ಲಿ KGF 2 ಬೆಳ್ಳಿ ತೆರೆಗೆ ಅಪ್ಪಳಿಸಲಿದೆ. KGF 2 ಜೊತೆಗೆ ಬಾಕ್ಸ್ ಆಫೀಸ್ ಕಾಳಗ ಮಾಡಲು ಯಾವ ಸಿನಿಮಾಗಳು ಕೂಡ ಧೈರ್ಯ ತೋರುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಈಗ KGF 2 ಚಿತ್ರಕ್ಕೆ ಸವಾಲೆಸೆಯಲು ತಮಿಳುನಾಡು ಸ್ಟಾರ್ ನಟ ವಿಜಯ್ ಸಿನಿಮಾ ಸಜ್ಜಾಗಿದೆ. ಇಷ್ಟು ದಿನ ಗಾಸಿಪ್ ರೂಪದಲ್ಲಿದ್ದ ಈ ಸುದ್ದಿ ಈಗ ಅಧಿಕೃತವಾಗಿದೆ. ಹೌದು, ಈತ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು KGF 2 ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆತ ತಮಿಳಿನ ಬಹು ನಿರೀಕ್ಷಿತ ಸಿನಿಮಾ ಬಿಸ್ಟ್ ಕೂಡ ತೆರೆಗೆ ಬರುತ್ತಿದೆ. ವಿಶೇಷ ಎಂದರೆ ಈ ಎರಡು ಚಿತ್ರಗಳು ಫ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆ. ಏಪ್ರಿಲ್ನಲ್ಲಿಯೇ ಕೇವಲ ಒಂದು ದಿನದ ಹಿಂದೆ ಮುಂದೆ ರಿಲೀಸ್ ಆಗಲಿವೆ. KGF 2 ಚಿತ್ರಕ್ಕೂ ಒಂದು ದಿನ ಮೊದಲು ಅಂದರೆ ಏಪ್ರಿಲ್ 13ಕ್ಕೆ ಬಿಸ್ಟ್ ರಿಲೀಸ್ ಆಗುತ್ತಿದೆ. ಎರಡು ಬಿಗ್ ಬಜೆಟ್ ಸಿನಿಮಾಗಳು ಒಟ್ಟಿಗೆ ತೆರೆಗೆ ಬಂದರೆ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವುದು ಫಿಕ್ಸ್ ಎನ್ನಲಾಗುತ್ತಿದೆ. ಈ ಎರಡು ಸಿನಿಮಾಗಳಿಗೆ ತನ್ನದೇ ಆದ ತೂಕ ಇದೆ. ವಿಜಯ್ ಅಭಿನಯದ ಬಿಸ್ಟ್ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿರುವ ಸಿನಿಮಾ. ಅಲ್ಲದೆ ಹಲವು ದಿನಗಳ ಬಳಿಕ ವಿಜಯ್ ಸಿನಿಮಾ ರಿಲೀಸ್ ಆಗುತ್ತಿರುವ ಕಾರಣ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಕಾದು ಕುಳಿತಿದ್ದಾರೆ. ಇನ್ನು KGF 2 ಮೇಲಂತೂ ಅಭಿಮಾನಿಗಳ ನಿರೀಕ್ಷೆ ಅಷ್ಟಿಷ್ಟಲ್ಲ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ KGF 2 ಕ್ರೇಜ್ ಕ್ರಿಯೇಟ್ ಮಾಡಿದೆ. ಬಿಸ್ಟ್ ಸಿನಿಮಾವನ್ನು ಏಪ್ರಿಲ್ 13ಕ್ಕೆ ರಿಲೀಸ್ ಮಾಡಲೇಬೇಕೆನ್ನುವುದು ನಿರ್ಮಾಣ ಸಂಸ್ಥೆಯ ನಿರ್ಧಾರವಂತೆ. ಬಿಸ್ಟ್ ಚಿತ್ರವನ್ನು ನಿರ್ಮಾಣ ಮಾಡಿರುವ ಸನ್ ಪಿಕ್ಚರ್ಸ್ ಬಿಸ್ಟ್ ಸಿನಿಮಾ ರಿಲೀಸ್ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ KGF 2 ಚಿತ್ರಕ್ಕೆ ಸವಾಲೆಸೆಯಲು ಬಿಸ್ಟ್ ಸಜ್ಜಾಗಿದೆ. KGF 2 ಜೊತೆಗೆ ಬಿಸ್ಟ್ ಬಾಕ್ಸ್ ಆಫೀಸ್ ಕಾಳಗ ಹೇಗಿರಲಿದೆ ಎನ್ನುವುದು ಕಾದು ನೋಡಲೇಬೇಕಿದೆ. ಅರಣ್ಯ ಇಲಾಖೆ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡಿದ್ದಾರೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ಕುಂದೂರಿನಲ್ಲಿ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿರುವ ಶಾಸಕ DC ಗೌರಿಶಂಕರ್ ಜಂಟಿ ಸರ್ವೆ ಆಗುವವರೆಗೂ ಸ್ಥಳಕ್ಕೆ ಕಾಲಿಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಊರುಟಿಗೆರೆ ಹೋಬಳಿಯ ಬೆಳಂಗುಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದೂರು ಗ್ರಾಮದಲ್ಲಿ ವಸತಿ ರಹಿತರು ಗುಡಿಸಲು ಹಾಕಿಕೊಂಡು ವಾಸವಿದ್ದರು. ಇದನ್ನು ನೋಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಸ್ಥಳವು ಅರಣ್ಯ ಇಲಾಖೆಗೆ ಸೇರಿದ್ದು ಕೂಡಲೇ ಗುಡಿಸಲನ್ನು ತೆರವುಗೊಳಿಸಬೇಕೆಂದು ತಿಳಿಸಿ ಅವರ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾಗಿದ್ದರು. ಈ ವಿಚಾರವಾಗಿ ಗುಡಿಸಲು ನಿವಾಸಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿ ಎದುರೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಈ ವಿಷಯ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಸುದ್ದಿ ತಿಳಿದು ಖುದ್ದು ಸ್ಥಳಕ್ಕೆ ಭಾನುವಾರ ಬೆಳಗಿನ ಜಾವ ಭೇಟಿ ನೀಡಿದ ಶಾಸಕ DC ಗೌರಿಶಂಕರ್ ಅಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದ ದಾಖಲೆ ಪರಿಶೀಲನೆ ಮಾಡಿದರು. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ, ನಿಮ್ಮ ಅರಣ್ಯ ಇಲಾಖೆಯ ಜಾಗ ನಮಗೆ ಬೇಡ, ಸರ್ವೆ ಆಗಲಿ, ಎಲ್ಲಿ ಸರ್ವೆ ನಂಬರ್ ಜಾಗ ಬರುತ್ತದೋ ಅಲ್ಲಿಯೇ ನನ್ನ ಜನಕ್ಕೆ ಮನೆ ಕಟ್ಟಿಕೊಡುತ್ತೇನೆ, ಅಲ್ಲಿಯವರೆಗೂ ನೀವು ಜಾಗಕ್ಕೆ ಕಾಲಿಡಬೇಡಿ. ಈ ಬಗ್ಗೆ ತಹಶೀಲ್ದಾರ್ ಅವರಿಗೂ ಮಾತನಾಡುತ್ತೇನೆ. ಜಂಟಿ ಸರ್ವೆ ನಡೆಯುವವರೆಗೂ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಕಾಲಿಡಬಾರದೆಂದು ಖಡಕ್ ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಗುಡಿಸಲು ನಿವಾಸಿಗಳೊಂದಿಗೆ ಮಾತನಾಡಿದ ಶಾಸಕರು, ನಾನೇ ನಿಂತು ಈ ಜಾಗವನ್ನು ಮಟ್ಟ ಮಾಡಿಸಿ ಮನೆ ಕಟ್ಟಿಕೊಡುವವರೆಗೂ ನಿಮ್ಮ ಜೊತೆಗಿರುತ್ತೇನೆ, ಯಾವುದೇ ಕಾರಣಕ್ಕೂ ಹೆದರುವುದು ಬೇಡ, ಸರ್ವೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಂಡು ಬಡವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಹಾಲನೂರು ಅನಂತ್, ಬೆಳಗುಂಬ ವೆಂಕಟೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಚೌಡಪ್ಪ, ಪಾಪಯ್ಯ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹೇರಿರುವುದಕ್ಕೆ ಬಿಜೆಪಿ ಕುಮ್ಮಕ್ಕು ನೀಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕ UT ಖಾದರ್ ಆರೋಪಿಸಿದ್ದಾರೆ. ಜಾತ್ರೆಗಳಲ್ಲಿ ಮುಸ್ಲಿಂ ಸಮುದಾಯದವರು ವ್ಯಾಪಾರ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳ ವಿರೋಧ ವಿಚಾರ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಅವರು, ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ. ಇಲ್ಲಿ ಎಲ್ಲಾ ಧರ್ಮೀಯರು ಸಹ ಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಆದರೆ ಕೆಲವರು ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಕರಾವಳಿ
ಕರಾವಳಿ ಭಾಗದಲ್ಲಿ ಕೆಲ ಹಿತಾಸಕ್ತಿಗಳು ಭಿತ್ತಿ ಪತ್ರಗಳನ್ನು ಹಾಕುತ್ತಿವೆ. ಸಮಾಜದಲ್ಲಿ ಅಶಾಂತಿ ದ್ವೇಷ ಸೃಷ್ಟಿಸಲು ಹೊರಟಿದ್ದಾರೆ. ಮುಲ್ಕಿ ಸೇರಿದಂತೆ ಕೆಲವೆಡೆ ಭಿತ್ತಿ ಪತ್ರಗಳನ್ನು ಹಾಕಲಾಗಿದೆ. ಇದೊಂದು ಅಸಹ್ಯಕರ ಕೃತ್ಯ ಎಂದ ಖಾದರ್ ಇದಕ್ಕೆ ಹಿಂದೂ ಸಹೋದರರು ಬೆಂಬಲ ಕೊಡಬಾರದು ಎಂದು ಮನವಿ ಮಾಡಿದರು. ತಮಿಳಿನ ಸ್ಟಾರ್ ನಟಿ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ಇದೀಗ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರೀತಿಯಲ್ಲಿ ಬಿದ್ದಿರುವ ಈ ಜೋಡಿ ಎಲ್ಲಿಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಈ ಜೋಡಿಯನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುತ್ತಿರುವ ಜನ ಸಾಕಷ್ಟಿದ್ದಾರೆ. ಇದೀಗ ಈ ಜೋಡಿಯ ಮೇಲೆ ದೂರು ದಾಖಲಾಗಿದ್ದು, ದೂರಿನಲ್ಲಿ ಇವರು ರೌಡಿಗಳಿಗೆ ಉತ್ತೇಜಿಸುತ್ತಿದ್ದಾರೆ ಎಂದು ಬರೆಯಲಾಗಿದೆ. ನಯನತಾರ ಮತ್ತು ವಿಘ್ನೇಶ್ ಶಿವನ್ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಇದೆ. ಇಬ್ಬರು ಈಗಾಗಲೇ 2 ವರ್ಷದಿಂದ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಾರೆ. ತಮ್ಮ ಪ್ರೀತಿಯ ನೆನಪಿಗಾಗಿ ಅವರು ರೌಡಿ ಪಿಕ್ಚರ್ಸ್ ಸಂಸ್ಥೆಯನ್ನು ಶುರು ಮಾಡಿದ್ದರು. ಇದೀಗ ಈ ಸಂಸ್ಥೆಯಿಂದ ಭೂಗತ ಜಗತ್ತಿನ ಕಥೆಗಳನ್ನೇ ಸಿನಿಮಾ ಮಾಡುತ್ತಿದ್ದಾರೆ ಎಂದು ದೂರುದಾರರು ಆರೋಪ ಮಾಡಿದ್ದಾರೆ. ಇವರ ಚಿತ್ರಗಳಿಂದ ರೌಡಿಗಳಿಗೆ ಮತ್ತಷ್ಟು ಉತ್ತೇಜನ ಸಿಗುತ್ತಿದೆ ಎಂದು ದೂರಲಾಗಿದೆ. ರೌಡಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಂತಹ ಬಹುತೇಕ ಸಿನಿಮಾಗಳು ರೌಡಿಸಂ ಹಿನ್ನೆಲೆಯ ಕಥೆಯನ್ನೇ ಒಳಗೊಂಡಿದೆ. ಅಲ್ಲದೆ ವಿಘ್ನೇಶ್ ಶಿವನ್ ನಿರ್ದೇಶನದ ವಿಜಯ್ ಸೇತುಪತಿ ನಟನೆಯ ರೌಡಿ ಧಮ್ ಸಿನಿಮಾ ಕೂಡ ಅಂಥದ್ದೇ ಕಥೆಯನ್ನು ಹೊಂದಿತ್ತು. ಈ ಸಿನಿಮಾದಲ್ಲಿ ನಯನತಾರ ಕೂಡ ನಟಿಸಿದ್ದರು. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪತ್ರಕರ್ತರಿಗೆ ಸೇವಾ ಭದ್ರತೆ ಇಲ್ಲದೆ ಇರುವುದು ಶೋಚನೀಯವಾಗಿದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಭದ್ರತೆಯೊಂದಿಗೆ ಸವಲತ್ತು ನೀಡಬೇಕಿದೆ ಎಂದು ಸಿದ್ದರಬೆಟ್ಟದ ರಂಭಾಪುರಿ ಕಾಸಾ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಕೊರಟಗೆರೆ ಪಟ್ಟಣದ ಬೈಪಾಸ್ ಬೆಂಗಳೂರು ಕೊರಟಗೆರೆ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ ಕಾಮಧೇನು ವೆಜ್ ಹೋಟೆಲ್ ಸಭಾಂಗಣದಲ್ಲಿ ನವರಸ ನಾಯಕ ಜಗ್ಗೇಶ್ ರವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಮತ್ತು ಜಗ್ಗೇಶ್ ಅಭಿಮಾನಿ ಬಳಗ ನೂತನವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಏರ್ಪಡಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪತ್ರಿಕಾ ರಂಗದಲ್ಲಿ ವೃತ್ತಿ ಧರ್ಮ ಬದ್ಧತೆಯನ್ನು ಬಿಟ್ಟುಕೊಡದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಿರುವ ಪತ್ರಕರ್ತರಿಗೆ ಸೇವಾ ಭದ್ರತೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರು ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದ್ದು, ಮುಂದಿನ ದಿನಗಳಲ್ಲೂ ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಳಿಗೆ ಸಹಕಾರಿಯಾಗಬೇಕಿದೆ ಎಂದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚು ರಾಜಕೀಯದಲ್ಲಿ ಸಕ್ರಿಯವಾಗಿ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಸಾಮಾಜಿಕ ಸೇವಾ ಕಾರ್ಯಕ್ಕೆ ಹೊಸ ಚೈತನ್ಯ ದೊರಕಿದಂತಾಗಿದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದ ಚುನಾವಣೆಯಲ್ಲೂ ಈ ಬಾರಿ ಯುವಕರು ಹೆಚ್ಚು ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾಗಿದ್ದು, ಮುಂದಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿನ ಅನೇಕ ನ್ಯೂನತೆಗಳನ್ನು ಸರಿಪಡಿಸಿ ಗ್ರಾಮೀಣ ಪತ್ರಕರ್ತರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿ ಎಂದು ಆಶಿಸಿದರು. ಕೊರಟಗೆರೆ ತಾಲೂಕಿನ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್ ಹಾಗೂ ಜಗ್ಗೇಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಂಗಧಾಮಯ್ಯ, HE ಸತೀಶ್ ಹಾರೋಗೆರೆ, ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೊರಟಗೆರೆ ನರಸಿಂಹಮೂರ್ತಿ, ಪ್ರಜಾ ಟಿವಿ ಯಶಸ್ಕೆ ಪದ್ಮನಾಭ್, ತೋಚಿ ಕೃಷ್ಣಮೂರ್ತಿ, ಪಬ್ಲಿಕ್ ಟಿವಿ ಮಂಜುನಾಥ್ ಹಾಗೂ 2022ರಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರಶಸ್ತಿ ಪಡೆದ ಕೆವಿ ಪುರುಷೋತ್ತಮ್, ಹುಲಿಕುಂಟೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಲ್ಲಣ್ಣ ಅವರನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್, ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ
ಹಂಚಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಸ್ವಾಮಿ, ಹುಲಿಕುಂಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್, ಕೇಶವಮೂರ್ತಿ, ಕಾಕಿಮಲ್ಲಯ್ಯ, ಅಕ್ಷರ ದಾಸೋಹ ರಘು, ಫ್ರೆಂಡ್ಸ್ ಗ್ರೂಪ್ ಪದಾಧಿಕಾರಿಗಳಾದ ಮುರಳಿ, ಪ್ರದೀಪ್ ಪುಲ್ಮಾರ್, ಶಿವಶಂಕರ್, ಎಚ್ ರಾಜು, ಪತ್ರಕರ್ತರಾದ ಚಿದಂಬರ, ರಾಘವೇಂದ್ರ, ದೇವರಾಜ್ ಕೆಎನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಪತ್ರಕರ್ತರ ಸಂಘದ ಸದಸ್ಯರು ಭಾರಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಫ್ರೆಂಡ್ಸ್ ಗ್ರೂಪಿನ ಮತ್ತು ಜಗೇಶ್ ಹೆಬ್ಬಾಳ್ಕರ್ ಸಂಘದ ವತಿಯಿಂದ ಇವತ್ತು ಸನ್ಮಾನವನ್ನು ಮಾಡಿ ಇಂಥ ಜವಾಬ್ದಾರಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಜೀವನ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ತುಂಬಿಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಪ್ರಸ್ತುತಕಾರರಾಗಿ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು 15-20 ವರ್ಷದಿಂದಲೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಗ್ರೂಪ್ ಪ್ರಾರಂಭ ಆಗಿದೆ. ಹೆಂಗೆ ಅಂತಂದ್ರೆ ನಮಗೆ ರಮಣ್ಣನ ನೋಡಿದಂಥ ಸಂದರ್ಭದಲ್ಲಿ ಫಸ್ಟ್ ಯಾರು ಈಗ ಆರ್ಥಿಕ ಸಂಕಷ್ಟದಲ್ಲಿ ಅವ್ರನ್ನ ಮೇಲೆ ಕೆತ್ತಬೇಕು ಅಂತ ಸ್ಟಾರ್ಟ್ ಆಗಿದ್ದು ಸಾಮಾಜಿಕ ಸೇವೆಗಿಂತ ಮುಂಚೆಗೆ. ಮತ್ತು ಆರ್ಥಿಕ ಸದೃಢರಾದ್ರೆ ಆಮೇಲೆ ಸಾಮಾಜಿಕ ಸೇವೆ ಮಾಡ್ಬೋದು ಅಂತೇಳಿ ಫಸ್ಟ್ ಫ್ರೆಂಡ್ಸ್ಗಳನ್ನ ಹಾಕೊಂಡು ಅವ್ರಿಗೆ ಇವರೆಲ್ಲ ಸಹಾಯ ಮಾಡ್ಕೊಂಡು ಆಮೇಲೆ ಅವರವರದ್ದು ಅಂಗಡಿಗಳು ಮಾಡ್ಕೊಂಡು ಬೇರೆ ಆರ್ಥಿಕ ಸಂಕಷ್ಟವಾಗಿರೋ ಮೇಲೆ ಇರ್ತಕ್ಕಂಥ ಫ್ರೆಂಡ್ಸ್ ಗ್ರೂಪು ಮೊದಲ ಹೆಚ್ಚಿಗೆ ಮತ ಪಡೆದಿರುವಂಥದ್ದು ನಮ್ಮ ಕೌಶಿಕ್ ಕೃಷ್ಣಣ್ಣವರು. ಎರಡನೇದಾಗಿ ಹೆಚ್ಚಿನ ಮತ ಪಡೆದವರು ನಾನು ನಿರ್ದೇಶಕರ ಸ್ಥಾನದಲ್ಲಿ. ಸೊ ಇದೊಂದು ದೊಡ್ಡ ಸಾಧನೆ ಅಲ್ಲ, ನಮ್ಮ ಒಳಗಿನ ಒಂದು ಆಂತರಿಕ ಮೌಲ್ಯಮಾಪನ ಅಂತಾನೆ ನಾನು ತಿಳ್ಕೊಂಡಿದ್ದೇನೆ. ಅಂದ್ರೆ ಎಷ್ಟು ಜನ ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ, ನಮ್ಮ ಜೊತೆ ಇದ್ದಾರೆ ಎನ್ನುವಂತ ಒಂದು ಆಂತರಿಕ ಮೌಲ್ಯಮಾಪನ ಅಷ್ಟೇ ಹೊರತು ದೊಡ್ಡ ಪದವಿ ಅಂತಲೂ ಇಲ್ಲ. ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಉಮಾಕಾಂತ್, ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ಆರ್ ನಿರ್ಮಲಾ, ಶಿಕ್ಷಕರಾದ ಎಚ್ಬಿ ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, ಜಿ ದೇವಪಾರ್ಥ, ಎಂ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಳವಳ್ಳಿಯಲ್ಲಿ ನಡೆದ ಭೀಕರ ಬಸ್ ಅಪಘಾತ ಪ್ರಕರಣದಲ್ಲಿ ಗಾಯಗೊಂಡವರು ಚಿಕಿತ್ಸೆಗಾಗಿ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು ಉಚಿತ ಚಿಕಿತ್ಸೆ ನೀಡುತ್ತೇವೆ ಎಂದು ಸರಕಾರ ಹೇಳಿದರೂ ಸಹ ರೋಗಿಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎನ್ನುವ ಗಂಭೀರ ಆರೋಪ ಆಸ್ಪತ್ರೆಯ ವಿರುದ್ಧ ಕೇಳಿಬಂದಿದೆ. ಅಪಘಾತದ ಗಾಯಾಳುಗಳಿಗೆ ಸರಕಾರ ತನ್ನ ವೆಚ್ಚದಲ್ಲೇ ಚಿಕಿತ್ಸೆ ನೀಡುವುದಾಗಿ ಸರಕಾರ ಹೇಳಿಕೊಂಡಿತ್ತು. ಆದರೆ ಗಂಭೀರ ಗಾಯದ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಡಿಸ್ಚಾರ್ಜ್ ಆಗಿ ಎಂದು ವೈದ್ಯರು ಒತ್ತಾಯಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಗೃಹ ಸಚಿವರು, ಆರೋಗ್ಯ ಸಚಿವರು, ಸರ್ಕಾರಿ ಸಚಿವರು, ಕೇಂದ್ರ ಸಚಿವರು ಹೀಗೆ ಸರಕಾರದಿಂದ ಸಚಿವರ ದಂಡೆ ಆಸ್ಪತ್ರೆಗೆ ಬಂದಿದ್ದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಮಂತ್ರಿಗಳು, ಎಂಎಲ್ಎಗಳು ಬಂದಾಗ ಮಾತ್ರ ನಮಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ನಾವು ಔಷಧಿಗಳನ್ನು ಹೊರಗಿನಿಂದ ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗಾಯಾಳುಗಳು ಅಳವತ್ತುಕೊಂಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ ಎಂದು ಆಸ್ಪತ್ರೆಗೆ ಭೇಟಿ ನೀಡಿರುವ ತುಮಕೂರಿನ ಕೆಲವು ಸಂಘಟನೆಗಳು ಕೂಡ ಬೇಸರ ವ್ಯಕ್ತಪಡಿಸಿವೆ. ಈ ರೀತಿಯ ನಿರ್ಲಕ್ಷ್ಯ ಸರಿಯೇ ಎಂದು ಸರ್ಕಾರದ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜೇಮ್ಸ್ ಚಿತ್ರಕ್ಕೆ ಯಾರೂ ವಿರೋಧ ಮಾಡುತ್ತಿಲ್ಲ, ವಿನಾಕಾರಣ ಜನರ ಮನಸ್ಸನ್ನು ಹಾಳು ಮಾಡಲಾಗುತ್ತಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೇಮ್ಸ್ ಚಿತ್ರವೇ ಬೇರೆ, ಕಾಶ್ಮೀರಿ ಫೈಲ್ ಚಿತ್ರವೇ ಬೇರೆ. ಜೇಮ್ಸ್ ಚಿತ್ರಕ್ಕೆ ಬಿಜೆಪಿಯ ಕೆಲ ಶಾಸಕರು ಕೆಲವೆಡೆ ಅಡ್ಡಿ ಮಾಡುತ್ತಿದ್ದಾರೆಂಬ ಆರೋಪಕ್ಕೆ ಮೇಲಿನಂತೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದರು. ಜಾತ್ರೆಗಳಲ್ಲಿ ಒಂದು ಕೋಮಿನ ವ್ಯಾಪಾರಸ್ಥರಿಗೆ ಅವಕಾಶ ನೀಡದಿರುವ ವರದಿಯನ್ನು ಮಾಧ್ಯಮದಲ್ಲಿ ಗಮನಿಸಿದ್ದು, ಈ ಸಂಬಂಧ ಪೊಲೀಸರಿಂದ ವರದಿ ಕೇಳಿದ್ದೇನೆ ಎಂದರು. ಈ ರೀತಿ ಜನರ ಮನಸ್ಸು ಒಡೆಯಬಾರದು, ಇದು ದುರಾದೃಷ್ಟಕರ. ನಾವು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತೇವೆ, ಶಾಂತಿ ಸುವ್ಯವಸ್ಥೆ ಕದಡದಂತೆ ನೋಡಿಕೊಳ್ಳುತ್ತೇವೆ. ಈ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಒಂದು ಕೋಮಿನವರು ಅಂಗಡಿ ಬಂದ್ ಮಾಡಿದ್ದರು. ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಮಾಡಿರಬಹುದು. ಈ ಸಂಬಂಧ ವರದಿ ಪಡೆಯಲಾಗುವುದು ಎಂದು ಅವರು ಹೇಳಿದರು. ಭೂಮಿ ಮತ್ತು ವಸತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕೈಗೊಂಡಿರುವ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಜಿಲ್ಲಾಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುವುದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ನಡೆಯು ಹೀಗೆ ಮುಂದುವರೆದಲ್ಲಿ ಕಾನೂನನ್ನು ಗೌರವಿಸುವ ನಾವುಗಳು ಯಾವುದೇ ಶಾಂತಿ ಭಂಗ ಮತ್ತು ಕಾನೂನು ಉಲ್ಲಂಘನೆ ಮಾಡದಂತೆ ನಮ್ಮ ಧರಣಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೈಗೊಳ್ಳುತ್ತೇವೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಂದ್ರಳ್ ನಾಗಭೂಷಣ್ ಹೇಳಿದ್ದಾರೆ. ಹೋರಾಟಗಾರರ ಹಕ್ಕೊತ್ತಾಯಗಳು ಏನಿವೆ ಎಂದರೆ, ತುರ್ತಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ರವರು ಧರಣಿ ಸ್ಥಳಕ್ಕೆ ಆಗಮಿಸಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ನೀಡಿರುವ ಸಮಸ್ಯೆಗಳ ಪಟ್ಟಿಯನ್ನು ಸ್ಥಳದಲ್ಲಿ ಪರಿಶೀಲಿಸಬೇಕು. ಇದೇ ದಿನ ಅಥವಾ ಒಂದೆರಡು ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ಮುಖಂಡರ ಜೊತೆ ಸಭೆ ನಡೆಸಿ 4-5 ದಿನಗಳಲ್ಲಿ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿನ ಬಗರ್ ಹುಕ್ಕು ಸಮಿತಿಯು ಏಪ್ರಿಲ್ 20ಕ್ಕೆ ಮುಗಿಯುವುದರಿಂದ ಪ್ರಸ್ತುತ ಧರಣಿಯಲ್ಲಿರುವ ಫಲಾನುಭವಿಗಳ ಸುಮಾರು 4 ಮುಖ್ಯ ಸಮಸ್ಯೆಗಳನ್ನು ಮಧುಗಿರಿ ಹಾಗೂ ಕೊರಟಗೆರೆ ಶಾಸಕರ ಗಮನಕ್ಕೆ ತಂದು ತುರ್ತು ಸಭೆ ಕೈಗೊಂಡು ಸ್ಥಳದಲ್ಲಿ ಸಾಗುವಳಿ ಪತ್ರ ವಿತರಿಸಲು ಅನುವು ಮಾಡಬೇಕು. ತಪ್ಪಿದ್ದಲ್ಲಿ ನಮ್ಮ ಈ ಧರಣಿ ಇದೇ ರೀತಿ 3 ತಿಂಗಳಾದರೂ ಮುಂದುವರಿಯಲಿದೆ ಎಂದರು. ಮುಖ್ಯವಾದ ಅಂಶಗಳು ಏನಿವೆ ಎಂದರೆ, ಹೆಬ್ಬೂರು ಪೊಲೀಸ್ ಠಾಣೆಯ ಜಾಗಕ್ಕೆ ಧರಣಿ ಸ್ಥಳದಲ್ಲೇ ಈ ಸ್ವತ್ತು ಮಾಡಿಕೊಡಬೇಕಾಗಿದೆ. ಧರಣಿ ಸ್ಥಳದಲ್ಲೇ ಚೀನಹಳ್ಳಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಲು ವರದಿಯೊಂದಿಗೆ ಧರಣಿಯ ವಿಷಯವನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ತರಬೇಕಿದೆ. ಬ್ಯಾಲ್ಯ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಿದೆ. ಸಂವಿಧಾನದಡಿಯಲ್ಲಿ ಹಕ್ಕನ್ನು ಕೇಳುತ್ತಿರುವ ನಮ್ಮ ಈ ಧರಣಿಯನ್ನು ಹಕ್ಕಿತ್ತುವ ಕೆಲಸವನ್ನು ಯಾವುದೇ ಇಲಾಖೆ ಮಾಡಬಾರದು. ನಮ್ಮ ಧರಣಿಯನ್ನು ಚದುರಿಸುವ ಅಥವಾ ಇನ್ಯಾವುದೇ ರೀತಿ ಧರಣಿಯನ್ನು ಶಮನ ಮಾಡಲು ಪ್ರಯತ್ನಿಸಿದ್ದಲ್ಲಿ ಈ ಸ್ಥಳದಲ್ಲಿ ನೊಂದವರಿಗಾಗುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ. ಲಾಠಿ ಬೂಟಿಗೆ ಜೈಲಿಗೆ ಹೋಗಲು ನಾವು ಹೆದರುವುದಿಲ್ಲ ಎಂದು ಹಂದ್ರಳ್ ನಾಗಭೂಷಣ್ ತಿಳಿಸಿದ್ದಾರೆ.
ಧರಣಿ ನಿರತ ಮಹಿಳೆಯೊಬ್ಬರು ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಅಸ್ವಸ್ಥರಾದ ಘಟನೆ ನಡೆಯಿತು. ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಇಂದು ಬೆಳಗ್ಗೆ ಈ ಮಹಿಳೆಯನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಒಳರೋಗಿಯಾಗಿ ದಾಖಲು ಮಾಡಿಕೊಳ್ಳಲು ಮೀನಾವೇಶ ಎನಿಸಿದ್ದಾರೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಉಮಾಕಾಂತ್, ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ಆರ್ ನಿರ್ಮಲಾ, ಶಿಕ್ಷಕರಾದ ಎಚ್ಬಿ ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, ಜಿ ದೇವಪಾರ್ಥ, ಎಂ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕುಟುಂಬದ ಗುಲಾಮರು ಮತ್ತು ಕೊನೆಯ ಉಸಿರು ಇರುವವರೆಗೆ ಅವರ ಗುಲಾಮರಾಗಿ ಇರುತ್ತೇವೆ ಎಂದು ರಾಜಸ್ಥಾನದ ಸಿಹೋರಿ ಶಾಸಕ ಸನ್ಯಾಮ್ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದ ವೇಳೆ ಈ ರೀತಿಯ ಹೇಳಿಕೆ ನೀಡಿದ್ದು, ಇದೀಗ ಈ ಹೇಳಿಕೆ ಚರ್ಚೆಗಳಿಗೆ ಕಾರಣವಾಗಿದೆ. ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ 12 ರಿಂದ 14 ವರ್ಷದ ಮಕ್ಕಳು ಲಸಿಕೆ ಪಡೆದ ನಂತರ 12 ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ ಘಟನೆಯೊಂದು ಹುಮಾನಾಬಾದ್ ತಾಲೂಕಿನ ಹುಡುಗಿ ವಲಯದಲ್ಲಿ ಬುಧವಾರ ವರದಿಯಾಗಿದೆ. ತಾಲೂಕಿನ ಜನತಾ ನಗರ ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿಗಳು ಬುಧವಾರ ಬೆಳಿಗ್ಗೆ ಲಸಿಕೆ ಪಡೆದುಕೊಂಡಿದ್ದು, ನಂತರ ಮಕ್ಕಳಲ್ಲಿ ವಾಂತಿ, ತಲೆನೋವು, ತಲೆ ಸುತ್ತುವುದು ಕಾಣಿಸಿಕೊಂಡಿದೆ. ಯಾವುದೇ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಂಡಿಲ್ಲ ಎಂದು ಘಟನೆ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗನಾಥ ಹುಲಸುರೆ ಮಾಹಿತಿ ನೀಡಿದ್ದಾರೆ. ಪಾವಗಡ ತಾಲೂಕಿನ ಪಳವಳ್ಳಿ ಕೆರೆ ಬಳಿ ಖಾಸಗಿ ಬಸ್ ದುರಂತ ನಡೆದ ಬಳಿಕ ಎಚ್ಚೆತ್ತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ YN ಹೊಸಕೋಟೆಯಿಂದ ಪಾವಗಡಕ್ಕೆ 7 ಗ್ರಾಮೀಣ ಸಾರಿಗೆ ಬಸ್ಗಳ ಸಂಚಾರ ಆರಂಭಿಸಿದೆ. ಪಾವಗಡ ತಾಲೂಕು ಕೆಎಸ್ಆರ್ಟಿಸಿ ನಿಗಮದಿಂದ YN ಹೊಸಕೋಟೆ ಹೋಬಳಿಗೆ 7 ಸಾರಿಗೆ ಬಸ್ಗಳು ಭಾನುವಾರದಿಂದ ಸಂಚಾರ ಆರಂಭಿಸಿದೆ.
ತೆಂಗಿನಕಾಯಿ ಕೀಳಲು ಹೋಗಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ನಡೆದಿದೆ. ತೋಟದ ಮುಳ್ಳು ತಂತಿಯ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಈ ವಿಚಾರ ತಿಳಿಯದೆ ವ್ಯಕ್ತಿಯು ತೆಂಗಿನಕಾಯಿ ತೆಗೆದುಕೊಳ್ಳಲು ಹೋಗಿದ್ದು, ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಅವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗುಬ್ಬಿ ಪೊಲೀಸ್ ಠಾಣೆಯ ಪಿಎಸ್ಐ ನಟರಾಜ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಹೆಚ್ಚಾಗುತ್ತದೆ ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ. 5 ರಾಜ್ಯಗಳ ಚುನಾವಣೆ ಇದೆ ಎಂಬ ಕಾರಣಕ್ಕಾಗಿ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕೊನೆಯ ಬಾರಿ ಬೆಲೆ ಏರಿಕೆ ಮಾಡಿತ್ತು. ಚುನಾವಣೆ ಫಲಿತಾಂಶದ ನಂತರ ಬೆಲೆ ಹೆಚ್ಚಾಗಬಹುದು ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ ಎಂದು ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ದೆಹಲಿಯ ಪುರಸಭೆ ಚುನಾವಣೆಯನ್ನು ಸೂಕ್ತ ಸಮಯದಲ್ಲಿ ನಡೆಸುವಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ದು, ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುವ ಭಯ ಕಾಡುತ್ತಿದ್ದು, ಹೀಗಾಗಿ ಚುನಾವಣೆ ಮುಂದೂಡುತ್ತಿದೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಸೂಕ್ತ ಸಮಯದಲ್ಲಿ ಚುನಾವಣೆ ನಡೆಸಿ ಜಯಗಳಿಸಿದರೆ ಆಮ್ ಆದ್ಮಿ ಪಕ್ಷ ರಾಜಕೀಯ ತೊರೆಯಲು ಸಿದ್ಧವಿದೆ ಎಂದು ಬಿಜೆಪಿಗೆ ಅವರು ಸವಾಲು ಹಾಕಿದರು. ನಾನು ಯಾವುದೇ ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದಿಲ್ಲ. ನಾನು ಜಾತ್ಯತೀತ ವ್ಯಕ್ತಿ. ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದು ಅದರ ಲಾಭ ಪಡೆದಿದ್ರೆ ನನ್ನನ್ನು ನೇಣಿಗೆ ಹಾಕಿ ಎಂದು ಹೊನ್ನಳ್ಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದರು. ರೇಣುಕಾಚಾರ್ಯ ಅವರ ಪುತ್ರಿ ನಕಲಿ ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಈ ಹೇಳಿಕೆ ನೀಡಿದರು. ಮನೆಯ ಹೊರಗಿನ ರಸ್ತೆಯಲ್ಲಿ ಬಿದ್ದು ಸಿಕ್ಕಿದ ವಿಷಪೂರಿತ ಚಾಕೊಲೇಟ್ ಅನ್ನು ಸೇವಿಸಿ 7 ವರ್ಷದೊಳಗಿನ 4 ಮಕ್ಕಳು ಮೃತಪಟ್ಟಿರುವ ಘಟನೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ಸಂಬಂಧ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಹಾಗೂ ಸ್ಥಳೀಯರನ್ನು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕುಶಿನಗರದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಿತೇಶ್ ಕುಮಾರ್ ಸಿಂಗ್ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡಬೇಕು ಮತ್ತು ಗಗನಕ್ಕೇರಿರುವ ಬೆಲೆಯಿಂದ ಜನರಿಗೆ ಪರಿಹಾರ ನೀಡಬೇಕು ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬುಧವಾರ ಹೇಳಿದ್ದಾರೆ. ಜಾತ್ರೆ ರಥೋತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಿರುವ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತರಿಸಿಕೊಂಡು ಕ್ರಮ ಕೈಗೊಳ್ಳುತ್ತೇನೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹಿಜಾಬ್ ವಿವಾದ ಕುರಿತು ತೀರ್ಪು ಬಂದ ನಂತರ ಮುಸ್ಲಿಂ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಿದ ಘಟನೆಯ ಮುಂದುವರಿದ ಭಾಗ ದೇವಸ್ಥಾನದ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವಾಗಿದೆ. ಇದು ಸರಿಯಾದ ಕ್ರಮವಲ್ಲ, ದುರಾದೃಷ್ಟಕರ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು ಎಂದರು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಎಲ್ಲಿಲ್ಲದ ಕುತೂಹಲ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಏಪ್ರಿಲ್ನಲ್ಲಿ KGF 2 ಬೆಳ್ಳಿತೆರೆಗೆ ಅಪ್ಪಳಿಸಲಿದೆ. KGF 2 ಜೊತೆಗೆ ಬಾಕ್ಸ್ ಆಫೀಸ್ ಕಾಳಗ ಮಾಡಲು ಯಾವ ಸಿನಿಮಾಗಳು ಕೂಡ ಧೈರ್ಯ ತೋರುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಈಗ KGF 2 ಚಿತ್ರಕ್ಕೆ ಸವಾಲೆಸೆಯಲು ತಮಿಳುನಾಡು ಸ್ಟಾರ್ ನಟ ವಿಜಯ್ ಸಿನಿಮಾ ಸಜ್ಜಾಗಿದೆ. ಇಷ್ಟು ದಿನ ಗಾಸಿಪ್ ರೂಪದಲ್ಲಿದ್ದ ಈ ಸುದ್ದಿ ಈಗ ಅಧಿಕೃತವಾಗಿದೆ. ಹೌದು, ಈತ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು KGF 2 ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆತ ತಮಿಳಿನ ಬಹು ನಿರೀಕ್ಷಿತ ಸಿನಿಮಾ ಬಿಸ್ಟ್ ಕೂಡ ತೆರೆಗೆ ಬರುತ್ತಿದೆ. ವಿಶೇಷ ಎಂದರೆ ಈ 2 ಚಿತ್ರಗಳು ಫ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆ. ಏಪ್ರಿಲ್ನಲ್ಲಿಯೇ ಕೇವಲ 1 ದಿನದ ಹಿಂದೆ ಮುಂದೆ ರಿಲೀಸ್ ಆಗಲಿವೆ. KGF 2 ಚಿತ್ರಕ್ಕೂ 1 ದಿನ ಮೊದಲು ಅಂದರೆ ಏಪ್ರಿಲ್ 13ಕ್ಕೆ ಬಿಸ್ಟ್ ರಿಲೀಸ್ ಆಗುತ್ತಿದೆ. 2 ಬಿಗ್ ಬಜೆಟ್ ಸಿನಿಮಾಗಳು ಒಟ್ಟಿಗೆ ತೆರೆಗೆ ಬಂದರೆ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವುದು ಫಿಕ್ಸ್ ಎನ್ನಲಾಗುತ್ತಿದೆ. ಈ 2 ಸಿನಿಮಾಗಳಿಗೆ ತನ್ನದೇ ಆದ ತೂಕ ಇದೆ. ವಿಜಯ್ ಅಭಿನಯದ ಬಿಸ್ಟ್ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿರುವ ಸಿನಿಮಾ. ಅಲ್ಲದೆ ಹಲವು ದಿನಗಳ ಬಳಿಕ ವಿಜಯ್ ಸಿನಿಮಾ ರಿಲೀಸ್ ಆಗುತ್ತಿರುವ ಕಾರಣ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಕಾದು ಕುಳಿತಿದ್ದಾರೆ. ಇನ್ನು KGF 2 ಮೇಲಂತೂ ಅಭಿಮಾನಿಗಳ ನಿರೀಕ್ಷೆ ಅಷ್ಟಿಷ್ಟಲ್ಲ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ KGF 2 ಕ್ರೇಜ್ ಕ್ರಿಯೇಟ್ ಮಾಡಿದೆ. ಬಿಸ್ಟ್ ಸಿನಿಮಾವನ್ನು ಏಪ್ರಿಲ್ 13ಕ್ಕೆ ರಿಲೀಸ್ ಮಾಡಲೇಬೇಕೆನ್ನುವುದು ನಿರ್ಮಾಣ ಸಂಸ್ಥೆಯ ನಿರ್ಧಾರವಂತೆ. ಬಿಸ್ಟ್ ಚಿತ್ರವನ್ನು ನಿರ್ಮಾಣ ಮಾಡಿರುವ ಸನ್ ಪಿಕ್ಚರ್ಸ್ ಬಿಸ್ಟ್ ಸಿನಿಮಾ ರಿಲೀಸ್ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ KGF 2 ಚಿತ್ರಕ್ಕೆ ಸವಾಲೆಸೆಯಲು ಬಿಸ್ಟ್ ಸಜ್ಜಾಗಿದೆ. KGF 2 ಜೊತೆಗೆ ಬಿಸ್ಟ್ ಬಾಕ್ಸ್ ಆಫೀಸ್ ಕಾಳಗ ಹೇಗಿರಲಿದೆ ಎನ್ನುವುದು ಕಾದು ನೋಡಲೇಬೇಕಿದೆ. ಅರಣ್ಯ ಇಲಾಖೆ
ಇಲಾಖೆಯ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡಿದ್ದಾರೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ಕುಂದೂರಿನಲ್ಲಿ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿರುವ ಶಾಸಕ ಡಿಸಿ ಗೌರಿಶಂಕರ್ ಜಂಟಿ ಸರ್ವೆ ಆಗುವವರೆಗೂ ಸ್ಥಳಕ್ಕೆ ಕಾಲಿಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಊರುಟಿಗೆರೆ ಹೋಬಳಿಯ ಬೆಳಂಗುಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದೂರು ಗ್ರಾಮದಲ್ಲಿ ವಸತಿ ರಹಿತರು ಗುಡಿಸಲು ಹಾಕಿಕೊಂಡು ವಾಸವಿದ್ದರು. ಇದನ್ನು ನೋಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಸ್ಥಳವು ಅರಣ್ಯ ಇಲಾಖೆಗೆ ಸೇರಿದ್ದು ಕೂಡಲೇ ಗುಡಿಸಲನ್ನು ತೆರವುಗೊಳಿಸಬೇಕೆಂದು ತಿಳಿಸಿ ಅವರ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾಗಿದ್ದರು. ಈ ವಿಚಾರವಾಗಿ ಗುಡಿಸಲು ನಿವಾಸಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿ ಎದುರೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಈ ವಿಷಯ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಸುದ್ದಿ ತಿಳಿದು ಖುದ್ದು ಸ್ಥಳಕ್ಕೆ ಭಾನುವಾರ ಬೆಳಗಿನ ಜಾವ ಭೇಟಿ ನೀಡಿದ ಶಾಸಕ ಡಿಸಿ ಗೌರಿಶಂಕರ್ ಅಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದ ದಾಖಲೆ ಪರಿಶೀಲನೆ ಮಾಡಿದರು. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ, ನಿಮ್ಮ ಅರಣ್ಯ ಇಲಾಖೆಯ ಜಾಗ ನಮಗೆ ಬೇಡ, ಸರ್ವೆ ಆಗಲಿ, ಎಲ್ಲಿ ಸರ್ವೆ ನಂಬರ್ ಜಾಗ ಬರುತ್ತದೋ ಅಲ್ಲಿಯೇ ನನ್ನ ಜನಕ್ಕೆ ಮನೆ ಕಟ್ಟಿಕೊಡುತ್ತೇನೆ, ಅಲ್ಲಿಯವರೆಗೂ ನೀವು ಜಾಗಕ್ಕೆ ಕಾಲಿಡಬೇಡಿ. ಈ ಬಗ್ಗೆ ತಹಶೀಲ್ದಾರ್ ಅವರಿಗೂ ಮಾತನಾಡುತ್ತೇನೆ. ಜಂಟಿ ಸರ್ವೆ ನಡೆಯುವವರೆಗೂ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಕಾಲಿಡಬಾರದೆಂದು ಖಡಕ್ ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಗುಡಿಸಲು ನಿವಾಸಿಗಳೊಂದಿಗೆ ಮಾತನಾಡಿದ ಶಾಸಕರು, ನಾನೇ ನಿಂತು ಈ ಜಾಗವನ್ನು ಮಟ್ಟ ಮಾಡಿಸಿ ಮನೆ ಕಟ್ಟಿಕೊಡುವವರೆಗೂ ನಿಮ್ಮ ಜೊತೆಗಿರುತ್ತೇನೆ, ಯಾವುದೇ ಕಾರಣಕ್ಕೂ ಹೆದರುವುದು ಬೇಡ, ಸರ್ವೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಂಡು ಬಡವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಹಾಲನೂರು ಅನಂತ್, ಬೆಳಗುಂಬ ವೆಂಕಟೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಚೌಡಪ್ಪ, ಪಾಪಯ್ಯ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹೇರಿರುವುದಕ್ಕೆ ಬಿಜೆಪಿ ಕುಮ್ಮಕ್ಕು ನೀಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ಯುಟಿ ಖಾದರ್ ಆರೋಪಿಸಿದ್ದಾರೆ. ಜಾತ್ರೆಗಳಲ್ಲಿ ಮುಸ್ಲಿಂ ಸಮುದಾಯದವರು ವ್ಯಾಪಾರ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳ ವಿರೋಧ ವಿಚಾರ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಅವರು, ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ. ಇಲ್ಲಿ ಎಲ್ಲಾ ಧರ್ಮೀಯರು ಸಹ ಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಆದರೆ ಕೆಲವರು ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಕರಾವಳಿ ಭಾಗದಲ್ಲಿ ಕೆಲ ಹಿತಾಸಕ್ತಿಗಳು ಭಿತ್ತಿಪತ್ರಗಳನ್ನು ಹಾಕುತ್ತಿವೆ. ಸಮಾಜದಲ್ಲಿ ಅಶಾಂತಿ ದ್ವೇಷ ಸೃಷ್ಟಿಸಲು ಹೊರಟಿದ್ದಾರೆ. ಮುಲ್ಕಿ ಸೇರಿದಂತೆ ಕೆಲವೆಡೆ ಭಿತ್ತಿಪತ್ರಗಳನ್ನು ಹಾಕಲಾಗಿದೆ. ಇದೊಂದು ಅಸಹ್ಯಕರ ಕೃತ್ಯ ಎಂದ ಖಾದರ್, ಇದಕ್ಕೆ ಹಿಂದೂ ಸಹೋದರರು ಬೆಂಬಲ ಕೊಡಬಾರದು ಎಂದು ಮನವಿ ಮಾಡಿದರು. ತಮಿಳಿನ ಸ್ಟಾರ್ ನಟಿ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ಇದೀಗ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರೀತಿಯಲ್ಲಿ ಬಿದ್ದಿರುವ ಈ ಜೋಡಿ ಎಲ್ಲಿಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಈ ಜೋಡಿಯನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುತ್ತಿರುವ ಜನ ಸಾಕಷ್ಟಿದ್ದಾರೆ. ಇದೀಗ ಈ ಜೋಡಿಯ ಮೇಲೆ ದೂರು ದಾಖಲಾಗಿದ್ದು, ದೂರಿನಲ್ಲಿ ಇವರು ರೌಡಿಗಳಿಗೆ ಉತ್ತೇಜಿಸುತ್ತಿದ್ದಾರೆ ಎಂದು ಬರೆಯಲಾಗಿದೆ. ನಯನತಾರ ಮತ್ತು ವಿಘ್ನೇಶ್ ಶಿವನ್ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಇದೆ. ಇಬ್ಬರು ಈಗಾಗಲೇ 2 ವರ್ಷದಿಂದ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಾರೆ. ತಮ್ಮ ಪ್ರೀತಿಯ ನೆನಪಿಗಾಗಿ ಅವರು ರೌಡಿ ಪಿಕ್ಚರ್ಸ್ ಸಂಸ್ಥೆಯನ್ನು ಶುರು ಮಾಡಿದ್ದರು. ಇದೀಗ ಈ ಸಂಸ್ಥೆಯಿಂದ ಭೂಗತ ಜಗತ್ತಿನ ಕಥೆಗಳನ್ನೇ ಸಿನಿಮಾ ಮಾಡುತ್ತಿದ್ದಾರೆ ಎಂದು ದೂರುದಾರರು ಆರೋಪ ಮಾಡಿದ್ದಾರೆ. ಇವರ ಚಿತ್ರಗಳಿಂದ ರೌಡಿಗಳಿಗೆ ಮತ್ತಷ್ಟು ಉತ್ತೇಜನ ಸಿಗುತ್ತಿದೆ ಎಂದು ದೂರಲಾಗಿದೆ. ರೌಡಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಂತಹ ಬಹುತೇಕ ಸಿನಿಮಾಗಳು ರೌಡಿಸಂ ಹಿನ್ನೆಲೆಯ ಕಥೆಯನ್ನೇ ಒಳಗೊಂಡಿದೆ. ಅಲ್ಲದೆ ವಿಘ್ನೇಶ್ ಶಿವನ್ ನಿರ್ದೇಶನದ ವಿಜಯ್ ಸೇತುಪತಿ ನಟನೆಯ ರೌಡಿ ಧಮ್ ಸಿನಿಮಾ ಕೂಡ ಅಂಥದ್ದೇ ಕಥೆಯನ್ನು ಹೊಂದಿತ್ತು. ಈ ಸಿನಿಮಾದಲ್ಲಿ ನಯನತಾರ ಕೂಡ ನಟಿಸಿದ್ದರು.
ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪತ್ರಕರ್ತರಿಗೆ ಸೇವಾ ಭದ್ರತೆ ಇಲ್ಲದೆ ಇರುವುದು ಶೋಚನೀಯವಾಗಿದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಭದ್ರತೆಯೊಂದಿಗೆ ಸವಲತ್ತು ನೀಡಬೇಕಿದೆ ಎಂದು ಸಿದ್ದರಬೆಟ್ಟದ ರಂಭಾಪುರಿ ಕಾಸಾ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಕೊರಟಗೆರೆ ಪಟ್ಟಣದ ಬೈಪಾಸ್ ಬೆಂಗಳೂರು ಕೊರಟಗೆರೆ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ ಕಾಮಧೇನು ವೆಜ್ ಹೋಟೆಲ್ ಸಭಾಂಗಣದಲ್ಲಿ ನವರಸ ನಾಯಕ ಜಗ್ಗೇಶ್ ರವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಮತ್ತು ಜಗ್ಗೇಶ್ ಅಭಿಮಾನಿ ಬಳಗ ನೂತನವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಏರ್ಪಡಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪತ್ರಿಕಾ ರಂಗದಲ್ಲಿ ವೃತ್ತಿ ಧರ್ಮ ಬದ್ಧತೆಯನ್ನು ಬಿಟ್ಟುಕೊಡದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಿರುವ ಪತ್ರಕರ್ತರಿಗೆ ಸೇವಾ ಭದ್ರತೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರು ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದ್ದು, ಮುಂದಿನ ದಿನಗಳಲ್ಲೂ ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಳಿಗೆ ಸಹಕಾರಿಯಾಗಬೇಕಿದೆ ಎಂದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚು ರಾಜಕೀಯದಲ್ಲಿ ಸಕ್ರಿಯವಾಗಿ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಸಾಮಾಜಿಕ ಸೇವಾ ಕಾರ್ಯಕ್ಕೆ ಹೊಸ ಚೈತನ್ಯ ದೊರಕಿದಂತಾಗಿದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದ ಚುನಾವಣೆಯಲ್ಲೂ ಈ ಬಾರಿ ಯುವಕರು ಹೆಚ್ಚು ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾಗಿದ್ದು, ಮುಂದಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿನ ಅನೇಕ ನ್ಯೂನತೆಗಳನ್ನು ಸರಿಪಡಿಸಿ ಗ್ರಾಮೀಣ ಪತ್ರಕರ್ತರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿ ಎಂದು ಆಶಿಸಿದರು. ಕೊರಟಗೆರೆ ತಾಲೂಕಿನ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್ ಹಾಗೂ ಜಗ್ಗೇಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಂಗಧಾಮಯ್ಯ, HE ಸತೀಶ್ ಹಾರೋಗೆರೆ, ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೊರಟಗೆರೆ ನರಸಿಂಹಮೂರ್ತಿ, ಪ್ರಜಾ ಟಿವಿ ಯಶಸ್ಕೆ ಪದ್ಮನಾಭ್, ತೋಚಿ ಕೃಷ್ಣಮೂರ್ತಿ, ಪಬ್ಲಿಕ್ ಟಿವಿ ಮಂಜುನಾಥ್ ಹಾಗೂ 2022ರಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರಶಸ್ತಿ ಪಡೆದ ಕೆವಿ ಪುರುಷೋತ್ತಮ್, ಹುಲಿಕುಂಟೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಲ್ಲಣ್ಣ ಅವರನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್, ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ, ಹಂಚಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಸ್ವಾಮಿ, ಹುಲಿಕುಂಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್, ಕೇಶವಮೂರ್ತಿ, ಕಾಕಿಮಲ್ಲಯ್ಯ, ಅಕ್ಷರ ದಾಸೋಹ ರಘು, ಫ್ರೆಂಡ್ಸ್ ಗ್ರೂಪ್ ಪದಾಧಿಕಾರಿಗಳಾದ ಮುರಳಿ, ಪ್ರದೀಪ್ ಪುಲ್ಮಾರ್, ಶಿವಶಂಕರ್, ಎಚ್ ರಾಜು, ಪತ್ರಕರ್ತರಾದ ಚಿದಂಬರ, ರಾಘವೇಂದ್ರ, ದೇವರಾಜ್ ಕೆಎನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಪತ್ರಕರ್ತರ ಸಂಘದ ಸದಸ್ಯರು ಭಾರಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಫ್ರೆಂಡ್ಸ್ ಗ್ರೂಪಿನ ಮತ್ತು ಜಗೇಶ್ ಹೆಗಮಾಡಿ ಸಂಘದ ವತಿಯಿಂದ ಇವತ್ತು ಸನ್ಮಾನವನ್ನು ಮಾಡಿ ಇಂಥ ಜವಾಬ್ದಾರಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಜೀವನ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ತುಂಬಿಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಪ್ರಸ್ತುತಕಾರರಾಗಿ ಇವತ್ತು ಈ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು 15-20 ವರ್ಷದಿಂದಲೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಗ್ರೂಪ್ ಪ್ರಾರಂಭ ಆಗಿದೆ. ಹೆಂಗೆ ಅಂತಂದ್ರೆ, ನಮಗೆ ರಮಣ್ಣನ ನೋಡಿದಂಥ ಸಂದರ್ಭದಲ್ಲಿ ಫಸ್ಟ್ ಯಾರು ಈಗ ಆರ್ಥಿಕ ಸಂಕಷ್ಟದಲ್ಲಿ ಅವ್ರನ್ನ ಮೇಲೆ ಎತ್ತಬೇಕು ಅಂತ ಸ್ಟಾರ್ಟ್ ಆಗಿದ್ದು ಸಾಮಾಜಿಕ ಸೇವೆಗಿಂತ ಮುಂಚೆಗೆ. ಅದು ಆರ್ಥಿಕ ಸದೃಢರಾದ್ರೆ ಆಮೇಲೆ ಬೇಕಾದ್ರೆ ಸಾಮಾಜಿಕ ಸೇವೆ ಮಾಡ್ಬೋದು ಅಂತೇಳಿ ಫಸ್ಟ್ ಫ್ರೆಂಡ್ಸ್ಗಳನ್ನ ಹಾಕೊಂಡು ಅವ್ರಿಗೆ ಇವರೆಲ್ಲ ಸಹಾಯ ಮಾಡ್ಕೊಂಡು ಆಮೇಲೆ ಅವರವರದ್ದು ಅಂಗಡಿಗಳು ಮಾಡ್ಕೊಂಡು ಬೇರೆ ಆರ್ಥಿಕ ಸಂಕಷ್ಟಗಿರೋನ ಮೇಲೆ ಎತ್ತದಂತ ಫ್ರೆಂಡ್ಸ್ ಗ್ರೂಪು ಮೊದಲ ಹೆಚ್ಚಿಗೆ ಮತ ಪಡೆದಿರುವಂತದ್ದು ನಮ್ಮ ತೋಷಿ ಕೃಷ್ಣಣ್ಣವರು, ಎರಡನೇದಾಗಿ ಹೆಚ್ಚಿನ ಮತ ಪಡೆದವರು ನಾನು ನಿರ್ದೇಶಕರ ಸ್ಥಾನದಲ್ಲಿ. ಸೊ ಇದೊಂದು ದೊಡ್ಡ ಸಾಧನೆ ಅಲ್ಲ, ನಮ್ಮ ಒಳಗಿನ ಒಂದು ಆಂತರಿಕ ಮೌಲ್ಯಮಾಪನ ಅಂತಾನೆ ನಾನು ತಿಳ್ಕೊಂಡಿದ್ದೇನೆ. ಅಂದ್ರೆ ಎಷ್ಟು ಜನ ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ, ನಮ್ಮ ಜೊತೆ ಇದ್ದಾರೆ ಎನ್ನುವಂತ ಒಂದು ಆಂತರಿಕ ಮೌಲ್ಯಮಾಪನ ಅಷ್ಟೇ ಹೊರತು ದೊಡ್ಡ ಪದವಿ ಅಂತಲೂ ಇಲ್ಲ.
ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಉಮಾಕಾಂತ್, ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ಆರ್ ನಿರ್ಮಲಾ, ಶಿಕ್ಷಕರಾದ ಎಚ್ಬಿ ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, ಜಿ ದೇವಪಾರ್ಥ, ಎಂ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಳವಳ್ಳಿಯಲ್ಲಿ ನಡೆದ ಭೀಕರ ಬಸ್ ಅಪಘಾತ ಪ್ರಕರಣದಲ್ಲಿ ಗಾಯಗೊಂಡವರು ಚಿಕಿತ್ಸೆಗಾಗಿ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು, ಉಚಿತ ಚಿಕಿತ್ಸೆ ನೀಡುತ್ತೇವೆ ಎಂದು ಸರಕಾರ ಹೇಳಿದರೂ ಸಹ ರೋಗಿಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎನ್ನುವ ಗಂಭೀರ ಆರೋಪ ಆಸ್ಪತ್ರೆಯ ವಿರುದ್ಧ ಕೇಳಿಬಂದಿದೆ. ಅಪಘಾತದ ಗಾಯಾಳುಗಳಿಗೆ ಸರಕಾರ ತನ್ನ ವೆಚ್ಚದಲ್ಲೇ ಚಿಕಿತ್ಸೆ ನೀಡುವುದಾಗಿ ಸರಕಾರ ಹೇಳಿಕೊಂಡಿತ್ತು. ಆದರೆ ಗಂಭೀರ ಗಾಯದ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಡಿಸ್ಚಾರ್ಜ್ ಆಗಿ ಎಂದು ವೈದ್ಯರು ಒತ್ತಾಯಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಗೃಹ ಸಚಿವರು, ಆರೋಗ್ಯ ಸಚಿವರು, ಸರ್ಕಾರಿ ಸಚಿವರು, ಕೇಂದ್ರ ಸಚಿವರು ಹೀಗೆ ಸರಕಾರದಿಂದ ಸಚಿವರ ದಂಡೆ ಆಸ್ಪತ್ರೆಗೆ ಬಂದಿದ್ದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಮಂತ್ರಿಗಳು, ಎಂಎಲ್ಎಗಳು ಬಂದಾಗ ಮಾತ್ರ ನಮಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ನಾವು ಔಷಧಿಗಳನ್ನು ಹೊರಗಿನಿಂದ ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗಾಯಾಳುಗಳು ಅಳವತ್ತುಕೊಂಡಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ ಎಂದು ಆಸ್ಪತ್ರೆಗೆ ಭೇಟಿ ನೀಡಿರುವ ತುಮಕೂರಿನ ಕೆಲವು ಸಂಘಟನೆಗಳು ಕೂಡ ಬೇಸರ ವ್ಯಕ್ತಪಡಿಸಿವೆ. ಈ ರೀತಿಯ ನಿರ್ಲಕ್ಷ್ಯ ಸರಿಯೇ ಎಂದು ಸರ್ಕಾರದ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜೇಮ್ಸ್ ಚಿತ್ರಕ್ಕೆ ಯಾರೂ ವಿರೋಧ ಮಾಡುತ್ತಿಲ್ಲ, ವಿನಾಕಾರಣ ಜನರ ಮನಸ್ಸನ್ನು ಹಾಳು ಮಾಡಲಾಗುತ್ತಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೇಮ್ಸ್ ಚಿತ್ರವೇ ಬೇರೆ, ಕಾಶ್ಮೀರಿ ಫೈಲ್ ಚಿತ್ರವೇ ಬೇರೆ. ಜೇಮ್ಸ್ ಚಿತ್ರಕ್ಕೆ ಬಿಜೆಪಿಯ ಕೆಲ ಶಾಸಕರು ಕೆಲವೆಡೆ ಅಡ್ಡಿ ಮಾಡುತ್ತಿದ್ದಾರೆಂಬ ಆರೋಪಕ್ಕೆ ಮೇಲಿನಂತೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದರು. ಜಾತ್ರೆಗಳಲ್ಲಿ ಒಂದು ಕೋಮಿನ ವ್ಯಾಪಾರಸ್ಥರಿಗೆ ಅವಕಾಶ ನೀಡದಿರುವ ವರದಿಯನ್ನು ಮಾಧ್ಯಮದಲ್ಲಿ ಗಮನಿಸಿದ್ದು, ಈ ಸಂಬಂಧ ಪೊಲೀಸರಿಂದ ವರದಿ ಕೇಳಿದ್ದೇನೆ ಎಂದರು. ಈ ರೀತಿ ಜನರ ಮನಸ್ಸು ಒಡೆಯಬಾರದು, ಇದು ದುರಾದೃಷ್ಟಕರ. ನಾವು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತೇವೆ, ಶಾಂತಿ ಸುವ್ಯವಸ್ಥೆ ಕದಡದಂತೆ ನೋಡಿಕೊಳ್ಳುತ್ತೇವೆ.
ಈ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಒಂದು ಕೋಮಿನವರು ಅಂಗಡಿ ಬಂದ್ ಮಾಡಿದ್ದರು. ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಮಾಡಿರಬಹುದು. ಈ ಸಂಬಂಧ ವರದಿ ಪಡೆಯಲಾಗುವುದು ಎಂದು ಅವರು ಹೇಳಿದರು. ಭೂಮಿ ಮತ್ತು ವಸತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕೈಗೊಂಡಿರುವ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಜಿಲ್ಲಾಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುವುದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ನಡೆಯು ಹೀಗೆ ಮುಂದುವರೆದಲ್ಲಿ ಕಾನೂನನ್ನು ಗೌರವಿಸುವ ನಾವುಗಳು ಯಾವುದೇ ಶಾಂತಿ ಭಂಗ ಮತ್ತು ಕಾನೂನು ಉಲ್ಲಂಘನೆ ಮಾಡದಂತೆ ನಮ್ಮ ಧರಣಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೈಗೊಳ್ಳುತ್ತೇವೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಂದ್ರಳ್ ನಾಗಭೂಷಣ್ ಹೇಳಿದ್ದಾರೆ. ಹೋರಾಟಗಾರರ ಹಕ್ಕೊತ್ತಾಯಗಳು ಏನಿವೆ ಅಂದರೆ, ತುರ್ತಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ರವರು ಧರಣಿ ಸ್ಥಳಕ್ಕೆ ಆಗಮಿಸಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ನೀಡಿರುವ ಸಮಸ್ಯೆಗಳ ಪಟ್ಟಿಯನ್ನು ಸ್ಥಳದಲ್ಲಿ ಪರಿಶೀಲಿಸಬೇಕು. ಇದೇ ದಿನ ಅಥವಾ ಒಂದೆರಡು ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ಮುಖಂಡರ ಜೊತೆ ಸಭೆ ನಡೆಸಿ 4-5 ದಿನಗಳಲ್ಲಿ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿನ ಭಗರ್ ಹುಕ್ಕು ಸಮಿತಿಯು ಏಪ್ರಿಲ್ 20ಕ್ಕೆ ಮುಗಿಯುವುದರಿಂದ ಪ್ರಸ್ತುತ ಧರಣಿಯಲ್ಲಿರುವ ಫಲಾನುಭವಿಗಳ ಸುಮಾರು 4 ಮುಖ್ಯ ಸಮಸ್ಯೆಗಳನ್ನು ಮಧುಗಿರಿ ಹಾಗೂ ಕೊರಟಗೆರೆ ಶಾಸಕರ ಗಮನಕ್ಕೆ ತಂದು ತುರ್ತು ಸಭೆ ಕೈಗೊಂಡು ಸ್ಥಳದಲ್ಲಿ ಸಾಗುವಳಿ ಪತ್ರ ವಿತರಿಸಲು ಅನುವು ಮಾಡಬೇಕು. ತಪ್ಪಿದ್ದಲ್ಲಿ ನಮ್ಮ ಈ ಧರಣಿ ಇದೇ ರೀತಿ 3 ತಿಂಗಳಾದರೂ ಮುಂದುವರಿಯಲಿದೆ ಎಂದರು. ಮುಖ್ಯವಾದ ಅಂಶಗಳು ಏನಿವೆ ಎಂದರೆ, ಹೆಬ್ಬೂರು ಪೊಲೀಸ್ ಠಾಣೆಯ ಜಾಗಕ್ಕೆ ಧರಣಿ ಸ್ಥಳದಲ್ಲೇ ಈ ಸ್ವತ್ತು ಮಾಡಿಕೊಡಬೇಕಾಗಿದೆ. ಧರಣಿ ಸ್ಥಳದಲ್ಲೇ ಚೀನಹಳ್ಳಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಲು ವರದಿಯೊಂದಿಗೆ ಧರಣಿಯ ವಿಷಯವನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ತರಬೇಕಿದೆ. ಬ್ಯಾಲ್ಯ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಿದೆ. ಸಂವಿಧಾನದಡಿಯಲ್ಲಿ ಹಕ್ಕನ್ನು ಕೇಳುತ್ತಿರುವ ನಮ್ಮ ಈ ಧರಣಿಯನ್ನು ಹಕ್ಕಿತ್ತುವ ಕೆಲಸವನ್ನು ಯಾವುದೇ ಇಲಾಖೆ ಮಾಡಬಾರದು. ನಮ್ಮ ಧರಣಿಯನ್ನು ಚದುರಿಸುವ ಅಥವಾ ಇನ್ಯಾವುದೇ ರೀತಿ ಧರಣಿಯನ್ನು ಶಮನ ಮಾಡಲು ಪ್ರಯತ್ನಿಸಿದ್ದಲ್ಲಿ ಈ ಸ್ಥಳದಲ್ಲಿ ನೊಂದವರಿಗಾಗುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ. ಲಾಠಿ ಬೂಟಿಗೆ ಜೈಲಿಗೆ ಹೋಗಲು ನಾವು ಹೆದರುವುದಿಲ್ಲ ಎಂದು ಹಂದ್ರಳ್ ನಾಗಭೂಷಣ್ ತಿಳಿಸಿದ್ದಾರೆ. ಧರಣಿ ನಿರತ ಮಹಿಳೆಯೊಬ್ಬರು ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಅಸ್ವಸ್ಥರಾದ ಘಟನೆ ನಡೆಯಿತು. ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಇಂದು ಬೆಳಗ್ಗೆ ಈ ಮಹಿಳೆಯನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಒಳರೋಗಿಯಾಗಿ ದಾಖಲು ಮಾಡಿಕೊಳ್ಳಲು ಮೀನಾವೇಶ ಎನಿಸಿದ್ದಾರೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯ ಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ
ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಉಮಾಕಾಂತ್, ಶಾಲೆಯ ಮುಖ್ಯ ಶಿಕ್ಷಕಿ SR ನಿರ್ಮಲಾ, ಶಿಕ್ಷಕರಾದ HB ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, G ದೇವಪಾರ್ಥ, M ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕುಟುಂಬದ ಗುಲಾಮರು ಮತ್ತು ಕೊನೆಯ ಉಸಿರು ಇರುವವರೆಗೆ ಅವರ ಗುಲಾಮರಾಗಿ ಇರುತ್ತೇವೆ ಎಂದು ರಾಜಸ್ಥಾನದ ಸಿಹೋರಿ ಶಾಸಕ ಸನ್ಯಾಮ್ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಲೋಧಾ ಅವರು ರಾಜಸ್ಥಾನ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದ ವೇಳೆ ಈ ರೀತಿಯ ಹೇಳಿಕೆ ನೀಡಿದ್ದು, ಇದೀಗ ಈ ಹೇಳಿಕೆ ಚರ್ಚೆಗಳಿಗೆ ಕಾರಣವಾಗಿದೆ. ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ 12 ರಿಂದ 14 ವರ್ಷದ ಮಕ್ಕಳು ಲಸಿಕೆ ಪಡೆದ ನಂತರ 12 ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ ಘಟನೆಯೊಂದು ಹುಮಾನಾಬಾದ್ ತಾಲೂಕಿನ ಹುಡಗಿ ವಲಯದಲ್ಲಿ ಬುಧವಾರ ವರದಿಯಾಗಿದೆ. ತಾಲೂಕಿನ ಜನತಾ ನಗರ ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿಗಳು ಬುಧವಾರ ಬೆಳಿಗ್ಗೆ ಲಸಿಕೆ ಪಡೆದುಕೊಂಡಿದ್ದು, ನಂತರ ಮಕ್ಕಳಲ್ಲಿ ವಾಂತಿ, ತಲೆನೋವು, ತಲೆ ಸುತ್ತುವುದು ಕಾಣಿಸಿಕೊಂಡಿದೆ. ಯಾವುದೇ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಂಡಿಲ್ಲ ಎಂದು ಘಟನೆ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗನಾಥ ಹುಲಸುರೆ ಮಾಹಿತಿ ನೀಡಿದ್ದಾರೆ. ಪಾವಗಡ ತಾಲೂಕಿನ ಪಳವಳ್ಳಿ ಕೆರೆ ಬಳಿ ಖಾಸಗಿ ಬಸ್ ದುರಂತ ನಡೆದ ಬಳಿಕ ಎಚ್ಚೆತ್ತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ YN ಹೊಸಕೋಟೆಯಿಂದ ಪಾವಗಡಕ್ಕೆ 7 ಗ್ರಾಮೀಣ ಸಾರಿಗೆ ಬಸ್ಗಳ ಸಂಚಾರ ಆರಂಭಿಸಿದೆ. ಪಾವಗಡ ತಾಲೂಕು KSRTC ನಿಗಮದಿಂದ YN ಹೊಸಕೋಟೆ ಹೋಬಳಿಗೆ 7 ಸಾರಿಗೆ ಬಸ್ಗಳು ಭಾನುವಾರದಿಂದ ಸಂಚಾರ ಆರಂಭಿಸಿದೆ. ತೆಂಗಿನಕಾಯಿ ಕೀಳಲು ಹೋಗಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ನಡೆದಿದೆ. ತೋಟದ ಮುಳ್ಳು ತಂತಿಯ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಈ ವಿಚಾರ ತಿಳಿಯದೆ ವ್ಯಕ್ತಿಯು ತೆಂಗಿನಕಾಯಿ ತೆಗೆದುಕೊಳ್ಳಲು ಹೋಗಿದ್ದು, ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಅವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗುಬ್ಬಿ ಪೊಲೀಸ್ ಠಾಣೆಯ PSI ನಟರಾಜ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಹೆಚ್ಚಾಗುತ್ತದೆ ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ. 5 ರಾಜ್ಯಗಳ ಚುನಾವಣೆ ಇದೆ ಎಂಬ ಕಾರಣಕ್ಕಾಗಿ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕೊನೆಯ ಬಾರಿ ಬೆಲೆ ಏರಿಕೆ ಮಾಡಿತ್ತು. ಚುನಾವಣೆ ಫಲಿತಾಂಶದ ನಂತರ ಬೆಲೆ ಹೆಚ್ಚಾಗಬಹುದು ಎಂದು ಜನ ನಿರೀಕ್ಷೆ ಮಾಡಿದ್ದರು. ಅದು ನಿಜವಾಗಿದೆ ಎಂದು ಮಾಜಿ CM ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ದೆಹಲಿಯ ಪುರಸಭೆ ಚುನಾವಣೆಯನ್ನು ಸೂಕ್ತ ಸಮಯದಲ್ಲಿ ನಡೆಸುವಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ದು, ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುವ ಭಯ ಕಾಡುತ್ತಿದ್ದು, ಹೀಗಾಗಿ ಚುನಾವಣೆ ಮುಂದೂಡುತ್ತಿದೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಸೂಕ್ತ ಸಮಯದಲ್ಲಿ ಚುನಾವಣೆ ನಡೆಸಿ ಜಯಗಳಿಸಿದರೆ ಆಮ್ ಆದ್ಮಿ ಪಕ್ಷ ರಾಜಕೀಯ ತೊರೆಯಲು ಸಿದ್ಧವಿದೆ ಎಂದು ಬಿಜೆಪಿಗೆ ಅವರು ಸವಾಲು ಹಾಕಿದರು. ನಾನು ಯಾವುದೇ ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದಿಲ್ಲ. ನಾನು ಜಾತ್ಯತೀತ ವ್ಯಕ್ತಿ. ನಕಲಿ ಜಾತಿ ಸರ್ಟಿಫಿಕೇಟ್ ಪಡೆದು ಅದರ ಲಾಭ ಪಡೆದಿದ್ರೆ ನನ್ನನ್ನು ನೇಣಿಗೆ ಹಾಕಿ ಎಂದು ಹೊನ್ನಳ್ಳಿ ಶಾಸಕ MP ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದರು. ರೇಣುಕಾಚಾರ್ಯ ಅವರ ಪುತ್ರಿ ನಕಲಿ SC ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಈ ಹೇಳಿಕೆ ನೀಡಿದರು. ಮನೆಯ ಹೊರಗಿನ ರಸ್ತೆಯಲ್ಲಿ ಬಿದ್ದು ಸಿಕ್ಕಿದ ವಿಷಪೂರಿತ ಚಾಕೊಲೇಟ್ ಅನ್ನು ಸೇವಿಸಿ 7 ವರ್ಷದೊಳಗಿನ 4 ಮಕ್ಕಳು ಮೃತಪಟ್ಟಿರುವ ಘಟನೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ಸಂಬಂಧ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಹಾಗೂ ಸ್ಥಳೀಯರನ್ನು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕುಶಿನಗರದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಿತೇಶ್ ಕುಮಾರ್ ಸಿಂಗ್ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡಬೇಕು ಮತ್ತು ಗಗನಕ್ಕೇರಿರುವ ಬೆಲೆಯಿಂದ ಜನರಿಗೆ ಪರಿಹಾರ ನೀಡಬೇಕು ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬುಧವಾರ ಹೇಳಿದ್ದಾರೆ. ಜಾತ್ರೆ, ರಥೋತ್ಸವ
ರಥೋತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಿರುವ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತರಿಸಿಕೊಂಡು ಕ್ರಮ ಕೈಗೊಳ್ಳುತ್ತೇನೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹಿಜಾಬ್ ವಿವಾದ ಕುರಿತು ತೀರ್ಪು ಬಂದ ನಂತರ ಮುಸ್ಲಿಂ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಮಾಡಿದ ಘಟನೆಯ ಮುಂದುವರಿದ ಭಾಗ ದೇವಸ್ಥಾನದ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವಾಗಿದೆ. ಇದು ಸರಿಯಾದ ಕ್ರಮವಲ್ಲ, ದುರಾದೃಷ್ಟಕರ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು ಎಂದರು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಎಲ್ಲಿಲ್ಲದ ಕುತೂಹಲ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಏಪ್ರಿಲ್ನಲ್ಲಿ KGF 2 ಬೆಳ್ಳಿತೆರೆಗೆ ಅಪ್ಪಳಿಸಲಿದೆ. KGF 2 ಜೊತೆಗೆ ಬಾಕ್ಸ್ ಆಫೀಸ್ ಕಾಳಗ ಮಾಡಲು ಯಾವ ಸಿನಿಮಾಗಳು ಕೂಡ ಧೈರ್ಯ ತೋರುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಈಗ KGF 2 ಚಿತ್ರಕ್ಕೆ ಸವಾಲೆಸೆಯಲು ತಮಿಳುನಾಡು ಸ್ಟಾರ್ ನಟ ವಿಜಯ್ ಸಿನಿಮಾ ಸಜ್ಜಾಗಿದೆ. ಇಷ್ಟು ದಿನ ಗಾಸಿಪ್ ರೂಪದಲ್ಲಿದ್ದ ಈ ಸುದ್ದಿ ಈಗ ಅಧಿಕೃತವಾಗಿದೆ. ಹೌದು, ಈತ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು KGF 2 ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆತ ತಮಿಳಿನ ಬಹುನಿರೀಕ್ಷಿತ ಸಿನಿಮಾ ಬಿಸ್ಟ್ ಕೂಡ ತೆರೆಗೆ ಬರುತ್ತಿದೆ. ವಿಶೇಷ ಎಂದರೆ ಈ ಎರಡು ಚಿತ್ರಗಳು ಫ್ಯಾನ್ ಇಂಡಿಯಾ ಸಿನಿಮಾಗಳಾಗಿವೆ. ಏಪ್ರಿಲ್ನಲ್ಲಿಯೇ ಕೇವಲ ಒಂದು ದಿನದ ಹಿಂದೆ ಮುಂದೆ ರಿಲೀಸ್ ಆಗಲಿವೆ. KGF 2 ಚಿತ್ರಕ್ಕೂ ಒಂದು ದಿನ ಮೊದಲು ಅಂದರೆ ಏಪ್ರಿಲ್ 13ಕ್ಕೆ ಬಿಸ್ಟ್ ರಿಲೀಸ್ ಆಗುತ್ತಿದೆ. ಎರಡು ಬಿಗ್ ಬಜೆಟ್ ಸಿನಿಮಾಗಳು ಒಟ್ಟಿಗೆ ತೆರೆಗೆ ಬಂದರೆ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವುದು ಫಿಕ್ಸ್ ಎನ್ನಲಾಗುತ್ತಿದೆ. ಈ ಎರಡು ಸಿನಿಮಾಗಳಿಗೆ ತನ್ನದೇ ಆದ ತೂಕ ಇದೆ. ವಿಜಯ್ ಅಭಿನಯದ ಬಿಸ್ಟ್ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿರುವ ಸಿನಿಮಾ. ಅಲ್ಲದೆ ಹಲವು ದಿನಗಳ ಬಳಿಕ ವಿಜಯ್ ಸಿನಿಮಾ ರಿಲೀಸ್ ಆಗುತ್ತಿರುವ ಕಾರಣ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಕಾದು ಕುಳಿತಿದ್ದಾರೆ. ಇನ್ನು KGF 2 ಮೇಲಂತೂ ಅಭಿಮಾನಿಗಳ ನಿರೀಕ್ಷೆ ಅಷ್ಟಿಷ್ಟಲ್ಲ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ KGF 2 ಕ್ರೇಜ್ ಕ್ರಿಯೇಟ್ ಮಾಡಿದೆ. ಬಿಸ್ಟ್ ಸಿನಿಮಾವನ್ನು ಏಪ್ರಿಲ್ 13ಕ್ಕೆ ರಿಲೀಸ್ ಮಾಡಲೇಬೇಕೆನ್ನುವುದು ನಿರ್ಮಾಣ ಸಂಸ್ಥೆಯ ನಿರ್ಧಾರವಂತೆ. ಬಿಸ್ಟ್ ಚಿತ್ರವನ್ನು ನಿರ್ಮಾಣ ಮಾಡಿರುವ ಸನ್ ಪಿಕ್ಚರ್ಸ್ ಬಿಸ್ಟ್ ಸಿನಿಮಾ ರಿಲೀಸ್ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ KGF 2 ಚಿತ್ರಕ್ಕೆ ಸವಾಲೆಸೆಯಲು ಬಿಸ್ಟ್ ಸಜ್ಜಾಗಿದೆ. KGF 2 ಜೊತೆಗೆ ಬಿಸ್ಟ್ ಬಾಕ್ಸ್ ಆಫೀಸ್ ಕಾಳಗ ಹೇಗಿರಲಿದೆ ಎನ್ನುವುದು ಕಾದು ನೋಡಲೇಬೇಕಿದೆ. ಅರಣ್ಯ ಇಲಾಖೆ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡಿದ್ದಾರೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ಕುಂದೂರಿನಲ್ಲಿ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿರುವ ಶಾಸಕ DC ಗೌರಿಶಂಕರ್ ಜಂಟಿ ಸರ್ವೆ ಆಗುವವರೆಗೂ ಸ್ಥಳಕ್ಕೆ ಕಾಲಿಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಊರುಟಿಗೆರೆ ಹೋಬಳಿಯ ಬೆಳಂಗುಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದೂರು ಗ್ರಾಮದಲ್ಲಿ ವಸತಿ ರಹಿತರು ಗುಡಿಸಲು ಹಾಕಿಕೊಂಡು ವಾಸವಿದ್ದರು. ಇದನ್ನು ನೋಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಸ್ಥಳವು ಅರಣ್ಯ ಇಲಾಖೆಗೆ ಸೇರಿದ್ದು ಕೂಡಲೇ ಗುಡಿಸಲನ್ನು ತೆರವುಗೊಳಿಸಬೇಕೆಂದು ತಿಳಿಸಿ ಅವರ ಗುಡಿಸಲುಗಳನ್ನು ತೆರವುಗೊಳಿಸಲು ಮುಂದಾಗಿದ್ದರು. ಈ ವಿಚಾರವಾಗಿ ಗುಡಿಸಲು ನಿವಾಸಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿ ಎದುರೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಈ ವಿಷಯ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಸುದ್ದಿ ತಿಳಿದು ಖುದ್ದು ಸ್ಥಳಕ್ಕೆ ಭಾನುವಾರ ಬೆಳಗಿನ ಜಾವ ಭೇಟಿ ನೀಡಿದ ಶಾಸಕ DC ಗೌರಿಶಂಕರ್ ಅಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದ ದಾಖಲೆ ಪರಿಶೀಲನೆ ಮಾಡಿದರು. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ, ನಿಮ್ಮ ಅರಣ್ಯ ಇಲಾಖೆಯ ಜಾಗ ನಮಗೆ ಬೇಡ, ಸರ್ವೆ ಆಗಲಿ, ಎಲ್ಲಿ ಸರ್ವೆ ನಂಬರ್ ಜಾಗ ಬರುತ್ತದೋ ಅಲ್ಲಿಯೇ ನನ್ನ ಜನಕ್ಕೆ ಮನೆ ಕಟ್ಟಿಕೊಡುತ್ತೇನೆ, ಅಲ್ಲಿಯವರೆಗೂ ನೀವು ಜಾಗಕ್ಕೆ ಕಾಲಿಡಬೇಡಿ. ಈ ಬಗ್ಗೆ ತಹಶೀಲ್ದಾರ್ ಅವರಿಗೂ ಮಾತನಾಡುತ್ತೇನೆ. ಜಂಟಿ ಸರ್ವೆ ನಡೆಯುವವರೆಗೂ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಕಾಲಿಡಬಾರದೆಂದು ಖಡಕ್ ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಗುಡಿಸಲು ನಿವಾಸಿಗಳೊಂದಿಗೆ ಮಾತನಾಡಿದ ಶಾಸಕರು, ನಾನೇ ನಿಂತು ಈ ಜಾಗವನ್ನು ಮಟ್ಟ ಮಾಡಿಸಿ ಮನೆ ಕಟ್ಟಿಕೊಡುವವರೆಗೂ ನಿಮ್ಮ ಜೊತೆಗಿರುತ್ತೇನೆ, ಯಾವುದೇ ಕಾರಣಕ್ಕೂ ಹೆದರುವುದು ಬೇಡ, ಸರ್ವೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಂಡು ಬಡವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ JDS ಮುಖಂಡರಾದ ಹಾಲನೂರು ಅನಂತ್, ಬೆಳಗುಂಬ ವೆಂಕಟೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಚೌಡಪ್ಪ, ಪಾಪಯ್ಯ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹೇರಿರುವುದಕ್ಕೆ ಬಿಜೆಪಿ ಕುಮ್ಮಕ್ಕು ನೀಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕ UT ಖಾದರ್ ಆರೋಪಿಸಿದ್ದಾರೆ.
ಜಾತ್ರೆಗಳಲ್ಲಿ ಮುಸ್ಲಿಂ ಸಮುದಾಯದವರು ವ್ಯಾಪಾರ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳ ವಿರೋಧ ವಿಚಾರ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಅವರು, ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ. ಇಲ್ಲಿ ಎಲ್ಲಾ ಧರ್ಮೀಯರು ಸಹ ಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಆದರೆ ಕೆಲವರು ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಕರಾವಳಿ ಭಾಗದಲ್ಲಿ ಕೆಲ ಹಿತಾಸಕ್ತಿಗಳು ಭಿತ್ತಿಪತ್ರಗಳನ್ನು ಹಾಕುತ್ತಿವೆ. ಸಮಾಜದಲ್ಲಿ ಅಶಾಂತಿ ದ್ವೇಷ ಸೃಷ್ಟಿಸಲು ಹೊರಟಿದ್ದಾರೆ. ಮುಲ್ಕಿ ಸೇರಿದಂತೆ ಕೆಲವೆಡೆ ಭಿತ್ತಿಪತ್ರಗಳನ್ನು ಹಾಕಲಾಗಿದೆ. ಇದೊಂದು ಅಸಹ್ಯಕರ ಕೃತ್ಯ ಎಂದ ಖಾದರ್, ಇದಕ್ಕೆ ಹಿಂದೂ ಸಹೋದರರು ಬೆಂಬಲ ಕೊಡಬಾರದು ಎಂದು ಮನವಿ ಮಾಡಿದರು. ತಮಿಳಿನ ಸ್ಟಾರ್ ನಟಿ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ಇದೀಗ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರೀತಿಯಲ್ಲಿ ಬಿದ್ದಿರುವ ಈ ಜೋಡಿ ಎಲ್ಲಿಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಈ ಜೋಡಿಯನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುತ್ತಿರುವ ಜನ ಸಾಕಷ್ಟಿದ್ದಾರೆ. ಇದೀಗ ಈ ಜೋಡಿಯ ಮೇಲೆ ದೂರು ದಾಖಲಾಗಿದ್ದು, ದೂರಿನಲ್ಲಿ ಇವರು ರೌಡಿಗಳಿಗೆ ಉತ್ತೇಜಿಸುತ್ತಿದ್ದಾರೆ ಎಂದು ಬರೆಯಲಾಗಿದೆ. ನಯನತಾರ ಮತ್ತು ವಿಘ್ನೇಶ್ ಶಿವನ್ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಇದೆ. ಇಬ್ಬರು ಈಗಾಗಲೇ 2 ವರ್ಷದಿಂದ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಾರೆ. ತಮ್ಮ ಪ್ರೀತಿಯ ನೆನಪಿಗಾಗಿ ಅವರು ರೌಡಿ ಪಿಕ್ಚರ್ಸ್ ಸಂಸ್ಥೆಯನ್ನು ಶುರು ಮಾಡಿದ್ದರು. ಇದೀಗ ಈ ಸಂಸ್ಥೆಯಿಂದ ಭೂಗತ ಜಗತ್ತಿನ ಕಥೆಗಳನ್ನೇ ಸಿನಿಮಾ ಮಾಡುತ್ತಿದ್ದಾರೆ ಎಂದು ದೂರುದಾರರು ಆರೋಪ ಮಾಡಿದ್ದಾರೆ. ಇವರ ಚಿತ್ರಗಳಿಂದ ರೌಡಿಗಳಿಗೆ ಮತ್ತಷ್ಟು ಉತ್ತೇಜನ ಸಿಗುತ್ತಿದೆ ಎಂದು ದೂರಲಾಗಿದೆ. ರೌಡಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಂತಹ ಬಹುತೇಕ ಸಿನಿಮಾಗಳು ರೌಡಿಸಂ ಹಿನ್ನೆಲೆಯ ಕಥೆಯನ್ನೇ ಒಳಗೊಂಡಿದೆ. ಅಲ್ಲದೆ ವಿಘ್ನೇಶ್ ಶಿವನ್ ನಿರ್ದೇಶನದ ವಿಜಯ್ ಸೇತುಪತಿ ನಟನೆಯ ರೌಡಿ ಧಮ್ ಸಿನಿಮಾ ಕೂಡ ಅಂಥದ್ದೇ ಕಥೆಯನ್ನು ಹೊಂದಿತ್ತು. ಈ ಸಿನಿಮಾದಲ್ಲಿ ನಯನತಾರ ಕೂಡ ನಟಿಸಿದ್ದರು. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪತ್ರಕರ್ತರಿಗೆ ಸೇವಾ ಭದ್ರತೆ ಇಲ್ಲದೆ ಇರುವುದು ಶೋಚನೀಯವಾಗಿದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಭದ್ರತೆಯೊಂದಿಗೆ ಸವಲತ್ತು ನೀಡಬೇಕಿದೆ ಎಂದು ಸಿದ್ದರಬೆಟ್ಟದ ರಂಭಾಪುರಿ ಕಾಸಾ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಕೊರಟಗೆರೆ ಪಟ್ಟಣದ ಬೈಪಾಸ್ ಬೆಂಗಳೂರು ಕೊರಟಗೆರೆ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ ಕಾಮಧೇನು ವೆಜ್ ಹೋಟೆಲ್ ಸಭಾಂಗಣದಲ್ಲಿ ನವರಸ ನಾಯಕ ಜಗ್ಗೇಶ್ ರವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಮತ್ತು ಜಗ್ಗೇಶ್ ಅಭಿಮಾನಿ ಬಳಗ ನೂತನವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಏರ್ಪಡಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪತ್ರಿಕಾ ರಂಗದಲ್ಲಿ ವೃತ್ತಿ ಧರ್ಮ ಬದ್ಧತೆಯನ್ನು ಬಿಟ್ಟುಕೊಡದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಿರುವ ಪತ್ರಕರ್ತರಿಗೆ ಸೇವಾ ಭದ್ರತೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರು ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದ್ದು, ಮುಂದಿನ ದಿನಗಳಲ್ಲೂ ನಿಪಕ್ಷಪಾತ ವರದಿ ಮಾಡುವ ಮೂಲಕ ಸಮಾಜದಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಳಿಗೆ ಸಹಕಾರಿಯಾಗಬೇಕಿದೆ ಎಂದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚು ರಾಜಕೀಯದಲ್ಲಿ ಸಕ್ರಿಯವಾಗಿ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಸಾಮಾಜಿಕ ಸೇವಾ ಕಾರ್ಯಕ್ಕೆ ಹೊಸ ಚೈತನ್ಯ ದೊರಕಿದಂತಾಗಿದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದ ಚುನಾವಣೆಯಲ್ಲೂ ಈ ಬಾರಿ ಯುವಕರು ಹೆಚ್ಚು ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾಗಿದ್ದು, ಮುಂದಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿನ ಅನೇಕ ನ್ಯೂನತೆಗಳನ್ನು ಸರಿಪಡಿಸಿ ಗ್ರಾಮೀಣ ಪತ್ರಕರ್ತರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿ ಎಂದು ಆಶಿಸಿದರು. ಕೊರಟಗೆರೆ ತಾಲೂಕಿನ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್ ಹಾಗೂ ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಂಗಧಾಮಯ್ಯ, HE ಸತೀಶ್, ಹಾರೋಗೆರೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೊರಟಗೆರೆ ನರಸಿಂಹಮೂರ್ತಿ, ಪ್ರಜಾ ಟಿವಿ ಯಶಸ್ಕೆ, ಪದ್ಮನಾಭ್,
ತೋಚಿ ಕೃಷ್ಣಮೂರ್ತಿ, ಪಬ್ಲಿಕ್ ಟಿವಿ ಮಂಜುನಾಥ್ ಹಾಗೂ 2022ರಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರಶಸ್ತಿ ಪಡೆದ ಕೆವಿ ಪುರುಷೋತ್ತಮ್, ಹುಲಿಕುಂಟೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಲ್ಲಣ್ಣ ಅವರನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಗೌರವಿಸಿ ಸನ್ಮಾನಿಸಿದರು. ಈ ವೇಳೆ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷ ರವಿಕುಮಾರ್, ಜಗ್ಗೇಶ್, ಅಭಿಮಾನಿ ಬಳಗದ ಅಧ್ಯಕ್ಷ ಮಲ್ಲಣ್ಣ, ಹಂಚಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಸ್ವಾಮಿ, ಹುಲಿಕುಂಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್, ಕೇಶವಮೂರ್ತಿ, ಕಾಕಿ ಮಲ್ಲಯ್ಯ, ಅಕ್ಷರ ದಾಸೋಹ ರಘು, ಫ್ರೆಂಡ್ಸ್ ಗ್ರೂಪ್ ಪದಾಧಿಕಾರಿಗಳಾದ ಮುರಳಿ, ಪ್ರದೀಪ್ ಪುಲ್ಮಾರ್, ಶಿವಶಂಕರ್, ಎಚ್ ರಾಜು, ಪತ್ರಕರ್ತರಾದ ಚಿದಂಬರ, ರಾಘವೇಂದ್ರ, ದೇವರಾಜ್ ಕೆಎನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಪತ್ರಕರ್ತರ ಸಂಘದ ಸದಸ್ಯರು ಭಾರಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಫ್ರೆಂಡ್ಸ್ ಗ್ರೂಪಿನ ಮತ್ತು ಜಗೇಶ್ ನಿರ್ಮಾಣ ಸಂಘದ ವತಿಯಿಂದ ಇವತ್ತು ಸನ್ಮಾನವನ್ನು ಮಾಡಿ ಇಂಥ ಜವಾಬ್ದಾರಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಜೀವನ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ತುಂಬಿಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಪ್ರಸ್ತುತ ಮುಖಾಂತರವಾಗಿ ಇವತ್ತು ಈ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು 15-20 ವರ್ಷದಿಂದಲೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಗ್ರೂಪ್ ಪ್ರಾರಂಭ ಆಗಿದೆ. ಹೆಂಗೆ ಅಂತಂದ್ರೆ ನಮಗೆ ರಮಣ್ಣನ ನೋಡಿದಂಥ ಸಂದರ್ಭದಲ್ಲಿ ಫಸ್ಟ್ ಯಾರು ಈಗ ಆರ್ಥಿಕ ಸಂಕಷ್ಟದಲ್ಲಿ ಅವ್ರನ್ನ ಮೇಲೆ ಕೆತ್ತಬೇಕು ಅಂತ ಸ್ಟಾರ್ಟ್ ಆಗಿದ್ದು ಸಾಮಾಜಿಕ ಸೇವೆಗಿಂತ ಮುಂಚೆಗೆ. ಮೊದಲು ಆರ್ಥಿಕ ಸದೃಢರಾದ್ರೆ ಆಮೇಲೆ ಬೇಕಾದ್ರೆ ಸಾಮಾಜಿಕ ಸೇವೆ ಮಾಡ್ಬೋದು ಅಂತೇಳಿ ಫಸ್ಟ್ ಫ್ರೆಂಡ್ಸ್ಗಳನ್ನ ಹಾಕೊಂಡು ಅವ್ರಿಗೆ ಇವರೆಲ್ಲ ಸಹಾಯ ಮಾಡ್ಕೊಂಡು ಆಮೇಲೆ ಅವರವರದ್ದು ಅಂಗಡಿಗಳು ಮಾಡ್ಕೊಂಡು ಬೇರೆ ಆರ್ಥಿಕ ಸಂಕಷ್ಟಗಿರೋನ ಮೇಲೆ ಇರ್ತದಂತ ಫ್ರೆಂಡ್ಸ್ ಗ್ರೂಪು ಮೊದಲ ಹೆಚ್ಚಿಗೆ ಮತ ಪಡೆದಿರುವಂತದ್ದು ನಮ್ಮ ತೋಚಿ ಕೃಷ್ಣಣ್ಣವರು, ಎರಡನೇದಾಗಿ ಹೆಚ್ಚಿನ ಮತ ಪಡೆದವರು ನಾನು ನಿರ್ದೇಶಕ ಸ್ಥಾನದಲ್ಲಿ. ಸೊ ಇದೊಂದು ದೊಡ್ಡ ಸಾಧನೆ ಅಲ್ಲ, ನಮ್ಮ ಒಳಗಿನ ಒಂದು ಆಂತರಿಕ ಮೌಲ್ಯಮಾಪನ ಅಂತಾನೆ ನಾನು ತಿಳ್ಕೊಂಡಿದ್ದೇನೆ. ಅಂದ್ರೆ ಎಷ್ಟು ಜನ ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ, ನಮ್ಮ ಜೊತೆ ಇದ್ದಾರೆ ಎನ್ನುವಂತ ಒಂದು ಆಂತರಿಕ ಮೌಲ್ಯಮಾಪನ ಅಷ್ಟೇ ಹೊರತು ದೊಡ್ಡ ಪದವಿ ಅಂತಲೂ ಇಲ್ಲ. ರಾಜ್ಯದಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಸುಸಂಸ್ಕೃತರನ್ನಾಗಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ತಾಲೂಕಿನ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶಾರದಾ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿದ್ದು, ಮಠಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಅನೇಕ ವಿಚಾರವಂತಿಕೆ ನಡೆಗಳು ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆಯು ಒಂದು ಯುದ್ಧದಂತಿದ್ದು, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೆ ಮಾತ್ರವೇ ಉತ್ತೀರ್ಣವಾಗಿ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಈ ಬಾರಿ ಪರೀಕ್ಷೆಯಲ್ಲಿ ವಿಧಾನವನ್ನು ಬದಲಿಸಿದ್ದು, ಪ್ರತಿ ಪ್ರಶ್ನೆಗೂ ಮತ್ತೊಂದು ಆಯ್ಕೆಯನ್ನು ನೀಡಿದ್ದು, ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು. ಪಠ್ಯಪುಸ್ತಕದ 80% ಪಠ್ಯಕ್ರಮಗಳಲ್ಲಿ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ. ಆದ್ದರಿಂದ ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಆದಿಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯಾದ್ಯಂತ ಶಿಕ್ಷಣ ಸಚಿವರಾಗಿ ತೀವ್ರ ಸಂಚಲನ ಸೃಷ್ಟಿಸಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವ ದಿಟ್ಟ ನಿರ್ಧಾರ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಲ್ಲದೆ ಪಠ್ಯಪುಸ್ತಕ, ಶಾಲೆಗಳ ಅಭಿವೃದ್ಧಿ, ಬಿಸಿಯೂಟ ಯೋಜನೆಯಲ್ಲಿ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬದಲಾವಣೆ ತಂದಿರುವುದು ಶ್ಲಾಘನೀಯ ಕಾರ್ಯ. ನಾಡಿನಾದ್ಯಂತ ಹಲವು ಮಠಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ. ಇಂತಹ ಮಠಗಳ ಕಾರ್ಯವನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕಿದೆ ಎಂದಲ್ಲಿ ನಗರಸಭೆಯ ಪೌರಾಯುಕ್ತ ಉಮಾಕಾಂತಯ್ಯ, ಮುಖ್ಯ ಶಿಕ್ಷಕಿ ಎಸ್ಆರ್ ನಿರ್ಮಲಾ,
ಶಿಕ್ಷಕರ ಎಚ್.ಬಿ. ಕುಮಾರಸ್ವಾಮಿ, ರಂಗಸ್ವಾಮಿ ಟಿ, ಲಕ್ಷ್ಮೀದೇವಿ, ಜಿ. ದೇವಪಾರ್ಥ, ಎಂ. ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂತಂದ್ಬಿಟ್ಟು ಮಾಡಲೇಬೇಕು, ಯಾಕಂದ್ರೆ ಮೆಂಬರು ಆ ಥರ ಜ್ಞಾನೇಂದ್ರ ಅವರೇ. ಸೊ ಈ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ಲಾ ಇದೆ, ಕ್ರಿಮಿನಲ್ ಲಾ ಇದೆ. ಇಲ್ಲಿ ಆಕ್ಷನ್ ರಿಯಾಕ್ಷನ್ ಬರಲ್ಲ. ಈಗ ಈ ಥರ ಹೇಳಿದ್ರೆ ಪೊಲೀಸ್ನವ್ರ ನೈತಿಕತೆ ಏನಾಗಬೇಕು? ಆಕ್ಷನ್ಗೆ ರಿಯಾಕ್ಷನ್ ಆಗ್ಬಿಟ್ಟದಪ್ಪ ಅಂತ ಹೇಳ್ಬಿಟ್ರೆ, ಅಲ್ಲಿ ಕ್ರಿಮಿನಲ್ ಅಫೆನ್ಸ್ ಆಗಿದ್ರೆ ಅದು ಆಕ್ಷನ್ ಆಗಿತ್ತು, ಅದಕ್ಕೆ ರಿಯಾಕ್ಷನ್ ಇದು ಈ ಅಫೆನ್ಸು ಅಂತಂದ್ರೆ, ಅದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ರೆ ಏನಾಗ್ತದೆ? ಪೊಲೀಸ್ನವ್ರ ನೈತಿಕತೆ ಏನಾಗ್ತದೆ? ಅವ್ರ ನೈತಿಕ ಶಕ್ತಿ ಕುಂದೋಗ್ಬಿಡ್ತದೆ, ಅಧಪತನ ಆಗೋಗ್ಬಿಡ್ತದೆ. ಅದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ರು. ಆಮೇಲೆ ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ. ಕೊರಗ ಸಮುದಾಯ, ನೀವು ಕೂಡ ಭರವಸೆ ಕೊಟ್ಟಿದ್ದೀರಿ. ಕೊರಗ ಸಮುದಾಯದವರು ಈ ಮೆಹಂದಿ ಹಾಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಪೊಲೀಸ್ನವ್ರು ನುಗ್ಗಿ ದೌರ್ಜನ್ಯ ಮಾಡಿದ್ರು. 7 ಜನ ಪೊಲೀಸ್ನವ್ರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀರಿ ಅಲ್ವಾ? ಸಸ್ಪೆಂಡ್ ಮಾಡಿದ್ರಿ. ಅದು ಏನು ಗಲಾಟೆ ಮಾಡಿದ ಮೇಲೆ ಆಮೇಲೆ ಏನು ಮಾಡಿದ್ರು ಅಂತಂದ್ರೆ, ಆ 7 ಜನ ಸಸ್ಪೆಂಡ್ ಮಾಡಿದ ಮೇಲೆ 7 ಜನ ಕ್ರಿಮಿನಲ್ ಕೇಸ್ ಇತ್ತಲ್ಲ, ದೋ ಇಟ್ ಇಸ್ ಎ ಕಾಗ್ನೈಸಬಲ್ ಅಫೆನ್ಸ್, ದೋ ಇಟ್ ಈಸ್ ಎ ನಾನ್ ಬೈಲಬಲ್ ಅಫೆನ್ಸ್, ಜಾಮೀನು ತಗೊಳ್ಳೋರಿಗೆ ಅವ್ರನ್ನ ಏನು ಮಾಡಲಿಲ್ಲ. ಜಾಮೀನು ತಗೊಳ್ಳೋವರೆಗೂ ಕೂಡ ಬಿಟ್ಬಿಟ್ರು ತೆಗಿ ಫ್ರೀಯಾಗಿ. ಇದು ಉಡುಪಿ ಜಿಲ್ಲೆಯಲ್ಲಿ ನಡೆದಿದ್ದದು. ಉಡುಪಿ ಜಿಲ್ಲೆಯಲ್ಲಿ ಚಿಟ್ಟಬೆಟ್ಟು ಕೊರಗ ಕಾಲೋನಿನಲ್ಲಿ ನಡೆದಿದ್ದಂಥ ಘಟನೆ. ಪೊಲೀಸ್ನವ್ರು ನೋಡಿ ಹೇಗೆ ಅವರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅನಗತ್ಯವಾಗಿ ಆ ಕೊರಗ ಸಮುದಾಯದವ್ರ ಮೇಲೆ ದೌರ್ಜನ್ಯಗಳನ್ನು ಎಸಗಿದಾರಲ್ಲ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡು ಅವ್ರನ್ನ ಯಾರು ತಪ್ಪು ಮಾಡಿದ್ದಾರೆ, ವಿನಾಕಾರಣ ದೌರ್ಜನ್ಯ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡದೆ ಹೋದರೆ ಕಾನೂನು ಎಲ್ಲಿದೆ? ರಕ್ಷಣೆ ಎಲ್ಲಿದೆ? ಎಲ್ಲಿದೆ ರಕ್ಷಣೆ ಹೇಳಿ? ಇದು ನಿಮ್ಮ ಕಾಲದಲ್ಲೇ ನಡೆದಿರೋದು. ನೀವೇ ಹೋಗಿ ಅವರಿಗೆ ಭರವಸೆ ಕೊಟ್ಟು ಬಂದಿದ್ರಿ, 15 ದಿನದಲ್ಲಿ ಕ್ರಮ ತಗೋತೀವಿ ಅಂತ ಹೇಳಿ ಬಂದಿದ್ರಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಹೇಗೆ ನಿಮ್ಮ ಇದರಲ್ಲಿ ಮಂತ್ರಿಗಳೇ ಕಾನೂನನ್ನ ಮುರಿತಾರೆ ಅಂತಕ್ಕಂಥದ್ದಕ್ಕೆ ನಿದರ್ಶನ ಒಂದು ಕೊಡ್ತೀನಿ ನಿಮಗೆ. ನಿಮಗೆ ಭಗವಂತ ಖೂಬಾ ಗೊತ್ತಲ್ಲ, ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು. ಶಿವರಾತ್ರಿ ಹಬ್ಬದ ದಿನ, ಶಿವರಾತ್ರಿ ಹಬ್ಬ ಯಾವತ್ತು ನಡೆದು? ಮಾರ್ಚ್ 1ನೇ ತಾರೀಕು. ಅವತ್ತೇ ಕೇಂದ್ರ ಸರ್ಕಾರದ ಮಂತ್ರಿ ಆಳಂದ ತಾಲೂಕಿನಲ್ಲಿ ಭಗವಂತ ಖೂಬಾ ಅವರು, ಅವ್ರ ಜೊತೆಯಲ್ಲಿ ರಾಜ್ಕುಮಾರ್ ತೆಲ್ಕೂರ್, ಸುಭಾಷ್ ಗುತ್ತೇದಾರ್, ಬಸವರಾಜ್ ಮತ್ತಿಮೋಡ್ ಇವರೆಲ್ಲ ಸೇರ್ಕೊಂಡು ಅಲ್ಲಿ 144 ಸೆಕ್ಷನ್ ಇರ್ತದೆ. ಯಾಕಂತಂದ್ರೆ ಅಲ್ಲಿ ದರ್ಗಾ ಇದೆಯಲ್ಲ, ಲಾಡ್ಲೆ ಮಶಾಕ್ ದರ್ಗಾ, ಲಾಡ್ಲೆ ಮಶಾಕ್ ದರ್ಗಾ, ಅಲ್ಲಿ ಶಿವಲಿಂಗ ಇದೆ, ಅದನ್ನು ಗಲೀಜು ಮಾಡಿಬಿಟ್ಟಿದ್ದಾರೆ, ಅದನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ಇವರು ಅಲ್ಲಿ ಅವತ್ತೇ ಉರ್ಸು, ಆ ದರ್ಗಾದಲ್ಲಿ ಉರ್ಸ್ ನಡೀತಾ ಇರ್ತಕ್ಕಂಥದ್ದು. ಆ ಉರ್ಸ್ ದಿನನೇ ನಾವು ಹೋಗಿ ಶಿವಲಿಂಗನ ಶುದ್ಧೀಕರಣ ಮಾಡ್ತೀವಿ, ಗಲೀಜಾಗ್ಬಿಟ್ಟದೆ ಅಂತೇಳಿ ತೀರ್ಮಾನ ಮಾಡ್ತಾರೆ ಕೆಲವು ಸಂಘಟನೆಗಳು.
ಅದು ಸಂಘ ಪರಿವಾರದ ಸಂಘಟನೆಗಳು. ಅದರ ನೇತೃತ್ವ ವಹಿಸಿದವರು ಯಾರು? ಭಗವಂತ ಖೂಬಾ ಅವರು. ಅಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಶಿವರಾತ್ರಿ ಹಬ್ಬದ ದಿನ ಉರ್ಸ್ ನಡೀತಾ ಇದೆ, ಶಿವಲಿಂಗ ಅಲ್ಲಿ ಶುದ್ಧೀಕರಣ ಮಾಡಕ್ಕೆ ಹೋಗ್ತಾರೆ ಅಂತ 144 ಸೆಕ್ಷನ್ ಹಾಕಿರ್ತಾರೆ ಜಿಲ್ಲಾ ಆಡಳಿತದವರು. 144 ಸೆಕ್ಷನ್ ಇದ್ರೂ ಕೂಡ ನಾನು ಹೇಳಿದಂಥ ಕೇಂದ್ರದ ಮಂತ್ರಿ ಮತ್ತು MLAಗಳು ಅಲ್ಲಿ ಸುಭಾಷ್ ಗುತ್ತೇದಾರರ ಕಾನ್ಸ್ಟಿಟ್ಯೂನ್ಸಿ ಆಳಂದ, ಇವರು ಮತ್ತು BJPಯ ಮುಖಂಡರುಗಳೆಲ್ಲ ಸೇರ್ಕೊಂಡು ಗುಂಪು ಮಾಡ್ಕೊಂಡು ಸುಮಾರು ಒಂದು 300 ಜನಕ್ಕಿಂತ ಹೆಚ್ಚು ಗುಂಪು ಮಾಡ್ಕೊಂಡು ಮೆರವಣಿಗೆ ಹೋಗ್ತಾರೆ. ಹೋಗ್ಬೋದಾ? ಮಂತ್ರಿ ಅವರೇ ಹೋಗ್ಬೋದಾ? 144 ಸೆಕ್ಷನ್ ನೀವೇ ಹಾಕಿದ್ದೀರಿ, ನಿಮ್ಮ ಸರ್ಕಾರನೇ ಕ್ಲ್ಯಾಂಪ್ ಮಾಡಿದಿರಿ 144 ಸೆಕ್ಷನ್ ಅಲ್ಲ. ಅದನ್ನ ಮಿನಿಸ್ಟ್ರೇ ಬ್ರೇಕ್ ಮಾಡಿದ್ರೆ ಅಲ್ಲಿ ಲಾ ಅಂಡ್ ಆರ್ಡರ್ ಇದೆಯಾ? ಮಿನಿಸ್ಟ್ರೇ ಬ್ರೇಕ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಏನು, ನಿಮಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ವಾಟ್ ಮಾರಲ್ ರೈಟ್ ಯು ಹ್ಯಾವ್? ಮಿನಿಸ್ಟ್ರೇ ವೈಲೇಟ್ ಮಾಡೋದು ಅಲ್ಲ. ಉತ್ತರ ಕೊಡುವಾಗ ಹೇಳಿ, ಉತ್ತರ ಕೊಡುವಾಗ ಹೇಳಿ. ನೀವು ಯು ಆರ್ ಕೇಪಬಲ್, ಐ ನೋ ಸರ್. ಅದ್ರ ಜೊತೆಯಲ್ಲಿ ಸರ್, ಅದ್ರ ಜೊತೆ ನೀವು ಮೇಕೆದಾಟಲ್ಲಿ ಹೋಗಿದ್ರಲ್ಲ ಸರ್, ತಾವು ಹೇಳಿದ್ ಕರೆಕ್ಟ್ ಆಗಿದೆ. ನೀವು ಮೇಕೆದಾಟಲ್ಲಿ ವೈಲೇಷನ್ ಮಾಡಿ ಸರ್ಕಾರ ಎಲ್ಲ ವೈಲೇಷನ್ ನೀವೆಲ್ಲ, ನೀವು ನಿಮ್ಮ ಅಧ್ಯಕ್ಷರು ಎಲ್ಲರೂ ಅರೆಸ್ಟ್ ಮಾಡಿ ಹೋಗಿದ್ರಲ್ಲ, ಗಲಾಟೆ ಮಾಡುದು. ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ, ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಮೇಲೆ ಕೇಸ್ ಹಾಕಿದ್ರಿ. ಟೆನ್ಷನ್ ವಾತಾವರಣ ಕೂಡ ಇರಲಿಲ್ಲ. ನಾವು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಎಷ್ಟು ಕೇಸ್ ಹಾಕಿದಾರಪ್ಪ? ಎಷ್ಟು ಕೇಸ್ ಹಾಕಿದಾರೆ ಹೇಳಿ ನೋಡೋಣ. ನನ್ನ ಮೇಲೆ 4, ನಿಮ್ಮ ಮೇಲೆ 6 ಸರ್. 6 ಕೇಸ್ ಸರ್, 6 ಕೇಸ್ ಹಾಕಿದ್ದಾರೆ ಸರ್. ಇವರ ಪ್ರಾಬ್ಲಮ್ ಒಂದಕ್ಕೊಂದು ಕನೆಕ್ಷನ್ ಮಾಡಿ. ಹತ್ತು ಜನ ಹಿಂದೂಗಳು 10 ಜನ ಮುಸಲ್ಮಾನ್ಗಳು ಎಲ್ಲ ಸೇರಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಕರೆಸ್ಬಿಟ್ಟು ಆ ಶಿವಲಿಂಗನ ಪೂಜೆ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ 10 ಜನಕ್ಕೆ. ಇವ್ರ ಉದ್ದೇಶ ಏನಿತ್ತು, MLA ಅವ್ರ ಉದ್ದೇಶ ಏನಿತ್ತು, ಇದು ನಡಿಬಾರ್ದು, ಇದು ಅವ್ರು ಗಲಾಟೆ ಮಾಡೋದು ಉದ್ದೇಶ ಹಿನ್ನೆಲೆ ಇತ್ತು ಅವ್ರಿಗೆ. ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಅವತ್ತು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪೂಜೆ ಆಗ್ತದೆ, ಏನು ಆರಾಮಾಗಿ ಆಗ್ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರೊಸೆಷನ್ ಬರೋದಾಗತ್ತೆ. ಏನಿತ್ತು 27ನೇ ತಾರೀಕು ಪೀಸ್ ಕಮಿಟಿ ಕರೆದವ್ರೆ. 27ನೇ ತಾರೀಕು ಪೀಸ್ ಕಮಿಟಿ ಪೂಜೆ ಆಗಿದೆ. 1ನೇ ತಾರೀಕು ಬೆಳಗ್ಗೆ 10 ಜನ ಸೇರಿ ಪೂಜೆ ಮಾಡಿದ್ದಾರೆ. ಸ್ವಾಮೀಜಿಗಳು ವಿಡಿಯೋ ವಾಟ್ಸಪ್ ಕಳಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ಆಮೇಲೆ ಏನು ಮಾಡಿದ್ದಾರೆ, ಈ MLA ಅವರು 144 ಸೆಕ್ಷನ್ ಇಟ್ಕೊಂಡು ಅವ್ರ ಮನೆಯಿಂದ ಕೇಂದ್ರದ ಮಂತ್ರಿ ಖೂಬಾ ಅವ್ರನ್ನ ಕರ್ಕೊಂಡು 3 ಜನ MLA ಕರ್ಕೊಂಡು ಮೆರವಣಿಗೆ ಬರೋದು ಅಗತ್ಯ ಏನಿತ್ತು. ಅವ್ರ ಮೆರವಣಿಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಗಲಾಟೆ ಆಗಿರೋದು. ಅವತ್ತು ಅವ್ರ ಮೆರವಣಿಗೆ ಬಂದಿಲ್ಲ ಅಂದರೆ ಆ ಗಲಾಟೆ ಆಗ್ತಾ ಇರಲಿಲ್ಲ, ಪೂಜೆ ಆಯಿತು. ಸಿದ್ದರಾಮಯ್ಯನವರು ಹೇಳಿದ್ರು, ಆಮೇಲೆ ಹೇಳು ಅಂತ. ನೀವು ಹಿಂಗೆ ಕಲ್ಪನೆ ಮಾಡ್ಕೊಂಡು ಹೇಳೋದಲ್ಲ, ಸ್ಪಷ್ಟವಾಗಿ ಹೇಳಬೇಕು. ಗುಲ್ಬರ್ಗದವ್ರು ಎಲ್ಲರೂ ಬಹಳ ಜನ ಇದ್ದಾರೆ. ಅದು ಎಲ್ಲರನ್ನ ಕರೀರಿ. ದರ್ಗಾ ಪಕ್ಕದಲ್ಲಿ ಶಿವಲಿಂಗ ಇದೆ. ಶಿವರಾತ್ರಿ ದಿನ ಶಿವಲಿಂಗವನ್ನ ಶಿವರಾತ್ರಿ ದಿನ ಪೂಜೆ ಮಾಡಿದೆ, ಇನ್ಯಾವ ಪೂಜೆ ಮಾಡಬೇಕು? ಜಿಲ್ಲಾ ದರ್ಗದ ಪ್ರಾಪರ್ಟಿ, ಅದು 600 ವರ್ಷ ಇತಿಹಾಸ. ಅದು ದರ್ಗಾ ನಿಮ್ಗೆ ಗೊತ್ತಿದೆ, ಮಾತಾಡಿದ ನೋಡಿ. ಇಲ್ಲಿ ಒಂದು ನಿಮಿಷ ಕೇಳಿ. ಎಲ್ಲ ಜಿಲ್ಲಾ ಆಡಳಿತವೇ ಸೇರಿ ಎಲ್ಲರೂ ಹೋಗೋದು ಬೇಡ, ಅವರು ಬರೋದು ಬೇಡ, ಅಲ್ಲಿ ಇವರು ಹೋಗೋದು ಬೇಡ, 10 ಜನ ಹೋಗೋದು ದರ್ಗಕ್ಕೆ, ಅವ್ರು 10 ಜನ ಬರೋದು, ಇವ್ರು 10 ಜನ ಬರೋದು ಅಂತ 10 ಜನ ಇವರೇ ಮೆರವಣಿಗೆ ಅಲ್ಲ, ಇವ್ರನ್ನ ಜಿಲ್ಲಾ ಆಡಳಿತ ಕರ್ಕೊಂಡು ಹೋಗಿದ್ದಾರೆ ಒಳಗೆ. ಇದ್ದಕ್ಕಿದ್ದಾಗೆ 2-3 ಸಾವಿರ ಜನ ಸೇರಿ ತಲವಾರುಗಳನ್ನ, ಖಾರ ಪುಡಿಯನ್ನ, ಕಲ್ಲನ್ನ, ಬಹುಶಃ ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿ, ಒಬ್ಬ ಕೇಂದ್ರ ಮಂತ್ರಿ ಬದುಕಿ ಬಂದಿದ್ದು ದೊಡ್ಡದು. ನೀವು ಇದನ್ನ ಈ ರೀತಿ ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಇದು ಗುಲ್ಬರ್ಗ ಜನಕ್ಕೆ ಗೊತ್ತಾಗುತ್ತೆ. ಗುಲ್ಬರ್ಗ ಜನಕ್ಕೆ ಗೊತ್ತಾಗುತ್ತೆ. ಇದು ಮಾತಾಡೋದಾದ್ರೆ ನೀವು ಮಾತಾಡಿ. ಗುಲ್ಬರ್ಗದ ಜನಕ್ಕೆ
ಗುಲ್ಬರ್ಗ ಜನಕ್ಕಿದ್ ಮೆಸೇಜ್ ಹೋಗುತ್ತೆ, ಹೋಗ್ಲಿ. ಮಾನ್ಯ ಮಂತ್ರಿಗಳೇ, ಪಕ್ಷ ಇರ್ಲಿಲ್ಲ, ನಿಮ್ಮ ಕಾಂಗ್ರೆಸ್ ಜನ ಇದ್ರು, ಗೊತ್ತಾಗ್ತಲ್ಲ, ಹೋಗ್ಲಿ. ಇದು ನೀವು ಚರ್ಚೆ ಮಾಡ್ರಿ, ಗೊತ್ತಾಗ್ತದೆ. ಸರ್ ತಾವು ಮಾನ್ಯ ಅಧ್ಯಕ್ಷರೇ ಸರ್ ಈಗ ಸರ್ ಇಲ್ಲಾಗಲ್ಲಪ್ಪ, ಟೈಮ್ ಇರೋದಿಲ್ಲ. ಒಂದ್ ನಿಮಿಷ ನಾನು ಮೈಸೂರು ನಮ್ಮ ಊರಿಗೆ ಹೋಗ್ಬೇಕು. ಪ್ರಿಯಾಂಕಾ ಜಲ್ದಿ ಮುಗಿಸಪ್ಪ. ಪ್ರಿಯಾಂಕ್ ಬೇಡ, ಅವ್ರು ಮಾತಾಡಿ ಮುಗಿಸ್ಲಿ. ನನಗೆ ನೋಡ್ರಿ, ನಾನು ಬೆಳೆಸೋದೇ ಇಲ್ಲ ಸರ್, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನಿರ್ಣಯ ಮಾಡಬೇಕು, ಸಪ್ಲಿಮೆಂಟರಿ ಬಜೆಟ್ ಮಾನ್ಯ ಮಂತ್ರಿಗಳು ಹೇಳಿದ್ ಕರೆಕ್ಟ್ ಇದೆ ಸರ್. ಇದು ಪೂಜೆ ಇವಾಗಿಂದ ನಡೀತಾ ಇಲ್ಲ. ಪ್ರತಿ ಶಿವರಾತ್ರಿ 67ನೇ ಇಸ್ವಿಯಿಂದ 1967 ನಡ್ಕೊಂಡೇ ಬಂದಿದೆ. ಶಿವರಾತ್ರಿ ದಿನ 10 ಜನ ಬರ್ತಾರೆ, ಜೋಶಿ ಅಂತ ಒಬ್ರು ವ್ಯಕ್ತಿ ಬರ್ತಾರೆ, ಅವ್ರ ಜೊತೆ ಇನ್ನೂ ಒಂದು 4-5 ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅದು ಈ ಸರಿನೂ ಅದೇ ರೀತಿಯಾಗಿ ಮಾಡ್ಬೇಕಂತಾನೆ ಇತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಕಾರಣಗಳ ಇಲ್ಲಿ ಉಲ್ಲೇಖಕ್ಕೆ ಹೋಗೋದಿಲ್ಲ ಸರ್. ಬೇರೆ ಬೇರೆ ಕಾರಣದಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ತಾಲೂಕಿನಿಂದ ಹೊರಗಿನ ಮಂದಿ ಕೂಡ ನಾವು ಬರ್ತೀವಿ, ಅದು ಶಿವಲಿಂಗವನ್ನು ನಾವು ಏನು ಇದು ಪವಿತ್ರಗೊಳಿಸ್ತೀವಿ ಅಂದ್ಬಿಟ್ಟು ಇದು ಒಂದು ದೊಡ್ಡ ಷಡ್ಯಂತ್ರನೇ ನಡೀತು. ಈಗ ಮಾನ್ಯ ಮಂತ್ರಿಗಳು ಹೇಳ್ದಂಗೆ DC ಮೀಟಿಂಗು, SP ಮೀಟಿಂಗು ಇವೆಲ್ಲ ಆಗಿ ಹಿಂದೆ ಹೇಗೆ ನಡ್ಕೊಂಡು ಬಂದಿದೆ, ಅವ್ರು ಅಷ್ಟೇ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗಲಿ ಅಂತಲೇ ತೀರ್ಮಾನ ಆಗಿತ್ತು. ಎಲ್ಲರೂ ಒಪ್ಪಿದ್ರು. ಆದರೆ ಏಕಾಏಕಿ ಯಾವತ್ತು ಪೂಜೆ ಆಗ ದಿನ ಇದೆ, ಎಲ್ಲ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದು ಆ ಮೆರವಣಿಗೆನಲ್ಲಿ ಈ 10 ಜನಕ್ಕೆ ಬಿಟ್ಟು ಬರ್ತಾರಂತೆ, ಭಜನೆ ಮಾಡ್ಕೊಳ್ತಾರಂತೆ. ಅವ್ರು ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅವ್ರು ಹೊರಗಡೆ ನಿಂತು ಭಜನೆ ಮಾಡ್ತೀನಿ ಅಂತ ಹೇಳ್ತಾರೆ. 144 ಮಾಡಿ ಎಲ್ಲರೂ ಸರ್ಕಾರ ಹೇಳಿ ಒಬ್ಬ ಕೇಂದ್ರ ಸಚಿವ ಬದುಕು ಬಂದಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಕಾರ್ಯವೈಖರಿ ಎಷ್ಟು ಚೆನ್ನಾಗಿರ್ಬೇಕು. ಇಸ್ಂಟ್ ಇಟ್ ಈಸ್ ಆಕ್ಸೆಪ್ಟಿಂಗ್ ಇಸ್ ಫೇಲಿಯರ್. ಇವ್ರ ಗೌರ್ಮೆಂಟೇ 144 ಹಾಕಿದ್ದಾರೆ, ಇವ್ರ ಗೌರ್ಮೆಂಟ್ ಮಿನಿಸ್ಟರ್ಸೇ ಬರ್ತಾ ಇದ್ದಾರೆ. ಇಸ್ ದಟ್ ರೆಸ್ಪಾನ್ಸಿಬಲ್? ಓಕೆ ಈಗ ಇಲ್ಲ, ಪ್ರಿಯಾಂಕಾ ಆಯ್ತು. 165 ಜನ ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ ಹೆಚ್ಚು ಕಮ್ಮಿ 100 ಜನ ಹೊರಗಡೆ ತಾಲೂಕಿನವರು ಬಂದಿದ್ದಾರೆ. ಉತ್ತರ ಕೊಡುವಾಗ ಹೇಳಿ. ಆ ಸಂಘಟನೆಯನ್ನು ಅಳಿಬೇಕು. ಉತ್ತರ ಕೊಡುವ ಕೊಡಬಹುದು. ಯಾರೆಲ್ಲ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಓಕೆ ಜಮೀರ್ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ಳಿ ಜಮೀರ್. ಮಾನ್ಯ ಅಧ್ಯಕ್ಷರೇ, ನಾನು ಅರ್ಗ ಜ್ಞಾನೇಂದ್ರವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಪದೇ ಪದೇ ಅವ್ರು ಎದ್ದು ಉತ್ತರ ಕೊಡೋದು ಬೇಡ. ಒಂದೇ ಸಾರಿ ಎಲ್ಲರೂ ಸೇರಿ ಉತ್ತರ ಕೊಟ್ಬಿಡಿ ನಾನು ಹೇಳ್ದದಕ್ಕೆಲ್ಲ. ಆಮೇಲೆ ನಾನು ಕೂಡ ಹರಿ. ಸೊ ಜಲ್ದಿ ಮುಗಿಸ್ಬೇಕಲ್ಲ, ಹಿಂಗಾದ್ರೆ ಟೈಮ್ ಹೋಗ್ಬಿಡ್ತದೆ ನೋಡಿ. ಇದರಲ್ಲೇ 15 ನಿಮಿಷ ಆಯಿತು. 15 ನಿಮಿಷದಲ್ಲಿ 10 ನಿಮಿಷ ಬರೀ ಇದರಲ್ಲೇ ಹೋಗ್ಬಿಡ್ತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, ಇಲ್ಲ ಜನ ಸೇರ್ಬಿಟ್ಟಿದ್ರು, ಉದ್ರಿಕ್ತ ಜನ ಎಲ್ಲ ಸೇರ್ಬಿಟ್ಟಿದ್ರು, ಕಲ್ತೂರಾಟ ಎಲ್ಲ ಆಗೋಗ್ಬಿಡ್ತು, ಆಯುಧಗಳೆಲ್ಲ ತಗೊಂಡಿದ್ರು. ಆಯ್ತಪ್ಪ, ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಆದರೆ ಭಗವಂತ್ ಖೂಬಾ ಅವರು 144 ಸೆಕ್ಷನ್ ವೈಲೇಟ್ ಮಾಡಿ MLAಗಳು ಮತ್ತು ಕೇಂದ್ರದ ಮಂತ್ರಿ 144 ಸೆಕ್ಷನ್ ಉಲ್ಲಂಘನೆ ಮಾಡಿದ್ರಲ್ಲ, ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ? ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ? ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ. ಅವ್ರಿಗೆ 162 ಜನ ಅರೆಸ್ಟ್ ಮಾಡೋರ್ಗೊಂದು ಕಾನೂನು, ಭಗವಂತ್ ಖೂಬಾ ಅವ್ರಿಗೊಂದು ಕಾನೂನು ಇದೆಯಾ? ಆಯ್ತು, ಜಿಲ್ಲಾಡಳಿತ ಇಲ್ಲ, ಜಿಲ್ಲಾಡಳಿತ ಕರ್ಕೊಂಡು ಹೋಗಿದ್ದು ಭಗವಂತ. ಆಯ್ತು, ಜಿಲ್ಲಾಡಳಿತ ಒಬ್ರು 10 ಜನ ಹೋದ್ರ ಸ್ವಾಮಿ? ಹೌದು, 10 ಜನ ಹೋದ್ರೆ ಅಂದ್ರೆ 10 ಜನ ಹೋಗಿಲ್ಲ, 10 ಜನ ಹೋಗಿಲ್ಲ, ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಮೆರವಣಿಗೆ ತಪ್ಪು ಮಾಹಿತಿ ಇಲ್ಲ, ನಿಮಗ್ ಗೊತ್ತಿಲ್ಲ. ನನಗೆ ಸರಿಯಾದ ಮಾಹಿತಿ ಇದೆ. ನಾನು ಆಳಂದ್ BR ಪಾಟೀಲ್ಗೆ ಅವ್ರಿಗೆ ಮಾತಾಡಿದ್ದೀನಿ, ಅದರಿಂದ ನನಗೆ ಸರಿಯಾದ ಮಾಹಿತಿ ಇದೆ. BR ಪಾಟೀಲ್ ಇಸ್ ಎ ಸೀನಿಯರ್ ಲೀಡರ್. ಅವ್ರ ಮಗನು ಕೂಡ ಇದು ಮಾಡಕ್ ಹೋಗಿದ್ದ, ಶಿವಲಿಂಗ ಪೂಜೆ ಮಾಡಕ್ ಹೋಗಿದ್ದ. See, I am not going to mislead the house with
ರಾಂಗ್ ಇನ್ಫಾರ್ಮೇಶನ್. ಇದು ನಾನೇನು ಹೇಳ್ತೀನಿ ಅಂತಂದ್ರೆ, ಹಾಗಾದ್ರೆ ತೋರಿಸಿ ಭಗವಂತ ಖೂಬಾ ಮೇಲೆ ಯಾವ ಸೆಕ್ಷನ್ ನಲ್ಲಿ ಕೇಸ್ ಹಾಕಿದಿರಿ? 144 ಸೆಕ್ಷನ್ ವೈಲೇಟ್ ಆಗಿದೆಯಲ್ಲ, FIR ತೋರಿಸಿ. 162 ಜನ ಅರೆಸ್ಟ್ ಮಾಡಿದ್ದೀರಿ, ಅವ್ರು ಕಾನೂನು ಬಾಹಿರವಾಗಿ ನಡ್ಕೊಂಡ್ರು ಅಂತ ಮಾಡಿದ್ದೀರಿ. ಓಕೆ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಅಟ್ ದಿ ಸೇಮ್ ಟೈಮ್, ವೈ ಯು ನಾಟ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ Mr. Bhagwant Khooba, who is a central minister who highlighted 144 section which has been clamped by the government of Karnataka and his followers. And his followers. Why? So is it not disparity by the exercised by the government of Karnataka? Avrgondu namgondu kanuna. In the same manner, Shimoga Arsha ಕೊಲೆನಲ್ಲೂ ಕೂಡ ಅದೇ ತರ ಆಗಿದೆ. 144 ಸೆಕ್ಷನ್ ಇತ್ತು. ಫೆಬ್ರವರಿ 20ನೇ ತಾರೀಕು ಅರ್ಶನ್ ಕೊಲೆ ಆಗಿದೆ. ನಾನು ಕಂಡಮ್ ಮಾಡಿದ್ದೀನಿ, ಅದನ್ನ ಸೀರಿಯಸ್ ಆಗಿ ಕಂಡಮ್ ಮಾಡಿದ್ದೀನಿ. ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಗಲ್ ಶಿಕ್ಷೆ ಆಗಲಿ ಅಂತ ಹೇಳಿದ್ದೀನಿ ನಾನು ತಕ್ಷಣ. ಅದಾದ್ಮೇಲೆ ಶಿವಮೊಗ್ಗದಲ್ಲಿ ಕೊಲೆ ಆದ್ಮೇಲೆ 21ನೇ ತಾರೀಕು ಈಶ್ವರಪ್ಪನವ್ರು 20ನೇ ತಾರೀಕು ಏನ್ ಹೇಳಿದ್ರು? ಈಶ್ವರಪ್ಪನವ್ರು ಏನ್ ಹೇಳಿದ್ರು? 21ನೇ ತಾರೀಕು ಇರಬೇಕು. 21ನೇ ತಾರೀಕು ಏನ್ ಹೇಳಿದ್ರು? ಮುಸಲ್ಮಾನ್ ಗೂಂಡಾಗಳು ಕೊಂದಿದ್ದಾರೆ. ಇನ್ನೂ FIR ಆಗಿಲ್ಲ, ಪೊಲೀಸ್ನವರು ಏನು ಅಂತ ಗೊತ್ತಿಲ್ಲ, ಅಕ್ಯೂಸ್ಡ್ ಅರೆಸ್ಟ್ ಆಗಿಲ್ಲ, ಮುಂಚಿತವಾಗಿ ಹೇಳ್ಬಿಟ್ರಿಲ್ಲ ಮುಸಲ್ಮಾನ್ ಗೂಂಡಾಗಳು ಕೊಂದಿದ್ದಾರೆ. ಹೋಗ್ಲಿ, ನಿಮ್ಮ ಮಿನಿಸ್ಟ್ರಿಗಳಲ್ಲಿ ನಿಮಗೆ ನಾರಾಯಣ್ ಗೌಡ್ರಿಗೆ ಈಶ್ವರಪ್ಪರಿಗೆ ಸಾಮ್ಯತೆ ಇದೆಯಾ? ನಾರಾಯಣ್ ಗೌಡ್ರು ಹೋಗಿ ಹೇಳ್ತಾರೆ ಇದು ವೈಯಕ್ತಿಕ. ನೀವ್ ಹೇಳ್ತೀರಿ ಸತ್ತೋದಂತ ಅರ್ಶನ್ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ದು. ನಿಮ್ ಸ್ಟೇಟ್ಮೆಂಟ್ ಹೇಳಿಲ್ವಾ? ಪೇಪರ್ನಲ್ಲಿ ಬಂದಿರೋ ಸುಳ್ಳು ಹಾಗಾದ್ರೆ? ನಾನು ಹಾಗೆ ಹೇಳಲೇ ಇಲ್ಲ. ಈಗ ನಿಮ್ಮನ್ನೇ ನಂಬ್ಕತೀನಿ ಮೇಲೆ ಈಗ ನಾನು ನೀವು ಮಿನಿಸ್ಟರ್ ಇರೋದ್ರಿಂದ ನೀವು ಹೇಳೋದನ್ನ ನಂಬ್ಕತೀನಿ. ಸುಳ್ಳು ಹೇಳಿದ್ರೆ ಅದೆಲ್ಲ ಕೊಡ್ರಿ, ತೆಗೆದು ಕೊಡ್ರಿ. ಇವ್ರು ಹೇಳಿರೋ ಸ್ಟೇಟ್ಮೆಂಟ್ ಎಲ್ಲಿದೆ ಅಂತ ಪೇಪರ್ಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ ನಾನು. ಅವ್ರು ಹಂಗೆ ಬಿಡಿ ಬರೆದು ಬಿಟ್ಟಿರ್ತಾರೆ, ಹಂಗೆ ಬರೀತಾರ. ಯಾರು ಕೊಲೆ ಮಾಡಿದ್ದಾರೆ ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅಂತ ಹೇಳಿದ್ದೀನಿ ನಾನು. ಕೊಲೆಗಾರರು ಮಾತ್ರ ಹೇಳಿದ್ರ? ಈಗ ನಿಮ್ಮ ಸ್ಟೇಟ್ಮೆಂಟ್ ಓದ್ಬಿಟ್ರೆ ಸ್ವಲ್ಪ ನೋಡ್ಬಿಡ್ತೀನಿ ತಾಳಿ. ಫ್ಲಾಗ್ ಹಾಕೊಡ್ಲಿಲ್ಲ ಹೋಯ್ತೆಲ್ಲೋ ಹೇಳಿಲ್ಲ ಅಂತ ಹೇಳ್ತಾರಲ್ಲಪ್ಪ. ನೀವು ಅದು ಇಲ್ಲೆಲ್ಲ ಇದೆ. ನಿಮ್ಮ ಸ್ಟೇಟ್ಮೆಂಟ್ ನೋಡಿದೆ ನಾನು ಪತ್ರಿಕೆನಲ್ಲಿ. ನೀವಿಲ್ಲ ಅಂತ ಹೇಳ್ತಿದ್ದೀರಿ. ನಾನು ಐ ಬಿಲೀವ್ ಯುವರ್ ಸ್ಟೇಟ್ಮೆಂಟ್. ನಿಮ್ಮ ಸ್ಟೇಟ್ಮೆಂಟ್ನೇ ನಂಬ್ಕೋತೀನಿ ನಾನು. ಇಲ್ಲ ಅಂತ ಡಿನೈ ಮಾಡಿದ್ದೀರಿ, ಓಕೆ, ನಾ ಹೇಳಿಲ್ಲ ನೀವು. ಬಟ್ ನಾರಾಯಣ್ ಗೌಡ ಹೇಳೋದು ಕರೆಕ್ಟಾ? ಇದು ವೈಯಕ್ತಿಕ ಕಾರಣದಿಂದ ಜಗಳ ಆಗಿರೋದು ಅಂತ? ಆಮೇಲೆ ಕರೆಕ್ಟ್? ನೀವು ಹೇಳಿ ಏನಂತೆ. ನೀವು ಶಿವಮೊಗ್ಗದವ್ರಲ್ವಾ? ಹೌದಪ್ಪ, ಅವ್ರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೇಳಿದ್ರು, ಬಂದು ನೋಡಿದ ಮೇಲೆ ಹೇಳಿದ್ರು, ಇನ್ಸಿಡೆಂಟ್ ಆದಮೇಲೆ ಹೋಗಿದ್ರು ಅಲ್ಲಿಗೆ, ಹೇಳಿದ್ರು ಇದು ವೈಯಕ್ತಿಕ ಕಾರಣಗಳಿಗಾಗಿ ಕೊಲೆ ಆಗಿರೋದು ಅಂತ ಹೇಳಿದ್ರು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ ಇಸ್ ಎ ಫ್ಯಾಕ್ಟ್. ಆಮೇಲೆ ಈಶ್ವರಪ್ಪನವರು ಇಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದ್ದದ್ದು ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಈಶ್ವರಪ್ಪನವರು ಇಲ್ಲ ಅವನು ಸಜ್ಜನ ಅಂತ ಹೇಳಿದ್ರು. ಕ್ರಿಮಿನಲ್ ಗೂಂಡಾಗಳು ಕೊಂದಾಕಿದ್ದಾರೆ ಅವ್ರನ್ನ, ಆಮೇಲೆ ಮುಸಲ್ಮಾನ್ ಗೂಂಡಾಗಳು ಕೊಂದಾಕಿದ್ದಾರೆ ಅವನಿಗೆ ಅಂತ ಹೇಳಿದ್ರು. ಇವ್ರಿಗೆ ಮೊದಲೇ ಗೊತ್ತಿದ್ರೆ ಪೊಲೀಸ್ನವ್ರಿಗೆ ಯಾಕೆ ತಿಳಿಸಿರ್ಲಿಲ್ಲ? ಈಶ್ವರಪ್ಪನವರು ಮೊದಲೇ
ಇವ್ರಿಗೆ ಕೊಲೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಪೊಲೀಸ್ನವ್ರಿಗೆ ತಿಳಿಸ್ಬಿಡ್ಬೇಕಾಗಿತ್ತಲ್ಲ, ಈ ಥರದವ್ರು ನೋಡಪ್ಪ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹರ್ಷಾನ್ ಅವ್ರಿಗೆ ಹೇಳ್ಬಿಡ್ಬೋದಾಗಿತ್ತಲ್ಲ, ಅವ್ರದೇ ಕ್ಷೇತ್ರ ಅಲ್ಲ, ಪೊಲೀಸ್ನವ್ರಿಗೆ ಹೇಳ್ಬಿಡ್ಬೇಕಾಗಿತ್ತಲ್ಲ. ಹೇಳೋಷ್ಟ್ರೊಳಗಾಗಿ ಇದಾಗೋಯ್ತು. ಎಲ್ಲ ಬಹಳ ಚೆನ್ನಾಗಿ ಡಿಫೆಂಡ್ ಮಾಡ್ತೀರಿ ನೀವು. ಈಶ್ವರ ರಾಜ್ಕೋಟ್ ಮೇಲೆ ಕಕ್ಷಿಗಾರನ ಪರ ಇರಲೇಬೇಕು. ಒಂದು ವೇಳೆ ಮೊದಲೇ ತಿಳಿಸ್ಬಿಟ್ಟಿದ್ರೆ ಪೊಲೀಸ್ನವ್ರಿಗೆ ಅವ್ರ ಪ್ರಾಣ ಉಳಿತಿತ್ತ, ಅದನ್ನು ಮಾಡಲಿಲ್ಲ. ಅದಾದಮೇಲೆ 144 ಸೆಕ್ಷನ್ ಹಾಕಿದ್ರು ಇವರು ಮರ್ಡರ್ ಆದಮೇಲೆ. ಯಾಕಂದರೆ 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು 9:40 ಆಗಿರೋದು ಮರ್ಡರ್. ಆದಮೇಲೆ ಈಶ್ವರಪ್ಪನವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು, ಕ್ರಿಮಿನಲ್ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ ಅಂತ. ಅವರು ಹೇಳಲಿಲ್ಲ ಪೊಲೀಸ್ನವರಿಗೆ. ನೆಕ್ಸ್ಟ್ ಡೇ ಶವ ಮೆರವಣಿಗೆ ಮಾಡಿದ್ರು. 144 ಸೆಕ್ಷನ್ ಆಯ್ತಾ ಇಲ್ವೋ? ಈಶ್ವರಪ್ಪನವರು ಇಲ್ಲಿ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಅವರು ಒಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ ಶವ ಮೆರವಣಿಗೆ ಲೀಡ್ ಮಾಡ್ತಾರೆ. 144 ಸೆಕ್ಷನ್ ವೈಲೇಟ್ ಮಾಡ್ತಾರೆ. ನಾನು ಫೋನ್ ಮಾಡಿ ಹೇಳಿದೆ DC-ಗೆ, ಇವರಿಗೆ DG-ಗೆ, ಅಲ್ಲಿ SP-ಗೆ ಎಲ್ಲ ಹೇಳಿದೆ, ನೋಡ್ರಿ ಮೆರವಣಿಗೆ ಮಾಡಕ್ಕೆ ಬಿಡಬೇಡಿ, ಇದರಿಂದ ಅನಾಹುತಗಳಾಗಕ್ಕೆ ಸಾಧ್ಯ ಆಗ್ತದೆ ಅಂತ. ಮೆರವಣಿಗೆ ಮಾಡಕ್ಕೆ ಬಿಡಬೇಡ್ರಿ ಅಂತ ಫೋನ್ ಮಾಡಿ ಹೇಳಿದ್ದೆ ನಾನು. ಆದರೂ ಮಿನಿಸ್ಟ್ರಿಯಲ್ಲಿ ಲೀಡ್ ಮಾಡಿ ಶವ ಮೆರವಣಿಗೆ, SP ಇರ್ತಾರೆ, DC ಇರ್ತಾರೆ, ಅವ್ರ ಎದುರುಗಡೆನೆ ಅಂಗಡಿಗಳು ಲೂಟಿ ಆಯ್ತವೆ, ಬೆಂಕಿ ಹಾಕ್ತಾರೆ. SP, DC, ಈಶ್ವರಪ್ಪ ಅವ್ರ ಎದುರುಗಡೆನೆ ಅಂಗಡಿಗಳ ಲೂಟಿ, ಬೆಂಕಿ, ಪ್ರಾಪರ್ಟಿ ನಷ್ಟ. ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಏನ್ ಕೇಸ್ ಹಾಕಿದ್ದೀರಿ? ಯಾವ ಸೆಕ್ಷನ್ನಲ್ಲಿ ಕೇಸ್ ಹಾಕಿದ್ದೀರಿ? ಈಶ್ವರಪ್ಪನವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತಲ್ಲ. Nobody is above the law. All are equal before the law, equal protection of law. That is the law. That is the constitution. All are equal before the law, equal protection of law. ಆಗ್ಬೇಕಾಗಿತ್ತಲ್ಲ. ಆಯ್ತು. ಅದಾದ್ಮೇಲೆ ಮೆರವಣಿಗೆ ಆಯ್ತು, ಬಿಟ್ಟರು. ಅಲ್ಲೆಲ್ಲ ಲೂಟಿಗಳಾದವು. SP ಎದುರುಗಡೆನೇ ನಡೀತು. ಯಾರ ಮೇಲೂ ಕ್ರಮ ತಗೊಳ್ಳಿಲ್ಲ. ಇವತ್ತವರಿಗೆ ಪರಿಹಾರ ಕೊಟ್ಟಿಲ್ಲ. ಆ ಲೂಟಿಯಾಗಿ ನಷ್ಟಕ್ಕೊಳಗಾದ್ರಲ್ಲ, ಮೋಟರ್ ಬೈಕ್ಗಳು ಸುಟ್ಟಾಕ್ಬಿಟ್ರು, ಅಂಗಡಿ ಲೂಟಿಗಳಾದವು, ಕಲ್ಲೊಡೆದರು, ಕೆಲವರಿಗೆಲ್ಲ ಏಟು ಬೀಳ್ತು. ಯಾರಿಗೂ ಪರಿಹಾರ ಕೊಡಲಿಲ್ಲ, ಯಾರ ಮೇಲೂ ಕೇಸ್ ಹಾಕಲಿಲ್ಲ. ಆಮೇಲೆ ಇದು ವೈಯಕ್ತಿಕ ಕಾರಣಕ್ಕೋಸ್ಕರ ಸತ್ತಿರೋನು ಅಂತ ಮೇಲೆ ಕೊಲೆಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಆಮೇಲೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ನಂದೇನು ವಿರೋಧ ಇಲ್ಲ, ಯಾಕೆ ಕೊಟ್ರಿ ಅಂತ ನಾನು ಸರ್ಕಾರದ ಡಿಸ್ಕ್ರಿಷನ್ ಕೊಟ್ಟಿದ್ದಾರೆ. 25 ಲಕ್ಷ ಕೊಟ್ಟಿದ್ದೀರಿ. ಆದರೆ ಇದೇ ಯಾರ್ಡ್ ಸ್ಟಿಕ್ಕು ಬೇರೆಯವ್ರಿಗೂ ಅಪ್ಲೈ ಆಗಬೇಕಲ್ಲ. ಇವರು ಕೊಟ್ಟದು ಬೇರೆಯವ್ರಿಗೂ ಅಪ್ಲೈ ಆಗಬೇಕಲ್ಲ. ಇದ್ರ 3 ದಿನಕ್ಕೆ ಬೆಳ್ತಂಗಡಿನಲ್ಲಿ ಒಂದು ಕೊಲೆ ಆಯಿತು. ಯಾರು? ದಿನೇಶ್ ಅನ್ನೋ ಒಂದು ಕೊಲೆ ಆಯಿತು. ಈ ಬಿಲಾಂಗ್ಸ್ ಟು ST ಕಮ್ಯುನಿಟಿ. ಅವ್ರಿಗೆ ಹೆಂಡತಿ, ತಾಯಿ, 3 ಜನ ಮಕ್ಕಳಿದ್ದಾರೆ. ಕೃಷ್ಣ ಅನ್ನೋನು ಓಡಾಡಿಸ್ಕೊಂಡು ಕೊಲೆ ಮಾಡಿದ್ದಾನೆ. ಅವನು ಅರೆಸ್ಟ್ ಮಾಡಿದ್ದಾರೆ, ಬೇರೆ ವಿಚಾರ. ಅವನಿಗೆ ಬರೀ 4 ಲಕ್ಷ ರೂಪಾಯಿ ಮಾತ್ರ ಪರಿಹಾರ ಕೊಟ್ಟಿದ್ದೀರಿ. ಇವನಿಗೆ ಅರ್ಶನ್ಗೆ 25 ಲಕ್ಷ ಕೊಟ್ಟಿದ್ದೀರಿ. ವೈ ದಿಸ್? ಈ ತಾರತಮ್ಯ ಯಾಕೆ?
4 ಲಕ್ಷ ST ಅಲ್ಲಿ ಬರ್ತದೆ. ಅವನು ST. ಅವನು ST. ದಲ್ಲಿ ಬಂದು 4 ಲಕ್ಷ. ದಲಿತ. ST ಅಂದ್ರೆ ದಲಿತ. ಗವರ್ಮೆಂಟ್ ಕೊಡ್ಲಿಲ್ಲ. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರೋದು. ಗೊತ್ತು ನನಗೆ. ನಾನು ಹೋಗಿದ್ದೆ ಅಲ್ಲಿಗೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ. ಸರ್ಕಾರದ ಇಲಾಖೆ ಅಲ್ವಾ ಅದು? ಅದು ಸರ್ಕಾರದ ಇಲಾಖೆ ಅಲ್ವಾ? Why you are not given him 25 lakhs? ಸರ್ಕಾರ ಘೋಷಣೆ ಮಾಡೋದು ಬೇರೆ, ಡಿಪಾರ್ಟ್ಮೆಂಟ್ ಇಂದ ಘೋಷಣೆ ಮಾಡೋದು ಬೇರೆ. ಅದು ಎಲ್ರಿಗೂ ದಲಿತರು ಸತ್ತೋದ್ರೆ ಎಲ್ರಿಗೂ ಕೊಡ್ತಾರೆ. ಸರ್ಕಾರ ಅಂದ್ರೆ 5 ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಾರೆ. ಸರ್ ಮಾನ್ಯ ಟೈಮ್ ಇಲ್ಲ ನನಗೆ. ಹೇಳ್ತೀನಿ, ಗೊತ್ತಿದೆ. ಕೂತ್ಕೋ. ಅದೇ ಮಾನ್ಯ ಅಧ್ಯಕ್ಷರೇ ಮಾತಾಡಕ್ತಾರೆ ಮುಗಿಸಿ. ಇಲ್ಲ, ಕೂತ್ಕೊಳ್ಳೆ ಕೇಳಿ. ಕೂತ್ಕೊಳ್ಳಪ್ಪ ಶಿವಣ್ಣ. ಮನೆ ಅಧ್ಯಕ್ಷರೇ, ಇವ್ರಿಗೂ 25 ಲಕ್ಷ ಕೊಡ್ಬೇಕಾ ಬೇಡ? ಬಜರಂಗ್ ದಳದವನು ಕೊಂದಿರೋದು. ಅರ್ಶನ್ಗೆ 25 ಲಕ್ಷ ಕೊಡ್ತೀರಿ, ಓಕೆ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಇವನ್ಗೆ ಯಾಕೆ ಕೊಟ್ಟಿಲ್ಲ? ದಲಿತ ಅಂತ ಕೊಟ್ಟಿಲ್ವಾ? ಅಥವಾ ಕಾಂಗ್ರೆಸ್ನವನು ಅಂತ ಕೊಟ್ಟಿಲ್ವಾ? ಇವನ್ ಬಿಜೆಪಿಗೆ ಸೇರಿಲ್ಲ ಅಂತ ಕೊಟ್ಟಿಲ್ವಾ? ಬಜರಂಗ್ ದಳಕ್ಕೆ ಸೇರಿಲ್ಲ ಅಂತ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಸರ್ಕಾರ. ನಾನೇ ಹೋಗಿದ್ದೀನಿ. 4 ಲಕ್ಷ ಕೊಟ್ಟಿರೋದ್ರಿ. 4 lakhs ಓನ್ಲಿ ಕೊಟ್ಟಿದ್ದಾರೆ. 4 lakhs. 25 ಲಕ್ಷ ಇಲ್ಲ ಸರ್. ತಾವು ಡಿಫರೆನ್ಸ್ ಇನ್ನೇನ್ ಮಾತಾಡೋದು? ಕೂತ್ಕೊಳ್ಳಿ ಪ್ಲೀಸ್. ಪರಮೇಶ್ವರ ಕೂತ್ಕೊಳ್ಳಿ ಪ್ಲೀಸ್. ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ. 20 ಈ ನಮಗೆ ಹಿಂದ್ಗಡೆಯಿಂದ ತಾಳ ಮೇಳಗಳಿದ್ರೆ ಸ್ವಲ್ಪ ಜಾಸ್ತಿ ಶಕ್ತಿ ಬರ್ತದೆ. ಇಲ್ಲ, ನೀವು ಫಾಸ್ಟ್ ಆಗಿ ಹೋಗಿ. ಸನ್ಮಾನ್ಯ ಸಭಾಧ್ಯಕ್ಷರ ಅವ್ರು ಫಾಸ್ಟ್ ಆಗಿ ಹೋಗೋದು ಕಡ್ಡಿಪಡಿಸ್ತಾ ಇದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅರ್ಶನ್ಗೆ 25 ಲಕ್ಷ ಸರ್ಕಾರದಿಂದ ಕೊಟ್ಟಿರೋದು. ಜನರ ದುಡ್ಡು, ಸರ್ಕಾರ ದುಡ್ಡು ಅಂದ್ರೆ ಜನರ ದುಡ್ಡು. ಅವ್ರಿಗೆ 25 ಲಕ್ಷ ಕೊಟ್ರೆ ಓಕೆ, ಕೊಡಿ. ಇವ್ರಿಗೂ 25 ಲಕ್ಷ ಕೊಡ್ರಿ. ಯಾರು ಹೊಡೆದಿದ್ದಾರೆ ಅನ್ನೋದು ಮುಖ್ಯ. ನೋಡಿ, ಯಾರು ಹೊಡೆದಿದ್ದಾರೆ ಅನ್ನೋದ್ರ ಮೇಲೆ ಕೊಡೋದ? ಅಲ್ಲಿ ಬಜರಂಗ್ ದಳದವ್ರು ಸತ್ತಿದ್ದಾನೆ ಅಂತ ಅವ್ರಿಗೆ ಅಲ್ಲಿ ಹೇಳೋದು. ಇಲ್ಲಿ ಬಜರಂಗ್ ದಳದವ್ನು ಕೊಲೆ ಮಾಡಿದ್ದಾನೆ. ಸತ್ತಿರೋನು SC ST ದಲಿತ. ಇವನಿಗೆ ದುಡ್ಡು ಕೊಟ್ಟಿಲ್ಲ. ಅದಾಯ್ತು. ಹಾಗೇನೆ ನರಗುಂದಲ್ಲಿ ಒಂದು ಮರ್ಡರ್ ಆಯಿತು. ನರಗುಂದ ಅದು ಯಾವತ್ತಾದದ್ದು? ಜನವರಿ 17ನೇ ತಾರೀಕು ನರಗುಂದದಲ್ಲಿ, ನರಗುಂದ ಟೌನ್ನಲ್ಲಿ. ಮುನ್ಸಿಪಾಲಿಟಿ ಹಿಂಭಾಗದಲ್ಲಿ ಅಟ್ಟಾಡಿಸ್ಕೊಂಡು ವಾರ್ಡ್ ಮಾಡಿದ್ರು. ಹೇಳಿ ಇವ್ರಿಗೆ ಅರ್ಘ ಜ್ಞಾನೇಂದ್ರ, ಇವತ್ತವರೆಗೂ ₹1 ಕೊಟ್ಟಿದ್ದೀರಾ ಅವರಿಗೆ? 17ನೇ ತಾರೀಕು, ಜನವರಿ 17ನೇ ತಾರೀಕು ಮರ್ಡರ್ ಆದದ್ದು. 20 ವರ್ಷ. 20 ವರ್ಷ. ಸಮೀರ್ ಸುಬಾನ್ ಸಾಬ್, ಸಮೀರ್ ಸುಬಾನ್ ಸಾಬ್ ಅವ್ರ ಮರ್ಡರ್ ಆಯ್ತು. ಶಂಸೀರ್ ಖಾನ್ ಪಠಾಣ್ ಅವ್ರಿಗೂ ಚೂರಿ ಹಾಕಿದ್ರು. ಅವ ಬದುಕಬಿಟ್ಟ ಪಾಪ ಆಸ್ಪತ್ರೆಗೆ. ಇವನ್ ಬದುಕಲಿಲ್ಲ. ಸಮೀರ್ ಸುಬಾನ್ ಸಾಬ್ ಬದುಕಕ್ಕಾಗಲಿಲ್ಲ. 20 ವರ್ಷದ ಯುವಕ. ಅಲ್ಲಿ ಸಂಘ ಪರಿವಾರದ ಚಿತಾವಣೆ ಇದೆ. ಒಂದು ಪರಿಹಾರ ಕೊಡಲಿಲ್ಲ. ಎರಡನೇದು, ಯಾರು ಅಬೆಟ್ ಮಾಡಿದ್ರು ಕೊಲೆ ಮಾಡಲಿಕ್ಕೆ, ಅಬೆಟ್ಮೆಂಟ್ ಅಂತ ಕ್ರಿಮಿನಲ್ ಲಾನಲ್ಲಿದೆ. ಈ ಅಬೆಟ್ಮೆಂಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡಿಲ್ಲ ಇವತ್ತಿನವರೆಗೆ. ಅವ್ರನ್ನ ಕೇಸ್ ತಗೊಳಕ್ಕೆ. ಯಾಕಂತಂದ್ರೆ ದಿಸ್ ಶಂಶೀರ್ ಖಾನ್ ಪಠಾಣ್ ಈಸ್ ಅಲೈವ್. ಈ ಬದುಕಬಿಟ್ಟ ಪಾಪ. ಕೊಲೆ ಚೂರಿ ಹಾಕಿದ್ರು ಕೂಡ ಬದುಕೊಂಡಿದ್ದ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಮೇಲೆ ಮಾಡಬೇಕಲ್ಲ, ಬಿಕಾಸ್ ಈ ಇಸ್ ದಿ ಓನ್ಲಿ ಐ ವಿಟ್ನೆಸ್. ಶಂಶೀರ್ ಖಾನ್ ಪಠಾಣ್ is the only eyewitness.
The police have taken his statement. In his statement, he categorically mentioned one Sanjeev's name. He belongs to Sangh Parivar. Sanjeev Nalavade. Sanjeev Nalavade. He has not been arrested. Case is not registered against him. ಕಾನೂನು ಎಲ್ರಿಗೂ ಒಂದೇ ಅಲ್ಲ, ಪರಿಹಾರ ಇವ್ರಿಗೂ ಕೊಡಬೇಕಾಗಿತ್ತಲ್ಲ. ಆ ಶಂಶೀರ್ ಖಾನ್ಗೆ ಅವನಿಗೂ ಇಂಜೂರ್ಡ್ಗೆ ಕೊಡಬೇಕಾಗಿತ್ತಲ್ಲ, ದುಡ್ಡು ಪರಿಹಾರ ಕೊಡಬೇಕಾಗಿತ್ತಲ್ಲ. ಸಮೀರ್ ಸುಭಾನ್ ಅವ್ರಿಗೂ ಪರಿಹಾರ ಕೊಡಬೇಕಾಗಿತ್ತಲ್ಲ, 25 ಲಕ್ಷ ಕೊಡಬೇಕಾಗಿತ್ತಲ್ಲ. merely because he belongs to Muslim community. ಅವರು ಕೊಡಲಿಲ್ಲ ಅಂತಂದ್ರೆ ಇದು ಸರ್ಕಾರನೇ ಅವ್ರಿಗೆ ಅನ್ಯಾಯ ಮಾಡಿ ತಾರತಮ್ಯ ಮಾಡ್ತಕ್ಕಂಥದ್ದಲ್ವಾ. ಇದು ಆಗ್ಲಿಲ್ಲ, ಇವತ್ತಿನವ್ರಿಗೆ ಕೊಟ್ಟಿಲ್ಲ, 25 ಲಕ್ಷ ರೂಪಾಯಿ ಕೊಡ್ಲಿಲ್ಲ. ಆಮೇಲೆ ಒಬ್ಬ ಅಲ್ತಾಫ್ ಅಹಮದ್ ಅಂತೇಳಿ ಮಿಲಿಟರಿನಲ್ಲಿದ್ರು ಇವರು, ಕೊಡಗಿನವರು, ವಿರಾಜಪೇಟೆ. ಅವರು ಹಿಮಪಾತಕದಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ. 19 ವರ್ಷದ ಮಿಲಿಟರಿನಲ್ಲಿ ಕೆಲಸ ಮಾಡಿರ್ತಾರೆ. ಇವರಿಗೆ 37-38 ವರ್ಷ. ಅಲ್ಲೆಲ್ಲ ಇಲ್ಲ, ಇವರು ನಮ್ಮ ಕೊಡಗು ವಿರಾಜಪೇಟೆಯವರು MLA. ನಾವೆಲ್ಲ ಇದ್ದಾಗ ಯಾರೇ ಸೈನಿಕರು ಸತ್ರು ಕೂಡ 25 ಲಕ್ಷ ಕೊಡ್ತಿದ್ದ ನಮ್ಮ ಸರ್ಕಾರ ಇದ್ದಾಗ, 25 ಲ್ಯಾಕ್ಸ್. ಇವತ್ತಿನವರಿಗೆ ಈ ಅಲ್ತಾಫ್ ಅಹಮದ್ ಅನ್ನೋರಿಗೆ ಅವರು ಸತ್ತದ್ದು ಯಾವಾಗ? 37 ವರ್ಷ. ಅವರಿಗೆ ಒಬ್ಬ ವೀರ ಯೋಧ ಸತ್ರು ಕೂಡ ಪರಿಹಾರ ಕೊಡಲಿಲ್ಲ. ಇವತ್ತಿನವರಿಗೆ 25 ಲಕ್ಷ ಕೊಡಬೇಕಾಗಿತ್ತು. ಈಗಲೂ ನಾನು ಒತ್ತಾಯ ಮಾಡ್ತೀನಿ, ಸುಭಾನ್ ಖಾನ್ಗೆ, ದಿನೇಶ್ಗೆ, ಅಲ್ತಾಫ್ ಅಹಮದ್ಗೆ ಕೂಡಲೇ 25 ಲಕ್ಷ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಯು ಕೆನಾಟ್ ಡಿಸ್ಕ್ರಿಮಿನೇಟ್. ಬಿಜೆಪಿ ಕಾರ್ಯಕರ್ತರ ಸತ್ರೆ ಒಂದು, ಮುಸ್ಲಿಂ ಒಬ್ರು ಸತ್ರೆ ಬೇರೆ ತರ, ಕಾಂಗ್ರೆಸ್ನವ್ರ ಸತ್ರೆ ಬೇರೆ ತರ, ಮುಸ್ಲಿಂ ಯೋಧ ಇದ್ರೆ ಒಂಥರ. ಇಟ್ ಶುಡ್ ನಾಟ್ ಬಿ ಹ್ಯಾಪನ್. ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರು ಹೇಳಿರೋದು. ಸರ್ವ ಜನಾಂಗದ ಶಾಂತಿಯ ತೋಟ. ನೀವು ಹೇಳ್ತೀರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್? ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್? ಇದೇನಾ? ಒಬ್ಬೊಬ್ಬರಿಗೂ ಒಂಥರ, ಒಬ್ಬರಿಗೆ ಸುಣ್ಣ, ಇನ್ನೊಬ್ಬರಿಗೆ ಬೆಣ್ಣೆ. ಒಬ್ಬರ ಕಣ್ಣಿಗೆ ಸುಣ್ಣ, ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ. ಅದು ಹೇಳೋದು ಮಾತ್ರ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್. ಮನೆ ಅಧ್ಯಕ್ಷರೇ, ಈ ತರ ತಾರತಮ್ಯ ಇದೆಯಲ್ಲ, ಇದು ಸಮಾಜ ಸಹಿಸಲ್ಲ. ಇದರಿಂದ ಏನಾಗ್ತದೆ? ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ, ಅಸಮಾಧಾನ ನಿರ್ಮಾಣ ಆಗ್ತದೆ. ನೀವು ಶಾಂತಿ ಸುವ್ಯವಸ್ಥೆ ಇರಬೇಕು ಅಂತೀರಿ. ಶಾಂತಿ ಸುವ್ಯವಸ್ಥೆ ಇರಬೇಕಾದ್ರೆ ಸರ್ ಅಭಿವೃದ್ಧಿ ಆಗ್ಬೇಕಲ್ಲ ರಾಜ್ಯ. ಸರ್ ಶಾಂತಿ ಸುವ್ಯವಸ್ಥೆ ಇಲ್ಲದೆ ಹೋದ್ರೆ, ಶಾಂತಿ ಇಲ್ಲದೆ ಹೋದ್ರೆ, ಸರ್ ಕಾನೂನು ಸುವ್ಯವಸ್ಥೆ ಇಲ್ಲದೆ ಹೋದ್ರೆ ಅಭಿವೃದ್ಧಿ ಆಗಲ್ಲ. ಆಗ್ಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಸರ್ 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 ಕೂತ್ಕೊಳ್ಳ ಒಂದೇ ನಿಮಿಷ ತಾಯಿ, ಕೂತ್ಕೊ ತಾಯಿ. ಇಲ್ಲ, ನಾನು ಈಲ್ಡ್ ಆಗಿಲ್ಲ.
ಐ ಆಮ್ ನಾಟ್ ಯೀಲ್ಡಿಂಗ್. ಸರ್ ನಿಮ್ಮ ಮಾತಿಗೆ ಒಂದು ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ತಾವು ಈ ತರದ ವಿಚಾರದಲ್ಲಿ, ಸಾವಿನ ವಿಚಾರದಲ್ಲಿ ಸರ್ ತಾವು ಸಿಎಂ ಇದ್ದಾಗ ಜಾತಿ ಧರ್ಮ ಮಾಡಕ್ ಕೂಡುದು, ಮುಖ್ಯಮಂತ್ರಿ ಇದ್ದಾಗ ಜಾತಿ ಧರ್ಮ ಮಾಡಕ್ ಕೂಡುದು, ಪರೇಶ್ ಮೇಸ್ತಂದು ಕೊಲೆ ಆಗಿತ್ತು ಸರ್. ತಾವು ತಾರತಮ್ಯ ಮಾಡಕ್ ಕೂಡುದು. ತಾವು ಆ 3 ದಿವಸ ಜಿಲ್ಲೆಯಲ್ಲಿ ಇದ್ರಿ ಸರ್. ಅದರಿಂದ ಮನೆ ಅಧ್ಯಕ್ಷರೇ ಬಂದ ಮೇಲೆ ಭಯನೇ ಇಲ್ಲ ಸರ್ ನಾವು ಮಾತಾಡ್ತಾ ಇದ್ದೇವೆ. ದಯವಿಟ್ಟು ದೌರ್ಜನ್ಯಗಳು ಎಲ್ಲರ ಮೇಲೂ ನಡೀತಾ ಇದ್ದಾವೆ. ಅಲ್ಪಸಂಖ್ಯಾತರ ಮೇಲೆ, ಚರ್ಚ್ಗಳ ಮೇಲೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತವೆ. ನಾನು ನೋಡಿ ಕುಳ್ಳರ್ಸಿ ಕೇಳಿ ಮಹಿಳೆಯರಿಗೆ ಅವಕಾಶ ಕೊಡಿ ಸರ್. ಅವ್ರ ಮೇಲೆ ಮಹಿಳೆಯರಿಗೆ ಅವಕಾಶ ಕೊಡಿ. ವಿಷಯದ ಬಗ್ಗೆ ಮಾತಾಡ್ತೇನೆ ಸರ್. ಅವಕಾಶ ಕೊಡಿ ಸರ್. ಸುಮ್ಮನೆ ಇರ್ಬೇಕಲ್ಲ. ಸರ್ ತಮ್ಮ ಬಗ್ಗೆ ಗೌರವವಿದೆ. ಕಂಪ್ಲೀಟ್ ಮಾಡ್ಬಿಡಿ, ಆಮೇಲೆ ಮಾತಾಡಿ. ಅವ್ರು ಮುಗಿಲ್ ನಿಮಗೆ ಅವಕಾಶ ಕೊಡ್ತೀನಿ. ಇದು ನನ್ನ ಜಿಲ್ಲೆ ಸರ್. ಅವಕಾಶ ಕೊಡಿ, ಅವ್ರಿಗೆ ಮಾತಾಡ್ಲಿ. ಮಾತಾಡ್ಲಿ. ಅವ್ರದ್ದು ಏನೋ ಒಂದು ಹೇಳ್ತಾರೆ. ಇಲ್ಲ ನಾನು ಹೇಳಲ್ಲ, ನಾ ಕೂತ್ಕೊಳ್ಳಲ್ಲ. ಪರೇಶ್ ನಾಯ್ಕನ್ ಕೊಲೆ ಆಗಿದ್ದೇನೋ ಹೇಳ್ತಾರಂತೆ. ಇಲ್ಲ ಸಿಬಿಐ ಎಂಕ್ವೈರಿ ಆಗಿದೆ. ಅವ್ರು ಮಾತಾಡುವಾಗ ಹೇಳಿ. ಸಿಬಿಐ ಕೊಟ್ಟಿದ್ದೇವೆ, ಮಾತಾಡ್ಲಿ. ಪರೇಶ್ ಮೇಸ್ತನ ಕೊಲೆ ಆದಾಗ ಸರ್ ಅವಕಾಶ ಮಾಡಿಕೊಡಿ ಸರ್, ದಯಮಾಡಿ. ಸ್ಪೀಕರ್ ಆಗಿ ಅವ್ರ ಮಾತನ್ನ ನೀವು ಅಲ್ಲೇ ಸರ್ ಅವಕಾಶ ಕೊಡಿ ಸರ್. ಕುತ್ಕೊಳ್ಳೋಕೆ ಹೇಳಿ, ಮಾತಾಡಕ್ ಬಿಡಿ ಫಸ್ಟ್. ಸರ್ ಇವತ್ತು ಮುಸ್ಲಿಂ ಹಿಂದೂ ಅವಕಾಶ ಕೊಡಿ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಸರ್ ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ಲಿಕ್ಕೆ ಮಹಿಳೆಯರಿಗೆ ಮಾತಾಡ್ಲಿಕ್ಕೆ 2 ನಿಮಿಷ ಅವಕಾಶ ಕೊಡಿ ಅಧ್ಯಕ್ಷರೇ. ನಿಮಿಷ ವಿರೋಧಿ ಪಕ್ಷ ನಾಯಕರು ಮಾತಾಡುವಾಗ ಸರ್ ಅವಕಾಶ ಮಾತಾಡ್ತಾರೆ ಹೇಳೋದು ಹೇಳಿದ್ರೆ ಅಷ್ಟೇ. ನಾನು ಪೀಠದಲ್ಲಿ ಕುಂತ್ ಮಾತಾಡೋದಂದ್ರೆ ಪೀಠದಲ್ಲಿ ಕುಂತ್ ಏನ್ ಕ್ವಶನ್ ಮಾಡ್ತೀರಿ? 24 ಹಿಂದೂ ನಾನು ಹೇಳ್ತಾ ಇಲ್ಲ, ಸಾಹೇಬರು ಅಲ್ಲೇ ಇದ್ರು, ಮುಖ್ಯಮಂತ್ರಿಗಳು ಅಲ್ಲೇ ಇದ್ರು. ಈಗೂ ಹೇಳ್ತೇನೆ ನಾನು. ಒಪ್ಕೊಳ್ಳಿ ಸರ್, ಅವ್ರು ರಿಕ್ವೆಸ್ಟ್ ಮಾಡ್ತಾ ಇರೋದು ಅವ್ರು ರೂಪಾಲಿ ನಾಯ್ಕ್ ಮಾತಾಡ್ತಾ ಇರೋದು ನೀವೇ ಮಾಡ್ತೀರಾ? ಎಲ್ಲ ಅಧ್ಯಕ್ಷ ಅವ್ರ ಮೇಲೆ ಜಗಳ ಆಯ್ತು ಒಂದ್ಸರಿ ಹೇಳಿದ್ರಲ್ಲ ಬಿಡಿ. ಎಲ್ಲರಿಗೂ ಬರ್ತಾರೆ ಉತ್ತರ ಮಹಿಳೆಯರು ಮಾತಾಡಿ ಸರ್. ನಿಮ್ ಸಪೋರ್ಟ್ ಬೇಕಾಗಿಲ್ಲ ತಾಯಿ. ಮಾನ್ಯ ಸಭಾಧ್ಯಕ್ಷ, ನಿಮ್ ಮಂತ್ರಿಗಳು ಮಾತಾಡುವಾಗ ಆಮೇಲೆ ಮಾತಾಡಿ.
ಅಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಅವಕಾಶ ಕೊಡ್ತೈತಲ್ಲ. ಒಬ್ರು ಎಲ್ಲರೂ ಕೂಡಿ ನಿಲ್ಸ್ತಾರ ಸರ್. ಕೂತ್ಕೊಳ್ರಿ. ನೀವು ಆಡಳಿತ ಪಕ್ಷದ ಸದಸ್ಯರಾಗಿ ಈ ತರ ಮಾತಾಡೋದು ಸರಿಯಲ್ಲ, ಸರಿಯಲ್ಲ. ಪ್ಲೀಸ್ ನೀವು ಆಡಳಿತ ಪಕ್ಷದ ಸದಸ್ಯರಾಗಿ ಮಾತಾಡ್ಕೊಂಡು ಸೆಕ್ಯೂರಿಟಿ, ದಿಸ್ ಇಸ್ ನಾಟ್ ಎ ಪ್ರಾಪರ್ ವೇ. ಪ್ಲೀಸ್ ಬೇಡ ಬೇಡ, ಬಹಳ ಚೆನ್ನಾಗಿದೆ. ಬೇಡ ಬೇಡ, ಇದು ಬೇಡ ರೀ, ಈ ತರ ಮಾತಾಡೋದು. ಆಡಳಿತ ಪಕ್ಷದ ಸದಸ್ಯರು ನೀವು ಮಾಡಿ ಸರಿಯಲ್ಲ ಇದು. ನಾನು ಹೇಳ್ತಾ ಇದ್ದೇನೆ ಸರ್ ಅವ್ರಿಗೆ, ಹೇಳಿ ಕರೆಕ್ಟ್ ಆಗಿ. ಅಲ್ಲಲ್ಲ ನೀವು ಆಡಳಿತ ಸೋಮಶೇಖರ್ ಬೇಡ ಹೇಳು ತಡೀರಿ, ಕನ್ವಿನ್ಸ್ ಮಾಡೋಣ. ವಿಲ್ ಕನ್ವಿನ್ಸ್ ಇಟ್. ನೀವು ನಿಮ್ ಜಾಗ ಕೂತ್ಕೊಳ್ಳಿ, ನೀವು ನಿಮ್ ಜಾಗಕ್ಕೆ ಹೋಗಿ. ಆಯ್ತಾಯ್ತು, ನಿಮ್ ಜಾಗಕ್ಕೆ ಹೋಗಿ, ನಿಮ್ ಸ್ಥಾನಗಳಿಗೆ ಹೋಗಿ. ಈಡಾಗದೆ ಹೋದ್ರೆ ಗಲಾಟೆ ಮಾಡಿ ಕೂತ್ಕೊಳ್ರಿ ಅಂತಂದ್ರೆ ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹೇಳೋಣ, ನೀವು ಕೂತ್ಕೊಳ್ರಿ, ಸತ್ಯ ಕೇಳ್ರಿ, ನೀವು ಕೂತ್ಕೊಳ್ಳಿ. ಸರಿಯಲ್ಲ, ಸತ್ಯ ಏನ್ ಕೇಳ್ರಿ, ಪ್ಲೀಸ್ ಕೂತ್ಕೊಳ್ಳಿ. ಏನ್ ಕರೆಕ್ಟ್ ಇದೆ ಸತ್ಯ ಕೇಳಲಿಕ್ಕೆ ಯಾಕೆ ಹಿಂಸೆ ಮಾಡ್ತೀರಾ? ಪಕ್ಷ ನಾಯಕರು ಅದಲ್ಲ ಈ ತರ ಮಾಡೋದು ಸರಿಯಲ್ಲ. ಅಲಮಾರ ಸತ್ಯ, ನೀವು ಯಾವ ಸತ್ಯ ನೀವು ಹೇಳ್ತೀರಿ? ಇವರ ಸಾವಿನ ರಾಜಕೀಯದಲ್ಲಿ ಸಾವಿನ ರಾಜಕೀಯ ಮಾತಾಡ್ತೀರಿ ನೀವು ನೋಡಿ. ಕೂತ್ಕೊಳ್ರಿ, ಈ ತರ ಮಾಡಬೇಡ್ರಿ ಆಡಳಿತ ಪಕ್ಷದ ಸದಸ್ಯರಾಗಿ. ಕೂತ್ಕೊಳ್ಳಿ ದಯವಿಟ್ಟು. ಕೂತ್ಕೊಳ್ಳಪ್ಪ ಮರ. ಪರೇಶ್ ಮೆಸ್ತಾಗೆ ಏನ್ ನ್ಯಾಯ ಕೊಡ್ಸಿದ್ರಿ ಸರ್? ಹೇಳಿ ಸರ್. ಅವ್ರ ತಂದೆ ಇನ್ನೂ ತನಕ ಆಗ್ತಾ ಇದ್ದಾನೆ. ಏನ್ ನ್ಯಾಯ ಕೊಡ್ಸಿದ್ರಿ ಸರ್? ಪರೇಶ್ ಮೆಸ್ತಾ ತೀರ್ಕೊಂಡಾಗ ಬಿಡ್ತಾನ ಅಂದ್ರೆ ಎಲ್ಲ ರೀತಿಯಲ್ಲೂ ಇದು ಅಡ್ಡಿಪಡಿಸ್ತಾರೆ. ಎಲ್ಲ ಕೂತ್ಕೊಳ್ರಿ. ವಿಚಾರದಲ್ಲಿ ನಾವು ಹೇಳಿ ಸರ್. ಸತೀಶ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ದಯವಿಟ್ಟು ಕೂತ್ಕೊಳ್ರಿ. ನೀವು ಆಡಳಿತ ಪಕ್ಷದ ಸದಸ್ಯರಾಗಿ ಈ ತರ ಮಾತಾಡಿದ್ರಂಗೆ ಪ್ಲೀಸ್. ಜಯರಾಮ್, ಹರ್ಷ, ಜಯರಾಮ್ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ಳಿ, ಅವರು ಕೂತ್ಕೊಳ್ರ. ಡಾಕ್ಟರ್ ಸುರೇಶ್ ಕೂತ್ಕೊಳ್ರಿ. ಕೂತ್ಕೊಂಡ್ರಪ್ಪ ನೋಡಲ್ಲಿ. ಕೂತ್ಕೊಳ್ರಿ, ನಿಮಿಷ ಅವಕಾಶ ಕೊಡಿ. ಶಿವಣ್ಣ ಕೂತ್ಕೊಳ್ರಿ. ಒಂದ್ 2 ನಿಮಿಷ ಮುಗಿಸ್ಬಿಡಮ್ಮ. ಸತ್ಯವನ್ನು ಹೇಳಕ್ಕೆ ಅವಕಾಶ ಮಾಡಿಕೊಡಿ. ಸತ್ಯ ಕೇಳಕ್ಕೆ ನಮ್ಮ ವಿರೋಧ ಪಕ್ಷ ಇದು ಈ ರೀತಿಯಾಗಿ ಮಾತಾಡಿ ಸರಿಯಲ್ಲ. ಇದು ಅವಕಾಶ ಕೊಡ್ರಿ ಅಧ್ಯಕ್ಷರೇ. ಅವ್ರು ಹೇಳ್ದಾಗಿಲ್ಲ ಅಂತಿದ್ದ ಅವ್ರು ಅಲ್ಲಿ ನೀವು ಹಿಂಗ ಆಟ ಮಾಡಿದ್ರೆ 2 ನಿಮಿಷ ಅವಕಾಶ ಕೊಡಿ ದಯಮಾಡಿ. ಆಯ್ತಾಯ್ತು, ಮನವೊಲಿಸಿ ದಯಮಾಡಿ 2 ನಿಮಿಷ ಅವಕಾಶ ಎದುರ್ಕೊಂಡು ಈ ಜಾಗ ಏನೋ ಹೆಣ್ಮಗಳಾದ್ರೆ ಯಾರಾದ್ರೂ ಮಾತಾಡೋದು ಕೇಳಿ, ಯಾಕೆ ಹಿಂಸೆ ಮಾಡ್ತೀರಾ? ಅಧ್ಯಕ್ಷರೇ, ಮಾತಾಡ್ರಿ. ಆಡಳಿತ ವಿರೋಧ ಪಕ್ಷದವ್ರು ಮಾತಾಡ್ಲಿ. ಏನಾಗೋದಿಲ್ಲ. ಅವ್ರು ಕೂತ್ಕೊಳ್ಳೋಕೆ ಹೇಳ್ರಿ. ಸಭಾಧ್ಯಕ್ಷರೇ, ದಯವಿಟ್ಟು ಕೂತ್ಕೊಳ್ಳಿ. ಅಮ್ಮ ತಾಯಿ ಏನೋ ವಿರೋಧ ಪಕ್ಷದ ರೂಪಾಯಿ ನಾಯ್ಕ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ರಿ. ಮಾತಾಡಿ, ನೀವು ಕೂತ್ಕೊಳ್ಳಿ ಮೊದಲು.
ಜಮೀನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳಂತ ಕೂತ್ಕೊಳ್ರಿ. ಮಾತಾಡ್ತಾರೆ. ಪರೇಶ್ ಮೇಸ್ತಾ ತೀರ್ಕೊಂಡಿದ್ದಾಗ ಅಧ್ಯಕ್ಷರೇ ಆಯ್ತು, ಮುಗಿಸಿ ಕೂತ್ಕೊಳ್ರಿ. ಹರೀಶ್ ಪ್ಲೀಸ್. ಕೂತ್ಕೊಳ್ಳಿ ದಯವಿಟ್ಟು. ನೀವು ಮಾತಾಡ್ತೀರ, ಕಂಪ್ಲೀಟ್ ಮಾಡಿ ದಯವಿಟ್ಟು ಕೂತ್ಕೊಳ್ಳಿ. ಸರಿಯಲ್ಲ ಇದು, ಪ್ಲೀಸ್. ಅಲ್ಲ ಸರ್, ಕೂತ್ಕೊಳ್ಳಿ. ಸಿದ್ದು ಮಾತಾಡಿದ್ರಿ ಹೇಳತ್ ನೋಡ್ರಿ. ಹೇಳ್ತೀನಿ, ಕೂತ್ಕೊಳ್ರಿ. ನೀವು ಕೂತ್ಕೊಳ್ಳಿ. ನಮ್ಮೆಲ್ಲ ಅಪರಾಧ ಆಗ್ತಾ ಇದೆ ಸರ್, ಅದು ಸರಿ ಆಗ್ಬೇಕು ಸರ್. ಪರೇಶ್ ಮೇಸ್ತಾ ವಿಷಯದಲ್ಲಿ ಏನಾಗಿದೆ ಅಂತ ಗೊತ್ತಾಗಿದೆ ಸರ್. ನಾಯಕರಿಗೆ ರೂಪಾಲಿ ನಾಯ್ಕ ಮಾತಾಡಿ ಸರ್, ಕಂಪ್ಲೀಟ್ ಮಾಡಿ. ಇರ್ಲಿ ಸರ್, ಕಂಪ್ಲೀಟ್ ಮಾಡಿ. ಆಮೇಲೆ ನೋಡೋಣ. ಇವ್ರು ಅಂಜಲಿ ನಿಂಬಾಳ್ಕರ್, ಅಂಜಲಿ ರೂಪಾಲಿ ನಾಯ್ಕ, ದಯವಿಟ್ಟು ಕೂತ್ಕೊಳ್ಳಿ. ಅವ್ರು ಮುಗಿಸ್ಕೊಳ್ಳಿ, ನಿಮಗೆ ಕೂತ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಕೂತ್ಕೊಳ್ಳಿ. ಸರಿಯಲ್ಲ ಇದು, ಕುಳಿತುಕೊಳ್ಳಿ. ವಿರೋಧ ಪಕ್ಷದ ನಾಯಕ ಮಾತಾಡ್ತಾರೆ, ಮಾತಾಡ್ಲಿ. ಮಹಿಳೆ ಒಂದ್ 2 ನಿಮಿಷ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಮಾತಾಡ್ಲಿ ರೀ. ಕಂಪ್ಲೀಟ್ ಮಾಡ್ಲಿ. ಮುಖ್ಯಮಂತ್ರಿ ಕನಿಕರ್ ತೋರಿಸಿ ಸರ್. ಪೊಲೀಸ್ನವರು ಯಾರ್ಯಾರಿಗೂ ಭಯ ಎಲ್ಲಿದೆ? ಪ್ರಜರಿಗೆಲ್ಲ ಅವ್ರು ನಾರ್ಮಲ್ ಕೋರ್ಸ್ ನಲ್ಲಿ ಕೇಳಿದ್ರೆ ಕೂತ್ಕೊತಿದ್ದೆ. ಈಗೆಲ್ಲ ಇಷ್ಟೊಂದು ಜನ ಬಂದು ಎದ್ ನಿಂತ್ಕೊಂಡ್ ಬಂದು ಮಿನಿಸ್ಟರ್ಗಳೆಲ್ಲ ಕೊಡ್ರಿ ಅವ್ರಿಗೆ ಅಂತ ಇಟ್ ಇಸ್ ಮೈ ರೈಟ್. ಕಂಪ್ಲೀಟ್ ಮಾಡ್ಬಿಡಿ. ಆಯ್ತು, ಕಂಪ್ಲೀಟ್ ಮಾಡಿ ಪ್ಲೀಸ್. ಮನೆ ಅಧ್ಯಕ್ಷರೇ, ಕಂಪ್ಲೀಟ್ ಮಾಡಿ. ಭಯ ಇಲ್ಲ. ಪೊಲೀಸ್ನವರು ಚೀಫ್ ಮಿನಿಸ್ಟರ್ ಭದ್ರತೆಯಲ್ಲಿದ್ದಂತ ಪೊಲೀಸ್ನವರು ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ. ಭಯ ಎಲ್ಲಿದೆ? ಪೊಲೀಸ್ ಇಲಾಖೆ ಮೇಲೆ ಭಯ ಎಲ್ಲಿದೆ? ಪೊಲೀಸ್ನವರೇ ಇನ್ವಾಲ್ವ್ ಆಗಿರೋದು. ಇನ್ನೊಂದು ಕಡೆ ಮಂಡ್ಯದಲ್ಲಿ ತಹಸೀಲ್ದಾರರು ಈ ಪಡಿತರ ಅಕ್ಕಿ 100 ಮೂಟೆ ಸೀಜ್ ಮಾಡ್ತಾರೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾಗ. ಆ 100 ಮೂಟೆನ ಪೊಲೀಸ್ನವರು ಕೈ ನೀವು ನೋಡ್ರಿ, ನೀವು ಇದನ್ನ ನೀವು ಇಟ್ಕೊಳ್ಳಿ ಅಂತ ಮಾಜರ್ ಮಾಡಿ ಅವ್ರಿಗೆ ಕೊಡ್ತಾರೆ. ಆಮೇಲೆ ಅದೇ ತಹಸೀಲ್ದಾರ SP ಗೆ DC ಗೆ ರಿಪೋರ್ಟ್ ಮಾಡ್ತಾನೆ. ಆ ಪೊಲೀಸ್ನವ್ರ ಹತ್ರ 100 ಮೂಟೆ ಇತ್ತಲ್ಲ, ಅದು ಮಾಯ ಆಗ್ಬಿಟ್ಟದೆ, ಪೊಲೀಸ್ನವ್ರು ಇಲ್ಲ ಅಂತಾರೆ. ಈಗ ಯಾವ ಮಟ್ಟಕ್ಕೆ ಹೋಯ್ತು ಇದು? ತಹಸೀಲ್ದಾರರು ಪಡಿತರ ಅಕ್ಕಿ ಸೀಜ್ ಮಾಡ್ತಾರೆ, ಸೀಜ್ ಮಾಡೋದನ್ನ ಪೊಲೀಸ್ನವರು ಕೊಡ್ತಾರೆ ನಿಮ್ಮ ವಶದಲ್ಲಿರಲಿ ಅಂತ ಮಾಜರ್ ಮಾಡಿ. ಆಮೇಲೆ ಕೇಳಿದ್ರೆ ಅಕ್ಕಿನೇ ಇಲ್ಲ, 100 ಮೂಟೆ ಅಕ್ಕಿನೇ ಇಲ್ಲ. This is what Karnataka police is. ಕೂತ್ಕೊಳ್ರಿ. ಆಯ್ತು, ಕೂತ್ಕೊಳ್ರಿ, ಯಾರು ಮಾತಾಡ್ಬೇಡಿ. ಪೊಲೀಸ್ನವರು ಇಲ್ವೇ ಇಲ್ಲ. ಆಮೇಲೆ ಅರ್ಘಜ್ಞಾನಿಂದ ಅವರೇ, ನಾನು ನಿಮ್ಗೆ ಹೇಳದ್ನಲ್ಲ ಸ್ಟೇಟ್ಮೆಂಟ್, ನೀವು ಹೇಳಿದಿರೋ ಇಲ್ಲ ಅಂತ ಹೇಳಿದಿರಿ, ಅದನ್ನು ಒಪ್ಕೊಂಡಿದ್ದೀನಿ. 5 ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಶಿವಮೊಗ್ಗ ಪ್ರಕರಣ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಹರ್ಷನ ಕೊಲೆಗೆ ಕಾರಣ ಏನು ಎಂಬುದು ತನಿಖೆಯಿಂದ ಹೊರಬರಲಿದೆ. ಮೇಲಾಗಿ ಹರ್ಷನ ಮೇಲೂ ಪ್ರಕರಣಗಳಿವೆ. ನೀವು ಇಲ್ಲ ಅಂತ ಇದನ್ನು ಡಿನೈ ಮಾಡ್ತಾ ಇದ್ದೀರಿ ಅಲ್ವಾ? ದಿಸ್ ಈಸ್ ರಿಪೋರ್ಟೆಡ್ ಇನ್ ದಿ ನ್ಯೂಸ್ ಪೇಪರ್. ಯಾವ ನ್ಯೂಸ್ ಪೇಪರ್ ಇದು? ಪ್ರಜಾವಾಣಿ. ಪ್ರಜಾವಾಣಿನಲ್ಲಿ ವರದಿಯಾಗಿರ್ತಕ್ಕಂಥ ನ್ಯೂಸ್ ಪೇಪರ್ ಇದು. ಅದರಿಂದ ಮಾನ್ಯ ಅಧ್ಯಕ್ಷರೇ,
ಅಲ್ಲಿ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆರ್ಗ ಜ್ಞಾನೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾರಾಯಣಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ 25 ಲಕ್ಷ ಅರ್ಶಿನ ಕೊಟ್ಟ ಮೇಲೆ ಕೊಡಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್, ಕೊಟ್ಟ ಸರಿ. ಅದೇ ದಿನೇಶ್ಗೂ ಕೊಡಬೇಕಲ್ಲ 25 ಲಕ್ಷ, ಅದೇ ಸುಬಾನ್ ಖಾನ್ಗೂ ಕೊಡಬೇಕಲ್ಲ 25 ಲಕ್ಷ, ಅಲ್ತಾಫ್ ಅಹಮದ್ಗೂ ಕೂಡ ಕೊಡಬೇಕಲ್ಲ 25 ಲಕ್ಷ. ಹುತಾತ್ಮರು ಆದವರು, ಸೈನ್ಯದಲ್ಲಿ ಹಿಮಪಾತಕ್ಕೆ ಸಿಕ್ಕಾಕೊಂಡು ಸತ್ತೋದವರು. ಈ ತಾರತಮ್ಯ ಸರ್ಕಾರ ಮಾಡಬಾರದು. ಕಾನೂನು ಎಲ್ಲರ ದೃಷ್ಟಿಯಲ್ಲೂ ಎಲ್ರಿಗೂ ಒಂದೇ, ನಾವು ಪರಿಹಾರ ಕೊಡುವಾಗ ಎಲ್ರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ಒಂದು. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಏನು ಹೇಳ್ತೀನಿ ಅಂದರೆ, ಈ ಸರ್ಕಾರ ಬಂದ ಮೇಲೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದೆ. ಇವತ್ತು ಜನ ರಕ್ಷಣೆ ಇಲ್ಲ ಅಂತೇಳಿ ಆತಂಕದಲ್ಲಿದ್ದಾರೆ. ಇವರು ತಾರತಮ್ಯ, ಇವ್ರು ಕೊಡ್ತಕ್ಕಂಥ ಪರಿಹಾರ ರೀತಿ, ಇವರು ಒಬ್ಬೊಬ್ರಿಗೆ ಒಂದೊಂದು ರೀತಿ ಮಾಡ್ತಕ್ಕಂಥದ್ದು, ಮತ್ತು ಇವ್ರ ಸ್ಟೇಟ್ಮೆಂಟ್ಗಳು, ಆರ್ಗ ಜ್ಞಾನದ ಅವ್ರ ಸ್ಟೇಟ್ಮೆಂಟ್ ಹೋಮ್ ಮಿನಿಸ್ಟರ್ ಆಗಿ ಮಾಡ್ತಕ್ಕಂಥದ್ದು. ಇವರು ಆರ್ಗ ಜ್ಞಾನಂದವರು, ನೀವು ಇಷ್ಟೆಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಈ ಥರ ಎಲ್ಲ ಆದಮೇಲೂ ನೀವು ಮುಖ್ಯಮಂತ್ರಿಯಾಗಿರ್ಬೇಕಾ ಹೇಳಿಯಪ್ಪ? ಇವರು ಇರ್ಬೇಕಾ ಮಂತ್ರಿಯಾಗಿ? ನನ್ನ ಪ್ರಕಾರ ಮಂತ್ರಿಯಾಗಿರ್ಬೇಕಾ ಬೇಡ? ಅಪರೂಪಕ್ಕಾಗಿದ್ದಾರೆ ಇರಲಿ ಅಂತಾರೆ. ಏನೋ ಸರ್ ನಿಮ್ಮ ಕೃಪೆ. ಪ್ರಶ್ನೆ ಇಲ್ಲ. ಯು ಆರ್ ಎಲಿಜಿಬಲ್. ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ಬಟ್ ನಿಮ್ ಕಾಲದಲ್ಲಿ ಇವೆಲ್ಲ ಆಯ್ತಾ ಇದಾವಲ್ರಿ. ಯು ಆರ್ ಡಿಸರ್ವ್ಡ್. ಆಗ್ಬೇಕಾಗಿತ್ತು, ಹಿಂದೆನೆ ಆಗ್ಬೇಕಾಯ್ತು, ಆಗ್ಲಿಲ್ಲ. ನಿಮ್ಮ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಬಟ್ ಈಗ ಇಷ್ಟೆಲ್ಲ ಇರಬೇಕು ಬೇಡವೋ ಅನ್ನೋದು ನೀವೇ ತೀರ್ಮಾನ ಮಾಡಿ. ಕೂತ್ಕೋ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಕಂಪ್ಲೇಂಟ್ ಮಾಡ್ಲಿ, ಟೈಮ್ ತಾರತಮ್ಯ ಎದ್ದು ಕಾಣ್ತದೆ. ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ. ಅದರಿಂದ ಅದಕ್ಕೆ ನಾನು ಹೇಳಿದೆ, ಶಾಂತಿ, ನೆಮ್ಮದಿ, ಕಾನೂನು ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿರ್ತದೆ, ಯಾವ ದೇಶದಲ್ಲಿರ್ತದೆ, ಅಲ್ಲಿ ರಾಜ್ಯದ ಅಭಿವೃದ್ಧಿ ಆಗ್ತದೆ, ಆರ್ಥಿಕತೆ ಬೆಳವಣಿಗೆ ಆಗ್ತದೆ, GDP ಬೆಳವಣಿಗೆ ಆಗ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ, ಜನರು ಹೆಚ್ಚು ನೆಮ್ಮದಿಯಿಂದ ಇರ್ತಾರೆ, ಉದ್ಯೋಗ ಸಿಗ್ತದೆ, ಇನ್ವೆಸ್ಟ್ಮೆಂಟ್ ಬರ್ತವೆ ಅಂತೆಲ್ಲ ಹೇಳಿದ್ದೀನಿ. ಇವರ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿಗೂ ಕಾನೂನು ಸುವ್ಯವಸ್ಥೆಗೂ ನೇರ ಸಂಬಂಧ ಇದೆ ಅಂತೇಳಿ ನಾನು ಆರ್ಗ ಜ್ಞಾನದವ್ರ ರಾಜೀನಾಮೆ ಕೇಳಲ್ಲ, ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಅವ್ರಿಗೆ ಅವರ ಆತ್ಮಸಾಕ್ಷಿಗೆ ಬಿಟ್ಬಿಟ್ಟಿರ್ತೀನಿ. ಅಷ್ಟಿನ್ನು ಹೇಳಿ ನನಗೆ ಸ್ಕೂಲ್ ಮಕ್ಕಳಿಗೆ ಯಾರಿಗೆ ಅಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ಧನ್ಯವಾದಗಳು. ಸಭಾಧ್ಯಕ್ಷರೇ, ಎರಡೇ ನಿಮಿಷ ಸರ್, ನಾನು ಜಾಸ್ತಿ ಏನು ಮಾತಾಡಲ್ಲ ಸರ್. ಸಭಾಧ್ಯಕ್ಷರೇ ರಮೇಶ್ ಕುಮಾರ್ ಅವರು ಕರುಣೆ ತೋರಿಸ್ಯಾರ ಈಗ ಪ್ರಶ್ನೆಯಲ್ಲಿ. ಸರ್ ಸಭಾಧ್ಯಕ್ಷರೇ, ಸರ್ ಏನು ಮಾತಾಡಿದ್ರಲ್ಲ, ವಿರೋಧ ಪಕ್ಷದ ನಾಯಕರು ಇವತ್ತೇನು ಮಾತಾಡಿದ್ರು ಸರ್? ಇವರಿದ್ದಾರೆ, ಕಾರಜೋಳ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಒಂದು ಸಲಹೆ ಮಾಡಬೇಕು ಅಂತ ಇದ್ದೀನಿ. ಸಲಹೆ ಏನಪ್ಪ ಅಂತಂದ್ರೆ, ನಿನ್ನೆ ನಾನು ಮುಸ್ಲಿಂ ಗುರುಗಳನ್ನು ಭೇಟಿ ಮಾಡಿದ್ದೆ. ಕೆಲವರೆಲ್ಲ ಶಾಸಕರುಗಳು ಇದ್ರು, ಎಲ್ಲ ಮಾಡಿದ್ರು. ನನ್ನ ಸಲಹೆ ಏನಪ್ಪ ಅಂತಂದ್ರೆ, ಹಿಜಾಬ್ ವಿಷಯ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾತಾಡಕ್ಕೆ ಹೋಗಲಿಲ್ಲ ನಾನು. ಆದರೆ ಒಂದು ಸಲಹೆ ಏನು ಅಂತಂದ್ರೆ, ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಅಂತಂದ್ರೆ,
ಜಾರ್ಜ್ ಅವರು ಕೂಡ ಇದ್ದರು. ಏನು ಸಲಹೆ ಅಂತಂದರೆ ಯೂನಿಫಾರಮ್ ಹಾಕತ್ತಾರೆ, ಯೂನಿಫಾರಮ್ ಹಾಕೊಳ್ಳೋದ್ರ ಜೊತೆಗೆ ಅದೇ ಬಣ್ಣ ಹೋಲ್ತಕ್ಕಂಥ ಬಣ್ಣ ಅದರದ್ದು ದುಪ್ಪಟ ಅಂತಕ್ಕಂಥದ್ದು ಇದೆಯಲ್ಲ, ದುಪ್ಪಟ, ಆ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಅಶ್ವಥ್ ನಾರಾಯಣ್ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕಂತಂದ್ರೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಕೂಡ. ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು. ಬೇರೆ ದುಪ್ಪಟ ಬೇರೆ, ಹಿಜಾಬ್ ಬೇರೆ, ಸ್ಕಾರ್ಫ್ ಬೇರೆ, ಅವರು ತಲೆ ಮೇಲೆ ಹೆಗಲ ಮೇಲೆ ಹಾಕತಕ್ಕಂಥದ್ದು. ಅದನ್ನ ಹಾಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿರೋಧ ಪಕ್ಷದ ನಾಯಕರು ಅವ್ರ ಸಲಹೆ ಹೇಳ್ಯಾರ ಸರ್ಕಾರ. ಅಧ್ಯಕ್ಷರೇ, ನಾನು ಸರ್ಕಾರವನ್ನ ನೋಡಿ ಈ ತರ ದುಪ್ಪಟ ಹಿಂಗ ಹಾಕೊಳ್ಳೋದು, ಈಗ ನಾನು ಹಿಂಗ ಹಾಕೊಂಡಿದ್ದೀನಿ, ಅದು ಹಿಂಗ ಹಾಕೊಳ್ಳೋದು ಅಷ್ಟೇ. ವಿರೋಧ ಪಕ್ಷ ದಯವಿಟ್ಟು ಮಹಿಳೆಯರ ಬಗ್ಗೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದರಿಂದ ಇದನ್ನ ಹಾಕ್ಲಿಕ್ಕೆ ನನಗೇನು ಅನ್ಸುತ್ತೆ, ಹೈಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ನೀವು ಕರೀರಿ ಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನೆಲ್ಲ ಕರೀರಿ, ಮೀಟಿಂಗ್ ಮಾಡಿ, ಯು ಟೇಕ್ ಎ ಡಿಸಿಷನ್ ಮಿಸ್ಟರ್ ಅಶ್ವಥ್ ನಾರಾಯಣ್. ಮತ್ತೆ ಅವರು ಎಕ್ಸಾಮಿನೇಷನ್ ಬರೀಬೇಕಲ್ಲ, ಯಾರು ಎಜುಕೇಶನ್ ಇಟ್ಸ್ ಎ ಫಂಡಮೆಂಟಲ್ ರೈಟ್. ಹೆಣ್ಮಕ್ಳಿಗೆ ಎಜುಕೇಶನ್ ಸಿಕ್ಲಿಲ್ಲ ಅಂತಂದ್ರೆ ನಷ್ಟ ಯಾರಿಗೆ? ಸಮಾಜಕ್ಕಲ್ಲ, ನಮಗೆ ನಷ್ಟ ಅಲ್ಲ, ಎಲ್ರಿಗೂ ಶಿಕ್ಷಣ ಕೊಡ್ಬೇಕಾಗುತ್ತೆ. ಮೊದಲಿನಿಂದ ಹಿಜಾಬ್ ಹಾಕ ಬರ್ತಿದ್ದವರು, ಹಿಜಾಬ್ ಧರಿಸ್ತಿದ್ದವರು, ಮತ್ತೆ ಇದನ್ನ ಎಂತವರು ಬುರ್ಕಾ ಹಾಕ್ತಿದ್ದವರು ಹಾಕತ್ತಾರೆ, ಯಾರಿಗೇನು ತೊಂದರೆ ಏನಿಲ್ಲ. ಬಟ್ ಅದಕ್ಕೆ ಅವರು ಆಲ್ಟರ್ನೇಟಿವ್ ಆಗಿ ಸಲಹೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ದುಪ್ಪಟ್ಟ ಹಾಕತ್ತಾರೆ, ನಾಟ್ ಹಿಜಾಬ್, ನಾಟ್ ಬುರ್ಕಾ. ಅದಕ್ಕೆ ಅವಕಾಶ ಮಾಡಿಕೊಡಿ. ಅವರು ಶಾಲೆಗೂ ಬರ್ತಾರೆ, ಪರೀಕ್ಷೆನೂ ಬರೀತಾರೆ. ಯಾಕಂತಂದ್ರೆ ಅನೇಕ ಕಡೆಗಳಲ್ಲಿ ಮುಸ್ಲಿಂ ಇನ್ಸ್ಟಿಟ್ಯೂಷನ್, ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಬೇರೆ ಬೇರೆ ಕಡೆ ಮಾಡ್ತಾರೆ, ಓದ್ಕೊಂಡು ಬಂದಿರ್ತಾರೆ. ಪಾಪ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಸೇರಿಸ್ಬಿಡದೆ ಹೋದ್ರೆ ದುಪ್ಪಟ್ಟ ಹಾಕ ಬಂದಿದೆಯಾ ನೀನು ಅಂತ, ದೇ ಆರ್ ಗೋಯಿಂಗ್ ಟು ಬಿ ಡಿನೈಡ್ ಫ್ರಮ್ ಗೆಟಿಂಗ್ ದಿ ಎಜುಕೇಶನ್. ಓಕೆ, thereby their fundamental right is denied. ಅದು ಆಗಬಾರ್ದು. ಅದು ಹೇಳ್ತೀವಿ. ಅದಕ್ಕೆ ನಾನು ಹೇಳುದು ಸರ್ಕಾರಕ್ಕೆ ಕರೆದು ಮೀಟಿಂಗ್ ಮಾಡ್ರಿ, ಕಾನೂನು ಇದಕ್ಕೆ ಫಲ ಆಗುತ್ತೆ. ಎಲ್ಲ ಧರ್ಮಗುರುಗಳನ್ನ ಮೀಟಿಂಗ್ ಮಾಡಿ ನೀವು ಯು ಟೇಕ್ ಎ ಡಿಸಿಷನ್. ಓಕೆ ಓಕೆ ಸಿದ್ದರಾಮಯ್ಯ ಸಭಾಧ್ಯಕ್ಷರೇ, ಗೌರ್ಮೆಂಟ್ ಕ್ಯಾನ್ ಟೇಕ್ ಎ ಡಿಸಿಷನ್. So many issues are settled out of court in the interest of the society. In the interest of the people. ನೀವು ಎಜುಕೇಶನ್ ಮಿನಿಸ್ಟ್ರಿ ಕನ್ಸರ್ನ್ ತುಂಬಾ ಚೆನ್ನಾಗಿ ಸರ್. ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಸರ್. ನಾವೇನ್ ಖಾದರ್ ಸಾಹೇಬ್ರು ಸಹಿತ 6 ಮಕ್ಕಳು ಪ್ರಯತ್ನ ಮಾಡಿದ್ವಿ. ನೀವೇನಾರ ಕರ್ಸಿ ಅವ್ರನ್ನ ಹೇಳಿದ್ರೆ ಸಮವಸ್ತ್ರನ ಧರಿಸ್ಕೊಂಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ಯೋ ಆ ತರ ಬಂದ್ಬಿಡಿ ಅಂತ ಹೇಳ್ಬಿಟ್ರೆ ಕನ್ವಿನ್ಸ್ ಆಗ್ಬಿಡ್ತಾರೆ ಸರ್. ನಮ್ ಪ್ರಯತ್ನ ಎಲ್ಲ ಫೇಲ್ ಆಯ್ತು. ಅವ್ರು ನಮ್ಗೆ ಏನಂದ್ರೆ ಗೊತ್ತಾ, ನಂಗೆ ಜಾತಿ ಧರ್ಮನೇ ಮುಖ್ಯ, ನನ್ನ ಧರ್ಮ ಪಾಲನೆ, ಶಿಕ್ಷಣ ಮುಖ್ಯ ಅಲ್ಲ ಅಂತ ಹೇಳಿದ್ರು ಸರ್. ನಂಗೆ ಧರ್ಮ ಪಾಲನೆ ಮುಖ್ಯ, ದಯಮಾಡಿ ಇದನ್ನ ಮಾಡಬೇಕು ಅಂತೇಳಿ ಸರ್ಕಾರವನ್ನ ನಾನು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತೇನೆ. ಓಕೆ, ಈಗ ಗೃಹ ಸಚಿವರು ಜ್ಞಾನೇಂದ್ರ ಅವರು ನೀವು ಉತ್ತರ ಕೊಡ್ಬೇಕೀಗ. ಮಾಡಬೇಕು ಅಂತೇಳಿ ಈಗ ಸರ್ಕಾರಕ್ಕೆ ನೀವು ಉತ್ತರ ಕೊಟ್ಟು ಯಾರು ಉಳಿದವ್ರು ಯಾರಿಗೂ ಆಗೋದಿಲ್ಲ. ನಾನು ಸಪ್ಲಿಮೆಂಟರಿ ಬಜೆಟ್ ತಗೊಳ್ಬೇಕು, ನಾನು ಈಗ ಮೇಕೆದಾಟು ತಗೊಳ್ಬೇಕು. ನೀವು 5 ನಿಮಿಷ ಉತ್ತರ ಕೊಟ್ಟು ಮುಗಿಸ್ರಿ, ಆಗೋದಿಲ್ಲ. ನೀವು 5 ನಿಮಿಷ, ಬಹಳ ಜನ ಮಾತಾಡೋರು ಇದ್ದಾರೆ. ನನಗೆ 20 ಜನರದ್ದು ಹೆಸರು ಕೊಟ್ಟಿದ್ದಾರೆ ಇಲ್ಲಿ, ನಾ ಏನ್ ಮಾಡ್ಲಿ? ಸಭಾಧ್ಯಕ್ಷರೇ 2 ನಿಮಿಷ. ಏನು ರೂಪಾಲಿ ನಾಯ್ಕರು ಏನ್ ಹೇಳ್ರಿ? ನಮಗೂ ಕೊಡ್ಬೇಕಂಗಾರೆ ಏನು ಏನ್ ರೂಪಾಲಿ ನಾಯ್ಕರು 2 ನಿಮಿಷ ಹೇಳ್ರಿ. ವಿರೋಧ ಪಕ್ಷದ ನಾಯಕರೇನು ಹಿಂದೆ ಮಾತಾಡಿದಾಗ ನಾನು ಎದ್ದು ನಿಂತ್ಕೊಂಡು ಮಾತಾಡಿದ್ದೆ. ವಿರೋಧ ಪಕ್ಷದ ನಾಯಕರೇನು ಮಾತಾಡ್ತಾ ಇರ್ಬೇಕಾದ್ರೆ
ನಾನು ಮಧ್ಯದಲ್ಲಿ ಸ್ವಲ್ಪ ಹಿಲ್ಡಾಗಿ ಅಂತ 2 ನಿಮಿಷ ಮಾತಾಡ್ಲಿಕ್ಕೆ ಬಯಸಿದ್ದೆ, ಯಾರು ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ. ಅದೇ 2 ನಿಮಿಷ ಏನ್ ಹೇಳ್ರಿ 2 ನಿಮಿಷದಲ್ಲಿ 2 ನಿಮಿಷ ಹೇಳಿ ಸರ್. ಈಗ ಅವರೇನು BJP ಮೇಲೆ ಈಗ ಏನು ಅಪವಾದ ಆಗ್ತಾ ಇದ್ದಾರೆ. ಈ ಹಿಂದೆ 2017ರಲ್ಲಿ ಸರ್ ಪರೇಶ್ ಮೇಸ್ತಾ ಹಬ್ಬ ಒಂದು ಹುಡುಗ ಹೊನ್ನಾವರದಲ್ಲಿ ತೀರ್ಕೊಳ್ತಾನೆ. ಆ ಸಮಯದಲ್ಲಿ ಜಿಲ್ಲೆಗೆ ನಮ್ಮ CM ಬಂದಿರ್ತಾರೆ ಸಿದ್ದರಾಮಯ್ಯ ಸರ್ ಅವರು. 3 ದಿವಸ ಹುಡುಗ ನಾಪತ್ತೆ ಆಗ್ತಾನೆ ಸರ್. ಅವ್ರು ಹೋಗೋ ದಿವಸ ಕಾರವಾರದಲ್ಲಿ ಲಾಸ್ಟ್ ಸರ್ ನಾವು ಕಣ್ಣಿಂದ ನೋಡಿದ್ದು ಅಲ್ಲಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಗೊತ್ತಿದೆ, ಇಂಟೆಲಿಜೆನ್ಸ್ ಅವರಿಗೂ ಗೊತ್ತಿದೆ. ನಿನ್ನೆ ಒಂದು ಮಾತಾಡಿದ್ರೆ ಇಂಟೆಲಿಜೆನ್ಸ್ ಎಲ್ಲ ಸತ್ತು ಹೋಗಿದೆ ಅಂತ ಹೇಳ್ಕೊಂಡು ಗೃಹ ಸಚಿವರು ಯಾಕಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಯಾರೊಬ್ಬ ಹುಡುಗ ಮುಸ್ಲಿಮ್ನವರು ಹಿಂದೂಗಳು ಹೊಡೆದ್ರೆ ಹಿಂದೂಗಳು ಮುಸ್ಲಿಂ ಈ ಥರದಲ್ಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆ ಎಲ್ಲರೂ ಕೂಡ ಏನಾದರೂ ಡಿಸಿಷನ್ ಮಾಡಬೇಕಲ್ವಾ? ಇದಕ್ಕೆ ಏನಕ್ಕೆ ಮಾಡ್ತಾ ಇಲ್ಲ? ನೀವು BJP ಸರ್ಕಾರ ಬಂದಾಗ BJP ಮೇಲೆ ಹಾಕ್ತೀರಾ ಸರ್? ತಾವು 3 ದಿವಸ ಇದ್ರಿ ನಮ್ಮ ಜಿಲ್ಲೆಯಲ್ಲಿ. ಆ ಹುಡುಗ ಯಾವ ಥರ ಸತ್ತಿದ್ದಾನೆ ಅಂತ ಗೊತ್ತಿದೆ ಸರ್ ತಮಗೆ? ಕಣ್ಣು ಹೊರಗೆ ಬಂದಿದೆ, ಎಣ್ಣೆ ಹಾಕಿದ್ದಾರೆ ಇಲ್ಲ ಅಂತ. 1 ನಿಮಿಷ ಸರ್. ತಪ್ಪಿತಸ್ಥರಿಗೆ ಕಠಿಣವಾದಂತ ಶಿಕ್ಷೆ ಸರ್ 1 ನಿಮಿಷ ಮಾತಾಡ್ಬೇಕಾದ್ರೆ ಅವ್ರು ಬಿಡ್ಲಿಲ್ಲ. ಅವ್ರು ಸರ್ ನಾನು ತಮ್ಮ ಮೇಲೆ ಗೌರವ ಇದೆ ಸರ್. ನಾನು ಯಾರಿಗೆ ಇದಂತ ಮಾಡ್ಲಿಕ್ಕೆ ನಾನು ಇವತ್ತು ಮಾತಾಡ್ತಾ ಇಲ್ಲ ಸರ್, ನೋವಿಂದ. ಯಾಕಂದ್ರೆ ಆ ಟೈಮ್ನಲ್ಲಿ ನಾವು ಶಿವಮೊಗ್ಗಕ್ಕೆ ಬರ್ತಾ ಇದ್ರು BJP ಒಂದು ಮೀಟಿಂಗ್ ಇರೋದ್ರಿಂದ ನಾವು ಕಾರವಾರದಿಂದ ಬೆಳಿಗ್ಗೆ 5 ಗಂಟೆ ಎದ್ಕೊಂಡು ನಾವು ಶಿವಮೊಗ್ಗಕ್ಕೆ ಬಂದು ಬಿಟ್ಟಿದ್ವಿ. ಸಾಗರ ಮುಡಿಸ್ಕೊಂಡು ಗಟ್ಟ ಏರ್ಕೊಂಡು ಅದ್ರ ತನಕ ಕೆಳಗಡೆಗೆ ಯುವಕ ನಾಪತ್ತೆ ಆಗಿದ್ದು 3 ದಿವಸ ಆಗಿತ್ತು ಸರ್. ಅದು ತಮಗೂ ಗೊತ್ತಿದೆ ಸರ್ ಯಾವ ರೀತಿಯಲ್ಲಿ ಅವನು ತೀರ್ಕೊಂಡಿದ್ದಾನೆ, ಯಾರು ಕೊಲೆ ಮಾಡಿದವರು, ಅಲ್ಲಿ ಮುಸಲ್ಮಾನ್ ಜನ ಕೊಲೆ ಮಾಡಿದ್ದಾರೆ ಸರ್. ಆ ಮುಸಲ್ಮಾನ್ ಜನರು ಸಹ ಅಲ್ಲಿಂದ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ಆ ಕೊಲೆ ಮಾಡಿದವರು ಅಲ್ಲೇ ಇದ್ರು ಸರ್. ಅವ್ರಿಗೆ ಹಿಡಿಲಿಕ್ಕಾಗಿಲ್ವಾ? ಅಲ್ಲೇ ಇದ್ರಲ್ಲ ಸರ್. ಅವಾಗ 1 ನಿಮಿಷ ಇವರು ಕಾರವಾರದಿಂದ ಬಿಡ್ತಾರೆ. ಆ ಸಮಯದಲ್ಲಿ ಆ ಬಾಡಿ ನೀರಲ್ಲಿ ಸಿಗ್ತಾ ಇದೆ. ಆಮೇಲೆ ಸಿಕ್ಕಿದ ತಕ್ಷಣ ಅದಕ್ಕಿಂತ 2 ದಿವಸ ಮೊದಲೇ ರಾತ್ರಿಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಗಾಡಿಗಳು ಬಂದ್ಕೊಂಡು ನಿಂತ್ಕೊಂಡಿದ್ದಾವೆ. ಇದು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿತ್ತಾನೆ? ಪೊಲೀಸ್ನವ್ರು ಯಾಕೆ ಬಂದ್ರು ಅಲ್ಲಿ? ಬಸ್ಸುಗಳು ಯಾಕಿದ್ದು ಅದು ಹೇಳಿ ಸರ್, ಕ್ಲಿಯರ್ ಆಗ್ಬೇಕು ಸರ್. ಇವತ್ತು ನಾವು BJP, ಕಾಂಗ್ರೆಸ್, JDS ಈ ತರ ಜಗಳ ಮಾಡ್ತಾ ಇದ್ರೆ ಎಷ್ಟೋ ಯುವಗಳು ಕೊಲೆ ಆಗ್ತಾ ಇದೆ. ಅವ್ರಿಗೆ ನ್ಯಾಯ ಕೊಡ್ಸೋರು ಯಾರು ಸರ್? ತಾಯಿ ಮಗ ತೀರ್ಕೊಂಡಿದ್ದಾನೆ ಸರ್. ಇದು ಸರ್ ಆಗ್ಬಾರ್ದು ಸರ್. ದಯವಿಟ್ಟು ಕೈಗಳಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಸರ್ಕಾರ ಇದಂತ ಗೃಹ ಸಚಿವರ ಮೇಲೆ ಹಾಕ್ತಾ ಇದ್ದಾರೆ. ನಮ್ಮ ಮಾಜಿ ಸ್ಪೀಕರ್ಗಳು ರಮೇಶ್ ಸರ್ ಹೇಳ್ತಾ ಇದ್ದಾರೆ ಯಾವ್ದಕ್ಕೋ ಒಂದು ಸಚಿವರು ರೂಪಾಲಿ ನಾಯ್ಕರು. ಆಯ್ತು, ಈಗ ಸಮಯ ಗೃಹ ಸಚಿವರು ಬೇಡ ಯುಟಿಕಾದ್ರೆ ನಾನು ಮುಗಿಸಿಲ್ಲ ನೋಡ್ರಿ. ಈಗ 2 ನಿಮಿಷ ಅಂತ ರೂಪಾಲಿ ನಾಯ್ಕರು 2 ನಿಮಿಷಕ್ಕೆ ಮುಗಿಸಿದ್ರು. ನೀವು ಹಾಗೆ ಮುಗಿಸಿದ್ರು ಅಡ್ಡಿಲ್ಲ. 2 ನಿಮಿಷ, ನಾನು ಆಮೇಲೆ ಜಾಸ್ತಿ ಕೊಡೋದಿಲ್ಲ. ಮತ್ತೆ ಹೇಳಿ ನೀವು ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ ಸರ್. ಮಂಡಿಸಿದ್ದು ಮಾರಿದೆ ಕೊಡ್ಬೇಡಿ ಸರ್. ಈಗ 1 ನಿಮಿಷ ಕೂತ್ಕೊಳ್ರಿ. ಈಗ ನೋಡ್ರಿ, ನಾನು ಯಾವ ಸದಸ್ಯರಿಗೆ ಕೊಡಬೇಕು ಬೇಡ ಅಂತ ನಿರ್ಣಯ ಮಾಡೋನು ನಾನು. ಇಲ್ಲಿ ಸಭಾಧ್ಯಕ್ಷನಾಗಿ ಕೂತ್ಕೊಂಡವನು ನಾನು ಅದನ್ನು ನಿರ್ಣಯ ಮಾಡ್ತೀನಿ. ಮತ್ತು ಅವರವ್ರದೇ ಆದಂಥ ಒಂದು ರಾಜಕೀಯ ಸ್ಥಾನಮಾನಗಳು, ಅವ್ರದ್ದೇ ಆದಂಥ ಹಿರಿತನಗಳು ಅದೆಲ್ಲವೂ ಇದ್ದೇ ಇದೆ. ಅದನ್ನೆಲ್ಲ ಪರಿಗಣಿಸಬೇಕಾಗತ್ತೆ. UT ಖಾದರ್ ಅವರು ಉಪನಾಯಕರಿದ್ದಾರೆ. ಅವರು ರೂಪಾಲಿ ನಾಯ್ಕರು 2 ನಿಮಿಷ ಹೇಗೆ ಮಾತಾಡಿ ಕುಳಿತರೋ ಹಾಗೆ ಇವರು 2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. 2 ನಿಮಿಷ ಮಾತಾಡಲಿ. ಹೇಳ್ರಿ UT ಖಾದರ್. ಸಭಾಧ್ಯಕ್ಷರೇ, ಕಾನೂನು ಸುವ್ಯವಸ್ಥೆ ಬಗ್ಗೆ ನಮ್ಮ ನಾಯಕರು ಈಗಾಗಲೇ ಮಾತಾಡಿದ್ದಾರೆ. ಬೇರೆಯವರು ಕೂಡ ಅದರ ಬಗ್ಗೆ ನಿನ್ನೆ ಕೂಡ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ಒಂದು ವಾತಾವರಣ ಇತ್ತು ಸಮಾಜದಲ್ಲಿ ಇವತ್ತೆ ಅಂತೇಳಿ. ಇದನ್ನು ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಇದನ್ನೊಂದು ಅಂತ್ಯಗಾಣಲಿಕ್ಕೆ ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಕಳೆದ 1-2 ತಿಂಗಳಿಗೆ, ಯಾಕೆಂದರೆ ನೀವು ನೋಡಿ ಯಾವುದೇ ಒಂದು ದೊಡ್ಡ ಮಟ್ಟದೊಂದು ಸಮಸ್ಯೆ ಗಲಾಟೆ ಅದು ಒಮ್ಮೆಲೆ ಆಗಲಿಲ್ಲ. ಟೆನ್ಷನ್ ಕ್ರಿಯೇಟ್ ಮಾಡಿ ಸಣ್ಣ ವಿಚಾರದಲ್ಲಿ ಬಂದು ಒಮ್ಮೆಲೆ ಔಟ್ಬಸ್ಟ್ ಆಗೋದು, ಮತ್ತು ಕರ್ಫ್ಯೂ ಆಗೋದು, ಮತ್ತು ಪೊಲೀಸ್ ಮಾರ್ಚ್ ಆಗೋದು, ಮತ್ತು ಪೀಸ್ ಕಮಿಟಿ ಆಗೋದು. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು.
ಶಾಂತಿಯುತವಾದ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಜಿಲ್ಲಾ ಇಷ್ಟು ಸಮಸ್ಯೆ ಆಯಿತು ಎಲ್ಲ 2 ತಿಂಗಳಿಂದ. ಒಂದೇ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಒಂದು ಎಲ್ಲ ಧರ್ಮದ ಮೀಟಿಂಗ್ ಕರೆದು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವು ಏನು ಮಾಡಬೇಕು, ಯಾರಿಗೆ ನಷ್ಟ ಆಗಿದೆ, ಏನು ಇವತ್ತು ಕ್ರಮ ಆಗಲಿಲ್ಲ. ಆ ಕ್ರಮವನ್ನು ಆದಷ್ಟು ಬೇಗ ಸರ್ಕಾರ ಮಾಡಬೇಕು. ಬೇಕಾದರೆ ಎಲ್ಲ ಅನುದಾನ ಬಿಡುಗಡೆ ಮಾಡಲಿ. ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದೆ ನಿಂತು ಜಿಲ್ಲಾ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಪಡಿಸ್ತೇನೆ. ಎರಡನೇದು, ಬಹುಶಃ ಇವತ್ತು ನಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಕೇಳಿ ಸಭಾಧ್ಯಕ್ಷರೇ, ಇದರಲ್ಲಿ ಒಂದೇ ಸಭಾಧ್ಯಕ್ಷರೇ ಒಂದೇ ವಿಚಾರ, ಯಾಕೆಂತೇಳಿ PUCಗೆ ನನಗೆ ಅರ್ಥ ಆಗ್ತದೆ, ಅಲ್ಲಿ ಸಮಸ್ಯೆ ಆಗಿದೆ. ಇಲ್ಲಿ ಏನೋ ಡಿಗ್ರಿಗೆ ಮುಂಚೆ ಎಲ್ಲರಿಗೂ ಕೂಡ ಅವಕಾಶ ಇತ್ತು. ಈ PUCಯ ಸಮಸ್ಯೆಯಿಂದಾಗಿ ಡಿಗ್ರಿ ಮಕ್ಕಳಿಗೆ ಕೂಡ ಸಮಸ್ಯೆ ಆಗಿದೆ. ಅಂಥವ್ರಿಗೆ ಎಕ್ಸಾಮ್ ಆನ್ಸರ್ ಮಾಡಲಿಕ್ಕೆ ಡಿಗ್ರಿಯ ಒಂದು ತೀರ್ಮಾನವನ್ನು ಅಶ್ವಥ್ ನಾರಾಯಣರವರೇ ನಮ್ಮ ಮಿನಿಸ್ಟರ್ ವಹಿಸ್ಕೊಳ್ಳಿ. ಯಾಕೆ ಸಮಸ್ಯೆ ಬಂದ PUCದು ಈ ಡಿಗ್ರಿ ಮಕ್ಕಳ ಎಕ್ಸಾಮ್ ಬರೀಲಿಕ್ಕೆ ಬೇಕಾಗುವಂಥ ಶಿರವಸ್ತ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಲಿಕ್ಕೆ ತಾವೊಂದು ತೀರ್ಮಾನ ತಗೊಳ್ಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಸಭಾಧ್ಯಕ್ಷರಿಗೆ ಮೊನ್ನೆಯಿಂದ ಹೀಟೆಡ್ ಎಕ್ಸ್ಚೇಂಜ್, ನಾನು ಬಹುಶಃ ನಮ್ಮ ಮಿತ್ರ, ನಾನು ನಮ್ಮಲ್ಲಿ ಇದ್ದ ರಾಷ್ಟ್ರ ಇದ್ದಾನೆ, ಬಹುಶಃ ಬೇರೆ ದ್ವಿವೇದಿ ಮತ್ತು ಮಟ್ಟಂದೂರು ಎಲ್ಲ ಒಳ್ಳೆಯವರೇ, ಅವರು ಕೂಡ ಮುಸ್ಲಿಮ್ಗೆ ಸಪೋರ್ಟ್, ಅವ್ರಿಗೆ ಅಗೇನ್ಸ್ಟ್ ಏನಿಲ್ಲ. ಅವರ ಕಾಂಟ್ರಾಕ್ಟರ್ಗೆಲ್ಲ ಮುಸ್ಲಿಮರೇ ಇರುವಂಥದ್ದು ಅವರ ಪ್ರದೇಶದಲ್ಲಿ, ಎಲ್ಲರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅದರನ್ನಿಲ್ಲ, ಕೆಲವೊಮ್ಮೆ ರಾಜಕೀಯವಾಗಿ ಅವ್ರಿಗೆ ಉಪಾಯ ಇಲ್ಲದೆ ಇವತ್ತು ಈ ರೀತಿ ಆಗುವಂಥದ್ದು. ಆದರೆ ನನ್ನ ಮಿತ್ರ ನಿನ್ನೆ ನನಗೆ ಒಂದು ಒಂದು ಮೆಸೇಜ್ ಕಳಿಸಿದೆ, ಅದು ನಿಮ್ಮ ಮುಂದೆ ಇಲ್ಲಿ ಒಂದೇ ನಿಮಿಷ ಓದಿಸಿ ಮುಗಿಸ್ತೇನೆ. ನನ್ನ ಯಾಕೆ ಮಿತ್ರ ಅಂತ ಹೇಳಿದರೆ ಸೋದರದ ಭಾವನೆಯಿಂದ, ಕಟ್ಟೋಣ ನಾವೊಂದು ಸುಂದರ ನಾಡನ್ನು, ಪ್ರೀತಿ ವಿಶ್ವಾಸದ ಸೌಹಾರ್ದ ಬೀಡನ್ನು. ಕಟ್ಟೋಣ ನಾವೊಂದು ಸುಂದರ ನಾಡನ್ನು, ಪ್ರೀತಿ ವಿಶ್ವಾಸ ಸೌಹಾರ್ದ ಬೀಡನ್ನು. ಯಾಕಾಗಿ ಜಗಳ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದಾಗಿ ಬದುಕುವ ಜಗಳ ಸಾಕಿನ್ನು. ಹಸುವಿಗೆ ಜಾತಿ ಇಲ್ಲ, ದ್ವೇಷಕ್ಕೆ ಕೊನೆ ಇಲ್ಲ, ನಮ್ಮ ಭಾರತ ಸೊಗಸು ಬೇರೆಲ್ಲೂ ಇಲ್ಲ. ಬಾಳಿದರೆ ನಾವಿಲ್ಲಿ ಅಣ್ಣ ತಮ್ಮಂದಿರಂತೆ, ಈ ಜಗದಿ ನಮಗಾರು ಸಾಟಿ ಇಲ್ಲ. ಒಂದೇ ನೆಲ ಒಂದೇ ಜಲ ಅರಿತು ಬದುಕಿದರೆ ನಮಗದುವೆ ಬಲ. ಬದುಕಿದರು ಇಲ್ಲೇ, ಸತ್ತರು ಇಲ್ಲೇ, ಇದು ಪ್ರೀತಿ ಪ್ರೇಮದ ಕನ್ನಡ ನೆಲ. ಕಟ್ಟೋಣ ನಾವೊಂದು ಸುಂದರ ನಾಡನ್ನು, ಪ್ರೀತಿ ವಿಶ್ವಾಸದ ಸೌಹಾರ್ದ ಬೀಡನ್ನು. ಇವತ್ತೊಂದು ಸೋದರತೆ ಹಿಂದೆ ನಿಂತು ಈ ಒಂದು ಸಮಸ್ಯೆ ಸಂದೇಶ ಕೊಡುವಾಗ ನಮ್ಮೆಲ್ಲರ ಜವಾಬ್ದಾರಿ, ನಮಗೂ ನಿಮ್ಗೆಲ್ಲರಿಗೂ ಎಲ್ಲರಿಗಿರುವಂತ ಜವಾಬ್ದಾರಿ ಅಂತ ಹೇಳಿಕ್ಕೆ ನಾನು ಇವತ್ತು ಈಗ ಯುಟಿಕಾದರ್ ಅವರು, ನೀವು ಒಳ್ಳೆಯ ಒಂದು ಕವನ ಓದಿದ್ರಿ. ನಾವು ಎಲ್ಲರೂ ಈಗ ಕುಡಿಯುವುದು ಒಂದೇ ನೀರು, ಹರಿಯುವುದು ಒಂದೇ ರಕ್ತ, ಉಸಿರಾಡುವುದು ಒಂದೇ ಗಾಳಿ, ಭೇದವು ಯಾಕಾಗಿ ಅಂತ ನಾವು ಎಲ್ಲ ನಂಬಿ ಬಂದಿರೋರೇ ನಾವೆಲ್ಲರೂ, ಹೌದಲ್ಲೋ? ಒಳ್ಳೇದು ಮಾಡೋಣ, ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ. ಈಗ ಗೃಹ ಸಚಿವರು ತಾವು ಬಹಳ ಸಂಕ್ಷಿಪ್ತವಾಗಿ ಸಚಿವರು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ಬೇಕು. ಯಾಕೆ ಇನ್ನೂ ಇದೆ, ಸಪ್ಲಿಮೆಂಟರಿ ಬಜೆಟ್ ಇದೆ, ಈ ಸ್ಟೇಟ್ಮೆಂಟ್ ಮಾಡೋದಿದೆ, ಸರ್ಕಾರದ್ದೇ ಬಿಸ್ನೆಸ್ ಇದೆ. ಹಾಗಾಗಿ ನೀವು ಒಂದು 10-15 ನಿಮಿಷ ಭಾಳಂದ್ರೆ ಉತ್ತರ ಭಾಳ ಸಂಕ್ಷಿಪ್ತವಾಗಿ ಕೊಡಿ. ಮಾನ್ಯ ಅಧ್ಯಕ್ಷರೇ, ನಾನು ಭಾಳ ಹೊತ್ತು ತಗೊಳೋದೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಗೊತ್ತಿದ್ದು ಭಾಳ ಹೊತ್ತು ಅವರು ವಿಸ್ತಾರವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. ಅದೇ ಹೇಳಾಯ್ತು. ನಮಗೆ ಅದನ್ನ ಆ ಭಾಷಣ ಕೇಳ್ತಾ ಇದ್ದ ಹಾಗೇನೋ ನಾವು ಎಲ್ಲಿದ್ದೀವಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ವರ್ಣರಂಜಿತವಾಗಿ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ, ಹದಗೆಟ್ಟಿದೆ ಅನ್ನುವಂಥದ್ದನ್ನ ತಾವು ವಿವರಿಸಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ಇದೇನಾಗಿದೆ, ಈ ರೀತಿ ರಾಜಕೀಯದ ವಿಡಂಬನೆಯನ್ನು ಮಾಡುವಾಗ 4 ಬೆರಳುಗಳು, ನಮಗೊಂದು ಬೆರಳು ಮಾತ್ರ ನೀವು ತೋರಿಸಿದ್ದೀರಿ, 4 ಬೆರಳುಗಳು ನಿಮ್ಮ ಕಡೆನೇ ಹೋಗ್ತಾವೆ. ನಾನು ಅದಕ್ಕೆ ಇದನ್ನ ಸ್ಟ್ಯಾಟಿಸ್ಟಿಕ್ಸ್ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ. ನಾನೊಬ್ಬ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೀನಿ. ಯಾವಾಗ ಏನಾಯಿತು, ಎಂಥದ್ದಾಯಿತು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಶಾಂತಿ ಸುವ್ಯವಸ್ಥೆ ಇದ್ದರೆ ಮಾತ್ರ ಇಂಡಸ್ಟ್ರಿಗಳು ಬರ್ತವೆ, ಉದ್ಯಮಗಳು ಬರ್ತವೆ, ನಮ್ಮ ಯುವಕರ ಕೈಗೆ ಕೆಲಸ ಸಿಗ್ತದೆ, ಅವೆಲ್ಲವೂ ಕೂಡ ಹಾಳಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತು ಪತ್ರಿಕೆಯಲ್ಲಿ ಬಂದಂಥ ಅನೇಕ ಸಂಗತಿಗಳನ್ನು ಅವರು ಕೋಟ್ ಮಾಡಿ, ಲಂಚ ಎಷ್ಟು ಜಾಸ್ತಿ ಆಗಿದೆ, ಹೋಟ್ಲಿನಲ್ಲಿ ಯಾವ ರೀತಿ ಬೋರ್ಡ್ ಹಾಕ್ತಾರೆ, ಇಂತಿಂಥ ತಿಂಡಿಗೆ ಇಷ್ಟಿಷ್ಟು ರೇಟು ಅಂತೇಳಿ ಹೇಳಿ, ಹಾಗೆಯೇ ಪೊಲೀಸ್ ಅಧಿಕಾರಿಗಳಿಗೆ ಟ್ರಾನ್ಸ್ಫರಿಗೆ ಎಷ್ಟು ರೇಟು ಏನು ಅನ್ನುವಂಥದ್ದನ್ನ ಹೇಳಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು, ಅವರಿಗೆ ಆಡಳಿತದ ಅನುಭವ ಅದೇ ತುಂಬ ದೊಡ್ಡದಿದೆ.
ಅದೇ ಪತ್ರಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬರೆದಿದ್ದಾವೆ ಅಂತೇಳಿ ಹೇಳಿ ನಾನು ಕೂಡ ಓದಿ ಹೇಳಬಲ್ಲೆ. ನನಗೇನು ಅನಿಸುತ್ತೆ ಅಧ್ಯಕ್ಷರೇ, ಇವತ್ತು ಹದಿನೈದರಿಂದ 22ರವರೆಗೆ ನಡೆದಂಥ ಘಟನಾವಳಿಗಳನ್ನು ನಾನು ಕೂಡ ಹೇಳ್ತೇನೆ, ನಿಮ್ಮ ನೆನಪಿಗೆ ತರ್ತೀನಿ. ಕೊಡಗಿನಲ್ಲಿ 15ನೇ ಇಸ್ವಿನಲ್ಲಿ ಕುಟ್ಟಪ್ಪನ ಹತ್ಯೆ ಆಯಿತು. ದಕ್ಷಿಣ ಕನ್ನಡದಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು 15ರಲ್ಲಿ. ವಿಶ್ವನಾಥ್ ಶೆಟ್ಟಿ ಶಿವಮೊಗ್ಗದ ತಾವು ಪ್ರಸ್ತಾಪ ಮಾಡಿದ್ರಿ, ವಿಶ್ವನಾಥ್ ಶೆಟ್ಟಿಯ ಕೊಲೆ ಆಯಿತು. ಅದು PFIಗೆ ಶಿವಮೊಗ್ಗದಲ್ಲಿ ದೊಡ್ಡ ಮೆರವಣಿಗೆ ಮಾಡಲಿಕ್ಕೆ ಮತ್ತು ಮೀಟಿಂಗ್ ಮಾಡಲಿಕ್ಕೆ ತಾವೇ ಅನುಮತಿ ಕೊಟ್ಟಿದ್ದು. ತಮ್ಮ ಕಾಲದಲ್ಲಿ ಜಿಲ್ಲಾಡಳಿತ ಒಪ್ಪಿರಲಿಲ್ಲ, ಹೇಳ್ತೀನಿ, ಜಿಲ್ಲಾಡಳಿತ ಅವತ್ತು ಒಪ್ಪಿರಲಿಲ್ಲ. ತಮಗೆ ಯಾರ್ದೋ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿ ತಾವು ಜಿಲ್ಲಾಡಳಿತ ಕೇಳಿದ್ರಿ, ಮಾಡ್ಕೊಂಡು ಹೋಗ್ಲಿ ಬಿಡ್ರಿ ಅಂತ. PFI ಇಂದ ಒಂದು ದೊಡ್ಡ ಸಮಾವೇಶ ಹೇಳ್ತೇನೆ. ಆಮೇಲೆ ಈಗ ನಿಮ್ಮ ಸರ್ಕಾರದಲ್ಲಿ ನೀವೇನು ಮಾಡಿದ್ರಿ ಹೇಳ್ರಿ? ಸುಮ್ಮನೆ ವಿವಾದ ಮಾಡಿಕೊಂಡು ಉತ್ತರ ಮತ್ತೆ ಅದೇ ಸಂದರ್ಭದಲ್ಲಿ ಸಮಯ ಇಲ್ಲ ನನಗೆ, ಮಾತಾಡ್ತೀನಿ. ಈಗ ಹೇಳಿ, ಅಂದ್ರೆ ಈಗ ಸಮಯ ಇಲ್ಲ. ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಏನೋ ಅಧ್ಯಕ್ಷರೇ, ನಂದೇನು ಅಭ್ಯಂತರ ಇಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದ ಮಾತುಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ಕೆಲಸ ಏನಾಗರೆ? ಉತ್ತರ ಕೊಡ್ರಿ. ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಕುತ್ಕೊಂಡ್ಬಿಡಲ್ಲ ಒಂದೇ ನಿಮಿಷಕ್ಕೆ. ಏನೇನು ಅವ್ರ ಸರ್ಕಾರದಲ್ಲಿ ನಡೆದಿದೆ ಅವ್ರು ಹೇಳ್ಬೇಕು ತಾನೆ. ನೀವು ಈ ರೀತಿ ಮಾಡ್ರೆ ಹೆಂಗೆ? ನೀವು ಆಯ್ತು, ಎಷ್ಟೋ ಜನ ಹೊಸ ಬಂದಿಲ್ವಾ? ಹೊಸ ಬಂದ್ರೆ ಗೊತ್ತಿಲ್ವಾ? ಮಾನ್ಯ ಗೃಹ ಮಂತ್ರಿಗಳು ನೀವ್ ಹೇಳಿದ್ದೆಲ್ಲ ಸರಿ ಇಲ್ಲ ಅಂತೇಳಿ ಒಂದ್ ಲೈನಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕಾಗರೆ ಒಂದು ಹೌದಾ? ಜ್ಞಾನೇಂದ್ರ ಅವರು, ಜ್ಞಾನೇಂದ್ರ ನೀವು ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೂ ಉತ್ತರ ಕೊಡ್ಬೇಕು. ಅಂದ್ರೆ ಎರಡೂ ಸೇರಿದೆ ಅಂತ ರಿಪ್ಲೈ, ಎರಡೂ ಸೇರಿದೆ. ನಿಜಕ್ಕೂ ದಯವಿಟ್ಟು ಒಳ್ಳೇದಲ್ಲ ಇದು ಅಂತ ನನ್ನ ಭಾವನೆ. ಆಯ್ತಾಯ್ತು. ನನಗೆ ಯಾಕೆಂದ್ರೆ ಮನೆ ಜಾರ್ಜಿ ಅವ್ರಿಗೆ ಕೂತ್ಕೊಳ್ಳಿ ಹೇಳ್ತೀನಿ, ಕೂತ್ಕೊಳ್ಳಿ ಸರ್ ಹೇಳ್ತೀನಿ. ಇಲ್ಲ ನೀವು ಆಮೇಲೆ ಹೇಳಿ, ಆಮೇಲೆ ಹೇಳಿ. ನನಗೆ ಇದೆಲ್ಲವೂ ಸರಿ, ಬಟ್ ಯಾರಿಗೆ ಸಮಯ ಯಾರಿಗೆ ಹೇಳ್ಕೊಳ್ಳೋದು ಅನ್ನೋದು ಅಷ್ಟೇ. ಸಪ್ಲಿಮೆಂಟರಿ ಬಿಲ್ ಇದೆ. ನಾನು ಹೇಳ್ತೀನಿ PFI ಬಗ್ಗೆ ಒಂದೊಂದು ನಿಮಿಷ. ಇವತ್ತೆಲ್ಲ ಹಿಜಾಬ್ ಇಂದ ಹಿಡಿದು ಅದ್ರ ಹಿಂದಕ್ಕೆ ಯಾವ ಶಕ್ತಿಗಳಿದ್ದಾವೆ ನಮಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ. ಎನಿಬಡಿ ಹೂ ಇಸ್ ರಾಂಗ್ ಡೂಯರ್ ಹೇಳ್ತೀನಿ, ಅವ್ರ ಮೇಲೆ ಕ್ರಮ ತಗೊಳ್ರಿ, ತನಿಖೆ ಮಾಡಿ ಅಂತ ನಾವೇ ಹೇಳ್ತಿದೀವಲ್ಲ. ಯಾರ ಕಾಲದಲ್ಲಿ ಅಲ್ಲ ತಡಿಯಪ್ಪ, ತನಿಖೆ ಮಾಡ್ಬೋದು. ವಿಶ್ವನಾಥ್ ಶೆಟ್ಟಿ ವಾಪಸ್ ಬರ್ತಾನೆ, ಸತ್ತೋಗಿರೋದು. ನೀವು ಅವಕಾಶ ನೀವು ಮೆರವಣಿಗೆ ಮಾಡಿದ್ರಲ್ಲ, ಹರ್ಷ ವಾಪಸ್ ಬರ್ತಾನ? ಯಾರು ಹೇಳಿದ್ದು? ನೀವು ಮೆರವಣಿಗೆ ಮಾಡಿದ್ರಲ್ರಿ, 144 ಸೆಕ್ಷನ್ ವೈಲೇಟ್ ಮಾಡಿ ಮೆರವಣಿಗೆ ಮಾಡಿದ್ರೆ, ಬೀಯಿಂಗ್ ಎ ಮಿನಿಸ್ಟರ್ 144 ಸೆಕ್ಷನ್ ವೈಲೇಟ್ ಮಾಡಿ ಮೆರವಣಿಗೆ ಮಾಡಿದ್ರಲ್ಲ, what action taken against you? What action the government has taken against you? Your government only camped 144 section. ಕರೀತಾರ ಅದನ್ನ, ಮನುಷ್ಯರು ಕರೀತಾರ ಅದನ್ನ. ಏನ್ ಗೊತ್ತಿದೆ? ಗೊತ್ತಿದೆ. ನಾನು ಬಂದಿ ಶಿವಮೊಗ್ಗದಲ್ಲಿ ನಡೆದಿದ್ದು ಮಾಡಿದ ಮೇಲೆ ನಾವು ಆಕ್ಷನ್ ತಗೊಂಡಿದ್ದೀವಿ. ನಿಮ್ಮನ್ನೇ ಕರೆದು ಬಿಟ್ಟು ಮೀಟಿಂಗ್ ಮಾಡಿದೀವಿ. ಶಿವಮೊಗ್ಗಕ್ಕೆ ಗೃಹ ಮಂತ್ರಿಯಾಗಿ ಹೋಗಿ ಅವ್ರನ್ನೇ ಕರೆದು ಮೀಟಿಂಗ್ ಮಾಡಿದ್ದೀನಿ. ಒಂದ್ ನಿಮಿಷ ಇರ್ರಿ, ಆಮೇಲೆ ಮಾತಾಡುವಂತ ಬಿಡಿ. ಯಾಕೆಂದ್ರೆ ಇವತ್ತು ಉಡುಪಿನಲ್ಲಿರ್ಬೋದು ಶಿವಮೊಗ್ಗದಲ್ಲಿರ್ಬೋದು ಈ ಗಲಾಟೆಯ ಹಿಂದೆ ಕಾಣದ ಕೈಗಳಿದ್ದಾವೆ ಅಂತೇಳಿ ಹೇಳಿ ಮೊನ್ನೆ ಹೈಕೋರ್ಟ್ ಕೂಡ ಹೇಳಿದೆ. ಆ ಕಾಣದ ಕೈಗಳು ಯಾವ ದಿನದಲ್ಲಿ ಅವು ಜೀವ ಪಡ್ಕೊಂಡು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಸುಮಾರು 1 ಲಕ್ಷ ಜನ ಹತ್ತತ್ರ ಮಂಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸೇರಿದರು. ವಾಪಸ್ ಹೋಗ್ತಾ ನನ್ನ ಕ್ಷೇತ್ರದ ಗಾಜನೂರಿನಲ್ಲಿ
ವಿಶ್ವನಾಥ್ ಶೆಟ್ಟಿ ಅಂತೇಳಿ ಹೇಳಿ ತೀರ್ಥಹಳ್ಳಿ ಕಡೆಯಿಂದ ಬರುವಂಥ ಒಂದು ಸಣ್ಣ ವ್ಯಾಪಾರ ಮಾಡುವಂಥ ಒಬ್ಬ ಬಡವ ಬೈಕ್ನಲ್ಲಿ ಬರ್ತಾ ಇದ್ದಾನೆ. ಏಕಾಏಕಿ ಇಳಿದು ಅವನ ಕೊಚ್ಚಿ ಹಾಕಿ ಹೋದರು. ಯಾವ ದಿನೇಶ್ ಅದಿರಲಿ, ನಾನು ಶಿವಮೊಗ್ಗದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಶಿವಮೊಗ್ಗದಲ್ಲಿ ಹೇಳ್ತಾ ಇದ್ದೀನಿ, ಹೇಳ್ತೀನಿ, ನಾನು ಬರ್ತೀನಿ. ನಾನು ಯಾಕೆಂದರೆ ನೋಡಿ ದಯವಿಟ್ಟು ಜಾರ್ಜ್ ಅವರೇ ದಯವಿಟ್ಟು ಕೂತ್ಕೊಳ್ಳಿ. ನಾನು ಹೇಳ್ತೇನೆ, ಆಮೇಲೆ ಮಾತಾಡಿ. ನಾನು ಈಲ್ಡ್ ಆಗಲಿಲ್ಲ. ಯಾರು ಕೇಳಿ ಸ್ವಾಮಿ, ನಾನು ಅದೇ ಕ್ಷೇತ್ರದವನು. ನನ್ನ ಕ್ಷೇತ್ರ ಅರೆಸ್ಟ್ ಮಾಡಿದ್ದೇನು 2 ತಿಂಗಳೊಳಗೆ ಕೇಸ್ ಮುಗಿಸ್ಕೊಂಡು ಹೋದ್ರು. ನೀವಲ್ಲಿ ಹಿಂದೂ ಹುಡುಗರ ಮೇಲೆ ಕೇಸ್ ಹಾಕಿದ್ರಲ್ಲ ಇವತ್ತು ಮುಗಿಲಿಲ್ಲ. ಅದು 150 ಜನರ ಮೇಲೆ, ಗಾಜ್ನೂರು ಶಿವಮೊಗ್ಗ ತಾಲೂಕಿನ ಇವ್ರ ಮೇಲೆ, ಹಿಂದೂ ಮಕ್ಕಳು ಯುವಕರ ಮೇಲೆ ಅದನ್ನು ತಡೆಗಟ್ಟಲಿಕ್ಕೆ ಹೋದಂಥವ್ರಿಗೆ, ಕೊಲೆ ಆದ್ರ ಮೇಲೆ ಪ್ರತಿಭಟನೆ ಮಾಡಿದಂಥ ಹುಡುಗರ ಮೇಲೆ ಕೇಸ್ ಹಾಕಿದ್ದು ಇವತ್ತು ಮುಗಿಲಿಲ್ಲ. ನಿಮ್ಮ ಮಂಗಳೂರಿಂದ ಬಂದವರೇ ಇದನ್ನು ಕೊಲೆ ಮಾಡಿದ್ದು. ಭಾಳಷ್ಟು ಜನ ಇವತ್ತು ಬಿಡುಗಡೆ ಆಗಿ ಹೋದರು. ಇದು ಕತೆ ನಡೆದಿದ್ದು ವಿಶ್ವನಾಥ್ ಶೆಟ್ಟಿ ಕೊಲೆ. ಸ್ವಾಮಿ, ಕೇಸ್ ಯಾವ ಥರ ಹಾಕ್ಸಿದ್ರಿ ಅವ್ರ ಮೇಲೆ ಅದನ್ನ ಹೇಳಿ. PFI ನೋಡಿ, PFI ಸಂಘಟನೆ ಜನ್ಮ ತಾಳಿದ್ದು ಈ ಮೂಲಕ ಬಂತು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೆ ಅವರು ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಅಧ್ಯಕ್ಷರೇ, ನಾನು ಈಲ್ಡ್ ಆಗಲಿಲ್ಲ. ತಗೊಂತೀವಿ ಅಂತ ಹೇಳಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ತಗೊಳ್ಳಿ. ನೀವು ಯಾವ್ಯಾವ ಹಾವುಗಳನ್ನ ಬೆಳೆಸಿಟ್ಟಿದ್ರಿ, ಇದರ ಪರಿಣಾಮ ಇವತ್ತು ಶಾಂತಿ ಪ್ರದರ್ಶಿಸಲಿಲ್ಲ. ಮಾಡದೇ ಇಲ್ಲ. ಅವ್ರಿಗೆ ಯಾರು ಬೆಂಬಲ ಮಾಡಿದ್ರು ನೋಡಿ, ಯಾರು ಬೆಳೆಸ್ತಾರೆ, ಅದು ಆ ಬೆಳೆಸುವಂತ ಅಗತ್ಯವೇ ಇಲ್ಲ. ಆ ಮಾತು ನಿಮ್ಮಿಂದ ಬರಲೇಬಾರ್ದು. ಬೆಳೆಸಲ್ಲ, ಅವರಲ್ಲಿದ್ದಾರೆ. ಸರ್, ಈಗ ಮಾಡ್ತೀವಿ ಅಂತ ಹೇಳುದು ಬ್ಲಾನ್ ಮಾಡ್ಬೇಕು. ಅವ್ರನ್ನ ಬ್ಯಾನ್ ಮಾಡ್ಬೇಕು, ಬ್ಯಾನ್ ಮಾಡ್ಲಿ ಮಾನ್ಯ ಅಧ್ಯಕ್ಷರೇ. ಯಾರು ಬೇಡ ಅಂತ ಹೇಳ್ತಾರೆ, ಅದು ಪ್ರೂಫ್ ಇದ್ರೆ ಬ್ಯಾನ್ ಮಾಡ್ಲಿ. ಪ್ರತಿ ಸಲ ಹೇಳ್ತಾರೆ ಬ್ಯಾನ್ ಮಾಡಬೇಕು, ಅವ್ರ ಹತ್ರನೇ ಇದೆ ಅಲ್ಲ. ಯಡಿಯೂರಪ್ಪನವ್ರು ಏನೋ ಹೇಳ್ತಿದ್ರು ನೋಡ್ರಿ, ಸಿದ್ದರಾಮಯ್ಯ ನಾವು ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ. ಇಲ್ಲಿ ಒಬ್ಬ ಮಾತನಾಡಕ್ಕೆ ಗೆದ್ದಾಗ ಅವರ ಅವಕಾಶ ಕೊಡಲಿಲ್ಲ. ಈಗ ಜ್ಞಾನೇಂದ್ರ ಅವರು ಒಬ್ಬ ಗೃಹ ಸಚಿವರಾಗಿ ಏನೇನು ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಜಾರ್ಜ್ ಆಗಲಿ ಮತ್ತೊಬ್ಬರಾಗಲಿ ಮತ್ತೆ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಹೇಳೋದ್ರ ಬದಲು ಅವ್ರು ಮಾತನಾಡಿದ್ಮೇಲೆ ನೀವೇನು ಬೇಕಾದ್ರೂ ಕ್ಲಾರಿಫಿಕೇಶನ್ ಕೇಳಿ. ಒಬ್ಬ ಗೃಹ ಸಚಿವರಾಗಿ ಅವ್ರು ಹೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವ್ರಿಗೆ ಹಕ್ಕಿದೆ, ಜವಾಬ್ದಾರಿ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ತಾವ್ಯಾಕೆ ಎದ್ದು ಮಾತಾಡ್ತೀರಾ? ಇದು ಸರಿಯಲ್ಲ ಸರ್. ಇದು ಅವಕಾಶ ಆಗೋದಿಲ್ಲ. ಆ ಥರ ಖುಷಿ ಬಂದಂಗೆ ಮಾಡೋಕ್ಕಾಗೋಲ್ಲ. ನೀವು ಎಲ್ರಿಗೂ ಕಾನೂನು ಒಂದೇನೆ ಅಲ್ಲ. ಅವ್ರು ಆಯಿತು, ಯಾರು ಬೇಡ ಅಂತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಈ ಸಂಘಟನೆಗಳು ಬೆಳೆದಿದ್ದಾವೆ ಹೆಂಗೆ, ಬೇರೂರಿದ್ದಾವೆ ಹೆಂಗೆ, ನಾವೆಲ್ಲರೂ ಕೂಡ ಪಕ್ಷ ಮೀರಿ ಯೋಚನೆ ಮಾಡದೆ ಹೋದರೆ ಈ ರಾಜ್ಯದಲ್ಲಿ ನಾವು ಮಾನ್ಯ ಮಂತ್ರಿ ಕ್ರಿಯಾಲೋಪ ಎತ್ತಿದ್ದೀನಿ. ಅವರು ಮಾತನಾಡೋ ವೇಳೆಗೆ ವಿಶ್ವನಾಥ್ ಶೆಟ್ಟಿ ಕೊಲೆಗೆ ಸಂಬಂಧಿಸಿದಂತೆ ಕೊಲೆ ಮಾಡಿದವರು ಮಂಗಳೂರಿನವರು, ಬೇರೆಯವರು ಬಿಡುಗಡೆ ಆಗೋದ್ರು ಅಂತ ಹೇಳಿದರು. ಅದು ಒಂದು ಕ್ರಿಮಿನಲ್ ಕೇಸು, ಕೋರ್ಟ್ನಲ್ಲಿ ವಿಚಾರಣೆ ಆಗಿರುತ್ತೆ. ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕೋರ್ಟು ತೀರ್ಪು ಕೊಟ್ಟಿರುತ್ತೆ. ಅವ್ರು ಮಾಡಿದ್ದು ಸರಿನೋ ಇಲ್ವೋ ಅಪೆಲೇಟ್ ಅಥಾರಿಟಿಗೆ ಹೋಗಬೇಕು. ತಾವು ಗೃಹ ಮಂತ್ರಿಗಳಾಗಿ ಇಂಥವ್ರು ಕೊಲೆ ಮಾಡಿದ್ರು ಅಂತ ಮಾತಿನ ಬರದಲ್ಲಿ ಹೇಳಿರ್ಬೋದು, ಸದುದ್ದೇಶದಿಂದ ಹೇಳಿರ್ಬೋದು, ಬಟ್ ಕಡತಕ್ಕೆ ಹೋಗುತ್ತೆ. ನಾಳೆ ಯಾರಾದರೂ ನೋಡಿದಾಗ ಜಡ್ಜ್ಮೆಂಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ.
ಕೊಲೆ ಮಾಡಿದವ್ರನ್ನ ಬಿಟ್ಬಿಟ್ರು, ಇವರು ಬೇರೆ ಯಾರೋ ಇದ್ರು ಅಪರಾಧಿಗಳು ಅನ್ನೋ ಹತ್ರ ಅರ್ಥ ಬರುತ್ತೆ. ತಾವು ಯೋಚನೆ ಮಾಡಿ, ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ತಾವು ಸದುದ್ದೇಶದಿಂದಲೇ ಹೇಳಿದಿರಿ. ಅದಕ್ಕೆ ನಿಮಗೆ ವಿನಂತಿ ಮಾಡ್ತೇನೆ ಅಧ್ಯಕ್ಷ, ತಾವು ನೋಡಿ ರೆಕಾರ್ಡ್ ಆಗಿರೋದು ಸರಿ ಅಲ್ಲ. ಅದು ಕೋರ್ಟ್ ಮುಂದೆ ಹೋಗಿ ಇತ್ಯರ್ಥ ಆಗೋಗಿದೆ. ಇವರು ಎಲ್ಲೋ ಆವೇಶದಲ್ಲಿ ಹೇಳಿದ್ರು ನಿಮ್ಮ ಮಂಗಳೂರಿನವರೇ ಕೊಂದದ್ದು ಅಂತ ಹೇಳಿದೆ. ನೋಡಿ ಬೇಕಾದ್ರೆ ತರಿಸಿ ನೋಡಿ ರೆಕಾರ್ಡ್. ಹಾಗೆ ಹೇಳಲಿಕ್ಕೆ ಬರೋದಿಲ್ಲ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಕೊಂದವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ ತೀರ್ಪು ಕೊಡ್ತಕ್ಕಂಥದ್ದು ಕೋರ್ಟಿಗೆ ಮಾತ್ರ ಅವಕಾಶ ಇರುತ್ತೆ. ನೀವು ಹಾಗೆ ಹೇಳಕ್ಕೆ ಬರೋದಿಲ್ಲ, ರೆಕಾರ್ಡಲ್ಲಿ ಉಳಿಯುತ್ತೆ. ನಂದು ಆಕ್ಷೇಪಣೆ ಇದೆ, ತಾವು ರೂಲಿಂಗ್ ಕೊಡಬೇಕು. ಸರ್, ಈಗ ಆ ಜಿಲ್ಲೆಯಿಂದ FIR ಯಾರ ಮೇಲೆ ಆಗಿದೆ ಅದರ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ನಾನು ಸುಮ್ಮನೆ ಈಗ ಕತೆ ಕಟ್ಟಲಿಕ್ಕೆ ಹೋಗಲಿಲ್ಲ. FIR ಆಗಿದ್ದರ ಬಗ್ಗೆ ಯಾವ ಊರಿನವರು ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದೀನಿ ನಾನು. ನನಗೇನು ದುರುದ್ದೇಶ ಏನು, ಮಂಗಳೂರಿನವ್ರು ಇದ್ದವರೆಲ್ಲ ಕೊಲೆಗಾರರಲ್ಲ, ಒಳ್ಳೆಯವರು ಸಜ್ಜನರಿದ್ದಾರೆ. ಇವ್ರು ಯಾರು ಬಂದಂಥವ್ರು ಮಂತ್ರಿಗಳಾಗಿ ಮಂಗಳೂರಿನವ್ರು ಕೊಂದರು ಅಂತಂದರೆ ಯಾರು ಮಂಗಳೂರಿನವರು, ಅವ್ರ ಹೆಸರೇನು, ಅವ್ರ ಅಡ್ರೆಸ್. ಹೀಗೆ ನೀವು ಗೃಹ ಮಂತ್ರಿಗಳಾಗಿ ಒಂದು ಕೊಲೆಯ ವಿಚಾರದಲ್ಲಿ ಒಂದು ಸಾರ್ವತ್ರಿಕವಾಗಿ ಹೇಳಿಕೆಯನ್ನು ಮಾಡಿಬಿಟ್ರೆ ಬಹಳ ದೊಡ್ಡ ಆಕ್ಷೇಪ ಆಗುತ್ತಪ್ಪ. ಕಾನೂನು ಅದನ್ನು ಒಪ್ಪೋದಿಲ್ಲ, ಸದನದ ಕಲಾಪಗಳದನ್ನು ಸಹಿಸೋದಿಲ್ಲ. ದಯಮಾಡಿ ಅರ್ಥ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ಸಂಸದೀಯ ಕಲಾಪಗಳ ಚೌಕಟ್ಟಿನ ಒಳಗೆ ನೀವು ಯಾಕೆ ಬೇಕಾಗಿದ್ದರೂ ಹೇಳಿ, ನೀವು ಸಾರಾಸಗಟಾಗಿ ಅವ್ರು ಮಾಡಿದ್ರು ಅಪರಾಧವನ್ನು ಮಾಡಿದ್ರು ಅಂತ ಲಾ ಮಿನಿಸ್ಟರ್ ಗೈಡ್ ಮಾಡಲಿ. ಇಫ್ ಐ ಆಮ್ ರಾಂಗ್ ನಾನು ತಿದ್ದುಕೊಳ್ತೇನೆ, ನನಗೇನು ತೊಂದರೆ ಇಲ್ಲ. ಸ್ವಾಮಿ, ತಾವು ಬೇರೆ ಏನೋ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರಿ. ಒಂದು ನಿಮಿಷ. ಮಾನ್ಯ ಗೃಹ ಮಂತ್ರಿಗಳು ವಿತ್ ಗುಡ್ ಇಂಟೆನ್ಷನ್ಸ್ ಯಾವುದೋ ಒಂದು ಕೊಲೆ ವಿಚಾರ ಕೇಳ್ತಾರೆ. ಮಾಡಿದವರು ಮಂಗಳೂರವರು, ಬೇರೆಯವರು ಅಕ್ವಿಟಲ್ ಆಗೋದ್ರು ಅಂತ ಹೇಳಿದ್ರು. ಈಸ್ ಇಟ್ ಪರ್ಮಿಸಿಬಲ್? ಹಂಗೆ ಹೇಳಕ್ಕೆ ಬರುತ್ತಾ? ಎ ಮ್ಯಾಟರ್ ದಟ್ ಹಸ್ ಗಾನ್ ಅಂಡ್ ಟ್ರೈಡ್ ಬಿಫೋರ್ ಎ ಸೆಷನ್ಸ್ ಜಡ್ಜ್ ಫಾರ್ ಅಫೆನ್ಸಸ್ ಪನಿಷಬಲ್ ಅಂಡರ್ IPC 302, judgment is pronounced. Can the Honorable Home Minister be on record saying such were the people who killed ಅಂತ ಹೇಳಕ್ಕಾಗತ್ತಾ? Can that be a part of the proceedings? Please examine. ಈಗ ಕ್ರಿಯಾಲೋಪ ಎತ್ತಿದ್ದಾರೆ ಅವರು. ನಾನೇನಾದ್ರು ಒಂದು ಹೇಳ್ಬೇಕಲ್ಲ, ಕ್ರಿಯಾಲೋಪಕ್ಕೆ ಮಾತಿನ ಬರದಲ್ಲಿ ಹೇಳಿರೋ ಮಾತು ಕೇಳಿ ಹೇಳ್ತೇನೆ. ನಾವು ಹೊರಗೆ ಮಾತನಾಡೋದು ಬೇರೆ, ಮಾನ್ಯ ಗೃಹ ಮಂತ್ರಿಗಳೇ. ಸಾರ್ವಜನಿಕ ಸಭೆಯಲ್ಲಿ ಮಾತಾಡೋದು ಬೇರೆ, ವಿಧಾನಸಭೆಯಲ್ಲಿ ಮಾತನಾಡೋದು ಬೇರೆ. ನಿರ್ಬಂಧಗಳ ಮಧ್ಯೆ ಮಾತನಾಡಬೇಕು. ಓಕೆ ಓಕೆ. ಗೋಪಾಲ್ ಗೌಡರು ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ, ಎಂಥ ಸರ್ಕಾರ ನಿಮ್ಮದು, ನಿಮ್ಮನ್ನು ಮುಂಡೆ ಮಕ್ಕಳ ಸರ್ಕಾರ ಅಂತ ಕರೆಯೋಕ್ಕಾಗತ್ತಾ? ನಾನು ಹಾಗೆ ಹೇಳೋದಿಲ್ಲ, ನಿಮ್ಮ ಸರ್ಕಾರ ಮುಂಡೆ ಮಕ್ಕಳ ಸರ್ಕಾರ ಅಂತ ಹೇಳೋದಿಲ್ರಿ ನಿಜಲಿಂಗಪ್ಪನವರೇ. ಮುತ್ತೈದರಿಗೆ ಇಂಥ ಮಕ್ಕಳು ಹುಡ್ತಾರೇನ್ರಿ? ಇಂಥ ಸರ್ಕಾರ ಇರುತ್ತಾ ಅಂತ ಹೇಳ್ತಾರೆ. ಗೋಪಾಲ್ ಗೌಡ್ರ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದವರು ನೀವು. ಸಂಸದೀಯ ಚೌಕಟ್ಟಿನ ಕಲಾಪಗಳ ಚೌಕಟ್ಟಿನ ಒಳಗೆ ನೀವು ಏನೆಲ್ಲ ಹೇಳಬೇಕು ಅಂದ್ರೆ ಮಾಡ್ರಿ. ನಿಮ್ಮ ಕೌಶಲ್ಯ that should not become a part of the process. You will have to come to the rescue of the house. You will have to assist the honorable speaker. ಈಗ ನನಗೆ ಕ್ರಿಯಾಲೋಪ ಎತ್ತಿದ ಮೇಲೆ ಏನಾರು ಒಂದು ನಾನು ಉತ್ತರ ಹೇಳಬೇಕಲ್ಲ, ಅದಕ್ಕಿಂತ ಮೊದಲು ನಿಮ್ದೊಂದು ಮಾತು ಕೇಳ್ಬಿಡೋಣ ಅಂತ ನನಗೊಂದು ಆಸಕ್ತಿ. ನಾನು ಸೀರಿಯಸ್ ಆಗಿ ಏನೋ ಓದ್ತಿದ್ದೆ, ಅವ್ರು ಏನು ಹೇಳಿರೋದು ಗೊತ್ತಾಗದೆ ನಾನು ಸುಮ್ಮನೆ ಕೂತಿದ್ದೀನಿ ಈಗ. ಹಾಗಾದ್ರೆ ಇಷ್ಟೇ ಮಾಡೋಣ. ನಾನು ಕಡತದಲ್ಲಿರೋದು ಏನೊಂದು ತರಿಸಿ ಆಮೇಲೆ ನಾನು ನನ್ನ ನಿರ್ಣಯ ಕೊಡ್ತೀನಿ. ಓಕೆ ಓಕೆ, ಇಲ್ಲ ಸರಿ ಸರಿ ಸರ್. ಈಗ 16ನೇ ಇಸ್ವಿನಲ್ಲಿ ಪ್ರವೀಣ್ ಪೂಜಾರಿ ಕೊಲೆ ಆಯಿತು ಕುಶಾಲನಗರದಲ್ಲಿ. 16ನೇ ಇಸ್ವಿನಲ್ಲೇ ಚರಣ್ ಪೂಜಾರಿ ಮಂಗಳೂರಿನ ಉತ್ತರ ಠಾಣೆಯ ಒಬ್ಬ ಹಿಂದೂಪರ ಹೋರಾಟಗಾರನ ಕೊಲೆ ಆಗ್ತದೆ. 16ನೇ ಇಸ್ವಿನಲ್ಲಿ ಬೆಂಗಳೂರಿನ ಜನನಿಬಿಡವಾಗಿರ್ತಕ್ಕಂಥ ಶಿವಾಜಿನಗರದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ವ್ಯಾಪ್ತಿಯಲ್ಲಿ ರುದ್ರೇಶನ್ ಕೊಲೆ ಆಗುತ್ತೆ. ಆಮೇಲೆ ಬಂಟ್ವಾಳದಲ್ಲಿ ಶರತ್ ಮಡಿವಾಳನ ಕೊಲೆ ಆಗ್ತದೆ 17ರಲ್ಲಿ. ಉತ್ತರ ಕನ್ನಡದಲ್ಲಿ ಈಗಾಗಲೇ ಹೇಳಿದ್ರು, ಪರೇಶ್ ಮಸ್ತಾನ ಕೊಲೆ ಆಗ್ತದೆ ಹೊನ್ನಾವರದಲ್ಲಿ. ಮಂಗಳೂರಿನಲ್ಲಿ ದೀಪಕ್ ರಾವ್ VHP ಮತ್ತು ಬಜರಂಗ ದಳದ ಕೊಲೆ ಆಗ್ತದೆ. 22ರಲ್ಲಿ ಹರ್ಷ ಮರ್ಡ್ರು. ಧರ್ಮಸ್ಥಳ ವ್ಯಾಪ್ತಿನಲ್ಲಿ
ಬಂಟ್ವಾಳದಲ್ಲಿ. ನಾನು ಯಾಕೆ ಅದು ಇತ್ತೀಚೆಗಾಗಿ ಅದು ಇತ್ತೀಚೆ ಯಾಕೆ ಹೇಳಿದೆ ಅಂದರೆ, ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ, ಒಂದು ನಿನ್ನೆ ಮಾನ್ಯ ಕುಮಾರಸ್ವಾಮಿಯವರು ಮಾತಾಡ್ತಾ ಅನೇಕ ಸಂಗತಿಗಳನ್ನು ಹೇಳಿದರು. ತಾವು ಇವತ್ತು ಶಾಂತಿ ಸುವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಹೇಳಿದ್ದೀರಿ. ಇದು ಯಾವಾಗ ಕಮ್ಮಿ ಇತ್ತು, ನಾನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ಇದೆಲ್ಲ ಆಗಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಕೃತ್ಯಗಳನ್ನು ನಾನು ಸಮರ್ಥಿಸ್ಕೊಳ್ಳೋದಿಲ್ಲ. ಆಗಿದ್ದಾವೆ ಇವೆಲ್ಲ. ಶಾಂತಿ ಸುವ್ಯವಸ್ಥೆ ಅನೇಕ ಸಾರಿ ಕದಡಿ ಹೋಗಿದೆ, ಮನಸ್ಸುಗಳು ಹಾಳಾಗಿದ್ದಾವೆ, ಎಲ್ಲವೂ ಕೂಡ ಆಗ್ತಾ ಬಂದಿದೆ. ಅನೇಕ ಸಂಗತಿಗಳನ್ನು ಮತ್ತು 15ನೇ ಇಸ್ವಿನಲ್ಲಿ ನಾಸೀರ್ ಅನ್ನೋವನು ಕೊಲೆ ಆಗ್ತದೆ. PFI ಸಂಘಟನೆ ಮಾಡಿದ್ದು. 15ನೇ ಇಸ್ವಿನಲ್ಲಿ ಸಾವುಲ್ ಅನ್ನುವಂಥ ಮುಸ್ಲಿಂ PFI ಕಾರ್ಯಕರ್ತನ ಕೊಲೆ ಆಗ್ತದೆ. 16ನೇ ಇಸ್ವಿನಲ್ಲಿ ಸಫ್ವಾನ್ ಅನ್ನುವಂಥ ಒಬ್ಬ ಮುಸ್ಲಿಂ ಯುವಕನ ಕೊಲೆ ಆಗ್ತದೆ. 17ನೇ ಇಸ್ವಿನಲ್ಲಿ ಅಶ್ರಫ್ ಅನ್ನುವಂಥವನ ಕೊಲೆ ಆಗ್ತದೆ. 18ನೇ ಇಸ್ವಿನಲ್ಲಿ ಬಶೀರ್ ಅನ್ನುವಂಥವನ ಕೊಲೆ ಆಗ್ತದೆ. ಇವೆಲ್ಲವೂ ಕೂಡ ಸರ್ ಯಾವ ಕಾಲದಲ್ಲಿ, ಯಾರ ಕಾಲದಲ್ಲಿ ಇಷ್ಟು ಕೊಲೆ ಆಗಿದ್ದಾವೆ? ಕೇವಲ 5 ವರ್ಷ ನಿಮ್ಮ ಆಡಳಿತ ಇತ್ತು ಅಂತ ನಾನು ಹೇಳೋದಿಲ್ಲ. ಆದರೆ ನಿಮ್ಮ ಆಡಳಿತದಲ್ಲಿ ಕೊಲೆಗಡಕರು ಜಾಸ್ತಿ ಇದ್ದರು, ಅವರು ತಲೆ ಎತ್ತಿದ್ರು, ಅವರಿಗೊಂದು ಭದ್ರತೆ ಇತ್ತು ಅಂತ ಹೇಳ್ಬೋದಾ ನಾವು? ಅವರಿಗೆ ಧೈರ್ಯ ಇತ್ತು ಅವತ್ತು ಈ ಕೊಲೆ ಮಾಡಲಿಕ್ಕೆ ಅಂತ ಹೇಳ್ಬೋದಾ ನಾವು? ಯಾಕಂದರೆ ರಮೇಶ್ ಕುಮಾರ್ ನಾವು 94ರಿಂದ ನಮ್ಮನ್ನು ತಿದ್ತಾ ಇದ್ದಾರೆ, ನಮ್ಮನ್ನು ನಿಮ್ಮನ್ನು ಎಲ್ಲ ಆ ಪೀಠದಲ್ಲಿ ಕೂತು. ಆದರೂ ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ನಮ್ಮ ಕಾಲದಲ್ಲಿ ಇದಿಷ್ಟರಲ್ಲೇ ಏನೋ ಆಗೋಯ್ತು, ಅನಾಹುತ ಆಗೋಯ್ತು ಅಂತ ಹೇಳಿ ಇವತ್ತು ವರ್ಣಿಸುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಇವತ್ತು ನರಗುಂದದ ಬಗ್ಗೆ ಹೇಳಿದ್ರು, ನಾನು ಒಪ್ತೀನಿ. ನವಲಗುಂದದಲ್ಲಿ ಹೇಳಲಿಲ್ಲ. ಅಲ್ಲಿ ರೈತ ಹೋರಾಟಗಾರರು, ಮಾದಾಯಿ ಪರವಾದಂಥ ಹೋರಾಟಗಾರರ ಮೇಲೆ, ಮಾದಾಯಿ ನೀರಿಗಾಗಿ ಶಾಂತಿಯುತ ಹೋರಾಟ ಮಾಡ್ತಾ ಇರ್ತಕ್ಕಂಥವರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಯಿತು. ಸುಮಾರು ಮಾನ್ಯ ಅಧ್ಯಕ್ಷರೇ 480 ಜನರನ್ನು, ಪ್ರಾಣಿಗಳಿಗೂ ಕೂಡ ಆ ರೀತಿ ಹೊಡೆಯೋದಿಲ್ಲ, ಆ ರೀತಿ ಹೊಡೆದು ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಬಂತದು. ಯಾವ ರೀತಿ ವಿಕೃತ ದೌರ್ಜನ್ಯ ನಮ್ಮ ರೈತರ ಮೇಲೆ ನಡೀತು. ಅವ್ರನ್ನ 480 ಜನರನ್ನ ಯಾವ ರೀತಿ ಜೈಲಿಗೆ ಹಾಕಿದ್ರು. ಸುತ್ತಮುತ್ತ ಹಳ್ಳಿಗಳಲ್ಲಿ ಪೊಲೀಸರು ನುಗ್ಗಿ ಯಾವ ರೀತಿ ದಾಂಧಲೆ ಮಾಡಿದ್ರು. ಹೆಣ್ಣು ಮಕ್ಕಳ ಆದಿಯಾಗಿ ಕರ್ಕೊಂಡು ಬಂದವರು ಬಟ್ಟೆಯನ್ನು ಕೂಡ ಬಿಚ್ಚಿ ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅದು ಬಹುಶಃ ಯಾರ ಕಾಲದಲ್ಲಿ ಅಂತೇಳಿ ಹೇಳಿ ನೀವು ನೆನಪು ಮಾಡ್ಕೊಳ್ಳಿ. ನಾನು ಹಂಗಂತೇಳಿ ಹೇಳಿ ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ತಾವು ಪದೇ ಹೇಳ್ತೀರಿ, ಹೌದ್ರಿ ನಾವು ಅದಕ್ಕಾಗಿ ಬಂದಿದ್ದು, ನಮಗೆ ಶಿಕ್ಷೆ ಕೊಟ್ಟಾಗಿದ್ದೆ ಜನ, ನೀವೇನು ಮಾಡಿದ್ದೀರಿ ಅಂತ ಕೇಳ್ತೀರಿ. ನಾನು ಹೇಳೋದು, ನೀವು ನಮ್ಮನ್ನು ತೆಗಳುವ ಭರದಲ್ಲಿ ನೀವು ನಮ್ಮನ್ನು ಹೊಗಳಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಆಗೋದಿಲ್ಲ. ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಿ, ನಮ್ಮನ್ನು ಟೀಕೆ ಮಾಡಲೇಬೇಕು, ಪ್ರಜಾಪ್ರಭುತ್ವ ಇದು. ಆದರೆ ಅವತ್ತು ಎಷ್ಟಾಗಿತ್ತು, ಇವತ್ತು ಎಷ್ಟಾಗಿತ್ತೆ? ಒಂದು ತುಲನಾತ್ಮಕವಾದಂಥ ಒಂದು ಚರ್ಚೆ, ಡಿಬೇಟ್ ಇದು ನಡೆದಿದ್ರೆ ಎಲ್ರಿಗೂ ಕೂಡ ಸ್ವಲ್ಪ ನೆಮ್ಮದಿ ಆಗ್ತಿತ್ತು. ನಾನೇನು ನಡೀಲೇ ಇಲ್ಲ ಅಂತೇಳಿ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರೇ, ಕೋಮುಗಲಭೆಗಳು 2015ರಲ್ಲಿ 80 ನಡೆದಿತ್ತು. 2020 ಇತ್ತೀಚೆಗೆ 41 ನಡೆದಿದೆ ನಮ್ಮ ಅವಧಿಯಲ್ಲಿ. ಸ್ವತ್ತು ಹಾನಿ ಪ್ರಕರಣಗಳು 47 ನಡೆದಿತ್ತು, ಈಗ 30 ನಡೆದಿದೆ. ದಸ್ತಗಿರಿ ಅಸಾಮಿಗಳು ಸಂಖ್ಯೆ 142 ಅವತ್ತು, ಈಗ 145 ಜನ ಅರೆಸ್ಟ್ ಮಾಡಿದ್ರು. ಯಾರನ್ನೂ ಬಿಡಲಿಲ್ಲ. ಅದು RSS ಬಜರಂಗ್ ದಳವೋ ಯಾರ ಮೇಲೂ ಕೇಸ್ ಹಾಕದೇನೆ ಬಿಡಲಿಲ್ಲ. ಯಾಕಂದರೆ ಕಾಯ್ದೆಗಳು ಎಲ್ಲರಿಗೂ ಒಂದೇ, ಅದು ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ನು ಯಾವುದಕ್ಕೂ ಕೂಡ ಬೇರೆ ಇಲ್ಲ ನಮ್ಮಲ್ಲಿ. ಆ ರೀತಿಯಲ್ಲಿ ಯೋಚನೆ ಮಾಡಿದ್ದೀವಿ. ಇವತ್ತು ನಿಮ್ಮ ಅವಧಿನಲ್ಲಿ
ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಷ್ಟು ಜನ ಸತ್ತೋದ್ರು, ನಾನು ವಿವರಕ್ಕೆ ಹೋಗೋದಿಲ್ಲ. ಅವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಗಣಪತಿಯಿಂದ ಹಿಡಿದು ಯಾರ್ಯಾರ ಮೇಲೆ ದೌರ್ಜನ್ಯ ಆಯಿತು. ಒಬ್ಬ ಶಣೆ ಅಂತೇಳಿ ಹೇಳುವಂಥ ಒಬ್ಬ ಲೇಡಿ DYSP ರಿಸೈನ್ ಮಾಡಿ ಹೊರಟೋದು. ಅವತ್ತು ತಾವು ಪತ್ರಿಕೆಯನ್ನು ಉಲ್ಲೇಖ ಮಾಡಿದ್ದೀರಿ, ನಾನು ಭಾಳ ಹೆಚ್ಚು ಪತ್ರಿಕೆಯನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಹೋಮ್ ಮಿನಿಸ್ಟ್ರು ಇದರಲ್ಲಿ ಯಾರೂ ಕೈ ಆಡಿಸೋದಿಲ್ಲ. ನಾನಿರ್ಬೋದು, ಮಾನ್ಯ ಬೊಮ್ಮಾಯಿಯವರು ಇರ್ಬೋದು, ನಾವು ಇಂಡಿಪೆಂಡೆಂಟ್. ಬೇಕಾದರೆ ಸಲಹೆ ಮುಖ್ಯಮಂತ್ರಿಗಳ ಹತ್ರ ಕೇಳ್ತೇವೆ. ಆದರೆ ನಿಮ್ಮ ಕಾಲದಲ್ಲಿ ಇದೇ ಪೇಪರ್ಗಳು ಬರೆದಿದ್ದಾವೆ. ಕೆಂಪಯ್ಯ ಸೂಪರ್ ಹೋಮ್ ಮಿನಿಸ್ಟರ್, ಮತ್ತೆ ವಿವಾದದ ಕೇಂದ್ರ ಬಿಂದುವಾದ ನಿವೃತ್ತ ಪೊಲೀಸ್ ಅಧಿಕಾರಿ, ಅನೇಕ ಪತ್ರಿಕೆಗಳು ಬರೆದಿದ್ದು. ಜಾರ್ಜ್ ಅವರು ಮತ್ತು ಹಿಂದೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಆಗಿದ್ದಾರಲ್ಲ ನಿಮ್ಮ ಇದರಲ್ಲಿ ಪರಮೇಶ್ವರ್ ಅವರು ಅನೇಕರು ನಿಮ್ಮ ಅವಧಿಯಲ್ಲಿ ಹೋಮ್ ಮಿನಿಸ್ಟರ್ ಆ್ಯಕ್ಚುಲಿ ಕೆಂಪಯ್ಯನವರು ಅಂತೇಳಿ ಹೇಳಿ, ಕೆಂಪಯ್ಯನವ್ರ ಬಗ್ಗೆ ನಂಗೆ ಭಾಳ ರೆಸ್ಪೆಕ್ಟ್ ಇದೆ. ಯಾಕಂದರೆ ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಪೊಲೀಸ್ ಅಧಿಕಾರಿ ಆಗಿದ್ರು ಅವರು. ನಾನು ಅವ್ರನ್ನ ದೂಷಣೆ ಮಾಡೋದಿಲ್ಲ, ಯಾಕಂದ್ರೆ ನನಗೆ ಅತ್ಯಂತ ಸ್ನೇಹಿತರು. ಆದರೆ ಅವತ್ತು ಹೀಗಿತ್ತು, ಹೋಮ್ ಮಿನಿಸ್ಟರ್ ಡಮ್ಮಿ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಬರೆದಿದ್ದು ಪತ್ರಿಕೆಗಳು. ಡಮ್ಮಿ ಹೋಮ್ ಮಿನಿಸ್ಟರ್ಸ್ ಅವತ್ತು. ಅಷ್ಟು ಕೂಡ ಅದು ಬದಲಾವಣೆ ಇರಲಿ, ಏನಾರು ಇರಲಿ, ಶಿಸ್ತು ಕ್ರಮ ಇರಲಿ, ವಿತೌಟ್ ಕೆಂಪಯ್ಯ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡ್ತಿರಲಿಲ್ಲ ಅಂತೇಳಿ ಹೇಳಿ. ಹಾಗಾಗಿ ಆ ರೀತಿಯ ಒಂದು ಇದು ಕೂಡ ಇದೆ, ಪತ್ರಿಕೆಗಳಲ್ಲಿ ಬಂದಿದ್ದಿದೆ. ಗೃಹ ಸಚಿವರಿಗೆ ಕೆಂಪಯ್ಯ ಏಕೆ, ಒಂದೊಂದು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ IAS ಆಫೀಸರ್ ಒಬ್ಬರು ಬರೆದಿದ್ದಾರೆ. ಇವೆಲ್ಲ ಕೂಡ ದಾಖಲೆಗಳು, ಅದಕ್ಕೆ ನಾನು ವಿವರಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಹಾಗಾಗಿ ಆಗಿದ್ದಾವೆ ಅನೇಕ ಒಂದು ಸಂದರ್ಭದಲ್ಲಿ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಬಿಗಿಯಾದಂಥ ಕ್ರಮ ತಗೊಂಡಿದ್ವಿ. ಘಟನೆ ಆದಾಗ ಎಲ್ಲೂ ಕೂಡ ಅದನ್ನು ವೀಕ್ ಮಾಡಲಿಕ್ಕೆ ಬಿಡಲಿಲ್ಲ. ಬಿಗಿಯಾದಂಥ ಕ್ರಮ. ತಾವು ಹೇಳಿದ್ರಿ ಗುಲ್ಬರ್ಗ ಆಳಂದು, ನಾನು ಆವಾಗಲೇ ಮಾತಾಡಿದ್ದೀನಿ, ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಆಳಂದಲ್ಲಿ ಅಲ್ಲಿ ಒಂದು ಗೋರಿ ಇದೆ, ಪಕ್ಕದ ದರ್ಗಾ ಇದೆ, ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ. ನನಗೆ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡ್ತಾರೆ. ನಾನು ಕೇಳಿದೆ, ಶಿವಲಿಂಗು ಯಾವಾಗ ಪ್ರತಿಷ್ಠಾಪನೆ ಆಗಿದ್ದದು? ಒಂದೊಂದ್ಸರಿ ಯಾರಾದರೂ ತೊಗೊಂಡೋಗಿಟ್ಟು ಏನಾದರೂ ಗಲಾಟೆ ಮಾಡಲಿಕ್ಕೋಸ್ಕರ ಏನಾದರೂ ಮಾಡಿದ್ದಿದ್ರೆ ಅಪಾಯ ಅಲ್ಲಂತ ನನಗೆ ಅನೇಕ ಸರಿ ನಮ್ಮ ಮಿತ್ರ ಖರ್ಗೆ ಅವರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಕೇಳಿದೆ, ಇಲ್ಲ ಸರ್, 106 ವರ್ಷದಿಂದ ಅಲ್ಲಿದೆ, ಪೂಜೆ ಮಾಡ್ತಾರೆ. ಈ ಸರಿ ಅದು ಒಬ್ಬ ಯಾರೋ ಕಿಡಿಗೇಡಿ ಅವರು ಹೋಲ್ಸ್ ಮಾಡಿದ್ದಾನೆ ಅದರ ಮೇಲೆ. ಅದನ್ನು ಶುಚಿ ಮಾಡಿ ಅದನ್ನು ಪೂಜೆ ಮಾಡಬೇಕು ಅಂತೇಳಿ ಹೇಳಿ ಶಿವರಾತ್ರಿ ದಿನ ಇದು ಮಾಡಿದ್ರು. ಉರುಸಿದೆ ಅಂತ ಹೇಳಿದ್ರು. ಉರುಸು ಇರಲಿಲ್ಲ ಆ್ಯಕ್ಚುಲಿ, ಅದು ಅವತ್ತು ಮಾಡ್ತಾರೆ, ಅವತ್ತಲ್ಲ ಅದು, ಅವತ್ತು ಪ್ರೋಗ್ರಾಮ್ ಹಾಕ್ಕೊಂಡಿದ್ದು. ನಾನು ಹೇಳ್ತೀನಿ ಸರ್, ನನ್ನ ಇನ್ಫಾರ್ಮೇಷನ್ ಆಗಲಿ ಏನೂ ಆಗಲಿ, ಇಡೀ ಜಿಲ್ಲಾಡಳಿತ ಸೇರಿ ನಿರ್ಣಯ ಮಾಡಿದೆ. ಅವ್ರ ಕಡೆಯಿಂದ 10 ಜನ ದರ್ಗಾಕ್ಕೆ ಬರಬೇಕು, ಇವ್ರ ಕಡೆಯಿಂದ 10 ಜನ ದೇವಸ್ಥಾನ ಅದು ಶಿವಲಿಂಗ ಹತ್ರ ಹೋಗಬೇಕು ಅಂತ. ಒಂದು 100-150 ಜನ ಎಲ್ಲೋ ಪ್ರತಿಭಟನೆ ಮಾಡ್ತಾಯಿದ್ರು ಟೌನಲ್ಲಿ. ತಹಸೀಲ್ದಾರ್ ಹೋಗಿ ಹೇಳಿದ್ದಾರೆ, ಸೆಕ್ಷನ್ ಜಾರಿ ಇದೆ, ದಯವಿಟ್ಟು ವಾಪಸ್ ಹೋಗಬೇಕು. ನಮ್ಮ ಆಫೀಸ್ನಲ್ಲಿ ಚರ್ಚೆ ಮಾಡೋಣ. ಜಿಲ್ಲಾಧಿಕಾರಿಗಳು ಸೆಟ್ಲ್ ಮಾಡಿದ್ದಾರೆ. 10 ಜನ ಅಲ್ಲಿಂದ, 10 ಜನ ಇಲ್ಲಿಂದ. ಕಾಂಗ್ರೆಸ್ನವ್ರು ಕೂಡ ಬಂದಿದ್ದಾರೆ ಅವತ್ತು ಅಲ್ಲಿಗೆ. ಏಕಾಏಕಿ 2,000 ಜನ ಲಾಠಿ,
ಕತ್ತಿ, ಕಂದ್ಲಿ, ಖಾರ ಪುಡಿ, ಕಲ್ಲುಗಳಂತೂ ಸಿಕ್ಕಾಬಟ್ಟೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳ ಕಾರು ಪುಡಿಯಾಗಿ ಹೋಗಿದ್ದಾರೆ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ಜಿಲ್ಲಾಡಳಿತವೇ ಕೇಂದ್ರದ ಸಚಿವರನ್ನು ಕರ್ಕೊಂಡು ಹೋಗಿದೆ. ಸರ್ 10 ಜನರಲ್ಲಿ ನೀವು ಬನ್ನಿ ಅಂತ ಹೋಗಿದ್ದಾರೆ. ಅವರು ಕ್ವಶನ್ ಮಾಡ್ಕೊಂಡು ಘೋಷಣೆ ಕೂತ್ಕೊಂಡಲ್ಲ, ಜಿಲ್ಲಾಡಳಿತದ ಜೊತೆಗೆ ಹೋಗಿದ್ದಾರೆ. ಇಲ್ಲ ತಾವು ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ತಗೊಳ್ಳಿ, ಮಾಹಿತಿ ತಗೊಳ್ಳಿ. ಅಲ್ಲಿ ಹೋಗಿದ್ದಾರೆ. ಅವರು ಬದುಕಿಗೆ ಬಂದಿದ್ದು ಕಷ್ಟ. ಏಕಾಏಕಿಯಾಗಿ ಕೇವಲ ಆಳಂದದವರಲ್ಲ, 144 ಸೆಕ್ಷನ್ ಇತ್ತು ಇಡೀ ಟೌನ್ನಲ್ಲಿ. ಕರ್ಕೊಂಡು ಅವರು ಹೆಂಗೆ ಬಂದರು ಅಂತ ಇನ್ನೊಂದು ಭಾಗದವ್ರು ಹೆಂಗೆ ಬಂದರು ಬರಲ ಇಲ್ಲ ನೋಡಿ. ಇವರನ್ನ ಬೆಳಿಗ್ಗೆನೆ 11 ಗಂಟೆಗೆ ಚದುರಿಸಿದ್ದಾರೆ. ಅಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಹೋಗ್ಬೇಕಂತ ಇರಲಿಲ್ಲ ಅಲ್ಲಿಗೆ ಮೆರವಣಿಗೆಯಲ್ಲಿ. ಕೇಳಿ ಇಲ್ಲಿ ಹೇಳಿ, ನಾನು ಗೃಹ ಸಚಿವನಾಗಿ ಮಾತಾಡ್ತಾ ಇದ್ದೀನಿ. ಪಾಲಿಟಿಕ್ಸ್ನಲ್ಲಿ ಪೊಲಿಟಿಕಲ್ ಇದರಲ್ಲಿ ಇಂಟೆನ್ಷನ್ನಲ್ಲಿ ಮಾತಾಡ್ತಾ ಇಲ್ಲ. ನನ್ನ ಹತ್ರ ರಿಪೋರ್ಟ್ಗಳಿದ್ದಾವೆ, ಅದರ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ಅನೇಕ ಸಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. 2-3 ದಿವಸ ಅವ್ರ ಲಿಂಕಲ್ಲಿ ನಾನು ಟಚ್ಚಲ್ಲಿದ್ದೆ, ಏನೇನಾಗ್ತಾ ಇದೆ ಅಂತೇಳಿ. ಇದನ್ನು ಇವತ್ತು ಆಗಿದೆ. ಯಾಕಂದರೆ ತಾವು ಒಂದು ಸೆಕ್ಷನ್ ಜಾರಿ ಇತ್ತು ಅನ್ನೋದು ಒಂದು ಬಿಟ್ಟರೆ ಹೇಳುವಾಗ ಅಲ್ಲ ಬಿಟ್ಟರಲ್ಲ, ಅದು ಸೀರಿಯಸ್ಸೇ. ತಾವು ಹೇಳೋದು ನಾನು ಒಪ್ತೀನಿ, ಅದು ಸೀರಿಯಸ್ಸೇ. ಆದರೆ ತಾವು ಹೇಳುವಾಗ ನೀವು ಹಿರಿಯರು, ನೀವು ಈ ರಾಜ್ಯ ಆಳಿದವರು, ಮುಖ್ಯಮಂತ್ರಿ ಆಗಿದ್ದವರು, ನಿಮ್ಮ ಸ್ಥಾನ ನೀವು ಅಧಿಕಾರದಲ್ಲಿ ಇಲ್ಲದೇ ಇರಲಿ, ಅದು ಮಹತ್ವದ ಒಂದು ಸ್ಟೇಟಸ್. ಇವತ್ತು ನಾವು ಯಡಿಯೂರಪ್ಪನವ್ರನ್ನ ಅಲ್ಲಿ ಕೂರಿಸಿದ್ದೀವಿ, ಇವತ್ತು ಇಲ್ಲಿ ನೀವು ಕೂತ್ಕೊಂಡಿದ್ದೀರಿ, ನಮ್ಮ ಮಧ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಇಬ್ಬರ ಬಗ್ಗೆ ಅತ್ಯಂತ ಗೌರವ ಇದೆ ನಮಗೆ. ತಾವು ಹೇಳುವಾಗ 2 ಜನಕ್ಕೆ ಹೇಳಬೇಕಲ್ಲ ಸರ್ ಪಾಠನ? 2 ಜನಕ್ಕೆ ಪಾಠ ಹೇಳಬೇಕಲ್ಲ ಸರ್? 2-2.5 ಸಾವಿರ ಜನ ಯಾಕೆ ಅಲ್ಲಿ ಬಂದ್ರಿ ಅಂತ ಅವರಿಗೂ ಹೇಳಬೇಕಲ್ಲ. 162 ಜನಕ್ಕೆ ಯಾರ್ಯಾರು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರು 162 ಜನನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀರಿ. ವಿ ಆರ್ ನಾಟ್ ಕಮಿಂಗ್ ಇನ್ ಯುವರ್ ವೇ. ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೀರಿ. ಇವ್ರ ಮೇಲೆ ಯಾಕೆ ತಗೊಳ್ಳಿಲ್ಲ ಸರ್? ಇಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬಸ್ ಸ್ಟ್ಯಾಂಡ್ ಹತ್ರ 100-150 ಜನ ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ನನ್ನ ಹತ್ರ ಇದೆ. ನಿಮ್ಗೆ ಯಾವ ಮಾಹಿತಿಯೋ ಗೊತ್ತಿಲ್ಲ. ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಹೇಳಿದ್ದಾರೆ, ಸೆಕ್ಷನ್ ಜಾರಿ ಮಾಡಿದ್ದೀವಿ, ಈಗ ನೀವು ಇಲ್ಲಿಂದ ಚದರಬೇಕು, ಅಲ್ಲಿ ಬಂದು ನಾವು ಡಿಸೈಡ್ ಮಾಡ್ತೀವಿ ಹೇಗೆ ಮಾಡಬೇಕು ಇವತ್ತು ಅಂತ. ನಿಮ್ಗೆ ಅವಕಾಶ ಕೊಡ್ತೀವಿ. ಶಿವರಾತ್ರಿ ದಿನ ಶಿವಲಿಂಗ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಧ್ಯಾಹ್ನ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಮಾಡ್ತೀವಿ ಅಂತ ಒಟ್ಟಾರೆ ಒಪ್ಪಂದ ಆಗಿದೆ. ಆಮೇಲೆ ಹೌದು ಅಲ್ಲಿಂದ ಆಮೇಲೆ ಮೆರವಣಿಗೆ ಆಗಲಿಲ್ಲ. ತಮಗೆ ತಪ್ಪು ಏನು ಅರೇ ಶಾಸಕರು ಕಂಡ್ರಿ ಅಲ್ಲಿ ಬಂದಿದ್ರು ಅವತ್ತು ಅಂತ ನೀವು ಅವ್ರನ್ನ ಕೇಳೋದಿಲ್ಲ, ಅಲ್ಲಿ ಇನ್ನೊಬ್ಬರನ್ನ ಕೇಳೋದು. ಇಡೀ ಜಿಲ್ಲೆಯ ಮುಸಲ್ಮಾನ ಬಂಧುಗಳು ಬಂದಿದ್ರು. 2,500 ಜನ ಜನ ಇವತ್ತು ಹೇಳ್ತಾರೆ 5,000ಕ್ಕಿಂತ ಹೆಚ್ಚು ಜನ ಇದ್ರು ಅಂತ. ಇದೊಂದು ಪ್ರೀ ಪ್ಲ್ಯಾಂಡ್ ಇದು. ನಾವು ಹೇಳುವಾಗ ಒಬ್ಬನ್ನ ಮಲಗಿಸಿಕೊಂಡು ಇನ್ನೊಬ್ಬನ್ನ ಬಿಟ್ಕೊಂಡು ಹೊಡಿ ನೀನು ಅಂತ ಹೇಳ್ದಂಗಿದು. ಇದು ನಾವು ಇಲ್ಲಿ ಎಡವಟ್ಟು ಮಾಡೋದು. ಇಲ್ಲಿ ನಾವು ಹೇಳುವಾಗ ಇಬ್ಬರಿಗೂ ಹೇಳಬೇಕು, ನೀನು ಸರಿ ಇಲ್ಲ, ನೀನು ಮಾಡಿದ ಸರಿ ಇಲ್ಲ ಅಂತ. ಹಾಗಾಗಿ ಇವತ್ತು ಈ ರಾಜಕಾರಣ ಯಾವುದೋ ಒಂದಷ್ಟು ಜನರನ್ನು ಬಡಿದೆಬ್ಬಿಸ್ಬಿಟ್ಟಿದೆ. ನಾನು ಏನು ಮಾಡಿದ್ರು ನನ್ನ ರಕ್ಷಣೆ ಉಂಟು, ಏನು ಮಾಡಿದ್ರು ನನ್ನ ಬೆಂಬಲಕ್ಕಿದ್ದಾರೆ. ಇದಾಗಬಾರ್ದು. ನಾನು ಹೇಳೋದು, ಯಾರು ಸಜ್ಜನರಿದ್ದಾರೆ, ಒಳ್ಳೆಯವರಿದ್ದಾರೆ, ಪಕ್ಷ ಪಂಗಡ ಧರ್ಮ ಮೀರಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣಂತೆ. ಅದು ಯಾರು ದುರ್ಜನರಿದ್ದಾರೆ, ಯಾರು ಮುಚ್ಚು ಕತ್ತಿ ತಗೊಂಡ್ಬಂದು ಹೊಡೆದು ಹಲ್ಲೆ ಮಾಡಿ ಮನುಷ್ಯ ದ್ವೇಷಿಗಳಿದ್ದಾರೆ, ಅವ್ರ ವಿರುದ್ಧ ಮಾತಾಡಬೇಕಲ್ಲ ಸರ್. ಒಂದು ಯಾವುದು ಚಕಾರ ಇಲ್ಲದಿದ್ರೆ ಹೆಂಗಾಗುತ್ತೆ ಇದು? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕಾರಣದಿಂದ ಅಶಾಂತಿಯ ತೋಟವನ್ನು ನಾವೇ ಮಾಡ್ತಾ ಇದ್ದೇವೆ. ಹಿಜಾಬ್ನಲ್ಲಿ ಬಂದಿದೆ ಸರ್. ನಮ್ಮ KPCC ಅಧ್ಯಕ್ಷರು ಹೇಳಿದ್ರು, ದಯವಿಟ್ಟು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಸರ್?
ರಿಯಾಕ್ಷನ್ ಕೊಡಬೇಕು. ನೀವು ಆಡಳಿತ ಮಾಡಿದವರು ನೀವು ತಾವು ಕೊಟ್ರಿ. ಒಂದು ನಿಮಿಷ ಕಾದ್ರೆ ನಾನು ಹೇಳ್ತೀನಿ. ನನಗೂ ಹಂಗೆ ಆಗುತ್ತೆ, ಈ ವೇಗ ಹೋಗ್ಬಿಡುತ್ತೆ. ಹಾಗಾಗಿ ತಾವು ಹೇಳಬೇಕು ಯಾವುದು ಸರಿ ಯಾವುದು ತಪ್ಪು. ಯೂನಿಫಾರ್ಮು ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂದ್ರ ಮೇಲೆ ಆಗಿದ್ದು ಅದು. ಶಾಲೆಗಳಲ್ಲಿ ಬ್ರಿಟಿಷ್ ಕಾಲದಿಂದ ಯೂನಿಫಾರ್ಮ್ ಇದೆ. ವಿರೋಧಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಳಬೇಕು. ಯೂನಿಫಾರ್ಮ್ ಹಾಕೊಂಡು ಬನ್ನಿ, ನೀವು ಏನೂ ಆಗೋದಿಲ್ಲ ಅಂತೇಳಿ ಹೇಳಬೇಕಲ್ಲ. ನಾವು ಎಲ್ಲಿ ಏನು ಮಾಡ್ತೀವಿ ಅಂದರೆ ಅನೇಕ ಸಾರಿ ಹೌದ್ರಿ ಅವರು ಧರ್ಮದ ಪ್ರಕಾರ ಆಚರಣೆ ಮಾಡಲಿ, ಏನಾಗೋದು, ಆದರೆ ನೀವೆಲ್ಲರೂ ಸೆಕ್ಯುಲರ್ ಇರಬೇಕು. ನೀವೆಲ್ಲ ಸೆಕ್ಯುಲರ್ ಇರಬೇಕು ದೇಶದಲ್ಲಿ. ಯಾರಿಗೆ ಸೆಕ್ಯುಲರಿಸಮನ್ನು ಬೋಧಿಸ್ತೀರಿ? ಇದು ನಾವೆಲ್ಲರೂ ಬಿಡದೆ ಹೋದರೆ ಸತ್ಯ ಹೇಳಲಿಕ್ಕೆ ಎಲ್ಲೊಂದು ಕಡೆ ರಾಜಕೀಯ ಅಡಚಣೆ ಆಗೋದಾದ್ರೆ ನಮಗೆ ಯಾರ ಬೆಳವಣಿಗೆಯನ್ನು ಮಾಡ್ತಾ ಇದ್ವಿ? ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದ್ದ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. 47ನೇ ಇಸ್ವಿನಲ್ಲಿ ಈ ದೇಶ ಇಬ್ಬಾಗವಾಗುವ ಮೊದಲು ಕೂಡ ಇಂಥ ರಗಳೆಗಳಿತ್ತು. ಇಬ್ಬಾಗ ಆಗಿದ್ದು ಕೂಡ ಯಾವ ಸಿದ್ಧಾಂತದ ಆಧಾರದ ಮೇಲೆ? ಧರ್ಮದ ಆಧಾರದ ಮೇಲೆ ಅಲ್ವಾ? ಇವತ್ತು ಊರು ಒಡೆದು ಹೋಗ್ತಾ ಇದೆ. ನಾವು ಸತ್ಯ ಹೇಳಬೇಕಾಗಿದೆ, ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ದೇಶ ಮೊದಲು ಅಂತ ಹೇಳಿ ಯೋಚನೆ ಮಾಡಬೇಕಂತ ಅವಶ್ಯಕತೆ ಇದೆ. ಸೆಕ್ಯುಲರಿಸಮನ್ನು ಎಲ್ಲರಿಗೂ ಹೇಳಬೇಕಾಗಿದೆ. ಯಾರೋ ಕೆಲವರಿಗೆ ಸೆಕ್ಯುಲರಿಸಮ್ ಹೇಳೋದು, ಇನ್ನೊಬ್ಬರಿಗೆ ನೀವು ಕಮ್ಯುನಲ್ ಆಗಿ ಅಂತ ಹೇಳೋದು ಇವತ್ತು ಅತ್ಯಂತ ಕಮ್ಯುನಲ್ ಆಗ್ತಾ ಇದ್ದಾರೆ. ಯಾರೋ ಕೆಲವರು ಮಾಡ್ತಾ ಇದ್ದಾರೆ. ಖಾದರ್ ಅವ್ರಿಗೆ ಗೊತ್ತಿದೆ, ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ದ್ವೇಷಿಗಳಲ್ಲ, ಅತ್ಯಂತ ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅವ್ರ ಬದುಕನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದಾರೆ. ಆದರೆ ಕೆಲವು ಮೂಲಭೂತ ಶಕ್ತಿಗಳು ಇವತ್ತು ಹೆಡೆ ಎತ್ತಿ ನಿಂತಿದ್ದಾವೆ. ಅನೇಕ ಇನ್ಫಾರ್ಮೇಷನ್ಗಳು ಇದ್ದಾವೆ ನಮಗೆ, ಪೊಲೀಸಿಗೆ ಇದು ಹೇಳೋಂಗಿಲ್ಲ. ಇಲ್ಲಿ ನಾವು ಮಾಡ್ತೀವಿ, ನೀವೇನು ವಿರೋಧ ಮಾಡ್ತೀರಿ ಅಂತ ನಾನು ಹೇಳಲ್ಲ. ಅದಕ್ಕೆ ಅವಾಗ ಹೇಳಿದ್ರಿ ಕ್ರಮ ತಗೊಳ್ಳಿ ಅಂತ, ತಗೊಳ್ಳೋಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತು ಓಟಿಗಾಗಿಯೋ ಇನ್ನೊಂದಕ್ಕಾಗಿಯೋ ತುಷ್ಟೀಕರಣಕ್ಕಿಂತ ಸತ್ಯವನ್ನು ಪ್ರತಿಪಾದನೆ ಮಾಡಿದ್ರೆ ಅದು ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ, ಮತ್ತು ದೇಶಕ್ಕೆ ಒಳ್ಳೆಯದಾಗ್ತದೆ. ಒಂದು ಯೂನಿಫಾರ್ಮ್ ನಮ್ಮನ್ನೆಲ್ಲ ಸಮಾನತೆಯನ್ನು ಮಾಡಬೇಕಾಗಿತ್ತು. ಮೇಲು ಕೀಳು, ಬಡವ ಶ್ರೀಮಂತ ಹೋಗಿ ಕನಿಷ್ಠ 4 ಗೋಡೆಗಳ ಮಧ್ಯನಾದರೂ ಕೂಡ ಭಾವಿ ಪ್ರಜೆಗಳು ಒಂದು ಉತ್ತಮವಾದಂಥ ರಾಷ್ಟ್ರೀಯ ಸಂಸ್ಕಾರವನ್ನು ಪಡೆದು ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅಣ್ಣ ತಮ್ಮ ನಾವು ಅಂತೇಳಿ ಹೇಳುವಂಥ ಒಂದು ಭಾವನೆಯಿಂದ ಕಾಲೇಜಿಂದ ಶಾಲೆಗಳಿಂದ ಹೊರಗೆ ಬರದೇ ಇದ್ದರೆ ಈ ದೇಶದ ಭವಿಷ್ಯವನ್ನು ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀವಿ? ಏನು ಮಾಡಬೇಕು ಅಂತ ಹೊರಟಿದ್ದೀವಿ ನಾವು? ಗಟ್ಟಿಯಾಗಿದ್ರ ವಿರುದ್ಧ ನಾವು ಮಾತಾಡುವಂಥದ್ದನ್ನ ಅಭ್ಯಾಸ ಆಗಬೇಕಾಗ್ತದೆ. ಅನೇಕ ಸಂಗತಿಗಳನ್ನ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನು ಎಲ್ಲವನ್ನೂ ಕೂಡ ಅದನ್ನ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಂತೆಂಥ ಘಟನೆಗೆ KJ ಹಳ್ಳಿ, DJ ಹಳ್ಳಿ, ನಿಮ್ಮದೇ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರು. ನಿಮ್ಮದೇ ಶಾಸಕರ ಮನೆಗೆ ಪೊಲೀಸರಲ್ಲಿ ಒಳಗೆ ಹೋಗೋಂಗಿಲ್ಲ. ಯಾಕಿದು ಆಗ್ತಾ ಇದೆ? ಕೆಲವು ಕಾಲೋನಿಗಳು ಒಂದು ದೇಶ ಅದು. ಈ ದೇಶದ ಪೊಲೀಸರು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಾರ್ವಜನಿಕರು ಓಡಾಡ್ಲಿಕ್ಕೆ ಆಗೋದಿಲ್ಲ. ತಾವು ಹೇಳಿದ್ರೆ ಅನೇಕ ಸರಿ ಯಾವ್ಯಾವ ಇದನ್ನು ಮನಸ್ತಾಪಗಳನ್ನು ಇಟ್ಟಿದ್ದೇವೆ ಎಷ್ಟು ವರ್ಷದಿಂದ. ಮೊನ್ನೆ ಕೋಲಾರದಲ್ಲಿ ಕ್ಲಾಕ್ ಟವರ್ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿ, ರಕ್ಷಣಾಧಿಕಾರಿ, ಅಲ್ಲಿಯ ಜಿಲ್ಲಾಧಿಕಾರಿ ಧೈರ್ಯ ತಗೊಂಡು 2 ಕೋಮ್ನವ್ರನ್ನ ಕರೆದು ಇದಾಗೋದಿಲ್ಲ ಅಂತ 75 ವರ್ಷ ಆಗಿತ್ತು ಸರ್ ಅಲ್ಲಿ ಗಣಪತಿ ಉತ್ಸವ ಹೋಗ್ದಾನೆ. ಗಣಪತಿ ಉತ್ಸವ ಒಂದು ರಸ್ತೆನಲ್ಲಿ ಹೋಗ್ಬೇಕಂತ, ಎಂಥದ್ದು ಇದನ್ನು ಮುಸಲ್ಮಾನರ ಇದು ಇನ್ನೊಂದು ರಸ್ತೆನಲ್ಲಿ ಹೋಗ್ಬೇಕಂತ ಯಾವಾಗಲೂ ಮಾಡಿಟ್ಟಿದ್ದು. ನಮ್ಮನ್ನು ಒಂದು ಮಾಡುತ್ತಾ ಇದು ಕ್ಲಾಕ್ ಟವರು ಸರ್ಕಾರದ ಆಸ್ತಿ. ಅದು ಒಂದು ಕೋಮ್ನವ್ರು ಅದಕ್ಕೆ ಹಸಿರು ಇದನ್ನು ತೊಡ್ತಾ ಇದ್ರು, ಲೈಟ್ ಹಾಕೋದೇನು ಇದೇನು, ಅಲ್ಲಿ ಅವ್ರು ಬರಬಾರ್ದು ಇವ್ರು ಬರಬಾರ್ದು. ಮೊನ್ನೆ ದಿನ ತೆಗೆದ್ರು. 75 ವರ್ಷ ನಾವು ತೆಗೆದಿರಲಿಲ್ಲ. ಯಾಕೆ ಧೈರ್ಯ ಮಾಡಲಿಲ್ಲ ನಾವು? ನಾನು ಅಭಿನಂದಿಸ್ತೇನೆ ಈ ಶಾಸನಸಭೆಯ ಮೂಲಕ ಅಲ್ಲಿಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಮೊನ್ನೆ ದಿನ ಕೋಲಾರಕ್ಕೆ ಹೋದಾಗ ಪಕ್ಷಾಂಕ ಪಂಗಡ ಮೀರಿ ಇಲ್ಲೆಲ್ಲೋ ನಮ್ಮ MLC ಎಲ್ಲ ಇದ್ದಾರೆ, ಶ್ರೀನಿವಾಸ ಗೌಡರು ಇದ್ದರು. ಶ್ರೀನಿವಾಸ ಗೌಡರು ಇವತ್ತಿಲ್ಲ. ತುಂಬ ಅಪ್ರಿಸಿಯೇಟ್ ಮಾಡಿದ್ರು ನಮ್ಮ ಪೊಲೀಸರ ಬಗ್ಗೆ. ಇದೊಂದು ಅನಾವಶ್ಯಕ ನಮ್ಮ 2 ಕೋಮಿನ ನಡುವೆ ಅಡ್ಡಗೋಡೆ ಆಗಿತ್ತು ಈ ಕ್ಲಾಕ್ ಟವರ್. ಅದನ್ನು ತೆಗೆದುಹಾಕುವಂತ ತಾಬಂದು. ಅದು ಒಬ್ಬರು ಮುಸ್ತಫಾ ಸಾಹೇಬರು ಅಂತ ಒಬ್ರು ಇದ್ರು ಸರ್.
ಮುಸ್ತಫಾ ಸಾಹೇಬರು ಅಂತ ಹೇಳಿ ಒಬ್ಬರಿದ್ದರು. ಅವರು ಕಟ್ಸಿದ್ದದ್ದು ಕ್ಲಾಕ್ ಟವರು. ಅಲ್ಲಿ ಗಡಿಯಾರ ಆಯಿತು, ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗುತ್ತೆ. ಅಲ್ಲಿ ಯಾವತ್ತೂ ಯಾರು ಅಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಡಿ ಅಂತ ಹೇಳಿರಲಿಲ್ಲ. ಅದು ನಮ್ಮ ಆಸ್ತಿ ಅಂತಲೂ ಹೇಳಿರಲಿಲ್ಲ. ಯಾರೋ ಒಬ್ಬರ ಮಧ್ಯೆ ಬಂದು ದೊಡ್ಡ ಮನುಷ್ಯ ಸಾಂದರ್ಭಿಕವಾಗಿ ಒಬ್ಬರು ಜನ್ಮ ತಾಳಿದ್ದಾರೆ, ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವರು ಹುಟ್ಟಾಕಿದ್ದು. ಅವ್ರು ಮೊನ್ನೆ ಹೋಗಿ ಬನ್ನಿ ಸಂತೋಷವಾಗಿ ಮಾಡಿ ಅಂತ ಅವರೇ ಹೇಳಿದ್ರು, ಅವರೇ ಮುಂದೆ ನಿಂತು ಮಾಡಿದರು. ಇವೆಲ್ಲ ನಾವು ನಮ್ಮ ಸ್ವಂತ ಇದು ಉಳಿಸ್ಕೊಳ್ಳೋದಕ್ಕೆ ಹುಟ್ಟಾಕ್ತಕ್ಕಂಥದ್ದು. ಅಲ್ಲೆಲ್ಲ ಅವೆಲ್ಲ ಹೋಗಿ ಬಹಳ ವರ್ಷಗಳಾಗಿದ್ದಾವೆ. ಜನ ನೆಮ್ಮದಿಯಿಂದ ಇದ್ದಾರೆ. ನೀವು ಹೇಳಿದಂತೆ ಈಗ ಬಂದಿರತಕ್ಕಂಥ ಜಿಲ್ಲಾ ಪೊಲೀಸ್ ಅಧಿಕಾರಿ ಒಳ್ಳೆಯವರು, ಎರಡು ಅಭಿಪ್ರಾಯ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಪ್ರಶಂಸೆ ಮಾಡಿ. ಅಲ್ಲಿ ವಾಸ್ತವಾಂಶ ಏನಿತ್ತು, ಅವ್ರು ಎಂದೂ ಬೇಡ ಅಂತ ಹೇಳಲಿಲ್ಲ. ಅವರೇ ಮುಂದೆ ಬಂದು ಹೇಳಿದ್ರು, ಅದಕ್ಕೆ ಯಾಕೆ ಸರ್ ಜಗಳ ಮಾಡ್ತೀರಿ, ನಾವೇ ಹಾರಿಸ್ತೀವಿ ಧ್ವಜನ ಅಂತ ಹೇಳಿ. ರಾಷ್ಟ್ರಧ್ವಜ ಏರಿಸೋದಕ್ಕೆ ಒಂದು ಫ್ಲ್ಯಾಗ್ ಕೋಡ್ ಇದೆ. ಸ್ವಾತಂತ್ರ್ಯೋತ್ಸವಕ್ಕೆ ಧ್ವಜ ಹಾರಿಸ್ತೀವಿ, ಗಣರಾಜ್ಯೋತ್ಸವಕ್ಕೆ ನಮ್ಮ ಖುಷಿ ಬಂದಂಗೆಲ್ಲ ಧ್ವಜ ಹಾರಿಸೋಕ್ಕಾಗತ್ತೆ. ಧ್ವಜ ತಿಳ್ಕೊಳ್ಳೋದಿಲ್ಲ ಯಾರೋ, ಯಾರ್ಯಾರಿಗೆ ಜೀವನದಲ್ಲಿ ಏನೇನು ಅವಕಾಶಗಳು ಸಿಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಳ್ಳೆಯ ಮಾರ್ಗಗಳನ್ನು ಹುಡುಕಬೇಕು. ನೀವು ಬೇರೆ ಇನ್ನೇನು ಸಂಬಂಧ ಇಲ್ಲದೆ ಅವ್ರ ಹೆಸರಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅಂತಹವರಿಗೆ ಪರೋಕ್ಷವಾಗಿ ಪ್ರೋತ್ಸಾಹ ಸಿಕ್ಕಿದ್ರೆ ಬದುಕನ್ನು ನಾಶ ಮಾಡಿಬಿಡ್ತಾರೆ. ಯಾರು ಈ ಥರದ ಜನ ಇರ್ತಾರೆ, ಅಲ್ಲಿರಲಿ ಇಲ್ಲಿರಲಿ, ಅವ್ರ ವಿಚಾರದಲ್ಲಿ ನೀವು ಜಾಗೃತರಾಗಬೇಕಾಗುತ್ತೆ. ಸಾಂದರ್ಭಿಕವಾಗಿ ಜನ್ಮ ತಾಳಿರ್ತಕ್ಕಂಥ ಒಬ್ಬ ಮನುಷ್ಯ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಧಿಕಾರ ಬಂದಿದೆ ಅಂತ ಹೇಳಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇಡೀ ಜಿಲ್ಲೆಯ ಜನರ ಆಡಿರೋ ಭಾಷೆ ನೋಡಿ ನಿಮ್ಗೆ ಯಾರಿಗಾದರೂ ಗೌರವ ಬರುತ್ತಾ ನೋಡಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಏನೇನು ಮಾತಾಡಿದೆ ನೋಡಿ. ನಾವು ಶಾಸಕರಾದಮೇಲೆ, ಸಂಸದರಾದಮೇಲೆ, ಮಂತ್ರಿಗಳಾದಮೇಲೆ ನಾವು ಸಂವಿಧಾನದ ಹೆಸರಿನಲ್ಲಿ ಈ ಸದನದೊಳಗೆ ಬರೋದು. ನಾವು ಆಡೋ ಭಾಷೆ ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು. ದಯಮಾಡಿ ಆ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಕೋಲಾರಿನ ಮುಸಲ್ಮಾನರು ಯಾವತ್ತೂ ಕೂಡ ಅಲ್ಲಿ ರಾಷ್ಟ್ರದ ಅದು ನಮ್ಮ ಆಸ್ತಿ ಅಂತ ಹೇಳಲಿಲ್ಲ. ಗಣೇಶನ ಮೆರವಣಿಗೆ ಬರೋದು ಬೇಡ ಅಂತ ಹೇಳಲಿಲ್ಲ. ರಾಷ್ಟ್ರಧ್ವಜ ಏರ್ಸೋದು ಬೇಡ ಅಂತ ಹೇಳಲಿಲ್ಲ. ಅವ್ರು ಯಾವತ್ತೂ ನಮಗಿಂತ ಮುಂದಿದ್ದಾರೆ. ವಿಚಾರ ನಿಮಗೆ ಗೊತ್ತಿರಲಿ, ಸತ್ಯ ಗೊತ್ತಿರಲಿ. ಓಕೆ, ಜ್ಞಾನೇಂದ್ರ ಅವರು ಧನ್ಯವಾದಗಳು ಸರ್. ಕನ್ಕ್ಲೂಡ್ ಮಾಡಿ ಸರ್. ಈಗ ನಾನು ಹೆಚ್ಚು ಉದ್ಯಮ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಎತ್ತಿದ್ದಾರೆ. ನಮ್ಮ ವಿಶೇಷವಾಗಿ ಕೋರ್ಟ್ ಆದೇಶವನ್ನು ಸ್ಟ್ರಿಕ್ಟಾಗಿ ಪಾಲನೆ ಮಾಡಿದ್ದೀವಿ. ಓಕೆ, ನಾವು ಅವ್ರು ಯಾರು ಏನು ನೋಡಲಿಲ್ಲ. ಎಲ್ಲ ಮಕ್ಕಳು ಇಲ್ಲ, ಅಲ್ಲಲ್ಲಿ ಕೆಲವು ಮಕ್ಕಳನ್ನ ಎತ್ತಿಕಟ್ಟುವ ಕೆಲಸ. ಆ ಮಕ್ಕಳು ಮಾತಾಡೋದು ನೋಡಿದ್ರೆ ಆ ಮಕ್ಕಳು ಸ್ವತಃ ಮಾತಾಡ್ತಾ ಇಲ್ಲ, ಅದು ಯಾರೋ ಅವರಿಂದ ಮಾತಾಡಿಸ್ತಾರೆ. ನಿನ್ನೆ ಖಾದರ್ ಅವರು ಹೇಳಿದ್ರು ಮತ್ತು ನಮ್ಮ ಭಟ್ರು ರಘುಪತಿ ಭಟ್ರವರು ಹೇಳಿದ್ರು ಏನೇನು ನಡೆದಿದೆ ಇದ್ರ ಹಿಂದಕ್ಕೆ ಅಂತ. ಮಾನ್ಯ ರಮೇಶ್ ಕುಮಾರ್ ಅವರು ಇಂಟೆಲಿಜೆನ್ಸಿಯ ಬಗ್ಗೆನೂ ಕೂಡ ಹೇಳಿದ್ರು. ಇದನ್ನು ಗಮನಿಸ್ತೀವಿ ಸರ್, ಗಮನಿಸ್ತೀವಿ. ಇಲ್ಲದಿದ್ದರೆ ಬಹಳ ಕಷ್ಟ ಆಗ್ತದೆ. ನಮ್ಮ ಪೊಲೀಸರು ನಿಜವಾಗ್ಲೂ ಕೂಡ ತನ್ವೀರ್ ಶೇಟ್, ಹೌದು, ನೀವು ಮಂತ್ರಿ ಆಗಿದ್ರು ಅವತ್ತು. ತನ್ವೀರ್ ಶೇಟ್ ಅವರು ಮೈಸೂರಿನಲ್ಲಿ, ಅವ್ರ ಮೇಲೆ ಹಲ್ಲೆ ಆಯಿತು. ಇವತ್ತು ಕೂಡ ಅವರು ಆರೋಗ್ಯ ಅಷ್ಟೊಂದು ಒಳ್ಳೆಯದಿಲ್ಲ ಅವರಿಗೆ. ಇದೆಲ್ಲವೂ ಕೂಡ ಆಗಿದ್ದಾವೆ. ಇದನ್ನು ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಮೂಲೋತ್ಪಾದನೆ ಮಾಡುವಂಥ ಕೆಲಸ ನಮ್ಮೆಲ್ಲರ ಕಡೆಯಿಂದ ಆಗಬೇಕು. ಲಂಚ, ಟ್ರಾನ್ಸ್ಫರಿಗೆ ಲಂಚ. ಸರ್, ನೀವು ಹೇಳ್ತೀನಿ, ನಾನು ಈ ಸಭೆ ಒಂದು ದೇವರ ಸ್ಥಳ ಅಂತೇಳಿ ನಿಂತ್ಕೊಂಡು ಹೇಳ್ತೇನೆ. ನನಗಿದು ಕಲ್ಪನೆ ಇದೆ, ಏನೇನಾಗ್ತಾ ಇದೆ, ಯಾರ್ಯಾರ ಕಾಲದಲ್ಲಿ ಎಷ್ಟು ಜನ ಏಜೆಂಟ್ರಿದ್ದರು, ಯಾವ್ಯಾವ ಸ್ಟೇಷನ್ನ ಬೆಲೆ ಎಷ್ಟು, ಒಬ್ಬ ಇನ್ಸ್ಪೆಕ್ಟರ್ ಹೋಗಲಿಕ್ಕೆ ಎಷ್ಟು ರೇಟು, ಎಲ್ಲವೂ ಕೂಡ ನನ್ನ ಕಣ್ಮುಂದಿದೆ. ಕನಿಷ್ಠ ನನ್ನ ಕಾಲದಲ್ಲಾದರೂ ಕೂಡ ನಾನಾದರೂ ನೆಟ್ಟಗಿರಬೇಕು ಅಂತೇಳಿ ಯೋಚನೆ ಮಾಡಿದ್ದೇನೆ ಸರ್. ಇಡೀ ಸಮಾಜನೆಲ್ಲ, ಇಡೀ ಇಲಾಖೆನೆಲ್ಲ ತಿದ್ಬೋದು ಅಂತ ನನಗೇನು ಅನಿಸ್ಲಿಲ್ಲ. ಮಧ್ಯೆ ಮಧ್ಯೆ ಹೇಳ್ತೀನಿ, ಈ ರೇಟ್ಗಳು ಮೊದಲು ಇದ್ದವು, ಈಗಲೂ ಇದ್ದಾವೆ. ಈ ಕೊರೋನಾ ಗಿರೋನ ಎಲ್ಲ ಬಂದು ಭಾಳ ಇದಾಗಿರೋದು, ಸ್ವಲ್ಪ ರೀಸನಬಲ್ ಆಗಿರಿ ಅಂತ ಅಷ್ಟೇ ನಮ್ಮ ಪ್ರಾರ್ಥನೆ. ಇಲ್ಲ ಸರ್,
ಆದ್ದರಿಂದ ರೀಸನಬಲ್ ಅಲ್ಲ. ನಮ್ಮ ಕಾಲದಲ್ಲಿ ಪುಕ್ಷೇಟೆ ಆಗಬೇಕು ಅಂತ, ನಾವು ಪುಕ್ಷೇಟೆರು. ಹಾಗಾಗಿ ಎಲ್ಲಾಗಿದೆ ಏನಾಗಿದೆ ನೀವು ಮಾಹಿತಿ ಕೊಡಿ. ಪತ್ರಿಕೆಯಲ್ಲಿ ಬಂದಿದೆ, ನನಗೆ ಗೊತ್ತಿದೆ, ನಾನು ಓದಿದ್ದೀನಿ. ಆ ಪತ್ರಕರ್ತರಿಗೂ ಕೂಡ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ ಸಭೆ ಮೂಲಕ, ವೇಗ ಆಗಿ ಬರಿಬೇಡಿ. ಯಾಕಂದರೆ ನಾನಿಲ್ಲಿ ಕೂತಿದ್ದೀನಿ, ನೀವೊಂದು ಲೆಟ್ರ್ ಕೊಟ್ಟರೆ ಇಂಥ ಕಡೆ ಹೀಗೆ ಮಾಡ್ತಾ ಇದ್ದೇನೆ ಅಂತ ಕೊಟ್ಟರೆ, ನೀವು ಕ್ರಮ ತೊಗೊಳ್ದೇ ಇದ್ದರೆ ನೀವು ನನ್ನನ್ನು ಬೇಕಾದ್ರೆ ಏನು ಬೇಕಾದ್ರೂ ಹರಾಜು ಹಾಕಿ, ನಮ್ಮನ್ನು, ನಮ್ಮ ಸರ್ಕಾರನ ಹರಾಜು ಹಾಕಿ. ಇಷ್ಟು ನಿಸ್ಪೃಹತೆಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಕಾಲದಲ್ಲೇ ಏನೇನಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ನಾನು ಭಾಳ ಇದಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದನ್ನು ಸಂಪೂರ್ಣ ನಮ್ಮ ಸರ್ಕಾರನ ಹರಾಜು ಹಾಕಿ. ಇಷ್ಟು ನಿಸ್ಪೃಹತೆಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಕಾಲದಲ್ಲೇ ಏನೇನಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ನಾನು ಭಾಳ ಇದಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ತಹಬಂದಿಗೆ ತರುವಂಥ, ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಎಲ್ಲ ಪ್ರಯತ್ನ ಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಯಾವುದೇ ಶಕ್ತಿಗಳಿಗೂ ಕೂಡ ಮಣಿಯೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಪರಿಹಾರ ಕೊಡೋದು ನನ್ನ ಇಲಾಖೆ ಅಲ್ಲ. ಆಯ್ತು ಸರ್ಕಾರ ಆಯ್ತು, ಮತ್ತೆ ಹೇಳಾಯ್ತು, ಮತ್ತಿನ್ಯಾಕದ ಇಲ್ಲ ಅವರು ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿದ್ರು. ಓಕೆ ಹೋಮ್ ಮಿನಿಸ್ಟರ್, ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ಬಿಟ್ಟು ಹೇಳ್ಬೇಕು. ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿ, ಪಾಸಿಟಿವ್ ಆಗಿದ್ದಾರೆ, ನಾನು ಹೇಳಿದ್ದೀನಿ. ಕನ್ಸಲ್ಟ್ ಮಾಡಿ ಹೇಳಿ, ಉತ್ತರ ಕೊಡೋಕೆ ಮುಂಚಿತವಾಗಿ ಹೇಳಿ. ಪಾಸಿಟಿವ್ ಆಗಿದ್ದಾರೆ, ಕೊಲೆ ಆಗಿದ್ದ ಕೊಟ್ಟಿದ್ದೀವಿ, 25 ಲಕ್ಷ ರೂಪಾಯಿನ ಅಂತ ಹೇಳಿ. ಓಕೆ, ಈಗ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿದ್ದೀರಿ ಅಂತ ಹೇಳಿದಿರಿ. ಎಲ್ಲ ಸಂಘಟನೆ ಮೇಲೆ ಆಕ್ಷನ್ ತಗೊಳ್ಳಿ. ಯಾರು ಸಮಾಜದಲ್ಲಿ ಭಯ ಹುಟ್ಟಿಸ್ತಾರೆ, ಅದು ಯಾವುದೇ ಜಾತಿ ಯಾವುದೇ ಧರ್ಮ ಸಂಘಟನೆ ಇರಲಿ, ಎಲ್ಲರ ಮೇಲೆ ಆಕ್ಷನ್ ತಗೊಳ್ಳಿ. ಈಗ ತಾವು ಇಲ್ಲ ಜನೇಂದ್ರ, ನೀವು ಆಮೇಲೆ ಕನ್ಕ್ಲೂಡ್ ಮಾಡ್ರಿ. ಈಗ ಕನ್ಕ್ಲೂಡ್ ಮಾಡ್ರಿ. ಉಳಿದಿದ್ದೆಲ್ಲ ಸಲಹೆಗಳನ್ನೆಲ್ಲ ನೀವು ಎಲ್ಲ ಸಲಹೆಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ತಗೊಳ್ಳಿ. ಈಗ ಮುಕ್ತಾಯ ಮಾಡಿ. ಈಗ ಅಷ್ಟೇ, ಮುಕ್ಕಾಲು ಗಂಟೆ ಆಯ್ತು. 45 ನಿಮಿಷ. ಈಗ ನನ್ನ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು. ಈಗ ಆಯ್ತು, ಈಗ ಮುಗಿಸ್ಬಿಟ್ಟು ನಾನು ಇಲ್ಲಾಂದ್ರೆ ನಾ ಮುಂದೆ ಹೋಗ್ಬೇಕಾಗತ್ತೆ. ಮಾಡ್ತೀನಿ. ದಿನೇಶ್ ಒಂದೇ ಮನವಿ ಏನಂತ ಹೇಳಿದ್ರೆ, ಇದು ಮೇಲ್ನೋಟಕ್ಕೆ ವ್ಯತ್ಯಾಸಗಳಾಗಬಾರ್ದು ಅಂತ ನೀವೇ ಒಪ್ಕೊಂಡಿದ್ದೀರಾ ಇವತ್ತು ಸದನದಲ್ಲಿ. ಅದಕ್ಕೋಸ್ಕರ ಈ ಸದನ ಮುಗಿಯೋದಕ್ಕಿಂತ ಪೂರ್ವದಲ್ಲೇ ಇದರ ಬಗ್ಗೆ ಒಂದು ಇತ್ಯರ್ಥ ಮಾಡಬೇಕು ಅಂತ ನಿಮಗೆ ದಿನೇಶ್ ಗುಂಡೂರಾವ್ ಇತ್ಯರ್ಥ ಮಾಡಿದ್ರೆ ಸರಿ ಹೋಗೋದಿಲ್ಲ. ಸದನ ಮುಗಿಯೋದಕ್ಕಿಂತ ಮುಂಚೆನೆ ತಾವು ಇದರ ಬಗ್ಗೆ ಒಂದು ನಿರ್ಣಯ ಕೊಡಬೇಕು. ಮಾಡ್ಬಿಡಿ. ಅದಕ್ಕೆಲ್ಲ ನೀವು ಈಗ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ತಗೊಳುತ್ತೆ ಸರ್ಕಾರ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸದನದಲ್ಲಿ ಏನಾದ್ರು ಒಂದು ಅನೌನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗೇನೆ ಈಗ ಮಾಡ್ತಾರೆ ಸರ್, ಮುಂದೆ ಮಾಡ್ತಾರೆ. ಈಗ ಮಾಡುದಿಲ್ಲ. ಈಗ ಮುಂದೆ ಹಿಂದೆ ಯಾಕೆ ಹೋಲ್ಡಿಂಗ್ ಇರ್ಲಿ ಸರ್, ಆಮೇಲೆ ಮಾತಾಡಿ. ಹೇಳಿದ್ರಲ್ಲ ಪಾಸಿಟಿವ್ ಆಗಿದ್ದೀವಿ ಅಂತ. ಮುಖ್ಯಮಂತ್ರಿಗಳಿದ್ದೇ ಹೋದ್ರೆ ಪರವಾಗಿರ್ಲಿಲ್ಲ. ಈಸ್ ಇನ್ ದಿ ಹೌಸ್, ಈಸ್ ವೆರಿ ಮಚ್ ಇನ್ ದಿ ಹೌಸ್. ಏನಂದ್ರೆ ನಾನು ಅದನ್ನ ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ ಸಿದ್ದರಾಮಯ್ಯನವರೇ. ಅದೇ ಕೊಡ್ತೀವಿ ಅಂತ ಹೇಳ್ರಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಅಸೆಂಬ್ಲಿ ಮುಗಿದ್ರೆ ಕೊಡ್ತೀವಿ, ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಈಗಲೇ ಕೊಟ್ಬಿಡಿ, ನೀವು ಪರಿಹಾರ ಕೊಡ್ತೀವಿ. ಅರ್ಶಿನ್
ಕೊಟ್ಟಿರೋ ರೀತಿಯಲ್ಲಿ ಅವ್ರಿಗೂ ಕೊಡ್ತೀವಿ ಅಂತ ಹೇಳಿ ನೋಡೋಣ ಸರ್. ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ. ಅನೇಕ ಸಾರಿ ದೇಶದ ಏಕತೆ ಮತ್ತು ಇದಕ್ಕೂ ಕೂಡ ಸಮಗ್ರತೆಗೆ ಭಂಗ ತರುವಂಥ ಶಕ್ತಿಗಳು ನಮ್ಮ ನಡುವೆ ಕೆಲಸ ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಏಕಪಕ್ಷೀಯವಾಗಿ ನಿಂತ್ಕೊಂಡು ಈ ದೇಶವನ್ನು, ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಆ ಶಕ್ತಿಗಳ ವಿರುದ್ಧ ಇವತ್ತು ಹೋರಾಟ ಮಾಡಬೇಕು. ಅದು ಬಹಳ ಮೊನ್ನೆ ದಿನ ಹೇಳಿದ್ರು, ಇಲ್ಲಿಗಿಂತ ಪಾಕಿಸ್ತಾನದ ಟಿವಿನಲ್ಲಿ ಬಂತು ಅಂತ ಹೇಳಿ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ಗೃಹ ಇಲಾಖೆ ಅತ್ಯಂತ ಸಶಕ್ತವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇಡೀ ದೇಶದಲ್ಲೇ ಕರ್ನಾಟಕ ಪೊಲೀಸಿಗೆ ಒಂದು ಒಳ್ಳೆಯ ಹೆಸರು ಇದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇದ್ದಾವೆ, ತಾವು ಉಲ್ಲೇಖ ಮಾಡಿದ್ದು ನಾನೇನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಕಾನ್ಸ್ಟೇಬಲ್ ಇಂದ ಹಿಡಿದ ಎಲ್ಲ ಹಂತದ ವ್ಯಕ್ತಿಗಳು ಕೂಡ ತಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ಇವತ್ತು ದುಷ್ಟಶಕ್ತಿಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಗೃಹ ಇಲಾಖೆ ಈ ರಾಜ್ಯವನ್ನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತೆ ಪ್ರಾಮಾಣಿಕವಾಗಿ ಅಂತ ಹೇಳ್ತಾ ನಾನು ಮಾತು. ಓಕೆ, ವೆರಿ ಗುಡ್. ಅಲ್ಪಕಾಲಾವಧಿ ಚರ್ಚೆ ಮುಕ್ತಾಯ ಆಯಿತು. ಅಧ್ಯಕ್ಷರೇ, ಈಗ ಸ್ವಲ್ಪ ಒಂದ್ ನಿಮಿಷ ಏನ್ ಕ್ಲಾರಿಫಿಕೇಶನ್ ಮೇಲೆ ಒಂದು ಸಲಹೆ ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಒಂದು ಪರಿಹಾರ ಕೊಡಬೇಕು, ನಂಬರ್ 1. ಬೇರೆಯವ್ರಿಗೆ ಹರ್ಷ ಕೊಲೆ ಕೊಟ್ಟೋದಕ್ಕೆ ನಾವು ಅದನ್ನ ಒಪ್ಕೊಳ್ತೀವಿ. ಬಟ್ ಬೇರೆಯವ್ರಿಗೂ ಕೂಡ ಕೊಲೆ ಆಗಿದೆಯಲ್ಲ. ಈಗ ದಿನೇಶ್ ಕೊಲೆ ಆಗಿದೆ, ಸುಭಾನ್ ಕೊಲೆ ಆಗಿದೆ, ಸಮೀರ್ ಸುಭಾನ್ ಕೊಲೆ ಆಗಿದೆ, ಆಮೇಲೆ ಬಹಳ ಜನರದ್ದಾಗಿದೆ. ಅವರು ಹಿಮಪಾತದಲ್ಲಿ ಸತ್ತೋಗಿದ್ದಾರೆ. ಅವ್ರಿಗೂ ಪರಿಹಾರ ಕೊಡಿ. ಇನ್ನೊಂದು ಪರಿಹಾರ ಒಂದೊಂದು ರೀತಿ ಮಾಡೋಕ್ಕಾಗಲ್ಲ. ಅವ್ರಿಗೂ 25 ಲಕ್ಷ ಪರಿಹಾರ ಕೊಡಬೇಕು, ನಂಬರ್ 1. ನಂಬರ್ 2, ಇನ್ನೊಂದು ಸಲಹೆ ಕೊಟ್ಟಿದ್ದೆ, ಕೂತ್ಕೊಳ್ರಿ, ಸುಮ್ಮನೆ ಸಲಹೆ ಕೊಟ್ಟಿದ್ದೆ, ದುಪ್ಪಟ್ಟ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರೀಕ್ಷೆ ಬರೀಲಿಕ್ಕೆ ಮುಸಲ್ಮಾನ್ ಹೆಣ್ಮಕ್ಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಸಲಹೆ ಕೊಟ್ಟಿದ್ದೆ. ಅದನ್ನ ಮುಖ್ಯಮಂತ್ರಿಗಳು ನೀವು ಅದನ್ನ ಅವಕಾಶ ಮಾಡಿಕೊಡ್ಬೇಕು ಪರೀಕ್ಷೆ ಬರೀಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಓಕೆ, ಈಗ ಏನು ಜಾರ್ಜ್ ಅವರು, ಒಂದು ನಿಮಿಷ ಆಯ್ತು, ಕೂತ್ಕೊಳ್ರಿ, ಒಂದೇ ನಿಮಿಷ. ಸನ್ಮಾನ್ಯ ತಗೊಳ್ತೀನಿ ರೀ ಜಾರ್ಜ್ ಅವರು. ಅವ್ರು ಏನೆಲ್ಲ ಬೇಡಿಕೆ ಇದೆ ಆ ಬೇಡಿಕೆ ಎಲ್ಲ ಆಯ್ತು, ಕೂತ್ಕೊಳ್ರಿ ಎಲ್ಲರಿಗೂ. ಈಗ ಕೂತ್ಕೊಳ್ರಿ ಒಂದು ನಿಮಿಷ. ಏನ್ ಜಾರ್ಜ್ ಅವರು? ಅಧ್ಯಕ್ಷರೇ, ಹಿರಿಯ ಸದಸ್ಯರಾದ ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾನು ಎದ್ದಾಗ ಅವ್ರು ಏನು ಹೇಳಿದ್ರು, ನೀವು ಕೂರಿ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ನೀವು ಕ್ಲಾರಿಫಿಕೇಶನ್ ಆಯ್ತು ಕೇಳ್ಬಿಡಿ, ಅದಕ್ಕೆ ದಯವಿಟ್ಟು ಅವಕಾಶ. ಸುಮ್ಮನಿದ್ದೀನಿ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಅದು ಹೇಳ್ತೀನಿ, ಬೇಕಾದ್ರೆ ಗಣಪತಿ ವಿಚಾರ ಹೇಳ್ತೀನಿ. ಇಲ್ಲ ಈಗ ಅಲ್ಲೆಲ್ಲ ಹೋಗ್ಬೇಡಿ. ಇಲ್ಲಿ ಯಾಕೆ ಅವ್ರು ಕೇಳಿದಾರೆ, ಇವರು ಹೇಳಿದ್ದಾರೆ. ಅಲ್ಲ, ಹೋಮ್ ಮಿನಿಸ್ಟ್ರಿ ಹೇಳಿದ್ರೆ ಅವ್ರಿಗೆ ಹೇಳ್ತಾ ಇದಾರೆ, ನಾನು ಅವಕಾಶ ಕೊಡಿ ಮಾಡಿಕೊಡ್ತೀನಿ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಹೋಮ್ ಮಿನಿಸ್ಟ್ರು ಆ ಶಿವಮೊಗ್ಗ ವಿಶ್ವನಾಥ್ ಶೆಟ್ಟಿ ವಿಚಾರದಲ್ಲಿ, ಕೊಲೆ ಆದ ವಿಚಾರದಲ್ಲಿ ಹೇಳಿದ್ರು. ನಾನು ಹೋಮ್ ಮಿನಿಸ್ಟರ್ ಆಗಿದೆ, ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ನಮ್ಮ ಇವರು ಈಶ್ವರಪ್ಪ ಅವರು ಇಲ್ಲಿದ್ದಾರೆ. ನಿಮ್ಮೆಲ್ಲ BJP ಅವರು ಎಲ್ಲ ಲೀಡ್ರ್ಗಳನ್ನ ಸರ್ಕ್ಯೂಟ್ ಹೌಸಲ್ಲಿ ಕರೆದುಬಿಟ್ಟು ಮಾತಾಡಿದ್ರು. ನಮ್ಮ ಕಾಂಗ್ರೆಸ್ ನಾಯಕರು ಒಟ್ಟಿಗೆ ಮಾತಾಡಿದ್ರೆ ನಾವೆಲ್ಲ ವಿಚಾರ ಮಾಡಿದಾಗ ಆ ವಿಶ್ವನಾಥ್ ಶೆಟ್ಟಿ ಒಬ್ಬ ಪಾಪ ನಿರ್ದೋಷಿಯಾಗಿದ್ದರು. ಅವರು ಎಲ್ಲಿಯೋ ಹೋಗ್ಬಿಟ್ಟು ಬರ್ತಾ ಇರುವಾಗ ಈ ಬಸ್ಸಲ್ಲಿ ಹೋದವರು ಅವ್ರನ್ನ ಕೊಂದಾಕಿದ್ರು. ಇಮಿಡಿಯೇಟಾಗಿ ನಾವು ಆರ್ಡ್ರ್ ಮಾಡಿಬಿಟ್ಟು ಎಲ್ಲರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ವಿ. ಅವ್ರ ಮೇಲೆ FIR ಮಾಡಿಬಿಟ್ಟು ಕೋರ್ಟಿಗೆ ಕಳಿಸಿದ್ವಿ. ಅವ್ರು ಏನು ಹೇಳಿದ್ರು ಹೋಮ್ ಮಿನಿಸ್ಟ್ರು, ಆ ಡಿಸ್ಟಿಕ್ ಅಥಾರಿಟೀಸು ಪರ್ಮಿಷನ್ ಕೊಡಲಿಲ್ಲ, ನೀವು ಇಲ್ಲಿಂದಲೇ ಕೊಟ್ಟರು ಅಂತ ಹೇಳಿ. ಅದು ತಪ್ಪು. ಯಾಕಂದ್ರೆ ನೀವು ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ರೆ ನೀವು ಫೈಲ್ ತಗೊಳ್ಳಿ. ಅವ್ರು SP ಅವ್ರು ಏನು ಮಾಡಿದ್ರು, ಇದಕ್ಕಿಂತ ಒಂದು 20 ದಿವಸ ಮೊದಲು ವಿಶ್ವ ಪರಿಷತ್ತಿಗೆ ಒಂದು ಮೆರವಣಿಗೆ ಅವಕಾಶ ಮಾಡಿಕೊಟ್ರು. ತದನಂತರ ಇವರು ಹೋಗ್ಬಿಟ್ಟು ಕೆಲವು ಸಂಘ ಸಂಸ್ಥೆಗಳು ಅವರಿಗೂ ಅವಕಾಶ ಮಾಡಿಕೊಟ್ರು. ಅವತ್ತು ಘಟನೆ ಮಾಡಿದಾಗ SP ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಬಿಟ್ಟು ಅವರು ಲೀವ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಇಂಥ ಒಂದು ಸೆನ್ಸಿಟಿವ್ ವಿಚಾರದಲ್ಲಿ SP ಅವರು ಅಲ್ಲಿಯೇ ಇರಬೇಕಾಗಿತ್ತು. ಅದೇನಾಗಿದೆ, ಈ ಗಲಾಟೆ ಆಗ್ಬಿಟ್ಟು ಅಲ್ಲಿ ಗಲಾಟೆ ಆಗಲಿಲ್ಲ. ಅವತ್ತು ಹೊರಗಡೆ ಹೋದಾಗ ಈ ಬಸ್ಸಲ್ಲಿದ್ದವರು ದೂರದಲ್ಲಿ ಹೋಗ್ಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ. ಪಾಪ ನಿರ್ದೋಷಿ. ಇಮಿಡಿಯೇಟಾಗಿ ಅವರಿಗೆ ನಾವು ಕಾಂಪನ್ಸೇಷನ್ ಕೊಟ್ಬಿಟ್ಟು ಇವ್ರನ್ನ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಸಮೇತ ಆರ್ಡರ್ ಮಾಡಿ. ಅಲ್ಲ, ಅದೆಲ್ಲ ಬೇಡ. ಸಿದ್ದರಾಮಯ್ಯನವ್ರು ಕೇಳಿದ್ರಲ್ಲ, ಸ್ಪೆಸಿಫಿಕ್ ಏನಾದ್ರು ಇದ್ರೆ ಕೇಳಿ. ಸ್ಪೆಸಿಫಿಕ್ ಹೇಳ್ತಾ ಇರೋದು ಅಧ್ಯಕ್ಷ, ಅವರು ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ನಾವು ಸ್ಪೆಸಿಫಿಕ್ ಆಗಿ ಮತ್ತೆ ಈಶ್ವರಪ್ಪನವ್ರು ತಾಯೇನ್ ಮಾಡಿದೆ ಅಂತ ಹೇಳ್ಬೇಕಾಗತ್ತೆ. ಹೌದು, ನೀವು ಅವ್ರ ಹೆಸರು ತಗೊಂಡಿದ್ದೀರಿ. ಹೇಳಿದಲ್ಲ ನಾನು,
ಹಿಂಗೆ ಮಾತಾಡ್ತಾ ಹೋದ್ರೆ ನಾ ಎಲ್ಲಿ ನಡೆಸೋದು? ಈಶ್ವರಪ್ಪನವರು ಸಹಕಾರ ಕೊಟ್ಟರು ಅಂತ ಬಿಟ್ಟು ಹೇಳ್ತಾರೆ. ನಿಮ್ಮ ಬಿಜೆಪಿಯವರೆಲ್ಲರೂ ಸಹಕಾರ ಕೊಟ್ಟರು. ಯಾವತ್ತು ನಾನು ಶಿವಮೊಗ್ಗ ಹೋಗಿದೆ. ಇದು ಇನ್ನೊಂದೇನು ಹೇಳಿದ್ರು ಹೋಮ್ ಮಿನಿಸ್ಟ್ರು, ಪಾಪ ಕೆಂಪಯ್ಯನವ್ರ ವಿಚಾರದಲ್ಲಿ ಅವ್ರನ್ನ ಅವರು ಚೀಫ್ ಮಿನಿಸ್ಟರ್ ಏನೋ ಅವ್ರನ್ನ ಅಡ್ವೈಸರ್ ಮಾಡಿದ್ದು ಇರಲಿಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಹೇಳ್ತಾರೆ, ಯಾರು ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಅವರು ದಕ್ಷಾಧಿಕಾರಿಗಳ ನಾನು ಅಭಿನಂದನೆ ಮಾಡ್ತೀನಿ. ನೀವು ನಿಜ ಸಂಗತಿನೇ ಹೇಳಿದ್ರು. ಅವ್ರ ಸ್ನೇಹಿತರು ಅಂತಲೂ ಹೇಳಿದ್ದಾರೆ. ಅವರು ಸ್ನೇಹಿತರು ಆಯ್ತು, ಮುಂದಿನ ಅವ್ರನ್ನ ಅಡ್ವೈಸರ್ ಆಗಿ ಮಾಡೋದು ಚೀಫ್ ಮಿನಿಸ್ಟರ್ ಅಲ್ಲಿ. ನಾನು ಚೀಫ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಹೋಮ್ ಮಿನಿಸ್ಟರ್ ಆಗಿರೋ ತನಕ ಅವ್ರು ಒಂದು ದಿವಸ ಸಮೇತ ಯಾವುದೇ ವಿಚಾರದಲ್ಲಿ ಅವರು ಇಂಟರ್ಫಿಯರ್ ಮಾಡಲಿಲ್ಲ. ನಾವು ಅಡ್ವೈಸ್ ತಗೊಳ್ತಿದ್ರೆ ಅದಕ್ಕೆ ತೀರ್ಮಾನ ನಮ್ಮದೇ ಆಗಿತ್ತು. ನೀವು ನೋಡಿ ಕೇಳ್ರಿ, ಪಾಟೀಲ್ ಗೊತ್ತು ನಮಗೆ, ನೀವು ಯಾಕೆ ಹೇಳ್ತೀರಾ ಅದನ್ನ ಹಿಡಿತೀರಾ? ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು. ಆಯ್ತು, ನನ್ಗೆ ಗೊತ್ತಿದೆ. ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಾ? ಅಲ್ಲ, ನೀವು ಪತ್ರಿಕೆಯವರಿದ್ದೀರಾ? ನೋಡಿ, ಪತ್ರಿಕೆಯಲ್ಲಿ ಹೇಳ್ತಾರೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದು, ನಾನು ಹೇಳ್ತಾ ಇದ್ದೀನಿ ಅವ್ರ ಪರವಾಗಿ. ಒಳ್ಳೆ ಒಬ್ಬರು ಅಡ್ವೈಸರ್ ಆಗಿದ್ದವರು ಅವರು. ಈಗ ಈ ವಿಷಯ ಚರ್ಚೆ ಮುಕ್ತಾಯ ಮಾಡೋಣ. ನಿಯಮ 69 ಅಡಿಯಲ್ಲಿ ಚರ್ಚೆ ಆಗಿದೆ. ಓಕೆ, ಈ ತರ ಮಾಡಬಾರ್ದು. ಇನ್ನೊಂದು ಹೇಳ್ತೀನಿ ನಾನು, ಬಿಜೆಪಿ ಅವರು ಎಲ್ಲರೂ ಏನು ಕಟ್ಟೋರಲ್ಲ, RSS ಅವರು ಎಲ್ಲರೂ ಏನು ಕಟ್ಟೋರಲ್ಲ. ಯಾರನ್ನ ಈಗ ಒಬ್ಬರು ಮುಸ್ಲಿಂ ಒಬ್ಬರು ಇದು ಯಾರನ್ನ ಕೊಲೆ ಮಾಡಿದ್ರೆ ಮುಸ್ಲಿಂ ಗುಂಡ ಅಂತ ಹೇಳ್ಬೇಡಿ, ಕ್ರಿಶ್ಚಿಯನ್ ಗುಂಡ ಅಂತ ಹೇಳ್ಬೇಡಿ, ಹಿಂದೂ ಗುಂಡ ಅಂತ ಹೇಳ್ಬೇಡಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ರ ಮೇಲೆ ಚರ್ಚೆ ಮುಗಿಸೋಣ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವ್ರ ಮೇಲೆ ಅದು ಬಿಟ್ಟು ಈಗ ಈ ಚರ್ಚೆ ಮುಕ್ತಾಯ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರು ಒಂದು ಅಧಿಕೃತ ನಿರ್ಣಯವನ್ನ ಮಂಡಿಸ್ತೀವಿ ಅಂತ ಮೊನ್ನೆ ಸದನದಲ್ಲಿ ನಾವು ಮೇಕೆದಾಟು ವಿಷಯದಲ್ಲಿ ಮಾತನಾಡುವಾಗ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಆ ಒಂದು ಅಧಿಕೃತ ನಿರ್ಣಯವನ್ನ ಮಂಡಿಸೋದು. ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ನಡೆದಂಥ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಡೆದಂಥ ನಿರ್ಣಯವನ್ನು ನಾವೆಲ್ಲರೂ ಕೂಡ ಖಂಡಿಸಿದ್ವಿ. ಆ ಸಂದರ್ಭದಲ್ಲಿ ಸರ್ವ ಪಕ್ಷಗಳೆಲ್ಲರ ಸಲಹೆ ಬಂದಿತ್ತು. ಒಂದು ನಿರ್ಣಯವನ್ನು ಒಮ್ಮತದಿಂದ ಈ ಸದನ ಪಾಸ್ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾನು ಈ ಕೆಳಕಂಡ ಅಧಿಕೃತ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಯೋಜಿಸಿರುವ ಮೇಕೆದಾಟು ಕುಡಿಯುವ ನೀರು ಮತ್ತು ಸಮತೋಲನ ಜಲಾಶಯ ಯೋಜನೆ ವಿರೋಧಿಸಿ ದಿನಾಂಕ 21/3/2022ರಂದು ತಮಿಳುನಾಡು ವಿಧಾನಸಭೆ ಸಭೆಯಲ್ಲಿ ಸತ್ಯವಲ್ಲದ ಭಾಷೆಯಲ್ಲಿ ಅಂಗೀಕರಿಸಿದ ಸಭ್ಯವಲ್ಲದ ಒಂಚೂರು ಸಸ್ಪೆಕ್ಟ್ಸ್ ಹಾಕೋದು ಸಭ್ಯವಲ್ಲದ ಭಾಷೆಯಲ್ಲಿ ಅಂಗೀಕರಿಸಿದ ಒಕ್ಕೂಟ ವಿರೋಧಿ ಮತ್ತು ಸಮರ್ಥನೀಯವಲ್ಲದ ನಿರ್ಣಯವನ್ನು ಮತ್ತು ತಮಿಳುನಾಡು ರಾಜ್ಯವು ತನ್ನ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಏಕಪಕ್ಷೀಯವಾಗಿ ಯೋಚಿಸಿರುವ ಕಾನೂನು ಬಾಹಿರ ಯೋಜನೆಗಳ ಸಹ ಈ ಸದನವು ಗಣನೆಗೆ ತೆಗೆದುಕೊಂಡಿರುತ್ತದೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ತೀರ್ಪನ್ನು ಮಾರ್ಪಡಿಸಿ ಸಾಮಾನ್ಯ ಜಲ ವರ್ಷದ ಬೆಳಗುಂಡುವಿನಲ್ಲಿ 177.25 TMC ನೀರನ್ನು ಪ್ರಮಾಣವನ್ನು ಖಚಿತಪಡಿಸುವಂತೆ ನಿಗದಿಪಡಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಂಚಿಕೆ ಮಾಡಿರುವಂಥ ಬೆಂಗಳೂರು ಮೆಟ್ರೋಪಾಲಿಯನ್ ನಗರದ ಕುಡಿಯುವ ನೀರಿನ ಅಗತ್ಯಕ್ಕೆ 24 TMC 4.75 ಕನ್ಸಂಪ್ಟಿವ್ ಯೂಸ್ ನೀರನ್ನು ಸುಸ್ಥಿರಗೊಳಿಸಲು ಮತ್ತು ತತ್ಪರಿಣಾಮವಾಗಿ ಜಲವಿದ್ಯುತ್ ಉತ್ಪಾದನೆ ಅಂತರ್ರಾಜ್ಯ ನದಿ ಕಾವೇರಿ ಅಡ್ಡಲಾಗಿ ಮೇಕೆದಾಟು ಕುಡಿಯುವ ನೀರು ಮತ್ತು ಸಮತೋಲನ ಜಲಾಶಯ ಯೋಜನೆ ಯೋಜಿಸಲಾಗಿದೆ. ಸದರಿ ಯೋಜನೆ ತಮಿಳುನಾಡು ರಾಜ್ಯಕ್ಕೆ ಯಾವುದೇ ಬಾಧಕ ಅಥವಾ ಹಾನಿಯಾಗಿರುವುದಿಲ್ಲ. ಮೇಕೆದಾಟು ಕುಡಿಯುವ ನೀರು ಸಮತೋಲನ ಜಲಾಶಯ ಯೋಜನೆ ನಿರ್ಮಿಸಲು ಕರ್ನಾಟಕ ರಾಜ್ಯವು ತನ್ನ ಸಂವಿಧಾನಿಕ ಅಧಿಕಾರ ವ್ಯಾಪ್ತಿ ಹೊಂದಿದೆ. ರಾಷ್ಟ್ರೀಯ ಜಲ ನೀತಿ ಸಹ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡುತ್ತದೆ. ಈ ಕುಡಿಯುವ ನೀರಿನ ಯೋಜನೆ ನ್ಯಾಯಾಧಿಕರಣದ ಆದೇಶದ ಯಾವುದೇ ರೀತಿಯಲ್ಲಿ ಉಲ್ಲಂಘಿಸುವುದಿಲ್ಲ. ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಕಾವೇರಿ ಹೆಚ್ಚುವರಿ ನೀರು ಬಳಸಿಕೊಳ್ಳುವ ಮೂಲಕ ತಮಿಳುನಾಡು ರಾಜ್ಯವು ಏಕಪಕ್ಷೀಯವಾಗಿ ಹಲವಾರು ಕಾನೂನು ಬಾಹಿರ ಯೋಜನೆಗಳನ್ನು ಕೈಗೊಂಡಿದೆ. ಈ ಯೋಜನೆಗಳಲ್ಲಿ ಕುಂದಾ PSP, ಸೀಳಹಳ್ಳಿ PSP, ಒಗೇನ್ಕಲ್ ಹಂತ 2, ಕಾವೇರಿ, ಕಟ್ಲೈ, ವೈಗೈ
ಗುಂಡಾರ್ ಜೋಡಣೆ ಇತ್ಯಾದಿ ಒಳಗೊಂಡಿದೆ. ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ ಯೋಜನೆಯಡಿಯಲ್ಲಿ ಗೋದಾವರಿ ಹೆಚ್ಚುವರಿ ನೀರನ್ನು ಕೃಷ್ಣಾ, ಪೆನ್ನಾರ್, ಕಾವೇರಿ, ವೈಗೈ, ಗುಂಡಾರ್ ಯೋಜನೆಗೆ ತಿರುಗುಗೊಳಿಸುವ ವಿಸ್ತೃತ ಯೋಜನೆ ವರದಿ ಕರ್ನಾಟಕ ರಾಜ್ಯವು ಸೇರಿದಂತೆ ಕಣಿವೆ ರಾಜ್ಯಗಳು ನೀರಿನ ಪಾಲನ್ನು ನಿರ್ಧರಿಸುವವರೆಗೂ ಅನುಮೋದಿಸಕೂಡದು. ತಮಿಳುನಾಡು ರಾಜ್ಯವು ಕರ್ನಾಟಕ ರಾಜ್ಯದ ಮೇಕೆದಾಟು ಯೋಜನೆ ತನ್ನ ಒಪ್ಪಿಗೆಯನ್ನು ಪಡೆಯಬೇಕೆಂದು ಕೋರಿದೆ. ಅದೇ ರೀತಿ ಆದರೆ ಅದೇ ಸಮಯದಲ್ಲಿ ತಮಿಳುನಾಡು ರಾಜ್ಯವು ಕರ್ನಾಟಕ ರಾಜ್ಯದ ಒಪ್ಪಿಗೆ ಕೋರದೆ ಏಕಪಕ್ಷೀಯವಾಗಿ ಕಾನೂನು ಬಾಹಿರ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ತನ್ನ ದ್ವಂದ್ವ ನಿಲುವನ್ನು ಪ್ರದರ್ಶಿಸುತ್ತದೆ. ತಮಿಳುನಾಡಿನ ಕಾನೂನುಬಾಹಿರ ಯೋಜನೆಗಳನ್ನು ನಾವು ಬಲವಾಗಿ ಖಂಡಿಸುತ್ತಾ ಎಲ್ಲ ವೇದಿಕೆಗಳಲ್ಲಿ ಅವುಗಳನ್ನು ವಿರೋಧಿಸುತ್ತಿದ್ದೇವೆ. ಕೇಂದ್ರ ಜಲ ಆಯೋಗ ಮೇಕೆದಾಟು ಯೋಜನೆ ವಿಸ್ತೃತ ಯೋಜನೆ ವರದಿಯನ್ನು ಅನುಮೋದಿಸುವಂತೆ ಹಾಗೂ ಪರಿಸರ ಮತ್ತು ಅರಣ್ಯ ಮಂತ್ರಾಲಯ ಯೋಜನೆ ಪರಿಸರ ಅನುಮತಿ ಪಡೆಯಲು TOR ಅನ್ನು ಅನುಮೋದಿಸುವಂತೆ ಈ ಸದನವು ಸರ್ವಾನುಮತದಿಂದ ಒತ್ತಾಯಿಸುತ್ತದೆ. ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಈ ಸದನವು ಸರ್ವಾನುಮತದಿಂದ ಈ ಮುಂದಿನಂತೆ ನಿರ್ಣಯಿಸುತ್ತದೆ. ತಮಿಳುನಾಡು ರಾಜ್ಯಕ್ಕೆ ಯಾವುದೇ ಹಾನಿಯಾಗದ ಮೇಕೆದಾಟು ಯೋಜನೆ ವಿರೋಧಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿದ ನಿರ್ಣಯವನ್ನು ಖಂಡಿಸುತ್ತದೆ. ಮೇಕೆದಾಟು ಯೋಜನೆ ಈ ಕೂಡಲೇ ಅನುಮತಿ ನೀಡುವಂತೆ ಕೇಂದ್ರ ಜಲ ಆಯೋಗ ಹಾಗೂ ಪರಿಸರ ಮತ್ತು ಅರಣ್ಯ ಮಂತ್ರಾಲಯ MOEF ಒತ್ತಾಯಿಸುತ್ತದೆ. ಕಣಿವೆ ರಾಜ್ಯಗಳ ನ್ಯಾಯಸಮ್ಮತ ಪಾಲ ನಿರ್ಧರಿಸುವವರೆಗೂ ಗೋದಾವರಿ, ಕೃಷ್ಣಾ, ಪೆನ್ನಾರ್, ಕಾವೇರಿ, ವೈಗೈ, ಗುಂಡಾರ್ ಜೋಡಣೆ ಯೋಜನೆ DPR ಅನ್ನು ಅಂತಿಮಗೊಳಿಸದಂತೆ ಹಾಗೂ ತಮಿಳುನಾಡಿನ ಕಾನೂನು ಬಾಹಿರ ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ಈ ಯೋಜನೆಗಳ ಮುಂದುವರಿಸದಂತೆ ನಿರ್ದೇಶಿಸಲು ಸಂಬಂಧಪಟ್ಟಂಥ ಕೇಂದ್ರ ಸಂಸ್ಥೆಗಳಿಗೆ ಒತ್ತಾಯಿಸುತ್ತದೆ. ಮಾನ್ಯ ಚರ್ಚೆ ಸಭಾಧ್ಯಕ್ಷರೇ, ಆಯ್ತು, ಎಲ್ಲ ವಿಚಾರಗಳು ಉಂಡುವಂತೆ ಈ ನಿರ್ಣಯವನ್ನು ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಓಕೆ. ಮುಖ್ಯಮಂತ್ರಿಗಳೇ, ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಅಧಿಕೃತ ನಿರ್ಣಯ ಮೇಕೆದಾಟು ಬಗ್ಗೆ ಅದನ್ನು ನಾವು ಅನುಮೋದಿಸ್ತೀವಿ. ಮುಖ್ಯಮಂತ್ರಿಗಳು ನಾವು ಮೊನ್ನೆ ಮಾತನಾಡಿರ್ತಕ್ಕಂಥ ರೀತಿಯಲ್ಲಿ ಒಂದು ನಿರ್ಣಯವನ್ನು ಮಂಡಿಸಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದನ್ನು ಅನುಮೋದಿಸೋದು, ಈ ಸಭೆ ಸರ್ವಾನುಮತದ ನಿರ್ಣಯ ತೆಗೆದುಕೊಳ್ಬೇಕು ಹಾಗೆ ಅಂತ ಹೇಳಿ ನಾವಿಲ್ಲಿ ಎಲ್ಲರೂ ಒಪ್ಕೊಂಡಿದ್ವಿ. ಆದರೆ ಮುಖ್ಯಮಂತ್ರಿಗಳು ಮೇಕೆದಾಟು ಹೊರತುಪಡಿಸಿ ಇನ್ನೊಂದು ಅತ್ಯಂತ ದೊಡ್ಡ, ಈ ಮೇಕೆದಾಟಿಗಿಂತ ದೊಡ್ಡದೊಂದು ವಿಷಯವನ್ನು ಈ ರೆಸಲ್ಯೂಷನ್ನಲ್ಲಿ ತಾವು ಪ್ರಸ್ತಾಪ ಮಾಡಿದ್ದೀರಿ. ತಾವು ದಯಮಾಡಿ ಗಮನಿಸಬೇಕು, ತಮ್ಮ ಎಕ್ಸ್ಪ್ಲನೇಷನ್ನಲ್ಲಿ ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ, ಪ್ಯಾರಾ ನಂಬರ್ 5. ಆಮೇಲೆ ಪ್ಯಾರಾ ನಂಬರ್ ನಮ್ಮ ರೆಸಲ್ಯೂಷನ್ನಲ್ಲಿ ಕಣಿವೆ ರಾಜ್ಯಗಳ ನ್ಯಾಯಸಮ್ಮತ ಪಾಲನ್ನು ನಿರ್ಧರಿಸುವವರೆಗೆ ಗೋದಾವರಿ, ಕೃಷ್ಣಾ, ಪೆನ್ನಾರ್, ಕಾವೇರಿ, ವಗೈ, ಗುಂಡಾರ್ ಜೋಡಣೆಯ ಯೋಜನೆ DPR ಅನ್ನು ಅಂತಿಮಗೊಳಿಸದಂತೆ ಹಾಗೂ ತಮಿಳುನಾಡಿನ ಕಾನೂನು ಬಾಹಿರ ಯೋಜನೆಗಳಿಗೆ ಅನುಮೋದನೆ ನೀಡದಂತೆ ಆ ಯೋಜನೆಗಳನ್ನು ಮುಂದುವರಿಸದಂತೆ ನಿರ್ದೇಶಿಸಲು ಸಂಬಂಧಪಟ್ಟ ಕೇಂದ್ರದ ಸಂಸ್ಥೆಗಳಿಗೆ ಒತ್ತಾಯಿಸುತ್ತದೆ. ಈ ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ ಯೋಜನೆ ಬಗ್ಗೆ ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ ಯೋಜನೆ ಬಗ್ಗೆ ನಾವು ರಾಜ್ಯ ಸರ್ಕಾರದವರು ಇನ್ನೂ ಯಾವುದೂ ಅಂತಿಮ ನಿರ್ಣಯ ಕೈಗೊಂಡಿಲ್ಲ. ಈ ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ನಲ್ಲಿ ಮೇಜರ್ ಫ್ಯಾಕ್ಟರ್ ಅಂದ್ರೆ ನಮ್ಮ ಆಲ್ಮಟ್ಟಿಯಿಂದ ತುಂಗಭದ್ರಾ ಡ್ಯಾಮ್ಗೆ ನೀರು ತೊಗೊಂಡು ಬರೋದು. ಆರ್ ವಿ ಎಕ್ಸೆಪ್ಟಿಂಗ್ ಇಟ್? ಇಫ್ ಯು ಸೇ ದಿಸ್, ಇಫ್ ಯು ಮೇಕ್ ದಿಸ್ ಎ ರೆಸಲ್ಯೂಷನ್, we all will be bound that we are agreeable for lifting water from Almaty Dam to Tungabhadra Dam. ತುಂಗಭದ್ರಾ ಡ್ಯಾಮಿಗೆ ನೀರು ಬಿತ್ತು ಅಂದರೆ 2/3, 1/3 ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆಲ್ಮಟ್ಟಿ ಕೆನಾಟ್ ಬಿ ಜಸ್ಟ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ವಿ ಹ್ಯಾವ್ ಟು ಯೂಸ್ ಅವರ್ ಸರ್ಪ್ಲಸ್ ವಾಟರ್ ಆಲ್ಸೋ.
ನಿಮಗೆ ಗೊತ್ತಿದೆ ನಾವು ಕೃಷ್ಣ ರಿವರನ್ನು ಕಾವೇರಿ ನೀರನ್ನು ಕೃಷ್ಣಕ್ಕೆ ತಂದು ಕೂಡ್ಸೋಕ್ಕಾಗೋದಿಲ್ಲ. ಗಂಗನ್ನ ಇನ್ನೂ ತಂದು ಎಲ್ಲಿ ಕೂಡಿಸ್ತೀವಿ ಏನೂ ಗೊತ್ತನೇ ಇಲ್ಲ, ಯೋಜನೆಯನ್ನು ಸಿದ್ಧಪಡಿಸಿಲ್ಲ. ಆದ್ದರಿಂದ ಈ ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ ಬಗ್ಗೆ ಏನು ಪ್ರಸ್ತಾಪ ಇದೆ ಅದನ್ನು ದಯಮಾಡಿ ಕೈ ಬಿಡಿ. ಇಲ್ಲದೆ ಹೋದರೆ ನಾವು ಒಂದು ದೊಡ್ಡ ಪ್ರಮಾದವನ್ನು ಮಾಡ್ತೀವಿ. ಆದ್ದರಿಂದ ಒಂದು ಸೆಕೆಂಡ್ ಪೂರ್ಣ ಕೇಳಿ. ನಿಮ್ಮ ಸಬ್ಜೆಕ್ಟ್ ಅರ್ಥ ಆಯ್ತು ಅಲ್ಲ, ಅರ್ಥ ಆಗಿ ನೀವು ಒಂದು ನಿಮಿಷ ನಿಮ್ಮ ಅನಿಸಿಕೆ ಏನಿದೆ ಅರ್ಥ ಆಗಿದೆ. ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದಕ್ಕೆ ಮಾನ್ಯ ಆದರೆ ಇಲ್ಲಿ ಯಾಕೆ ಬಂದಿದೆ ಅಂತಂದರೆ ಮಾನ್ಯ ಸಭಾಧ್ಯಕ್ಷರೇ, 2 ಕಾರಣಕ್ಕೆ. ಒಂದು, ನಮ್ಮ ಸರ್ವಪಕ್ಷ ಸಭೆಯಲ್ಲಿ ಕೂಡ ಇದು ಪ್ರಸ್ತಾಪ ಆಯಿತು. ಇದು ಯಾಕೆ ಇವತ್ತಿಗೆ ಯಾಕೆ ಮಹತ್ವ ಪಡೆದಿದೆ ಅಂದರೆ, ಕೇಂದ್ರದ ಬಜೆಟಲ್ಲಿ ಇದಕ್ಕೆ ಹಣವನ್ನು ಇಟ್ಟು ಈ ಥರ ಯೋಜನೆಗಳನ್ನು ನಾವು ಎಲ್ಲರ ಸರ್ವಸಮ್ಮತ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರಿಂದ, ಅಧಿಕೃತವಾಗಿ ಕೇಂದ್ರ ಬಜೆಟಲ್ಲಿ ಇರೋದರಿಂದ ನಮಗೆ ನಮ್ಮ ನೀರಿನ ಪಾಲು ನಿರ್ಧಾರ ಆಗೋವರೆಗೂ ತೆಗೆದುಕೋಬಾರ್ದು ಅನ್ನುವಂಥ ಸ್ಪಷ್ಟವಾದಂಥ ನಿಲುವು ಸರ್ವಾನುಮತವಾಗಿದೆ. ಇನ್ನು ಯಾವುದೂ ಕೂಡ ನೀರಿನ ಹಂಚಿಕೆ ಆಗಿಲ್ಲ. ಬೇಸಿನ್ಗೆ ಹಂಚಿಕೆ ಆಗಬೇಕು, ಆಮೇಲೆ ರಾಜ್ಯಗಳಿಗೆ ಹಂಚಿಕೆ ಆಗಬೇಕು. ನಮಗೂ ಕೂಡ ನಮ್ಮ ಶೇರ್ ಇದೆ ಅನ್ನುವಂಥದ್ದು. ಸ್ಟಾರ್ಟಿಂಗ್ನಲ್ಲಿ 134 TMC ಇದೆ ಅಂತ ಏನು ತೀರ್ಮಾನ ಆಗಿತ್ತು ಅದು ಇವತ್ತು ತೆಗೆದು ಹಾಕಿದ್ದಾರೆ. ಹೀಗಾಗಿ ಅದನ್ನು ವಿರೋಧಿಸುವಂಥದ್ದು ನಮ್ಮ ರಾಜ್ಯದ ಹಕ್ಕು. ಆ ಕೆಲಸವನ್ನು ಮಾಡಿ, ಇದು ಒಂದು ಭಾಗ. ಎರಡನೇದ್ದು, ತಮಿಳುನಾಡಿನವರು ನಾನು ಹೇಳಿದ್ನಲ್ಲ ಯೋಜನೆಗಳು, ಅವರು ಗೋದಾವರಿ ತಿರುವಿನಿಂದ ಬರುವಂಥ ನೀರಿನಿಂದ ಮಾಡ್ತೀವಿ ಅಂತ ಈಗಲೇ ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ನೀರಿನ ಹಂಚಿಕೆ ಆಗೋವರೆಗೂ ಯಾವುದು ಯೋಜನೆಗಳನ್ನು ತಗೋಬಾರ್ದು ಅಂತ ಹೇಳಿದ್ದೇವೆ. ಇಲ್ಲದಿದ್ದರೆ ನಾವು ಸಮ್ಮತ ಕೊಟ್ಟಂಗಾಗುತ್ತೆ. ಈಗೇನು ಅವರು ತಮಿಳುನಾಡು ಯೋಜನೆಗಳನ್ನು ಮಾಡಕತ್ತಾರೆ, ಅದಕ್ಕೆ ಸಮ್ಮತ ಕೊಟ್ಟಂಗಾಗುತ್ತೆ. ಹೀಗಾಗಿ ಭಾಳ ಯೋಚನೆಯನ್ನು ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ನಾವು ಏನು ಹೇಳ್ತೀವಿ, DPR ಒಪ್ಪಿಗೆ ನಾವು ಕೊಟ್ಟಿಲ್ಲ. ನಿಮ್ಗೆ ಏನು ಆತಂಕ ಇದೆ, ಆಲ್ಮಟ್ಟಿಯಿಂದ ತುಂಗಭದ್ರಾ ಬಂದು ಆಂಧ್ರಕ್ಕೆ ಹೋಗುತ್ತೆ ಅನ್ನೋಂಥ ತಮ್ಮದೇನು ಆತಂಕ ಇದೆ, ಅದಕ್ಕೆ ನಾವೇನೋ ಯಾವುದು ಒಪ್ಪಿಗೆ ಕೊಟ್ಟಿಲ್ಲ. ಅದು ಒಪ್ಪಿಗೆ ಕೊಟ್ಟಿಲ್ಲ, DPRಗೆ ನಾವು ಒಪ್ಪಿಗೆ ಕೊಟ್ಟಿಲ್ಲ. ಹೀಗಾಗಿ ಅದರಲ್ಲಿ ಅವರು ಏನು ಸ್ಕೀಮ್ಗಳು ಮಾಡ್ತಾರೆ ಅದನ್ನು ಯಾವಾಗ ನಮ್ಗೆ ಹಂಚಿಕೆ ಆಗುತ್ತೆ ಆವಾಗ ನೋಡೋಣ. ಅದು ನಮ್ಮ ಹಿತಾಸಕ್ತಿ ವಿರೋಧ ಇದ್ದರೆ ನಾವು ಒಪ್ಪಿಗೆ ಕೊಡೋದಿಲ್ಲ. ಅದರಲ್ಲಿ ಸ್ಪಷ್ಟವಾಗಿದೆ. ಮಾಡಿ ನಮ್ಮ ಹಿತಾಸಕ್ತಿ ಯಾವಾಗ ನಿಮ್ಮ ಹಿತಾಸಕ್ತಿ ಕಾಪಾಡ್ತದೆ ಅನ್ನೋದು ಗೊತ್ತಾದ ಮೇಲೆ ನೀವು ಮಾಡ್ರಿ. ಅಲ್ಲ, ಇನ್ನು ನಾವು ಚರ್ಚೆ ರೀಡಿಂಗ್ ಟೂ ಮಚ್ ಸರ್. ಕೈಂಡ್ಲಿ ಸರ್, ಯು ಆರ್ ರೀಡಿಂಗ್ ಟೂ ಮಚ್. ಐ ಆಮ್ ರೀಡಿಂಗ್ ದ ರಿಯಾಲಿಟಿ. ಮಾನ್ಯ ಅಧ್ಯಕ್ಷರೇ, ಈ ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ ಬಗ್ಗೆ ರಾಜ್ಯ ಒಂದು ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ನಾವು ರಾಜ್ಯ ತೆಗೆದುಕೊಂಡ ಮೇಲೆ ಇಂಟರ್ಸ್ಟೇಟ್ ರಿವರ್ ಲಿಂಕೇಜ್ ನಾವು ಮೇಕೆದಾಟು ಬಗ್ಗೆ ಮಾತ್ರ ಇವತ್ತು ನಿರ್ಣಯ ಮಾಡಬೇಕಾದದ್ದು. ಅದನ್ನ ಬಿಟ್ಟು ನೀವು ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ ನೋಡಿ, ನೀವು ನಮ್ಮ ನೀರಿನ ಹಂಚಿಕೆ ಆಗದೇನೆ ಆ ಪೆನಿನ್ಸುಲರ್ ಅನ್ನ ಅವರು ಕೇಂದ್ರ ಸರ್ಕಾರ ಮುಂದೆ ಹೋದ್ರೆ ರಾಜ್ಯ ಒಪ್ಕೊಳಕ್ಕಾಗತ್ತಾ? ಹೆಂಗೆ? ಅಲ್ಲಿ ನಾವೇನು ಹೇಳಿದ್ವಿ, ಒಪ್ಪಬಾರ್ದು ಅಂತ ಹೇಳಿದ್ದೇವೆ. ಹೇಳಿದ್ವಿ ಸರ್. ನಾಟ್ ಅಗ್ರಿ ಅಂತ ಹೇಳಿದ್ದೇವೆ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಕರೆಕ್ಟ್ ನಮ್ಮ HK ಪಾಟೀಲ್ರು ಈಗ ನಾವು ಚರ್ಚೆ ಹಂಚಿಕೆ ಬಗ್ಗೆ ಮಾಡ್ತಾ ಇದ್ವಿ. ಬಟ್ ಅಧಿಕೃತವಾಗಿ ಹಂಚಿಕೆನೂ ಮಾಡಿಬಿಟ್ಟಿದಾರ. ಇಲ್ಲ ಆ ಪೇಪರ್ನಲ್ಲಿ ಬಂದಿದೆ, ಪೇಪರ್ನಲ್ಲಿ ಬಂದ. ಹಾಗಾಗಿ ಇದಕ್ಕೆ ನಾವು ಒಪ್ಪೋದಿಲ್ಲ ಅಂತೇಳಿ ಅದು ತರಲೇಬೇಕು. ಒಪ್ಪೋದಿಲ್ಲ ಅಂತ ತರಲೇಬೇಕು. ಸಿದ್ದರಾಮಯ್ಯನವರು ಇಲ್ಲ ಒಂದು ನಿಮಿಷ. HK ಪಾಟೀಲ್ರು, ಬಂಡೆಪ್ಪ ಅವರು ಅಲ್ಲ ಒಂದು ನಿಮಿಷ ಅಲ್ಲ, ಇಲ್ಲ ನೋಡಿ, PWD ಅಲ್ಲ, ಇರಿಗೇಷನ್ ಎಲೆಕ್ಟ್ರಿಸಿಟಿ ಅಲ್ಲ ಇದು. ಓಕೆ, ಸಿದ್ದರಾಮಯ್ಯನವರು ಅಲ್ರಿ, ಅಲ್ಲ ಮಾನ್ಯ ಅಲ್ರಿ, ನಾವು ಒಂದು ನಿಮಿಷ ಕೇಳಿ, ಒಂದು ನಿಮಿಷ. HK ಪಾಟೀಲ್ ದಯವಿಟ್ಟು ಕೇಳಿ. ಕಣಿವೆ ರಾಜ್ಯಗಳ ನ್ಯಾಯಸಮ್ಮತ ಪಾಲನ್ನು ನಿರ್ಧರಿಸುವವರೆಗೂ ಗೋದಾವರಿ ಕೃಷ್ಣಾ ಪೆನ್ನಾರ್ ಕೊಯ್ರ್ ಜೋಡಣೆ ಯೋಜನೆಯನ್ನು DPR ಅಂತಿಮಗೊಳಿಸದಂತೆ DPR ನಾವು ಒಪ್ಕೊಳ್ತಾ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇವರೇನು ಅಲ್ಲ, ಹಂಚಿಕೆ ಮಾಡಿದ ಮೇಲೆ DPR ಅಲ್ಲಿ ಆಲ್ಮಟ್ಟಿಯಿಂದ ಹಿಂಗೆ ತುಂಬಿದ್ರೆ ಏನಾಗುತ್ತೆ ಅನ್ನೋಂಥದ್ದು ಹೇಳ್ತಾರೆ. DPR ನಾವು ಒಪ್ಕೊಳ್ತಾ ಇಲ್ಲಲ್ಲ. DPR ಬರೀ ಇದೊಂದೇ ಅಲ್ಲ, ನಾವು DPR ಒಪ್ಕೊಳ್ತಾ ಇಲ್ಲ. ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಡೋಂಟ್ ಟ್ರೈ ಟು ರೀಡ್ ಟು ಮಚ್.
ಇದು ಒಂದು ನಿಮಿಷ ರೇವಣ್ಣ ಹೇಳಿದರೆ ಮುಖ್ಯಮಂತ್ರಿ ಒಂದ್ ನಿಮಿಷ ಗೋದಾವರಿಯಿಂದ 400 ಚಿಲ್ಲರೆ TMC ನೀರಿದೆ, ಡೈವರ್ಟ್ ಮಾಡಿ ಪೆನಿನ್ಸುಲಾ ರಿವರ್ ಲಿಂಕೇಜ್ ಮಾಡಬೇಕು ಅಂತ ಏನಿದ್ದಾರೆ, ನಾವು ಇದಕ್ಕೆ ತಾತ್ವಿಕವಾಗಿ ಒಪ್ಪೋದು ಇಲ್ಲ ಅಂಟಿಲ್ ಅವರ್ ಶೇರ್ ಇಸ್ ಡಿಸೈಡೆಡ್. ನಮ್ಮ ವಾದ ಕರೆಕ್ಟ್ ಇದೆ. ನಾವು ಇದನ್ನ ಲೀಗಲ್ ಸೆಲ್ಲಲ್ಲಿ ಹೇಳಿದೀವಿ, ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೋಕೆ ಹೇಳಿದೀವಿ, ಅದೇ ರೆಸೊಲ್ಯೂಷನ್ ನಾವು ಇಲ್ಲಿ ತರ್ತಾ ಇದೀವಿ. ವಿ ವಿಲ್ ನಾಟ್ ಅಗ್ರಿ ಟು ದಟ್ ಸ್ಕೀಮ್ ಇಟ್ ಸೆಲ್ಫ್. ಆ ಸ್ಕೀಮ್ ಏನೋ ರಾಜಿ ಇಲ್ಲ, ಆಲ್ಮಟ್ಟಿಯಿಂದ ಹೋಗುತ್ತಾ, ನಾರಾಯಣಪುರ ಹೋಗುತ್ತಾ, ಆಮೇಲೆ ಚರ್ಚೆ. ವಿ ವಿಲ್ ನಾಟ್ ಅಗ್ರಿ ಟು ದಟ್ ಸ್ಕೀಮ್. ಸಿದ್ದರಾಮಯ್ಯನವರು ತಾವೇನಾದ್ರು ಹೇಳೋದಾದ್ರೆ, ಇಲ್ಲಾಂದ್ರೆ ನಾನು ಅದನ್ನು ಮತಕ್ಕೆ ಹಾಕ್ಬೇಕು. HK ಪಾಟೀಲ್ರು ಒಂದು ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ನಿರ್ಣಯ ಡ್ರಾಫ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆಲೂ ಕೂಡ ಚರ್ಚೆ ಮಾಡಿದರೆ ಈ ಸಮಸ್ಯೆ ಉದ್ಭವ ಆಯ್ತಿರಲಿಲ್ಲ. ಯಾಕಂದರೆ ಸರ್ವಾನುಮತದಿಂದ ನಿರ್ಣಯ ಆಗಬೇಕು. ಇದರಲ್ಲಿ ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ ಅಂತ ಯಾವುದೇ ವ್ಯತ್ಯಾಸಗಳು ಇರಕೂಡ್ದು. ನೀವು ಏಕಾಏಕಿ ತಂದು ಕೊಟ್ಟಿದ್ದೀರಿ, ಕಾಪಿ ಕೊಟ್ಟಿದ್ದೀರಿ. ಅವರು ಈಗ HK ಪಾಟೀಲ್ರವರು ನೀವು ಇಂಡೈರೆಕ್ಟ್ಲಿ ಇಟ್ ಈಸ್ ಅಡ್ಮಿಟೆಡ್ ಅನ್ನೋ ಥರ ಆಗ್ಬಿಡ್ತದೆ. DPR ಮಾಡೋದಕ್ಕಿಂತ ಅವರು ಸ್ಪಷ್ಟವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. HK ಪಾಟೀಲ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅವರು ಹಿಂದೆ ನೀರಾವರಿ ಮಂತ್ರಿ ಆಗಿದ್ದವರು, SM ಕೃಷ್ಣ ಅವ್ರ ಕಾಲದಲ್ಲಿ ನೀರಾವರಿ ಮಂತ್ರಿ ಆಗಿದ್ದವರು. ನೀವು ನೀರಾವರಿ ಮಂತ್ರಿ ಆಗಿದ್ರಿ, ಇವರು ನೀರಾವರಿ ಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಬರೀ ಮೇಕದಾಟಕ್ಕೆ ಸೀಮಿತವಾಗಿ ರೆಸಲ್ಯೂಷನ್ ಮಾಡೋಣ. ಇದನ್ನ ಮೇಲ್ಗಡೆ ಏನು ಹೇಳಿದ್ದೀರಲ್ಲ, ಇದು ಬೇಕಾದ್ರೆ ಇಟ್ಕೊಳ್ಳಿ. ಕರ್ನಾಟಕ ಒಂದು ನಿಮಿಷ ಹೇಳ್ತೀನಿ ತಾಳಿ. ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಕಾವೇರಿ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳುವ ಮೂಲಕ ತಮಿಳುನಾಡು ರಾಜ್ಯವು ಏಕಪಕ್ಷೀಯವಾಗಿ ಹಲವಾರು ಕಾನೂನು ಬಾಹಿರ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಈ ಯೋಜನೆಗಳಲ್ಲಿ ಕುಂದ PSP, ಶಿಲ್ಲಹಳ್ಳ PSP, ಒಗೇನ್ಕಲ್ ಅಂತ ಸೆಕೆಂಡ್, ಕಾವೇರಿ ವೈಗೈ ಗುಂಡಾರ್ ಜೋಡಣೆ ಇದಿರಲಿ. ಬೇಕಾದರೆ 5ನೇ ಇದೆಯಲ್ಲ, ಅದಕ್ಕೆ ಅವ್ರ ಅಬ್ಜೆಕ್ಷನ್ ಇದೆ. ಇದನ್ನು ಬಿಟ್ಟು ಅದಕ್ಕೆ ಬೇಕಾದ್ರೆ ಬೇರೆ ಥರ ಒಂದು ಲೆಟರ್ ಬರೆಯೋದು, ನೀವು ಮಾಡೋದೆಲ್ಲ ಮಾಡಿ ಕೇಂದ್ರ ಸರ್ಕಾರ. ಅವತ್ತು ಕೂಡ ನಾವು ಹೇಳಿದ್ದೀವಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ. ಇದನ್ನು ಬಿಟ್ಟು ಆಮೇಲೆ ಈ ಇದರಲ್ಲಿ ಎಂಥದ್ದು ನಿರ್ಣಯದಲ್ಲಿ ಇದೆಯಲ್ಲ, ಇದನ್ನು ಬಿಟ್ಟು ಇವೆರಡು ಬಿಟ್ಟು ಮಾಡಿ ನಮ್ಮದೇನು ತಕರಾರಿಲ್ಲ. ಅದಕ್ಕೆ ಇದು ಸರ್ವಾನುಮತದಿಂದ ನಿರ್ಣಯ ಆಗಬೇಕಲ್ಲ, ಸರ್ವಾನುಮತದಿಂದ ನಿರ್ಣಯ ಆಗಲಿ. ಅದಕ್ಕೆ ನಾನು ಹೇಳೋದು ಮಾಧುಸ್ವಾಮಿ, ಡ್ರಾಫ್ಟ್ ಮಾಡೋಕೆ ಮುಂಚಿದಾಗ ನಮ್ಮ ಜೊತೆ ಚರ್ಚೆ ಯಾಕೆ ಮಾಡಲಿಲ್ಲ, ನೀವು ಅವ್ರ ಜೊತೆ ಯಾಕೆ ಚರ್ಚೆ ಮಾಡಲಿಲ್ಲ? ಆ ಪ್ರಾಜೆಕ್ಟಲ್ಲೂ ತಮಿಳ್ನಾಡು ಗ್ರ್ಯಾಂಡ್ ಅಣೆಕಟ್ಟಿಗೆ ನೀರು ತಗೋಬೇಕು ಅನ್ನೋದು ಇದ್ದಿದ್ದನ್ನು ಚೇಂಜ್ ಮಾಡಿ ಇನ್ನೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಲೇಬೇಕು ಅಂತೇಳಿ ಅಲ್ಲೂ ತಿರ್ಗಾ ಸರ್ಪ್ಲಸ್ ಕಾವೇರಿ ವಾಟರ್ ಮೇಲೆ ಕಣ್ಣಾಕಿದೆ ಅನ್ನೋ ಉದ್ದೇಶದಲ್ಲಿ CM ಅವರು ನಾವೆಲ್ಲ ಮಾತಾಡಿ ಅದನ್ನು ಬ್ಲಾಕ್ ಮಾಡಬೇಕು ಅಂತ ತಂದಿದ್ದೀವಿ. ಅವ್ರೀಗ ಏನು ಹೇಳಿದ್ದಾರೆ, ಗ್ರ್ಯಾಂಡ್ ಅಣೆಕಟ್ಟಿಗೆ ನೀರು ಹೋಗ್ತಿತ್ತು ಅಂತೇಳಿ, ಅದು ಬೇಡ, ಇನ್ನೊಂದು ಬ್ಯಾಲೆನ್ಸಿಂಗ್ ಇಂಪೌಂಡಿಂಗ್ ರಿಸರ್ವಾಯರ್ ಇಟ್ಕೋಬೇಕು ಅಂತ ಅವ್ರು ಹೇಳಿದ್ರು ಕಾರಣಕ್ಕೆ ಲೀಗಲ್ ಟೀಮ್ ಜೊತೆ ಮಾಡಿ ಅದನ್ನು ನಾವು ಅವ್ರನ್ನ ಬ್ಲಾಕ್ ಮಾಡಲೇಬೇಕು, ಪ್ರತಿ ಸಲ ಮಾಡೋಕ್ಕಾಗಲ್ಲ ಅಂತೇಳಿ ಆ ಯೋಜನೆ ಪ್ಲೀಸ್ ನಮ್ಮ ತಿಳುವಳಿಕೆ ಅಷ್ಟು ಮಾತಾಡ್ತೀವಿ, ನಿಮ್ಮಷ್ಟು ಗೊತ್ತಿಲ್ಲ. ಈ ಯೋಜನೆ DPR ಹಾಕ್ಕೊಡ್ದು ಅನ್ಲೆಸ್ ಅಂಡ್ ಅಂಟಿಲ್ ಕರ್ನಾಟಕ ಅಗ್ರೀಸ್ ಟು ದಿ ಪ್ರಾಜೆಕ್ಟ್ ಆ್ಯಂಡ್ ಶೇರ್ ಆಫ್ ವಾಟರ್. ದಯಮಾಡಿದ್ರೆ DPR ಮಾಡಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಮಾಡಕ್ಕೆ ಬಿಟ್ಬಿಡ್ತೀರ ಅವ್ರಿಗೆ. DPR 2 ಮೀಟಿಂಗ್ ಆಗಿದೆ, ನಾವು ಆ ಸ್ಟ್ಯಾಂಡ್ ಕೋರ್ಟ್ ಮುಂದೆ ತಗೊಂಡಿದ್ದೀವಿ, ನಾವು ಅದನ್ನು ಪಬ್ಲಿಕಾಗಿ ತೊಗೊಂಡಿದ್ದೀವಿ. ನೋ, ಕರ್ನಾಟಕ ವಿಲ್ ನಾಟ್ ಅಗ್ರಿ ಅಂತ ಹೇಳಿದ್ದೀವಲ್ಲ ನಾವು. ಸರ್, ಈಗ ನೀರಿನ ವಿಷಯದಲ್ಲಿ ಯಾವುದೇ ನಾವು ತಮಿಳ್ನಾಡು ಇರಲಿ, ಆಂಧ್ರ ಇರಲಿ, ರಾಜ್ಯ ಆಗೋದು ಬೇಡ. ದಯಮಾಡಿ ಇವತ್ತು ಎಲ್ಲ 9ರಿಂದ ಇದನ್ನು ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸನ್ಮಾನ್ಯ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ದೇವೇಗೌಡರು ನಾನು ಮಾತಾಡ್ತೀನಪ್ಪ, ಇದರಲ್ಲಿ ರಾಜಕೀಯ ನಾವು ಬೆರೆಸೋದು ಬೇಡ. ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಸರ್ವಾನುಮತದಿಂದ ಒಂದು ನಿರ್ಣಯ ಮಾಡಿ ಅಂತೇಳಿ ಮೊನ್ನೆ ಅಲ್ಲ ಸರ್, ಇದರಲ್ಲಿ ರಾಜಕೀಯ ಇಲ್ಲ ಅಂತ ನಾವು ಹೇಳ್ತೀವಿ, ರಾಜಕೀಯ ಬೆರೆಸ್ತವ್ರೆ ಅಂತ ಹೇಳ್ತೇವೆ. ಸರ್ವಾನುಮತದಿಂದ ನಿರ್ಣಯ ಆಗಬೇಕು ಅಂತ ಮನವಿ ಮಾಡ್ತೀನಿ. ಈಗ ರಮೇಶ್ ಕುಮಾರ್ ಅವರು ಏನು ಹೇಳ್ತಿದ್ದಾರೆ? ತಮಿಳುನಾಡು ಅಸೆಂಬ್ಲಿ ಅವರು ಮಾಡಿರ್ತಕ್ಕಂಥ ರೆಸಲ್ಯೂಷನ್ನು ಮಾಧ್ಯಮಗಳಲ್ಲಿ ಬಂದಿದ್ದಕ್ಕೆ ನಾವು ಚರ್ಚೆ ಮಾಡಿ ಪ್ರತಿಕ್ರಿಯೆ ಇದನ್ನು ಕೊಡ್ತಾ ಇದ್ದೇವೆ. ಅವರು ನಿರ್ಣಯ ತಯಾರು ಮಾಡುವಾಗ ಚರ್ಚೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಟ್ಸ್ ಆಲ್ ರೈಟ್, ಆಗೋಗಿದೆ. ಆದರೆ ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ನಿರ್ಣಯ ಮಂಡಿಸಿಬಿಟ್ಟಿದ್ದಾರೆ. ನಾವು ಮತ್ತೆ ಏನಾದರೂ ಮಾಡಿದ್ರೆ
ಮಾಧ್ಯಮಗಳು ಇದನ್ನು ಹೀಗೆ ವರದಿ ಮಾಡಬೇಕು ಅಂತ ನಿಯಂತ್ರಿಸುವ ಅಧಿಕಾರ ತಮ್ಮಲ್ಲಿ ನನ್ನಲ್ಲಿ ಇಲ್ಲ. ಅದರ ದುಷ್ಪರಿಣಾಮ ನಮ್ಮ ರಾಜ್ಯದಲ್ಲೇ ಏನಾಗ್ಬೋದು ಅಂದರೆ, ನೋಡಪ್ಪ ಅವರಷ್ಟು ಒಗ್ಗಟ್ಟಾಗಿದ್ದಾರೆ, ನಮ್ಮವರಿಗೆ ಒಗ್ಗಟ್ಟಾಗಿರ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಳ್ತಾರೆ. ಎರಡನೇದು, ಅವರು ಕೂಡ ಅದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಮಾಧ್ಯಮಗಳ ಪಾತ್ರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವ್ರ ಮೇಲೆ ನಿಯಂತ್ರಣ ನಮಗಿರೋದಿಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ರಾಜ್ಯದ ಜನರ ಭಾವನೆಗಳನ್ನು ಇಟ್ಕೊಳ್ಬೇಕು. ಈಗ ಮಾನ್ಯ ಎಚ್ ಕೆ ಪಾಟೀಲರು ನೀರಾವರಿ ಮಂತ್ರಿಗಳಾಗಿದ್ದರು. ಅವರು ಒಂದು ತಮ್ಮ ಮನಸ್ಸಿಗೆ ಅನಿಸಿದ ವಿಚಾರವನ್ನು ಹೇಳಿದ್ದಾರೆ ಮತ್ತು ನಾಯಕರು ಹೇಳಿದ್ದಾರೆ. ನಾನು ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ, ನಾವು ಸರ್ವಾನುಮತದಿಂದ ಇವತ್ತು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ ಅಂತ ಮಾಡಿಬಿಟ್ರೆ ಆಮೇಲೆ ನಾವು ಏನು ಬೇಕಾದರೂ ಮಾಡ್ಬೋದು. ಒಂದು ಮಿಸ್ಟೇಕ್ ಆಗೋಗಿದೆ. ಚರ್ಚೆ ಮಾಡಿ ನಿರ್ಣಯನ ನಾವು ಡ್ರಾಫ್ಟ್ ಮಾಡಬೇಕು, ಅದಾಗಲಿಲ್ಲ. ಆದರೆ ನಾವು ಅದನ್ನೇ ದೊಡ್ಡದು ಮಾಡಿಕೊಂಡು ಮುಂದಕ್ಕೆ ದುಷ್ಪರಿಣಾಮ ಆಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಮಾನ್ಯ ಎಚ್ ಕೆ ಪಾಟೀಲರಿಗೆ, ನಮ್ಮ ನಾಯಕರಿಗೆ, ಎಲ್ರಿಗೂ ನಾನೇನು ಹೇಳ್ತಿದ್ರೆ, ಅದರಲ್ಲಿ ಹೇಳಿರ್ತಕ್ಕಂಥದ್ದು ಇಷ್ಟೇ, ಅದನ್ನು ಕೇಂದ್ರ ಸರ್ಕಾರ ಮಾನ್ಯ ಮಾಡಬಾರ್ದು ಅಂತಲೇ ಹೇಳಿದ್ದಾರೆ. ಇಟ್ ಕಮ್ಸ್ ಟು ವಾಟ್ ಹಿ ಸೇಸ್. ಅವ್ರಿಗೆ ಏನಂದರೆ ಕಾನ್ಸಿಕ್ವೆನ್ಷಿಯಲ್ ಆಗಿ ಇದೇನಾದರೂ ಆಗುತ್ತೇನೋ ಅಂತ ಹೇಳಿ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೆಸಲ್ಯೂಷನ್ಸ್ ಮಾಡುವಾಗ ಸರ್ಕಾರದ ಪರವಾಗಿ ನಾವು ಅಲ್ಲಿ ಕೂತು ಮಾಡಿದ್ದೇವೆ. ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ಇದನ್ನು ನಾವು ದಯಮಾಡಿ ಎಲ್ಲರೂ ಇಲ್ಲ ಈಗ ಒಂದು ಇದರಲ್ಲಿ ಮಾಡಿ. ಅವರು ರಮೇಶ್ ಕುಮಾರ್ ಅವರು ಹೇಳಿದ್ದು, ಮಾಧುಸ್ವಾಮಿ ಹೇಳಿದ್ದು, ಇವರೆಲ್ಲ ಹೇಳಿದ್ದು. ಯಾಕಂದರೆ ನಾವೇ ಎಚ್ ಕೆ ಪಾಟೀಲ್ರೇ ಹೇಳಿದ್ದು ರೆಸಲ್ಯೂಷನ್ ಮಾಡೋಣ ಅಂತ, ಮೇಕೆದಾಟುಗೆ ಅವರೇ ಹೇಳಿದ್ದು. ಇದನ್ನು ಸೇರಿಸಿದ್ದೀರಿ. ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಇದನ್ನು ಪ್ರಸ್ತಾಪ ಮಾಡಿದ್ದು, ಅದಕ್ಕೆ ಉತ್ತರನೂ ಕೂಡ ಕೊಟ್ಟಿದ್ದೀರಿ. ಇಲ್ಲಿ ನಾವು ಯಾವತ್ತೂ ಕೂಡ ನೆಲ, ಜಲ, ಗಡಿ ವಿಷಯ ಬಗ್ಗೆ, ಭಾಷೆ ಬಗ್ಗೆ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದೀವಿ. ಈಗಲೂ ಕೂಡ ಸರ್ವಾನುಮತದಿಂದ ಮಾಡೋಣ. ವೆರಿ ಗುಡ್, ಥ್ಯಾಂಕ್ ಯು. ಈ ಸದನ ಸರ್ವಾನುಮತದಿಂದ ಒಪ್ಪಿಗೆ ಕೊಡ್ತದೆ. ನಾವು ಕೂಡ JDS ಪರವಾಗಿ, ನಮ್ಮ ಪರವಾಗಿ ಅನುಮೋದನೆಯನ್ನು ಮಾಡಿದ್ವಿ. ಓಕೆ, ಧನ್ಯವಾದ. ಈಗ ನಾನು ಸಭಾಧ್ಯಕ್ಷ ಗಮನಕ್ಕೆ ತರೋದಕ್ಕೆ ನೀವು ಹೇಳಿದ್ರಿ ಎಚ್ ಕೆ ಪಾಟೀಲ್ರು, ನೀವು ಹೇಳಿದಿರಿ ಗಮನದಲ್ಲಿದೆ, ಗಮನಕ್ಕೆ ಬಂದಿದೆ ಎಚ್ ಕೆ ಪಾಟೀಲ್ರು. ನೀವು ಹೇಳಿರೋದು ತರೋದಕ್ಕೆ ಬಯಸ್ತೇನೆ. ನೀವು ಹೇಳಿರೋದು ದಿಸ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾನು ವಿರೋಧ ಪಕ್ಷದ ನಾಯಕ ಆಗಿದ್ದೆ. ಅವಾಗ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ which prepared this Peninsula River Development Scheme, ಅವರು ನಮ್ಮ ಕರ್ನಾಟಕದೊಳಗೆ ಸರ್ವೆ ಪ್ರಾರಂಭ ಮಾಡಿದರು. ಆ ಸರ್ವೆ ಪ್ರಾರಂಭ ಮಾಡಿದಾಗ ವಿಧಾನ ಪರಿಷತ್ನಲ್ಲಿ ಇದೇ ವಿಷಯ ಚರ್ಚೆ ಬಂದಂಥ ಸಂದರ್ಭದಲ್ಲಿ JH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದರು. ಏನು ಅವರು ಹೇಳಿದರು ಅನ್ನೋದನ್ನು ದಯಮಾಡಿ ಗಮನಿಸಿರಿ. ಈ ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ನಲ್ಲಿ it is not just a share, but it is transfer of water from one basin to another. Now Uttar Karnatakadavaru who are facing deficit of water, can we agree to shift from Krishna basin to another basin? ಅದನ್ನು ಅನುಮೋದಿಸಕೂಡದು ಅಂತಲೇ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ರು. ಅನುಮೋದಿಸಕೂಡದು ಅಂತಲೇ ನಿರ್ಣಯದಲ್ಲಿ ಇರೋದು. ನೀರಿನ ಪಾಲನ್ನ ಆ ಯೋಜನೆಯೊಳಗ ನೀರಿನ ಪಾಲನ್ನ 5 ಮತ್ತು ಈ ಎರಡರೊಳಗೂ we are accepting that project. ಇಲ್ಲ, we are accepting that project for which I oppose. DPR ನೇ ಒಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಸ್ಪಷ್ಟ ಇದೆ. ನಾನು ತಮ್ಮಲ್ಲಿ ಅಧ್ಯಕ್ಷ ವಿನಂತಿ ಮಾಡ್ತೀನಿ, ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ ಈ ಯೋಜನೆ ಐತಲ್ಲ, ಅದನ್ನ ನೀರಿನ ಪಾಲು ನಿರ್ಧರಿಸುವವರೆಗೆ, ನೀರಿನ ಪಾಲು ನಿರ್ಧರಿಸುವಂತ ಸಂದರ್ಭದಲ್ಲಿ ನೀವು ಈ ಒಟ್ಟು ಯೋಜನೆಗೆ ಒಪ್ಕೊಂಡಿರ್ತೀರಿ. ಆದ್ರೆ ವೆದರ್ ಇಂಟರ್ನಲ್ ಟ್ರಾನ್ಸ್ಫರ್ ಆರ್ ಅಕ್ಸೆಪ್ಟೇಬಲ್. ಐ ಡಿಸ್ಅಗ್ರಿ ವಿತ್ ದಿಸ್ ಪೋರ್ಷನ್. ನಿಮ್ಮ ಅಭಿಪ್ರಾಯವನ್ನ ಸದನ, ನಾಡು, ನಾನು ಎಲ್ಲರೂ ಗಮನಿಸಿದ್ದೇವೆ. ಮುಖ್ಯಮಂತ್ರಿ ಲಾಸ್ಟ್ ವರ್ಡ್. ಒಂದ್ ನಿಮಿಷ ರೇವಣ್ಣ ಅವರೇ, ಒಂದ್ ನಿಮಿಷ. ಎಚ್ ಕೆ ಪಾಟೀಲ್ ಅವರು ಕೆಲವು ಆತಂಕಗಳನ್ನು ಈ ಪೆನಿನ್ಸುಲರ್ ಯೋಜನೆ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ನಾನು
ಅವರ ಇಂಟೆನ್ಷನನ್ನು ರಾಜ್ಯ ಹಿತಾಸಕ್ತಿ ಇರೋದನ್ನು ನಾನು ಅಳಿಗಳೆದಿಲ್ಲ. ಈಸ್ ಗುಡ್ ಇಂಟೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಷೇರು ಕೂಡ ಬಹಳ ಮುಖ್ಯ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಅದು ಇಂಟರ್ಬೇಷನ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಕಾಲದಲ್ಲೇ ಪ್ರಾರಂಭ ಆಗಿರುವಂಥದ್ದು. ಆಮೇಲೆ ನಮ್ಮ ಕಾಲದಲ್ಲಿ ಬಂದಾಗ ಅದು ರೆಡ್ಯೂಸ್ ಮಾಡಿದಾಗ ನಾವು ಅಪೋಸ್ ಮಾಡಿದ್ವಿ, ನೀವು ಅಪೋಸ್ ಮಾಡಿ, ಎಲ್ಲರೂ ಕೂಡ ಅಪೋಸ್ ಮಾಡಿದ್ವಿ. ಇದಕ್ಕೆ ಇಸ್ ಎ ಲಾಂಗ್ ಹಿಸ್ಟ್ರಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, ನಾನೇನು ಎಚ್ ಕೆ ಪಾಟೀಲ್ರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಅಂದರೆ, ಈ ನಿರ್ಣಯಕ್ಕೆ ಅಂತಿಮಗೊಳಿಸದಂತೆ ಅಂತಿದೆಯಲ್ಲ, ಅದಾದಮೇಲೆ ಏನು ಆ್ಯಡ್ ಮಾಡಬೇಕು, ಪ್ರಿಕಾಷನ್ ಏನು ಆ್ಯಡ್ ಮಾಡಬೇಕು ಹೇಳಿ ಅದನ್ನು ಸೇರಿಸ್ಕೊಂಡು ಇವತ್ತು ನಾವು ಸರ್ವಾನುಮತವಾಗಿ ಮಾಡೋಣ. ಪ್ಲೀಸ್ ಆ್ಯಡ್ ವಾಟ್ ಎವರ್ ಯು ವಾಂಟ್. ಅದು ಪ್ರಿಕಾಷನ್ ಆಗಿ ಏನು ಬೇಕು ಹೇಳಿ ಅದನ್ನು ಸೇರಿಸ್ಕೊಂಡು ಮಾಡೋಣ. ಐ ನಾಟ್ ಸ್ಟ್ಯಾಂಡ್ ಆನ್ ಟ್ರಸ್ಟೀಸ್. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಂತಚಿತ್ತರಾಗಿ ಈ ನಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ನಿಮಗೆ ಅಭಿನಂದಿಸ್ತೇನೆ. ತಾವು ಒಂದು ದಯಮಾಡಿ ಗಮನಿಸಬೇಕು, ಪೆನಿನ್ಸುಲರ್ ಡೆವಲಪ್ಮೆಂಟ್ ಅಥಾರಿಟಿ ಕೊಟ್ಟಿರ್ತಕ್ಕಂಥ ಸ್ಕೀಮಿನ ಹಿನ್ನೆಲೆಯೊಳಗೆ ಈ ಯೋಜನೆಯನ್ನು ಸಿದ್ಧಗೊಳಿಸಲಾಗಿದೆ. ಈ ಸಿದ್ಧಗೊಳಿಸಿರ್ತಕ್ಕಂಥ ಈ ಯೋಜನೆ ಬಗ್ಗೆ ಅಥವಾ ಈ ಒಟ್ಟು ಪೆನಿನ್ಸುಲರ್ ರಿವರ್ ಡೆವಲಪ್ಮೆಂಟ್ ಯೋಜನೆ ಬಗ್ಗೆ ನಾವು ಕರ್ನಾಟಕದವರು ಸರ್ಕಾರವಾಗಿ, ರಾಜ್ಯವಾಗಿ, ಸರ್ವಪಕ್ಷಗಳ ಸಭೆಯಾಗಿ ನಾವು ಯಾವಾಗಲೂ ಇಲ್ಲಿವರೆಗೆ ನಿರ್ಣಯ ತಗೊಂಡಿಲ್ಲ. ಲೆಟ್ ದಟ್ ಬಿ ವೆರಿ ಕ್ಲಿಯರ್ ಟು ಯು. We have not accepted this program. Government of India might have already announced it in the budget. ಆದರೆ ನಮ್ಮ ಒಟ್ಟು ಅಭಿಪ್ರಾಯ ಏನೈತೆ ಅಂದರೆ, ನಾವು ಯಾಕೆ ಅವಾಗ ಹಿಂದಕ್ಕೆ ವಿರೋಧ ಮಾಡಿದ್ವಿ, ಒಂದೇನು ಕಾಣಬೇಕಲ್ಲ. ನಮ್ಮ ಆಲಮಟ್ಟಿಯಿಂದ ತುಂಗಭದ್ರಕ್ಕೆ ನೀರು ಟ್ರಾನ್ಸ್ಫರ್ ಮಾಡಬೇಕು. ಆರ್ ವಿ ಅಗ್ರೇಬಲ್? ನಾನು ತಮ್ಮನ್ನು ಕೇಳ್ತೇನೆ. ಇಲ್ಲ, ಈಗ ಎಚ್ ಕೆ ಪಾಟೀಲ್ರು ನೀವು ಆಲಮಟ್ಟಿಯಿಂದ ತುಂಗಭದ್ರಕ್ಕೆ ಹೇಳ್ತಿದ್ದಾರೆ, ಬಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನಮ್ದು ಒಪ್ಪಿಗೆ ಇಲ್ಲ. ಮೀಟಿಂಗ್ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಆಮೇಲೆ ನಾವು ತಮಿಳ್ನಾಡಿನವ್ರು ಏನ್ ಹೇಳ್ತಾರೆ ಅದನ್ನೇ ಹೇಳ್ತೇವೆ. ಮೇಕೆದಾಟು ನೋಡ್ರಿ, ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಕಾವೇರಿ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳುವ ಮೂಲಕ. ಸರ್, ಈಗ DPR ಇನ್ನ ಫೈನಲ್ ಸ್ಟೇಜಲ್ಲಿದೆ, ನಾವು ಯಾರು ನೋಡಿಲ್ಲ. ಅಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಏನಾದ್ರೂ ತೊಂದರೆ ಆದರೆ ಅದಕ್ಕೆ ನಾನೇನು ಹೇಳೋದು, ಇಲ್ಲಿ ಬರೀ ನೀರಿನ ಹಂಚಿಕೆ ಅಲ್ಲ, ಇತರ ಟ್ರಾನ್ಸ್ಫರ್ ಆಫ್ ವಾಟರ್ ಅಲ್ಲಿ ನಮ್ಮ ಕರ್ನಾಟಕದ ಒಪ್ಪಿಗೆ ಇಲ್ಲದೇ ಇದ್ದರೆ ನಾವು DPR ಒಪ್ಪೋದಿಲ್ಲ ಅಂತ ಸೇರಿಸಿದಕ್ಕೆ ಮಾಡೋಣ. ಸೊ ದಟ್ ನಿಮ್ಮ ಅಂಶನೂ ಕೂಡ ಅದರಲ್ಲಿ ಆಗ್ತದೆ. ನಾನೇನು ಹೇಳೋದು, ಈಗ ಆಲ್ಮಟ್ಟಿಯಿಂದ ತುಂಗಭದ್ರಾ ಟ್ರಾನ್ಸ್ಫರ್ ಮಾಡ್ತಿದ್ದೆ ಅಂತ ಎಲ್ಲಿದೆ ಆಲ್ಮಟ್ಟಿಯಿಂದ ತುಂಗಭದ್ರಾ NWDA ಸರ್ವೇನು ಅದೇ, ಪ್ರಾಜೆಕ್ಟ್ ರಿಪೋರ್ಟ್ ಅದೇ. ಇಲ್ಲ, ಒಂದು ನಿಮಿಷ. ಕೈಂಡ್ಲಿ ಆಸ್ಕ್ ಯುವರ್ ಆಫೀಸರ್. ನೋ ವಿ ಅಪೋಸ್ NWDA. ಸರ್, ವೈ, ಫಾರ್ ವಾಟ್? NWDA ವಿ ಅಪೋಸ್ ಬಿಕಾಸ್ ಫಸ್ಟ್ ಏನು ಅಲೋಕೇಶನ್ ಕೊಟ್ಟಿದ್ರು ಅದು ಕಡಿಮೆ ಮಾಡ್ತಾ ಕಡೆಗೆ ನಿಲ್ ಮಾಡಿದ್ದಾರೆ. ಅದಕ್ಕೆ ನಾವು ಅಪೋಸ್ ಮಾಡಿರುವಂತದ್ದು ಶೇರ್ ಆಫ್ ವಾಟರ್ಸ್. No. And I was the first person to oppose it. Survey itself. I was the first person to oppose it as a water resource minister in NWDA. I was the first person to oppose it. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಬೇಕಾದರೆ ಅವ್ರ ಆತಂಕವನ್ನು ನಾವು ಕನ್ಸಿಡರ್ ಮಾಡಿ ಮುಂದೆ ತೊಂದರೆ ಆಗಬಾರ್ದು ಅಂತಂದರೆ, ಇದಲ್ಲದೆ DPR ಅಂಶಗಳನ್ನು ಕರ್ನಾಟಕ ಯಾಕಂದ್ರೆ ಮಾತಾಡಿದ್ದು ಇದನ್ನು ಮಾತಾಡಿದ್ದು ಸರ್ವಪಕ್ಷಗಳ ಸಭೆಯಲ್ಲಿ ಎಚ್ ಕೆ ಪಾಟೀಲ್ರು ಸರ್ವಪಕ್ಷಗಳ ಸಭೆಯಲ್ಲಿ ಇದು ಚರ್ಚೆ ಆಗಿದೆ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಮೀಟಿಂಗ್ ತಮಿಳುನಾಡಿನ ಯೋಜನೆಗಳು ಗೋದಾವರಿ ತಿರುವಿನಲ್ಲಿ ಇದಾವೆ. ಈ ಪೆನಿನ್ಸುಲರ್ ಆಧಾರದ ಮೇಲೆ ಕೆಲವು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಅಪೋಸ್ ಮಾಡ್ತಾ ಇದ್ದೇವೆ. ಸರ್, ಏನಾಗಿದೆ, ಕರ್ನಾಟಕ ಭಾಳ ಡಿಫೆನ್ಸಿವ್ ಆಗಿ ಹೋಗ್ತಾ ಇದೆ. ಯಾವಾಗಲೂ ನಮ್ಮ ಯೋಜನೆಗೆ ನೀವು ತಕರಾರು ಮಾಡಬೇಡಿ, ಅವ್ರ ಯೋಜನೆಗಳು ಯಾವುದು ನಾವು ಗಟ್ಟಿಯಾಗಿ ತಕರಾರು ಮಾಡುವಂಥ ಪ್ರವೃತ್ತಿನಿಲ್ಲ. ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು. ಈಗ ನಾವೇನು ಹೇಳ್ತಾ ಇದ್ದೇವೆ, ನಿಮ್ಮ ಯೋಜನೆಗಳು ನಿಲ್ಲಿಸಿ, ನೀವು ಕೂಡ ಗೋದಾವರಿ ಪೆನಿನ್ಸುಲರ್ನ ಆಧಾರ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ, ಅದನ್ನು ನಿಲ್ಲಿಸಿ ಅಂತ ಅಫೆನ್ಸಿವ್ ಆಗಿ ಹೋಗ್ತಾ ಇದ್ದೇವೆ ನಾವು. ಓಕೆ ಏನು ಬಂಡೆಪ್ಪ ಲಾಸ್ಟ್ ವರ್ಡ್ಸ್? ಮಾನ್ಯ ಮುಖ್ಯಮಂತ್ರಿಗಳು ತಂದಂಥ ಈ ನಿರ್ಣಯ ಈಗ ವಿರೋಧ ಪಕ್ಷ ನಾಯಕರು ಭಾಳ ಕ್ಲಿಯರ್ ಆಗಿ ಹೇಳಿದ್ರು. ಯಾಕಂದರೆ ನೆಲ ಜಲ ಭಾಷೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ವಯಸ್ಸಿನಿಂದ ಕರ್ನಾಟಕದಿಂದ ಹೋಗಬೇಕಾಗುತ್ತೆ. ಹಾಗಾಗಿ ಇವತ್ತು ಮೇಕೆದಾಟು ಇರ್ಬೋದು, ಇನ್ನೊಂದಿರ್ಬೋದು, ಇವತ್ತು ಅವ್ರ ಜೊತೆಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡೋಣ.
ಆಮೇಲೆ ನಾವು ಸಂಪೂರ್ಣ ಜವಾಬ್ದಾರಿ ಅವ್ರಿಗೆ ಕೊಡ್ತೀವಿ. ನಮ್ಮ ಕರ್ನಾಟಕದ ಮುಖ್ಯಸ್ಥರು ಅವರಿದ್ದಾರೆ. ನಮ್ಮ ಕರ್ನಾಟಕದಿಂದ 1 ಲೀಟರ್ ಹೊರಗಡೆ ಯಾವುದೇ ರೀತಿಯಿಂದ ಬಿಡೋಂಥ ಇದು ಅವ್ರು ತಗೋಬಾರ್ದು ಅಷ್ಟೇ. ಈಗ ಅದಕ್ಕೆ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ನಿರ್ಣಯಕ್ಕೆಲ್ಲ ಬೆಂಬಲ ಸೂಚಿಸ್ತೀವಿ. ಅದು ನಮ್ಮ JDS ಪಕ್ಷದಿಂದ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಓಕೆ, ಶಬ್ದ HK ಪಾಟೀಲ್ರ ಇದರಿಂದ ಇದಕ್ಕೆ ಸೇರಿಸಿ ಅನುಮೋದನೆ ಮಾಡಬೇಕು ಅಂತ ನಾನು ಹೇಳೋದು ಏನಂದರೆ DPR ಅನ್ನು ಅಂತಿಮಗೊಳಿಸದಂತೆ ಹಾಗೂ DPRನ ಸಂಪೂರ್ಣ ಅಂಶಗಳನ್ನು ಕರ್ನಾಟಕ ಒಪ್ಪುವವರೆಗೆ ಅದನ್ನು ಅನುಮೋದಿಸಕೂಡದು, DPR ಅನುಮೋದಿಸಕೂಡದು ಅಂತ ಒಪ್ಪುವವರೆಗೆ ಅಂತ ಯಾಕೆ? ಹೌದು, ಅಂದ್ರೆ ಅಲ್ಲಿ ಏನಿದೆ ಗೊತ್ತಿಲ್ಲ ಸರ್. ಅಲ್ಲ ಗೊತ್ತಿಲ್ಲ, ಸ್ಕೀಮ್ ಬಂದ ಮೇಲೆ ಆಮೇಲೆ ಕರೆದು ಮಾತಾಡಿದಾಗ ಮಾತಾಡಿ ನೀವು ಒಪ್ಪುವುದಿಲ್ಲ ಮತ್ತೆ ಇದನ್ನ ಅನುಮೋದನೆ ಮಾಡ್ಕೊ. ಆಯ್ತು ಒಂದು ಕೆಲಸ ಮಾಡೋಣ, ಅದರಿರುವಂಥ ಅಂಶಗಳನ್ನು ಕರ್ನಾಟಕ ಒಪ್ಪೋದಲ್ಲ ಅಥವಾ ಕರ್ನಾಟಕ ಒಪ್ಪಿಗೆಯನ್ನು ಪಡೆದೇ DPRನ ಒಪ್ಪತಕ್ಕದ್ದು ಅಂತ ಬರ್ರಿ ಸೇರಿಸಿ ಮಾಡಿ. ಓಕೆ, ಒಟ್ಟಾರೆ ಈಗ ಇದುವರೆಗಿನ ಚರ್ಚೆಯ ಹಿನ್ನೆಲೆಯಲ್ಲಿ ನಾನು ಸರ್ವಾನುಮತದ ಒಂದು ನಿರ್ಣಯವನ್ನು ಸದನದಲ್ಲಿ ಮಂಡಿಸ್ತಾ ಇದ್ದೇನೆ. ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ತಿದ್ದುಪಡಿಯೊಂದಿಗೆ ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಓಕೆ, ಈಗ ಅಂದರೆ ಈಗ 2021-22ನೇ ಸಾಲಿನ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಬೇಡಿಕೆಗಳ ಮೇಲೆ ಚರ್ಚೆ ಮತ್ತು ಸರ್ಕಾರದ ಉತ್ತರ ಮತಕ್ಕೆ ಹಾಕುವುದು. ಈಗ ಪ್ರತಿಪಕ್ಷದ ನಾಯಕರು ತಾವು ಮಂಡಿಸಿ ಆಗಿದೆ, ಅದು ನಿನ್ನೆನೇ ಮಂಡಿಸಿ ಆಗಿದೆ. ಅದರ ವಿವರಣೆ ಬೇಕಾ ನಿಮಗೆ? ಪುಸ್ತಕಗಳನ್ನೆಲ್ಲವೂ ಕೊಟ್ಟಿದೆ, ವಿವರಣೆ ಮತ್ತೆ ಯಾಕೆ? ಏನಾದ್ರು ಉತ್ತರ ಅವ್ರ ಸ್ಪಷ್ಟೀಕರಣ ಕೇಳಿದ ಮೇಲೆ ಉತ್ತರ ಹೇಳ್ಬೋದಲ್ಲ. ಇದು ಕೊಡಿ. ಅಲ್ಲ, ಮುಖ್ಯಮಂತ್ರಿಗಳು ಈಗ ಅಲ್ಲ, ಅದು ಆ ವಿವರಣೆ ಈಗ ನೀವು ಎಲ್ಲ ಕೊಟ್ಟಿರೋದ್ರಿಂದ, ಈಗಾಗಲೇ ಎಲ್ಲರಿಗೂ ತಲುಪಿರೋದ್ರಿಂದ ಅವ್ರೇನೋ ಸ್ಪಷ್ಟೀಕರಣ ಕೇಳಿ ಆಮೇಲೆ ನೀವು ಅದನ್ನು ಕೂಡಿಸಿ ನಿಮ್ಮ ಒಟ್ಟು ಉತ್ತರಗಳನ್ನ ಹೇಳ್ಬಿಡ್ಬೋದು ಅಂತ. ಓಕೆ, ಕೃಷ್ಣ ಬೈರೇಗೌಡರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದನ್ನ ನಾನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ, ಅವ್ರದ್ದು ಸೇರಿಸಿ. ಅಲ್ಲ ಬೇಡ, ನಿಮ್ಮ ಪಾಯಿಂಟ್ ಹೇಳಿ. ಸ್ವಲ್ಪ ಈ ವರ್ಷ ಯಾಕೆ ಅಂದರೆ ಇದು ಈ ವರ್ಷದ 3ನೇ ಪೂರಕ ಅಂದಾಜುಗಳು, 3rd ಸಪ್ಲಿಮೆಂಟರಿ ಡಿಮ್ಯಾಂಡ್. ಸಾಮಾನ್ಯ ಸಪ್ಲಿಮೆಂಟ್ರಿ ಬೇಡಿಕೆಗಳಿಗಿಂತ ಭಾಳ ದೊಡ್ಡ ಗಾತ್ರದ್ದಿದೆ. ಬಹುಶಃ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ ಪೈಕಿ ಇದು ಅತ್ಯಂತ ದೊಡ್ಡ ಪೂರಕ ಅಂದಾಜು. ಇಟ್ ಈಸ್ ಮಾನ್ಯ ಅಧ್ಯಕ್ಷರೇ, ಇದು ಆಲ್ಮೋಸ್ಟು ತಾವು ತೆಗೆದು ನೋಡಿದರೆ ಒಂದು ಮಿನಿ ಆಯವ್ಯಯ ಇದ್ದಂಗೆ ಇದೆ, ಇದು ಮಿನಿ ಬಡ್ಜೆಟ್ ಇದ್ದಂಗೆ ಇದೆ. ಸೊ ಹಾಗಾಗಿ ಮಿನಿ ಬಡ್ಜೆಟ್ ಇದೆ ಅಧ್ಯಕ್ಷರೇ ತಮಗೆ ಹೇಳ್ತಾ ಆಲ್ಮೋಸ್ಟ್ ಮಿನಿ ಬಡ್ಜೆಟ್ ಇದೆ ಇದು. ಯಾಕಂದರೆ ಟೋಟಲ್ ಅಲೋಕೇಶನ್ಸ್ reappropriations are in the range of 27,000 crores. 27,000 crores-ಗೆ ಒಪ್ಪಿಗೆ ಕೊಡಿ ಅಂತ ಇವತ್ತು ಕೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಕೊಡೋಣ, ಸಂತೋಷ, ನಾವಿಲ್ಲ ಅಂತ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ಯಾಕೆಂದರೆ ಸ್ವಲ್ಪ ಅವರು ಕೆಲವೊಂದು ಲೆಕ್ಕಗಳಲ್ಲಿ ಅವರು ಕೋವಿಡ್ ಇದ್ದಿದ್ದರಿಂದ ಏನು ಆದಾಯ ನಿರೀಕ್ಷೆ ಮಾಡಿದ್ರು, ಆದರೆ ಅದಕ್ಕಿಂತ ಹೆಚ್ಚಾಗಿ ಆದಾಯ ಬಂದಿದೆ. ಸೊ ಒಳ್ಳೆ ಸಂತೋಷ, ಒಳ್ಳೆ ವಿಚಾರ ಅದು. ಸೊ ಅದಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ತಾವು ಏನು ನಿರೀಕ್ಷೆ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿಗೆ ಆದಾಯವನ್ನು ಕ್ರೋಢೀಕರಿಸೋದ್ರಲ್ಲಿ ಯಶಸ್ಸನ್ನು ಕಂಡಿರೋದು ರಾಜ್ಯಕ್ಕೆ ಒಳ್ಳೆಯ ಸುದ್ದಿ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದುವರೆದ ಅಧ್ಯಕ್ಷರೇ, ಈಗ ನನ್ನ ವಿಚಾರ ಸರ್, ತಮಗೆ ನಂದು ಜನರಲ್ ಫೈನಾನ್ಸ್ ಬಗ್ಗೆ ಫಸ್ಟ್ ಒಂದು 5 ನಿಮಿಷ ಮಾತಾಡಿ, ಆಮೇಲೆ ಕೆಲವು ಸ್ಪೆಸಿಫಿಕ್ ಇಲಾಖೆಗಳ ಬಗ್ಗೆ ಆನಂತರ ಒಂದು 5 ನಿಮಿಷ ಮಾತಾಡ್ತೇನೆ ಸರ್. ಈಗ ಜನರಲ್ ಫೈನಾನ್ಸ್ ಬಗ್ಗೆ ಮಾತಾಡೋದಾದರೆ, ಈಗ ತಮಗೆ ಗೊತ್ತಿದೆ
ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ ತಾವೇನು ಕೊಟ್ಟಿದ್ದೀರಿ ಅದರಲ್ಲಿ ರಾಜ್ಯದ ಇನ್ನು 5 ವರ್ಷಗಳ ಚಿತ್ರಣವನ್ನು ಕೊಟ್ಟಿದ್ದೀರಿ. 5 ವರ್ಷಗಳ ಚಿತ್ರಣ ಭಾಳ ಸಮಸ್ಯೆಗಳಿಂದ ಕೂಡಿದೆ. ಇದನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಜಾಸ್ತಿ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ತಮಗೆ ಗೊತ್ತಿದೆ, ರೆವಿನ್ಯೂ ಡಿಫಿಸಿಟು ಭಾಳ ಬೆಳ್ಕೊಂಡು ಹೋಗ್ತಾ ಇದೆ, ಬಂಡವಾಳ ಹೂಡಿಕೆ ಭಾಳ ಕಡಿಮೆ ಆಗ್ತಾ ಇದೆ. ಸೊ ರಾಜ್ಯದಲ್ಲಿ ಆದಾಯನೂ ಕೂಡ ಅವರು ನಿಮ್ಮ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನಲ್ಲಿ ಏನು ಹೇಳ್ತೀರಿ, ಬಹುಶಃ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ಸಲ್ಲಿ ಒಂದು 10% ಗ್ರೋತ್ ಆಗ್ಬೋದು ರೆವಿನ್ಯೂ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ ಬರೋ ವರ್ಷಗಳಲ್ಲಿ. GSTಯಲ್ಲಿ ಸ್ವಲ್ಪ ಗ್ರೋತ್ ಆಗಬಹುದು. ಅದು ಬಿಟ್ಟರೆ ಇಲ್ಲಿವರೆಗೂ ನಮಗೆ ಒಂಥರ ಸ್ವಲ್ಪ ಮಟ್ಟಿಗೆ ವರ್ಷ ಜಾಸ್ತಿ ಆಗ್ತಾ ಇದ್ದಿದ್ದು ಅಬ್ಕಾರಿಯಿಂದ ಬರ್ತಾ ಇತ್ತು. ಆದರೆ ನಿಮ್ಮ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ ಹೇಳುತ್ತೆ ಬರೋ ವರ್ಷಗಳಲ್ಲಿ ಈಗ ರೇಟು ಮೆಚೂರ್ ಆಗಿದೆ ಅಂತ. ಅಂದರೆ ಎಕ್ಸೈಸ್ ರೇಟ್ ನಾವೇನು ಹಾಕ್ತಾ ಇದ್ದೀವಿ ಮೋರ್ ಆರ್ ಲೆಸ್ ನಾವು ಅದರ ಗರಿಷ್ಠ ಮಟ್ಟವನ್ನು ಮುಟ್ಟಿರೋದ್ರಿಂದ ಭವಿಷ್ಯದಲ್ಲಿ 1% ಅಷ್ಟೇ ನಾವು ಆದಾಯ ಹೆಚ್ಚಾಗಬಹುದು ಅಂತ ಫಿಸ್ಕಲ್ ಪ್ಲ್ಯಾನ್ ಹೇಳ್ತಾ ಇದೆ. ಮೇ ಬಿ ರಿಯಾಲಿಟಿ ಮೇ ಬಿ ಮೋರ್, ಬಟ್ ನಿಮ್ಮ ಬಜೆಟರಿ ಡಾಕ್ಯುಮೆಂಟ್ ಹೇಳೋದನ್ನು ನಾನು ಹೇಳ್ತಾ ಇದ್ದೇನೆ ಸರ್. ಸೊ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನಾನು ತಮ್ಮ ಗಮನವನ್ನು ತಮ್ಮದೇ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ನಲ್ಲಿ ಸರ್ಕಾರ ಏನು ಹೇಳಿಕೆಗಳನ್ನು ಕೊಟ್ಟಿದೆ ಅದರ ಕಡೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೀಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನಲ್ಲಿ ಸರ್ಕಾರದವರು ಏನು ಹೇಳ್ತಾರೆ, ಒಂದು ಎಕ್ಸ್ಪೆಂಡಿಚರ್ ರ್ಯಾಷನಲೈಸೇಷನ್ ಬಗ್ಗೆ ಹೇಳಿದ್ದಾರೆ. ಇವೆಲ್ಲ ಹೇಳಿ ಭವಿಷ್ಯದಲ್ಲಿ ಆದಾಯ ಕಷ್ಟಕರವಾಗಿದೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ, ರೆವಿನ್ಯೂ ಡಿಫಿಸಿಟ್ಟು ಬೃಹದಾಕಾರವಾಗಿ ಬೆಳೀತಾ ಇದೆ, ಡೆವಲಪ್ಮೆಂಟ್ಗೆ ಅನುದಾನ ವರ್ಷ ಕಡಿಮೆ ಆಗ್ತಾ ಇದೆ ಅನ್ನೋ ಪಾಯಿಂಟನ್ನು ತಮ್ಮ ಫಿಸ್ಕಲ್ ಪ್ಲ್ಯಾನಲ್ಲಿ ತಾವು ಹೇಳಿದ್ದೀರಿ. ಉದಾಹರಣೆಗೆ ಈ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ ಇಂಗ್ಲೀಷ್ನಲ್ಲಿ ಪೇಜ್ ನಂಬರ್ 6 ಪ್ಯಾರಾಗ್ರಾಫ್ 19 ಸರ್, ತಾವೇನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಸೆಟಪ್ ಮಾಡಿದ್ದೀರಿ ಅವರನ್ನು ತಾವು ಕೋಟ್ ಮಾಡಿದ್ದೀರಾ. The committee noticed the increase in committed expenditure, thereby resulting less space for diverting funds for development expenditure. So there are decreasing funds for development expenditure. Since it is difficult to meet the expenditure commitments without a big leap in revenue growth in the near future, the committee recommended to look into the expenditure rationalization. ಆದಾಯ ಹೆಚ್ಚಿಗೆ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇರೋದ್ರಿಂದ ಖರ್ಚು ವೆಚ್ಚಗಳ ಮೇಲೆ ಕಡಿವಾಣ ಹಾಕಬೇಕು ಅಂತ ತಮ್ಮ ಫಿಸ್ಕಲ್ ಪ್ಲ್ಯಾನ್ ಹೇಳ್ತಾ ಇದೆ, ಬೇಸ್ಡ್ ಆನ್ ದಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ. ಬೈ ಇಂಪ್ಲಿಮೆಂಟಿಂಗ್ ದ ರೆಕಮೆಂಡೇಶನ್ಸ್ ಮೇಡ್ ಇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2, which has recently submitted its report to the government. It is suggested the finance department to take necessary measures to reduce the committed expenditure and simultaneously mobilize the state's resources as discussed above ಅಂತ ಅಲ್ಲಿ ಹೇಳ್ತಾರೆ. ಮುಂದುವರೆದು ಪೇಜ್ 38ರಲ್ಲಿ GST ಬಗ್ಗೆ ಒಂದೇ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಆಸ್ ದ ಸ್ಟೇಟ್ GST collections has not yet stabilized, it would be more helpful if the GST Council extends the GST compensation to states for few more years so that state GST revenue gets stabilized, thereby protecting fiscal federalism. In the interest of fiscal federalism, ಇದು ನಾನು ಹೇಳ್ತಾ ಇರೋ ವಾದ ಅಲ್ಲ ಸರ್, ತಮ್ಮ ಸರ್ಕಾರ ತಾವು ಮುಖ್ಯಮಂತ್ರಿಗಳಾಗಿ ಮಂಡಿಸಿರೋ ತಮ್ಮ ಫಿಸ್ಕಲ್ ಪ್ಲ್ಯಾನಲ್ಲಿ ತಾವು ಓಪನ್ ಆಗಿ ಹೇಳೋಕ್ಕಾಗದೆ ಹೋದ್ರೂ ಒಳಗಿನ ವಿಚಾರವನ್ನು ತಾವು ದಾಖಲೆ ಮುಖಾಂತರ ರೈಟಿಂಗಲ್ಲಿ ಹೇಳಿದ್ದೀರಿ. ಏನಾದರೂ ಫಿಸ್ಕಲ್ ಫೆಡರಲಿಸಮ್ ಅನ್ನೋದು ಸುಭದ್ರವಾಗಿ ಉಳಿಬೇಕು ಅಂತ ಹೇಳಿದ್ರೆ GST ಕೌನ್ಸಿಲ್ ಮಸ್ಟ್ ಎಕ್ಸ್ಟೆಂಡ್ GST ಕಾಂಪನ್ಸೇಷನ್. ಅದರ್ವೈಸ್ ಈ ವರ್ಷ ನಮಗೆ ಏನು 24,000 ಕೋಟಿ 25,000 ಕೋಟಿ ಬರ್ತಾ ಇದೆ, ಅದು ಮುಂದಿನ ವರ್ಷ 4,000 ಕೋಟಿಗೆ ಕುಸಿತಾ ಇದೆ ಅನ್ನೋ ವಿಚಾರವನ್ನು ತಾವು ಬಜೆಟು ಮತ್ತು ಇಲ್ಲೆಲ್ಲಿ ಡಾಕ್ಯುಮೆಂಟ್ಸಲ್ಲಿ ಹೇಳಿದ್ದೀರಾ. ಸೊ ಅದು ಒಂದು ಪಾಯಿಂಟು ತಮ್ಮ ಪ್ಲ್ಯಾನಲ್ಲಿ. ಮುಂದುವರೆದು expenditure rationalization is the need of the hour as the revenue receipts
are almost fully made used to fund the committed expenditure, leaving limited scope for the new government schemes. ಸೊ ಹಾಗಾಗಿ ಕ್ವೆಶ್ಚನ್ ಅರೈಸಸ್, ತಾವೇ ಘೋಷಣೆ ಮಾಡಿರುವಂಥ ಯೋಜನೆಗಳಿಗೆ ಎಲ್ಲಿಂದ ಬರುತ್ತೆ? ಬಿಕಾಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚು ಹೋಗ್ತಾ ಇರೋದ್ರಿಂದ ನಿಮ್ಮ ಈ ವರ್ಷದ ಬರೋ ವರ್ಷದ ಕಾರ್ಯಕ್ರಮಗಳಿಗೂ ಹಣ ಇಲ್ಲ, ಭವಿಷ್ಯದ ಸರ್ಕಾರದ ಕಾರ್ಯಕ್ರಮಗಳಿಗೂ ಹಣ ಇರೋದಿಲ್ಲ ಅನ್ನೋ ವಿಚಾರವನ್ನು ನಿಮ್ಮ ಬಜೆಟರಿ ಡಾಕ್ಯುಮೆಂಟ್ ಹೇಳ್ತಾ ಇದೆ. As the growth in revenue receipts in the immediate future may not deviate much from the existing trend, it is important that timely measures are taken by the state to contain the revenue expenditure. So, ಇದು ಒಂದು ನಮ್ಮದು ಆದಾಯಗಳ ಕಡೆ ನಿರಾಶಾದಾಯಕವಾಗಿದೆ. ಸೊ ಕನಿಷ್ಠ ನಾವು ವೆಚ್ಚಗಳನ್ನು ಕಡಿವಾಣ ಹಾಕಬೇಕು ಅನ್ನೋದನ್ನು ತಾವು ಪದೇ ಪದೇ ತಮ್ಮಲ್ಲಿ ಹೇಳಿದ್ದೀರಿ ಸರ್. ನಾನು ಮೊನ್ನೆ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಆರಂಭ ಮಾಡಿದಾಗ ಸುಮಾರು ಉದಾಹರಣೆ ಕೊಟ್ಟೆ ಸರ್. ಯಾವ ಥರ ನಾವು ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು IBಗಳು ನಾವು ಕಟ್ತಾ ಇರೋ ಉದಾಹರಣೆ ಕೊಟ್ಟಿದ್ದೆ. ಹಾಗೆಯೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಬೇಕು ಅಂದರೆ 125 ಕೋಟಿ ಕೊಡ್ತಾ ಇದ್ದೀವಿ ಸರ್. ಹಿಂದೆ ಆದಾಯ ಚೆನ್ನಾಗಿತ್ತು, ಯಾರು ಕೇಳೋರು ಇರಲಿಲ್ಲ, ನಡೀತಾ ಇತ್ತು. ಆದರೆ ಇವತ್ತು ಇರೋ ಯೋಜನೆಗಳಿಗೆ ಹಣ ಇಲ್ಲದೆ ಇರೋವಾಗ ಯಾರ ಪ್ರತಿಷ್ಠೆಗೋಸ್ಕರ ನಾವು ಕಟ್ತಾ ಇದ್ದೀವಿ? ಅಲ್ಲಿ ಓದೋ ಮಕ್ಕಳ ಅನುಕೂಲಕ್ಕೆ ಕಟ್ತಾ ಇದ್ದೀವಾ, ಅಥವಾ ನಾನು ಶಾಸಕನಾಗಿದ್ದೇನೆ, ನನ್ನ ಪ್ರತಿಷ್ಠೆ ಹೆಚ್ಚಿಗೆ ಹಣ ಖರ್ಚು ಮಾಡಿ ಒಂದು ದೊಡ್ಡ ಕಟ್ಟಡ ಕಟ್ಟಿದರೆ ಅದರಿಂದ ನನಗೆಲ್ಲ ಒಂದು ಕಡೆ ಕೀರ್ತಿ ಬರುತ್ತೆ ಅಂತೇಳಿ ಯಾವ ಉದ್ದೇಶಕ್ಕೆ ಕಟ್ತಾ ಇದ್ದೇವೆ ಅನ್ನೋದು ಪ್ರಶ್ನೆ ಸರ್. ಅದು ಯಾರ ದುಡ್ಡಿನಲ್ಲಿ ಕಟ್ತಾ ಇದ್ದೇವೆ? ನಾನು ಶಾಸಕನಾಗಿ ಒಂಚೂರು ರೆಫರೆನ್ಸ್ ಹೇಳಿ ಸರ್, ನೀವೇನು ಓದ್ತಿರೋದು ನಮಗೆ ಸಿಗ್ತಾ ಇಲ್ಲ ಸರ್. ಇದು ಮಿಡ್ ಟರ್ಮ್ ಫಿಸಿಕಲ್ ಪ್ಲಾನ್ ಅಲ್ಲಿ ಮಿಡ್ ಟರ್ಮ್ ಫಿಸಿಕಲ್ ಈ ಸಪ್ಲಿಮೆಂಟರಿ ಬಜೆಟ್ ಎಸ್ಟಿಮೇಟ್ ಅಲ್ಲ, ಸಪ್ಲಿಮೆಂಟ್ರಿಗೆ ಬರ್ತಾ ಇದ್ದೇನೆ. ಬಿಕಾಸ್ ಸಪ್ಲಿಮೆಂಟ್ರಿಗೆ ಬಂದಿದೆ, ಪೇಜ್ 38 ಅಂತಾರೆ, ಬೇರೆ ಯಾವ್ದು ಸಪ್ಲಿಮೆಂಟ್ರಿಗೆ ಬಂದಿದ್ದೇನೆ ಸರ್. ನಿಮ್ಮ ಆಯ್ತು ಮಾನ್ಯ ಕಾನೂನು ಸಚಿವರು ಹೇಳೋ ಆ ವಿಚಾರ ನನಗೆ ಅರ್ಥ ಆಯ್ತು. ಸಪ್ಲಿಮೆಂಟ್ರಿ ಅರೆ ಹುಡುಕ್ಬಿಟ್ಟು ನಿಮಗೆ ಕೇಳಿದೆ ಎಲ್ಲಿದೆ? ಇಲ್ಲ ಸರ್, ನಿಜವಾಗೂ ಬೇಕು ಅಂದರೆ ಪೇಜ್ ನಂಬರ್ 38 ಇಂಗ್ಲೀಷ್ನಲ್ಲಿ ನೋಡಿ ಸರ್. ಮಿಡ್ ಟರ್ಮ್ ಫಿಸಿಕಲ್ ಪ್ಲಾನ್ ಸಪ್ಲಿಮೆಂಟ್. ಓಕೆ ಸರ್, ಯಾರ ಹಣದಲ್ಲಿ ನಾವು ಇವೆಲ್ಲ ಐಷಾರಾಮಿ ಖರ್ಚುಗಳನ್ನು ಮಾಡ್ತಾ ಇದ್ದೇವೆ? ಯಾರೋ ಬಡವ ಟ್ಯಾಕ್ಸ್ ಕಟ್ತಾನೆ, ಅವನ ದುಡ್ಡು ತಗೊಂಡು ಬಂದು ನಾವು ಸರ್ಕಾರದಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದೇವೆ. ಯಾವ ಯೂನಿವರ್ಸಿಟಿಗೆ ಹೋದ್ರೂ ಎಲ್ಲ ಯೂನಿವರ್ಸಿಟಿಗಳು ಇವತ್ತು ಕನ್ಸ್ಟ್ರಕ್ಷನ್ ಏಜೆನ್ಸಿಗಳೇ. ಅಲ್ಲಿ ಪಾಠ, ಪ್ರವಚನ, ಸಂಶೋಧನೆ, ಕೃಷಿ ವಿಸ್ತರಣೆಗಿಂತ ಎಲ್ಲರದು ಆಸಕ್ತಿ ಇರೋದು ಎರಡೇ ವಿಚಾರ ಸರ್. ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ, ದೇರ್ ಮೇ ಬಿ ಎಕ್ಸೆಪ್ಷನ್ಸ್, ಜನರಲೈಸ್ ಮಾಡ್ತಾ ಇದ್ದೇನೆ, ಅಲ್ಲಿ ಒಳ್ಳೆಯವರು ಇರಬಹುದು ಸರ್. ವಿಶ್ವವಿದ್ಯಾಲಯಗಳಲ್ಲಿ ಎರಡೇ ಆಸಕ್ತಿ, ಒಂದು ರಿಕ್ರೂಟ್ಮೆಂಟು, ಇನ್ನೊಂದು ಕನ್ಸ್ಟ್ರಕ್ಷನ್. ನಾನು ಸರ್ಕಾರದಲ್ಲಿದ್ದಾಗಲೂ ನಡೆದಿದ್ದು ಸರ್, ನಿಮ್ಮದು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರದು ಅಷ್ಟೇ ಆಗಿದೆ. ಸೊ ಬರೀ ಬಿಲ್ಡಿಂಗ್, ಅದೇ ಪರ್ಚೇಸಸ್ ಅಂದರೆ ಪ್ರೊಕ್ಯೂರ್ಮೆಂಟ್ಸು, ಬಿಲ್ಡಿಂಗ್ಸು, ಪ್ರೊಕ್ಯೂರ್ಮೆಂಟ್ಸು, ಈ ರೀತಿ ಆಗಿದೆ. ಅದನ್ನು ಈಗಲೂ ಆ ಸಂಸ್ಕೃತಿ ಮುಂದುವರಿತಾ ಇದೆ. ನಾವು ಇದು ಬೆಲ್ಟ್ ಟೈಟನ್ ಮಾಡ್ಕೊಳ್ಳೋ ಕಾಲ, ಖರ್ಚುಗಳಿಗೆ ಕಡಿವಾಣ ಹಾಕೋ ಕಾಲ. ಅಂಥ ಕಾಲದಲ್ಲೂ ಕೂಡ ನಾವು ಒಂಥರ ಏನು ಸ್ವೇಚ್ಛಾಚಾರದಿಂದ ಖರ್ಚು ಮಾಡ್ತಾ ಹೋದ್ರೆ ಅದರ ಹೊರೆ ಕೊಂಡ್ಕೊಂಡವನು, ಟೂತ್ ಪೇಸ್ಟ್ ಕೊಂಡ್ಕೊಂಡವನು, ಎಣ್ಣೆ ಕೊಂಡ್ಕೊಂಡವನು, ಅವನು ಕಟ್ಟೋ ಟ್ಯಾಕ್ಸಲ್ಲಿ ನಾವು ಸ್ವೇಚ್ಛಾಚಾರ ಮಾಡ್ತಾ ಇದ್ದೇವೆ ಸರ್. ಇನ್ನೊಂದು ಎರಡು ಈ ಥರ ಹೇಳ್ತಾ ಹೋದರೆ ಭಾಳ ಉದಾಹರಣೆಗಳು ಇದ್ದಾವೆ. ಅನಗತ್ಯವಾಗಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಇದು ನಿಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಾನು ಹಿಂದೇನೂ ಹೇಳಿದ್ದೇನೆ, ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಷ್ಟು ನಮ್ಮ ಎಲ್ಲರ ಪೈಕಿ ಯಾರಿಗಾದ್ರೂ ಇದೆ ಅಂದರೆ ನಂಬರ್ 1 ಸಿದ್ದರಾಮಯ್ಯನವ್ರಿಗೆ, ನಂಬರ್ 2 ಬಸವರಾಜ ಬೊಮ್ಮಾಯಿ ಅವ್ರಿಗೆ. ಯಾರೋ ಮುಖಸ್ತುತಿಗೆ ನಾನು ಹೇಳ್ತಾ ಇಲ್ಲ. ಇದನ್ನೆಲ್ಲ ಸಮಗ್ರವಾಗಿ ಗ್ರಹಿಸುವ ಶಕ್ತಿ ಇದೆ ಸರ್. ದಯವಿಟ್ಟು ನಾನು ತಮಗೆ ಮನವಿ ಮಾಡ್ತಾ ಇದ್ದೇನೆ, ಇದ್ರ ಮೇಲೆ ನೀವು ಯು ಮಸ್ಟ್ ಕ್ರ್ಯಾಕ್ ದ ವಿಪ್. ಆಫೀಸರ್ಸ್ಗೆ ಹೇಳಿ ಸರ್, ಇದು ಖರ್ಚು ಹೆಚ್ಚಾಗೋದ್ರಲ್ಲಿ ಆಫೀಸರ್ಸ್ ವೆಸ್ಟೆಡ್ ಇಂಟ್ರೆಸ್ಟು ಕೂಡ ಇದೆ, ನಮ್ಮ ಶಾಸಕರ ವೆಸ್ಟೆಡ್ ಇಂಟ್ರೆಸ್ಟು ಇದೆ. ಆದರೆ ಇದೆಲ್ಲ ಹೊರೆ ಯಾರ ಮೇಲೆ ಬೀಳ್ತಾ ಇದೆ ಸರ್? ಯಾರೋ ಬಡವ ಟ್ಯಾಕ್ಸ್ ಕಟ್ಟೋನು ಇವತ್ತು 27,000 ಕೋಟಿ ತಾವು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಅದರಲ್ಲಿ ದುಂದು ವೆಚ್ಚ ಎಷ್ಟಿದೆ? ಒಂದು 2-3 ಉದಾಹರಣೆ ಮುಂದುವರೆದು ತಮಗೆ ಕೊಡ್ತೇನೆ ಸರ್. ಈ
ನಾನು ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. 4 ಮತಕ್ಷೇತ್ರ, 4 ತಾಲೂಕು ಅದಕ್ಕೆ ಬರೋದು ಸರ್. ಅಲ್ಲಿ ಮಾನ್ಯ ಆವತ್ತಿನ ಶಾಸಕರು ಆ ಸಭೆಯಲ್ಲಿ MTB ನಾಗರಾಜ್ ಅವರು ನನ್ನ ಜೊತೆ ಕೂತಿದ್ರು. ಬಹುಶಃ ಅವ್ರ ಜ್ಞಾಪಕ ಬರುತ್ತೋ ಇಲ್ವೋ. ಈ ಎಲ್ಲ ಇಲಾಖೆಗಳನ್ನು ಪರಿಶೀಲನೆ ಮಾಡುವಾಗ ಸಾಮಾಜಿಕ ಅರಣ್ಯ ಇಲಾಖೆ ಇದೆ ಸರ್. ಯಾವುದೋ ಒಂದು ಕಾಲದಲ್ಲಿ ಒಳ್ಳೆ ಉದ್ದೇಶದಿಂದ ಸಾಮಾಜಿಕ ಅರಣ್ಯವನ್ನು ಇಲಾಖೆಯನ್ನು ಹುಟ್ಟು ಹಾಕಿದ್ದೀವಿ ಸರ್. ಆವತ್ತು ನಾನು ರಿವ್ಯೂ ಮಾಡಿದಾಗ ಸಾಮಾಜಿಕ ಅರಣ್ಯ ಇಲಾಖೆಗೆ ಆ ಜಿಲ್ಲೆಗೆ ಸಾಮಾಜಿಕ ಅರಣ್ಯ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅನುದಾನ ಇದ್ದಿದ್ದು ಸರ್ 29 ಲಕ್ಷ ಆ ವರ್ಷಕ್ಕೆ. ಅವರ ಎಸ್ಟಾಬ್ಲಿಷ್ಮೆಂಟ್ ಖರ್ಚು ಆ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಂಬಳ ಮತ್ತು ಖರ್ಚು 129 ಲಕ್ಷ. 29 ಲಕ್ಷ ಇಂಪ್ಲಿಮೆಂಟ್ ಮಾಡೋದಕ್ಕೆ 1,29,00,000 ಎಸ್ಟಾಬ್ಲಿಷ್ಮೆಂಟ್ ಖರ್ಚು. ಇದು ನಿಜವಾಗಿ ಯೋಜನೆ ಅನುಷ್ಠಾನಕ್ಕಾಗಿ ಇದೆಯಾ, ಯಾರ್ದೋ ಸಿಬ್ಬಂದಿ ಅವರ ಅನುಕೂಲ ಅವ್ರಿಗೆ DCF ಪೋಸ್ಟ್ಗಳು, ACF ಪೋಸ್ಟ್ಗಳು, RFO ಪೋಸ್ಟ್ಗಳು ಪ್ರಮೋಷನ್ ಕೊಡೋದಕ್ಕೆ ಇದೆಯಾ? ಫಾರೆಸ್ಟಲ್ಲಿ ಇರೋದಿಲ್ಲ ಆಫೀಸರ್ಸು, ಇಂಥ ಕಡೆ ಬಂದು ಕೂತಿರ್ತಾರೆ. ಹೆಚ್ಚು ಪ್ರಮೋಷನ್ ಕೊಡೋದಕ್ಕೆ ಸರ್. ಒಂದು ಕಾಲದಲ್ಲಿ ಸೋಷಿಯಲ್ ಫಾರೆಸ್ಟ್ರಿ ರೆಲೆವೆಂಟ್ ಇತ್ತು. ಇವತ್ತು ನೀವು ಆವತ್ತು ಬರೀ ಟೆರಿಟೋರಿಯಲ್ ಸೋಷಿಯಲ್ ಅಂತ ಇತ್ತು. ವೈಲ್ಡ್ ಲೈಫ್ ಡಿವಿಷನ್ ಬೇರೆ, ಪ್ರಾಜೆಕ್ಟ್ ಟೈಗರ್ ಬೇರೆ, ಟೆರಿಟೋರಿಯಲ್ ಬೇರೆ, ಅದ್ರ ಜೊತೆಗೆ ಸೋಷಿಯಲ್ ಫಾರೆಸ್ಟ್ರಿ ಬೇರೆ. 4 ಇನ್ನೂ ಜಾಸ್ತಿ ಇರಬಹುದು ಬಹುಶಃ. ಎನ್ಫೋರ್ಸ್ಮೆಂಟ್ ಸೆಲ್ ಬೇರೆ, ಅದರಲ್ಲಿ ಎನ್ವೈರ್ಮೆಂಟ್ ಸೆಲ್ ಬೇರೆ ಇರಬಹುದು. ಯಾರಿಗೋಸ್ಕರ ಇದು? ಜನಗಳಿಗೋಸ್ಕರ ಇದಾವ ಅಥವಾ ನಮ್ಮಂಥವರು ಅಧಿಕಾರಿಗಳು ನಮ್ಮಂಥವ್ರಿಗೋಸ್ಕರ ಇದಾವ? ಇಂಥ ವೆಚ್ಚಗಳಿಗೆ ಯಾಕೆ ಸರ್ ಕಡಿವಾಣ ಹಾಕಬಾರ್ದು? ಹಿಂದೆ ಯಾಕೆ ಹಾಕಲಿಲ್ಲ ನೀವು ಅಂತ ಕೇಳ್ಬೋದು. ವೆರಿ ವ್ಯಾಲಿಡ್ ಕ್ವಶನ್. ಅದಕ್ಕೆ ಯಾವ ಉತ್ತರನೂ ಇಲ್ಲ. ಆದರೆ ನೆಪ ಹೇಳಬೇಕು ಅಂದರೆ ನಾನು ಹೇಳ್ಬೋದು, ಹಿಂದೆ ಬೇಕಾದಷ್ಟು ಆದಾಯ ಬರ್ತಾ ಇತ್ತು, ಆವಾಗ ಇವೆಲ್ಲ ಪ್ರಶ್ನೆ ಕೇಳೋ ಅಗತ್ಯತೆನೇ ಇರಲಿಲ್ಲ ಅಂತ. ಆದರೆ ಇವತ್ತು ನಿಮಗೆ ಹೊಸ ಸ್ಕೀಮ್ಗೆ ದುಡ್ಡಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಹೊಸ ಸ್ಕೀಮ್ಗೆ ಎಲ್ಲಿಂದ ದುಡ್ಡು ಮೊಬಿಲೈಸ್ ಮಾಡಬೇಕು, ಖರ್ಚು ಕಮ್ಮಿ ಮಾಡಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಇಂಥದನ್ನು ಖರ್ಚು ಕಡಿವಾಣ ಹಾಕಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಆ ಥರ ಹೇಳಲಿಕ್ಕೆ ಹೋದರೆ ತುಂಬ ಇದ್ದಾವೆ, ಬಟ್ ಎಲ್ಲರದು ತಮ್ಮದು ಸಮಯ ನಾನು ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಐ ಆಮ್ ಜಸ್ಟ್ ಅಗ್ರಿಕಲ್ಚರ್ ಜೇಡಿದು ಭಾಳ ಚೆನ್ನಾಗಿದೆ ಸರ್ ಕತೆ. ಹಿಂದೆ ಈಗ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2ನೇದು ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದು ಆಗಿದ್ದು ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾನ್ಯ ಪಾಟೀಲ್ ಸಾಹೇಬರಿಗೆ ಜ್ಞಾಪಕ ಇರಬಹುದು. ಆವತ್ತೇನಾಯಿತು ತಮಗೂ ಚೆನ್ನಾಗಿ ಗೊತ್ತಿದೆ, ಮಾನ್ಯ ಬೊಮ್ಮಾಯರಿಗೆ ಇದು ಕಾನ್ಸೆಪ್ಟ್ ಗೊತ್ತಿದೆ. ಏನಂದರೆ ಈ 4 ಡಿವಿಷನ್ನಿಗೆ ಡಿವಿಷನಲ್ ಕಮಿಷನರ್ಸ್ ಅಂತ ಇದ್ದರು. ಆವಾಗ ಅವರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವ್ರು ಏನು ಹೇಳಿದರು, ಈ ಡಿವಿಷನ್ ಕಾನ್ಸೆಪ್ಟ್ ಇವತ್ತಿಗೆ ಸುಮ್ಮನೆ ಜಿಲ್ಲೆ ಮತ್ತು ರಾಜ್ಯ ಇವೆರಡೂಗಳ ನಡುವೆ ಅನಾವಶ್ಯಕವಾದಂಥ ಒಂದು ಹಂತ ಇದು ಡಿವಿಷನಲ್ ಕಮಿಷನರ್ ಅಂತ ಅವರು ರೆಕಮೆಂಡ್ ಮಾಡಿ, ಅವ್ರೇನು ರೆಕಮೆಂಡ್ ಮಾಡಿದರು ಅಂದರೆ ಈ ಡಿವಿಷನ್ ಲೆವೆಲಲ್ಲಿರುವಂಥ ಎಲ್ಲ ಪೋಸ್ಟ್ಗಳನ್ನು ರದ್ದು ಮಾಡಿ ಅಂತ ಹೇಳಿದರು. ಆದರೆ IAS ಅವ್ರಿಗೆ ಪೋಸ್ಟ್ ಹೋಗಬಾರ್ದು. ಅದಕ್ಕೆ ನಾವು ಭಾಗಿ, ಯಾಕಂದರೆ ನನಗೆ ಬೇಕಾದವರು IAS ಅಲ್ಲಿದ್ದಾರೆ. ಅಂತ ಚೇಂಜ್ ಮಾಡಿದ್ರು. ಹೌದಾ ಸರ್? ತಾವಿದ್ರಿ ಅವತ್ತು ವಿಧಾನ ಮಂಡಲದಲ್ಲಿ, ತಾವು ಇದ್ರಿ ಆಯ್ತಾ? ಆ ಪೋಸ್ಟ್ ಹಂಗೆ ಉಳ್ಕೊಂತು. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬಂದರೆ 4 ಜಾಯಿಂಟ್ ಡೈರೆಕ್ಟರ್ಸ್ ಇದ್ರು. 4 ಡಿವಿಷನ್ ಅಲ್ಲಿ ಒಬ್ಬೊಬ್ಬರು ಜಾಯಿಂಟ್ ಡೈರೆಕ್ಟರ್ ಇದ್ರು. ಸೊ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು, ಈ ಜಾಯಿಂಟ್ ಡೈರೆಕ್ಟರ್ ಅವಶ್ಯಕತೆ ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಸ್ಟೇಟ್ ಲೆವೆಲ್ಗೆ ಡೈರೆಕ್ಟ್ ಅವ್ರು ರಿಪೋರ್ಟ್ ಮಾಡಲಿ, ದೇ ನೀಡ್ ನಾಟ್ ಗೋ ಥ್ರೂ ದಿಸ್ ಜಾಯಿಂಟ್ ಡೈರೆಕ್ಟರ್ ಹೂ ಇಸ್ ಅಟ್ ದ ಡಿವಿಷನ್ ಲೆವೆಲ್ ಅಂತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ರೆಕಮೆಂಡ್ ಮಾಡಿದರು. ಅದಕ್ಕೆ ಈಗ ನಾವೇನು ಮಾಡಿದ್ವಿ, ಆ 4 ಪೋಸ್ಟನ್ನ ರದ್ದು ಮಾಡೋದ್ರ ಬದಲಿಗೆ ಎಲ್ಲ ಜಿಲ್ಲೆಗೂ ಜಾಯಿಂಟ್ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ವಿ. ಅದರ್ವೈಸ್ ಈಗಲೂ ನೋಡಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಡೆಪ್ಟಿ ಡೈರೆಕ್ಟರ್ ಪೋಸ್ಟ್ ಇದೆ ಜಿಲ್ಲಾ ಮಟ್ಟದಲ್ಲಿ,
ಅಗ್ರಿಕಲ್ಚರಲ್ಲಿ ಮಾತ್ರ ಜಾಯಿಂಟ್ ಡೈರೆಕ್ಟ್ರು. ಯಾಕೆ? ಆ 4 ಜನ ಪೋಸ್ಟ್ ಅಬಾಲಿಷ್ ಆದರೆ ಪಾಪ ಅವ್ರದ್ದು ಎಲ್ಲ ಮನೆ ಮಠ ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ ಇಡೀ ರಾಜ್ಯದ ಎಲ್ಲ ಬಹುತೇಕ ಜಿಲ್ಲೆಗಳಿಗೆ ಸಣ್ಣ ಜಿಲ್ಲೆ ಬಿಟ್ಟು ಕೊಡಗು ಯಾದಗಿರಿ ಅಂತದ್ದು ಬಿಟ್ಟು ಇನ್ನೆಲ್ಲ ಡಿಸ್ಟ್ರಿಕ್ಟಲ್ಲೂ DD ಪೋಸ್ಟನ್ನು ಜಾಯಿಂಟ್ ಡೈರೆಕ್ಟರ್ ಪೋಸ್ಟ್ಗೆ ಅಪ್ಗ್ರೇಡ್ ಮಾಡಿದ್ವಿ ಸರ್. ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ. ಹೌದು ಸರ್, ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತಗೊಂಡಾಗ ಆಡಿಟ್ ಮಾಡಿದೆ ಸರ್. ಅಸಿಸ್ಟೆಂಟ್ ಡೈರೆಕ್ಟರು ಪೋಸ್ಟ್ ಇದೆ, ಅದರಲ್ಲಿ ಸುಮಾರು 250 ಪೋಸ್ಟ್ಗಳು ಅನಾವಶ್ಯಕ ಅಂತ ನಮ್ಮ ಆಡಿಟಲ್ಲಿ ಬಂತು. ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಅವ್ರಿಗೆ ಪ್ರಸಾದ್ ಅವ್ರಿಗೆ ಜ್ಞಾಪಕ ಇದೆಯೋ ಇಲ್ವೋ, ನಮ್ಮ ಅಧಿಕಾರಿಗಳಿಗೆ ನಾವು ಸರೆಂಡರ್ ಮಾಡಿದ್ವಿ. ಆ್ಯಕ್ಚುಲಿ ತೆಗೆದು ನೋಡ್ಲಿ ಕಡ್ತಾ, ಐ ಸರೆಂಡರ್ಡ್ ಸೋ ಮೆನಿ ಪೋಸ್ಟ್ಸ್. ಅದಕ್ಕೆ ಕೊಟ್ಬಿಟ್ಟು ಹಿಂದೆ ನನಗೆ ಸ್ವಲ್ಪ ಖಾಲಿ ಇರೋ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ನಾವು ಅವರು ಚೌಕಾಸಿ ಮಾಡಿ ನ್ಯಾಯ ಮಾಡಿ ಒಪ್ಪಿಗೆ ತಗೊಂಡೆ. ಹೀಗೆ ಆ ಥರ ಆಗಬಾರ್ದು. ಈ ಥರದ್ದು ಎಷ್ಟೋ ಕಡೆ ಕಡಿವಾಣ ಹಾಕಲಿಕ್ಕೆ ಅವಕಾಶ ಇದೆ. ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನೆ. ಇನ್ನು ಒಂದೇ ಒಂದು ಸಿಂಪ್ಟಮ್ಯಾಟಿಕ್ ಆಗಿ ಹೇಳ್ತಾ ಇದ್ದೀನಿ ಸರ್, ನಾನು 1 by 1 ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ನಾವು ಎಲ್ಲ ಇಲಾಖೆಗಳಲ್ಲಿ, ನಾನು ಅಗ್ರಿಕಲ್ಚರಲ್ಲೂ ನೋಡಿದ್ದೇನೆ, RDPR ಅಲ್ಲೂ ನೋಡಿದ್ದೇನೆ, ಯಾವುದೋ 25-30 ವರ್ಷ ಹಿಂದೆ ಕ್ರಿಯೇಟ್ ಆದಂಥ ಸ್ಕೀಮ್ಗಳು ಇವತ್ತಿಗೂ ಚಾಲ್ತಿಯಲ್ಲಿದ್ದಾವೆ. ಅವು ಅವಶ್ಯಕತೆ ಇದಾವ? ಅವಕ್ಕೆ ನಾವು ಸರಿಯಾಗಿ ಅನುದಾನ ಕೊಡ್ತಾ ಇದ್ದೀವ? ಎಷ್ಟೋ ಸ್ಕೀಮ್ಗಳು ಬರೀ 1 ಕೋಟಿ 2 ಕೋಟಿ 3 ಕೋಟಿ ಸ್ಟೇಟ್ಗೆ ಅಲೋಕೇಶನ್ ಇದೆ, ಆದ್ರೂ ಅವುಗಳನ್ನ ಮುಂದುವರಿಸ್ತಾ ಇದ್ದೇವೆ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದು, ಈ 5 ಕೋಟಿಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಯೋಜನೆಗಳನ್ನು ಹೌದು 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 ಸರ್, ಮಾನ್ಯ ಮುಖ್ಯಮಂತ್ರಿಗಳು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಅಂದರೆ ಮೈನರ್ ಅಂತಲೇ ತಿಳ್ಕೊಳ್ಳಿ. ಆರ್ ಒನ್ ಸಜೆಷನ್, ಅಗೇನ್ ಸಿಂಪ್ಟೊಮ್ಯಾಟಿಕ್ ಆಗಿ ಹೇಳ್ತಾ ಇದ್ದಾನೆ. ಪ್ರತಿ ಡಿಪಾರ್ಟ್ಮೆಂಟ್ನಲ್ಲಿ ಅಗತ್ಯ ಇರೋವು ಇಲ್ಲದೆ ಇರೋವು 30 ವರ್ಷ 40 ವರ್ಷ ಹಿಂದೆ ಕ್ರಿಯೇಟ್ ಆದಂಥ ಸ್ಕೀಮ್ಗಳು ಇವತ್ತು ಚಾಲ್ತಿಯಲ್ಲಿದ್ದಾವೆ. ಅವಕ್ಕೆ ಸುಮ್ಮನೆ ಟೋಕನ್ ಗ್ರ್ಯಾಂಟ್ ಅಂತ ನಾವು ಒಂದು ಅಲೋಕೇಶನ್ ಇಡ್ತೇವೆ ಪ್ರತಿ ವರ್ಷ. 1 ಕೋಟಿ 2 ಕೋಟಿ. 1 ಕೋಟಿನ 30 ಜಿಲ್ಲೆಗೆ ಡಿವೈಡ್ ಮಾಡಿದರೆ ಒಂದು ಜಿಲ್ಲೆಗೆ ಎಷ್ಟು ಬಂತು ಸರ್? 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ. ಅದನ್ನು ಅಡ್ಮಿನಿಸ್ಟ್ರ್ ಮಾಡೋಕ್ಕೆ ಒಬ್ಬ ಆಫೀಸರ್. ಅದರಲ್ಲಿ ಆ ಪೇಪರ್ ವರ್ಕ್ ಮಾಡೋದಕ್ಕೆ ಆ ಸಿಬ್ಬಂದಿಗೆ ಆಗೋ ಖರ್ಚು ಅನುದಾನನೇ ಇರೋದಿಲ್ಲ ಅಷ್ಟು. 5 ಕೋಟಿಗಿಂತ ಕಡಿಮೆ ಇರುವಂಥ ಅಲೋಕೇಶನ್ ಇರುವಂಥ ಯೋಜನೆಗಳನ್ನು ಬ್ಲ್ಯಾಂಕೆಟ್ ಆಗಿ ತಾವು ವಜಾ ಮಾಡಿ, ಯು ಪುಟ್ ದ ಓನಸ್ ಆನ್ ದ ಡಿಪಾರ್ಟ್ಮೆಂಟ್. ನಿಮಗೆ ಅದರಲ್ಲಿ ಯಾವುದಾದ್ರೂ ಅವಶ್ಯಕತೆ ಇದ್ದರೆ ಯು ಮೂವ್ ಎ ಪ್ರಪೋಸಲ್ ಆ್ಯಂಡ್ ಹ್ಯಾವ್ ಇಟ್ ರಿಟೈನ್ಡ್ ಅಂತ. 5 ಕೋಟಿಗಿಂತ ಕಡಿಮೆ ಇರೋ ಯೋಜನೆಗಳು ಯಾವುದೇ ಇಲಾಖೆ ಆಗಲಿ ಬ್ಲ್ಯಾಂಕೆಟ್ ಆಗಿ ರದ್ದು ಮಾಡಿ, ಬೇಕಾದರೆ ಯಾವುದಾದ್ರೂ ಉಳಿಸ್ಕೊಳ್ಳಿ, ಬಟ್ ಮೂವ್ ಎ ಫೈಲ್ ಟು ರಿಟೈನ್ ಸಚ್ ಸ್ಕೀಮ್ಸ್. ಈ ಥರ ಮಾಡಿದರೆ ಎಷ್ಟೋ ಗಂಟೆಗಳು ಅಡ್ಮಿನಿಸ್ಟ್ರೇಟಿವ್ ಟೈಮ್ ಸೇವ್ ಆಗುತ್ತೆ ಸರ್. ಉತ್ತರ ಹೇಳಿಲ್ಲ. ಹಣನೂ ಉಳಿತಾಯ ಆಗುತ್ತೆ, ಅನ್ನೆಸೆಸರಿ ಅಡ್ಮಿನಿಸ್ಟ್ರೇಟಿವ್ ಟೈಮು ಸಹ ಉಳಿತಾಯ ಆಗುತ್ತೆ. ಈ ರೀತಿಯಾಗಿ ನಾನು ತಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವರು ಕೆಲವು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ರೀತಿಯಾಗಿಯೂ ಸಹ ತಾವು ಮನಸ್ಸು ಮಾಡಿದರೆ, ಇದು ಸುಮ್ಮನೆ ಸಮಯ ಸಂಕ್ಷಿಪ್ತವಾಗಿದ್ದರೂ ನನ್ನ ಮನಸ್ಸಿಗೆ ಬಂದಂಥದ್ದು 1-2 ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಈ ರೀತಿ ನಾನು ಇನ್ನೂ ಒಂದು 10 ಹೇಳ್ಬೋದು. ಉದಾಹರಣೆಯಾಗಿ 1-2 ಹೇಳಿದ್ದೇನೆ ಅಷ್ಟೇ ಸರ್. ಇದನ್ನು ತಾವು ತಮ್ಮ ಅಧಿಕಾರಿಗಳಿಗೆ ಮ್ಯಾಂಡೇಟ್ ಕೊಡ್ತಿರೋ ಅಥವಾ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವರಿಗೆ ಜವಾಬ್ದಾರಿ ಕೊಡ್ತಿರೋ, ಒಟ್ಟು ಯಾರಿಗಾದರೂ ಜವಾಬ್ದಾರಿ ಕೊಟ್ಟು ಇಂತಹ ದುಂದು ವೆಚ್ಚಗಳನ್ನು ಕಡಿವಾಣ ಹಾಕುವಂತಹದ್ದು ಮಾಡಿದರೆ, ಬಹುಶಃ ತಾವು ಏನು ಹೇಳ್ತಾ ಇದ್ದೀರಿ ತಮ್ಮ ಬಜೆಟ್ ಡಾಕ್ಯುಮೆಂಟಲ್ಲಿ ಪದೇ ಪದೇ ಹೇಳ್ತಾ ಇದ್ದೀರಿ, ರ್ಯಾಷನಲೈಸೇಷನ್ ಆಫ್ ಎಕ್ಸ್ಪೆಂಡಿಚರ್, ಅದು ಆಗುತ್ತೆ. ಅದು ಆದರೆ ನಿಮಗೆ ಯೋಜನೆಗಳಿಗೆ ತಾನಾಗಿ ದುಡ್ಡು ಹುಟ್ಟುತ್ತೆ. ಯಾರೋ ಹಿಂದೆ ಹೇಳೋರು ಸರ್, 1 ರೂಪಾಯಿ ನಾವು ಖರ್ಚು ಮಾಡೋದು 1 ರೂಪಾಯಿ ಉಳಿಸಿದ್ರೆ ಸಂಪಾದನೆ ಮಾಡೋದು ಅದು 2 ರೂಪಾಯಿಗೆ ಸಮಾನ ಅಂತ. ಈಗ ಸಂಪಾದನೆ ಆಗದೆ ಇರೋದ್ರಿಂದ ನಮಗೆ, ಅಂದರೆ ಆದಾಯ ಹೆಚ್ಚು ಬಾರದೇ ಇರೋದ್ರಿಂದ ಖರ್ಚು ಮಾಡೋದ್ರಲ್ಲಿ 1 ರೂಪಾಯಿ ಉಳಿಸಿದ್ರೆ ಅದು 2 ರೂಪಾಯಿಗೆ ಸಮಾನ ಆಗುತ್ತೆ.
ಹಾಗಾಗಿ ಆ ರೀತಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಸರ್. ಇನ್ನು ಕೆಲವು ಇಲಾಖೆಗಳಿಗೆ ನಾನು ಬರೋದಾದರೆ ಸರ್, ಕಳೆದ ಬಾರಿ ಬೆಳಗಾವಿಯಲ್ಲಿ 2ನೇ ಪೂರಕ ಬೇಡಿಕೆಗಳನ್ನು ಮಂಜೂರು ಮಾಡಿಕೊಡೋವಾಗ ಆವತ್ತು ನಾವು ತಮ್ಮ ಮುಂದೆ ಕೆಲವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಾ. ಅದಕ್ಕೆ ತಾವು ಭಾಗಶಃನೂ ಸಹ ಸ್ಪಂದಿಸಿದ್ದೀರಾ ಸರ್, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ತಮಗೆ ಸ್ವಲ್ಪ ಫಿಸ್ಕಲ್ ಸ್ಪೇಸ್ ಸಿಕ್ಕಿದ್ರಿಂದ ತಾವು ಸ್ವಲ್ಪ ಪಾರ್ಷಿಯಲಿ ನಾವೇನೇನು ಬೇಡಿಕೆಗಳನ್ನ ಇಟ್ಟಿದ್ವಿ ಕೊಟ್ಟಿದ್ದೀರಾ. ಆದರೆ ಎಗೇನ್ ಕೆಲವು ಪ್ರಯಾರಿಟಿ ಸೆಕ್ಟರ್ಗೆ ಸಾಲದು ಅನ್ನೋದು ನಾನು ತಮ್ಮ ಮುಂದೆ ವಾದ ಸರ್. ಈಗ ಆ ಎಲ್ಲ ಬೇಡಿಕೆಗಳು ಸಹ ಇಲ್ಲಿದೆ. ತಾವು ಒಟ್ಟು 20-29 ಬೇಡಿಕೆ ಇಟ್ಟಿದ್ದೀರಾ. 1 by 1 ಹೋಗೋದಿಲ್ಲ. ಒಂದು 3-4 ಮಾತ್ರ ನಾನು ತಮಗೆ ಮತ್ತೊಮ್ಮೆ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಅಗೇನ್ ಐ ರಿಪೀಟ್, ತಾವು ಪಾರ್ಷಿಯಲಿ ನಾವು ಏನು ಕೇಳಿದ್ವಿ ಅದನ್ನು ಸ್ವಲ್ಪ ಸರಿದೂಗಿಸೋದಾಗಿದೆ. ಬಟ್ ವಿ ಫೀಲ್ ಮೋರ್ ಶುಡ್ ಬಿ ಡನ್ ಅಂತ ಸರ್. ಉದಾಹರಣೆಗೆ ನಮ್ಮದು ಸ್ವಾರ್ಥದ್ದು ಒಂದು ವಿಚಾರ ಇದೆ, ತಾವು ಅದರ ಬಗ್ಗೆ ತಮಗೂ ಆಸಕ್ತಿ ಇದೆ. ನಮ್ಮದು ಎತ್ತಿನ ಹೊಳೆ ಯೋಜನೆ ತೀರಾ ನಿರ್ಗತಿಕರು, ಅಲ್ಲಿ ಕುಡಿಯೋ ನೀರೇ ವಂಚಿತರಾಗಿರೋರು, ಅದ್ರ ಬಗ್ಗೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ತಮಗೆ ಅಲ್ಲಿ ಅವಶ್ಯಕತೆ ಬಗ್ಗೆ ತಮಗೆ ಸಂಪೂರ್ಣ ಮನವರಿಕೆ ಇರೋದ್ರಿಂದ. ಸೊ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಒಳಗಡೆ ಇಲ್ಲಿಗೆ ಏನೇನು ವರ್ಕ್ ಟೆಂಡರ್ ಆಗಿದೆ ಅದು ಕಂಪ್ಲೀಟ್ ಮಾಡಬೇಕು ಅಂತ ತಾವು ಸೂಚನೆ ಕೊಟ್ಟಿದ್ದೀರಾ ಸರ್. ತಾವು ಸೂಚನೆ ಕೊಟ್ಟ ಮೇಲೆ ಅವರು ಸ್ವಲ್ಪ ಚುರುಕಾಗಿನೂ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲೂ ಇಲ್ಲ. ಎಲ್ಲ ವಿಚಾರಗಳು ನಾನು ಒಪ್ಪುತ್ತೇನೆ. ತಾವು ಆಸಕ್ತಿ ತೊಗೊಂಡಿದ್ದೀರಾ, ತಮಗೆ ಧನ್ಯವಾದ. ಆದರೆ 3,900 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ ಸರ್. ಈಗ ತಮಗೆ ಗೊತ್ತು, ಬರೀ ಬಾಯಿ ಮಾತಿನಲ್ಲಿ ನಾವು ಕೆಲಸ ಸ್ಪೀಡ್ ಮಾಡಿರಿ ಅಂತ ಹೇಳಿದರೆ ನಿಜವಾಗಿ ಮಾಡ್ತಾರಾ ಸರ್ ಅವರು? ನಿಮ್ಮ ಒಂದು ಆಡಳಿತ ವೈಖರಿ ಎಚ್ಚರಿಕೆಯ ಜೊತೆಗೆ ಅವ್ರಿಗೆ ಏನು ಕೊಡಬೇಕೋ ಅದು ಕೊಟ್ರೇ ಕೆಲಸ ಅದಕ್ಕೆ ತಕ್ಕಂಗೆ ಆಗೋದು. ಇವತ್ತು ಆನ್ ದ ರೆಕಾರ್ಡ್ ಪೆಂಡಿಂಗ್ ಬಿಲ್ಸು ಬಹುಶಃ 2,600 ಕೋಟಿ ಏನೋ ಇದೆ. ಅವರು ಅಧಿಕಾರಿಗಳು ಗೊತ್ತಲ್ಲ, ಅಲ್ಲಿ ದುಡ್ಡಿಲ್ಲ ಅಂದರೆ ಕೆಲವು ಕೆಲಸ ಆಗಿದ್ರು ಬಿಲ್ ಮಾಡದೆ ಇಟ್ಟಿರೋದು. ಎರಡೂ ಸೇರಿಸಿದ್ರೆ ನನಗಿರೋ ಮಾಹಿತಿ, ಯಾಕಂದರೆ PSCಯಲ್ಲಿ ನಾವು ಕರೆದು ರಿವ್ಯೂ ಮಾಡಿದ್ವಿ, 3,900 ಕೋಟಿ ಆಗಿರೋ ಕಾಮಗಾರಿಗಳಿಗೆ ಎತ್ತಿನ ಹೊಳೆ ಯೋಜನೆಯಲ್ಲಿ ಹಣಕಾಸು ಕೊರತೆ ಇದೆ. ಇನ್ನು ಆ ಥರ ಹೋದರೆ ಎಲ್ಲ ವಲಯದಲ್ಲೂ ಇದೇ ಪರಿಸ್ಥಿತಿ ಇದೆ. ನನಗೆ ಸ್ವಲ್ಪ ಹತ್ತಿರದಿಂದ ಗೊತ್ತಿರೋ ಒಂದು ವಿಚಾರ ನಾನು ತಮಗೆ ಹೇಳ್ತಾ ಇದ್ದೇನೆ. ತಾವು ಮಾಧುಸ್ವಾಮಿ ಅವರು ಲಾಸ್ಟ್ ಟೈಮ್ ಇರಲಿಲ್ಲ ಬೆಳಗಾವಿಯಲ್ಲಿ, ನೀವು ನಮಗೆ ಕೋಲಾರಕ್ಕೆ KC ವ್ಯಾಲಿಯಲ್ಲಿ 2ನೇ ಹಂತದ್ದು ಮಾಡಿಕೊಟ್ಟಿದ್ದೀರಿ. ತಮಗೆ ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ನಾನು ಧನ್ಯವಾದ ಹೇಳಿದೆ. ವಿಚಾರ ತಮಗೆ ಮುಟ್ತೋ ಇಲ್ಲೋ ಆನ್ ದ ರೆಕಾರ್ಡ್ ನಾವು ಹೇಳಿದ್ದೇವೆ. ನಮ್ಮ ಜಿಲ್ಲೆ ಪರವಾಗಿ 2nd ಫೇಸು ಟೆಂಡರ್ಗೆ ತಾವು CM ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರು ಸಹ ಅದಕ್ಕೆ ಒಪ್ಪಿ 3 ವರ್ಷ ಹಿಂದೆ ಆಗಬೇಕಾಗಿದ್ದು ಈಗಲಾದರೂ ತಾವು ಮಾಡಿಕೊಟ್ಟಿದ್ದಾರೆ. ಇಬ್ಬರಿಗೂ ಧನ್ಯವಾದ. ಅದೇ ರೀತಿ ಎತ್ತಿನ ಹೊಳೆಗೆ ತಾವು ಸ್ವಲ್ಪ ವೇಗ ಕೊಡಬೇಕು ಅಂದರೆ ಅದು ಕೊಡಬೇಕು ಸರ್. ಮುಂದುವರೆದು ಈ ಎಲ್ಲನೂ ತಮಗೂ ಗೊತ್ತಿದೆ, ಈ ಸದನದಲ್ಲಿ ಬಹಳ ಬಿಸಿ ಆವಾಗಲೂ ಸಹ ನಿಮಗೆ ತರ್ಕ ಆಗ್ತಾ ಇರೋ ವಿಚಾರ ಮನೆಗಳದ್ದು ಸರ್. ನಾನು ಆವತ್ತೂ ಹೇಳಿದೆ ಬೆಳಗಾವಿಯಲ್ಲಿ ತಮಗೆ ಮನೆಗಳು ಯಾವುದೋ ವರ್ಷದಲ್ಲಿ ನಾವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ, ಈಗ ಕಟ್ಟಿದ್ದಾರೆ. ಅವು ಕೆಲವು ಲಿಂಟಲ್ ಲೆವೆಲಲ್ಲಿದ್ದಾವೆ, ಕೆಲವು ರೂಫ್ ಲೆವೆಲ್ಗೆ ಬಂದಿದ್ದಾವೆ, ಅಲ್ಲೇ ನಿಂತಿದ್ದಾರೆ. ಅವರು ಬೇರೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ, ನಮ್ಮ ಮನೆಗಳಿಗೆ ಬಂದು ಕಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಹೆಚ್ಚಿಗೆ ಹಣ ರಿಲೀಸ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಬೇಕು ಅಂತ. ಈಗ ತಾವು ಪೂರಕ ಅಂದಾಜಿನಲ್ಲಿ ತಮಗೆ ಬಹುಶಃ ನೋಡಿರ್ಬೋದು 595 ಕೋಟಿ ಹೆಚ್ಚುವರಿಯಾಗಿ ವಸತಿ ಇಲಾಖೆಗೆ ತಾವು ಕೊಡ್ತಾ ಇದ್ದೀರಿ ಸರ್, ಸ್ವಾಗತ ಮಾಡ್ತೇನೆ. ಆದರೆ ಸಾಲೋದಿಲ್ಲ ಸರ್. ಯಾಕಂದರೆ ತಮಗೆ ಗೊತ್ತು, ಆ ಹೌಸಿಂಗ್ ಪೆಂಡಿಂಗ್ ಬಿಲ್ಸ್ ಯಾರ್ದು ಅಂದರೆ ಯಾರ್ದು ಕಾಂಟ್ರಾಕ್ಟ್ರದಲ್ಲ, ಎಲ್ಲ ಫಲಾನುಭವಿ ವೈಯಕ್ತಿಕ ಬಡವರದ್ದು. ಯಾವ ಬಡವರಿಗೆ ನಾವು ಕೊಟ್ಟಿದ್ದೀವಿ ಮನೆಗಳು ಅವರು ಕಾಡ್ತಾ ಇದ್ದಾರೆ. ಎಲ್ಲ ಶಾಸಕರ ಮನೆಗೂ ಬರ್ತಾರೆ, ಪಂಚಾಯತಿ ಮೆಂಬರ್ಗಳ ಮನೆಗೆ ಹೋಗ್ತಾರೆ. ನಾವೆಲ್ಲ ಬಂದು ವಸತಿ ಸಚಿವರ ಮೇಲೆ ಬೀಳ್ತೀವಿ, ಅವರು ಬಿಟ್ಕೊಡೋ ಆಗಿಲ್ಲ. ಇಲ್ಲಿ ನಿಂತ್ಕೊಂಡು ಅವ್ರು ನಮ್ಮ ಮೇಲೆ ಜಗಳಕ್ಕೆ ನಿಂತ್ಕೋತಾರೆ. 595 ಕೋಟಿ ಕೊಟ್ಟಿರೋದು ಸ್ವಾಗತ, ಆದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಸರ್. ಯಾಕೆ ಹೆಚ್ಚಿಗೆ ಕೊಡಬೇಕು ಅಂತ ಏನ್ರಿ ನೀವೇನು ಇಷ್ಟ ಬಂದಂಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಜಸ್ಟಿಫಿಕೇಶನ್ ಇದೆ ಸರ್. 2017-18ನಲ್ಲಿ 2,055 ಕೋಟಿ ಕೊಟ್ಟಿದ್ದೀವಿ ಸರ್. ಈ ವರ್ಷ ತಾವು ರಿವೈಸ್ಡ್ ಎಸ್ಟಿಮೇಟಲ್ಲಿ ಇಟ್ಟಿದ್ದು 1,277. ಸೊ ಆಲ್ಮೋಸ್ಟ್ 40% ಕಮ್ಮಿ ಇಟ್ಟಿದ್ರಿ. ಈಗ 595 ಕೋಟಿ ಕೊಟ್ಟು ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೀವಿ. ಸ್ಟಿಲ್ ಕಂಪೇರ್ ಟು 2017-18 ಇಟ್ ಈಸ್ ಸ್ಟಿಲ್ 20% ಲೆಸ್ ಇದೆ ಸರ್. ಇದು ಬಡವರು ಮನೆಗಳು ಕಟ್ಕೊಂಡು ಕಷ್ಟಪಡ್ತಾ ಇದ್ದಾರೆ, ಅಂಥದಕ್ಕೆ ಹೆಚ್ಚಿಗೆ ಕೊಡಬೇಕು ಅಂತ ನಾನು ಮತ್ತೊಮ್ಮೆ ತಮಗೆ
ಪುನರುಚ್ಚಾರ ಮಾಡಿ ನನ್ನ ಬೇಡಿಕೆಯನ್ನು ಸಲ್ಲಿಸ್ತೇನೆ ಸರ್. ಇನ್ನು ಕೆಲವು ಬಡವರ ಪರವಾಗಿ ನಾವು ಮಾತಾಡೋದಾದರೆ, ಈಗ ನಿಗಮಗಳು, ನಾನು ಆವತ್ತು ಹೇಳಿದ್ದೆ, ತುಂಬ ನಿಗಮಗಳಿಗೆ ಗಣನೀಯವಾಗಿ, ಅಂದರೆ ಯಾವ ನಿಗಮ, ಲೆಟ್ ಮಿ ಕರೆಕ್ಟ್ ಮೈಸೆಲ್ಫ್, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ನಿಗಮಗಳಿಗೆ ಅನುದಾನ ತೀವ್ರವಾಗಿ ಕಡಿತ ಆಗಿದೆ ಅನ್ನೋ ವಿಚಾರವನ್ನು ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನು ಪ್ರತಿಪಾದನೆ ಮಾಡಿದ್ದೆ. ಉತ್ತರ ಕೊಡುವಾಗ ತಾವು ಹೇಳಿದ್ರಿ ಮುಂದಿನ ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸಲ್ಲಿ ನಾನು ಅದನ್ನು ಒದಗಿಸ್ಕೊಡ್ತೇನೆ ಅಂತ. ಈ ಬಾರಿ ಕೆಲವು ನಿಗಮಗಳಿಗೆ ಒದಗಿಸ್ಕೊಟ್ಟಿದ್ದೀರ, ಆದರೆ ಇನ್ನೂ ಸುಮಾರು ನಿಗಮಗಳಿಗೆ ಕೊಟ್ಟಿಲ್ಲ ಸರ್. ನಾನು ಸಮಯ ಕಡಿಮೆ ಇತ್ತು, ಆದ್ರೂ ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸಲ್ಲಿ ಐ ಕ್ವಿಕ್ಲಿ ರ್ಯಾನ್ ಥ್ರೂ ದ ಪ್ರಾವಿಷನ್ಸ್, ಎಲ್ಲದಕ್ಕೂ ಕೊಟ್ಟಿಲ್ಲ ಸರ್. ನಾನು ಮತ್ತೊಮ್ಮೆ ತಮಗೆ ಮನವರಿಕೆ ಮಾಡ್ತೇನೆ ಸರ್, ಯಾವ್ಯಾವ ರೀತಿ ಕಡಿತ ಆಗಿದೆ ಅನ್ನೋದು. ಈಗ ನೋಡಿ ಸರ್, ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ 19-20ರಲ್ಲಿ 25 ಕೋಟಿ ಕೊಟ್ಟಿದ್ದು ಈ ವರ್ಷ 20-21ರಲ್ಲಿ 10 ಕೋಟಿಗೆ ಕುಸಿದಿದೆ. ಹಾಗೆಯೇ ಉಪ್ಪಾರ ಅಭಿವೃದ್ಧಿ ನಿಗಮ 19-20ರಲ್ಲಿ 800 ಕೋಟಿ ಇದ್ದಿದ್ದು 20-21ರಲ್ಲಿ 8 ಕೋಟಿ ಇದ್ದಂತಹದ್ದು, ಅಂದರೆ 800 ಲಕ್ಷ ಇದ್ದಂತಹದ್ದು ಈಗ 20-21ರಲ್ಲಿ 5,29 ಲಕ್ಷಕ್ಕೆ ಕುಸಿದಿದೆ. ಹಾಗೆಯೇ ತುಂಬ ಬಡವರಿಗೆ ಆಗ್ತಕ್ಕಂಥದ್ದು, ಈ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ತಾವು ತಗೊಂಡ್ರೆ 17-18ರಲ್ಲಿ 3,148 ಕೋಟಿ ಅನುದಾನ ಇತ್ತು. 22-23 ಮುಂದಿನ ವರ್ಷದ್ದು ನೋಡಿದರೆ ತಾವು ಕೊಟ್ಟಿರೋದು 2,371, ಅದು ಸಹ ಭಾಳ ಕಡಿಮೆ ಆಗಿದೆ. ಹಾಗೂ ನಾನು ತಮಗೆ ಆವತ್ತು ಅಂಬೇಡ್ಕರ್ ನಿಗಮದ್ದು ಏನಾಗಿದೆ ಅಂತ ಆವತ್ತೂ ತಮಗೆ ಬಿಡಿಸಿ ಹೇಳಿದ್ದೆ. 18-19ರಲ್ಲಿ ಅಂಬೇಡ್ಕರ್ ನಿಗಮಕ್ಕೆ 725 ಕೋಟಿ ಇತ್ತು, 19-20ರಲ್ಲಿ 359 ಕೋಟಿ ಆಯಿತು, 20-21ರಲ್ಲಿ 58 ಕೋಟಿ ಆಯಿತು. ಸೊ ಆಲ್ಮೋಸ್ಟ್ 10% ಅಥವಾ 15-20%ಗೆ ಡ್ರಾಪ್ ಆಗಿದೆ, 80% ಕಡಿಮೆ ಆಗಿದೆ. ತಾಂಡ ಅಭಿವೃದ್ಧಿ ನಿಗಮ, ಅದರ ಅಧ್ಯಕ್ಷರು ನಿಮ್ಮ ಪರವಾಗಿ ಕೃಷ್ಣ ಇಲ್ಲ ಸರ್, ಓಕೆ, ಐ ಕನ್ಕ್ಲೂಡ್. ಇನ್ನೊಂದು 2 ಪಾಯಿಂಟ್ ಇದೆ, ಹೇಳಿ ಮುಗಿಸ್ತೇನೆ ಸರ್. ತಾಂಡ ಅಭಿವೃದ್ಧಿ ನಿಗಮ 143 ಕೋಟಿ ಇತ್ತು, ಅದು 55 ಕೋಟಿಗೆ ಕುಸಿದಿದೆ. ಅವರು ಅದರ ನಂಬ್ಕೊಂಡಿರೋರು ಬಡವರು ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ 18ರಲ್ಲಿ 328 ಕೋಟಿ ಇದ್ದಿದ್ದು 195 ಕೋಟಿಗೆ ಕುಸಿದಿದೆ. ನಾನು ತಮ್ಮಲ್ಲಿ ಕೇಳೋದಿಷ್ಟೇ, ಈ ವಿಶ್ವಕರ್ಮ, ಮಡಿವಾಳರು, ಆಮೇಲೆ ಸವಿತಾ ಸಮಾಜದವರು ಅಂತ ಬಡವ್ರ ಕಡೆಗೆ ತಾವು ವಿಶೇಷ ಗಮನ ಕೊಡಬೇಕು. ಇನ್ನು ಮೈನಾರಿಟಿ ವೆಲ್ಫೇರ್ ಸರ್, ತಾವು ದಯವಿಟ್ಟು, ನೀವು ಮುಖ್ಯಮಂತ್ರಿಗಳಿದ್ದೀರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಬಾರ್ದು. ಅವರು ನಮ್ಮಂಗೆ ಜನ, ತಮಗೆ ಗೊತ್ತಿದೆ. ಹಿಂದೆ ಅವ್ರಿಗೆ 3,133 ಕೋಟಿ ಇರಬೇಕಾಗಿತ್ತು ಈ ವರ್ಷ, ಆದರೆ 1,495 ಕೋಟಿ ಏನೋ ಇದೆ. ಹೆಚ್ಚು ಕಡಿಮೆ 700 ಕೋಟಿ ಅನುದಾನ ಕಡಿಮೆ ಆಗಿದೆ 3 ವರ್ಷದಲ್ಲಿ ಹೋಲಿಕೆ ಮಾಡಿದರೆ. ತಾವು ಬೇರೆ ಪಾರ್ಟಿ, ಪಕ್ಷ, ಓಟಿನ ರಾಜಕೀಯ ಏನಾದರೂ ಇರಲಿ ಸರ್, ಅಲ್ಪಸಂಖ್ಯಾತರು ಮನುಷ್ಯರೇ. ಅವರು ಸ್ಕಾಲರ್ಶಿಪ್, ವಿದ್ಯಾಭ್ಯಾಸಕ್ಕೆ ನಾವು ಸ್ಕಾಲರ್ಶಿಪ್ ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಕೊಡೋವಂಥ ಎಲ್ಲ ಸ್ಕೀಮ್ಗಳು ಸಹ ಬಂದಾಗಿದ್ದಾವೆ. ಇವೆಲ್ಲ ಇರೋದ್ರಿಂದ ಸ್ವಲ್ಪ ತಾವು ದೊಡ್ಡ ಮನಸ್ಸು ಮಾಡಿ ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಕಾರ್ಪೊರೇಷನ್ಗೆ ಅನುದಾನ ಒದಗಿಸ್ಕೊಡ್ಬೇಕು. ರಾಜಕೀಯ ಹೊರತುಪಡಿಸಿ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೊನೆಗೆ ನಾನು ತಮಗೆ ಕೇಳೋದು ಸರ್, ಕೊನೆ ಲಾಸ್ಟ್ ಪಾಯಿಂಟ್ ಸರ್. ಈಗ ಈ ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸು ಪಾಸ್ ಆಗಬೇಕಾದ್ರೆ ನಾವೆಲ್ಲ ಬೇಕು ಸರ್, ನಮ್ಮನ್ನು ಕೇಳ್ತೀರಿ, ನಾವು ನಿಮಗೆ ಸಹಕಾರ ಕೊಡ್ತೇವೆ. ರಾಜ್ಯ ನಡೆಸಬೇಕಾದ್ರೆ ಇದು ಒಂದು ಕಡೆ ನಮ್ಮದು ಕರ್ತವ್ಯ, ಧರ್ಮ ಅಂತಿರೋ ಏನು ಹೇಳ್ತಿರೋ ಹೇಳಿ. ಆದರೆ ಬಜೆಟ್ ಪಾಸ್ ಮಾಡಿಕೊಡುವಾಗ 27,000 ಕೋಟಿ ಸಪ್ಲಿಮೆಂಟ್ರಿ ಡಿಮ್ಯಾಂಡ್ಸ್ ಮಾಡಿಕೊಡೋವಾಗ ನೀವೆಲ್ಲ ಸಹಕಾರ ಮಾಡಬೇಕ್ರಿ ಅಂತ ಹೇಳೋರು, ಹಾಗೆ ತಾವು ಅನುದಾನ ಕೊಡೋವಾಗ ಆವಾಗ್ಲೂ ಸ್ವಲ್ಪನಾದರೂ ನ್ಯಾಯ ಕೊಡಬೇಕಲ್ಲ ಸರ್. ನಂದು ಇದು ಇಂಡಿವಿಜುವಲ್ ಪ್ರಶ್ನೆ ಅಲ್ಲ. ಬೇರೆಗೌಡರು 400 ಕೋಟಿ ಕೊಟ್ಟಿದ್ದೀರಿ, ಥ್ಯಾಂಕ್ಸ್ ಅಂದ್ಬಿಟ್ಟು ಏನು ಕೊಡಲಿಲ್ಲ ಅಂತ ಕನ್ಕ್ಲೂಡ್ ಮಾಡಲ್ಲ. ಅವ್ರ ಪಾರ್ಟಿ ವತಿ ಸದಸ್ಯರಿಗೆಲ್ಲ ಹೇಳ್ತಾರೆ, ಪಾರ್ಟಿ ಸದಸ್ಯ. ನಾನು ನಂದು ಹೇಳ್ತಾ ಇಲ್ಲ,
ನನ್ನ ಕ್ಷೇತ್ರದ್ದು ಹೇಳ್ತಾ ಇಲ್ಲ. ಆಮೇಲೆ ಸರ್ ಮಾಧುಸ್ವಾಮಿ ಅಲ್ಲ ಕಾನೂನು ಸಚಿವರು, ಅದು ತಾವು 455 ಕೋಟಿ ಕೊಟ್ಟಿಟ್ಟು ತಮಗೆ ಗೊತ್ತಿದೆ. ಕೋಲಾರ ಜಿಲ್ಲೆಗೆ ಸರ್, ಈಗ ನನ್ನ ಕ್ಷೇತ್ರ ಇರೋದು ಬೆಂಗಳೂರು ಜಿಲ್ಲೆಯಲ್ಲಿ. ಆದ್ರೂ ಧನ್ಯವಾದ ಹೇಳ್ತೇನೆ ಸರ್. ಈಗ ನಮ್ಮ ಶಾಸಕ ಅಲ್ಲಿರೋ ಜಮೀನ್ ಏನಾರು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ರಾಜಿ. ಕೃಷ್ಣ ಬೈರೇಗೌಡರು ಹೇಳ್ಬೇಕು, ಕೋಲಾರ ಜಮೀನ್ ಈ ಕಡೆ ರಾಜಿ ಮಾಡ್ಕೊಂಡ್ರೆ ಬ್ಯಾಟ್ರಾಯನ್ಪುರಕ್ಕೆ ಸೇರ್ತೀರಾ ಅಂತ ಹೇಳ್ಬೇಕು. ರಾಜ್ಯಕ್ಕೆ ಸೇರ್ತಾರೆ. ರಾಜ್ಯದ ಮಾತಾಡಿ, ನಾವೆಲ್ಲ ರಾಜ್ಯಕ್ಕೆ ಸೇರ್ತೀವಿ. ನಮ್ಮ ತಂದೆಯನ್ನ 6 ಬಾರಿ ಗೆಲ್ಸಿದ್ದಾರೆ ಸರ್. ಅಲ್ಲಿ ಕೋಲಾರ ಆಗ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಲಿ ನಮ್ಮ ತಂದೆ ಬಗ್ಗೆ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಂಥ ಜನ ನನ್ನನ್ನು 2 ಬಾರಿ ಗೆಲ್ಸಿದ್ದಾರೆ. ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಅಲ್ಲಿನ ಜನ್ಮ ಕೊಟ್ಟವ್ರನ್ನ ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಇವತ್ತು ನನ್ನನ್ನು ಗೆಲ್ಲಿಸಿ ಇಲ್ಲಿಗೆ ಕಳಿಸಿರೋದು ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕನಾಗಿ ಮಾಡಿರೋದು ಇಲ್ಲಿನ ಜನ. ಇವ್ರಿಗೆ ನಾನು ಕೆಲಸ ಮಾಡಬೇಕು, ಆದರೆ ಜನ್ಮ ಕೊಟ್ಟವ್ರನ್ನೂ ನಾನು ಮರೆಯೋ ಆಗಿಲ್ಲ. ಕಟ್ಕೊಂಡ್ಮೇಲೆ ತಂದೆ ತಾಯಿನ ಮರೆಯೋಕ್ಕಾಗುತ್ತಾ? ಆಗೋದಿಲ್ಲ. ಎರಡೂ ಕಡೆ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡೋ ಪ್ರಯತ್ನ ಮಾಡ್ತೇವೆ ಸರ್. ಲಾಸ್ಟಲ್ಲಿ ಇಷ್ಟೇ ತಮ್ಮ ಮನವರಿಕೆ ಮಾಡೋದು, ನಮ್ಮ ಶಾಸಕರು ಇವತ್ತು ಕಡಿಮೆ ಆಗಿದ್ದಾರೆ ಸರ್. ನಮ್ಮ ಮೇಲೆ ಇವ್ರ ಮೇಲೆ ಎಲ್ಲ ಗಲಾಟೆ, ನಮಗೆ ಅನುದಾನ ತುಂಬ ಕೊರತೆ ಆಗ್ತಾ ಇದೆ, ನೀವ್ಯಾರು ನಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಅಂತೇಳಿ ಎಲ್ಲ ಶಾಸಕರು, ನಂದು ಇಂಡಿವಿಜುವಲ್ ಅಲ್ಲವೇ ಅಲ್ಲ ಸರ್, ಹಿಂದೆ ಆಗೋಗಿದೆ ಸರ್. ಈಗ ತಾವು ತಮ್ಮ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದ್ದೀರಿ, ಕೊಡಿ, ಅದ್ರ ಬಗ್ಗೆನೂ ನಮ್ಮದು ತಕರಾರಿಲ್ಲ. ಯಾಕೆ ಕೊಡ್ತೀರಿ, ಇನ್ನೊಬ್ಬರು ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳೋದಿಲ್ಲ. ನಮಗೂ ಸ್ವಲ್ಪನಾದರೂ ಕೊಡಿ, ಅಷ್ಟೇ ನಾವು ಹೇಳುವಂಥದ್ದು. ಅವ್ರಿಗೆ ಯಾಕೆ ನೀವು ಅವ್ರಿಗೆ ಹೆಚ್ಚು ಯಾಕೆ ಕೊಡ್ತೀರಿ ಅಂತಲೂ ನಾವು ಕೇಳೋದಿಲ್ಲ. ಅವ್ರಿಗೆ ಹೆಚ್ಚೇ ಕೊಡಿ, ಅದು ಹಂಗೆ ನಡೆದು ಬಂದಿದೆ, ಅದರಲ್ಲೂ ನಮ್ಮದು ತಕರಾರ ಇಲ್ಲ. ಆದರೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರೆ, ನೀವು ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಾಂಗ್ರೆಸ್ಸು ಜನತಾದಳ ಶಾಸಕರನ್ನಲ್ಲ, ಆ ಕ್ಷೇತ್ರದಲ್ಲಿರುವ ಜನಗಳನ್ನು. ಹಾಗಾಗಿ ನಾನು ಎಲ್ಲ ನಮ್ಮ ದಳ, ಜನತಾದಳ, ಕಾಂಗ್ರೆಸ್ ಶಾಸಕರ ಪರವಾಗಿ ಈ ಒಂದೇ ಒಂದು ನಾನು ಬೇಡಿಕೆ ಇಡ್ತಕ್ಕಂಥದ್ದು, ಪ್ರಮುಖವಾಗಿ ಈ ಪೂರಕ ಅಂದಾಜುಗಳು ತಮಗೆ ಒಪ್ಪಿಗೆ ಕೊಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಈ ನ್ಯಾಯ ಸ್ವಲ್ಪ ಮಟ್ಟಿಗಾದರೂ ಸರಿದೂಗಿಸುವಂಥ ಪ್ರಯತ್ನ ತಾವು ಬಸವರಾಜ ಬೊಮ್ಮಾಯಿ ಅವರು ಮಾಡಬೇಕು ಅಂತ ನಮ್ಮ ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಇಷ್ಟು ನನ್ನ ವಿಚಾರಗಳು ಮಾನ್ಯ ಅಧ್ಯಕ್ಷ. ಎರಡು ಪಾಯಿಂಟ್, 2 ಕ್ಲಾರಿಫಿಕೇಶನ್. ಒಂದು 2021 ಬಜೆಟಲ್ಲಿ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಕ್ಷೇತ್ರದಲ್ಲಿ ಒಂದು ಸೆಂಟ್ರನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಉತ್ತಮವಾದ ಸ್ಕೀಮ್ ಅದು. ಆದರೆ ಅದು ಈ ಬಜೆಟಲ್ಲಿ ಲಾಸ್ಟ್ ಬಜೆಟ್ ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಬಜೆಟಲ್ಲಿ ಬರ್ಬೋದು ಅನಿಸಿದ್ದೆವು. ಈಗ ಸಪ್ಲಿಮೆಂಟಲ್ಲಿ ದುಡ್ಡಿಲ್ಲ. ಅದು ಮುಖ್ಯಮಂತ್ರಿ, ಅದು ಬೆಸ್ಟ್ ಸ್ಕೀಮ್, ಅದಕ್ಕೊಂತ ಇವತ್ತು ಒಂದು ಅನುಮೋದನೆ ತರಲೇಬೇಕೆ, ಭಾಳಷ್ಟು ಪ್ರಯೋಜನ ಆಗ್ತದೆ. ಎರಡನೇದು, ನಾವು ಭಾಳಷ್ಟು ಮಾತಾಡಿದ್ದೇವೆ ಆ ಶಾದಿ ಮಾಲಲ್ಲಿ 153 ಶಾದಿ ಮಾಲ್ಗೆ ಬೇಕಾದ 88 ಕೋಟಿ. ನೀವು ಇದರಲ್ಲಿ ಇಟ್ಟಿದ್ದನ್ನು ನೋಡಿದ್ದೀನಿ 75 ಲಕ್ಷ. ಇದು ಯಾಕಾಗಿ ಇಟ್ಟಿದ್ದ ನಮ್ಗೆ ಅರ್ಥ ಆಗಿ 70 ಅಲ್ಲ, ಇದರಲ್ಲಿದೆ ಅಲ್ಲ, ಅದಕ್ಕೆ ಗೊತ್ತಿಲ್ಲ ನನಗೆ. ಇದರಲ್ಲಿದೆ 75 lakhs ಅಂತ ಇಲ್ಲಿದೆ. ಓಕೆ, ಅದಕ್ಕೆ ಇದು ಎರಡನ್ನು ಬಹುಶಃ ಬೇರೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಓಕೆ, ಎಚ್ ಕೆ ಪಾಟೀಲ್ ಭಾಳ ಬ್ರೀಫಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಷ್ಟು ಬ್ರೀಫಾಗಿ ಹೇಳಿದ್ದೀರ ಅಷ್ಟು ಬ್ರೀಫಾಗಿ ಹೇಳೋಣ ಅಧ್ಯಕ್ಷರೇ. ನಾನು ಈ 27,000 ಕೋಟಿ ರೂಪಾಯಿಯ ಏನು ಹೆಚ್ಚುವರಿ ತಾವು ಕೇಳ್ತಾ ಇದ್ದೀರಿ, ಅದನ್ನು ಇಷ್ಟು ದೊಡ್ಡ ಮೊತ್ತ ಈ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ನಲ್ಲಿ ಬಂದಿರತಕ್ಕಂಥದ್ದು, ಅದು ಥರ್ಡ್ ಫಾರ್ಚುನೇಟ್ಲಿ ಫೈನಲ್ ಇನ್ಸ್ಟಾಲ್ಮೆಂಟ್ನಲ್ಲಿ ಬಂದಿದೆ. ನಾನು ಅಧ್ಯಕ್ಷರೇ ತಮ್ಮ ಗಮನವನ್ನು ಈ ಕಾರ್ಪೊರೇಷನ್ಸ್, ನಿಗಮಗಳು, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮಗಳು, ಕೃಷ್ಣ ಭಾಗ್ಯ ಜಲ ನಿಗಮ, ಕೃಷ್ಣ ನೀರಾವರಿ ನಿಗಮ, ವಿಶ್ವೇಶ್ವರಯ್ಯ ಜಲ ನಿಗಮ, ಕಾವೇರಿ ನೀರಾವರಿ ನಿಗಮ, ಇವುಗಳಿಗೆ ತಾವು ಈಗ 1500 ಕೋಟಿ ರೂಪಾಯಿಯನ್ನು ಒದಗಿಸ್ತಾ ಇದ್ದೀರಿ. ಇದೇನು ನೀವು ಒದಗಿಸ್ತಾ ಇದ್ದೀರಿ, ಅಲ್ಲಿ ಅಧಿಕಾರಿಗಳಿಗಾಗಿ 10 ಲಕ್ಷ ಹೆಚ್ಚುವರಿ ಒದಗಿಸಲಾಗಿದೆ, ಮತ್ತು ನೌಕರರ ವೇತನಕ್ಕಾಗಿ 8 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಇಂಥವಕ್ಕೆ ಯಾವುದಕ್ಕೂ ನಮ್ಮದು ತಕರಾರಿಲ್ಲ.
ಯಾವುದಕ್ಕೂ ತಕರಾರಿಲ್ಲ. ಆದರೆ ಈ ನಿಗಮಗಳು ಏನು ವೆಚ್ಚ ಮಾಡ್ತಾ ಇವೆ, ಈ ವೆಚ್ಚವನ್ನು ನಿಯಮಾನುಸಾರ ಮಾಡ್ತಾ ಇವೆಯಾ? ಅರ್ಥ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲ್ಲಿದ್ದಾರೆ. 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಪ್ರಾಜೆಕ್ಟ್ ಇದ್ದರೆ ಅದು ಕ್ಯಾಬಿನೆಟ್ದ ಅಪ್ರೂವಲ್ ಪಡಿಬೇಕು. 100 ಕೋಟಿ ರೂಪಾಯಿ, ಕೆಲವು ಸಂದರ್ಭದಲ್ಲಿ 1000 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ, ಲೆಜಿಸ್ಲೇಚರ್ಗೆ ಮಾಹಿತಿನೂ ಇಲ್ಲ, ಒಪ್ಪಿಗೆನೂ ಇಲ್ಲ. ನಾನು ಒಂದು ಹೇಳೋದಿಲ್ಲ ಅಧ್ಯಕ್ಷರೇ, ಏನು ಈ ಕೃಷ್ಣಾ ಜಲಭಾಗ್ಯ ನಿಗಮ ಐತಿ, ಅಲ್ಲಿ ಎಷ್ಟು ನಿಯಮ ಬಾಹಿರವಾಗಿ ಕೆಲಸಗಳಾಗಿವೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು. ಯಾಕಂದರೆ ನೀರಾವರಿ ಸಚಿವರು ಅದರ ಉಪಾಧ್ಯಕ್ಷರಾಗಿದ್ದರೂ it is not office of the ಅಂತ ತಿಳ್ಕೋಬೇಕು ನಾವು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಯಾವುದ್ರದ್ದು ಮುಖ್ಯಸ್ಥರಾಗಿದ್ದೀರಿ, ಆ ಕಾರ್ಪೊರೇಷನ್ ನಿಗಮಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೃಷ್ಣಾ ಜಲಭಾಗ್ಯ ನಿಗಮ ಹೇಳ್ರಲ್ಲಿ ನೀವು ಯಾರು ಬೇಡ ಅಂತಾರೆ ಹೇಳೋದಕ್ಕಿನ, ಮತ್ತು ಯು ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ. ಎಸ್ ಅದಕ್ಕೆ ಹೇಳೋದು, ಈ ವ್ಯವಸ್ಥೆಯೊಳಗೆ ಕುರುಡಾಗಿ ಕುಂಡ್ರೋದಕ್ಕೆ ನನಗೆ ಇಚ್ಛೆ ಇಲ್ಲ. ನಿಮ್ಮ ಕಾಲದಿಂದ ಎಷ್ಟು ವರ್ಷದಿಂದ ಈ ಬೋರ್ಡ್ಗಳಾಗಿದೆ, ಬೋರ್ಡ್ ಪವರ್ಸ್ ಏನು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ನೋಡಿ ಇದೆ, ಕೇಳೋದಿಲ್ಲ, ಕೇಳದೆ ಹೇಳುವಂತ ಪ್ರವೃತ್ತಿಗೆ ಅವರು ಬಂದ್ಬಿಟ್ರೆ ಹಂಗಲ್ಲ, ಕರ್ನಾಟಕಕ್ಕೆ ಧಕ್ಕೆ ಆಗುತ್ತೆ. ಇವರು ಮೊನ್ನೆವರೆಗೂ ಸರ್ಕಾರದಲ್ಲಿದ್ರು, ಅವಾಗ ಈ ಚಿಂತನೆ ಬರಲಿಲ್ಲ ಅವ್ರಿಗೆ, ಈ ಪ್ರಶ್ನೆಗಳು ಉದ್ಭವಿಸಲಿಲ್ಲ. ಆಯ್ತು, ನಾನು ವಿಸ್ತೃತವಾಗಿ ಹೇಳಬೇಕಾಗತ್ತೆ. ನಾನು ಕೇಳ್ತೀನಿ, ನೀವು ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣ ನಿಮಗೆ ಬಂದಿರತಕ್ಕಂಥ ಚಾಲೆಂಜ್ ಏನು? ವಾಟ್ ಈಸ್ ಯುವರ್ ಚಾಲೆಂಜ್? ಕೃಷ್ಣಾ ಜಲಭಾಗ್ಯ ನಿಗಮದಾಗಿರಲಿ, ಕಾವೇರಿ ನೀರಾವರಿ ನಿಗಮದಾಗಿರಲಿ, ಕರ್ನಾಟಕ ನೀರಾವರಿ ನಿಗಮದಾಗಿರಲಿ, ಯಾವುದನ್ನ ಒಪ್ಪಿಗೆನೇ ಆಗಿಲ್ಲ. ನಿಮ್ಮ ಅಧಿಕಾರಿಗಳು ಅವನ್ನ ಕ್ಲಿಯರು ಮಾಡ್ಯಾರ, ವರ್ಕ್ ಆರ್ಡರು ಕೊಟ್ರ, ಅಡ್ವಾನ್ಸು ಕೊಟ್ರ. ಇವು ಇಲ್ಲ ಅಂದ್ರೆ ನಿಮ್ಮ ಕಾಲದಾಗ ಆಗಿತ್ತು, ನಮ್ಮ ಕಾಲದಾಗ ಆಗಿದ್ರು. ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ತಕ್ಕಂಥ ಬಹುದೊಡ್ಡ ಅವಕಾಶ ನಿಮ್ಮ ಹತ್ರ ಇದೆ. 1000 ಗಟ್ಟಲೆ ಕೋಟಿ ಯಾವುದೋ ಒಬ್ಬ MD ನಿರ್ಣಯ ಮಾಡೋದಾದ್ರೆ ನೀವ್ಯಾಕಿರ್ಬೇಕು ಆ ಕುರ್ಚಿಯಾದಾಗ? ಉಪಾಧ್ಯಕ್ಷ ಯಾಕಿರ್ಬೇಕು ಆ ಕುರ್ಚಿಯಾದಾಗ? ಇದು ನಿಮ್ಮ ಕಾಲದಾಗ ಆಗಿಲ್ಲ, ನಮ್ಮ ಕಾಲದಾಗಂತೂ ನಾ ಮಂತ್ರಿ ಇದ್ದಾಗಂತೂ ಆಗಿಲ್ರಪ್ಪ. ಈ ನೋಡ್ರಿ ಆಯ್ತು ಕೇಳಿ ನೋಡಿ, ಎಕ್ಸ್ಟ್ರಾ ಫೈನಾನ್ಷಿಯಲ್ ಇಂಪ್ಲಿಕೇಶನ್ EFI ಅಂತಿತ್ತು, ಅದಕ್ಕೆ ಲೆಕ್ಕಿಲ್ಲ ಪಾಕಿಲ್ಲ. 10 ಕೋಟಿ ರೂಪಾಯಿ ಯೋಜನೆ ಟೆಂಡರಾಗಿ ತೊಗೊಳ್ಳೋದು, ಮುಂದೆ ವಿದೌಟ್ ಟೆಂಡರ್ ಅದನ್ನ ಅಡಿಷನಲ್ ಮಾಡಿ 100 ಕೋಟಿ ಮಾಡೋದು. ಅದಕ್ಕೆ ಯಾವುದು ಲೆಕ್ಕನೂ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಇದೂ ಇಲ್ಲ, ಬೋರ್ಡಲ್ಲಿ ಪಾಸ್ ಮಾಡ್ಕೊಳ್ಳೋದು ಹೋಗೋದು. ಅದನ್ನ ಕಡಿವಾಣ ಹಾಕಿದ್ವಿ ನಾವು, ರೂಲ್ಸ್ ಮಾಡಿ ಕಡಿವಾಣ ಹಾಕಿದ್ವಿ. ಅಲ್ಲ, ಅದಕ್ಕೆ ಇದನ್ನು ಕೂಡ ಇದನ್ನು ಕೂಡ ನಾನು ಹೇಳ್ತೀನಿ ಕೇಳಿ ನೋಡಿ, ಇದನ್ನು ಕೂಡ ಕಡಿವಾಣ ಹಾಕ್ತೀವಿ. ನೋ, ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ಐ ಹ್ಯಾವ್ ರಿಪ್ಲೈ. ನೋ, ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ಐ ಹ್ಯಾವ್ ನೆವರ್ ಡಿಸ್ಟರ್ಬ್ಡ್. See, your track record will never disturb me.
ಎಚ್ ಕೆ ಪಾಟೀಲ್ರು, ಆದ್ರೆ ನೀವು ಒಂದು ಮಾತು ಫಸ್ಟ್ ಹೇಳಬೇಕು. ಇಷ್ಟು ರೆವೆನ್ಯೂ ಕಲೆಕ್ಷನ್ ಅನ್ನ ಈ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮಾಡಿ ತೋರಿಸಿ ಇಷ್ಟು ಎಕ್ಸ್ಪೆಂಡಿಚರಿಗೆ ಅದನ್ನ ಅಲೌ ಮಾಡ್ತಿದಾರಲ್ಲ, ಅಲ್ಲ ಅಂದ್ರೆ ಇಟ್ಸ್ ಒನ್ ಆಫ್ ದಿ ಅಚೀವ್ಮೆಂಟ್ ಅಲ್ವಾ? ಇಷ್ಟು ದೊಡ್ಡ ರೆವೆನ್ಯೂ ಕಲೆಕ್ಷನ್ ಇಲ್ಲ ಅಂದ್ರೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ತೋರಿಸೋದು ಇಷ್ಟು ದೊಡ್ಡದು, ನೀವೇ ಹೇಳ್ದಂಗೆ 27,000 ಕೋಟಿ ತರೋದು, ಇಟ್ಸ್ ನಾಟ್ ಎ ಸ್ಮಾಲ್ ಜೋಕ್. ನಾನು 1,000 ಗಟ್ಟಲೆ ಕೋಟಿ ಅವ್ಯವಹಾರ ಆಗ್ತಾ ಇದೆ ಅಂತ ಹೇಳ್ತೀನಿ, ನೀವು ಸರ್ಕಾರದ ಬೆನ್ ಚಪ್ಪರಿಸ್ತಾ ಇದ್ದೀರಿ. ಅಲ್ಲಲ್ಲ, ನಾನು ಹೇಳೋದು ನ್ಯಾಯ ಬೇಕು ಅಧ್ಯಕ್ಷರೇ. ಅವ್ಯವಹಾರ ಹೇಳಿ, ನೀವು ಹೇಳಿ ಕೇಳಿ. ನೀವು ಸರ್ಕಾರದ ಬೆನ್ ಚಪ್ಪರಿಸಕ್ಕೆ ಅಡ್ಡಿ ಇಲ್ಲ, ನಾವೇನು ತಕರಾರು ಮಾಡೋಂಗಿಲ್ಲ. ಆದ್ರೆ ಯಾವ ಪ್ರಸಂಗದಲ್ಲಿ ಏನು ಹೇಳ್ತಾ ಇದ್ದೇನೆ ನಾನು ನಿಮ್ಮನ್ನು ಕೇಳ್ತೀನಿ. ಯಾವುದಾರ ಒಂದು ಕೆಲಸನ 1,000 ಗಟ್ಟಲೆ ಕೋಟಿ ರೂಪಾಯಿದ್ದು ಕ್ಯಾನ್ MD ಸ್ಯಾಂಕ್ಷನ್ subject to the ratification in anticipation of the board, in anticipation of the cabinet? Let Honorable Chief Minister say that my allegation is wrong. If his conscience permits such affairs, then I don't know what I should say. Now, I am not charging him of anything wrong committed by him. But your silence, ನೀವು ಕುರುಡರಾಗಿ ಕೂತ್ರೆ ಅದು ತಪ್ಪಾಗುತ್ತೆ. ನಿಮ್ಮದು ನೀವು ಮುಖ್ಯಮಂತ್ರಿಗಳ ಆದ ಮೇಲೆ, ಈ ಸಂಸ್ಥೆಗಳ ಚೇರ್ಮನ್ರಾದ ಮೇಲೆ, ಓಕೆ ಹೇಳಿ ಇಲ್ಲ ನೋ ಐ ಕಾಂಟ್ ಅಲೌ ಇವನ್ ಚೀಫ್ ಮಿನಿಸ್ಟರ್ ಟು ರನ್ ಈಸ್ ಆಫೀಸ್ ಹಿಯರ್. ನೀವು ಇದ್ರ ಶಿಸ್ತನ್ನು ನೀವು ತರಬೇಕು ಅಧ್ಯಕ್ಷರ. ಈಗ ನನ್ನಷ್ಟು ಅನುಭವ ಇದ್ದಾವ ಇದನ್ನು ಹೇಳದೆ ಹೋದ್ರೆ ನಿಮ್ಗೆ ಯಾರು ಹೇಳ್ತಾರೆ? ಸರಿ, ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ರು ಅವರು ನನಗೆ ಸೂಚಿಸ್ತಾ ಇದ್ದಾರೆ, ಅವ್ರು ಹೇಳೋ ಮಾತುಗಳನ್ನು ತಾವು ಆಲಿಸ್ಬೇಕು ಅಂತ. ಇಲ್ಲ, ಅವರು ಅದಕ್ಕೂ ಮುಂದುವರೆದು ಒಂದು ಶಬ್ದ ಹೇಳಿದರು. ಅವ್ರು ಮುಂದುವರೆದು ಏನು ಹೇಳಿದರು ಅಂದರೆ, ನೀವು ನಿಮ್ಮ ಆಫೀಸನ್ನು ಇಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ, ನೀವು ನಮ್ಮ ಮಾತುಗಳನ್ನು ಕೇಳಬೇಕಾಗತ್ತೆ ಅಂತ ಹೇಳಿದರು ಅವರು. ಹೇಳಿ ನೀವು ಅವ್ರು ಆಮೇಲೆ ಮಾತಾಡುವಾಗ ಹೇಳ್ತಾರೆ. ಅಲ್ಲ, ಅವರು ಸ್ನೇಹಿತರಾಗಿರೋದ್ರಿಂದ ಏನು ಅವ್ರು ಮಾಡಿ, ನೀವು ಆ ಸ್ನೇಹದಲ್ಲಿ ನಾನು ಹೇಳಿದ ಮಾತು ನೀವು ಹೇಳ್ತೀರಿ ಅಂತ ನಾನು ಹೇಳಿದ್ದು, ನಾನು ಬೇರೆ ಇನ್ನೇನಿಲ್ಲ ನಂದು ಉದ್ದೇಶ. ಎಲ್ಲ ಒಂದೇ ಜಿಲ್ಲೆಯವರು, ನೀವು ಅಖಂಡ ಜಿಲ್ಲೆಯವರು. ಅದಕ್ಕೆ ಶಿಶ್ನಾಳ್ ಶರೀಫ್ರ ಆ ಟೋಮ್ ಸಲುವಾಗಿ ಏನು ಅವರು 400 ಲಕ್ಷ ರೂಪಾಯಿ ಒದಗಿಸಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ, ಅವ್ರಿಗೆ ಮೆಚ್ಚುಗೆ ವ್ಯಕ್ತ ಮಾಡ್ತೀನಿ. ಆದರೆ ನಮ್ಮ ಈಗ ನೋಡ್ರಿ, ನಾನು ಇಷ್ಟು ಹೇಳಿಸ್ಕೊಳ್ಬೇಕಾಯ್ತು ನಾನು ಅವರು. ಆದ್ರೆ ಅಧ್ಯಕ್ಷರೇ, ನೀವು ನನ್ನ ರಕ್ಷಣೆಗೆ ಬರಬೇಕು. ಅಲ್ಲ, ಅವರು ಅವರು ಎಲ್ಲ ಶಬ್ದಗಳನ್ನು ಭಾಳ ಗಂಭೀರವಾಗಿ ತೊಗೊಳ್ತೀವಿ, ರೆಸ್ಪೆಕ್ಟ್ಫುಲ್ಲಿ ತೊಗೊಳ್ತೀವಿ. ಇವತ್ತಿಂದಲ್ಲ, ಮೊದಲಿಂದನೂ ಕೂಡ. ಮತ್ತು ನಮ್ಮದು ಅವ್ರದ್ದು ಸಂಬಂಧ ಅದೇ ರೀತಿ ಇದೆ. ವ್ಯಾಲ್ಯೂಬಲ್ ರಿಲೇಷನ್ಶಿಪ್, ಲವಬಲ್ ರಿಲೇಷನ್ಶಿಪ್ ಬೇರೆ, ವ್ಯಾಲ್ಯೂಬಲ್ ರಿಲೇಷನ್ಶಿಪ್. ನಮ್ಮದು ಅವ್ರದ್ದು ವ್ಯಾಲ್ಯೂಬಲ್ ರಿಲೇಷನ್ಶಿಪ್. ಆದ್ದರಿಂದ ನಾನು ಖಂಡಿತ ಗಂಭೀರವಾಗಿ ತೊಗೊಳ್ತೀನಿ, ಪ್ರಶ್ನೆನೇ ಇಲ್ಲ. ಮತ್ತು ಕೆಲವು ವಿಚಾರಗಳು ಅವ್ರೇನು ಹೇಳಿದ್ದಾರೆ ಅದು ಉತ್ತರದಲ್ಲಿ ಹೇಳ್ತೀನಿ ನಾನು. ಮತ್ತು ನನ್ನ ಬಗ್ಗೆ ಅವ್ರೇನು ನಿರೀಕ್ಷೆ ಇಟ್ಟಿದ್ದಾರೆ, ನಾನೇನು ಮಾಡ್ತೇನೆ ಅನ್ನೋದು ಕೂಡ ಹೇಳೋದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಆದರೆ ಅವರು ಹೊಗಳಿಕೆಯಲ್ಲಿ, ನನಗಂತಲ್ಲ ಯಾರಿಗೂ ಹೊಗಳಿಕೆಯಲ್ಲಿ ಭಾಳ ಗುಲ್ಗಂಜಿ ತೂಕ ಮಾಡ್ತಾರೆ, ಬಂಗಾರ ತೂಕ ಮಾಡಿ ಹೊಗಳ್ತಾರೆ. ಯಾವಾಗಲೂ ಹಾಗೆ ಅವ್ರ ಸ್ವಭಾವ ಹಂಗೆ. ಭಾಳ ಏನಾದರೂ ಇದ್ದರೆ ಅದಕ್ಕೆ ಏನೋ ಮಾಡಿ, ಅದು ಒಂದು ಸಣ್ಣದು ಮಾಡಿ, ಇಷ್ಟೆಲ್ಲ ನೀವು ಹೇಳಿದ್ರಿ ಇಷ್ಟು 1,000 ಕೋಟಿ ಆಗಿದೆ ಅಂತ, ಅದು ಅವ್ರ ಕಿವಿಗೆ ಬಡ್ದಿದೆ, ಅವ್ರಿಗೆ ಗೊತ್ತೂ ಇದೆ. ಆದರೆ ನೀವು ಹೇಳಿದ್ರಲ್ಲ, ಸ್ನೇಹಿತರಾಗಿ ನೀವು ಹೊಗಳಬೇಕು ಅಂತ, ಎಂಥದ್ದು ಹುಡುಕಿದ್ರು ನೋಡಿ. ಭಾಳ ಅಗದಿ ನಾಚುಕ್ತನದಿಂದ ಒಂದು ಹೇಳಿ ನೀವು ಎಚ್ ಕೆ ಪಾಟೀಲ್ರು, ಆ ದೃಷ್ಟಿಯಿಂದ ಕೃಷ್ಣ ಬೈರೇಗೌಡರನ್ನೇ ಮೆಚ್ಚುತ್ತೀನಿ ನಾನು. ಕೃಷ್ಣ ಬೈರೇಗೌಡರು ಫಸ್ಟ್ ವಾಕ್ಯನೇ ಅದನ್ನೇ ಹೇಳಿದ್ರು, ಅವರು ರೆವೆನ್ಯೂ ಕಲೆಕ್ಷನ್ ಒಳ್ಳೇದಾಗಿದೆ, ಇಷ್ಟು ದೊಡ್ಡ ಅವ್ರು ಎಫರ್ಟ್ ಮಾಡಿದ್ದಾರೆ ಅನ್ನೋದನ್ನ. ಕೃಷ್ಣ ಬೈರೇಗೌಡರು ಕೂಡ ನನ್ನ ಆತ್ಮೀಯ ಫ್ರೆಂಡ್. ಈಸ್ ವೆರಿ ಫೇರ್ ಮ್ಯಾನ್.
ಭಾಳ ಮೊದಲಿಂದನೂ ಫೇರ್. ಟೀಕೆನೂ ಅಷ್ಟೇ ಕಠಿಣವಾಗಿ ಮಾಡ್ತಾರೆ, ಒಳ್ಳೇದಂತ ಮಾಡ್ತಾರೆ. ಇವ್ರಿಗೆಲ್ಲ ಒಳ್ಳೇದಂತ ಗೊತ್ತಿದೆ, ಆದರೂ ಕೂಡ ಫಸ್ಟು ಪ್ರಯಾರಿಟಿ ಅವ್ರು ಬೇರೆದಕ್ಕೆ ಇಡ್ತಾರೆ. ಈಗ ಇದು ಆಮೇಲೆ ನನಗೇನು ಆಶ್ಚರ್ಯ ಇಲ್ಲ ಅವ್ರು ಈಗ ಅವರು ಮಹಾರಾಷ್ಟ್ರ ಇನ್ಚಾರ್ಜ್ ಅವರು, ಈಗ ಕರ್ನಾಟಕಕ್ಕಿಲ್ಲ ಅವರು, ಈಗ ಕರ್ನಾಟಕಕ್ಕಿಲ್ಲ, ಈಗ ಮಹಾರಾಷ್ಟ್ರ ಇನ್ಚಾರ್ಜ್. ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಆದರೆ ಕರ್ನಾಟಕ ಬಿಟ್ಟು ಹೋಗೋದಿಲ್ಲ ಅವರು, ಸುಮ್ಮನೆ ಇಲ್ಲೇ ಇರ್ತಾರೆ ಅವರು. ನೀವಿಬ್ರು ಸ್ನೇಹಿತರು, ಸಮಾನ ಮನಸ್ಕರು. ನೀವು ಇಲ್ಲ, ನಿಮ್ಮನ್ನು ಸೇರಿಸಿ ನಾವು 3 ಜನ ಸಮಾನ ಮನಸ್ಕರು, ನಾವು 3 ಜನ ಅಷ್ಟೇ. ಇಬ್ಬರದು ಪ್ರೀತಿ ಏನಿದೆ ನಿಜವಾಗಿಯೂ ನನಗೆ ಸಮಾಧಾನ ತಂದಿದೆ. ಇರಲಿ ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೆ, ಮೊನ್ನೆ ಮುಖ್ಯಮಂತ್ರಿಗಳ ಗಮನ ಬೇರೆ ಕಡೆ ಇತ್ತು. ಈ 4 ಏನು ನಿಗಮದವಲ್ಲ, ಆ ನಿಗಮದಲ್ಲಿ ನಿಮ್ಮ ಒಪ್ಪಿಗೆ ಇಲ್ಲದೆ, ಉಪಾಧ್ಯಕ್ಷರ ಒಪ್ಪಿಗೆ ಇಲ್ಲದೆ, ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲದೆ ಎಷ್ಟು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಈಗಾಗಲೇ ವರ್ಕ್ ಆರ್ಡರ್ ಇಶ್ಯೂ ಆಗ್ಯಾವು, ಎಷ್ಟು ಕೋಟಿ ರೂಪಾಯಿ ಅಡ್ವಾನ್ಸ್, ಮೊಬಿಲೈಸೇಷನ್ ಅಡ್ವಾನ್ಸ್ ನೀವು ರಿಲೀಸ್ ಮಾಡಿದ್ದೀರಿ. ದೀಸ್ ವಿಲ್ ಬಿ ಎ ವೆರಿ ಬಿಗ್ ಇಶ್ಯೂಸ್ ಇಫ್ ಯು ಡೋಂಟ್ ಟೇಕ್ ಆರ್ ಡೋಂಟ್ ಇನಿಷಿಯೇಟ್ ಆ್ಯಕ್ಷನ್. ಇವನ್ನ ಭಾಳ ಅದಾವು ಅಂತ ನಾ ಹೇಳ್ತೀನಿ. ಇಲ್ಲ ಇಷ್ಟ ಕೋಟಿ ಅದಾವು. ಈ ಕೃಷ್ಣಾ ಜಲಭಾಗ್ಯ ನಿಗಮದಾಗ 4,000 ಕೋಟಿ ರೂಪಾಯಿದ್ದು ಮಾತ್ರ ಹಿಂಗೈತಿ. ನೀರಾವರಿ, ಕರ್ನಾಟಕ ನೀರಾವರಿ ನಿಗಮದಾಗ ಒಂದೇ ಒಂದು ಪ್ರಾಜೆಕ್ಟು 300 ಕೋಟಿ ರೂಪಾಯಿದ್ದೈತಿ. ವಿಶ್ವೇಶ್ವರಯ್ಯ ಜಲ ನಿಗಮದಾಗ ಇಷ್ಟೈತಿ ಅಂಥೇಳಿ ನೀವೇನು ಇದನ್ನು ಒಪ್ಪಿಗೆ ಕೇಳ್ತಿರಲ್ಲ, ಅವಾಗ ಉತ್ತರ ಹೇಳಬೇಕು. ಯಾಕಂದರೆ ನಾವು ನಿಮ್ಗೆ 1,500 ಕೋಟಿ ರೂಪಾಯಿ ಈ ನಿಗಮಗಳಿಗೆ ಕೊಡ್ತಾ ಇದ್ದೇವೆ, 1,500 crores. ಇದನ್ನು ಒಪ್ಪಿಗೆ ತಗೊಳ್ಳುವಾಗ ನಾವು ಇಷ್ಟು ದೊಡ್ಡ ಅಲಿಗೇಷನ್ ಮಾಡಿದ್ವಿ. ದುರ್ದೈವ ಅಂದರೆ ಇದನ್ನು ಈ ಸೌಮ್ಯ ಗೌರವಾನ್ವಿತ ಮಾತುಗಳಿಗೆ ಆಪಾದನೆನ ಅನ್ನೋದಿಲ್ಲ, ಅಲಿಗೇಷನ್ ಅನ್ನೋದಿಲ್ಲ. ಐ ಆಮ್ ನಾಟ್ ಚಾರ್ಜಿಂಗ್ ಎನಿ ex-man or the chairman of the corporation. But these all have happened, and these will have to come before you to get final approval. ಇಲ್ಲ ನಿಗಮದ ಅಪ್ರೂವಲ್ನಾಗಾರ ಬರ್ಬೇಕು. ನಿಗಮದಾಗ ಅಪ್ರೂವ್ ಮಾಡಿದ್ರಿ ಅಂದ್ರೂ ಇಟ್ ಶಾಲ್ ಗೋ ಟು ಕ್ಯಾಬಿನೆಟ್. ಮಾಡಲೇ ಇಲ್ಲ, ಆಗಿನೂ ಇಲ್ಲ, ನಿಮಗೂ ಗೊತ್ತಿಲ್ಲ, ಉಪಾಧ್ಯಕ್ಷರಿಗೂ ಬಹುತೇಕ ಗೊತ್ತಿಲ್ಲ. ನಾನು ಹೇಳ್ತೀನಿ, ಸಾವಿರ ಕೋಟಿ ರೂಪಾಯಿ ಕೆಲಸಗಳನ್ನು ಯಾರ್ದೂ ಒಪ್ಪಿಗಿಲ್ದನೆ ಒಬ್ಬರು ಇಬ್ಬರು ಅಧಿಕಾರಿಗಳು ಮಂಜೂರಿ ಮಾಡಿ ಆಗಲೇ ಅವ್ರಿಗೆ ಮೊಬಿಲೈಸೇಷನ್ ಅಡ್ವಾನ್ಸ್ ಕೊಟ್ಟು, ಅದು ನಮ್ಮ ಲೆಜಿಸ್ಲೇಚರ್ಗೂ ಹೇಳಿಲ್ಲ, ಶಾಸಕ ನಮಗಿಂತ ಯೋಜನೆ ಮಾಡಿಕೊಡು ಅಂತ ನೀವು ಕೇಳಿಲ್ಲ, ಆದರೂ ಯಾರು ಮಾಡಿದರು? ನನಗೆ ಸ್ಪಷ್ಟವಾಗಿ ಉತ್ತರ ಕೊಡಿಸೋದ್ರಲ್ಲಿ ಅಧ್ಯಕ್ಷರು ಯಶಸ್ವಿ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಅಧ್ಯಕ್ಷ. ಮೊನ್ನೆ CC ಪಾಟೀಲ್ರು ನಾನು ವ್ಯವಸ್ಥೆದ್ದು ಹೇಳ್ತಾ ಇದ್ದೇನೆ, ಎಲ್ಲಾದರೂ ವ್ಯವಸ್ಥೆದ್ದು ಹೇಳಬೇಕು. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ಆಲ್ ಆರ್ ಗೋಯಿಂಗ್ ಟು ಬಿ ಪಾರ್ಟಿ ಫಾರ್ ದ ಸಿಸ್ಟಮ್. ಈ ಅಪೆಂಡಿಕ್ಸ್ E ಅಂತ ಐತಲ್ಲ ಅಧ್ಯಕ್ಷ, ನಿಮಗೂ ಗೊತ್ತಿರೋದೆ, ನಾವು ಮಂತ್ರಿಗಳ ದುಂಬಾಲು ಬಿದ್ದು ನಮ್ಮದು ಒಂದು ಅಪೆಂಡಿಕ್ಸ್ ಇದಾಗ ಸೇರಿಸಿ, ಇದ್ರಾಗ ಸೇರಿಸಿ, ಅದ್ರಾಗ ಸೇರಿಸಿ. ದ್ಯಾಟ್ ಈಸ್ ಸಪೋಸ್ ಟು ಕಮ್ ಬಿಫೋರ್ ದಿ ಲೆಜಿಸ್ಲೇಚರ್. ಮತ್ತು ನೀವು ಮಂತ್ರಿ ಇದ್ದಾಗ ಅದು ಬಂದಿದ್ದಿಲ್ಲಲ್ರಿ? ಬಂದಿದ್ದಿಲ್ಲ, ಖರೆ ಬರಬೇಕಾಗಿತ್ತು, ತರಬೇಕಾದವ್ರು ತಂದಿಲ್ಲ. ಯಾಕೆ ತರಲಿಲ್ಲ? ಅಪೆಂಡಿಕ್ಸಿ ಅದು ವರ್ಷಗಟ್ಟಲೆ ಆದ್ರೂ ಅದು ಫೈನಲ್ ಆಗೋದಿಲ್ಲ. ನಮ್ಗೆ ಗುರ್ತಿರೋದಿಲ್ಲ ಯಾವ ಕೆಲಸ ಯಾರು ಮಾಡ್ಯಾರ, ಯಾವಾಗ ಆಗೈತೋ ಇಲ್ಲೋ. ನಾವು ಅದನ್ನು ಈ ಇಷ್ಟು ವರ್ಷಗಳಲ್ಲಿ
ಆಗಿರುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಏನು ವಾಟ್ ಈಸ್ ದ್ಯಾಟ್ ರೆಮಿಡಿ ದ್ಯಾಟ್ ಯು ಆರ್ ಗೋಯಿಂಗ್ ಟು ಡೂ? ಸಿ ಪಾಟೀಲರು ಈ ಭಾಳ ದಿವಸ ಆಗಿಲ್ಲ ಈಗ PWD ಮಂತ್ರಿ ಆಗಿ. ಆದರೆ ಯಾರೇ PWD ಮಂತ್ರಿ ಆಗಿರಲಿ, ಈ ಲೆಜಿಸ್ಲೇಚರನ್ನು ಗಾಳಿಗೆ ತುರಿದು ಇದನ್ನು ನಿರ್ಲಕ್ಷ್ಯ ಮಾಡೋದು, ಗಮನನ ಕೊಡದೇ ಇರೋದು, ಇದು ಸರಿನಾ? ಕ್ಯಾನ್ ವಿ ಟಾಲರೇಟ್? ಪಬ್ಲಿಕ್ ಅಕೌಂಟ್ ಕಮಿಟಿಯವರು 10 ರೆಕಮೆಂಡೇಶನ್ಸ್ ಮಾಡ್ತೀವಿ, ಇದು ಹಿಂಗೆ ಮಾಡಿದ್ರಿ, ತಪ್ಪು ಮಾಡಿದ್ರಿ, ಅಕೌಂಟೆಂಟ್ ಜನರಲ್ ಹೇಳ್ತಾರೆ. ಅದ್ರ ಬಗ್ಗೆನೂ ಏನೂ ಕಾಳಜಿನೂ ಇಲ್ಲ, ಏನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸರ್ಕಾರದಲ್ಲಿದ್ದವ್ರು ಇರೋದಿಲ್ಲ. ಆದ್ದರಿಂದ ನಾನು PWD ಅವರಿಗೆ ಕಾನೂನು ಬಾಹಿರವಾಗಿ ಶಾಸಕರ ಗಮನಕ್ಕೆ ತರದೆ, ಶಾಸಕಾಂಗದ ಗಮನಕ್ಕೆ ತರದೆ ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ರಾಜ್ಯದಲ್ಲಿ ಕಳೆದ 10 ವರ್ಷ ನಾವು ಅನುಷ್ಠಾನ ಮಾಡಿದ್ದೇವೆ. ಎಷ್ಟು ಕೋಟಿ ಯೋಜನೆಗಳನ್ನು ಮಂಜೂರಿ ಇಲ್ಲದೆ, ಮಂತ್ರಿ ಮಂಜೂರಿ ಇಲ್ಲದೆ, ಕ್ಯಾಬಿನೆಟ್ ಮಂಜೂರಿ ಇಲ್ಲದೆ, ಕಾಂಪಿಟೆಂಟ್ ಅಥಾರಿಟಿ ಮಂಜೂರಿ ಇಲ್ಲದೆ ಎಷ್ಟು ನಾವು ಮಂಜೂರಿ ಮಾಡಿದ್ದೇವೆ. ಎಷ್ಟು ಕೆಲಸಗಳು ಇನ್ನೂ ಅದರೊಳಗೆ ಪ್ರಾರಂಭನೇ ಆಗಲಿಲ್ಲ, ಮೊಬಿಲೈಸೇಷನ್ ಅಡ್ವಾನ್ಸ್ ಹೋಗಿಬಿಟ್ಟಿದೆ. ಇವುಗಳನ್ನು ಒಂದು ವೈಟ್ ಪೇಪರ್ ಮಾಡಿರಿ. ಲೆಟ್ ದಿ ಸಿಸ್ಟಮ್ ಇಂಪ್ರೂವ್, ಅದರ್ವೈಸ್ ಯು ವಿಲ್ ಆಲ್ಸೋ ಬಿ ಪಾರ್ಟಿ. ನಾಳೆ ನಾವು ಜನರ ಆಶೀರ್ವಾದದಿಂದ ಆ ಕಡೆ ಬಂದರೆ ಸಿ ಪಾಟೀಲರು ನೀವು ಇದ್ರಲ್ಲ, ನೀವು ಇದ್ದಾಗ ಮಾಡಿಲ್ಲ ಅಂತ ನಾವು ಅನ್ನೋದು, ನೀವಿದ್ರಲ್ರಿ ಮಾಡಿಲ್ಲ, ಎಲ್ಲರೂ ಇದ್ದಾಗ ಮಾಡ್ಯಾನ. ಹಿಂಗೆ ಲಕ್ಷಗಟ್ಟಲೆ ಕೊಟ್ಟಿದ್ದು ಮಂಜೂರಿ ಇಲ್ಲದೆ ಅಧಿಕಾರಿಗಳು ಈ ಕೆಲಸ ಮೊಬಿಲೈಸೇಷನ್ ಅಡ್ವಾನ್ಸ್ ಅಲ್ಲಿ ಕೆಲಸನೂ ಆಗಿರಂಗಿಲ್ಲ. ನಾವು ಬೆನ್ನತ್ತಿ ನಿಮ್ಮನ್ನು 10 ಸಲ ಕೇಳಿ ಅದ್ರಾಗ ನಾವು 10 ಬರೆದು ಕೊಟ್ವಿ ಅಂದ್ರೆ ನೀವು 4 ಮಾಡ್ತೀನಿ, ನಾನು 5 ಮಾಡ್ತೀನಿ ಅಂತ ನೀವು ಅಂತೀರಿ. ನಿಮ್ಮ ಬದಲಿ ಹೋಗಿ ನಾವು ಅಲ್ಲಿ 6ರ ಸೆಕ್ರೆಟರಿ ಕೇಳಿಬಿಟ್ರೆ 10ಕ್ಕೆ 15 ಮಾಡಿಕೊಡ್ತಾರೆ. ಓಕೆ, ಕುಮಾರಸ್ವಾಮಿ ಅವ್ರು ಮಾತಾಡ್ತೀರಾ? ಓಕೆ, HK ಪಾಟೀಲ್ರು ಅರ್ಥ ಆಯ್ತಲ್ಲ ಸಮಯ? ಸಮಯ ನನಗೆ ಅರ್ಥ ಆಯ್ತು. ನೀವು ನಮ್ಮನ್ನು ಸುಮ್ಮನೆ ಕುಂಡ್ರಿಸ್ಬೇಕು ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಕೊಡ್ತೀನಿ. HK ಕುಮಾರಸ್ವಾಮಿ ಭಾಳ ಬ್ರೀಫ್, ಯಾರು ನೀವು ಮಾತಾಡ್ತೀರಾ? ರಾಮಸ್ವಾಮಿ ಅವ್ರು ಭಾಳ ಬ್ರೀಫ್ ಆಗಿ ಸಮಯ, ನನಗೊಂದೊಂದು ಬಿಲ್ ಒಂದು ತೊಗೊಳ್ಬೇಕು, ಇವತ್ತೆಲ್ಲ ರಿಸೆಪ್ಷನ್ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆಗೆ, ಎಲ್ಲರೂ ನಾವು ಹೋಗ್ಬೇಕು, ಬೇಗ ಮುಗಿಸ್ಬೇಕಾಗಿದೆ, ನಾವು ಹೋಗಬೇಕು ಸ್ನೇಹಿತರು. ಅದಕ್ಕೆ ಎಲ್ಲರಿಗೂ ಅದಕ್ಕೆ ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ 3ನೇ ಹಾಗೂ ಅಂತಿಮ ಕಂತಿನ ಪೂರಕ ಅಂದಾಜುಗಳಿಗೆ ಒಪ್ಪಿಗೆ ಕೊಡಲಿಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಸದನದ ಮುಂದೆ ಮಂಡಿಸಿದ್ದಾರೆ. ಒಟ್ಟು ಅವ್ರು ಕೇಳಿರ್ತಕ್ಕಂಥದ್ದು 26,953 ಕೋಟಿ ರೂಪಾಯಿಗಳು. ಮುಖ್ಯಮಂತ್ರಿಗಳು ಸರ್, ಗೋವಿಂದ ಕಾರಜೋಳ ಅವರೇ ಸರ್, ತಮ್ಮ ಗಮನಕ್ಕೆ 26,953 ಕೋಟಿ ಒಂದು ಪೂರಕ ಅಂದಾಜುಗಳಿಗೆ ಒಪ್ಪಿಗೆ ಪಡ್ಕೊಳ್ಳಿಕ್ಕಾಗಿ ಸದನದ ಮುಂದೆ ಮಂಡಿಸಿದ್ದೀರಿ. ಇಷ್ಟು ದೊಡ್ಡ ಗಾತ್ರದ್ದು ಆಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಯವ್ಯಯದ ಪಾವಿತ್ರ್ಯತೆ ಇತ್ತೀಚಿನ ವರ್ಷಗಳಲ್ಲಿ ಉಳಿದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಎಷ್ಟೋ ಕಾರ್ಯಕ್ರಮಗಳು ಆಯವ್ಯಯದಲ್ಲಿ ಘೋಷಣೆ ಮಾಡೋದು ಅನುಷ್ಠಾನವೇ ಆಗ್ತಾ ಇಲ್ಲ. ಆ ಪಾವಿತ್ರ್ಯತೆ ಹೇಗೆ ಉಳಿತದೆ ಹೇಳಿ? ಆದರೆ ನೀವು ಆಯವ್ಯಯದಲ್ಲಿ ಏನು ಅಂದಾಜು ಮಾಡಿದಿರಿ 2021-22ಕ್ಕೆ 1,61,777 ಕೋಟಿ. ಈ ಕೊರೋನಾ ಸಂಕಷ್ಟ ಕಾಲದಲ್ಲಿಯೂ ಕೂಡ 1,89,551 ಕೋಟಿ ಮಾರ್ಚ್ ಅಂತ್ಯಕ್ಕೆ ನಿರೀಕ್ಷೆ ಬರ್ತದೆ, ಅಷ್ಟು ಬರ್ತದೆ. ಸುಮಾರು 27,774 ಕೋಟಿ ನಿರೀಕ್ಷಿತ ಹೆಚ್ಚಳ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೊರೋನಾ ಕಾಲದಲ್ಲೂ ಕೂಡ ಇಷ್ಟು ಒಂದು ರಾಜಸ್ವ ಆಗಿದೆ ಅಲ್ಲ, ಅದು ವಸೂಲಾತಿ ಅಂಥೇಳಿ. ಆದರೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ನನಗಿವತ್ತು ಗೋರಖ್ಪುರದ, ಉತ್ತರ ಪ್ರದೇಶದ ಗೋರಖ್ಪುರದ
ಡಿವಿಷನಲ್ ಕಮಿಷನರನ್ನು ಭೇಟಿಯಾಗಿದ್ದರು. ಅವ್ರು ನಮ್ಮ ಕರ್ನಾಟಕ ರಾಜ್ಯದವರೇ. ಅವ್ರು ಹೇಳ್ತಾ ಇದ್ರು ಉತ್ತರ ಪ್ರದೇಶದ ಆಡಳಿತ ಹೇಗಿದೆ ಅಂತ ಹೇಳಿ. ಕರ್ನಾಟಕದ ರಾಜ್ಯದ ಆಡಳಿತ ಯಾಕೆ ಕುಸಿತಾ ಇದೆ ಅಂಥೇಳಿ. ನಮ್ಮ ರಾಜ್ಯದ ವೆಲ್ತು ಸಂಪತ್ತು ಭಾಳ ಜಾಸ್ತಿ ಇದೆ, ಆದರೆ ಆಡಳಿತ ವರ್ಷ 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 ತಳಮಟ್ಟಕ್ಕೆ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಕಡೆಯ ಸ್ಥಾನದಲ್ಲಿ ಇದ್ದೀರಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇತ್ತು. ಇದು ತುಂಬ ನೋವನ್ನು ತರಿಸ್ತಕ್ಕಂಥ ವಿಷಯ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳಿ, ಸ್ವಾಗತಾರ್ಹ ಅದು. ನೀವು ಅದೇ ರೀತಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಘೋಷಣೆ ಮಾಡಿಕೊಂಡು ಆಡಳಿತ ನಡೆಸಿದರೆ, ಗುಡ್ ಗವರ್ನೆನ್ಸ್ ಕೊಟ್ಟರೆ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ಆ ಮಾತನ್ನು ದಿಟ್ಟತನದಿಂದ ತಾವು ಹೇಳಬೇಕು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಆಡಳಿತದಲ್ಲಿ ದಕ್ಷತೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ನಾನು ನೀವೇ ಮಾಡಿದ್ದೀರಿ ಅಂತ ಹೇಳ್ತಾ, ನಿಮ್ಮ ಕಾಲದಲ್ಲೇ ಆಗಿದೆ ಅಂತ ಹೇಳ್ತಾ ಇಲ್ಲ, ಹಿಂದಿನಿಂದ ಡೆಟೋರಿಯೇಟ್ ಹಾಕ್ಕೊಂಡು ಬರ್ತಾ ಇದೆ. ಮತ್ತು ಪ್ರಾಮಾಣಿಕತೆಯೂ ಕೂಡ ಕಡಿಮೆ ಆಗ್ತಾ ಇದೆ. ನೀವು ಬಹಿರಂಗವಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ಇದು ಜನಸಾಮಾನ್ಯರ ಮಾತಿದು. ಇದನ್ನು ನೀವು ನಿಯಂತ್ರಣ ಮಾಡದೇ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಹಣ ಉಳಿಯೋದಿಲ್ಲ. ಅಷ್ಟೇ ಅಲ್ಲ, ನಾವು ಇನ್ನೂ ಕೂಡ ತೆರಿಗೆ ವಸೂಲಾತಿನ ಹೆಚ್ಚು ಮಾಡ್ಕೊಳ್ಬೋದು. ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅವ್ರು ಹೇಳ್ತಿದ್ರು ಸುಮಾರು 4,000 ಕೋಟಿ ನಿಮಗೆ ವರ್ಷಕ್ಕೆ ಬರ್ಬೋದು. ಸರ್, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ, ಅವರು ರಾಜಧನವನ್ನು ರಾಜಮಾರ್ಗದಲ್ಲಿ ಸಂಗ್ರಹಣೆ ಮಾಡಿದರೆ, ಕಿಂಗ್ಸ್ ವೇನಲ್ಲಿ ಸಂಗ್ರಹಣೆ ಮಾಡಿದರೆ, ಯಾರಿಗೂ ಶೋಷಣೆ ಮಾಡೋದು ಬೇಡ ಸರ್. ಕನಿಷ್ಠ 25,000 ಕೋಟಿ ಸಂಗ್ರಹ ಮಾಡಬಹುದು. ರಾಜಮಾರ್ಗದಲ್ಲಿ ರಾಜಧನವನ್ನು ಸಂಗ್ರಹ ಮಾಡಿದರೆ ನೀವು ಯಾರಿಗೂ ಶೋಷಣೆ ಮಾಡೋದು ಬೇಡಿ. 1 ಲೋಡಿಗೆ ಪರ್ಮಿಟ್ ತೆಗೆದುಕೊಳ್ತಾರೆ, 10 ಲೋಡ್ ಸಾಗಾಣಿಕೆ ಮಾಡ್ಕೊಳ್ತಿಲ್ವಾ? 10 ಟನ್ನಿಗೆ ತೆಗೆದುಕೊಳ್ತಾರೆ, 25-30 ಟನ್ ಸಾಗಾಣಿಕೆ ಮಾಡ್ತಾರೆ. ಅವ್ರು ಕೊಡೋದು 70 ರೂಪಾಯಿ 80 ರೂಪಾಯಿ. ನೀವು ಇದನ್ನು ನಿಯಂತ್ರಣ ಮಾಡಿದರೆ, ಒಂದು ಇಲಾಖೆದು ಹೇಳ್ತಿರೋದು ನಾನು, ಅದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೂ ಆಗ್ತಾ ಇದೆ, ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿನಲ್ಲೂ ರಿಜಿಸ್ಟ್ರೇಷನ್ನಲ್ಲೂ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟ್ನಲ್ಲೂ ಆಗ್ತಾ ಇದೆ, ಎಲ್ಲ ಇಲಾಖೆಯಲ್ಲೂ ಆಗ್ತಾ ಇದೆ. ಈ ಸೋರಿಕೆಗಳನ್ನು ನೀವು ತಡೆಗಟ್ಟಿದರೆ ರಾಜಸ್ವ ಸಂಗ್ರಹಣೆ ಜಾಸ್ತಿ ಆಗ್ತದೆ ಸರ್. ನೀವು ಕೇಳಿಸ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ, ಮೈನ್ಸ್ ಆ್ಯಂಡ್ ಜಿಯಾಲಜಿದು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜಮಾರ್ಗದಲ್ಲಿ ರಾಜಧನವನ್ನು ಕಲೆಕ್ಟ್ ಮಾಡಿದ್ರು ಸರ್. ಇಂತಹ ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ನಿಯಂತ್ರಣ ಮಾಡ್ಬೋದು. ನಿಮ್ಮಲ್ಲಿ ನಾನು ಒಂದು ದಿವಸ ಮಾತನಾಡಿದೆ, ಅದನ್ನು ತಾವು ಭಾಗಶಃ ಒಪ್ಕೊಳ್ತೀರಿ. ಯಾಕೆ ಬದ್ಧತೆ ಇಲ್ಲ? ಸೋರಿಕೆಯನ್ನು ತಡೆಗಟ್ಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಈ ಬಿಳಿಯಾನೆಯಾಗಿರ್ತಕ್ಕಂತಹ ಆಡಳಿತ ವ್ಯವಸ್ಥೆ, ನಾನು ಅನೇಕ ಸಾರಿ ಹೇಳಿದೆ, ಸೆಕ್ರೆಟರಿಯೇಟ್ ಇದೆ, ಎಷ್ಟು ಹಂತ ಸರ್? 9-10 ಹಂತಗಳು, ಮತ್ತು ಹಾಗೇ ವಾಪಸ್ ಬರಬೇಕು. ಯಾಕೆ ಸರ್ ಈ ಬಿಳಿಯಾನೆ? ಇದನ್ನು ಕಡಿತ ಮಾಡ್ಬೋದಲ್ಲ ಸರ್? 3 ಹಂತ ಸಾಕು ಸರ್, ಉಳಿತಾಯ ಆಗ್ತದಲ್ಲ. ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು, ನಿಗಮದ್ದು ಉಪರ ಜನಾಂಗದ್ದೇ ಇರ್ಬೋದು, ಸುಮಾರು 7 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರೆ. 4 ಕೋಟಿ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಗೆ ಹೋಗ್ತದೆ, ಉಳಿಯೋದೇ 3 ಕೋಟಿ. ಅದರಲ್ಲಿ ಬಿಡುಗಡೆ ಆಗೋದು 7 ಕೋಟಿನೂ ಬಿಡುಗಡೆ ಆಗೋದಿಲ್ಲ. 1-1.5 ಕೋಟಿ ಅಭಿವೃದ್ಧಿಗೆ ಉಪಯೋಗ ಆಗಬಹುದು. ಆ ದಿಕ್ಕಿನಲ್ಲಿ ರಾಜಸ್ವ ಸಂಗ್ರಹಣೆ ಜಾಸ್ತಿ ಮಾಡ್ಕೊಳ್ಳಿ, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಕಡಿಮೆ ಮಾಡ್ಕೊಳ್ಳಿ, ಆಡಳಿತವನ್ನು ಸುಧಾರಣೆ ಮಾಡಿ ಎಂಬತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ, ಇವತ್ತೇನು ಈಗಾಗಲೇ ಖರ್ಚಾಗಿ ಹೋಗಿದೆ, ಒಪ್ಪಿಗೆ ಕೊಡಲೇಬೇಕು, ಅದು ಕೊಡಲಿಕ್ಕೆ ಸಹಮತ ಇದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ರೇವಣ್ಣ ಅವರೇನು ಮತ್ತೆ ಲಾಸ್ಟ್ ರೇವಣ್ಣ ಕೊನೆಯದು ಲಾಸ್ಟ್ ಸರ್, ಈಗ
ನಮ್ಮ ಕಾವೇರಿ ಬೇಸಿನ್ನಲ್ಲಿ ಇವತ್ತು ನಮ್ಮ ಹೇಮಾವತಿ ಯೋಜನೆ ತಾಳಿ ಸರ್ ಸುಮಾರು 45 ವರ್ಷ ಆಯಿತು ಸರ್. ಇಲ್ಲಿವರೆಗೆ ಕೆಲವು ಡಿಸ್ಟ್ರಿಬ್ಯೂಟ್ರ್ಗಳಿಗೆ ನೀರೇ ಹೋಗ್ತಾ ಇಲ್ಲ ಕೊನೆ ಹಂತಕ್ಕೆ. ದಯಮಾಡಿ 40 ವರ್ಷ ಆದರೆ ಇನ್ನೂ ರೈತರಿಗೆ ಸರಿಯಾದ ರೀತಿ ನಾವು ನೀರು ಕೊಡೋಕ್ಕಾಗೋದು ಏನು ಸರ್? ದಯಮಾಡಿ ಅದನ್ನು ಮಾನ್ಯ ನೀರಾವರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ. 1,000 ಕೋಟಿ ಇಟ್ಟಿದ್ರಿ, ಭದ್ರಾಗಿ 4,000 ಕೋಟಿ ಇಟ್ಟಿದ್ರಿ. ಇಡೀ ನಮ್ಮಲ್ಲಿ ಒಂದು 2-3 ಸಾವಿರ ಕೋಟಿ ಏನಂತೆ ನೀರಾವರಿ ಯೋಜನೆಗಳನ್ನ ಮಾಡೋದಕ್ಕೆ ನೀವು ಕಂಪ್ಲೀಟ್ ಮಾಡಿದ 40 ವರ್ಷ ಬೇಕಾ ಸರ್? ದಯಮಾಡಿ, ಏಕೆಂದರೆ ರಾಮಸ್ವಾಮಿ ಹೇಳಿದರು ಇದರಲ್ಲಿ ನಮ್ಮ ಖನಿಜ ಇಲಾಖೆಯಲ್ಲಿ 25,000 ಕೋಟಿ ಕಲೆಕ್ಟ್ ಮಾಡ್ಬೋದು ಅಂತ. ಡ್ರೋನ್ ಸರ್ವೆ ಮಾಡೋಕ್ಕೇನು ತೊಂದರೆ? ಅದೀಗಾಗಲೇ ಕ್ಯಾಬಿನೆಟ್ ಮುಂದೆ ಇದೆ ಅಂತ ಹೇಳಿ ಮಂತ್ರಿಗಳು ಹೇಳ್ತಾಯಿದ್ರು. ದಯಮಾಡಿ ಕೂಡಲೇ ಡ್ರೋನ್ ಸರ್ವೆ ಮಾಡಿಸಿ ಯಾರು ಕದ್ದು ಈ ಮಾರಾಟ ಮಾಡ್ತಾವ್ರೆ, ದಿನಕ್ಕೆ 1 ಪರ್ಮಿಟ್ ತಾಳೋದು 10 ಲೋಡ್ ಹೊಡೆಯೋದು ಅಂಥ ಲೂಟಿಕೋರನ್ನ ತಡೆ ಹಿಡೀರಿ. ಇವತ್ತು ರಾಜಸ್ವ ಇನ್ನೂ ಹೆಚ್ಚಿಗೆ ಆಗುತ್ತೆ. ಅದರಲ್ಲಿ ಮಾಡಿ ಅಂತ ನಾವು ಹೇಳ್ತೀವಿ ಸರ್, ಅಷ್ಟೇ. ನಮ್ದು ಇನ್ನೇನಿಲ್ಲ, ಬೇರೆ ಇದಕ್ಕೆ ನಮ್ಮ ಸಮ್ಮತಿ ಇದೆ. ದಯಮಾಡಿ ಒಂದು ಸ್ವಲ್ಪ ಕಾವೇರಿ ಕಡೆನೂ ಕಂಡುಬಿಡಬೇಕು ಮುಖ್ಯಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳಿಗೆ ಉತ್ತರ ಪೂರಕ ಅಂದಾಜುಗಳ ಬಗ್ಗೆ. ಮಾನ್ಯ ಸಭಾಧ್ಯಕ್ಷರೇ, ಪೂರಕ ಅಂದಾಜುಗಳು ಈಗಾಗಲೇ ನಾನು ಮಂಡನೆಯನ್ನು ಮಾಡಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಒಟ್ಟು ಆದಾಯದಲ್ಲಿ ನಾವು ಹೆಚ್ಚಳವನ್ನು ತಂದಿದ್ದೇವೆ. ವಾಣಿಜ್ಯ ತೆರಿಗೆ ಬಜೆಟ್ ಎಸ್ಟಿಮೇಟ್ 63,000 ಕೋಟಿ ಇತ್ತು, 69,349ಕ್ಕೆ ಹೆಚ್ಚಿಗೆ ಆಗಿದೆ. ಅಂದರೆ 5,584 ಕೋಟಿ ಆದಾಯ ತೆರಿಗೆಯಲ್ಲಿ ಹೆಚ್ಚಿಗೆ ಮಾಡಿ. ಬಹುತೇಕವಾಗಿ ಇತ್ತೀಚಿನ ದಿನಗಳಲ್ಲಿ ಟಾರ್ಗೆಟ್ಗಿಂತ ಇಷ್ಟು ದೊಡ್ಡ ಪ್ರಮಾಣದ ಈ ವಾಣಿಜ್ಯ ತೆರಿಗೆ ಕಲೆಕ್ಟ್ ಮಾಡಿರುವಂಥದ್ದು ಇದು ದಾಖಲೆ ಅಂತ ನಾನು ಹೇಳಕ್ಕಿದ್ದೆ. ಅದು ತಾವು ಯಾವ ಹಿನ್ನೆಲೆಯಲ್ಲಿ ನೋಡಬೇಕು ಅಂದರೆ, ಮೊದಲನೇ 6 ತಿಂಗಳು ಈ ವರ್ಷ ಕೋವಿಡ್ ಇತ್ತು, ಅದು ಬಹಳ ಕಡಿಮೆ ನಮ್ಮ ವಾಣಿಜ್ಯ ತೆರಿಗೆ ಸಂಗ್ರಹ ಆಗಿದೆ. ಇದೇನಾದರೂ ಪ್ರಾರಂಭ ಆಗಿದ್ದುವಂಥದ್ದು ಸೆಪ್ಟೆಂಬರ್ ತಿಂಗಳಿಂದ ಹೆಚ್ಚಿಗೆ ಆಗ್ತಾ ಬಂದು ಈ ಸತಿ ಅರ್ಧ ವರ್ಷ ನಾವು ಪರ್ಫಾರ್ಮೆನ್ಸ್ ಇಲ್ಲದಿದ್ದರೂ ಕೂಡ 6 ತಿಂಗಳಲ್ಲಿ ಇಷ್ಟನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗಿದೆ. ತಾವೆಲ್ಲ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಅಬ್ಕಾರಿಯಲ್ಲಿ 24,580 ಬಜೆಟ್ ಎಸ್ಟಿಮೇಟ್ ಇತ್ತು, 25,976 ನಾವು ಮಾಡಿದ್ದೀವಿ. 1,396 ಕೋಟಿ ರೂಪಾಯಿ ಅಬ್ಕಾರಿಯಲ್ಲಿ ಹೆಚ್ಚಿಗೆ ಮಾಡಿದ್ದೀವಿ. ಮಾನ್ಯ ಕೃಷ್ಣ ಬೈರೇಗೌಡರು ನಮ್ಮ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನಲ್ಲಿ ಅವ್ರೇನು ಹೇಳಿದರು ಅಂದರೆ ಬರೀ 1% ಗ್ರೋತ್ ಆಗುತ್ತೆ ಅಂತ. ಇದೇ ವರ್ಷ ನಾವು ತೋರಿಸಿದ್ದೇವೆ 1%ಕ್ಕಿಂತ ಜಾಸ್ತಿ ಗ್ರೋತ್ ಆಗುತ್ತೆ. ಅದು 1% ಏನಂದರೆ ಕೃಷ್ಣ ಬೈರೇಗೌಡ್ರೆ, 1% ಇಸ್ ದ ವಾಲ್ಯೂಮ್ ಅಂತದ್ದು. ಹೀಗಾಗಿ ಬಟ್ ಎಫಿಷಿಯಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದರೆ, ಸೋರಿಕೆಯನ್ನು ತಡೆದ್ರೆ, ಇಲ್ಲಿದೆ ಸಾಕ್ಷಿ. ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಜನರು, ಒಂದು ನಿಮಿಷ ಸರ್ ದಯವಿಟ್ಟು, ಕೋವಿಡ್ ಸಂದರ್ಭದಲ್ಲೂ ಕೂಡ ಖರ್ಚು ಮಾಡೋದಕ್ಕೆ ಹಣ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ನಾವೇನು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿಲ್ಲ. ಬರೀ ಎಫಿಷಿಯಂಟ್ ಎಲ್ಲಿ ಸೋರಿಕೆ ಇದೆ ಅಂತ ತಡೆಗಟ್ಟೋದಕ್ಕೆ ಇಷ್ಟು ಜಾಸ್ತಿ ಬಂದಿದೆ. ಮುದ್ರಾಂಕವೂ ಕೂಡ 600 ಕೋಟಿ ರೂಪಾಯಿ ಹೆಚ್ಚಿಗೆ ಮಾಡಿದ್ದೀವಿ. ನಿಮ್ಗೆ ಗೊತ್ತಿದೆ, ರಿಯಲ್ ಎಸ್ಟೇಟು ಟ್ರಾನ್ಸಾಕ್ಷನ್ನೇ ಆಗ್ತಿರಲಿಲ್ಲ. ನಾವು ಒಂದು ಸ್ವಲ್ಪ ಕನ್ಸೆಷನ್ ಕೊಟ್ಟು ಅದನ್ನು ಸರಿಪಡಿಸೋದಕ್ಕೆ 600 ಕೋಟಿ ರೂಪಾಯಿ ಆಗಿದೆ. ಮತ್ತು ಸ್ವಂತ ತೆರಿಗೆತರ ರಾಜಸ್ವ, ಇದರಲ್ಲಿ ಮೈನ್ಸು ಬರುತ್ತೆ. 8,258 ಗುರಿ ಇತ್ತು, 9,000 ಕೋಟಿಗಿಂತ ಹೆಚ್ಚು ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅಂದರೆ ರಾಜಸ್ವವು ಕೂಡ ರಾಜಧನವನ್ನು ರಾಜಮಾರ್ಗದಲ್ಲೇ ಪಡ್ಕೊಂಡಿರೋದು, ಇದೇನು ಮತ್ತೆ ಬೇರೆ ಮಾರ್ಗದಲ್ಲಲ್ಲ. ಹೀಗಾಗಿ ಇಲ್ಲಿ ಕೂಡ ಹೆಚ್ಚಾಗಿದೆ. ಈ ವರ್ಷ ಈ ಏನು ನಾವು ಟಾರ್ಗೆಟ್ ಕೊಟ್ಟಿದ್ದೇವೆ ಬಜೆಟಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿ ತೋರಿಸುವಂಥ ವಿಶ್ವಾಸ ನನಗಿದೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದ ತೆರಿಗೆ ಪಾಲಲ್ಲೂ ಕೂಡ ಇವತ್ತು 2,872 ಕೋಟಿ ರೂಪಾಯಿ ಇವತ್ತು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರದ ಸಹಾಯಧನ ಗ್ರಾಂಟಿನೇಡ್, ಅದರಲ್ಲೂ ಕೂಡ 2,203 ನಮ್ಮ ಬಜೆಟ್ ಎಸ್ಟಿಮೇಟ್ಗಿಂತ ಹೆಚ್ಚು ಬಂದಿದೆ ಕೇಂದ್ರದಿಂದ. ಮತ್ತು GST ಪರಿಹಾರ ಇವತ್ತು ನಮಗೆ ಅಂದರೆ ಅದರಲ್ಲಿ ಆ ಲೋನ್ ಕೂಡ ಸೇರಿರೋದ್ರಿಂದ 14,377 ಕೋಟಿ ರೂಪಾಯಿ ನಮ್ಮ ಗುರಿಗಿಂತ ಹೆಚ್ಚು ಬಂದಿದ್ದರಿಂದ
ಒಟ್ಟು 27,774 ಕೋಟಿ ರೂಪಾಯಿ ರಾಜಸ್ವ ಸ್ವೀಕೃತಿ ಹೆಚ್ಚಾಗಿದೆ. ನಾನೇನು ಹೇಳಿಕೊಟ್ಟಿದ್ದೇನೆಂದರೆ ಮಾನ್ಯ ಸಭಾಧ್ಯಕ್ಷರೇ, ಮಿಕ್ಕಿದ್ದೆಲ್ಲ ವಿಚಾರಗಳು ಏನು ಹೇಳೋದಕ್ಕೆ ಬರ್ತೀನಿ. ಫಿಗರ್ಸಿಗೆ ಮಾತ್ರ ಸೀಮಿತವಾಗಿ ಹೇಳಬೇಕಾದ್ರೆ, ನಾವೇನು ಈ ಪೂರಕ ಅಂದಾಜು ಡಿಮಾಂಡ್ಗಳು 26,953 ಕೋಟಿ ರೂಪಾಯಿಯನ್ನು ಮಾಡಿದ್ದೇವೆ. ಸಾಮಾನ್ಯವಾಗಿ ಪೂರಕ ಅಂದಾಜುಗಳನ್ನು ಯಾವ ರೀತಿ ಸರಿದೂಗಿಸ್ತೀರಿ ಅಂದಾಗ ನಾವು ರೀಅಪ್ರಾಪ್ರಿಯೇಷನ್ ಮಾಡ್ತೇವೆ, ಎಲ್ಲಿ ಖರ್ಚಾಗಿಲ್ಲ ಅದನ್ನು ಬೇರೆ ಬೇರೆ ಉಪಯುಕ್ತ ಖರ್ಚುಗಳನ್ನು ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ ಅಂತಂದು ನಾವು ಪ್ರತಿ ಬಾರಿನೂ ಪೂರಕ ಅಂದಾಜಲ್ಲಿ ನೆಪಗಳನ್ನು ಹೇಳ್ತೀವಿ. ಆದರೆ ಪ್ರಥಮ ಬಾರಿ ಇವತ್ತು ಏನು 26,993 ಪೂರಕ ಅಂದಾಜು, ಇದು ಭಾಳ ದೊಡ್ಡ ಮೊತ್ತ ಇದೆ, ನಾನು ಕೂಡ ಒಪ್ಕೊಳ್ತೇನೆ. 10% ಆಫ್ ದ ಬಜೆಟ್ ಇದೆ. ಇಷ್ಟು ದೊಡ್ಡ ಮೊತ್ತ ಯಾವತ್ತೂ ಆಗಿರಲಿಲ್ಲ. ಇದು ವಿಶೇಷವಾಗಿರುವಂಥ ಒಂದು ಸಂದರ್ಭ. ಒಂದು ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ವರ್ಷದ ನಮ್ಮ ನಿರೀಕ್ಷೆಗಳು ಕಡಿಮೆ ಇರೋದರಿಂದ ನಮ್ಮ ಗುರಿ ಮೀರಿ ಈ ಬಾರಿ ನಾವು ಮಾಡ್ಯಾದ ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ರಿಂದ ಏನು 26,993 ಇದೆ, ಅದು ಒಟ್ಟು ಈಗಾಗಲೇ ಸ್ವೀಕೃತಿ ಆಗಿರುವಂಥದ್ದು. ಹೀಗಾಗಿ ನಮ್ಮ ಔಟ್ಫ್ಲೋ ಎಲ್ಲಿಯೂ ಆಗೋದಿಲ್ಲ. ಈಗಾಗಲೇ ಸ್ವೀಕೃತಿ ಆಗೋದ್ರಲ್ಲೇ ನಾವು ಇದನ್ನು ಹೆಚ್ಚಿಗೆ ಅಂದಾಜನ್ನು ಸಪ್ಲಿಮೆಂಟರಿ ಬಜೆಟನ್ನು ಮಂಡಿಸಿದ್ದೇವೆ. ಇದು ಫಸ್ಟ್ ಟೈಮ್ ಈ ಥರ ಆಗಿದೆ. ಅದರ ಅರ್ಥ ಏನು? ಎಫಿಷಿಯೆಂಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮತ್ತು ದಿ ಟ್ಯಾಕ್ಸ್ ಎಫಿಷಿಯನ್ಸಿ ಏನಿದೆ ಅದು ನಾವು ಮಾಡಿದ್ವಿ. ಅಧಿಕಾರಿಗಳು ತಾವೆಲ್ಲ ಹೇಳ್ದಂಗೆ, ಸರ್ ಇದಕ್ಕೆ ಮ್ಯಾಕ್ಸಿಮಮ್ ಮುಟ್ಟಿದ್ದೇವೆ, ಟ್ಯಾಕ್ಸ್ ಬಯಾನ್ಸಿ ಹೈಯೆಸ್ಟ್ ಇದೆ ಸೌತ್ ಇಂಡಿಯಾದಲ್ಲಿ, ನಾವು ಮ್ಯಾಕ್ಸಿಮಮ್ ಮುಟ್ಟಿದ್ದೇವೆ, ಹೆಡ್ ರೂಮ್ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ನಾನು ಅಧಿಕಾರಕ್ಕೆ ತಗೊಂಡ ಮೇಲೆ ತೋರಿಸ್ಕೊಟ್ಟೆ ಎಲ್ಲೆಲ್ಲಿ ಹೆಡ್ ರೂಮ್ ಮಾಡೋಕ್ಕೆ ಸಾಧ್ಯ ಇದೆ, ಯಾವ ರೀತಿ ನೀವು ಮಾಡ್ಬೋದು, ಯಾವ ಐಟಮಲ್ಲಿ ಹೆಂಗೆ ಟ್ಯಾಕ್ಸ್ ಕಡಿಮೆ ಆಗ್ತಾಯಿದೆ, ಯಾವ ಸಬ್ ಡಿವಿಷನಲ್ಲಿ ಕಮ್ಮಿ ಆಗ್ತಾಯಿದೆ, ಎಲ್ಲಿ ಹೋಗಬೇಕು. ನಾನು ಸ್ವಲ್ಪ ಸೂಚನೆಯನ್ನು ಪ್ರಾಮಾಣಿಕವಾಗಿ ಅವರು ಮಾಡಿದ್ರಿಂದ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನುಕೂಲ ಆಗಿದೆ. ಇನ್ನೊಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಹಲವಾರು ಉಪಯುಕ್ತ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರು ಮುಖ್ಯವಾಗಿ ಹೇಳಿರುವಂಥದ್ದು, ನೀವು ಖರ್ಚನ್ನು, ಅನವಶ್ಯಕವಾದಂಥ ಖರ್ಚನ್ನು ಕಡಿಮೆ ಮಾಡಬೇಕು, ಎಕ್ಸ್ಪೆಂಡಿಚರ್ ರ್ಯಾಷನಲೈಸ್ ಮಾಡಬೇಕು, ಮತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು. ಅಂದಾಗ ನಿಮಗೆ ಡೆವಲಪ್ಮೆಂಟ್ಗೆ ಹೆಚ್ಚಿನ ಹಣ ಒದಗಿಸ ಸಾಧ್ಯ ಅನ್ನುವಂಥದ್ದು ಮೂಲ ತತ್ವಗಳನ್ನು ಅವರು ಹೇಳಿದ್ದಾರೆ. ಇವತ್ತು ಒಂದು ರಾಜ್ಯದ ಹಣಕಾಸಿನ ನಿರ್ವಹಣೆ ಮಾಡುವಾಗ ಈ ಎರಡು ಅಂಶಗಳನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೋಬೇಕಾಗ್ತದೆ. ಒಂದು, ಬರಬೇಕಾಗಿರುವಂಥ ಆದಾಯವನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳುವಂಥದ್ದು ಒಂದು ಜವಾಬ್ದಾರಿ. ಇನ್ನೊಂದು ಅಷ್ಟೇ ಜವಾಬ್ದಾರಿ, ಬಂದಂಥ ಹಣವನ್ನು ನ್ಯಾಯಸಮ್ಮತವಾಗಿ ಖರ್ಚು ಮಾಡುವಂಥದ್ದು, ಅನಾವಶ್ಯಕವಾಗಿರುವಂಥ ಖರ್ಚನ್ನು ಕಡಿಮೆ ಮಾಡುವಂಥದ್ದು 100ಕ್ಕೆ 100 ನಾವು ಒಪ್ಕೊಳ್ತೇನೆ. ಈ ಎಕ್ಸ್ಪೆಂಡಿಚರಲ್ಲಿ ಹಲವಾರು ವರ್ಷಗಳಿಂದ ಜಡ್ಡುಗಟ್ಟಿರುವಂಥ ಲೋಪದೋಷಗಳಿದೆ. ನಂಬರ್ ಆಫ್ ಅಕೌಂಟ್ ಹೆಡ್ಸ್ ಜಾಸ್ತಿ ಇದೆ. ಒಂದೇ ಯೋಜನೆಗೆ 8 ಅಕೌಂಟ್ಸ್ ಹೆಡ್ ಜಾಸ್ತಿ ಇದೆ. ಅಲ್ಲಲ್ಲಿ ಸ್ಪಿಲ್ ಓವರ್ ದುಡ್ಡುಗಳು ಇರ್ತದೆ. ಮತ್ತು ಹಲವಾರು ಸ್ಕೀಮ್ಗಳು ನೀವು ಹೇಳಿದಂತೆ ಭಾಳ ವರ್ಷದಿಂದ ರೆಸಿಡ್ಯೂಲ್ ಆಗಿ ಹಾಗೆ ಕೂತಿದ್ದಾವೆ, ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಅವೆಲ್ಲವನ್ನು ಕೂಡ ನಾನು ಕಂಪ್ಲೀಟಾಗಿ ರ್ಯಾಷನಲೈಸ್ ಮಾಡೋದಕ್ಕೆ ಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ. ಬರುವಂಥ ಬಜೆಟ್ನಲ್ಲಿ ನನ್ನ ನಿರೀಕ್ಷೆ ಮೀರಿ ನಾನು ಯಾಕೆ ಕಲೆಕ್ಟ್ ಮಾಡ್ತೀನಿ ಅಂದರೆ, ಎಕ್ಸ್ಪೆಂಡಿಚರ್ ಸೈಡ್ ನಾನು ಭಾಳ ಒತ್ತನ್ನು ಕೊಡ್ತಾ ಇದ್ದೇನೆ. ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನಲ್ಲಿ ಏನು ಹೇಳಿದ್ದಾರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಲ್ಲಿ, ಅದನ್ನು ನಾನು ಕರಾರುವಾಕವಾಗಿ ಮಾಡ್ತಾ ಇದ್ದೇನೆ. ಉದಾಹರಣೆಗೆ, ಐ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಟು ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಇಟ್ ಸೆಲ್ಫ್. ಏನು ಹೇಳಿದ್ದೀನಿ, ಇವತ್ತು ಯಾವುದಾದ್ರೂ ಒಂದು ವಿಷಯ, ಒಂದು ಫೈಲು ವಿಲೇಜ್ ಅಕೌಂಟ್ನಿಂದ ಪ್ರಾರಂಭ ಆದರೆ, ವಿಲೇಜ್ ಅಕೌಂಟೆಂಟಿಂದ ಡೆಪ್ಟಿ ತಹಸೀಲ್ದಾರ್ಕಿಂದ ಅಸಿಸ್ಟೆಂಟ್ ಕಮಿಷನರ್, ದೆನ್ HQA, ಡಿ ಸಿ ಆದಮೇಲೆ ಮತ್ತೆ ಇಲ್ಲಿ ಕೇಸ್ ವರ್ಕರ್ ಸೆಕ್ರೆಟ್ರೇಟಲ್ಲಿ, ಆಮೇಲೆ ಕೇಸ್ ವರ್ಕರ್ನಿಂದ ಅಲ್ಲಿ ಸೂಪ್ರಿಡೆಂಟು, ಆಮೇಲೆ ಅಂಡರ್ ಸೆಕ್ರೆಟ್ರಿ, ಡೆಪ್ಟಿ ಸೆಕ್ರೆಟ್ರಿ, ಆಮೇಲೆ ಜಾಯಿಂಟ್ ಸೆಕ್ರೆಟ್ರಿ, ಅಡಿಷ್ನಲ್ ಸೆಕ್ರೆಟ್ರಿ, ಆಮೇಲೆ ಸೆಕ್ರೆಟ್ರಿ, ಪ್ರಿನ್ಸಿಪಲ್ ಸೆಕ್ರೆಟ್ರಿ. ಇಷ್ಟು ಹಂತಗಳಿದೆ. ಐ ಹ್ಯಾವ್ ಗಿವನ್ ಕ್ಲಿಯರ್ ಕಟ್ ಮ್ಯಾಂಡೇಟ್. ನಾನು ಏನು 8 ಹಂತಗಳಿದೆ,
ಅವುಗಳನ್ನು ನೇರವಾಗಿ ಕಡಿತ ಮಾಡಬೇಕು. ಉದಾಹರಣೆಗೆ ಒಬ್ಬ ಡೆಪ್ಟಿ ಕಮಿಷನರ್ ರೆಕಮೆಂಡ್ ಮಾಡಿದರೆ ಈಸ್ ಈಕ್ವಲ್ ಟು ಡೆಪ್ಟಿ ಸೆಕ್ರೆಟರಿ ಆರ್ ಮೋರ್ ದ್ಯಾನ್ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಇರ್ತದೆ. ದ ಫೈಲ್ ಶುಡ್ ನಾಟ್ ಗೋ ಟು ಅಂಡರ್ ಸೆಕ್ರೆಟರಿ. ಅಲ್ಲ, ಒಂದು ಈಕ್ವಲೆಂಟ್ ಆಫೀಸರ್, ಕಾಂಪಿಟೆಂಟ್ ಆಫೀಸರ್ ಆದಮೇಲೆ ಅದ್ರ ಮೇಲಿನ ಲೆವೆಲ್ಗೆ ಹೋಗಬೇಕು, ಕಡಿಮೆ ಆಗಬಾರ್ದು. ಮತ್ತು ಈ ಎಲೆಕ್ಟ್ರಾನಿಕ್ ಫೈಲಿಂಗ್ ಎಲ್ಲ ಆದಮೇಲೆ ಯಾವುದಕ್ಕೆ ನೀವು ಮತ್ತೆ ಫೈಲ್ಗಳು ಬೇಕು, ನಿಮಗೆ ಫಿಸಿಕಲ್ ಫೈಲ್ ಬೇಕು. ಅದ್ರ ಮೇಲೆ ಡೆಪ್ಟಿ ಕಮಿಷನರ್ ರೆಕಮೆಂಡ್ ಮಾಡಿದ್ದನ್ನು ಅವ್ನು ಕೇಸ್ ವರ್ಕರ್ ನೆಗೆಟ್ ಮಾಡಿಬಿಟ್ರೆ, ಇಲ್ಲ ಅಂದ್ಬಿಟ್ರೆ ಮೇಲಿಂದ ತೆಳಗೆ ಒಂದೊಂದು ಇನಿಷಿಯಲ್ ಹಾಕ್ಕೊಂಡು ಮತ್ತೆ ವಾಪಸ್ಸು ಜಿಲ್ಲೆಗೆ ಹೋಗ್ತೇವೆ. ಅದು ನಾನು ಅಲ್ಲಿ ಕೂತು ಅನುಭವಿಸಿದ್ದೀನಿ, ಇಲ್ಲಿ ಹೇಳ್ತೇನಪ್ಪ, ನೀನು ಇಲ್ಲಿದ್ದಾಗೂ ಇತ್ತದು. ಅದಕ್ಕೆ ಇದನ್ನು ಒಂದು ಸತಿ ಇದನ್ನು ತಪ್ಪಿಸ್ಬೇಕು, ಕಡಿವಾಣ ಹಾಕಬೇಕು. ಮಿನಿಮಮ್ 4 ಅಥವಾ ಇಂಪಾರ್ಟೆಂಟ್ ಫೈಲ್ ಇದ್ದರೆ 5 ಹಂತ, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನುವಂಥ ಮ್ಯಾಂಡೇಟನ್ನು ಕೊಟ್ಟಿದ್ದೇನೆ. ಅವರಿಗಾಗಲೇ ವರ್ಕೌಟ್ ಮಾಡ್ತಾಯಿದ್ದಾರೆ. ನಾನು ಕೆಲವು ವರದಿಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಖಂಡಿತವಾಗೂ ಇದರಲ್ಲಿ ಸುಧಾರಣೆಯನ್ನು ತರ್ತೀವಿ. ಇದರಿಂದ ದುಡ್ಡು ಉಳಿತದೆ, ಸಮಯ ಉಳಿತದೆ, ಎಫಿಷಿಯನ್ಸಿ ಆಗುತ್ತೆ, ಕರಪ್ಷನ್ ಕೂಡ ಕಮ್ಮಿ ಆಗುತ್ತೆ. ಈ ಕ್ರಮವನ್ನು ನಾನು ಖಂಡಿತವಾಗೂ ತಗೊಂಡೇ ತೀರ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು, ಇವತ್ತು ನಾವು ಹೆಂಗೆ ಮ್ಯಾನೇಜ್ ಮಾಡ್ತೇವೆ ಫೈನಾನ್ಸನ್ನು ಅಂತ ನಾನು ಉತ್ತರ ಕೊಡುವಾಗ ಹೇಳಿದೆ. ಟೈಮ್ ಆ್ಯಂಡ್ ಮನಿ, ಬರೀ ದುಡ್ಡನ್ನು ನಾವು ಲೆಕ್ಕ ಹಾಕ್ಕೊಂಡು ಕೂತ್ರೆ ಆಗಲ್ಲ. ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಯಾವ ದುಡ್ಡನ್ನು ನಮಗೆ ಬೇಕು ಅದು ಇರಬೇಕಷ್ಟೇ. ಆದ್ದರಿಂದ ದುಡ್ಡನ್ನು ನಾವು ಯಾವ ರೀತಿ ಸಮಯ ಅನುಸಾರವಾಗಿ ಅದನ್ನು ಮ್ಯಾನೇಜ್ ಮಾಡ್ತೇವೆ ಅನ್ನುವಂಥದ್ದು ಭಾಳ ಮುಖ್ಯ. ಉದಾಹರಣೆಗೆ ಮಾನ್ಯ ಸಭಾಧ್ಯಕ್ಷರೇ, ಈ ವರ್ಷ ನಾವು ಲೋನ್ ತೆಗೆದುಕೊಳ್ಳೋದಕ್ಕೆ 67,100 ಕೋಟಿ ರೂಪಾಯಿ ಬಜೆಟಲ್ಲಿ ನಾವು ಎಸ್ಟಿಮೇಟ್ ಮಾಡಿದ್ವಿ. 67,100 ಕೋಟಿ ರೂಪಾಯಿ ನಾವು ಲೋನ್ ತೊಗೋಬೋದಾಗಿತ್ತು, ಬಜೆಟಲ್ಲಿ ಅಪ್ರೂವಲ್ ಕೊಟ್ಟಿದ್ರಿ. ಆದರೆ ನಾವು ಅದನ್ನು ಸೀಮಿತಗೊಳಿಸಿ ಪೂರ್ಣ ಲೋನ್ ತೊಗೊಳ್ಳಿಲ್ಲ. 63,100 ಕೋಟಿಗೆ ನಿಲ್ಲಿಸಿ 4,000 ಕೋಟಿ ಲೋನ್ ತೊಗೊಳ್ಳೋದನ್ನು ನಿಲ್ಲಿಸಿ ಈ ವರ್ಷದ ವೆಚ್ಚವನ್ನು ನಿರ್ವಹಣೆ ಮಾಡಿದ್ದೇವೆ. ಇದು ಒಂದು ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಎಫಿಷಿಯೆಂಟ್ ಆಗಿತ್ತು ಅನ್ನುವಂಥದ್ದು ತೋರಿಸ್ತದೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ತಾವೆಲ್ಲ ಕೆಲವು ಭಾಳ ನಿಖರವಾಗಿ ಕೆಲವು ವಿಚಾರಗಳನ್ನು ತಾವು ಹೇಳಿದ್ದೀರಿ. ನಮ್ಮ ಕಣ್ಣು ಮುಂದೂ ಇದೆ ಅದು, ಎಸ್ಪೆಷಲಿ ಬಿಲ್ಡಿಂಗ್. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ನಿರ್ಣಯಗಳನ್ನು ನಾವು ಮಾಡುವಾಗ ಅದರ ಕಾನ್ಸಿಕ್ವೆನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ನಿರ್ಣಯಗಳನ್ನು ಮಾಡ್ತೀವಿ. ಸರಿಯೋ ತಪ್ಪು ಬೇರೆ, ರಾಜಕಾರಣಕ್ಕಾಗಿ ಅಥವಾ ಅಲ್ಲಿಯ ಅವಶ್ಯಕತೆ ಅನುಗುಣವಾಗಿಯೂ ಕೆಲವು ಮಾಡಿರ್ತೀವಿ. ಈಗ IBದೆಲ್ಲ ತಾವು ಹೇಳಿದಿರಿ, IBದು ನಮ್ಮ ಎಲ್ಲ ಹಿರಿಯರ ಕಾಲದಿಂದ ಅದು ಮೊದಲೆಲ್ಲ ಹೆಂಗಿತ್ತು IB, ಈಗ ಒಮ್ಮಕ್ಕಲೇ ಪೆಲೇಶಿಯಲ್ ಮಾಡಿದ್ದೀರಿ. ಅದು ಯಾರಿಗೂ ಪ್ರಯೋಜನ ಇಲ್ಲ. ಒಂದೊಂದು ರೂಮ್ಗಳಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ, ಅಷ್ಟು ದೊಡ್ಡ ರೂಮ್ಗಳಾಗಿದೆ. ಮತ್ತು ಅದರ ನಿರ್ವಹಣೆ ಖರ್ಚು ಅದು 4 ಪಟ್ಟು 5 ಪಟ್ಟು ಹೆಚ್ಚಾಗಿದೆ. ಆದ್ದರಿಂದ ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ಅವ್ರು ತೊಗೊಂಡು ಬಂದಿದ್ರು. ನಾನು ಹೋಮ್ ಮಿನಿಸ್ಟರ್ದಾಗ ಇಂಥ ದೊಡ್ಡದೆಲ್ಲ ತೊಗೊಂಡು ಬಂದಿದ್ದರು. ಇದರಲ್ಲಿ ಶಿಗ್ಗಾಂವದಲ್ಲಿ ಬೈದು ನನಗೆ ಸಣ್ಣ ರೂಮ್ ಬೇಕಪ್ಪ, ಕಡಿಮೆ ವೆಚ್ಚದಲ್ಲಿ ಬೇಕು ಅಂಥೇಳಿ ಡಿಸೈನ ನಾನು ಚೇಂಜ್ ಮಾಡಿಸಿದ್ವಿ. ಯುಟಿಲಿಟಿ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು ನಾವು. ಅದಲ್ಲದೆ ಈಗ ತಾಲೂಕುಗಳನ್ನು ಹೆಚ್ಚಿಗೆ ಮಾಡಿದ್ವಿ, 51 ತಾಲೂಕು ಹೆಚ್ಚಿಗೆ ಮಾಡಿದ್ವಿ. ಈಗೆಲ್ಲ ತಾಲೂಕಿಗೂ ಮಿನಿ ವಿಧಾನಸಭಾ ಬೇಕು ಅಂತ. ಮಿನಿ ವಿಧಾನಸಭಾ ರೆವಿನ್ಯೂ ಇಲಾಖೆದವ್ರು 10 ಕೋಟಿ ಸೀಮಿತವಾಗಿ ಮಾಡಿರಿ ಅಂದರೆ ಇಲ್ಲ, ಹೆಚ್ಚಿಗೆ ಆಗಬೇಕು. ಅಲ್ಲಿ ಬೇರೆ ಬೇರೆ ಆಫೀಸ್ಗಳು ಬರಬೇಕು. ಅವ್ರ ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದೊಂದು ಮೊನ್ನೆ ನಾವು ತಾಲೂಕು ಪಂಚಾಯತಿ ಎಷ್ಟಕ್ಕಿರಬೇಕು ಅಂತ ಮಾಡಿದಾಗ ಒಂದು ತಾಲೂಕು ಎಷ್ಟು ಸಣ್ಣದಿದೆ ಅಂತಂದರೆ ಅದು ಹೋಬಳಿಗಿಂತ ಸಣ್ಣದಿದೆ. ಹೀಗಿರುವಾಗ ಒಂದು ತಾಲೂಕು ಪಂಚಾಯತಿಗೆ ಸದಸ್ಯರು ಮಾಡೋದು ಕಷ್ಟ ಆಯ್ತು. ನಾವು ಸಮ್ ಆಫ್ ದ ಡಿಸಿಷನ್ಸ್ ಹೆಂಗೆ ಕಾನ್ಸಿಕ್ವೆನ್ಸಲಿ ನಮಗೆ ಹೆಂಗೆ ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಇದನ್ನು ಕೂಡ ನಾವು ಗಮನಿಸಿ ಕಡಿವಾಣ ಹಾಕೋದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಅದಲ್ಲದೆ ಮಾನ್ಯ ಸಭಾಧ್ಯಕ್ಷರೇ, ಈ ಎಲ್ಲ ಎಸ್ಟಿಮೇಟ್ಸ್ ಇದೆಲ್ಲ ಈಗ HK ಪಾಟೀಲ್ರು ಮಾತಾಡಿ ಹೋದರು. ಇದೆಲ್ಲ ಎಲ್ಲಿ ಪ್ರಾರಂಭ ಆಗುತ್ತೆ? ಈ ಪ್ರಾರಂಭ ಆಗೋದು ಎಸ್ಟಿಮೇಟ್ಸಲ್ಲಿ.
ಎಸ್ಟಿಮೇಟ್ಸ್ ಬಗ್ಗೆ PWD ಕೋಡ್ ಇದೆ. ರೋಡ್ ಮಾಡ್ಬೇಕಾದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ರೋಡ್ ಕಾಂಗ್ರೆಸ್ IRC ಸ್ಪೆಸಿಫಿಕೇಶನ್ಸ್ ಇದೆ. ಅವೆಲ್ಲವೂ ಇದ್ದರೂ ಕೂಡ ಹೆಚ್ಚಿಗೆ ಆಗ್ತದೆ, ಅವು ದಪ್ಪ ಆಗ್ತಾ ಹೋಗ್ತದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಿಲ್ಲ. ನಾವು ಹಲವಾರು ಬಾರಿ ಹೇಳ್ತೀನಿ ಇಷ್ಟು ಬೇಕಾಗಿಲ್ಲ ಅಂತ. ಆದರೆ ಪ್ರತಿ ವರ್ಷವೂ ಎಸ್ಟಿಮೇಟ್ಗಳು ಸಿಕ್ಕಾಪಟ್ಟೆ ಮಾಡೋದು, ತಳ ಹಂತದಿಂದ ಜಾಸ್ತಿ ಮಾಡ್ತಾ 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 ಇಲ್ಲಿ ಬರ್ತದೆ. ನಾವು ಎಸ್ಟಿಮೇಟ್ ಸ್ಕ್ರೂಟಿನಿ ಕಮಿಟಿ ಮಾಡಿದ್ವಿ, ಅದನ್ನು ತೆಗೆದು ಹಾಕಿದರು. ಎಸ್ಟಿಮೇಟ್ ರಿವ್ಯೂ ಕಮಿಟಿ ಅಂತ ಮಾಡಿದರು. ಅದರಲ್ಲಿ ಏನಂದ್ರೆ ಯಾವನು ಎಸ್ಟಿಮೇಟ್ ಮಾಡ್ತಾನೆ ಅವನೇ ಕಮಿಟಿಯಲ್ಲಿ. ಹೆಂಗೆ ಸರ್ ಇದು? ಅದಕ್ಕೆ HK ಪಾಟೀಲ್ ಇರಬೇಕಾಯ್ತು. ಅಲ್ಲಿಂದ ಪ್ರಾರಂಭ ಆದಮೇಲೆ, ಫೌಂಡೇಶನಿಂಗ್ ಪ್ರಾರಂಭ ಆದಮೇಲೆ ಮುಂದಿನ ಮ್ಯಾನಿಪುಲೇಷನ್ ಅವ್ರು ಮಾಡ್ತಾರೆ. ಅವ್ರು ಇಲ್ಲದಿದ್ರೂ ಕೂಡ ಹೇಳ್ತೀನಿ ನಾನು, ಅವ್ರು ಏನು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಅನುಮೋದನೆ ಪಡೆದಿರುವಂಥ ಕಾಮಗಾರಿಗಳನ್ನು, ಅವುಗಳು ಕೆಲವು ಯಾವ ನಮ್ಮ ಗಮನಕ್ಕೆ ಬಂದಿದೆ ಅವನ್ನೆಲ್ಲವನ್ನು ಕೂಡ ನಿಲ್ಲಿಸಿದ್ದೇನೆ. ಬೋರ್ಡ್ ಮೀಟಿಂಗಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಥರ ಅನುಮೋದನೆ ಇಲ್ಲದೆ ಮಾಡಿದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಅನ್ನೋಂಥ ವಿಚಾರವನ್ನು ಹೇಳಿದ್ದೇನೆ. ಮತ್ತು ಯಾವ್ಯಾವ ಕಾಮಗಾರಿಗಳು ಅನುಮೋದನೆ ಇಲ್ಲದೆ ಮಾಡಿದ್ದಾರೆ ಅವು ಎಲ್ಲವನ್ನು ಕೂಡ ರಿವ್ಯೂ ಮಾಡಬೇಕು ಅನ್ನುವಂಥ ಆಜ್ಞೆಯನ್ನು ಕೂಡ ನಾನು ಮಾಡಿದ್ದೆ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೊಂದು ಎಸ್ಟಿಮೇಟ್ ರಿವ್ಯೂ ಕಮಿಟಿನೂ ಕೂಡ ಮಾಡಿದ್ವಿ. ಹೈಕೋರ್ಟ್ ನಿವೃತ್ತಿ ನ್ಯಾಯಾಧೀಶರನ್ನು ನೇಮಿಸಬೇಕಾಗಿದೆ. ಒಬ್ಬರು ಟೆಕ್ನಿಕಲು, ಒಬ್ಬರು ಫೈನಾನ್ಷಿಯಲು. 50 ಕೋಟಿಗಿಂತ ಹೆಚ್ಚು ಎಸ್ಟಿಮೇಟ್ಸ್ ಎಲ್ಲ ಅಲ್ಲಿ ರಿವ್ಯೂ ಆಗ್ತವೆ. ಟೆಂಡರ್ ಕಂಡೀಷನು ರಿವ್ಯೂ ಆಗುತ್ತೆ, ಎಸ್ಟಿಮೇಟ್ ಕೂಡ ರಿವ್ಯೂ ಆಗುತ್ತೆ. ಅವ್ರ ಅನುಮೋದನೆ ಪಡೆದ ಮೇಲೇ ಮುಂದಿನ ಸ್ಟೆಪ್ ಹೋಗುತ್ತೆ. ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕನ್ನುವಂಥ ಸದುದ್ದೇಶದಿಂದ ನಾನು ಎಸ್ಟಿಮೇಟ್ ರಿವ್ಯೂ ಕಮಿಟಿಗಳನ್ನು ಇವತ್ತು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಮಾಡಿದ್ದೇನೆ. HK ಪಾಟೀಲ್ ನಾನು ಹೇಳ್ತಾ ಇದ್ದೆ, ತಾವು ಅನುಮೋದನೆ ಇಲ್ಲದಿರುವಂಥ ಕಾಮಗಾರಿಗಳ ಬಗ್ಗೆ ತಾವು ಹೇಳಿದ್ದೀರಿ. ಎಲ್ಲೆಲ್ಲಿ ನನ್ನ ಗಮನಕ್ಕೆ ಬಂದಿದೆ ಅವುಗಳನ್ನು ನಿಲ್ಲಿಸಿದ್ದೇನೆ. ಬೋರ್ಡ್ ಮೀಟಿಂಗಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಥರ ಮಾಡಿದ್ದು ತಪ್ಪು ಮತ್ತು ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೇನೆ ಅಂತಲೂ ಹೇಳಿದ್ದೇನೆ. ಮತ್ತು ಎಲ್ಲ ಏನು ಅನುಮೋದನೆ ಇಲ್ಲದಿರುವಂಥ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ರಿವ್ಯೂ ಮಾಡುವಂಥದ್ದು, ಮತ್ತು ಯಾವ ಕಾಮಗಾರಿ ಚಾಲೂ ಆಗಿಲ್ಲ ಅವುಗಳನ್ನು ಚಾಲೂ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ನಾನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಬೋರ್ಡಲ್ಲಿಯೂ ಆಯಿತು, ಇವನ್ ಅದರ್ವೈಸ್ ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ 100%. ಅದಕ್ಕೆ ಕಡಿವಾಣವನ್ನು ನಾನು ಖಂಡಿತವಾಗೂ ಹಾಕ್ತೇನೆ. ಎಷ್ಟು ಮೊತ್ತದ ಕಾಮಗಾರಿಗಳು ತಾವು ನಿಲುಗಡೆ ಮಾಡಿಸ್ಬೇಕು ಅಂತ ಮಾಡಿದ್ದೀರಿ ಅಥವಾ ಪೂರ್ಣ ಕ್ಯಾನ್ಸಲ್ ಮಾಡಿದ್ದೀರಿ? ಎಷ್ಟು ಮೊಬಿಲೈಸೇಷನ್ ಅಡ್ವಾನ್ಸ್ ತೊಗೊಂಡಿದ್ದಾರೆ, ಅದನ್ನು ಕೆಲಸ ನೀವು ಸ್ಟಾಪ್ ಮಾಡಿದ್ರಿ ಅಂದರೆ ಅದನ್ನು ವಸೂಲಿಗಾಗಿ ಯಾವ ರೀತಿ ಕ್ರಮ ತಗೊಳ್ತೀರಿ ಅನ್ನೋದನ್ನು ದಯಮಾಡಿ ಹೇಳಿ. ಮಾನ್ಯ ಸಭಾಧ್ಯಕ್ಷರ ಸಂಪೂರ್ಣವಾದ ವಿವರವನ್ನು ತಮಗೆ ನಾನು ಕೊಡ್ತೇನೆ, ಸದನಕ್ಕೂ ಕೂಡ ಕೊಡ್ತೇನೆ. ಈ ಥರದ ಕಾಮಗಾರಿಗಳು ಎಷ್ಟು, ಒಟ್ಟು ಮೊತ್ತ ಎಷ್ಟು, ಯಾವ್ಯಾವುದು ಪ್ರಾರಂಭ ಮಾಡಿದ್ದಾರೆ, ಯಾವುದು ಇಲ್ಲ, ಅದರಲ್ಲಿ ಅಡ್ವಾನ್ಸ್ ಮೊಬಿಲೈಸೇಷನ್ ಯಾರಿಗೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅದು ಅಧಿಕೃತವಾಗಿ ಕೊಡೋದಕ್ಕೆಲ್ಲ ಅವಕಾಶ ಇದೆಯೋ ಇಲ್ಲೋ, ಇಲ್ಲದಿದ್ದರೆ ಯಾಕೆ ಕೊಟ್ಟರು, ಯಾರು ಅದಕ್ಕೆ ಕಾರಣ, ಎಲ್ಲ ಆ್ಯಕ್ಷನ್ ಏನು ತೊಗೊಳ್ತೀವಿ ಅನ್ನೋದನ್ನು ಸಂಪೂರ್ಣವಾದಂಥ ವರದಿಯನ್ನು ಖಂಡಿತವಾಗೂ ನಾನು ನಿಮ್ಗೆ ಒದಗಿಸ್ತೇನೆ. ಅದರಲ್ಲಿ ಏನು ಅನುಮಾನನೇ ಬೇಡ. ಮಾನ್ಯ ಸಭಾಧ್ಯಕ್ಷರೇ ಮತ್ತು ಕೃಷ್ಣ ಬೈರೇಗೌಡರು GST ಕಾಂಪನ್ಸೇಷನನ್ನು ಎಕ್ಸ್ಟೆಂಡ್ ಮಾಡಬೇಕು, ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳಿದರೆ ನಾವು ಕೂಡ ಒಪ್ಕೊಂಡಿದ್ದೇವೆ. GST ಕೌನ್ಸಿಲಲ್ಲಿ ಈಗಾಗಲೇ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ. ಎಲ್ಲ ರಾಜ್ಯಗಳು ಒಮ್ಮತದಿಂದ ಆಗಿದ್ದಾವೆ. ಪಕ್ಷಭೇದ ಮರೆತು ಎಲ್ಲರೂ ಕೂಡ ಮುಂದುವರಿಸಬೇಕಂತ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿಯೂ ಕೂಡ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಭೇಟಿಯಾಗಿ ಅದಕ್ಕೆ ಪತ್ರನೂ ಕೊಟ್ಟಿದ್ದೇನೆ, ವಾತಾವರಣ ಮಾಡಿದ್ದೇನೆ. ಜೂನ್ವರೆಗೂ ನಮಗೆ ಅವಕಾಶ ಇದೆ ಅದನ್ನು ಪಡ್ಕೊಳ್ಳೋದಕ್ಕೆ. ಮತ್ತೆ ಪ್ರಯತ್ನಗಳನ್ನು ಖಂಡಿತವಾಗೂ ನಾನು ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಇವತ್ತು ನಾನು ಹಲವಾರು ಯೋಜನೆಗಳಿಗೆ ಡಿಮ್ಯಾಂಡಲ್ಲಿ ನಾನು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇನೆ. ಯಾವುದನ್ನು ಬಜೆಟಲ್ಲಿ ನಾವು ಕಳೆದ ವರ್ಷ ಮಾಡೋಕ್ಕಾಗಿರಲಿಲ್ಲ, ಕೃಷ್ಣ ಬೈರೇಗೌಡರು ಒಪ್ಕೊಂಡ್ರು.
ಈಗ ಪಾರ್ಶಲಿ ನೀವು ನಮ್ಮ ಕೆಲವು ವಿಚಾರಗಳನ್ನು ಡಿಮಾಂಡಲ್ಲಿ ಕೊಟ್ಟಿದ್ದೀರಿ, ಇನ್ನೂ ಜಾಸ್ತಿ ಕೊಡಬೇಕು ಅನ್ನುವಂಥ ತಾವು ವಿಚಾರವನ್ನು ಏನು ಹೇಳಿದ್ದೀರಿ ಅದನ್ನು ಗಮನದಲ್ಲಿ ಖಂಡಿತವಾಗಿ ಇಡ್ತೇವೆ. ಇದ್ದಂಥ ರಿಸೋರ್ಸಲ್ಲಿ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ವಿಶೇಷವಾಗಿ ದೇವರಾಜ ಸಿಂಧೂರು ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ನಾವು ಹೆಚ್ಚಿಗೆ ಕೊಟ್ಟಿದ್ದೇವೆ, 200 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ವಿವಿಧ ಸಮುದಾಯಗಳ ಅಭಿವೃದ್ಧಿ ಅಂದರೆ ಹಿಂದುಳಿದ ವರ್ಗದ ಸಮುದಾಯಗಳ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಒಟ್ಟು 400 ಕೋಟಿ ರೂಪಾಯಿ ಈ ವರ್ಷ ಆ ಸಮುದಾಯಗಳ ಅಭಿವೃದ್ಧಿ ಕೊಟ್ಟಿದ್ದೇವೆ. ಮತ್ತು 500 ಕೋಟಿ ರೂಪಾಯಿ SC ST ಮತ್ತು ಇತರ ನಿಗಮಗಳಿಗೆ ಗಂಗಾ ಕಲ್ಯಾಣಕ್ಕಾಗಿ ಈಗಾಗಲೇ ನಾನು ಬಜೆಟ್ ಪೂರ್ವದಲ್ಲೇ ಗಂಗಾ ಕಲ್ಯಾಣಕ್ಕೆ ಸ್ಪೆಸಿಫಿಕ್ಕಾಗಿ ಅಪ್ರೂವಲನ್ನು ನಾನು ಕೊಟ್ಟಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು ಎತ್ತಿನಹೊಳೆ ಬಗ್ಗೆ ಅವರು ಮಾತನಾಡಿದರು. ಎತ್ತಿನಹೊಳೆ ಕೃಷ್ಣ ಬೈರೇಗೌಡರಿಗೆ ಗೊತ್ತು, ಇದು ನನ್ನ ಕಾಲದಲ್ಲೇ ಅದರ ಬಗ್ಗೆ ಎಲ್ಲ ಚಿಂತನೆಯನ್ನು ಮಾಡಿ ಸರ್ವೆ ಮಾಡಿ DPR ಮಾಡಿ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೊಟ್ಟು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ತೊಗೊಂಡು ಟೆಂಡರನ್ನು ಮಾಡಿ ಅಂಥ ಹಂತದವರೆಗೂ ನಮ್ಮ ಕಾಲದಲ್ಲಾಗಿತ್ತು. ಮುಂದೆ ಹಲವಾರು ರೀತಿಯಲ್ಲಿ ಈ ಏನು ಪ್ರಗತಿ ಆಗಿತ್ತು ಮತ್ತು ಅದ್ರ ಭಾಳಷ್ಟು ಚಾಲೆಂಜಸ್ಸು ಇದೆ. ಲ್ಯಾಂಡ್ ಎಕ್ವಿಜೇಷನ್ನು ಎಲ್ಲ ಚಾಲೆಂಜಸ್ ಇದೆ. ಅದನ್ನು ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ನಾವು ತೆಗೆದುಕೊಳ್ತೇವೆ. ನಿಮ್ಮ ಪೆಂಡಿಂಗ್ ಬಿಲ್ಸ್ ಏನೇ ಇದ್ದರೂ ಕೂಡ ಅವುಗಳನ್ನು ನಿಭಾಯಿಸ್ತೇವೆ. ಈ ಪೆಂಡಿಂಗ್ ಬಿಲ್ಸ್ ಪ್ರತಿ ವರ್ಷವೂ ಕೂಡ ಇರ್ತದೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನು ನಿಭಾಯಿಸ್ತೇವೆ ಮತ್ತು ಅವರಿಗೆ ಪ್ರಯಾರಿಟಿ ಮೇಲೆ ಕೆಲಸ ಮಾಡೋದಕ್ಕೆ ಏನು ಅನುಕೂಲವನ್ನು ಮಾಡಿಕೊಡ್ಬೇಕು ಹಣಕಾಸಿಂದು ಅದನ್ನು ಕೂಡ ಮಾಡಿಕೊಡ್ತೇವೆ. ಈ ವರ್ಷ ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಏನು ಎತ್ತಿನಹೊಳೆಯ ಒಂದು ಯೋಜನೆಯಲ್ಲಿ ಬಯಲು ಸೀಮೆಗೆ ಏನು ನೀರನ್ನು ಈ ಕಡೆ ಹಾಕಬೇಕು ಅಂದಾಗಲೇ ಮಾತ್ರ ಜನಕ್ಕೆ ವಿಶ್ವಾಸ ಬರ್ತದೆ. ಆ ಕೆಲಸವನ್ನು ಈ ವರ್ಷ ಖಂಡಿತವಾಗೂ ನಾವು ಮಾಡ್ತೇವೆ. ಬರುವಂಥ ವರ್ಷದ ಒಳಗಡೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಅದು ಲ್ಯಾಂಡ್ ಎಕ್ವಿಜಿಷನ್ ದುಡ್ಡು ಇರ್ಬೋದು ಅಥವಾ ಯೋಜನೆಗೆ ದುಡ್ಡು ಇರ್ಬೋದು, ಅವು ಖಂಡಿತವಾಗಿಯೂ ಅದನ್ನು ನಾವು ಅಳವಡಿಸ್ತೇವೆ. ಅದಕ್ಕಾಗಿ ಈ ವರ್ಷ 3,000 ಕೋಟಿ ಇಟ್ಟಿದ್ದೇನೆ. ಆ್ಯಸ್ ದ ವರ್ಕ್ ಪ್ರೋಗ್ರೆಸಸ್ ನಾವು ಅದಕ್ಕೆ ಹಣಕಾಸನ್ನು ಅಡಿಷ್ನಲಿಟಿಯಾಗಿ ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಮತ್ತು ಹೌಸಿಂಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಅದು ನಾನು ಉತ್ತರ ಕೊಡುವಾಗಲೂ ಹೇಳಿದ್ದೆ, ಇದೊಂಥರ ಲೆಗಸಿ ಆಗಿದೆ. ಹಿಂದಿನ ಸರ್ಕಾರ ಅನುಮೋದನೆ ಮಾಡೋದು, ಮುಂದಿನ ಸರ್ಕಾರ ಅದರ ಪಾರ್ಸಲ್ ಮಾಡೋದು, ಮತ್ತು ಮುಂದಿನ ಸರ್ಕಾರಕ್ಕೆ ಬಿಟ್ಟು ಹೋಗೋದು ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಈ ಹೌಸಿಂಗಲ್ಲಿ ಒಂದು ಕಾಸ್ಟು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಅವ್ರು ಕಟ್ಟೋದನ್ನು ಲೇಟಾಗಿ ಪ್ರಾರಂಭ ಮಾಡ್ತಾರೆ. ಆ ಕಟ್ಟೋದು ಲೇಟಾಗಿ ಆದಾಗ ಆ ವರ್ಷದ ಬಜೆಟಲ್ಲಿ ಬೇರೆ ಬೇರೆ ಬಾಬತ್ತಿಗೆ ನಾವು ಹೋದಾಗ ನಿಜವಾಗಲೂ ಕೂಡ ಬಡವರಿಗಾಗಿ ಮನೆ ಕಟ್ಟೋದ್ರಲ್ಲಿ ಭಾಳಷ್ಟು ಅನಾನುಕೂಲತೆ ಆಗಿದೆ. ಅದನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಈ ವರ್ಷ ನಾನು ತೀರ್ಮಾನ ಮಾಡಿದ್ದೇನೆ. ಏನು ಬಜೆಟಲ್ಲಿ ದುಡ್ಡು ಕೊಟ್ಟಿದ್ದೇನೆ ಅದು ಅಡಿಷ್ನಲ್ ಆಗಿ ಮತ್ತೆ 595 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ. ಈ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಎಂಟೈರ್ ಬಜೆಟ್ ಆ್ಯಂಡ್ ಸಪ್ಲಿಮೆಂಟರಿ ಬಜೆಟ್ ಎಸ್ಟಿಮೇಟ್ಸನ್ನು ಪ್ರೀ ಕೋವಿಡ್ ಆ್ಯಂಡ್ ಪೋಸ್ಟ್ ಕೋವಿಡಲ್ಲಿ ತಾವು ನೋಡಬೇಕು ಅಂತ ನಾನು ತಾವು ಕಂಪೇರ್ ಮಾಡಿದ್ರಿ. ತಾವು ಕಂಪೇರ್ ಮಾಡಿದ ಇಯರ್ಸ್ ಎಲ್ಲವೂ ಕೂಡ ಪೋಸ್ಟ್ ಕೋವಿಡಲ್ಲಿ. ಇವತ್ತು ಕೋವಿಡ್ ಬಂದ ಮೇಲೆ 21,000 ಕೋಟಿ ಬರೀ ಒಂದೇ ವರ್ಷದಲ್ಲಿ ರಾಜಸ್ವ ಕಮ್ಮಿಯಾಗಿದೆ ಮತ್ತು 15,000 ಕೋಟಿ ರೂಪಾಯಿ ಕೋವಿಡ್ಗೆ ಹೆಚ್ಚುವರಿ ಖರ್ಚಾಗಿದೆ. ಸುಮಾರು 40,000 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬೊಕ್ಕಸದ ಮೇಲೆ ಹೊರೆಯಾಗಿದೆ. ಹೀಗಾಗಿ ಅದನ್ನು ರಿಕವರಿ ನೀವು ಹೇಳಿದ್ರಿ ರಿಕವರಿ ಪಾತ್ ಇದೆ. ಈಗಾಗಲೇ ನಾವು ಇದೇ ವರ್ಷ ರಿಕವರಿ ಮಾಡಿ ತೋರಿಸಿದ್ದೇವೆ. ಬರುವಂಥ ವರ್ಷ ಇನ್ನಷ್ಟು ರಿಕವರಿಯನ್ನು ಖಂಡಿತವಾಗೂ ನಾನು ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ನಮ್ಮ AT ರಾಮಸ್ವಾಮಿಯವರು ಹೇಳಿದಂಥದ್ದು ಖಂಡಿತವಾಗೂ ಒಂದು ಪ್ರಾಮಾಣಿಕವಾಗಿರುವಂಥ ಒಂದು ರಾಮಸ್ವಾಮಿ ಭ್ರಷ್ಟಾಚಾರದ ಮೇಲೆ ಗದಾಪಹಾರ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ತಾವು ನೋಡ್ತೀರಿ, ಇದುವರೆಗೂ ಯಾರೂ ಅವರನ್ನು ಮುಟ್ಟಕ್ಕಾಗೋದಿಲ್ಲ ಅನ್ನುವಂಥ ವ್ಯಕ್ತಿಗಳು ಸಂಸ್ಥೆಗಳೇನಿತ್ತು ಅವುಗಳ ಬುಡಕ್ಕೆ ನಾವು ಕೈ ಹಾಕಿದ್ದೇವೆ. ಬರೀ 4 ಮಂದಿಗೆ ಮೇಲೆ ತೋರಿಸೋದಕ್ಕಲ್ಲ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಏನಾಗುತ್ತೆ ಆ ಬುಡಕ್ಕೆ ಕೈ ಹಾಕಿದ್ದೇವೆ. ಈ ಒಂದು ಗದಾಪ್ರಹಾರ ಮುಂದುವರಿತದೆ. ನಾವು ಎಲ್ಲೆಲ್ಲಿ ಈ ಥರದ ಕರ್ನಾಟಕ ರಾಜ್ಯದ ಆಸ್ತಿ ಇರ್ಬೋದು, ಹಣಕಾಸು ಇರ್ಬೋದು, ಎಲ್ಲೆಲ್ಲಿ ದುರುಪಯೋಗ ಆಗ್ತದೆ ಅವುಗಳನ್ನು ನಿಲ್ಲಿಸೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೇನೆ. ನಿಮ್ಮ ಸಹಾಯನೂ ಕೇಳ್ತೇನೆ ಅದಕ್ಕೆ.
ನಿಮ್ಮ ಸಹಾಯನೂ ಕೇಳ್ತೇನೆ. ಇಂಥಲ್ಲಿ ಆಗಿದೆ ಅನ್ನೋದನ್ನು ನೀವು ಮೊನ್ನೆ ತೋರಿಸಿದ್ದೀರಿ. ಈಗಾಗಲೇ ಅದಕ್ಕೆ ಇಂಕ್ವೈರಿ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ರಿಕವರಿಗಳನ್ನು ಕೂಡ ನಾವು ಮಾಡ್ತೇವೆ. ಹಲವಾರು ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದ್ದಾವೆ. ಎಷ್ಟೋ ಪ್ರಕರಣಗಳು ತಳ ಹಂತದಲ್ಲಿ ಅವ್ರು ಮಾಡಿರುವಂಥದ್ದನ್ನು ನೋಡಿದಾಗ ಬಹಳ ಗಾಬರಿ ಆಗುವಂಥ ರೀತಿಯಲ್ಲಿದೆ. ಅದರ ಮೇಲೆ ನಿರಂತರವಾದಂಥ ಒಂದು ಕಡಿವಾಣವನ್ನು ಹಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಎಲ್ಲ ಪ್ರಮುಖ ಯೋಜನೆಗಳಿಗೆ ನಮ್ಮ ಡಿಮಾಂಡನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 54 ಡಿಮಾಂಡ್ಗಳು. ಅದರಲ್ಲಿ ನಾವು ಬೆಳೆಯ ಹಾನಿ ಮತ್ತು ನೀರಾವರಿ ನಿಗಮಕ್ಕೆ, ಹಿಂದುಳಿದ ವರ್ಗದ ನಿಗಮಕ್ಕೆ, ಬೆಳೆ ವಿಮಾ ಯೋಜನೆಗೆ, ಅದೇ ರೀತಿ ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ಗೆ ಇದು ಬಹುತೇಕವಾಗಿ ನಾವು ಕೊಟ್ಟಿದ್ದೇವೆ. ಇದನ್ನು ದಯವಿಟ್ಟು ಸದನ ಒಪ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಸದನಕ್ಕೆ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಮುಖ್ಯಮಂತ್ರಿ, ಕಾವೇರಿ ಬೇಸಿನಲ್ಲಿ 2 ವರ್ಷದಿಂದ ಕೆಲಸ ಆಗಿಲ್ಲ ಸರ್. ಕಾವೇರಿ ಬಗ್ಗೆ ವಿಶೇಷವಾದ ಗಮನ ಕೊಡ್ತೀವಿ ರೇವಣ್ಣ. ಅದರಲ್ಲಿ ಹೇಮಾವತಿ ವಿಶೇಷವಾದ ಗಮನ ಕೊಡ್ತೀವಿ. 3 ವರ್ಷದಿಂದ ನಮ್ಮ ಹಳೆ ಅದರಲ್ಲಿ ಯಾವ ಅಲ್ಲ, ನನಗೇನು ಆಶ್ಚರ್ಯ ಅಂತಂದ್ರೆ ತಪ್ಪು ಗೊತ್ತಿದೆ, ದಯಮಾಡಿ ಕೊಡಿ ಅವಕ್ಕೆಲ್ಲ. ನಮ್ಮ ಕಾವೇರಿ ನೀರಾವರಿ ನಿಗಮದಲ್ಲಿ ಅದಕ್ಕೂ ಕೂಡ ಹೆಚ್ಚಿಗೆ ಕೊಡ್ರಿ, ಮತ್ತೆ ಕೊಡ್ತೀನಿ. ಒಂದೇ ನಿಮಿಷ ಕೇಳಿ. ಕಾವೇರಿ ನೀರಾವರಿ ನಿಗಮದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಎಷ್ಟು ಯೋಜನೆಗಳನ್ನು ತಗೋಬೇಕು, ಎಷ್ಟು ತೊಗೊಂಡಿದ್ದೇವೆ, ಎಷ್ಟು ಉಪಯುಕ್ತ ಆಗ್ತಾ ಇದ್ದಾವೆ ಎಲ್ಲವನ್ನು ಕೂಡ ನಾನು ಮೊನ್ನೆ ರಿವ್ಯೂ ಮಾಡಿದ್ದೇನೆ. ಎಲ್ಲೆಲ್ಲಿ ಒರಿಜಿನಲ್ ಸ್ಕೀಮ್ಸ್, ಹೇಮಾವತಿ ಇರ್ಬೋದು, ಎಲ್ಲೆಲ್ಲಿ ಒರಿಜಿನಲ್ ಸ್ಕೀಮ್ಸ್ ಇದೆ ಅಲ್ಲಿ ಟೇಲೆಂಡಿಗೆ ನೀರು ಮುಟ್ಟೋ ಸಲುವಾಗಿ ನನ್ನ ಪ್ರಮುಖ ಪ್ರಯಾರಿಟಿ ಇದೆ. ಈ ನಮ್ಮ KRSನಿಂದ ಬರುವಂಥ ವಿಶ್ವೇಶ್ವರ ನಾಲೆ, ಮದ್ದೂರು ಭಾಗದಲ್ಲಿ ಸಾವ್ಕಾರ್ ಚೆನ್ನಯ್ಯ ನಾಲೆ ಇರ್ಬೋದು, ಇನ್ನೊಂದಿರ್ಬೋದು, ಕೊನೆ ಹಂತದಲ್ಲಿ ನೀರು ಮುಟ್ಟಿಲ್ಲ ಅನ್ನೋವಂಥದ್ದು ನನಗೆ ಗೊತ್ತಿದೆ. ಅದೇ ರೀತಿ ನಿಮ್ಮ ಹೇಮಾವತಿಯಲ್ಲಿ ಎಲ್ಲಿ ಕೊನೆ ಹಂತದಲ್ಲಿ ಮುಟ್ಟಿಲ್ಲ ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನು ನಾನು ತೆಗೆದುಕೋಬೇಕಂತ ಈಗಾಗಲೇ ಹೇಳಿದ್ದೇನೆ. ಈ ವರ್ಷದಲ್ಲಿ ಅವನ್ನೆಲ್ಲ ತೆಗೆದುಕೊಳ್ತೇವೆ. ಓಕೆ, ಮಾಲಿಂಗೇಶ್ ಕೊಡ್ರಿ. ನನಗೇನಂದ್ರೆ ಒಂದೇ ಆಶ್ಚರ್ಯ ರೇವಣ್ಣ, ಇಷ್ಟು 40 ವರ್ಷದಿಂದ ನೀರು ಮುಟ್ಟಿಲ್ಲ ಅಂತೀರಿ. ಮತ್ತೆ ಅಲ್ಲ, ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಅಲ್ಲ, ನೀವು ಯಾಕೆ ಸುಮ್ಮನಿದ್ರಿ ಅಂತ. 40 ವರ್ಷದಿಂದ ನೀರಲ್ಲಿ ಮುಟ್ಟಿಲ್ಲ ಅಂದ್ರೆ ನೀವು ಹೆಂಗೆ ಸುಮ್ಮನಿದ್ರಿ? ಅವರನ್ನ ಇರಿಗೇಷನ್ ಮಿನಿಸ್ಟರ್ ಮಾಡಿಲ್ಲ ಯಾರು. ಅವರನ್ನ ಇರಿಗೇಷನ್ ಮಿನಿಸ್ಟರ್ ಮಾಡಿಲ್ಲ ಯಾರು. ಸರ್ ಒಂದು ನಿಮಿಷ, ಹಿಂದೆ ಮಾಡಿ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಮುಚ್ಚೋಲ್ಲ. ಅವ್ರಿಗೇನು ಮಂತ್ರಿ ಇದ್ರಿ ಆಗ್ಬೇಕಂತಿಲ್ಲ, ಅವ್ರ ಮನಸ್ಸು ಮಾಡಿ. ಅದಕ್ಕೆ ಕೇಳಿದೆ ನಾನು. ಅಂದ್ರೆ 4 ದಿನದಲ್ಲಿ ಮುಟ್ಟುತ್ತದೆ, ಇಲ್ಲ ಅಂದ್ರೆ ಇಲ್ಲ. ಈ ಮುಖ್ಯಮಂತ್ರಿಗಳು ತಾವು ಓದ್ಬೇಕು, ನಾನು ಹೇಳಲ್ಲ. ಮುಟ್ಟಬೇಕು ಅಂದ್ರೆ 4 ದಿನದಲ್ಲಿ ಮುಟ್ಟುತ್ತೆ, ಅದಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, 2022 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 28 ಸಂಬಂಧಿಸಿದಂತೆ ಸಂದೇಹವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗೆ ಮೀರಿದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2021-22ನೇ ಸಾಲಿನ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತಿನ ಬೇಡಿಕೆಗಳ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2022ನೇ ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ 1ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗೆ ಮೀರಿದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಇದಕ್ಕೆ ಪೂರಕವಾದ ವಿಧೇಯಕವನ್ನು ಮಂಡಿಸುವುದು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. ಮಾನ್ಯ ಸಭಾಧ್ಯಕ್ಷ, 2022ನೇ ಸಾಲಿನ ಕರ್ನಾಟಕ ಧನಯೋಗ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು.
ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಅದನ್ನು ಪರ್ಯಾಲೋಚಿಸಿ ಮತ್ತು ಅಂಗೀಕರಿಸುವಂಥದ್ದು ಇದಕ್ಕೆ ರಿಲೇಟೆಡ್ ಇದೆಲ್ಲ. ಸಭಾಧ್ಯಕ್ಷರೇ, ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು. ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರು, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಪರ್ಯಾಲೋಚನೆ ಮತ್ತು ಅಂಗೀಕಾರ ಮಾಡುವುದು RDPR ಗ್ರಾಮೀಣಾಭಿವೃದ್ಧಿ ಸಚಿವರು ಶ್ರೀಯುತ ಈಶ್ವರಪ್ಪನವರು ಅದು ಏನು ಅಂತ ಒಂದು ಸ್ವಲ್ಪ ವಿವರಣೆ ಹೇಳಿಬಿಟ್ರೆ ಮಾನ್ಯ ಮುಗಿಸ್ಬಿಡೋಣ. ಈಗ ಇದೊಂದು 5 ಮುಗಿದೋಗುತ್ತೆ. ಅಧ್ಯಕ್ಷರೇ, ಕೌನ್ಸಿಲಿಗೆ ಹೋಗಬೇಕು. ಅದಕ್ಕೆ 2022ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅಲ್ಲ, ನೀವು ಅದರ ವಿವರಣೆ ಕೊಡಿ. ಅದು ನಿನ್ನೆ ಮಂಡಿಸಿ ಆಗಿದೆ. ಅದರ ವಿವರಣೆ ಒಂದು ಸ್ವಲ್ಪ ವಿವರಣೆ ಏನು ಅಂತ ಬಿಲ್ ಬಗ್ಗೆ ಹೇಳಿ. ಹೌದು ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಪಂಚಾಯತ್ ರಾಜ್ ತಿದ್ದುಪಡಿನಲ್ಲಿ ವಿಶೇಷವಾಗಿ 3 ಅಂಶಗಳನ್ನು ಈಗ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಒಂದು, ಚುನಾಯಿತ ಸದಸ್ಯರು, ತಾಲೂಕ್ ಪಂಚಾಯಿತಿ ಚುನಾಯಿತ ಸದಸ್ಯರ ಸಂಖ್ಯೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರ ಗ್ರಾಮೀಣ ಜನಸಂಖ್ಯೆಯ ಅಥವಾ ಅದರ ಆಧಾರದ ಮೇಲೆ ಕಾಲಕಾಲಕ್ಕೆ ಅಧಿಸೂಚಿಸಬಹುದಾದಂತೆ ತಾಲೂಕಿನಲ್ಲಿರುವ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ಈ ಕೆಳಕಂಡಂತೆ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ಮೊದಲನೇದು, 2 ಲಕ್ಷಗಳನ್ನು ಮೀರಿದ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಪ್ರತಿ 12,000ಕ್ಕೆ ಕಡಿಮೆ ಇಲ್ಲದೆ ಜನಸಂಖ್ಯೆಗೆ ಒಬ್ಬ ಚುನಾಯಿತ ಸದಸ್ಯರ ಇರತಕ್ಕದ್ದು. ಎರಡನೇದು, 1 ಲಕ್ಷವನ್ನು ಮೀರಿದ ಆದರೆ 2 ಲಕ್ಷಗಳನ್ನು ಮೀರಿದ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಪ್ರತಿ 10,000ಕ್ಕೆ ಕಡಿಮೆ ಇಲ್ಲದೆ ಜನಸಂಖ್ಯೆಯ ಒಬ್ಬ ಚುನಾಯಿತ ಸದಸ್ಯ ಇರತಕ್ಕದ್ದು ಹಾಗೂ ಅಲ್ಲಿ ಕನಿಷ್ಠ 11 ಚುನಾಯಿತ ಸದಸ್ಯರು ಇರತಕ್ಕದ್ದು. ಎಲ್ಲಿ ಕಳಿಸ್ತೀರಿ? ಮೂರನೇದು, 50,000ವನ್ನು ಮೀರಿದ ಆದರೆ 1 ಲಕ್ಷವನ್ನು ಮೀರಿದ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಕನಿಷ್ಠ 9 ಚುನಾಯಿತ ಸದಸ್ಯರು ಇರತಕ್ಕದ್ದು. 50,000ಕ್ಕಿಂತ ಕಡಿಮೆ ಇರುವ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಕನಿಷ್ಠ 7 ಚುನಾಯಿತ ಸದಸ್ಯರು ಇರತಕ್ಕದ್ದು. ಇದು ಮೊದಲನೇ ತಿದ್ದುಪಡಿ. ಎರಡನೇದು, 128ನೇ ಪ್ರಕರಣ ತಿದ್ದುಪಡಿ ಪ್ರಕಾರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸೇವೆಯಿಂದ ಕಡ್ಡಾಯ ನಿವೃತ್ತಿ ಅಥವಾ ತೆಗೆದುಹಾಕುವುದಕ್ಕೆ ಅಥವಾ ವಜಾಗೊಳಿಸುವುದಕ್ಕೆ ಒಳಪಟ್ಟಿದ್ದರೆ ಮತ್ತು ಸಹಕಾರ ಸಂಘ ಮತ್ತು ಸಂಸ್ಥೆಗಳ ಅಧ್ಯಕ್ಷ ಮತ್ತು ಸದಸ್ಯರ ಹುದ್ದೆಯಿಂದ ಆತನನ್ನು ತೆಗೆದುಹಾಕಲಾಗಿದ್ದರೆ ಮತ್ತು ನೌಕರರ ಕಡ್ಡಾಯ ನಿವೃತ್ತಿ ತೆಗೆದುಹಾಕಲು ಅಥವಾ ವಜಾಗೊಳಿಸುವುದಕ್ಕೆ ಒಳಪಟ್ಟಿರುವುದು. ಇದು ಎರಡನೇದು. ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಮೂರನೇದು, ಈ 310ನೇ ಪ್ರಕರಣ ತಿದ್ದುಪಡಿ ಪ್ರಕಾರ ಈ ಸಂಬಂಧಪಟ್ಟ ಜಿಲ್ಲೆ ಉಸ್ತುವಾರಿ ಸಚಿವರು ಇದಕ್ಕೆ ಯೋಜನೆಗೆ ಚೇರ್ಮನ್ ಆಗಿರ್ತಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೋ ಚೇರ್ಮನ್ ಆಗಿರ್ತಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಸಂಬಂಧಪಟ್ಟ ನಗರ ಪಾಲಿಕೆ ಅಥವಾ ಪುರಸಭೆ ಮಹಾಪೌರ ಅಥವಾ ಅಧ್ಯಕ್ಷ ವೈಸ್ ಚೇರ್ಮನ್ ಆಗಿರ್ತಾರೆ. ಈ ರೀತಿ 3 ತಿದ್ದುಪಡಿ ವಿಶೇಷವಾಗಿ ನಾವು ಈ ಬಿಲ್ಲಲ್ಲಿ ತಂದಿದ್ದೇವೆ. ಎಚ್ ಕೆ ಪಾಟೀಲ್ರು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ
ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಈ ತಿದ್ದುಪಡಿ ವಿಧೇಯಕವನ್ನು ಒಪ್ಪಬಹುದು. ನಾವು ಕೆಲವು ತೊಂದರೆಗಳನ್ನು ಬಗೆಹರಿಸುತ್ತೆ, ಕೆಲವು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಇದರಲ್ಲಿ ತೋರಿಸಿ ಆ ಸಮಿತಿಗಳನ್ನು ಪುನರ್ರಚನೆ ಮಾಡ್ತಾಯಿದ್ದೀವಿ. ಆದರೆ ಒಂದು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಬಹುಶಃ ನಿಮ್ಮ ನಜರು ತಪ್ಪಿ ಉಳಿದಿದೆ ಇದರೊಳಗೆ. ಇಲ್ಲಿ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೆ ಅಥವಾ ತೆಗೆದುಹಾಕುವುದಕ್ಕೆ ಅಥವಾ ವಜಾಗೊಳ್ಳುವುದಕ್ಕೆ ಒಳಪಟ್ಟಿರುವ ವ್ಯಕ್ತಿಯನ್ನು, ಅಂದರೆ ವಿಲ್ ದಿಸ್ ಕವರ್ ಅವರ್ ಕಾರ್ಪೊರೇಷನ್ಸ್, ಬೋರ್ಡ್ಸ್, ನಿಗಮ್ಸ್? ಈಗ ಫಾರ್ ಎಕ್ಸಾಂಪಲ್ KSRTC, ಫಾರ್ ಎಕ್ಸಾಂಪಲ್ ಹೆಸ್ಕಾಮ್ಸ್, ಅವುಗಳನ್ನು ನೀವು ಇಲ್ಲಿ ಬಿಟ್ಬಿಡ್ತೀರಿ. ಕಾನೂನಾತ್ಮಕವಾಗಿ ಅವು ಯಾರು ಅಲ್ಲಿ ವಜಾ ಆದವರು, ಅಲ್ಲಿ ಕ್ರಿಮಿನಲ್ ಕೇಸ್ಗೆ ಒಳಪಟ್ಟು ರಿಮೂವ್ ಮಾಡಿಸ್ಕೊಂಡವರು, ಡಿಸ್ಮಿಸಲ್ ಆದವರು ಇಲ್ಲಿ ಅವ್ರನ್ನ ಸೇರಿಸ್ಕೊಂಡಿಲ್ಲ. ಎರಡನೇದು ಅಧ್ಯಕ್ಷರೇ, ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ. ಸಹಕಾರ ಸಂಘ ಮತ್ತು ಸಂಸ್ಥೆಯ ಅಧ್ಯಕ್ಷ ಮತ್ತು ಸದಸ್ಯತ್ವದ ಹುದ್ದೆಯಿಂದ ತೆಗೆದುಹಾಕುವುದಕ್ಕೆ ಒಳಪಟ್ಟಿರುವ ವ್ಯಕ್ತಿಯನ್ನು, ಮೆಂಬರ್ಶಿಪ್ದಿಂದ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥವನ್ನ ನೀವು ತೆಗಿತೀರಿ. ವೈ ಓನ್ಲಿ ಪ್ರೆಸಿಡೆಂಟ್? ವೈ ನಾಟ್ ಸೆಕ್ರೆಟರಿ? ವೈ ನಾಟ್ ಡೈರೆಕ್ಟರ್? ಇಲ್ಲ 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 ಇಲ್ಲ. ಸಹಕಾರ ಸಂಘ ಮತ್ತು ಸಂಸ್ಥೆಯ ಅಧ್ಯಕ್ಷ ಮತ್ತು ಸದಸ್ಯತ್ವದ ಹುದ್ದೆಯಿಂದ ತೆಗೆದುಹಾಕುವುದಕ್ಕೆ ಒಳಪಟ್ಟಿರುವ ವ್ಯಕ್ತಿಯನ್ನು, ಸಹಕಾರ ಸಂಘ ಮತ್ತು ಸಂಸ್ಥೆಯ ಸೇವೆಯಿಂದ ನಿವೃತ್ತಿಗೆ ಅಥವಾ ತೆಗೆದುಹಾಕುವುದಕ್ಕೆ ವಜಾಗೊಳಿಸುವುದಕ್ಕೆ ಒಳಪಟ್ಟಿರುವ ವ್ಯಕ್ತಿಯನ್ನು, ಸಹಕಾರ ಸಂಘ ಮತ್ತು ಸಂಸ್ಥೆಯ ಸೇವೆಯಿಂದ ನಿವೃತ್ತಿಗೆ ಅಥವಾ ತೆಗೆದುಹಾಕುವುದಕ್ಕೆ, ಸೇವೆಯಿಂದ ನಿವೃತ್ತಿಗೆ ಯು ಕ್ಯಾನ್ ಡೂ ದ್ಯಾಟ್. ಅದೇ ಅದು ವಜಾ ಕಡ್ಡಾಯ ನಿವೃತ್ತಿ, ಇದು ಅಮೆಂಡ್ಮೆಂಟ್ ಆಗಲೇಬೇಕು. ಯಾಕಂದರೆ ನಿವೃತ್ತಿ ಆದವನಿಗೆ ಯು ಕ್ಯಾನ್ ಪ್ರೊಹಿಬಿಟ್ ಹಿಮ್ ಟು ಬಿಕಮ್. ಅದಕ್ಕೆ ಅದು ಒಂದು. ಆಮೇಲೆ ಸೆಕ್ರೆಟ್ರಿ ಸೇರಿಸಬೇಕು, ಆಮೇಲೆ ನಿರ್ದೇಶಕರನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ಬರೀ ಅಧ್ಯಕ್ಷರು ಮಾಡಿರಿ ನೀವು. ಅದಕ್ಕೆ ಈ ಸರ್ಕಾರ ಅಲ್ಲದೆ ನಿಗಮಗಳನ್ನು, ಅರೆ ಸರ್ಕಾರಿ ಸಂಸ್ಥೆಗಳನ್ನು ಅಥವಾ ಸ್ಟ್ಯಾಚ್ಯುಟರಿ ಬಾಡೀಸ್ಗಳನ್ನು ಅವುಗಳಲ್ಲಿ ಯಾರು ವಜಾ ಆಗಿರ್ತಾರೆ, ತೆಗೆದು ಹಾಕಿರ್ತಾರೆ, ಕಡ್ಡಾಯ ನಿವೃತ್ತಿ ಆಗಿರ್ತಾರೆ, ಅವ್ರನ್ನ ಸೇರಿಸಬೇಕು. ಹಾಗೂ ಈ ಸಹಕಾರಿ ಸಂಸ್ಥೆಯಲ್ಲಿ ನಿರ್ದೇಶಕರನ್ನು ಹಾಗೂ ಕಾರ್ಯದರ್ಶಿಗಳನ್ನು ಇದರೊಳಗೆ ಅಥವಾ ಸಿಬ್ಬಂದಿಯವ್ರನ್ನ, ಕಾರ್ಯದರ್ಶಿ ಅಥವಾ ಸಿಬ್ಬಂದಿ ಇವ್ರನ್ನ ಸೇರಿಸಬೇಕು ಅಂಥೇಳಿ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಸಲಹೆಯನ್ನು ಮಾಡ್ತೀನಿ. ಉಳಿದದ್ದೇನೈತೆ ಅದು ಅವ್ರದ್ದು ರಾಜಕೀಯ ಇಚ್ಛಾಶಕ್ತಿ, ಅವ್ರೇನು ಮಾಡಿದ್ದಾರೆ ಅದನ್ನು ಒಪ್ಪಬೇಕಾಗ್ತದೆ. ಓಕೆ. ನಾನು ಮಧುಸ್ವಾಮಿ ಅವ್ರ ಹತ್ರ ಮಾತಾಡಿದೆ. ನಂದೊಂದು 2-3 ಸಣ್ಣ ಒಂದೆರಡು ಸಲಹೆ ಅಷ್ಟೇ. ಒಂದು, ಈ ನೀವು ಗರಿಷ್ಠ ಮಿತಿ ಹೇಳಿದ ಹಾಗೆ ಕನಿಷ್ಠ ಮಿತಿಯನ್ನು ಹಾಕಬೇಕಾ ಹೇಗೆ ಅಂತ ಒಂದು ಸಲ ಯೋಚಿಸಿ ಅನ್ನೋದು ನನ್ನ ಸಲಹೆ. ಈಗ ನೀವು ಹೇಳಿದಿರಿ 2 ಲಕ್ಷ ಜನಸಂಖ್ಯೆ ಇದ್ದರೆ ಕನಿಷ್ಠ 12,000ಕ್ಕೆ ಕಡಿಮೆ ಇಲ್ಲದಂತ, ಅಂದರೆ ಗರಿಷ್ಠ ಇದೆ, ಈಗ ಕನಿಷ್ಠನೂ ಏನಾದ್ರು ಹಾಕ್ತೀರಾ ಅಂತ ಒಂದು ಯೋಚಿಸಿ ಅಂತ. ಅದು 2-3 ಇದರೊಳಗೆ ನೋಡಿ. ಅದನ್ನು ನಾನು ಸುಮ್ಮನೆ ನನ್ನ ಅಭಿಪ್ರಾಯ ಹೇಳ್ತೀನಿ. 2 ಲಕ್ಷಗಳನ್ನು ಮೀರಿದ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಪ್ರತಿ 12,000ಕ್ಕೆ ಕಡಿಮೆ ಇಲ್ಲದ ಜನಸಂಖ್ಯೆಗೆ ಒಬ್ಬ ಚುನಾಯಿತ ಸದಸ್ಯ. ನೀವು ಮಾತಾಡಿ ಕೋರೋಣ. ನೀವು ಅಂದರೆ ಅದನ್ನು ನೋಡಿ ಯೋಚನೆ ಮಾಡಿ. ನಂದಷ್ಟೇ ಅಂದರೆ ಈಗ ಅದು
ಪೊಲಿಟಿಕಲಿ ಮಿಸ್ಯೂಸ್ ಆಗಬಾರ್ದು ಈ ಇಂಟರ್ಪ್ರಿಟೇಷನ್ ಅಂತ ತಾವು ರೂಲ್ಸ್ನಲ್ಲಿ ಸೇರಿಸ್ಬಿಡ್ಬೋದು. ಮಧುಸ್ವಾಮಿ ಏನು ನಾವು ಸನ್ಮಾನ್ಯ ಜನಸಂಖ್ಯೆ ಮೇಲೆ ಕಾನ್ಸ್ಟಿಟ್ಯೂನ್ಸಿ ಮಾಡೋದು ಜನಸಂಖ್ಯೆ ಮೇಲೆ ಮತದಾರರ ಮೇಲೆಲ್ಲ. ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ ಪ್ಲೀಸ್ ನಿಮಿಷ ಬಿಡಿ. ಅಲ್ಲ ನಂದೊಂದು ಸಮಸ್ಯೆ ಇದೆ ಅದ್ರೊಳಗಡೆನೆ ದಯಮಾಡಿ ನಮ್ಗೆ ಆಯ್ತು ಏನು ಕೇಳ್ಬಿಡ್ರಿ ಒಂದ್ ನಿಮಿಷ ಅವ್ರು ಹೇಳ್ಬಿಡಿ. ಹೌದ್ರಿ ಕರೆಕ್ಟ್ ಸರ್ ನಮ್ದು ಏನಿದೆ ಅಂತಂದ್ರೆ ಚಿಕ್ಕಮಗಳೂರು ಮಲ್ನಾಡು ಅದು ಕನ್ಸೆಂಟ್ ಕೊಟ್ಟಾರೆ. ನಮ್ಮ ತಾಲೂಕಲ್ಲಿ ಬೇಲೂರು ಸಕಲೇಶ್ಪುರ ಆಲೂರೆಲ್ಲ ಮಲ್ನಾಡು. ಅದೇ ರೀತಿ ಚಿಕ್ಕಮಗಳೂರು ಯಾವ ರೀತಿ ನೀವು 30,000 ಲಿಮಿಟ್ ಮಾಡಿದ್ರೆ ಜಿಲ್ಲಾ ಪಂಚಾಯತ್ ಆ ಥರ ಮಾಡ್ಕೊಡ್ಬೇಕು ಅಂತ. ಓಕೆ ಕೇಳೋಣ ಮಧುಸ್ವಾಮಿ ಅವರು ಅಂದ್ರೆ ಸರ್ ನೀವು ಚಿಕ್ಕಮಗಳೂರು ಉತ್ತರ ಕನ್ನಡ ಸೇರಿಸಿದಿರಿ, ಕೊಡಗು ಸೇರಿಸ್ತಾ ಇದ್ದೀರಿ, ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ತಾಲೂಕು ಮಲೆನಾಡಿಗೆ ಬರುತ್ತೆ, ಬೇಲೂರು ತಾಲೂಕು ಬರುತ್ತೆ. ಮಲೆನಾಡು ಕುಮಾರಸ್ವಾಮಿ ಅವರೇ ಮಲೆನಾಡು ಒರಿಜಿನಲ್ ಆಕ್ಟಲ್ಲಿ ಇದೆ. ಅಲ್ಲಿ 18,000ಕ್ಕಿಂತ 25,000ಕ್ಕೇನೆ ಒಂದು ZP ಕ್ಷೇತ್ರ ನಿಮ್ಮಲ್ಲಿರೋದು. ಬೇರೆ ಕಡೆ ಎಲ್ಲ 30,000 ಇಂದ 35,000 ಅಂತ ಆಕ್ಟಲ್ಲಿದೆ. ಕೇಳಿ, ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಕಡೂರು ಆಚೆ ತೆಗ್ದಿದ್ದೀವಿ, ಇದಂಥದ್ದು ತರೀಕೆರೆ ಆಚೆ ತೆಗ್ದಿದ್ದೀವಿ, ಬಯಲು ಅಂತ. ಹಾಸನಲ್ಲಿ ಅರಸೀಕೆರೆ ಒಂದು ಆಚೆ ತೆಗ್ದಿದ್ದೀವಿ ಅಷ್ಟೇ. ಓಕೆ ಈಗ ಒಂದು ಇನ್ನೊಂದು ಈಶ್ವರಪ್ಪನವ್ರು ಇನ್ನೊಂದು ಗಮನಕ್ಕೆ ತಂದುಬಿಡ್ತೀನಿ, ಆಮೇಲೆ ನೀವು ಉತ್ತರ ಕೊಡುವಾಗ. ಒಂದು ನಾನು ಹೇಳಿದಾಗೆ ಗರಿಷ್ಠದ ಜೊತೆ ಕನಿಷ್ಠದ ಸಂಖ್ಯೆ ಬಗ್ಗೆ ಯೋಚಿಸಿ, ಅಥವಾ ರೂಲ್ಸ್ನಲ್ಲಾದರೂ ನೀವೇನಾದ್ರು ಮಾಡ್ಬೋದು ಅನ್ನೋದು ನನ್ನ ಸಲಹೆ ಇದೆ. ನೀವು ಆ್ಯಕ್ಟ್ನಲ್ಲಿ ಮಾಡ್ಲಿಕ್ಕೆ ಆಗದೆ ಹೋದರೂ ರೂಲ್ಸ್ನಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಅಂದರೆ ಅದು ಪೊಲಿಟಿಕಲಿ ಮಿಸ್ಯೂಸ್ ಆಗಬಾರ್ದು, ಅದರ ಇಂಟರ್ಪ್ರಿಟೇಷನ್ ಟೈಮ್ನಲ್ಲಿ ಸೀಟು ಹೆಚ್ಚು ಕಡಿಮೆ ಮಾಡುವಾಗ ಅನ್ನೋ ಹಿನ್ನೆಲೆಯಲ್ಲಿ ಹೇಳಿದೆ. ಇನ್ನು 167ರಲ್ಲಿ, ಇದು 121ಕ್ಕೆ ಸಂಬಂಧಪಟ್ಟಿದ್ದು, 167ರಲ್ಲಿ ಈ ಸೇವೆಯಿಂದ ಕಡ್ಡಾಯ ನಿವೃತ್ತಿ ಅನ್ನೋದು ಇದೆಯಲ್ಲ, ಅದು ಮಾರಲಿ ಇಟ್ಸ್ ಕರೆಕ್ಟ್ ಇದೆ. ಮಾಧುಸ್ವಾಮಿ ಅವರು ಅದನ್ನು ಚೆನ್ನಾಗಿ ಅದನ್ನು ಹೇಳಿದಿರಿ. ನನ್ನ ಒಂದೇ ಒಂದು ಅಂದರೆ, ಅವರು MLAಗೆ ನಿಲ್ಲೋದಕ್ಕೆ ಅವಕಾಶಗಳಾಗುವಾಗ, ಅಥವಾ ಇನ್ನೂ ಬೇರೆ ಬೇರೆ ಯಾವುದೋ ಹಂತದ ಮೇಲ್ಮಟ್ಟದ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪಂಚಾಯತಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಎಷ್ಟು ಸ್ಟ್ಯಾಂಡ್ ಆಗುತ್ತೆ ಕಾನೂನು ಎದುರುಗಡೆಗೆ ಅನ್ನೋಂಥದ್ದು ಒಂದು ಸಂಶಯ ನನ್ನಲ್ಲಿದೆ. ತಾವು ಅದನ್ನು ಪರಿಶೀಲಿಸಿ. ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಸೊಸೈಟಿ ಪಂಚಾಯತು ಇವಕ್ಕೆಲ್ಲನ ಪ್ರಾವಿಷನ್ ಮಾಡ್ಬೇಕಾದ್ರೆ ಅಷ್ಟು ಅಸೆಂಬ್ಲಿ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ನೇ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಪಾಟೀಲ್ರು ಅದಕ್ಕೆ ಹೇಳಿದ್ರು ಇನ್ನೂ ಒಂದಷ್ಟು ಸೇರಿಸಿ ಅಂತೇಳಿ. ಸ್ವಲ್ಪ ಮಾರಾಲಿಟಿನೂ ಮೇಂಟೈನ್ ಆಗಬೇಕಾಗುತ್ತೆ. ಅಲ್ಲ ಹೇಳ್ಬಿಡ್ತೀನಿ ತಡೀರಿ. ಈಗ ಅದರಲ್ಲಿ ಡಿಸ್ಕ್ವಾಲಿಫಿಕೇಷನ್ನು 128ಅಲ್ಲಿ ಈಗಾಗಲೇ ಇತ್ತು. ಈ ಸೊಸೈಟಿ ಸೆಕ್ಟರ್, ಕೋಆಪ್ಟಿವ್ ಸೆಕ್ಟರ್ ಮಾತ್ರ ಕೈಬಿಟ್ಟೋಗಿತ್ತು ಅಧ್ಯಕ್ಷರೇ. ಇದು ಈಸ್ ಪನಿಷ್ಡ್ ಅಂತ ನಮ್ಮದು ವ್ಯಾಖ್ಯಾನ. ಕಂಪಲ್ಸರಿ ರಿಟೈರ್ಮೆಂಟ್ ಅಂದರೆ ಈಸ್ ಪನಿಷ್ಡ್ ಅಂತ ಅಷ್ಟೇ. ಅವ್ರು ಅದನ್ನೇ ಪನಿಷ್ಠ ರಿಟೈರ್ ಆದವನಿಗೆ ಯಾಕೆ ನೀವು ನಿರ್ಬಂಧ ಮಾಡ್ತೀನಿ. ಈಸ್ ಪೀನಲೈಸ್ಡ್, ಈಸ್ ಪನಿಷ್ಡ್ ಬೈ ಸಮ್ ಅಥಾರಿಟಿ. ಪನಿಷ್ ಆದವ್ರನ್ನ ನೀವು ಅಲ್ಲಿ ಮೆಂಬರ್ ಮಾಡೋದು ಸರಿಗಿಲ್ಲ ಅನ್ನೋದು ನಮ್ಮ ವಾದ. ಎರಡನೇದು, ಎಲ್ಲ ಕಡೆನೂ ಮಿನಿಮಮ್ ಪಾಪ್ಯುಲೇಷನ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಹಂಗಂದ್ರೆ ನಾವು 12,000 ಅಂದರೆ 1,00,000 ತನಕ ಒಂದು ಸೀಟ್ಗೆ ಹೋಗ್ಬೋದು ಅಂತೆಲ್ಲ ಜನರಲಿ ವಿ ಪ್ರಿಸ್ಕ್ರೈಬ್. ಏನಾಗಿತ್ತು ಸರ್ ಅವ್ರ ಕಾಲದಲ್ಲಿ 12,500ದಿಂದ 15,000ಕ್ಕೆ ಒಬ್ಬ ಮೆಂಬರು ಅಂತ ಮಾಡಿದರು. 15,000 ಮೆಂಬರು ಮಾಡೋಕ್ಕೆ ಹೋದಾಗ ಪ್ಲಸ್ 11 ಜನಕ್ಕೆ ಕಡಿಮೆ ಇರಬಾರ್ದು ಒಂದು ತಾಲೂಕ್ ಪಂಚಾಯತಿ ಅಂತ ಇಟ್ಟಿದ್ರು. 51 ಹೊಸ ತಾಲೂಕುಗಳಲ್ಲಿ 11 ಜನ ಮೆಂಬರ್ಸನ್ನು ಎಲೆಕ್ಟ್ ಮಾಡೋ ಪ್ರಶ್ನೆ ಇರಲಿಲ್ಲ ರಾಮಸ್ವಾಮಿ ಅವರೇ. ಕೆಲವು ತಾಲೂಕಲ್ಲಿ 50,000 ಪಾಪ್ಯುಲೇಷನ್ನು ಇರಲಿಲ್ಲ, ಹೋಬಳಿ ಒಂದಷ್ಟಿತ್ತು. ಇದನ್ನು ನಾವು 3 ಹಂತಕ್ಕೆ ತಂದಿದ್ದೀವಿ. ಈಗ ಬೆಳಗಾಂ 4 ಲಕ್ಷ ಜನ ಇದ್ದಾರೆ, ಅಲ್ಲಿ ಸಾಕು 12,000 ಮೇಲಕ್ಕೆ ಒಬ್ಬ ಮೆಂಬ್ರು ಸಾಕು. ಇನ್ನು ಈ ಕಡೆ ಬಯಲಲ್ಲೆಲ್ಲ 1 ಇಂದ 2 ಲಕ್ಷ. ಇದು ರೂರಲ್ ಪಾಪ್ಯುಲೇಷನ್ ತಗೊಂಡ್ರೆ, ಅರ್ಬನ್ ಬಿಟ್ಟು ತಾಲೂಕ್ ಪಾಪ್ಯುಲೇಷನ್. ಇದು ಅರ್ಬನ್ ಬಿಟ್ಟು ಮುನ್ಸಿಪಲ್ ಕಾರ್ಪೊರೇಷನ್ ಏರಿಯಾ ಬಿಟ್ಟು ಇನ್ನು 1 ಲಕ್ಷ ಇರೋ ಕಡೆ ಒಂದು 10 ಜನ ಮೆಂಬರ್ ಆಗಲಿಂತ. ಏನು 50,000ದೊಳಗಿದ್ದಾರೆ ಅಲ್ಲಿಗೆ 7 ಮೆಂಬರ್ಸ್ ಸಾಕಾಗುತ್ತೆ. 7 ಯಾಕೆ ಅಂದರೆ ವಿವಿಧ ಸ್ಥಿತಿನಲ್ಲಿ ಅವ್ರನ್ನ ಸದಸ್ಯನ ಮಾಡಬೇಕು. ಸಬ್ ಕಮಿಟಿಗಳು ಅದಕ್ಕೆ ಅಂತ ಇಟ್ಟಿದ್ದೀವಿ. ದಿಸ್ ಈಸ್ ಅವರು ಒಪ್ಕೊಂಡಿದ್ದಾರೆ, ಅವರು ತಜ್ಞರು HK ಪಾಟೀಲ್. ಹಾಗಾಗಿ ಇದನ್ನು ಈಶ್ವರಪ್ಪನವ್ರೇನು ಬಿಲ್ ತಂದರೆ ದಯಮಾಡಿ ಪಾಸ್ ಮಾಡಬೇಕು. ಇನ್ನೊಂದು ಹೇಳಿದ್ರು ಅವರು, ಹೇಳಿ, ಈ ಸ್ಥಳೀಯ ಪ್ರಾಧಿಕಾರದ ಬೋರ್ಡು ಕಾರ್ಪೊರೇಷನ್ ಇದೆಲ್ಲ ಅಂತ ಅದರಲ್ಲೂ ಇದೆ. 12D ಅಂತಲೇ ಸ್ಥಳೀಯ ಪ್ರಾಧಿಕಾರದ ಸೇವೆಯಿಂದ ಅವ್ರದ್ದು ಸೇರಿದೆ. ಅದು ಸೇರೇನೆ ಇದನ್ನು ಮಾಡಿದ್ದು, ಅವರನ್ನು ಬಿಟ್ಟೇನಲ್ಲ ಇದು.
ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ನಾಳೆ ಬೆಳಗ್ಗೆ 10 ಗಮನ ಸೆಳೆಯೋದೊಂದಿದೆ. ಗಮನ ಸೆಳೆಯುವ ಎಲ್ಲ ಸೂಚನೆಗಳಿಗೆ ಉತ್ತರ ಬಂದಿದೆ. ಅದನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸೇರುವಂತೆ ಸದನವನ್ನು ಮುಂದೂಡುತ್ತಿದ್ದೇನೆ.